ಪಂದ್ಯಕೂಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಮೊದಲಿಗೆ 505 kg ವಿಭಾಗದ ಪಂದ್ಯಕೂಟ ಲೆವೆಲ್ ಮಾದರಿಯಲ್ಲಿ ಇದರಲ್ಲಿ ಜನಮಿತಿ ಇರುವುದಿಲ್ಲ. ಪಂದ್ಯಕೂಟದಲ್ಲಿ 505 + 5 kg ವಿಭಾಗದ ಪಂದ್ಯಕೂಟ ಪ್ರಥಮ ಬಾರಿಗೆ ಈ ಒಂದು ಹಗ್ಗಜಗ್ಗಾಟದ ಕ್ರೀಡಾಂಗಣದಲ್ಲಿ ನಡೆಸಲಿದ್ದೇವೆ. ತದನಂತರ ಮಹಿಳಾ ವಿಭಾಗದ ಪಂದ್ಯಕೂಟವನ್ನ ಕೂಡ ನಡೆಸಲಿದ್ದೇವೆ. ಈ ಪಂದ್ಯಕೂಟದ ನೇರ ಪ್ರಸಾರವನ್ನ ನಮ್ಮ ಊರಿನ ಹೆಮ್ಮೆಯ ಗಡಿನಾಡ ತಂಡವಾಗಿರುವಂತ ಧ್ವನಿ ಮೀಡಿಯಾ ಹಮ್ಮಿಕೊಂಡಿದೆ. ಖಂಡಿತವಾಗಿಯೂ ಈ ಒಂದು ತಂಡಕ್ಕೆ, ಈ ಸ್ಪರ್ಧಾಕೂಟಕ್ಕೆ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನಾವು ಸ್ವಾಗತವನ್ನ ನೀಡುತ್ತಾ ಪಂದ್ಯಕೂಟದ ನೇರ ಪ್ರಸಾರವನ್ನ ಆರಂಭಿಸಿಕೊಂಡಿದೆ. ಈ ಒಂದು ಪಂದ್ಯಕೂಟದ ನೇರ ಪ್ರಸಾರದ ಆರಂಭದ ಎಲ್ಲಾ ನಿಮಿಷಗಳನ್ನ ನಾವು ಯೂಟ್ಯೂಬ್ ಮೂಲಕ ಪಂದ್ಯಕೂಟದಲ್ಲಿ ನಾವು ಯೂಟ್ಯೂಬ್ ಮೂಲಕ ನೇರ ಪ್ರಸಾರವನ್ನ ಕಂಡುಕೊಳ್ಳಲಿದ್ದೇವೆ. ಈ ಒಂದು ತಂಡಕ್ಕೆ ನಾವು ಒಂದು ಲೈಕ್ ಅನ್ನು ಕೊಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ಈ ಒಂದು ತಂಡಕ್ಕೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಧ್ವನಿ ಮೀಡಿಯಾದ ಪರವಾಗಿ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಧ್ವನಿ ಮೀಡಿಯಾದಲ್ಲಿ ನೇರ ಪ್ರಸಾರ ಆರಂಭಗೊಂಡಿದೆ. ಇದರ ಎಲ್ಲಾ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನಿರಂತರವಾಗಿ ಪಂದ್ಯಕೂಟದ ಅಂತಿಮ ಹಂತದ ಮೂಲಕ ಇದನ್ನ ನಿರ್ವಹಿಸಲಿದ್ದಾರೆ ಧ್ವನಿ ಮೀಡಿಯಾ ಮೂಲಕ. ಎಸ್ ಬಂಧುಗಳೇ, ಇದೀಗ ಸಮಯ 5:45. ಇದೀಗ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಾವು ತಲುಪಿದ್ದೇವೆ. ಪ್ರವೇಶ ದ್ವಾರವನ್ನ ಉದ್ಘಾಟಿಸುವ ಮೂಲಕ, ಕ್ರೀಡಾಂಗಣವನ್ನ ಉದ್ಘಾಟಿಸುವ ಮೂಲಕ ಇದೀಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡುವರಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂತಹ ಮಹನೀಯ ಉಪಸ್ಥಿತಿ ಶ್ರೀ ಸುಳಿ ಜನಾರ್ದನ ದೇವಸ್ಥಾನ ಕಣಿವೆ ತೀರ್ಥ ಇದರ ಅರ್ಚಕರಾಗಿರತಕ್ಕಂಥ ವೇದಮೂರ್ತಿ ಶ್ರೀ ಮರಿಭಟ್ರವರು, ಅದೇ ಪ್ರಕಾರ ಉದ್ಯಾವರ ಭಗವತಿ ಕ್ಷೇತ್ರ ಇಲ್ಲಿನ ಅರ್ಚಕರಾಗಿರತಕ್ಕಂತಹ ಶ್ರೀ ಸುನಿಲ್ ಪೂಜಾರಿ ಅವರು, ಅದೇ ಪ್ರಕಾರ ವಿಖ್ಯಾತ ಕಬಡ್ಡಿ ತಾರೆ, ಅನೇಕ ಸಾಧನೆಗಳನ್ನ ಕಬಡ್ಡಿಯ ಮೂಲಕ ಗಳಿಸಿಕೊಂಡಿರತಕ್ಕಂತಹ ತೊಕ್ಕೋಟಿನ ಹೆಮ್ಮೆ ವಿಶ್ವನಾಥ್ ತೊಕ್ಕೋಟ್ರವರು ಈ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಈ ಅತಿಥಿಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಅತಿಥಿಗಳಲ್ಲಿ ಗೌರವಪೂರ್ವಕವಾದ ಮನವಿ. പ്രിയമുള്ളവരെ, ഉദ്ഘാടന ചടങ്ങായി വലിയ ചടങ്ങൊന്നുമില്ല. ഏകദേശം 10 മിനിറ്റ് ദൈർഘ്യമുള്ള പരിപാടി മാത്രമാണ്. അതിനുശേഷം ആവേശകരമായ പോരാട്ടം ആരംഭിക്കാനിരിക്കെ മത്സരത്തിൽ മത്സരിക്കുന്ന 505 കിലോ വിഭാഗത്തിലുള്ള ടീമുകളൊക്കെ തയ്യാറെടുപ്പുകൾ പൂർത്തീകരിക്കണമെന്ന് അറിയിക്കുകയാണ്. വ്യത്യസ്ത നിലവാരം, വ്യത്യസ്ത നിലയിലുള്ള നിരവധി സമ്മാനങ്ങൾ നൽകിക്കൊണ്ട് കടലോര മഞ്ചേശ്വരത്തിന്റെ മണ്ണിൽ പുതിയ ഇതിഹാസം രചിക്കാൻ വേണ്ടി പോകുന്ന ആഞ്ജനേയ കൺമതീർത്ഥ സംഘടിപ്പിച്ച ആവേശോജ്വലമായ പോരാട്ടങ്ങൾ നേരിട്ട് കാണുവാനെത്തിയ എല്ലാ മാന്യ പ്രേക്ഷകരെയും കൺമതീർത്ഥയുടെ മണ്ണിലേക്ക്
ഹൃദ്യമായി സ്വാഗതം ചെയ്യുക. ഉദ്ഘാടന ಕಾರ್ಯಕ್ರಮದ ಸಲುವಾಗಿ ಗೌರವಾನ್ವಿತ ಅತಿಥಿಗಳನ್ನ ನಾವು ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಸುನಿಲ್ ಪೂಜಾರಿ ಅವರು, ಶ್ರೀ ವೇದಮೂರ್ತಿ ಮರಿಭಟ್ರವರು, ಅದೇ ಪ್ರಕಾರ ಶ್ರೀ ವಿಶ್ವನಾಥ ತುಕ್ಕೋಟ್ರವರು ದಯವಿಟ್ಟು ತಮ್ಮ ಉಪಸ್ಥಿತಿಯನ್ನ ಪ್ರಧಾನ ಪ್ರವೇಶ ದ್ವಾರದ ಮೂಲಕ ಅಲ್ಲಿಗೆ ತಲುಪುವಂತೆ ಅತಿಥಿಗಳಲ್ಲಿ ಮನವಿ. ಬಂಧುಗಳೇ, ಬಯ್ಯದ ಆಚಿಕಂಠದ ಕೈತಲ್ ನಮ್ಮ ಉಲ್ಲ ಈ ಮಣ್ಣದ ಇತಿಹಾಸಡು ಹೊಸ ಒಂಜಿ ದಾಖಲೆ ಬರಪು ನಂಚಿನ ಮಲ್ಲ ಮಟ್ಟದ ಬಲ್ಲ ಒಯ್ಪುನ ಪಂತನು ಅಟ್ಟನ ಮಲ್ತ ಒಂಜತ್ತ ಎರಡತ್ತು ಮೂಜಿ ನಾಲ್ ವಿಭಾಗದ ಬಲ್ಲು ವೈಪುನ ಪಂತೋ ಬೇತೆ ಬೇತೆ ಇನಾಮನು ಕೊರ್ಪುನಂಚಿನ ಪಂತೋ ಮುಂದು ರಾತ್ರಿ 1-2 ಗಂಟೆ ಮುಟ್ಟ ದುಂಬು ಪೋಪುನಂಚಿನ ಲಕ್ಷಣ ಉಂಟು. ಐಕೆ ದುಂಬತ್ತಾದ ಆಯಿನಾತ ಬೇಗ ಉದೀಪನದ ಲೇಸಿದ ಹೊರಟು ಬಲ್ಲದ ಬಲ್ಲು ವೈಪುನ ಪಂತನು ಸುರು ಮಲ್ಪೇರೆ 505 ಕಿಲೋ ವಿಭಾಗದ ತಂಡನು ಮಾತ್ರ ಆಯಿನಾತ ಬೇಗ ಸ್ಕೇಲ್ ಮಲ್ಪಡು ವೇಯ್ ಮಲ್ಪಡು ಬನ್ನ ಭಿನ್ನಯ ಬಲೆ ಗೊಬ್ಬುಗ ಒಂದು ಕಣ್ವ ತೀರ್ಥದ ಬಲ್ಲದ ಮಲ್ಲ ಬರ್ಬ.
who despise you, enslave you, who regiment your lives, tell you what to do, what to think, or what to feel, who drill you, diet you, treat you like cattle, use you as cannon fodder. Don't give yourselves to these unnatural men with machine minds and machine hearts. Yourself in every different form that comes to be. The reality of love rises the effort. As initiation process the meaning. They are all real and you are working. Sound and intent. Of human existence. And now it's time we start to really believe. ಎಸ್ ಬಂಧುಗಳ ಮುಂದಿನ 10 ನಿಮಿಷಗಳ ಒಳಗಾಗಿ ನಿರೀಕ್ಷಿತ ಕಾರ್ಯಕ್ರಮ ಆರಂಭವಾಗಲಿದೆ. ಈ ಪಂದ್ಯಾವಳಿ ಕೇವಲ ಕಣ್ಬತೀರ್ಥ ಪರಿಸರದಲ್ಲಿರುವಂತಹ ವೀಕ್ಷಕರು ಮಾತ್ರವಲ್ಲ, ಪ್ರಾಯಶಃ ಹಗ್ಗಜಗಾಟದ ಮಂಜೇಶ್ವರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಣ್ಬತೀರ್ಥದಿಂದ ನೇರ ಪ್ರಸಾರ ವಿಶ್ವದಾದ್ಯಂತ ನಡೀತಾ ಇದೆ. ವಿಶ್ವದಾದ್ಯಂತ ಇರತಕ್ಕಂತಹ ಹಗ್ಗಜಗ್ಗಾಟದ ಅಭಿಮಾನಿಗಳಿಗೆ ಇದು ಬಹಳಷ್ಟು ಸಂತಸದ ಸುದ್ದಿ. ಬಂಧುಗಳ, ಈಗ ತಾನೇ ತಳುಕು ಪಟ್ಟಿ ರಚನೆ ಆಗುವ ಸಾಧ್ಯತೆಗಳಿವೆ. ಮೊದಲ ವಿಭಾಗ 5 ಕಿಲೋ ವಿಭಾಗದಲ್ಲಿ ಈ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳೆಲ್ಲೂ ಕೂಡ ಸಿದ್ಧತೆಯನ್ನ ಪೂರ್ಣಗೊಳಿಸಿದ್ದು ಈಗ ತಾನೇ ಅಂಕಣ ಉದ್ಘಾಟನೆಯ ತರುವಾಯ ಪಂದ್ಯಾವಳಿ ಪ್ರಾರಂಭವಾಗಲಿದೆ. ಸರಿಸುಮಾರು 18 ರಿಂದ 20 ತಂಡಗಳು ಈ ವಿಭಾಗದಲ್ಲಿ ಭಾಗವಹಿಸುವ ಸಾಧ್ಯತೆಗಳಿದೆ. ಕೆಲವು ನಿಮಿಷಗಳ ದೂರ ಮಾತ್ರ ನಿಮ್ಮ ನಿರೀಕ್ಷಿತ ಕಾರ್ಯಕ್ರಮ ಸುಸೂತ್ರವಾಗಿ ಅತ್ಯಂತ ಉತ್ತಮ ವಾತಾವರಣದಲ್ಲಿ ಆರಂಭವಾಗಲಿದೆ. ಜೊತೆಯಲ್ಲಿ ಗ್ರಿಪ್ ಮಾದರಿಯ ಪಂದ್ಯ. ಈ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ಕೂಡ ತಮ್ಮ ಸಿದ್ಧತೆಯನ್ನು ನಡೆಸುವಂತೆ ಕೋರಿಕೆ. ಅದೇ ಪ್ರಕಾರ ಮಹಿಳಾ ವಿಭಾಗದಲ್ಲಿ ಭಾಗವಹಿಸಲು ಬಂದಿರತಕ್ಕಂತಹ ತಂಡಗಳೆಲ್ಲ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳುವಂತೆ ಕೋರಿಕೆ. ಮಹಿಳಾ ವಿಭಾಗದಲ್ಲಿ ಬಂದಿರತಕ್ಕಂತಹ ತಂಡಗಳೆಲ್ಲೂ ಕೂಡ ಅತ್ಯಂತ ಶೀಘ್ರದಲ್ಲೇ ತಮ್ಮ ಮೊದಲ ಕರ್ತವ್ಯವಾದಂತಹ ಹೆಸರು ನೋಂದಾವಣೆಯನ್ನು ಮಾಡಿಕೊಳ್ಳುವಂತೆ ಮನವಿ. ಅದೇ ಪ್ರಕಾರ ಕಾಸರಗೋಡಿನ ಉತ್ತರ ಭಾಗದಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಒಳಪಟ್ಟಂತಹ ತುಳುನಾಡಿನ ಆಟಗಾರರಿಗೆ ಸೀಮಿತಗೊಳಿಸಲಾದಂತಹ 600 kg ವಿಭಾಗದ ಲೆವೆಲ್ ಮಾದರಿಯ ಪಂದ್ಯಕ್ಕೆ ತಾವುಗಳು ತಮ್ಮ
ಹೆಸರುಗಳನ್ನು ನೋಂದಣಿ ಮಾಡುವ ಮೂಲಕ ತಾವು ಪೂರ್ವ ಸಿದ್ಧತೆಯನ್ನು ಪೂರ್ಣಗೊಳಿಸಬೇಕು. ಪ್ರಾಯಶಃ ಈ ವಿಭಾಗದಲ್ಲಿ ನಿನ್ನೆ ಸಾಯಂಕಾಲ ದೇಹ ತೂಕ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಸೊ ಬಂಧುಗಳೇ, ಕೆಲವು ನಿಮಿಷಗಳ ದೂರ ಮಾತ್ರ ಈ ಕಾರ್ಯಕ್ರಮ ಆರಂಭವಾಗಲು ಭಾನುವಾರ 2023-24 ಪ್ರಥಮ ಭಾನುವಾರದಂದು ಅದ್ಧೂರಿಯ ಹಗ್ಗ ಜಗ್ಗಾಟದ ಆರಂಭ. ಇದು ಗಣಪ ತೀರ್ಥದ ಹಗ್ಗ ಜಗ್ಗಾಟದ ಮಹಾ ಜಾತ್ರೆ. मौका है, भाग। ನಾವೆಲ್ಲ ನಿರೀಕ್ಷೆಯಲ್ಲಿರುವಂತಹ ಗೌರವಾನ್ವಿತ ಶ್ರೀ ಮರಿಭಟ್ ಇವರ ಆಗಮನವಾಗಿದೆ. ನೇರವಾಗಿ ಪ್ರಮುಖ ಪ್ರವೇಶ ದ್ವಾರಕ್ಕೆ ತಲುಪುವ ಮೂಲಕ ಇದೀಗ ಕ್ರೀಡಾಂಗಣದ ಉದ್ಘಾಟನೆಯನ್ನ ನೆರವೇರಿಸುವವರೇ ಘನ ಅತಿಥಿಗಳನ್ನ ಪ್ರಧಾನ ಪ್ರವೇಶ ದ್ವಾರಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಸುನಿಲ್ ಪೂಜಾರಿ ಅರ್ಚಕರು, ಉದ್ಯಾವರ ಭಗವತಿ ಕ್ಷೇತ್ರ ಉದ್ಯಾವರ, ವೇದಮೂರ್ತಿ ಶ್ರೀ ಮರಿಭಟ್ ಅರ್ಚಕರು ಸುಳಿ ಜನಾರ್ದನ ದೇವಸ್ಥಾನ ಕಡ್ವತೀರ್ಥ, ಜೊತೆಯಲ್ಲಿ ವಿಖ್ಯಾತ ಕಬಡ್ಡಿ ತಾರೆ, ಕಬಡ್ಡಿಯ ತರಬೇತುದಾರರು ಶ್ರೀ ವಿಶ್ವನಾಥ ತಕ್ಕೋಟ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಘನ ಅತಿಥಿಗಳನ್ನ ಸ್ವಾಗತ ಮಾಡುವ ಮೂಲಕ ಇದೀಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡುವರಿದೆ. പ്രിയമുള്ളവരെ, ആവേശകരമായ പോരാട്ടങ്ങൾ കാണുവാൻ ഇനി അധികം കാത്തിരിക്കേണ്ട ആവശ്യമില്ല. ഗ്രൗണ്ട് ഉദ്ഘാടനത്തോടുകൂടി പരിപാടിക്ക് തിരിതെളിയുകയാണ്. ಸಾಯಂಕಾಲ 6 ಗಂಟೆ ಗೋಧೂಳಿ ಮುಹೂರ್ತ. ಇದೀಗ ಭಾನುವಾರದ ರಸ ಸಂಚೆಯಲ್ಲಿ ನಾವುಗಳೆಲ್ಲ ಇರುತ್ತೇವೆ. ರಜಾ ದಿನದ ಮಜವನ್ನ ಉಡಾಯಿಸಲು ಬಂದಿರತಕ್ಕಂಥ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಕಣ್ವತೀರ್ಥದ ಪಾವನ ಮಣ್ಣಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. 4 ವಿಭಾಗಗಳು, ಅನೇಕ ಪ್ರತಿಭಾನ್ವಿತ ತಾರೆಗಳ ಸಮಾಗಮ,
ಗ್ರಿಪ್ ಇದೆ, ಲೆವೆಲ್ ಇದೆ, ಮಹಿಳಾ ವಿಭಾಗದ ಪಂದ್ಯವಿದೆ. ಸೊ ಬಂಧುಗಳೇ, ನೇರ ಪ್ರಸಾರವನ್ನ ನೋಡುವಂತಹ ಧ್ವನಿ ಮೀಡಿಯಾದ ಎಲ್ಲಾ ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಇದು ದಾಖಲೆಯ ಕಾರ್ಯಕ್ರಮ. ಭಾಷೆಗಳ, ಕಲೆಗಳ, ಜಾತಿ ಮತಗಳ ಸಂಗಮ ಬೀಡಾಗಿರತಕ್ಕಂತಹ ಮಂಜೇಶ್ವರದ ಕಣ್ವ ತೀರ್ಥದಲ್ಲಿರತಕ್ಕಂತಹ ಅತ್ಯಂತ ವಿಖ್ಯಾತ ಸಂಸ್ಥೆ ಆಂಜನೇಯ ಸಂಸ್ಥೆ 23ನೇ ವಾರ್ಷಿಕೋತ್ಸವದ ಬೃಹತ್ ಹಗ್ಗ ಜಗ್ಗಾಟ ನೋಡ್ತಾ ಇರಿ. ಸರಿಸುಮಾರು ರಾತ್ರಿ 1-2 ಗಂಟೆ ತನಕ ಸಾಗುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲಾ ಧ್ವನಿ ಮೀಡಿಯಾ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ. ಪಡೆದ ದಿನೋತ್ಸವ ಹೋಮ ಮಾತೆರೆಲ್ಲ ಒಟ್ಟು ಸ್ಥಾಪನೆ ಮಂತಿನ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಪಂಪಿನ ಬಹಳ ಮಲ್ಲ ಸಂಘ ಕೂಡ ಖಾಲಿ ಕ್ರೀಡಾ ಮನೋಭಾವನೆ ಮಾತ್ರ ತಂದೆ ಧರ್ಮ ಕಾರ್ಯೋಡು ಸಮಾಜಮುಖಿ ಕಾರ್ಯೋಡು నేను ಪೂರ ಮುತುವರ್ಜಿ ವಹಿಸೊಂದು ಈ ಊರಾವಡು ಪರ ಊರುಡಾವಡು ಅದ ಮಾತ ಆಪುಂಡ ಪೂರ ಕೈ ಜೋಡಿಸಾದ ನಿಕ್ನೇದ ಆಪುನಂಚಿನ ಸತ್ಕರ್ಮಡು ಭಾಗ್ಯಾವಂದುಲ್ಲಾರ ಮಾತ್ರ ತಂದೆ ಕಣ್ವತೀರ್ಥ ಪಂಪುನಂಚಿನ ಊರ್ದ ಉದಾಹರಣೆ 4 ಪರಿಸರಗೂ ಬಸ್ಸಾಸಿನ ಕೀರ್ತಿ ಈ ಆಂಜನೇಯ ಕ್ಲಬ್ಗೆ ಬರ್ಕೊಂಡು ಅವಾಗ ಈ ವರ್ಷ ಎಲ್ಲ ನಿಖಲ ವರ್ಷಾವಧಿ ಕ್ರೀಡೋತ್ಸವವನ್ನು ಮಲ್ಪುನು ಬಂದದ್ದು ಇಲ್ಲಿ ನಿಘಂಟು ಬಂದಿದ್ದಾರೆ. ಎಡ್ಡೆ ದಿನ ಎಡ್ಡೆಗಳಿಗೆ ಎಡ್ಡೆ ಮುಹೂರ್ತ ಗೋಧೂಳಿ ಲಗ್ನಡು ಆ ಹಗ್ಗ ಜಗ್ಗಾಟ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭ ಮಲ್ಪುನು ಅವಾಗ ಆ ಮಲ್ಪುನಂಚಿನ ಕೊತ್ತುಡು 10 ದಿನಂಚಿನ ಕ್ರೀಡಾ ಅಭಿಮಾನಿಗಳಿಗಾವಡು ಕ್ರೀಡಾ ಐಟುಕ್ಲು ಭಾಗವಹಿಸಿನಕ್ಲೆಗಾವಡು ಒಬ್ಬೇ ರೀತಿಯ ತಾಪತ್ರಗಳು ಕೂಡ ಬರಬಲ್ಲಿ ದಾಲ ವಿಘ್ನಗಳು ಬರಬಲ್ಲಿ ಪ್ರಾಕೃತಿಕ ವಿಕೋಪಗಳು ಕೂಡ ಬರಬಲ್ಲಿ ಬಂದಿನ ಉದ್ದೇಶಗಳು ಕಾಲೊಂದು ಕಾಲ ಹಿರಿಯಾನಕ್ಕಲು ಮತ್ತೊಂಬತ್ತು ಪ್ರಕಾರವಾದ ಮುಹೂರ್ತದ ಆ ತಾರಾಯದಕ್ಕೂ ನಿಘಂಟು ಮದ್ದದ ಮತ್ತು ಈ ವಿಷಯ ಎಲ್ಲ ಮುಹೂರ್ತೋಡು ಒಬ್ಬೇ ರೀತಿಯ ದುರ್ಮುಹೂರ್ತ ದುರ್ಗಳಿಗಿರ್ತಂದಲ್ಲ ಐನು ಪೂರ ನಮ್ಮ ಮಿಂಚಿ ಗುರು ಹಿರಿಯರು ದೈವದೇವರು ಸ್ಥಳಸ್ಯ ಆರಾಧಿಸ ಆ ರಾಮಮುಖ್ಯ ಪ್ರಾಣದೇವರು ಜನಾರ್ದನ ದೇವರು ದೂರ ಮಲ್ಪಾತ್ಕೊಡೋದು ಪ್ರತಿಯೊಂದು ವಿಷಯ ಅಲ್ಲ ರಕ್ಷಣೆ ಮದ್ದದು ನಿರ್ಧಾವರ ಇನ್ನಿತ ಕಾರ್ಯಕ್ರಮದವರ ನಿಖಿಲ್ನ ಕೀರ್ತಿ ನನನಾಲೂರಿಗೆ ಪಸರಿಸಲಕ ಆ ದೇವರ ಅನುಗ್ರಹ ಮಲ್ಪಾತ್ಕೊಡೋದನ್ನು ಪ್ರಾರ್ಥನೆ ಸ್ವಾಮಿ ದೇವರ ನಮೋಸ್ತನಂದಾಯ ಸಹಸ್ರಮೂರ್ತೆಯ ಸಹಸ್ರಪಾದಾಕ್ಷಿರೋರ್ವಾಹೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಗಧಾರಿಣೇ ನಮಃ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಹ್ಮಣಿತಾಯ ಜಗದ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ನಮಸ್ಕಾರ. ಓಕೆ.
ದಾಖಲೆಯನ್ನ ಕಾಣುವಂತಹ ಹಗ್ಗಜಗ್ಗಾಟ ಸ್ಪರ್ಧೆಯ ಇದೀಗ ಉದ್ಘಾಟನಾ ಕಾರ್ಯಕ್ರಮ. ನಮ್ಮ ಜೊತೆ ಇರತಕ್ಕಂತಹ ವೇದಮೂರ್ತಿ ಶ್ರೀ ಬರಿಭಟ್ಟ ಅರ್ಚಕರು ಸುಳಿ ಜನಾರ್ದನ ದೇವಸ್ಥಾನ ಕಡ್ವತೀರ್ಥ, ಶ್ರೀ ಸುನಿಲ್ ಪೂಜಾರಿ ಅರ್ಚಕರು ಉದ್ಯಾವರ ಭಗವತಿ ಕ್ಷೇತ್ರ, ಗೌರವಾನ್ವಿತ ವಿಶ್ವನಾಥ ತುಕ್ಕೋಟು ಖ್ಯಾತ ಕಬಡ್ಡಿ ತಾರೆ, ಅಲ್ಲದೆ ಗಡಿನಾಡ ವಿಖ್ಯಾತ ಸಂಸ್ಥೆ ಮಹಾಲಿಂಗೇಶ್ವರ ಕುಂಜತ್ತೂರು ಈ ಸಂಸ್ಥೆಯ ಪ್ರಮುಖರು ಮತ್ತು ಕಬಡ್ಡಿಗಾಗಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡುವಂತಹ ಶ್ರೀ ಸುರೇಶ್ ಶೆಟ್ಟಿ ಕುಂಜತ್ತೂರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲ ಅತಿಥಿಗಳನ್ನ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಮಹಾಲಿಂಗೇಶ್ವರ ಕುಂಜತ್ತೂರು ಸಂಸ್ಥೆಯ ಇನ್ನೋರ್ವ ಸಕ್ರಿಯ ಸದಸ್ಯ ಶ್ರೀ ದಿನೇಶ್ ಶೆಟ್ಟಿ ಕುಂಜತ್ತೂರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಪ್ರಧಾನ ವೇದಿಕೆಗೆ ತೆರಳುವ ಮೊದಲು ಇದೀಗ ನಾಳಿಕೇರವನ್ನು ಒಡೆಯುವ ಮೂಲಕ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ತಮ್ಮ 23ನೇ ವಾರ್ಷಿಕೋತ್ಸವದ ಸಂಭ್ರಮದ ಹಗ್ಗಜಗ್ಗಾಟದ ಅತ್ಯಂತ ಔಪಚಾರಿಕೆಯ ಕ್ರೀಡಾಂಗಣ ಉದ್ಘಾಟನೆ ಇದೀಗ ಅಂಕಣದಲ್ಲಿ ಸಂಪನ್ನಗೊಳ್ಳಲಿದೆ. ಬಂಧುಗಳೇ, ಇದು ಇತಿಹಾಸ, ಇದು ದಾಖಲೆ. 4 ವಿಭಾಗಗಳಲ್ಲಿ ಜರುಗುವಂತಹ ಅತ್ಯಂತ ಅಪರೂಪದ ಹಗ್ಗಜಗ್ಗಾಟದ ಅದ್ಭುತ ಕ್ಷಣಗಳನ್ನ ಇನ್ನು ಮುಂದೆ ನೀವು ಸವಿಯಲಿದ್ದೀರಾ. ಜಯ ವಿಜಯ ಕಂಪಳ ಜಯ ವಿಜಯ ನಾಮಾಂಕಿತ ಅಂಕದ ಉದ್ಘಾಟನೆ ಇದೀಗ ನೆರವೇರಿಸಿಕೊಂಡವರಿದ್ದೇವೆ. ಎಲ್ಲ ಅತಿಥಿಗಳನ್ನ ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ಳುವರಿದ್ದೇವೆ. ಶ್ರೀ ವೇದಮೂರ್ತಿ ಬರಿಭಟ್ಟ, ಶ್ರೀ ಸುನಿಲ್ ಪೂಜಾರಿ, ಶ್ರೀ ವಿಶ್ವನಾಥ ತುಕ್ಕೋಟು, ಶ್ರೀ ಸುರೇಶ್ ಶೆಟ್ಟಿ, ಶ್ರೀ ದಿನೇಶ್ ಶೆಟ್ಟಿ, ಎಲ್ಲ ಅತಿಥಿಗಳು ವೇದಿಕೆಯನ್ನ ಏರುವಂತೆ ಅತಿಥಿಗಳಲ್ಲಿ ಮನವಿ. പ്രിയമുള്ളവരെ, പ്രമുഖ വേദിയിലേക്ക് ഉദ്ഘാടനത്തോടനുബന്ധിച്ച് അതിഥികളൊക്കെ വേദിയിലേക്ക് കടന്നു വരികയാണ്. ആ അതിഥികളെ ഈ പരിപാടിയിലേക്ക് ഔപചാരികമായി സ്വാഗതം ചെയ്യുന്ന പരിപാടിയാണ് വേദിയിലുള്ളത്. പ്രസംഗങ്ങളൊന്നുമില്ല, നേരെ ചടങ്ങിലേക്ക് മത്സരത്തിലേക്ക് കിടക്കുകയാണ്. ബന്ധുക്കളെ, 2 ವಿಭಾಗಗಳಲ್ಲಾಗಿ ಒಂದು ಲೆವೆಲ್ ಮತ್ತೊಂದು ಗ್ರಿಪ್ ಒಟ್ಟು 4 ಕ್ಯಾಟಗರಿಗಳಲ್ಲಿ ಸ್ಪರ್ಧೆ ಜರುಗಲಿದೆ. This is a historical tug-of war competition of 2024 in Anjaneya Kadvatirtha. What a beautiful trophies. Look at the trophies. Look at the quality of trophies. What an arrangement. This is the different of Anjaneya Kadvatirtha. This is the speciality of Anjaneya Kadvatirtha. ಬಂಧುಗಳೇ, ವೇದಿಕೆಯಲ್ಲಿ ಇರತಕ್ಕಂತಹ ನಮ್ಮ ವೇದಿಕೆಗೆ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀ ಗಣೇಶ್ ಅಪ್ಪಿ ಅವರು ವೇದಿಕೆಯನ್ನು ಏರುವಂತೆ ಮನವಿ. ಈಗ ತಾನೇ ನಮ್ಮ ಜೊತೆ ಶ್ರೀ ಕಿರಣ್ ರವರು ವೇದಿಕೆಯಲ್ಲಿದ್ದಾರೆ, ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಅವರು ಕೂಡ ಶ್ರೀ ಗಣೇಶ್ ಅಪ್ಪಿ ದಯವಿಟ್ಟು ವೇದಿಕೆಯನ್ನು ಏರುವಂತೆ ಮನವಿ. ಗಣೇಶಣ್ಣ ಬಲೆ ಬಂದುಲೆ ವೇದಿಕೆದ ಚಾವಡದ ಮಿತ್ತರಬೇಡ ಇತ್ತೆ ಬೈದಿನಂಚಿನ ಉದೀಪನ ಮಲ್ತಿನಂಚಿನ ಕಳತ ಉದೀಪನ ಮಲ್ತಿನಂಚಿನ ಮಾತ ಬಿನ್ನೆಲ್ಲ ನಮ್ಮ ಮೋಕೆಡೆ ಎದ್ದುಕೊನುವ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿ ನಂಚಿನ ಗಣೇಶ್ ಅಪ್ಪಿ ಚಾವಡಿಗೆ ಬರಲು ಪನ್ಪನ ವಿನಯ. ಶ್ರೀ ವಿಶ್ವನಾಥ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿ ಇದರ ಅಧ್ಯಕ್ಷರು ಆಗಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಶ್ರೀಯುತರನ್ನು ಕೂಡ ಬರಮಾಡಿಕೊಳ್ಳುವ ಮೂಲಕ ಇದೀಗ ಸ್ವಾಗತ. ಸಾಯಂ ವೇಳೆಯ ಅತ್ಯಂತ ಸುಂದರ ಗಳಿಗೆಯಲ್ಲಿ ನಾವಿದ್ದೇವೆ ಬಂಧುಗಳೇ. ಒಂದು ಪ್ರದೇಶದಲ್ಲಿ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಕಾರ್ಯವನ್ನ ಗೈಬೇಕು, ಯಾವ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಬೇಕು ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಕಣ್ವತೀರ್ಥದ ಹೆಮ್ಮೆಯ ಸಂಸ್ಥೆ ಆಂಜನೇಯ ಕಣ್ವತೀರ್ಥ. ಕಾರ್ಪೊರೇಟರ್ ಕಿರಣ್ ಕೋಡಿಕಲ್,
ಕಳೆದ ಅನೇಕ ವರ್ಷಗಳಲ್ಲಿ ಹಗ್ಗಜಗ್ಗಾಟವಾಗಿರಲಿ, ಕ್ರಿಕೆಟ್ ಆಗಿರಲಿ, ಇತಿಹಾಸ ಪುರುಷರಾದಂತಹ ಕೋಟಿ ಚೆನ್ನಯ್ಯರ ನಾಮಾಂಕಿತ ಕಾರ್ಯಕ್ರಮವನ್ನ ಮಾಡುವಂತಹ ನಮ್ಮೆಲ್ಲರ ಅತ್ಯಂತ ಅಚ್ಚುಮೆಚ್ಚಿನ ನಾಯಕ, ಮಂಗಳೂರು ನಗರ ಪಾಲಿಕೆಯ ಮಹಾನಗರ ಪಾಲಿಕೆಯ ಸದಸ್ಯರು ಆಗಿರತಕ್ಕಂತಹ ಕಿರಣ್ ಕೋಡಿಕಲ್ ಇದೀಗ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಕಾರ್ಪೊರೇಟರ್ ಆಫ್ ಮಂಗಳೂರು ಮುನ್ಸಿಪಾಲಿಟಿ ಮಿಸ್ಟರ್ ಕಿರಣ್ ಕುಮಾರ್ ಕೋಡಿಕಲ್. ಐ ರಿಕ್ವೆಸ್ಟ್ ಪ್ಲೀಸ್ ಕಮ್ ಓವರ್ ದ ಸ್ಟೇಜ್. ಅಂತಹ ಸೇವೆಯನ್ನ ಮಾಡುವಂತಹ ಆಂಜನೇಯ ಕಣ್ವ ತೀರ್ಥದ ಈ ಸಾರಥ್ಯ 23ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆ. ಬಂಧುಗಳೇ, ನಮ್ಮೆಲ್ಲರ ಒಡನಾಟವನ್ನ ಅತ್ಯಂತ ಬಾಂಧವ್ಯವನ್ನ ಹೊಂದಿ ನಮ್ಮ ತಂಡದ ಪ್ರಮುಖ ಆಟಗಾರನಾಗಿ, ಆದರೆ ದೇವರ ಲೀಲೆಯ ಅಥವಾ ಲೀಲೆಯೇ ಬೇರೆಯಾಗಿತ್ತು, ನಮ್ಮನ್ನ ಅಗಲಿರತಕ್ಕಂತಹ ನಮ್ಮೆಲ್ಲರ ಅತ್ಯಂತ ಶ್ರೇಷ್ಠ ಆಟಗಾರ ದಿವಂಗತ ಗುರುಪ್ರಸಾದ್ ಶೆಟ್ಟಿ ಅವರ ಸ್ಮರಣಾರ್ಥ ಈ ವರ್ಷ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ಇದೀಗ ವೇದಮೂರ್ತಿ ಶ್ರೀ ಮರಿಭಟ್ಟ ಅರ್ಚಕರು ಶ್ರೀ ಸುಳಿ ಜನಾರ್ದನ ದೇವಸ್ಥಾನ ಕಣ್ವ ತೀರ್ಥ ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಈಗ ತಾನೇ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವರೇ ಗೌರವ ಅಧ್ಯಕ್ಷರಾಗಿರತಕ್ಕಂಥ ಗಣೇಶ್ ಅಪ್ಪಿಯವರು ಗೌರವಿಸುವ ಮೂಲಕ ಸ್ವಾಗತವನ್ನ ಕೋರುವಂತೆ ಮನವಿ. ಶ್ರೀ ಲಕ್ಷ್ಮಣ್ ಕುಚ್ಚಿಕಾಡ್, ಮಂಜೇಶ್ವರ ಗ್ರಾಮ ಪಂಚಾಯತ್ನ 21ನೇ ವಾರ್ಡ್ ಅಂದ್ರೆ ಈ ಒಂದು ಪ್ರದೇಶ ಒಳಪಟ್ಟಿರತಕ್ಕಂಥ ವಾರ್ಡ್ನ ಸದಸ್ಯರು ಅವರು ವೇದಿಕೆಗೆ ಬರುವಂತೆ ಕೋರಿಕೆ. ಶ್ರೀ ಲಕ್ಷ್ಮಣ್ ಕುಚ್ಚಿಕಾಡ್. ಶ್ರೀ ಬಲಿಭಟ್ಟ ವೇದಮೂರ್ತಿ ಬಲಿಭಟ್ಟ ಅರ್ಚಕರು ಇವರನ್ನ ಸ್ಮರಣಿಕೆ ಮತ್ತು ಶಾಲೆಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಶ್ರೀ ಗಣೇಶ್ ಅಪ್ಪಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅತ್ಯಂತ ಸುಂದರಮಯ ವಾತಾವರಣ ಬಂಧുകളെ. പ്രത്യേകം സജ്ജമാക്കിയ ഈ കോർട്ടിൽ ഇനി അങ്ങോട്ടുള്ള മത്സരങ്ങൾ ആരംഭിക്കാനിരിക്കെ പ്രിയമുള്ളവരെ, ഈ ഗ്രൗണ്ട് ഉദ്ഘാടനം നാളികേരം മുടച്ചുകൊണ്ട് നടത്തി തന്ന ഏറ്റവും പ്രമുഖ സാന്നിധ്യം വേദമൂർത്തി ശ്രീ മരിഭട്ട് അവർക്ക് ചടങ്ങിലേക്ക് ആദരവ് നൽകിക്കൊണ്ട് സ്വാഗതം അരുൾ ചെയ്തിരിക്കുകയാണ്. ಅದೇ ಪ್ರಕಾರ ವೇದಿಕೆಯಲ್ಲಿರತಕ್ಕಂಥ ಮತ್ತೋರ್ವ ಪ್ರಮುಖ ಸಾನ್ನಿಧ್ಯ ಉದ್ಯಾವರ ಭಗವತಿ ಕ್ಷೇತ್ರದ ಅರ್ಚಕರಾಗಿರತಕ್ಕಂತಹ ಶ್ರೀ ಸುನಿಲ್ ಪೂಜಾರಿ ಇವರನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂತಹ ಕಿರಣ್ ಕೆ ಇವರು ಶಾಲು ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಶ್ರೀ ಸುನಿಲ್ ಪೂಜಾರಿ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಅದೇ ಪ್ರಕಾರ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಸಾಧಕ ಬಂಧುಗಳೇ, 3 ಬಾರಿ ದಸರಾ ಕಬಡ್ಡಿಯನ್ನ ಮೈಸೂರಲ್ಲಿ ಆಡಿದಂತಹ ಕರಾವಳಿಯ ಹೆಗ್ಗಳಿಕೆಯ ಆಟಗಾರ, ಅಂಡರ್ 18 ವರ್ಷ ವಯೋಮಿತಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತಹ ಕಬಡ್ಡಿ ತಾರೆ. ಪ್ರಸ್ತುತ ಅನೇಕ ಯುವ ಆಟಗಾರರಿಗೆ ತರಬೇತಿಯನ್ನು ಕೊಡುವಂತಹ ನಮ್ಮ ತೊಕ್ಕೋಟಿನ ಪ್ರತಿಭೆ ವಿಶ್ವನಾಥ ತೊಕ್ಕೋಟ್ರವರು ವೇದಿಕೆಯಲ್ಲಿದ್ದಾರೆ. ಇವರನ್ನ ಶ್ರೀ ಧೀರಜ್ ಧೀರಜ್ ಹೊನ್ನೆ ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ ಕೋರಿಕೆ. ಇದೀಗ ತಾನೇ ನಮ್ಮ ಸೌಭಾಗ್ಯವೇನೋ ವೇದಿಕೆಯನ್ನ ಏರಿದಂತಹ ಓರ್ವ ಸಾಧಕ, ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಅವರು ಬಹಳಷ್ಟು ವಿಶೇಷ ರೀತಿಯ ಕೊಡುಗೆಗಳನ್ನ ಕೊಡುವಂತಹ ವ್ಯಕ್ತಿತ್ವ. ಕಳೆದ ವರ್ಷ ಗೋಲ್ಡ್ ಫಿಂಚ್ ಅಲ್ಲಿ ಒಂದು ವಿಶೇಷವಾದಂತಹ ಹಗ್ಗ ಜಗ್ಗಾಟ, ಪ್ರಾಯಶಃ ಈ ಪರಿಸರದಲ್ಲಿ ಕಂಡು ಕೇಳರಿಯದಂತಹ ಹಗ್ಗ ಜಗ್ಗಾಟ ಕಳೆದ ವರ್ಷವನ್ನ ಆಯೋಜನೆ ಮಾಡಿದ್ರು. ಈ ವರ್ಷ ಈಗ ತಾನೇ ಕೋಟಿ ಚೆನ್ನಯ್ಯ ಕ್ರಿಕೆಟ್ ಸರಣಿಯನ್ನ ಉರುವ ಗ್ರೌಂಡ್ ಅಲ್ಲಿ ಮಾಡಿದ್ರು. ಇನ್ನು ಬರುವ ಫೆಬ್ರವರಿ 18ನೇ ತಾರೀಕಿನಂದು ಮತ್ತೆ ಉರುವದಲ್ಲಿ ಮಂಗಳೂರಲ್ಲಿ ಇಷ್ಟರವರೆಗೆ ಕಾಣದಂತಹ ಒಂದು ದೊಡ್ಡ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನ 40,000 ಪ್ರಥಮ ನಗದು ಮಹಿಳಾ ವಿಭಾಗ ಮತ್ತು ಮಹನೀಯ ವಿಭಾಗದಲ್ಲಿ ಕೊಡುವಂತಹ ಒಂದು ವಿಶೇಷ ದೊಡ್ಡ ಕಾರ್ಯಕ್ರಮದ ರೂವಾರಿ ಕಿರಣ್ ಕುಮಾರ್ ಕೋಡಿಕಲ್ ವೇದಿಕೆಯಲ್ಲಿದ್ದಾರೆ. ಇವರನ್ನ ಮಂಜೇಶ್ವರದ ಮಂಡಿಗೆ ಪ್ರೀತಿ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶ್ರೀ ಕಿಶೋರ್ ಶೆಟ್ಟಿ ಅವರು ಕುಚ್ಚತ್ ಬೈಲ್ ಅವರು ವೇದಿಕೆಗೆ ಬಂದು ಸ್ವಾಗತವನ್ನ ಕೋರುವಂತೆ ಮನವಿ.
ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಮತ್ತೊಬ್ಬ ವ್ಯಕ್ತಿತ್ವ. ಮಂಜೇಶ್ವರದ ಮಣ್ಣಿನಲ್ಲಿ ಅನೇಕ ರಾಷ್ಟ್ರೀಯ ಕಬಡ್ಡಿಗಳನ್ನ ನೀವು ನೋಡಿರಬಹುದು. ಆ ರಾಷ್ಟ್ರೀಯ ಕಬಡ್ಡಿಗಳನ್ನ ಇಲ್ಲಿ ಬರಬೇಕಿದ್ರೆ ಅದಕ್ಕೆ ಪ್ರಮುಖ ಕಾರಣ ದಿವಂಗತರಾದಂತಹ ಶ್ರೀ ಸುಧೀರ್ ಕುಮಾರ್ ಮಂಜೇಶ್ವರ ಅವರು ಒಂದು ಕಾರ್ಯಕ್ರಮ ಇತ್ತ ಕಡೆ ತರುವ ವೇಳೆಯಲ್ಲಿ ಅವರು ಸಂಪರ್ಕಿಸುವಂತಹ ಮೊದಲ ಸಂಸ್ಥೆ ಅದು ಮಹಾಲಿಂಗೇಶ್ವರ ಕುಂಜತೂರು. ಕಳೆದ 50 ವರ್ಷಗಳಿಗಿಂತಲೂ ಅಧಿಕವಾಗಿ ತುಳುನಾಡಿನ ಮಣ್ಣಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಮೆಯ ವಿಶೇಷವಾಗಿ ಕಬಡ್ಡಿಯನ್ನ ಉಸಿರಾಗಿಟ್ಟಂತಹ ಸಂಸ್ಥೆ ಇದೀಗ 50 ಸಂವತ್ಸರಗಳನ್ನ ಪೂರ್ಣಗೊಳಿಸಿ ಸಮಾಜಕ್ಕೆ ಮಾದರಿ ಸಂಸ್ಥೆಯಾಗಿ ಹೊರಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಶ್ರೀ ಸುರೇಶ್ ಕುಮಾರ್ ಶೆಟ್ಟಿ ಅವರಿಗೆ ವೇದಿಕೆಗೆ ಸ್ವಾಗತ. ಮಹಾಲಿಂಗೇಶ್ವರ ಸಂಸ್ಥೆ ಸುರೇಶ್ ಶೆಟ್ಟಿ ಕುಂಜತೂರು ಇವರಿಗೆ ಶ್ರೀ ರಾಕೇಶ್ ಕೀರ್ತೇಶ್ವರ ತಾವುಗಳು ವೇದಿಕೆ ಬಂದು ಸ್ವಾಗತವನ್ನು ಕೋರುವಂತೆ ಕೋರಿಕೆ. ಇದೀಗ ಮತ್ತೋರ್ವ ವಿಶೇಷ ಅತಿಥಿ ನಮ್ಮ ಜೊತೆ ಬರ್ತಾ ಇದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಜೀನ್ ಲವಿನೋ ಮ್ಯಾಂತೋರೋ ಇವರಿಗೆ ಅತ್ಯಂತ ಗೌರವದ ಸ್ವಾಗತ. ಪ್ರೆಸಿಡೆಂಟ್ ಆಫ್ ಮಂಜೇಶ್ವರ ಗ್ರಾಮ ಪಂಚಾಯತ್, ರೆಸ್ಪೆಕ್ಟೆಡ್ ವೆಲ್ಕಮ್ ಮೇಡಮ್ ಜೀನ್ ಲವಿನೋ ಮ್ಯಾಂತೋರೋ ಇವರಿಂದ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ ಮೂಲಕ ಶ್ರೀಯುತರನ್ನ ವೇದಿಕೆಗೆ ಬರಮಾಡಿಕೊಳ್ಳುವವರೇ ಶಾಲು ಸ್ಮರಣಿಕೆಯೊಂದಿಗೆ. ಅದಕ್ಕೆ ಮೊದಲಾಗಿ ವೇದಿಕೆಯಲ್ಲಿರುವಂತಹ ಮತ್ತೊಬ್ಬ ವಿಶೇಷ ಆಹ್ವಾನಿತ ಅತಿಥಿಯನ್ನ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ವಿಶ್ವನಾಥರವರು ವೇದಿಕೆಯಲ್ಲಿದ್ದಾರೆ. ಸಾಮಾಜಿಕ ರಂಗಗಳಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸುವಂತಹ ಅತ್ಯಂತ ಹಿರಿಯ ವ್ಯಕ್ತಿತ್ವ. ಅವರನ್ನು ಕೂಡ ಈ ಹಗ್ಗ ಜಗ್ಗಾಟದ ಉದ್ಘಾಟನಾ ವೇದಿಕೆಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರನ್ನ ಶ್ರೀ ಮುರಳಿ ಮಂಜೇಶ್ವರ ವೇದಿಕೆಗೆ ಬಂದು ಸ್ವಾಗತಿಸುವಂತೆ ಕೋರಿಕೆ. ವೇದಿಕೆಯಲ್ಲಿ ಈಗ ತಾನೇ ನಮ್ಮ ಜೊತೆ ಸೇರಿಕೊಂಡಿರತಕ್ಕಂತಹ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನೋ ಮ್ಯಾಂತೋರೋ ಇವರನ್ನ ಸುಪ್ರೀತಾ ಉದಯ್ ಕಣ್ವತೀರ್ಥ ವೇದಿಕೆಗೆ ಬಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ ಮನವಿ. ನಮ್ಮ ಈ ಪರಿಸರ ಉಳ್ಳಂತಹ ಮಂಜೇಶ್ವರ ಗ್ರಾಮ ಪಂಚಾಯತ್ನ 21ನೇ ವಾರ್ಡ್ ಜನಪ್ರತಿನಿಧಿ ಶ್ರೀ ಲಕ್ಷ್ಮಣ್ ಕುಚ್ಚಿಕಾಡ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡುವ ಮೂಲಕ ಶ್ರೀಯುತರನ್ನ ಧನ್ರಾಜ್ ಮಂಜೇಶ್ವರ ವೇದಿಕೆಗೆ ಬಂದು ಶಾಲು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ ಮನವಿ. ಸ್ವಾಗತ ಸುಸ್ವಾಗತ ಎಲ್ಲ ಘನ ಅತಿಥಿಗಳಿಗೆ. ಅದೇ ಪ್ರಕಾರ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ಎಲ್ಲ ಹಗ್ಗ ಜಗ್ಗಾಟ ಪ್ರಿಯರಿಗೆ ಮತ್ತು ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ತಂಡಗಳಿಗೆ ಮಂಜೇಶ್ವರದ ಕಣ್ವತೀರ್ಥಕ್ಕೆ ಆಂಜನೇಯ ಪರವಾಗಿ ಕೃತಜ್ಞತೆಯೊಂದಿಗೆ ಸ್ವಾಗತ. ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳ ಪೈಕಿ ಈಗ ತಾನೇ ನಾಳಿಕೇರವನ್ನ ಒಡೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿರತಕ್ಕಂತಹ ವೇದಮೂರ್ತಿ ಶ್ರೀ ಮರಿಭಟ್ ಅವರಿಂದ ಆಶೀರ್ವಾದದ ನುಡಿಗಳು. ವೇದಿಕೆ ಉಡುಪಿನಂಚಿನ ಮಾತಾ ಗಣ್ಯಾತಿ ಗಣ್ಯರಿಗೆಲ್ಲ ವಂದನೆಗಳು, ಅಭಿನಂದನೆಗಳು. ಅವೇ ರೀತಿಯಾದ ಸಭೆಟ್ಟು ಸೇರ್ದಿನಂಚಿನ ತೀರ್ಥುಡುಪ್ಪುನಂಚಿನ ಸಭಾ ಆಸಕ್ತರಿಗೆಲ್ಲ ವಂದನೆಗಳನ್ನು ತೆರೆಸ ಒಂದು ಭಾಳ ವಿಜೃಂಭಣೆಡು ಮಲ್ಪುನಂಚಿನ ಕಾರ್ಯಕ್ರಮ ಇನಿತ ಹಗ್ಗ ಜಗ್ಗಾಟದ ರೂವಾರಿಳು ಆಂಜನೇಯ ಕ್ಲಬ್ಬದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ಅಪಕ ನೆಟ್ಟು ಒರಿಯನ ಅಧ್ಯಕ್ಷೆ ಬಂಡ ಯಾವೊಂದಿಗೆ ದಾಯ ಬಂಡ ನೆಟ್ಟು ಪ್ರತಿ ಒರಿಯೆಲ್ಲ ಆಂಜನೇಯ ದಕ್ಕಲು ಅಧ್ಯಕ್ಷರನಕ್ಲೆ ಪೂರ ಸರ್ವಾಧ್ಯಕ್ಷರನಕ್ಲೆ ಉಲ್ಲೇರಪಗ ಒರಿಯರೇನೆಲ್ಲ ಒಂಜೊಂಜಿ ಅಭಿಪ್ರಾಯ ಸೇರ್ದು 10 ಜನ ಸೇರ್ದು 10 ಜೋಕುಲು ಒಂಜಪ್ಪೆ ಜೋಕುಲಾದ ಬತ್ತದ ಕಷ್ಟ ಬತ್ತದ ಮಲ್ತಿನಂಚಿನ ಒಂಜಿ ಕ್ಲಬ್ಬು ದಯಬಂಡ ಯಾಲ್ನ ಎಲ್ಲಪ್ಪನಾಗ ಅಮಿಕ್ಲನೊಟ್ಟಿಗೆನೆ ಗೊಬ್ಬೊಂದು ವಾ ಊರಿಗೆ ಪೋತ ಅಂದು ಎಂಕ್ಲೆಗ್ಲ ಗೊತ್ತು ಅಪಗ ಯಾನೊಂಜಿ ಬೇತ ತಂಡದ ಗೊಬ್ಬೊಂದು ಇತ್ತನಂದಲ್ಲ ಈ ತಂಡದೊಟ್ಟಿಗೆನೆ ಪೋಂದು ಬರೊಂದಿತ್ತಿನ ಅಪಗ ಇತ್ತದ ಆಂಜನೇಯ ಬಸ್ಸುತ್ತ ಓನರ್ ಶರತ್ನ ಒಂಜಿ ಮೂಜಿ ಚಕ್ರದ ಟೆಂಪ ಇತ್ತಂದು ಐಟು ಪೋಂದು ಬರೊಂದು ಗೊಬ್ಬೊಂದು ಇತ್ತನಂಚಿನ ಜವನೇರ ಅಪಗ
ಐನು ಪೂರ ನಮ್ಮ ಮದಪ್ಪೆರ ಬಲ್ಲಿಗೆ ನಮ್ಮ ಒಲ್ತು ಬತ್ತದ ಬಂಡದು ನಮ್ಮ ಮದಪ್ಪೆರ ಬಲ್ಲಿ ಅಂಚೆನೆ ಈ ಕ್ಲಬ್ಬದ ಜವನ್ನೆರ್ಲ ಅಂಚೆನೆ ಇಂಚನ ಇತ್ತೇರು ಇಂಚನ ಮಲ್ತೇರು ಹಠ ಬತ್ತಿಯರು ಹಠ ಪತ್ತದು ಸಾಧನ ಮಲ್ತನು ದಾಂಡ ಓಲ ಆಪುಂಡು ಪನ್ಪುನೆಕ್ ಮಿಕ್ಲೆ ಕಾರಣ ಮಾತ್ರ ತಂದೆ ಐತ ಬೊಲ್ಪು ನಂಗೆ ಇನಿ ತೋಜೊಂದುಂಡು ಏತೋ ವರ್ಷಡ್ ಅಕ್ಲನ ಕನಸಾಯಿನಂಚಿನ ಒಂಜಿ ಭವ್ಯವಾಯಿನಂಚಿನ ಕ್ಲಬ್ಬು ಬಂಡದು ಕಟ್ಟಿಯರು ಮಾತೆರ್ನ ಮನಸ್ಸುಡ್ಲ ಒಂಜಿ ಕ್ಲಬ್ಬು ಬಣ್ಣಂದಾಂಡ ಕ್ಲಬ್ಬು ಬಂಡಿಗುಡ್ಲೆ ಒಂಜಿ ತಾತ್ಸಾರ ಮನೋಭಾವನೆ ಮಾತೆರೆಗ್ಲ ಬರ್ಪುಂಡು ಅಪಗ ಆ ಕ್ಲಬ್ಬು ಇಂಚ ಉಪ್ಪೊಡು ಸಮಾಜಮುಖಿ ಆವಡು ಧಾರ್ಮಿಕಡ ಆವಡು ಅತ್ತಂದಂಡ ಸತ್ಕರ್ಮಡ ಆವಡು ಇಂಚ ಉಪ್ಪೊಡು ಏರೇನು ದೀದು ಇಂಚ ದೀದು 4 ವರ್ಗದಕ್ಲೇನ ಆವಡು ರಡ್ಡ್ ಕುಲದಕ್ಲೇನ ಆವಡು ಅತ್ತಂದಂಡ ರಡ್ಡ್ ಲಿಂಗ ಮೂಜಿ ಲಿಂಗದಕ್ಲೇನು ಸೇರ್ಸಾದು ಇಂಚ ಕ್ಲಬ್ಬನು ನಡಪ ಒಂದು ಪೋಡು ಬಂಡದು 4 ಊರಿಗೂ ತೊಜ್ಪಾದು ಕೊಡ್ತೀನಕ್ಲಿ ಈ ಆಂಜನೇಯ ಕ್ಲಬ್ಬು ಮಾತ್ರ ತಂದೆ ಖಾಲಿ ಕ್ರೀಡೋ ಮನೋಭಾವನಡು ಮಾತ್ರ ಅತ್ತು ಪ್ರತಿಯೊಂದು ಎಕಡೆ ಪಣ್ಲಕ್ಕ ಧರ್ಮ ಕಾರ್ಯಗಳು ಸಮಾಜಮುಖಿ ಕಾರ್ಯಗಳು ಸಮಾಜಗೆ ಎಡ್ಡೆ ಆಪುನಂಚಿನ ಸತ್ಕರ್ಮನ ಪೂರ ಮಿಕಲು ಮಲ್ತೊಂದು ಬತ್ತೇರು ದಯ ಬನ್ನದಂಡ ಮೂಲ ಪಂಚಾಯತದ ಅಧ್ಯಕ್ಷರ್ಲ ಉಲ್ಲೇರು ಪಂಚಾಯತ್ ಮೆಂಬರ್ಲ ಉಲ್ಲೇರು ನಮ್ಮ ಸುತ್ತಮುತ್ತ ನಮ್ಮನೆ ತೂವೊಂದುಲ್ಲ ಏತ್ ಕಜಾವು ಪೂರ ಬೋಡು ಬೋಡುಂದೆ ದಕ್ಕುನಕಲ್ಲ ಉಲ್ಲೇರು ಬಂಡದು ನಮ್ಮ ಈತ ಪೂರ ಒಂಜಿ ಕಾರ್ಯಕ್ರಮ ಮಲ್ಪುನಾಗ ನಮ್ಮ ಒಂಜಿ ಪೂಜೆ ಆವಡು ಹೋಮ ಆವಡು ದಾದಾಂಡ ಮಲ್ಪುನಾಗ ಒಂಜಿ ಸಂಕಲ್ಪ ಅಂದು ಮಲ್ಪುವಾಗ ಅಪಗ ಸಂಕಲ್ಪ ಮಲ್ಪುನಾಗ ದಾಯಕ ಮಲ್ಪ ಬಂಡ ನೇನು ಪೂರ ಪೊರ್ಲು ಮಲ್ತು ಕೊರ್ಲೆ ಬಂಡದು ಮಾತ್ರ ತಂದೆ ಇಂಚಿತ್ತಿನ ಮಲ್ಪುನಾಗ ಒಂಜಿ ವಿಶೇಷವಾದ ನಂಗೆ ನೆನೆಪೋರಿಯೋಡಿಗೆ ಈ ವರ್ಷಡ್ ನಮ್ಮ ಇಂಚಿತ್ತಿನ ಕಾರ್ಯಕ್ರಮ ಮಲ್ತು ನಡೆದವರ ನಂಗೆ ಅವು ಆ ವರ್ಷ ಪನ್ಪುನವು ನಮ್ಮ ತರೆಟು ಕೊಡು ದಯ ಬಂಡ ನಮ್ಮ ಪುಟ್ಟು ದಿನ ವರ್ಷ ಹೂವು ಬಣ್ಣಂದಾಂಡ ನಮ್ಮ ಪುಟ್ಟು ದಿನ ನಡೆದವರ ನಮ್ಮ ಬರ್ತ್ಡೇ ಎಂದು ಸೆಲೆಬ್ರೇಷನ್ ಮಲ್ಪುವ ನಮ್ಮ ಜೋಕ್ಲಿ ಯಾಪ ಪುಟ್ಟು ದೇರ್ಕಂಡ ಆ ವರ್ಷ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಲ್ಪುವ ಅಪಗ ಈ ವರ್ಷದ ಹಗ್ಗ ಜಗ್ಗಾಟ ಬಂಡದು ನಮ್ಮ ಮಲ್ತದನಾಗ ನಮ್ಮ ಊರುಗಳ ಒಂಜಿ ಎಡ್ಡಾಪು ನಂಚಿನೇನು ನಮ್ಮ ಮಲ್ಪೋಡು ಒಂದು ನಿಖಲ್ದಾಲ ಮಲ್ಪುಜೇರಂದತ್ತು ನನ್ನ ಮಿತ್ತಿಗೆ ಪ್ರೇರೇಪಣೆ ಕೊರಡಿಗೆ ನಮ್ಮ ಏತ್ ಮಲ್ತನ ನಂಡಲ ಕುಡರಿಯ ಬೊಕ್ಕದ ಜೋಕ್ಲನಕ್ಲಿಗೆ ಪ್ರೇರೇಪಣೆ ಕೊರಡು ಒಂದು ನಮ್ಮ ಸಾದಿಡು ತೂನಾಗನೆ ತೋಜುಂಡು ನಂಗೆ ಏತ್ ಕಸ ಕಡ್ಡಿನ ಪೂರ ಅವಲವಲು ದಕ್ಕುವೇರೆಂದು ಮಾತ್ರ ತಂದೆ ನಮ್ಮ ಮಾತೃ ಸ್ವರೂಪಡ ಆರಾಧನೆ ಮಲ್ಪುನಂಚಿನ ಕೈ ಕಂಜಿಳು ಐನು ತಿಂದದು ಬೊರ್ಚಾಂದಿನ ರೋಗ ಬತ್ತದು ರುಜಿನ ಬತ್ತದು ಸೈಪುನ ನರಳಾಟನ ತೂತ ಮಾತ್ರ ತಂದೆ ನಮ್ಮ ಇಲ್ಲಾಲೆ ಮಲ್ತಿನ ದಾದಾಂಡ ಒರಿನಂದಾಂಡ ಐನು ಕೊನದು ಪಾಡುನು ಪುಚ್ಚನಾಯಿಗ ಈ ಪುಚ್ಚನಾಯಿಲ ಪಿದಾಯ್ಬೋದು ವರಂಕದ ಸೈಪುನ ಆಂಡ ಅವು ನಮ್ಮಟ ಅವಿನಾವ ಭಾವ ಸಂಬಂಧ ಒಪ್ಪುಂಡು ಇಲ್ಲದ ಅಪಗ ಅಂಚಿತ್ತಿನ ಪ್ರಾಣಿ ಪಕ್ಷಿಲೇನು ಪೂರ ಈ ಸಮಾಜಡು ಕೆಲವೇರು ಗೊತ್ತಿಜ್ಜಂದೆನ ಬುದ್ಧಿಜೀವಿಳಿಂದೆ ಬನೋಲಿ ದಯಬಂಡ ಇತ್ತದ ಕಲಿಯುಗೊಟ್ಟು 21ನೇ ಶತಮಾನಡು ಬುದ್ಧಿ ಇಜ್ಜಂದಿನ ಕ್ಲಿಯರ್ಲೆ ಅಕ್ಲಕ್ಲೆಗೆ ಅಕ್ಲಕ್ಲೆ ಮಲ್ಲ ವಿದ್ಯಾವಂತೇರು ಬುದ್ಧಿಜೀವಿಲೆ ಏರು ಬಂಡಲ ಅಕ್ಲಕ್ಲೆಗೆ ಅಕ್ಲಕ್ಲನ ವಾದನೆ ಸರಿ ಆಂಡಲ ಪಕ್ಷನ ಜಾತಿಯ ವಾರ್ಡ ನೇನು ಪೂರ ಪರಿತ್ಯಾಗ ಮಲ್ತದ ಅವಲವಲು ದಕ್ಕೊಂದು ಉಪ್ಪೇರು ಐನು ತಿಂದದು ಏರೇರ ದಾದನ ಅವಗಡಲ ಆಪುಂಡು ಮುರಣ ಒಂಜಿ ದಿನ ಎಂಕ್ಲ ಇಲ್ಲದಲ್ಪನೆ ಏರ ಕಂಡದು ರಾತ್ರಿ ಕುಪ್ಪಿ ಪೂರ ದಕ್ಕದು ಬೋತೇರು ಐಟ್ ರಾತ್ರಿ ನಡತೊಂದು ಪೋಪುನ ಜೋಕ್ಲೆಗೆ ಕಾರ್ಗೆ ಕಂತೆರ ಒಂಚೂರು ದಾದನ ಇತ್ತೀನಿ ಆಂಡ ಒಂಜಿ ಸ್ಕೂಟರ್ ಪಂಚರ್ ಆದಿತ್ತಂಡು ಅಪಗ ನೆಕ್ಕ ಪೂರ ಏರು ಕಾರಣ ಬಂಡ ನಮ್ಮ ಸಮಾಜ ಉಡುಪುನಂಚಿನ ನಮನೇ ಕಾರಣ ಮಿಕ್ಲೆಗೆ ಅಂಚಲ ಇತ್ತನ ದಾಂಡ ಪಂಚಾಯತ್ ದಾಖಲೆ ಆತು ಶೋಕದ ಒಂಜಿ ವ್ಯವಸ್ಥೆ ಮಲ್ತದೇರು ತಿಂಗಳಿಗೆ ಒಂಜಿ 5 ರೂಪಾಯಿ ಕೊರ್ದು ಗೋಣಿಡ್ಬಾರ್ದು ದಿಲೆ ಇಲ್ಲಡೆ ಬತ್ತದ ಪತ್ತಂಬೋಪೇರು ಅಪಗ ಇಕ್ಕಲ ಒಂಜಿ ವ್ಯವಸ್ಥೆ ಮಲ್ಪೇರ ಆಪುಜಿ ಮಣ್ಣೊಂದು ಆಂಡ ನಮ್ಮ ದನ ನೆಡ್ದು ಮಿತ್ತಗೆ ದಾಲ ಮಲ್ಪೇರ ಸಾಧ್ಯ ಇಜ್ಜಿ ಅಂಚ ಬಂಡದು ಮಾತ ಪಂಚಾಯತ್ ದಾಖಲೇನೆ ಬುಂಡ ಆಪುಜಿಗೆ ಪಂಚಾಯತ್ ದಾಖಲೇನೆ ಸಿಲೆಕ್ಟ್ ಮಲ್ತು ಕೊಡ್ತೀನಿ ಅಕ್ಲ ನಮ್ಮ ನಂಕಲ ಒಂಚೂರು ಆಯ್ತಾ ಸಂಬಂಧ ಉಂಡು ನಮ್ಮ ಸುತ್ತಮುತ್ತನು ನಮ್ಮ ತೂವೊಂದು ನಮ್ಮ ಕ್ಲೀನ್ ಮಲ್ತೊಂದು ದಿನದ ದಾಂಡ ಅಕ್ಲನ ಬೇಲೆಲ್ಲ ಪತ್ತೆಟ್ಟು ಆಜಿಪಾಲು ಕ್ಲೀನ್ ಆಯ್ಲಕ್ಕ ಆಪುಂಡು ಅಪಗ ಮಾತೆರ್ಲ ನಿಖಲ್ಲ ಖಂಡಿತವಾದಲ ಸಹಾಯ ಮಲ್ಪೋರೆಂದು ಗೊತ್ತುಂಡು ದಯಬನ್ನದಾಂಡ ಒಂಜಿ ಪಂಚಾಯತ್ ಏತ್ ಆಯ ವ್ಯಯ ಆಪುಂಡು ಒಂದು ಅಕ್ಲೇ ಗೊತ್ತು ಈತ ಮಲ್ಲ ವಾರ್ಡ್ ಈತ ಮಲ್ಲ ಮಂಜೇಶ್ವರ ಪಂಚಾಯತ್ನ ಶುಚಿತ್ವಡು ದೀಪುನಂಚಿನವು ನಮ್ಮ ಕರ್ತವ್ಯ ಮಂಜೇಶ್ವರ ಪನ್ಪುನವು ನಮ್ಮ ಮಾತ್ರ ತಂದೆ ಕಣ್ವ ತೀರ್ಥ ಬನ್ನೊಂದಾಂಡ ದೇವರ ನಾಡು ಬನ್ಪುನ ವೈಕೆ ಬನ್ನೊಂದಾಂಡ ಪ್ರಾರಂಭ ಆಪುನನೆ ಕೇರಳಡ ಸುರೂತ ಊರೇ ಕಣ್ವ ತೀರ್ಥ ಅಂದು ತೂಮಿನಾಡು ಕಣ್ವ ತೀರ್ಥ ದೇವರ ನಾಡು ಒಂದು ಆ ರಾಮದೇವರ್ನ ಅವಿನಾವ ಭಾವ ಸಂಬಂಧ ಒಪ್ಪುನಂಚಿನ ಊರು ಕಣ್ವ ತೀರ್ಥ ಕಣ್ವ ಮಹರ್ಷಿಲ್ ನಡೆದವರ ಬತ್ತದ ಝಳನ ಆ ಜಾಗೆನ ಉದ್ಭವ ಮಲ್ತದ ಸ್ಥಳದ ಪಾವಿತ್ರ್ಯನ ಒರಿಪಾವನಂಚಿನ ಊರು ಕಣ್ವ ತೀರ್ಥ ಅಂದು ಅಪಗ ಇಂಚಿತ್ತಿನ ಊರುನು ನಮ್ಮ ಕಣ್ಣೆದುರೇ ಹಾಲಾವರೆ
ನಮ್ಮ ಬುಡ್ಪುನ ಬೊರ್ಚಿ ಖಾಲಿ ಕ್ಲಬ್ ದಕ್ಲೆಗಿಂದ ಮಾತ್ರ ಹತ್ತು ಏರ್ ಮಾತ ಸಭಿಕೆರ್ ಬೈದಾರ ಏರ್ ಮಾತ ನೆರೆ ಕರೆತಕ್ಲು ಉಲ್ಲೇರ ನಮ್ಮ ಊರುನು ನಮ್ಮ ಎಡ್ಡೆ ಮಲ್ಪುಗ ಆಂಜನೇಯದ ಕ್ಲಬ್ ದಕ್ಲು ನನ್ನ ಮಿತ್ತಗೆ ಅನೇಕ ಅಕ್ಲನ ಮನಸ್ಸುಡ ಸಂಕಲ್ಪ ಪೂರ ಉಂಡು ಐಕ್ಯ ನಮ್ಮ ಕೈ ಜೋಡ್ಸಾಗ ದಯಬಂಡ ಮುಲ್ಪದ ಜವನ್ನೇರು ಸಾಧಾರಣದ ಜವನ್ನೇರು ಹತ್ತು ಆ ರಾಮನ ದೂತೆ ಇಂಚ ಲಂಕೆಗೆ ಹೋದು ತನ್ನ ಕಾರ್ಯನ ಸಾಧಿಸದಾನ ಆ ಆಂಜನೇಯೇ ಅವ್ವೇ ಆಂಜನೇಯೇ ಮೂಲ ಬತ್ತದ ಪ್ರತಿಯೊರು ಎಡಲ ನೆಲೆಯಾತೆ ಬಂಡದ ಗರ್ವೋಡು ಬನೋಲಿ ಅಂಕ್ ಅಪಗ ಅಂಚಿತ್ತಿನ ಆಂಜನೇಯ ಕ್ಲಬ್ಗೂ ಪ್ರತಿಯೊಂದು ವಿಷಯಡ್ಲ ನಮ್ಮ ಕೈ ಸಹಾಯ ಅದು ಉಂತಗ ನನ ಮಿತ್ತಗಲ ಅನೇಕ ತರತ ಬೇಲೆ ಪೂರ ಮಿಕ್ಕಲ್ನ ಕೈಟ ಆವಡು ಐತ ಪೊರ್ಲುನು ನಮ್ಮ ತೂಕ ಮಾತ್ರ ತಂದೆ ನಮ್ಮ ಆತ್ಮಗಳ ಮನಸ್ಸುಗಳ ಕಣ್ಣುಗಳ ತಂಪಾಪುನಂಚಿನ ಕಾರ್ಯಕ್ರಮನ ವರ್ಷ ವರ್ಷ ಕೊರೊಂದುಪ್ಪಡು ಮಾತೆರೆಗಳ ಎಡ್ಡಾವಡು ಬಂಡದು ಎನ್ನ ರಡ್ಡು ಬಾತೆರಗ ಚುಕ್ಕಿದೆಯೋ ಒಂದುಲ್ಲೆ. ನಮಸ್ತೆ. ಅನೇಕ ವಿಷಯಗಳ ಕಡೆ ಬೆಳಕನ್ನ ಚೆಲ್ಲಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನ್ನ ಹೇಳಿದಂತಹ ಗೌರವಾನ್ವಿತ ಶ್ರೀ ಮರಿಭಟ್ ಅವರಿಗೆ ಕೃತಜ್ಞತೆಯೊಂದಿಗೆ ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಈ ವೇದಿಕೆಯಲ್ಲಿ ಅನೇಕ ಗಣ್ಯ ಅತಿಥಿಗಳಿದ್ದಾರೆ. ಈ ನಡುವೆ ಪ್ರಥಮ ವಿಭಾಗವಾದಂತಹ 505+5 ಕಿಲೋ ವಿಭಾಗದಲ್ಲಿ ಯಾವುದೇ ಆಟಗಾರನಿಗೆ ಭಾಗವಹಿಸುವ ಅವಕಾಶವನ್ನ ಕೊಟ್ಟಂತಹ ವಿಭಾಗದಲ್ಲಿ ಈಗ ತಾನೇ 18 ತಂಡಗಳು ಸ್ಕೇಲ್ ಅನ್ನ ಮಾಡಲಾಗಿದೆ. ಈ ನಡುವೆ ಆ ಸ್ಕೇಲ್ ವಿಭಾಗದಲ್ಲಿ ತಳುಕು ಪಟ್ಟಿ ಫಿಕ್ಸರ್ ಮಾಡುವ ಸಮಯ ಎಲ್ಲ ತಂಡಗಳ നായകരൊമ്മೆ ನಮ್ಮ ರಿಜಿಸ್ಟ್ರೇಷನ್ ടേബിൾ ಬಳಿ ಬರುವಂತೆ ಕೋರಿಕೆ. ശ്രദ്ധിക്കുക, 505 കിലോ വിഭാഗത്തിൽ മത്സരിക്കുന്ന ടീമുകളുടെ എല്ലാ ക്യാപ്റ്റന്മാരും പെട്ടെന്നൊന്ന് നമ്മുടെ രജിസ്ട്രേഷൻ ടേബിൾ അടുത്തെത്തണമെന്ന് അറിയിക്കുകയാണ്. ജട്ടായു വീട്ടില യുവക സംഘ ബഡാജെ ANB, ഭാരത് സംഘ കുടുംബൽ തടുക ANB, റോയൽ സ്റ്റാർ പെരളെടുക്ക, ശ്രീദുർഗ പേരുമുത ANB, ഫ്രണ്ട്സ് കുളൂർ, മഹാലിംഗേശ്വര കുഞ്ചത്തൂർ, ശിവശക്തി പ്രതാപ് നഗർ ANB, NYK ചിനാല, ಬ್ರದರ್ಸ್ ಪಯ್ಯಕಂಡ, ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ, ಯುವಕ ಸಂಘ ಬಡಾಜೆ, ಶ್ರೀ ಸಾಯಿ ಫ್ರೆಂಡ್ಸ್ ಮುಗುರು ಬಂದಾರು, VFC ಮಾಣಿಲ, ಬ್ರದರ್ಸ್ ಪೆರ್ಲ. ಇങ്ങനെ 18 ಟೀಮ್ಗಳು, ಈ ಎಲ್ಲ 18 ತಂಡಗಳ ನಾಯಕರು ತಕ್ಷಣವೇ ಅಲ್ಲಿಗೆ ತೆರಳುವಂತೆ, ಒಂದು ತಂಡದ ಪರವಾಗಿ ಒಬ್ಬರು ಸಾಕು, AP ಇದ್ದಲ್ಲಿ ಒಂದು ನಾಯಕ ಅಲ್ಲಿಗೆ ತಲುಪುವಂತೆ ಕೋರಿಕೆ. ತಕ್ಷಣವೇ ತೆರಳಿ ಉದ್ಘಾಟನಾ ಸಮಾರಂಭದ ಮಾತುಕತೆ ಆದೊಡನೆ ಫಿಕ್ಸರ್ ರೆಡಿ ಆಗುತ್ತೆ. ಆ ಫಿಕ್ಸರ್ ರೆಡಿ ಆದೊಡನೆ ಪ್ರಥಮ ಪಂದ್ಯಕ್ಕೆ ಕರೆಯನ್ನು ಕೊಡ್ತೇವೆ. ಆ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಉಪಸ್ಥಿತಿಯೊಂದಿಗೆ ಅತಿಥಿಗಳು ಅಂಗಣಕ್ಕೆ ಬಂದು ಶುಭವನ್ನ ಹಾರೈಸುವಂತಹ ಸಮಯ ಇದೀಗ. ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಕ್ಷೇತ್ರದಲ್ಲಿ ಪೂಜಾದಿ ಕಾರ್ಯಕ್ರಮಗಳು ಇರುವುದರಿಂದ ಶ್ರೀ ಮರಿಭಟ್ ವೇದಮೂರ್ತಿ ಮರಿಭಟ್ ರವರು ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಗಳು, ಅಭಿವಂದನೆಗಳು ಪೂಜನೀಯರಿಗೆ. ಈ ನಡುವೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನ ಮುಂದಿಡುವಂತೆ ನಮ್ಮೆಲ್ಲರ ಪ್ರಮುಖ ಅತಿಥಿಗಳಲ್ಲಿ ಬರುವ ಯುವ ನಾಯಕ ಕಿರಣ್ ಕುಮಾರ್ ಕೋಡಿಕಲ್, ಕಾರ್ಪೊರೇಟರ್, ಬ್ಯಾಂಗ್ಳೂರು ಮುನ್ಸಿಪಾಲಿಟಿ ಅವರನ್ನ ಕೇಳಿಕೊಳ್ತಾ ಇದ್ದಾರೆ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವತೀರ್ಥ ಇದರ ಟಗ್ ಆಫ್ ವಾರ್ ಹಗ್ಗ ಜಗ್ಗಾಟದ 2024ರ ಈ ಒಂದು ಕ್ರೀಡಾಕೂಟದ ಸಭಾ ವೇದಿಕೆಯಲ್ಲಿ ಉಪಸ್ಥಿಸಿರುವಂಥ ಹಿರಿಯರಾಗಿರುವಂಥ ಗುರುಗಳೇ ಸೇರಿ, ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅದೇ ರೀತಿ ಈ ಭಾಗದ ಸದಸ್ಯರು, ಗ್ರಾಮ ಪಂಚಾಯತ್ನ ಸದಸ್ಯರೇ ಸೇರಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಪ್ರೇಮಿಗಳೇ, ನನಗಂತೂ ಅತ್ಯಂತ ಖುಷಿ ತಂದಂಥ ದಿನ. ಯಾಕಂದರೆ ಸ್ವಲ್ಪ ದಿವಸ ಹಿಂದೆ ಅಪ್ಪಿಯನ್ನಾಗೋ ಈ ಸಂಸ್ಥೆಯ ಅಧ್ಯಕ್ಷರುಗಳೆಲ್ಲ ನನ್ನ ಮಂಗಳೂರಿಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕಂತೇಳಿ, ನಾನು ಅಯೋಧ್ಯೆಯ ರಾಮದೇವರ ಒಂದು ಮಂತ್ರಾಕ್ಷತೆಯನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ನಾವು ಎಲ್ಲಿದ್ದೇವೆ ಅಲ್ಲಿ ಹುಡುಕಿಕೊಂಡು ಬಂದು ಕೊಟ್ಟಂಥ ವ್ಯಕ್ತಿ. ನಿಜವಾಗಿ ನನಗೆ ತುಂಬ ಮನಸ್ಸಿಗೆ ಖುಷಿಯಾಗಿದೆ. ಅವರಿಗೆ ಇಡೀ ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಗ್ಗ ಜಗ್ಗಾಟವನ್ನು ನಾವು ಟಿವಿಯಲ್ಲಿ ನೋಡ್ತಾ ಇದ್ವಿ, ಒಂದು ಗ್ರಾಮಾಂತರ ವಿಭಾಗಗಳಲ್ಲಿ ಈ ಕ್ರೀಡಾಕೂಟ ಆಗುವುದನ್ನು ನೋಡಿದ್ವಿ. ನಮ್ಮ ಒಂದು ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ಎಂಬ ತಂಡವನ್ನು ನಾವು ಮಂಗಳೂರಲ್ಲಿ ಕಟ್ಟಿದ್ವಿ. ಆ ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡಲ್ಲಿ ನಾವು ಯಾವ ರೀತಿಯ ಒಂದು ಕಾರ್ಯಕ್ರಮ ಮಾಡಬೇಕು, ಈ ಯುವಕರನ್ನು ಯಾವ ರೀತಿ ಜೋಡಿಸ್ಬೋದು, ಸದೃಢವಾದ ಯುವಕರನ್ನು ಯಾವ ರೀತಿ ಜೋಡಿಸ್ಬೋದು, ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಮೊದಲಿಗೆ ಯೋಚನೆ ಬಂದದ್ದು ನಮ್ಮ ಮಣ್ಣಿನ ಕ್ರೀಡೆ, ನಮ್ಮ ಮಣ್ಣಿನ ಸತ್ವ ಇರುವಂಥ ಕ್ರೀಡೆ ಯಾವುದೊಂದು ಯೋಚಿಸಿದಾಗ ಹಗ್ಗ ಜಗ್ಗಾಟದ ಬಗ್ಗೆ ನಮಗೆ ಯೋಚನೆ ಆಯಿತು. ಆಗ ನಾವು ಇಬ್ಬರು
ನಮ್ಮ ಹಿರಿಯರುಗಳನ್ನು ಮಾತಾಡಿ ಒಂದು ನಾನು ಅವರ ಹೆಸರು ತೆಗಿಲೇಬೇಕು. ಬಾಬುಗುಡ್ಡೆ ಉಮೇಶನ್ನ ನಾನೀಗ ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡಾಗ ನೋಡಿದವರು ಆ ಕಡೆ ಹೋಗ್ತಾ ಇದ್ರು, ಈಗ ಇಲ್ಲಿ ಇರ್ಬೋದು ಅವರು. ಬಾಬುಗುಡ್ಡೆ ಉಮೇಶನ್ನ ಅತ್ಯಂತ ಹಿರಿಯ ಹಗ್ಗ ಜಗ್ಗಾಟದ ಕ್ರೀಡಾಪಟು ಆಗಿರುತ್ತಾರೆ. ಈಗ ತಂಡವನ್ನು ರಚನೆ ಮಾಡಿ ತಂಡಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಅಪ್ಪಿಯಣ್ಣ ಇದ್ದಾರೆ, ಅವರು ಕೂಡ ತುಂಬ ಹಿರಿಯರು. ನಾವು ನಮ್ಮ ಕಾರ್ಯಕ್ರಮ ಗೋಲ್ಡ್ ಫಿಂಚಲ್ಲಿ ಮಾಡಬೇಕಾದ್ರೆ ಇವರ ಹತ್ರ ತುಂಬ ಸಲಹೆ ಮಾರ್ಗದರ್ಶನಗಳನ್ನು ತಗೊಂಡಿದ್ದೇವೆ. ನಾನು ಮೊದಲಿಗೆ ಇಡೀ ತಮ್ಮ ಆಂಜನೇಯ ಕಣ್ವತೀರ್ಥ ಇಡೀ ತಂಡಕ್ಕೆ ನಮಗೆ ಆ ಒಂದು ಸಂದರ್ಭದಲ್ಲಿ ಹಗ್ಗವನ್ನು ಕೂಡ ನೀವು ಕೊಟ್ಟಿದ್ದೀರಿ. ನಮಗೆ ಆ ಒಂದು ಸಂದರ್ಭದಲ್ಲಿ ತುಂಬ ಸಹಕಾರವನ್ನು ಮಾಡಿದ್ದೀರಾ. ನಿಮಗೆ ಅಭಿನಂದನೆ ಸಲ್ಲಿಸಿದ ಇದು ಸರಿಯಾದ ವೇದಿಕೆ ಎಂದು ನಾನು ಅನ್ನಿಸ್ತಾ ಇದ್ದೇನೆ. ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಾವು ಲೆವೆಲ್ ಮಾದರಿಯಲ್ಲಿ ಅಲ್ಲಿ ಮಾಡುವಂಥದ್ದು, ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಇದೆ. ಒಂದು ಕಾಂಕ್ರೀಟ್ ಪಿಚ್ ಮಾಡಿದರೆ ನಾನು ಕೇಳಿದೆ ಎಷ್ಟು ಸಮಯದಿಂದ ಇಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿದ್ದೀರಿ. ಅಲ್ಲಿ ಸುಮಾರು 10 ವರ್ಷಕ್ಕಿಂತ ಮೇಲೆ ಆಗಿದೆ ಈ ಒಂದು ಪಿಚ್ಚಿಗೆ. ಅದೇ ರೀತಿ ಗ್ರಿಪ್ ಕೂಡ ಇಲ್ಲಿ ಮಾಡಿದ್ದೀರಾ. ತುಂಬ ಖುಷಿಯಾಗುತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ. ಅದೇ ಈ ಸಂಸ್ಥೆಯ ಬಗ್ಗೆ ಮಾತಾಡೋದಾದರೆ ಕ್ರೀಡೆಗೆ ಖಾಲಿ ಒಂದು ಕ್ರೀಡೆಗೆ ಅಲ್ಲದೆ ಸಮಾಜಮುಖಿ ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಾ. ಅನೇಕ ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ವಠಾರದಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಈ ತಂಡ ಮಾಡ್ತಾ ಇದೆ. ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿವೇಕಾನಂದರು ಒಮ್ಮೆ ಒಂದು ಮಾತು ಹೇಳಿದ್ರಂತೆ, ನನಗೆ ಒಂದು 100 ಸದೃಢ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನೇ ಬದಲಿಸ್ತೇನೆ. ಇಲ್ಲಿ ಅಂತಹ ಸದೃಢ ಯುವಕರನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಆಂಜನೇಯ ಕಣ್ವತೀರ್ಥದ ಒಂದಷ್ಟು ಯುವಕರು ತುಂಬ ಜನ ಇದ್ದಾರೆ. ನಿಮ್ಮ ಒಗ್ಗಟ್ಟು ಇದೇ ರೀತಿ ಇರಲಿ, ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ತಾವು ಮಾಡ್ತಾ ಹೋಗಿ. ತುಂಬ ನೋಡುವಾಗಲೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗಿ ಕಾಣ್ತಾ ಇದೆ. ನಿಮ್ಮ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿ, ಅದ್ಭುತವಾದ ಕ್ರೀಡಾಕೂಟ ಮೂಡಿ ಬರಲಿ ಎಂಬ ಮಾತನ್ನು ಹೇಳುತ್ತಾ, ಇಲ್ಲಿನ ಗ್ರಾಮದ ದೈವದೇವರು ತಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಎಂಬ ಮಾತನ್ನು ಹೇಳುತ್ತಾ, ಇದೇ ಬರುವ ಫೆಬ್ರವರಿ 18ಕ್ಕೆ ಕೋಟಿ ಚೆನ್ನಯ್ಯ ಸೇವೆ ಬ್ರಿಗೇಡ್ನ ವತಿಯಿಂದ ಉಮೇಶ್ ಅಣ್ಣ ಇದ್ದಾರೆ, ಬಾಬುಗುಡ್ಡೆ ನಮಸ್ಕಾರ. ಕೋಟಿ ಚೆನ್ನಯ್ಯ ಸೇವಾ ಬ್ರಿಗೇಡ್ ವತಿಯಿಂದ 18 ತಾರೀಕು ಫೆಬ್ರವರಿ ಸ್ಟೇಟ್ ಲೆವೆಲ್ ಹಾಗೂ ಕಾಸರಗೋಡು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಒಂದು ಹಗ್ಗ ಜಗ್ಗಾಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಈ ಒಂದು ಕ್ರೀಡಾಕೂಟಕ್ಕೆ ಬರಬೇಕಾಗಿ ತಮಗೆ ಈ ಮುಖೇನ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ, ತಮ್ಮ ಇಡೀ ತಂಡಕ್ಕೆ ಶುಭವಾಗಲಿ, ಆ ದೇವರ ಆಶೀರ್ವಾದ ತಮ್ಮೊಂದಿಗೆ ಯಾವಾಗಲೂ ಇರಲಿ ಎಂಬ ಮಾತನ್ನು ಹೇಳುತ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಪ್ರೌಢಿಮೆಯ ಮಾತುಗಳು ವೇದಿಕೆ ನೋಡಿದ್ರೆ ಗೊತ್ತಾಗತ್ತೆ. ಮಂಗಳೂರಿನ ಜನಪ್ರತಿನಿಧಿಗಳಿದ್ದಾರೆ, ಮಂಜೇಶ್ವರದ ಜನಪ್ರತಿನಿಧಿಗಳಿದ್ದಾರೆ. ಎಂತಹ ಪ್ರೌಢಿಮೆಯ ವೇದಿಕೆ ನಮ್ಮ ಕಣ್ವತೀರ್ಥದ ವಿಶೇಷ ಉದ್ಘಾಟನಾ ಸಮಾರಂಭ. ಈಗ ತಾನೇ ಹಗ್ಗ ಜಗ್ಗಾಟದ ಕರಾವಳಿಯ ಹಿರಿಯಣ್ಣ ಉಮೇಶ್ ಅಣ್ಣ ವೇದಿಕೆಯಲ್ಲಿದ್ದಾರೆ. ಅವರನ್ನ ಬಹಳಷ್ಟು ಗೌರವ ಪ್ರೀತಿಯಿಂದ ಈ ಮಂಜೇಶ್ವರದ ಹಗ್ಗ ಜಗ್ಗಾಟ ವೇದಿಕೆಗೆ ಸ್ವಾಗತವನ್ನ ಕೋರುತ್ತಾ, ನ್ಯೂ ಜನತಾ ಬಾಬುಗುಡ್ಡೆ ತಂಡದ ಸರ್ವಸ್ವ ಬಾಬಣ್ಣನ ಉಮೇಶ್ ಅಣ್ಣನನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಸ್ವಾಗತಿಸುತ್ತ ಶ್ರೋತರನ್ನ ಶ್ರೀ ಗಿರೀಶ್ ಶೆಟ್ಟಿ ಬಸೋಟ್ರವರು ವೇದಿಕೆ ಬಂದು ಶಾಲು ಸ್ಮರಣೆಯೊಂದಿಗೆ ಸ್ವಾಗತವನ್ನ ಕೋರುವಂತೆ ಮನವಿ. ಬಂಧುಗಳೇ, ಆಂಜನೇಯ ಕಣ್ವತೀರ್ಥ ಸರಿಸುಮಾರು 70 ಮಂದಿ ಸದಸ್ಯರು ಅಂತ ತಿಳ್ಕೊಳ್ಬಹುದು. ಆದರೆ ಊರಲ್ಲಿ ಒಂದು ಕಾರ್ಯಕ್ರಮವಾಗುವಾಗ ಸಮವಸ್ತ್ರವನ್ನ ನೋಡಿ, ಎಷ್ಟು ಸಮವಸ್ತ್ರ ನಾವು ತರಿಸಿದ್ದೇವೆ ಅಂತ ಹೇಳಿದ್ರೆ 200 ಸಮವಸ್ತ್ರವನ್ನ ಈ ಕಾರ್ಯಕ್ರಮಕ್ಕಾಗಿ ತರಿಸಿದ್ದೇವೆ. ಅದು ನಮ್ಮ ಊರ ಅತ್ಯಂತ ಶ್ರೇಷ್ಠ ಮಾದರಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಕಾರ್ಯಕ್ರಮ ಊರವರೆಲ್ಲ ಸೇರಿಕೊಂಡು ಮಾಡ್ತಾರೆ. ಇದು ಮಾದರಿ. ಅಭಿನಂದನೆಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಇದರ ಪ್ರಥಮ ಪ್ರಜೆ ಲವಿನೋ ಮಂತರಮೇಡ್ ಅವರಲ್ಲಿ ಬರಲಿ. ಸರ್ವರಿಗೂ ವಂದನೆಗಳು. ವೇದಿಕೆ ಮೇಲೆ ಉಪಸ್ಥಿತ ಇರುವಂತಹ ಗಣ್ಯತಿ ವ್ಯಕ್ತಿಗಳೇ, ವಾರ್ಡ್ ಸದಸ್ಯರೇ, ಮಂಗಳೂರಿನ ಕಾರ್ಪೊರೇಟರ್ನವರೇ, ಇಲ್ಲಿ ನೆರೆದಿರುವಂಥ ಆಂಜನೇಯ ಕ್ಲಬ್ಬಿನ ಎಲ್ಲ ಸದಸ್ಯರೇ, ಆಟಗಾರರೇ, ಕ್ರೀಡಾ ಪ್ರೇಮಿಗಳೇ ಹಾಗೂ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಇಂದಿನ ದಿನ ಶುಭಮಯವಾಗಿರಲಿ ನಾನು ಹಾರೈಸ್ತಾ ಇದ್ದೇನೆ. ಈಗಾಗಲೇ ಉದ್ಘಾಟಕರು ಮಾತನಾಡಿ ಹೋದರು, ಸ್ವಚ್ಛತೆಯ ಬಗ್ಗೆ ಒಂದು ತುಂಬ ಸವಿಸ್ತಾರವಾಗಿ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಅಂಥವರು ಹೇಳಿದಾಗ ಮಾತ್ರ ಜನರಿಗೆ ಮುಟ್ಟುವಂಥದ್ದು. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಆದರೆ
ಇದೇ ತಿಂಗಳ 21ನೇ ತಾರೀಕಿಗೆ ಈ ಕ್ಲಬ್ಬಿನ ಸದಸ್ಯರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವಂಥದ್ದು, ನಮ್ಮ ಇಡೀ ಕೇರಳದಾದ್ಯಂತ ಬೀಚನ್ನು ಕ್ಲೀನ್ ಮಾಡುವಂಥ ಒಂದು ಆರ್ಡರ್ ಬಂದಿದೆ, ಆದೇಶ ಬಂದಿದೆ. ಅದಕ್ಕಾಗಿ ನಿಮ್ಮ ಸಹಕಾರವನ್ನು ನಾನು ಮೊದಲಾಗಿ ಕೇಳ್ಕೊಳ್ತಾ ಇದ್ದೆ. ಅದರ ನಂತರ ನಿಮ್ಮ ಬಗ್ಗೆ ನಾನು ಮಾತಾಡ್ತೇನೆ. ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇರುವಂಥ ಏನಂತ ಹೇಳಿದರೆ, ಹೆಚ್ಚಿನ ಕ್ರೀಡೆಗಳನ್ನು ನಾವು ನೋಡ್ತೇವೆ. ಹೆಚ್ಚಿನ ಪ್ರಾಮುಖ್ಯತೆ ಕೊಡುವಂಥದ್ದು ಕ್ರಿಕೆಟಿಗೆ, ತಪ್ಪಿದರೆ ಥ್ರೋಬಾಲ್ಗೆ, ಫುಟ್ಬಾಲಿಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ ಎಷ್ಟು ಕೊಡ್ತಾರೆ ಅಂತ ಹೇಳಿದರೆ, ಇತ್ತೀಚೆಗೆ ಬಂದಂಥದ್ದು ಕಬಡ್ಡಿಗೆ ಕೊಡುವಂಥದ್ದು. ಅದು ನಮಗೆ ತುಂಬ ಸಂತೋಷ ಆಗುತ್ತೆ. ಅಂದರೆ ನಮ್ಮದು ಇದು ಪ್ರಾದೇಶಿಕ ಕ್ರೀಡೆ, ಗ್ರಾಮೀಣ ಕ್ರೀಡೆಗಳು ನಮಗೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲರೂ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಕ್ರಿಕೆಟಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟು ಗಲ್ಲಿಗಳಲ್ಲಿ ಸಮೇತ ಎಲ್ಲ ಮಕ್ಕಳು ಆಡ್ತಾ ಇರುವಂಥದ್ದು ಕ್ರಿಕೆಟೇ ಇರುವಂಥದ್ದು. ಆದರೆ ಜಗ್ಗಾಟಕ್ಕೆ ಇರುವಂಥದ್ದು ಕೆಲವು ಅವಕಾಶಗಳು ಮಾತ್ರ ಸಿಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಆಂಜನೇಯ ಕ್ಲಬ್ಬಿನವರು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇಷ್ಟೊಂದು ಒಳ್ಳೆಯ ಪಿಚ್ಚನ್ನು ತಯಾರಿಸಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಇಂಥ ಸ್ಪರ್ಧೆಗಳನ್ನು ನಡೆಸ್ತಾ ಬರ್ತಾ ಇರುವಂಥದ್ದು ಒಂದು. ಆದರೆ ಇನ್ನೊಂದು ಏನು ಅಂತ ಹೇಳಿದರೆ, ಇದರ ವಾತಾವರಣವನ್ನು ನೋಡಿದಾಗಲೇ ತುಂಬ ಸಂತೋಷ ಆಗುತ್ತೆ. ಇಲ್ಲಿಂದ ಬಂದವರು ಹೋಗಲಿಕ್ಕೆ ಮನಸ್ಸಾಗಲಿಲ್ಲ, ಕಣೇ ತನಕ ಇರುವರು ಅಂತ ಅನಿಸ್ತದೆ. ಅಂಥ ಒಳ್ಳೆಯ ವಾತಾವರಣವನ್ನು ಇಲ್ಲಿ ನೀವು ಸೃಷ್ಟಿ ಮಾಡಿದ್ದೀರಾ. ತುಂಬ ಒಂದು ಮದುವೆಗೆ ಮದುವೆಗೆ ಹೇಗೆ ಬರ್ತಾರೋ ಅಂಥ ವೇದಿಕೆಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೀರಾ. ಬರುವಂಥ ಒಂದು ಎಂಟ್ರೆನ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಸುತ್ತಮುತ್ತಲ ಎಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಯಾವಾಗ ವಾತಾವರಣ ಒಂದು ನಮಗೆ ಇರುವಂಥ ಪರಿಸರ ಚೆನ್ನಾಗಿರ್ತದೋ ಆವಾಗ ಕಾರ್ಯಕ್ರಮ ಅರ್ಧದಷ್ಟು ಯಶಸ್ವಿ ಅಂತವೇ ಅರ್ಥ. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದರೆ, ಇನ್ನೊಂದು ಇದಕ್ಕಿಂತ ಮೊದಲು ನಾನು ಭೇಟಿಯಾದಂಥ ಸಂದರ್ಭದಲ್ಲಿ, ಇಲ್ಲಿ ಬಂದು ಸಂದರ್ಶನ ಮಾಡಿದ ಸಂದರ್ಭದಲ್ಲಿ ಆಂಜನೇಯ ಕ್ಲಬ್ಬಿನಲ್ಲಿ ನೋಡಬೇಕು, ಹಲವಾರು ಫಲಕಗಳು, ಹಲವಾರು ಟ್ರೋಫಿಗಳು ಅವರು ಪಡೆದುಕೊಂಡಂಥದ್ದು ನಿಜವಾಗಿ ನಮಗೆಲ್ರಿಗೂ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯುವಕರು, ಈಗಾಗಲೇ ಹೇಳಿದರು, ಯುವಕರನ್ನು ಯಾವಾಗ ನಾವು ಸದೃಢರಾಗಿ ಮಾಡ್ತೇವೋ ಆವಾಗ ಸಮಾಜ ಎಲ್ಲ ಬಲಿಷ್ಠ ಆಗ್ತದೆ ಅಂತ ಹೇಳುವಂಥದ್ದು ಈಗಿನ ಕಾಲದಲ್ಲಂತೂ ಅತೀ ಮುಖ್ಯವಾಗಿದೆ. ಯಾಕಂತ ಹೇಳಿದರೆ ಯುವಕರು ಅಂತೇಳಿದಲ್ಲ, ಎಲ್ಲ ಮಕ್ಕಳಿಂದ ಹಿಡಿದು ವಯೋವೃದ್ಧ ತನಕ ಎಲ್ಲರೂ ಮುಳುಗಿರುವಂಥದ್ದು ಮೊಬೈಲಲ್ಲಿ ಎಲ್ಲವೂ ಸಿಗ್ತಾ ಇರುವ ಕಾರಣ ಅದು ಯಾವ ಕಡೆಗೆ ಸಮೇತ ಗಮನ ಹರಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಂತಹ ಕಾಲದಲ್ಲಿ ಸಮೇತ ನೀವು ಇಂಥ ಒಂದು ಒಳ್ಳೆಯ ಒಂದು ಕ್ಲಬ್ಬನ್ನು ಕಟ್ಟಿಕೊಂಡು ಕ್ಲಬ್ಬಿನ ಮುಖಾಂತರ ಕೇವಲ ಸಣ್ಣ ಪುಟ್ಟ ಆಟಗಳಲ್ಲದೆ ಇಂಥ ಗ್ರಾಮೀಣ ಆಟಗಳಿಗೆ ಒಂದು ಒತ್ತನ್ನು ನೀಡಿ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ಅಂತಾರಾಜ್ಯ ಮಟ್ಟಕ್ಕೆ ನೀವೀಗ ಈ ಕ್ರೀಡೆ ನಡೆಸ್ತಾ ಇರುವಂಥದ್ದು ಮಂಜೇಶ್ವರ ಪಂಚಾಯತಿನ ಅಧ್ಯಕ್ಷೆಯಾಗಿ ನನಗೆ ತುಂಬ ಹೆಮ್ಮೆ ತರುವಂಥ ವಿಷಯ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಾನು ಹಾರೈಸ್ತಾ ಇದ್ದೇನೆ. ಇದಕ್ಕೆ ಮುಂಚೂಣಿಯಾಗಿ ವಹಿಸ್ತಾ ಇರುವಂಥ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಎಲ್ಲ ಸದಸ್ಯರಿಗೂ, ಸರ್ವ ಸದಸ್ಯರ ಸಮೇತ ನಿಮಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಸುವಂಥ ಶಕ್ತಿ ಆ ಭಗವಂತನು ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಲವಾರು ಕ್ರೀಡೆಗಳು ಇಲ್ಲಿ ಮುಂದೆ ಬರಲಿ. ಈಗ 70 ಜನ 200 ಜನರಾದರೆ ಬರುವ ಒಂದು ಕೆಲವೇ ವರ್ಷಗಳಲ್ಲಿ 2000ದಷ್ಟು ಯುವಕರು ಈ ಆಂಜನೇಯ ಕ್ಲಬ್ಬಿಗೆ ಸೇರ್ಪಡೆಯಾಗಲಿ. ನಿಮಗೆ ಸಮೇತ, ನಿಮ್ಮ ಮನೆಯವರಿಗೆ ಸಮೇತ ಸಂತೋಷ ಸಿಗಲಿ. ಯಾವುದೇ ಒಂದು ಕ್ಲಬ್ ಅಂತ ಹೇಳಿದರೆ ನಡೆಸಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಸಂಸ್ಥೆ ಆಗಿರಲಿ ಶುರು ಮಾಡಲಿಕ್ಕೆ ತುಂಬ ಸುಲಭ, ಆದರೆ ಅದನ್ನು ನಡೆಸ್ಕೊಂಡು ಹೋಗೋದುಂಟಲ್ಲ ತುಂಬ ಕಷ್ಟ ಇದೆ. ಯಾಕಂದರೆ ಎಲ್ಲರ ಸಹಕಾರ ಸಿಕ್ಕಿದರೆ ಮಾತ್ರ ನಡೆಸ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಸಹಕಾರ ಯಾವಾಗ ಸಿಕ್ಕುತ್ತೆ ಅಂತ ಹೇಳಿದರೆ ಅಲ್ಲಿ ಸಂತೋಷ ಇರಬೇಕು, ಅಲ್ಲಿ ಪ್ರಾಮುಖ್ಯತೆ ಇರಬೇಕು, ಅಲ್ಲಿ ಬಂದು ಸೇರುವವರಿಗೆ ಸಮಾಧಾನ ಇರಬೇಕು. ಇದೆಲ್ಲವೂ ಇದೆ ಅಂತಾದರೆ ಒಂದು ಸಂಸ್ಥೆ ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವೂ ಇಲ್ಲಿ ಇದೆ. ಹಾಗಾಗಿ ಅಷ್ಟು ಪ್ರಶಸ್ತಿಗಳು ಈ ಕ್ಲಬ್ಬಿನವರಿಗೆ ಸಿಕ್ಕಿದಂಥದ್ದು. ಇಂಥ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ನಿಮ್ಮನ್ನು ಅರಿಸಿಕೊಂಡು ಬರಲಿ. ಕೇವಲ ಹಗ್ಗ ಜಗ್ಗಾಟಕ್ಕೆ ಮಾತ್ರವಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಇದಕ್ಕೆ ಸಮೇತ ನಿಮಗೆ ಈ ಪ್ರಶಸ್ತಿಗಳು ಲಭಿಸುವಂತಾಗಲಿ. 100 ವರ್ಷಗಳು ಈ ಸಂಸ್ಥೆ ಬೆಳೀಲಿ ಅಂತ ಹಾರೈಸುತ್ತಾ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಖುಷಿ ಕೊಡಲಿ, ನಡೆಸುವವರಿಗೂ, ಭಾಗವಹಿಸುವವರಿಗೂ, ನೋಡ್ತಾ ಇರುವವರಿಗೂ ಸಮೇತ ಎಲ್ಲರಿಗೂ ಸಂತೋಷ ಕೊಡಲಿ, ಸಮಾಧಾನ ಸಿಕ್ಕಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೆ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಕ್ಲಬ್ನ ಸಮಯಕ್ಕೆ ಬಂದು ಈ ಸಮಾರಂಭದಲ್ಲಿ ತಮ್ಮ ಹಿತ ನುಡಿಗಳನ್ನು ನೀಡಿದಂತಹ ಗೌರವಾನ್ವಿತ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನೋ ಮೆಂಥೋರು ಮೇಡಮ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಅಲ್ಲಿ ತಳುಕು ಪಟ್ಟಿ ರಚನೆ ಆಗ್ತಾ ಇದೆ. 505 ಕಿಲೋ ವಿಭಾಗದ ಯಾವುದಾದ್ರೂ ತಂಡದ ನಾಯಕ ಅಲ್ಲಿಗೆ ತಲುಪಲಿಲ್ಲ ಅಂದ್ರೆ ತಕ್ಷಣವೇ ತಲುಪಿ ಎಲ್ಲರ ಸಮ್ಮುಖದಲ್ಲಿ ತಳುಕು ಪಟ್ಟಿ ರಚನೆ. ಈ ನಡುವೆ ಬಂಧುಗಳೇ, ಜನವರಿಯಲ್ಲಿ ಮಳೆ ಬರುವುದುಂಟ, ವಾತಾವರಣ ಬದಲಾವಣೆ ಆಗಿದೆ, ಅಥವಾ ಈ ಕಳೆದ 2 ದಿನಗಳಲ್ಲಿ ಈ ಪರಿಸರದಲ್ಲಿ ಮಳೆ ಸುರಿಯಿಲ್ಲ ಅಂದ್ರೆ ಈ ರಸ್ತೆ ಅತ್ಯಂತ ಅದ್ಭುತವಾದ ಡಾಮರೀಕರಣ ಆಗ್ತಿತ್ತು. ಆ ವಿಪರೀತ ವಾತಾವರಣದಿಂದಾಗಿ ಆ ಡಾಮರೀಕರಣ ಆಗಿಲ್ಲ. ಅದರ ಹಿಂದೆ ದುಡಿಯುವಂತಹ ಸಾನ್ನಿಧ್ಯ ನಮ್ಮ ನೆಚ್ಚಿನ ಈ ವಾರ್ಡ್ನ ಸದಸ್ಯ ಲಕ್ಷ್ಮಣ್ ಕುಚ್ಚಿಕಾಡ್ ಅವರಿಂದ ಅನಿಸಿಕೆಯ ನುಡಿ.
ವೇದಿಕೆ ಪುನಂಚಿನ ಗಣ್ಯರೇ ಮತ್ತು ಇಂಚಿನ ಮಾತೆರೆಗಳ ನಮಸ್ತೆ. ಇನ್ನಿತ್ತ ಈ ಆಂಜನೇಯ ಕ್ಲಬ್ದ ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಎಡ್ಡ ರೀತಿಯಲ್ಲಿ ನಡಪಡು ಪಂಡದ ಶುಭ ಆರೈಕೆ ಬಂತಂದರೆ ಅಂಚನೈತೆ ಪಂಡರು ಈ ಒಂಜಿ ಕಾರ್ಯಕ್ರಮಗೂ ಈ ರಸ್ತೆದ ಡಾಮರೀಕರಣ ಒಂಜಿ ತಿಂಜ ಪ್ರಯತ್ನ ಪಟ್ಟೆ ಆಂಡ ಒಂಜಿ ಮಿಡ್ಲಿಡ್ ಬುಧವಾರ ಗುರುವಾರ ಆವಡಿತ್ತಂಡು ಆಂಡ ಅನಿರೀಕ್ಷಿತವಾಗಿ ನಾವು ಒಂಜಿ ಬರ್ಸ್ ಹಿಡ್ದಾದ್ರೆ ಅವು ಪೆಂಡಿಂಗ್ ಆಂಡು ಸುಮಾರು ಜನ ಮುಲ್ತ ಆಂಜನೇಯ ಕ್ಲಬ್ದ ಆ ಮೆಂಬರ್ಸ್ನ ಸುಮಾರು ಸತಿ ಪಂಡೇರು ಅವರೊಂದು ಮಂತ್ ಕೊರ್ಲೆ ಆಂಡ ಆ ನಿರೀಕ್ಷಿತ ಟೈಮುಡು ಒಂಜಿ ಮನ್ಪೆರ ಅವನ್ನ ಒಂಜಿ ಬೇಸರ ಇಂಕೊಂಡು ಬೇಜಾರ ಉಂಡು ಅವೇನು ನನ್ನ ದುಂಬುದ ದಿನಟು ಮಂತುದೆ ಕೊರ್ಪೆ ಪಂಪನ ಒಂಜಿ ವಿಶ್ವಾಸಡು ಈ ಒಂಜಿ ಕಾರ್ಯಕ್ರಮಗೂ ನಿಕ್ಲೆಡ ಮಾತ ಆ ಡಾಮರೀಕರಣ ಆತಿಜಿ ಪಂಪನ ಒಂಜಿ ಕ್ಷಮೆ ಕೇಳೊಂದು ಈ ಕಾರ್ಯಕ್ರಮ ಎಡ್ಡ ರೀತಿ ನಡಪಡು ಪಂಪನ ಒಂಜಿ ಶುಭ ಆರೈಕೆ ಮಲ್ತೊಂದು ಎನ್ನ ರೆಡ್ ಪಾತ್ರೆ ಉಂಟಾಯ ಪೊರ್ತುನು ಅರ್ಥ ಮಲ್ತಂದು ರೆಡ್ ಪಾತ್ರದ ಉಂಟು ಕಾರ್ಯಕ್ರಮ ಎಡ್ಡೆ ಪುಗುನ ಬೈಕಿನ ಲಕ್ಷ್ಮ ಕೃಚಿಕಾಡ್ ಮೇರೆಗೆ ಸೋಲ್ಮೆ ಸಂದಾಯದ ಮಲ್ತದ್ದು ನನ್ನ ಚಾವದ ಮಿತ್ತರ ಮೇಟು ಉಪನಂಚಿನ ವಿಶೇಷ ಆಹ್ವಾನಿತ ವ್ಯಕ್ತಿತ್ವ ಶ್ರೀ ವಿಶ್ವನಾಥೇರು ಕಾರ್ಯಕ್ರಮದ ಬಗ್ಗೆ ರೆಡ್ ಪಾತೇರ ದುಮ್ಮತ್ತ ಕುಂಜತೂರು ಮಾಲಿಂಗೇಶ್ವರ ದೇವಿಯರನ್ನ ಪಾದ ಮುಟ್ಟೊಂದು ಅಂಚನೆ ನಮ್ಮ ಈ ಆಂಜನೇಯ ಫ್ರೆಂಡ್ಸ್ ಕ್ಲಬ್ 23ನೇ ವರ್ಷನೂ ವಾರ್ಷಿಕೋತ್ಸವ ಆಚರಣೆ ಮಾಡ್ತಂದುಂಡು. ಈ ಶುಭ ಸಂದರ್ಭಡು ವೇದಿಕೆ ಇತ್ತಿನಂಚಿನ ಗಣ್ಯರೇ ಬೊಕ ಭಿನ್ನರೇ ಬೊಕ ವೇದಿಕೆದ ಎದುರಿತ್ತಿನಂಚಿನ ಆಟಗಾರರೇ ಬೊಕ ಪ್ರೇಕ್ಷಕರೇ ಈ ಕ್ಲಬ್ದ ಬಗ್ಗೆ ಪನ್ಪುನಾಂಡ ಎಂಗೆ ತುಂಬ ಅನುಭವ ಉಂಡು. ದಯಪಂಡ ಈ ಸಾಮಾನ್ಯ ಈ ಜವನೇರ ಪಂಡ ನಾನು ಕೆಲವು ಸಮಯ ಇಡೀ ಬರ್ತದೇನೆ ಈ ಕ್ಲಬ್ದ ಜವನರು ಕಿರಣ್ ಅಕ್ಕ ಅಬ್ಬೆಣ್ಣೆ ಮಕ್ಕಳು ಮಾತ ಸೇರ್ತಿ ಮಾತ ಒಂಜಿ ಸಂಘಟನೆ ಬಂತಂದು ಬೋಡೇನಂಚಿನ ತರಬೇತಿ ಮಾತ ಕೊರೊಂದುಲ್ಲೇರಿ ನಮ್ಮ ಈ ಹಗ್ಗ ಜಗ್ಗಾಟಗೂ ಬರ್ಪನಕ್ಲಿ ಅಂಚನೆ ಯಾಲ್ನ ಕೆಲವು ಸರ್ತಿ ಬತ್ತೆ ತೂತೆ ಈ ಬಗ್ಗೆ ಎಂಗೆ ಹೆಮ್ಮೆಂಡು ಅಕ್ಲು ಏರೇನ್ಲ ನಿಕ್ಲು ಬರೋರ್ಚಿಂದ ಮನ್ಪುಜರಿ ಬರ್ಪನಕ್ಲೆ ಮಾತೇರೆಗ್ಲ ಎಡ್ಡ ತರಬೇತಿ ಕೊರದು ಎಡ್ಡ ಪುದರ್ಲ ಕೇಂದ್ರಿ ಅಂಚನೆ ನಮ್ಮ ಮಂಜೇಶ್ವರ ಬಂಟರ ಸಂಘದ ಒಂಜಿ ತಂಡನ ರಚನೆ ಮಾಡ್ತದೆ. ಆ ಬಗ್ಗೆ ಕೆಲವು ಪ್ರಶಸ್ತಿನ ನಂಗೆ ತಿಕ್ಕೊಲೆಕ್ಕ ಮಂತನಂಚಿನಕ್ಲಿ ಈ ಆಂಜನೇಯ ಫ್ರೆಂಡ್ಸ್ದ ಈ ಜವನರು ಈ ಬಗ್ಗೆ ಅಕ್ಲಿಗೆ ಅಭಿನಂದನೆ ಸಲ್ಲಿಸೋನ್ಬೆ. ಅಂಚನೆ ಈ ಇನ್ನು ಅಕ್ಲ ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವಡು ಕೆಲವು 4 ಬಗೆತ ಸ್ಪರ್ಧೆನ ದೀವಂದಿರಿ 4 ಬಗೆತ ಸ್ಪರ್ಧೆಡಿ ಬೇತೆ ಬೇತೆ ನಮ್ಮನೆದ ಪೊಂಜನಕ್ಲ ಉಂಡು 500 kg ಉಂಡು 600 kg ಉಂಡು ಮುಕ್ತ ಬೊಕ ಗ್ರಿಪ್ಪುದ ಈ ಬಗೆತ ಮಾತಕ ಗೇಮ್ಸ್ನ ದೀವಂದಿರಿ. ಈ ಗೇಮ್ಸಡಿ 10 ಹಲವು ತಂಡಲು ಒಲ್ಪದ ನಮ್ಮ ಕೇರಳ ತಂಡ ಕರ್ನಾಟಕ ತಂಡ ಮಾತ ಎಡೆಡ್ಡೆ ತಂಡಲು ಮಾತ ಭಾಗವಹಿಸಿದ ಬಂಡದ ಸಂಘಟಕರು ಬಂತೀರಿ. ಅಂಚನೆ ಈ ಕಾರ್ಯಕ್ರಮ ಪೊರ್ಲು ಯಶಸ್ವಿ ಆವಡೆ ಬಂಡದು ನಾನು ಅಕ್ಲಿಗೆ ಶುಭ ಕೋರೊಂದು ಏನೊಂದು ಪಾತ್ರನು ಉಂಟ. ಕೃತಜ್ಞತೆಗಳು ಶ್ರೀ ವಿಶ್ವನಾಥರವರಿಗೆ. ಬಂಧುಗಳೇ, ಸಮಾರಂಭ ಚುಟುಕಾಗಿ ಮುಕ್ತಾಯದ ಹಂತದಲ್ಲಿದ್ದೇವೆ. ದಯವಿಟ್ಟು ಪ್ರಥಮ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ಪ್ರವೇಶ ದ್ವಾರದ ಮೂಲಕ ಒಳಬರುವಂತೆ ಕೋರಿಕೆ. ಇದೀಗ ಆ ತಂಡಗಳಿಗೆ ಕರೆಯನ್ನು ನೀಡುವಂತಹ ಸಮಯ. ಬಂಧುಗಳೇ, ನಾವು ಈ ಕಾರ್ಯಕ್ರಮಕ್ಕೆ ಬರುವ ವೇಳೆಯಲ್ಲಿ ಆತಿಥ್ಯ ಮರ್ಯಾದೆಯನ್ನು ಬಂದಂತಹ ಅತಿಥಿಗಳನ್ನ ಮೊದಲ ಬಾರಿಗೆ ಸಂಸ್ಥೆಯ ಒಳಭಾಗಕ್ಕೆ ಕರೆತರುವಂತಹ ಅತ್ಯಂತ ಶ್ರೇಷ್ಠ ಆತಿಥ್ಯ. ಆ ಕರೆತರುವ ವೇಳೆಯಲ್ಲಿ ಸಂಸ್ಥೆಯ ಪ್ರವೇಶ ದ್ವಾರದಲ್ಲಿ ಒಂದು ದೊಡ್ಡ ಟ್ರಾಫಿಯನ್ನು ಕಾಣಬಹುದು. ಸರಿಸುಮಾರು 12 ಫೀಟ್ ಉದ್ದದ ಟ್ರಾಫಿ. ಅದು ಎಲ್ಲಿಂದ ಆಂಜನೇಯ ಗೆದ್ದಿದೆ ಅಂತ ಕೇಳಿದ್ರೆ, ಕೇರಳದ ತುತ್ತತುದಿಯ ಮಣ್ಣಿನಿಂದ ಈ ಮಂಜೇಶ್ವರದ ಮಣ್ಣಿಗೆ ಅತ್ಯಂತ ದೊಡ್ಡ ಎತ್ತರದ ಟ್ರಾಫಿ ತರಬೇಕಿದ್ರೆ ಅದು ಆಂಜನೇಯನ ಸಾಧನೆ, ಕಣ್ವತೀರ್ಥದ ಸಾಧನೆ, ಹಗ್ಗ ಜಗ್ಗಾಟ ತಂಡದ ಸಾಧನೆ. ಕೃತಜ್ಞತೆಗಳು ನಮ್ಮ ಕಣ್ವತೀರ್ಥ ಮಣ್ಣನ್ನ ಕೇರಳದಾದ್ಯಂತ ಪಸರಿಸಿದಂತಹ ಆಂಜನೇಯ ಸಂಸ್ಥೆಗೆ. ಇದೀಗ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತ. ಮೊದಲ ಪಂದ್ಯಕ್ಕಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಂಡಕ ಎ ಮತ್ತು ವಿಎಫ್ಸಿ ಮಾಡಿಲ ತಂಡ, ಈ 2 ತಂಡಗಳು ಮೊದಲ ಸ್ಪರ್ಧೆಗಾಗಿ ದಯವಿಟ್ಟು ಒಳಾಂಗಣವನ್ನು ಪ್ರವೇಶ ಮಾಡುವಂತೆ ತಮಗಿದು ಕರೆ. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಂಡಕ ಎ ಮತ್ತು ವಿಎಫ್ಸಿ ಮಾಡಿಲ.
ಎರಡು ತಂಡಗಳು ಶೀಘ್ರದಲ್ಲೇ ಒಳ ಬನ್ನಿ. ನಮ್ಮ ಘನ ಅತಿಥಿಗಳು ಅಂಕಣಕ್ಕೆ ಬಂದು ಈ ತಂಡಗಳಿಗೆ ಶುಭವನ್ನ ಹಾರೈಸಲಿದ್ದಾರೆ. ಈತ ನಡುವೆ ಇಬ್ಬರು ಸಾಧಕರನ್ನ ವೇದಿಕೆಯಲ್ಲಿ ಗೌರವಿಸುವಂತಹ ಸಮಯ. പ്രിയമുള്ളവരെ, ഉദ്ഘാടന വേദിയിലാണ് ഞങ്ങളുള്ളത്. മഹനീയ സാന്നിധ്യം വേദിയിലുള്ള ഒട്ടനവധി വ്യക്തിത്വങ്ങൾ, വിഭിന്ന വിഭാഗത്ത് പ്രമുഖ സേവനം ചെയ്ത വ്യക്തിത്വങ്ങളാണ്. പക്ഷേ അവരൊക്കെ മൗനത്തോടുകൂടി തന്നെ പരിപാടിക്ക് ആശംസകൾ അറിയിച്ചതായി അറിയിക്കുകയാണ്. ഇവിടെ വേദിയിൽ ആദരിക്കൽ ചടങ്ങാണ്. അങ്ങനെ ആദരിക്കൽ ചടങ്ങിലേക്ക് നമ്മൾ മാറുമ്പോൾ വേദിയിലുള്ള വ്യക്തികളെ അല്ലെങ്കിൽ അതിഥികളെ വീണ്ടും സ്വാഗതം ചെയ്തുകൊണ്ട് ഇതാ ಈ ಸನ್ಮಾನ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡುವಂತೆ ಶ್ರೀ ಚಂದ್ರಹಾಸ್ ಅವರಲ್ಲಿ ಮನವಿ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಣುತೀರ್ಥ 23ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿವಂಗತ ಗುರುಪ್ರಸಾದ್ ಶೆಟ್ಟಿ ಹೊಸಬೆಟ್ಟು ಇವರ ಸ್ಮರಣಾರ್ಥ ನಡೆಯುವಂತಹ ಹಗ್ಗಜಗ್ಗಾಟದ ಕ್ರೀಡಾಕೂಟದ ಈ ಒಂದು ಸುಸಂದರ್ಭದಲ್ಲಿ ಕ್ರೀಡಾಕೂಟದ ಜೊತೆಗೆ ಸಾಧಕರನ್ನ ಸನ್ಮಾನಿಸುವಂತ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರನ್ನ ಸನ್ಮಾನಿತ ವ್ಯಕ್ತಿಗಳನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಮೊದಲಾಗಿ ನಮ್ಮದೇ ಸಂಸ್ಥೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಪ್ರವೀಣ್ ಕಣ್ವತೀರ್ಥ ಅವರು ವೇದಿಕೆಗೆ ಅವರನ್ನ ಆಂಜನೇಯ ತಂಡದ ಸದಸ್ಯರು ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರವೀಣ್ ಅವರು ನಮ್ಮ ಸದಸ್ಯರಾಗಿದ್ದುಕೊಂಡು ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ನಿರಂತರವಾಗಿ ಸಾಮಾಜಿಕ ಕಳಕಳಿಯ ವ್ಯಕ್ತಿಯಾಗಿ ಎಲ್ಲರಿಗೂ ಬೇಕಾದವರಾಗಿ ನಮ್ಮ ಜೊತೆಗೆ ಇದ್ದವರು. ಅವರನ್ನ ಈ 23ನೇ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ನಮ್ಮ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ಸನ್ಮಾನಿಸ್ತಾ ಇದ್ದೇವೆ. ಕಾಯ ಉಳಿಯುವುದು ಕೀರ್ತಿ, ಕರ್ಮ ಮಾಡು ಪ್ರತಿಫಲವನ್ನು ಎಂದಿಗೂ ನಿರೀಕ್ಷಿಸಬೇಡ ಎಂಬ ಉಕ್ತಿಗೆ ಅನ್ವರ್ಥವಾಗಿ ಕಾಯಕವನ್ನೇ ತನ್ನ ಪರಮ ಗುರಿಯಾಗಿ ರೂಢಿಸಿಕೊಂಡು ಪಾರಂಪರಿಕ ಕಾಯಕದಲ್ಲಿ ತೊಡಗಿಸಿಕೊಂಡು ಎಲೆಮರೆಯ ಕಾಯಿಯಂತೆ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡವರು ನಮ್ಮವರೇ ಆದ ಶ್ರೀ ಪ್ರವೀಣ್ ಕಣ್ವತೀರ್ಥ, ಶ್ರೀಮತಿ ನಾರಾಯಣಿ ಹಾಗೂ ದಿವಂಗತ ಶ್ರೀ ಟಿ.ವಿ. ನಾರಾಯಣ್ ಶಿಲ್ಪಿ ದಂಪತಿಗಳ 5 ಮಕ್ಕಳಲ್ಲಿ ಕೊನೆಯ ಪುತ್ರರಾಗಿ ಜನಿಸಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಮಂಗಳೂರಿನ ಕಾಸಿಯಾ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿದವರು. ತಮ್ಮ 8ನೇ ವಯಸ್ಸಿನಿಂದಲೇ ತಂದೆಯ ಕಾಯಕದ ಕಡೆ ತನ್ನ ಗಮನವನ್ನು ಹರಿಸಿದ ಶ್ರೀಯುತರು ತಂದೆಯ ಜೊತೆ ದೈವ ದೇವರುಗಳ ಲೋಹದ ಮೂರ್ತಿ, ಮೊಗ, ಆಯುಧ, ಪ್ರಭಾವಳಿ, ದೀಪ ಮೊದಲಾದ ಧಾರ್ಮಿಕ ಪಾವಿತ್ರ್ಯತೆಯ ವಸ್ತುಗಳನ್ನು ತಯಾರಿಸುವ ಕಾಯಕದಲ್ಲಿ ಸಹಾಯಕರಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ತಂದೆಯ ನಂತರ ಕಳೆದ 5 ವರ್ಷಗಳಿಂದ ತಂದೆಯಿಂದ ಕರಗತ ಮಾಡಿಕೊಂಡ ಕೌಶಲಗಳನ್ನ ಚಾತುರ್ಯಗಳನ್ನ ಬಳಸಿ ತಮ್ಮ ಪತ್ನಿಯ ಸಹಾಯ ಸಹಕಾರದಿಂದ ಈ ಕಾರ್ಯವನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ನಮ್ಮ ಸ್ಥಳೀಯ ಹಾಗೂ ನಾಡಿನ ದೈವ ದೇವಸ್ಥಾನಗಳಲ್ಲಿ ಶ್ರೀಯುತರು ತಯಾರಿಸಿದ ಧಾರ್ಮಿಕ ವಸ್ತುಗಳು ಪೂಜೆಗೊಳ್ಳುತ್ತಿರುವುದು ಇವರ ಕಾರ್ಯಶ್ರದ್ಧೆಗೆ ಸಿಕ್ಕಿರುವ ಮನ್ನಣೆಯಾಗಿದೆ. ತಮ್ಮ ಕಲಾ ನೈಪುಣ್ಯತೆಯಿಂದ ಹಲವು ಸಂಘ ಸಂಸ್ಥೆಗಳಿಂದ ಸನ್ಮಾನಕ್ಕೆ ಭಾಜನರಾಗಿರುವ ಇವರ ಸಂದರ್ಶನಗಳು ದೂರದರ್ಶನದಂತಹ ಸಮೂಹ ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವುದು ಇವರ ಸಾಧನೆಯ ಕಿರೀಟಕ್ಕೆ ದೊರೆತ ಗರಿಯಾಗಿದೆ. ಪ್ರವೃತ್ತಿಯಲ್ಲಿ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವತೀರ್ಥದ ಸಕ್ರಿಯ ಸದಸ್ಯರಾಗಿ ಸಾಮಾಜಿಕ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ತಮ್ಮನ್ನು ತೊಡಗಿಸಿಕೊಂಡವರು. ಹಗ್ಗಜಗ್ಗಾಟದ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಯಗಳಿಸಿ ಹೆಗಲು ನೀಡಿ ಸಂಸ್ಥೆಯ ಉನ್ನತಿಗೆ ಸಹಕರಿಸಿದವರು. ಶ್ರೀಯುತರು ಪತ್ನಿ ಲತಿಕಾ ಹಾಗೂ ಪುತ್ರಿಯರಾದ ದೇವಿಕಾ ಗೋಪಿಕರನ್ನ ಪಡೆದು ಸಾರ್ಥಕ ಬದುಕು ಸಾಗಿಸುತ್ತಿರುವ ಶ್ರೀ ಪ್ರವೀಣ್ ಅವರ ಕೀರ್ತಿ ಇನ್ನಷ್ಟು ಪಸರಿಸಲಿ ಎಂಬ ಸದಾಶಯದೊಂದಿಗೆ ನಮ್ಮ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಹೃತ್ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಶ್ರೀಯುತ ಪ್ರವೀಣ್ ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ 23ನೇ ವರ್ಷದ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನಕ್ಕೆ ಒಳಗಾಗಿರುವಂತಹ ಶ್ರೀಯುತ ಪ್ರವೀಣ್ ಕಣ್ವತೀರ್ಥ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಸನ್ಮಾನವನ್ನ ನೀಡಿದಂತ ಎಲ್ಲ ಗಣ್ಯರಿಗೂ ಅಭಿವಂದನೆಗಳು, ವಂದನೆಗಳು. ಹಾಗೆ ಈ ನಮ್ಮ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವವರು ನಮ್ಮ ಸ್ಥಳೀಯ ಇನ್ನೊಬ್ಬರು ಮಹಾನ್ ವ್ಯಕ್ತಿ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದುಕೊಂಡು ಎಲ್ಲರಿಗೂ ವಿಶೇಷರಾಗಿರುವಂತಹ ಶ್ರೀಯುತ ಸುರೇಂದ್ರ ಕೋಟ್ಯಾನ್ ಮಾಡ ಇವರನ್ನ ನಾವು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವತೀರ್ಥ 23ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿವಂಗತ ಗುರುಪ್ರಸಾದ್ ಶೆಟ್ಟಿ ಹೊಸಬೆಟ್ಟು ಇವರ ಸ್ಮರಣಾರ್ಥ ನಡೆಯುವಂತಹ ಹಗ್ಗ ಜಗ್ಗಾಟ ಕ್ರೀಡಾಕೂಟದ 2024ರ ಈ ಸುಸಂದರ್ಭದಲ್ಲಿ ಶ್ರೀ ಸುರೇಂದ್ರ ಕೋಟ್ಯಾನ್ ಮಾಡ ಇವರಿಗೆ ಗೌರವಾದರಗಳೊಂದಿಗೆ ಸಮರ್ಪಿಸುವ ಸನ್ಮಾನ. ನಹಿ ಜ್ಞಾನೇನ ಸಾದೃಶ್ಯಂ, ಜ್ಞಾನಕ್ಕೆ ಹೋಲಿಕೆಯಾದದ್ದು ಮತ್ತೊಂದಿಲ್ಲ. ಜ್ಞಾನ ಗಳಿಕೆಗೆ ಶಿಕ್ಷಣ ಮಾತ್ರ ಮಾರ್ಗವಲ್ಲ, ಅದಕ್ಕಿಂತ ಮಿಗಿಲಾದ ದಾರಿಯೂ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿ ಬದುಕು ಸಾಗಿಸುತ್ತಿರುವ ಇತರ ಎಲ್ಲರಿಗೂ ಆದರ್ಶಪ್ರಾಯರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಮಗೆಲ್ಲರಿಗೂ ವಿಶೇಷವಾಗಿರುವಂತಹ ತಾನು ನೋಡಿದ ತಾನು ಓದಬೇಕಾಗಿರುವ ಹಲವು ಹೊತ್ತಗೆಗಳನ್ನು ತಮ್ಮ ಮಡಿಲಲ್ಲಿ ಜೋಪಾನ ಮಾಡಬೇಕು, ಇತರರು ಅದನ್ನು ಬಳಸಲು ದೊರೆಯಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪುಸ್ತಕ ಪ್ರೇಮಿಯಾಗಿ ಗುರುತಿಸಿಕೊಂಡವರು ಶ್ರೀಯುತ ಸುರೇಂದ್ರ ಕೋಟ್ಯಾನ್ ಮಾಡ. ತಾನು ಹೋದ ಸ್ಥಳದಲ್ಲಿ ದೊರೆಯುವ ಪುಸ್ತಕಗಳನ್ನ ತನ್ನ ಸ್ವಂತ ಹಣದಿಂದ ಖರೀದಿಸಿದ 10 ರಿಂದ 15 ಸಾವಿರ ಪುಸ್ತಕಗಳು ಇವರ ಗ್ರಂಥಾಲಯವನ್ನ ಅಲಂಕರಿಸಿವೆ. ಜನಸಾಮಾನ್ಯರಾಗಿ ಸಾದಾ ಸೀದಾ ಜ್ಯೂಸಿನ ಅಂಗಡಿಯ ಮಾಲೀಕರಾಗಿ ಮಾಡ ಪರಿಸರದಲ್ಲಿ ಗುರುತಿಸಿಕೊಂಡಿರುವ ಇವರ ಪುಸ್ತಕ ಪ್ರೇಮ ಎಲ್ಲರಿಗೂ ಮಾರ್ಗದರ್ಶಕವಾದುದು. ಇತಿಹಾಸ, ಸಮಾಜ, ಜನಪದ, ಶಿಕ್ಷಣ, ಮೌಲ್ಯಗಳು, ದೈವಾರಾಧನೆ, ಮಕ್ಕಳ ಸಾಹಿತ್ಯ, ಪ್ರಾಣಿ ಪ್ರಪಂಚ, ಪರಿಸರ, ಭೂಗೋಳ ಹೀಗೆ ವಿವಿಧ ಕ್ಷೇತ್ರಗಳಿಂದ ಕಳೆದ 5 ವರ್ಷಗಳಿಂದ ಶ್ರೀಯುತ ಸುರೇಂದ್ರ ಕೋಟ್ಯಾನ್ ಅವರು ಸಂಗ್ರಹಿಸಿದ ಪುಸ್ತಕಗಳು ಅಪಾರ. ಅವರ ಗ್ರಂಥ ಭಂಡಾರದಲ್ಲಿ ಅವರ ಎಲ್ಲ ಗ್ರಂಥಗಳು ಸುರಕ್ಷಿತವಾಗಿದ್ದು ವಾಚಕರನ್ನು, ಸಂಶೋಧಕರನ್ನು ಕೈಬೀಸಿ ಕರೆಯುತ್ತಿದೆ. 8ನೇ ತರಗತಿಯವರೆಗೆ ಮಾತ್ರ ಶಿಕ್ಷಣವನ್ನ ಪಡೆದ ಶ್ರೀಯುತರು ಪ್ರತಿ ಪುಸ್ತಕದ ಒಳಗೇನಿದೆ ಎಂದು ಬಲ್ಲವರು. ಎಷ್ಟು ಸಂಶೋಧನಾ ವಿದ್ಯಾರ್ಥಿಗಳು, ವಾಚಕರು ಇವರ ಪುಸ್ತಕಗಳ ಪ್ರಯೋಜನವನ್ನ ಪಡೆದಿರುತ್ತಾರೆ. ದಿವಂಗತ ಸೇಸಮ್ಮ ಇವರ ಪುತ್ರರಾಗಿ ಜನಿಸಿದ ಇವರು ಪ್ರಸ್ತುತ ತಮ್ಮ ಶ್ರೀಮತಿ ಹೇಮಾವತಿ ಹಾಗೂ ಮಗಳಾದ ಐಶ್ವರ್ಯರ ಜೊತೆಗೆ ಸಹಬಾಳ್ವೆಯೊಂದಿಗೆ ಶಾರದಾ ಮಾತೆಯ ಸೇವೆಗೈಯುವ ಈ ಪುಸ್ತಕ ಸಂತ ಶ್ರೀಯುತ ಸುರೇಂದ್ರ ಕೋಟ್ಯಾನರ ಸರಳ ಸಜ್ಜನ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಲಿ ಎಂಬ ಸದಾಶಯದೊಂದಿಗೆ ಇವರ ಕೀರ್ತಿ ಇನ್ನಷ್ಟು ಬೆಳಗಲಿ ಎಂದು ಆಶಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವತೀರ್ಥ. ವೇದಿಕೆಯಲ್ಲಿರುವಂತಹ ಗಣ್ಯರು ಶ್ರೀಯುತ ಸುರೇಂದ್ರ ಕೋಟ್ಯಾನ್ ಮಾಡ ಇವರನ್ನ ಗೌರವಿಸಬೇಕಾಗಿ ಈ ಮೂಲಕ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೇ ತಿಂಗಳ ಜನವರಿ 14ರಂದು ಶ್ರೀಯುತ ಸುರೇಂದ್ರ ಕೋಟ್ಯಾನ್ ಮಾಡ ಇವರು ತಾವೇ ರಚಿಸಿಕೊಂಡಂತಹ ಒಂದು ಗ್ರಂಥಾಲಯ ಅಕ್ಷರ ಸಂತ ಹರೇಕಳ ಆಜಬ ಅವರ ಕೈಯಿಂದ ಅಮೃತ ಹಸ್ತದಿಂದ ಬಿಡುಗಡೆಗೊಳ್ಳಲಿದೆ. ಈ ಗ್ರಂಥಾಲಯದ ಎಲ್ಲ ಪ್ರಯೋಜನಗಳನ್ನು ಎಲ್ಲರ ಪಡೆಯುವಂತೆ ಈ ಮೂಲಕ ಅವರು ವಿನಮ್ರವಾಗಿ ವಿನಂತಿಸಿಕೊಂಡಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಸುರೇಂದ್ರ ಕೋಟ್ಯಾನ್ ಮಾಡ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಹಾಗೆ ಅವರನ್ನು ಗೌರವಿಸಿದಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ ವೇದಿಕೆಯನ್ನ ಶ್ರೀಯುತ ಯಾದವ ಬಡಾಜಿಯವರು ಶ್ರೀಯುತ ಯಾದವ್ ಬಡಾಜಿಯವರು ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ. ಬಡಾಜೆ ಪಂಚಾಯತ್ ಮೆಂಬರ್ ಆಗಿರುವ ಶ್ರೀಯುತ ಯಾದವ್ ಬಡಾಜೆ ಅವರಿಗೂ ಕೂಡ ನಮ್ಮ ಈ ಸಂಸ್ಥೆಯ ವತಿಯಿಂದ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ನಿರೂಪಣೆ ಮಾಡಿದ ಚಂದ್ರಹಾಸ್ ರವರಿಗೆ ಕೃತಜ್ಞತೆಗಳು. ಇದೀಗ ನಮ್ಮ ವೇದಿಕೆಯಲ್ಲಿರುವಂತಹ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಮಹನೀಯ ಉಪಸ್ಥಿತಿಯ ಜೊತೆ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಡುವಂತಹ ಜನಪ್ರತಿನಿಧಿ ಯಾದವ ಬಡಾಜೆ ಇವರನ್ನ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂತೆ ಲತೀಶ್ ಶೆಟ್ಟಿಗಾರ್ ಅವರಲ್ಲಿ ಮನವಿ. ಶ್ರೀ ಯಾದವ ಬಡಾಜೆ ಅವರಿಗೆ ಕೃತಜ್ಞತೆಯೊಂದಿಗೆ ಸ್ವಾಗತ. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ಮತ್ತು ವಿಎಫ್ಸಿ ಮಾಡಿಲ್ಲ ಈ ತಂಡಗಳೆರಡು ಅಂಕಣದ ಒಳಭಾಗಕ್ಕೆ ಬರುವಂತೆ ತಮಗಿದು ಕರೆ. ದಯವಿಟ್ಟು ಶೀಘ್ರದಲ್ಲೇ ಪ್ರತಿಕ್ರಿಯೆಯನ್ನು ಕೊಡುವಂತೆ ಕೋರಿಕೆ. ಈಗ ತಾನೇ ಸಮಯ 7 ಗಂಟೆ ಆಗಿದೆ. ವಿಳಂಬವನ್ನ ಮಾಡಬೇಡಿ. ನಾಳೆ ಸೋಮವಾರ ರಜಾ ದಿನ ಅಲ್ಲ. ಕಾರ್ಯಕ್ರಮವನ್ನ ವೇಗವಾಗಿ ಆರಂಭಿಸಿ ವೇಗವಾಗಿ ಮುಗಿಸಿ ನಾಳೆ ಒಂದು 3-4 ಗಂಟೆಗಳ ನಿದ್ರೆ ಮಾಡಿ ತಮ್ಮ ತಮ್ಮ ಕರ್ತವ್ಯಗಳಿಗೆ ತೆರಳಬೇಕಾಗಿದೆ. ಬನ್ನಿ ಮೊದಲ ಪಂದ್ಯಕ್ಕಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ಮತ್ತು ವಿಎಫ್ಸಿ ಮಾಡಿಲ್ಲ. ಈ ನಡುವೆ ಶ್ರೀ ಕನಕದಾಸ್ ಅಮ್ಮ ಲಾಟರಿ ಏಜೆನ್ಸಿ ತಲಪಾಡಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಸ್ವಾಗತ ಶ್ರೀ ಕನಕದಾಸ್ അദ്ദേഹത്തെ ವೇದಿಕೆಗೆ വളരെ ആദരവോടുകൂടി സ്വാഗതം ചെയ്യുകയാണ്. അമ്മ ലോട്ടറി ഏജൻസി തലപ്പാടി ശ്രീ കനകദാസ് അദ്ദേഹത്തിന് പരിപാടിക്ക് ഹൃദ്യമായ സ്വാഗതം. ಗಡಿನಾಡ ತುಳುನಾಡಿನ ಮಣ್ಣಿನ ಕ್ರೀಡಾ ಕ್ಷೇತ್ರದ ಅತ್ಯಂತ ಹಿರಿಯ ಮುತ್ಸೈದಿ ಶ್ರೀ ರಘು ಶೆಟ್ಟಿ ಕುಂಜತ್ತೂರು ಅವರ ಆಗಮನವಾಗ್ತಾ ಇದೆ. ಸ್ವಾಗತ ಸುಸ್ವಾಗತ. ಕಬಡ್ಡಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಬೆಳೆದಂತಹ ಸಾಧಕ, ನಮ್ಮೆಲ್ಲರ ನೆಚ್ಚಿನ ಹಿರಿಯ ಕ್ರೀಡಾಪಟುಗಳು ಆಗಿರತಕ್ಕಂತಹ ಶ್ರೀ ರಘು ಶೆಟ್ಟಿ ಕುಂಜತ್ತೂರು. ಶ್ರೀ ಕನಕದಾಸ್ ಅವರನ್ನ ಜಯಮ್ಮ ಲಾಟರಿ ಏಜೆನ್ಸಿ ಕನಕದಾಸ್ ರವರಿಗೆ ಸ್ವಾಗತವನ್ನ ಕೋರುತ್ತಾ ಶ್ರೀಯುತರನ್ನ ನಿಜಾಮ್ ಕುಂಜತ್ತೂರು ವೇದಿಕೆಗೆ ಬಂದು ಸ್ವಾಗತಿಸುವಂತೆ ಕೋರಿಕೆ. ನಿಜಾಮ್ ಕುಂಜತ್ತೂರು ಶ್ರೀ ಕನಕದಾಸ್ ಅವರಿಗೆ ಸ್ಮರಣಿಕೆ ಮತ್ತು ಶಾಲುಗಳನ್ನ ನೀಡಿ ಸ್ವಾಗತಿಸುವಂತೆ ಮನವಿ. ಬಂದುಲೆ ಟೀಮ್ ರೆಡಿ ಆತಂಡ್, ಫಿಕ್ಸರ್ ರೆಡಿ ಆತಂಡ್, ಟೀಮ್ ದ ಕ್ಲೈನಾತ ಬೇಗ ಬರಡು ಪರನ ಭಿನ್ನಯ. ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ತಮ್ಮ ತಮ್ಮ ಕೆಲಸಗಳು ಒತ್ತಡದ ಸಮಯ, ದಯವಿಟ್ಟು ವಿಳಂಬವನ್ನ ಮಾಡಬೇಡಿ. ಈ ನಡುವೆ ವೇದಿಕೆಯಲ್ಲಿರುವಂತಹ ಶ್ರೀ ರಘು ಶೆಟ್ಟಿ ಇವರನ್ನ ಶ್ರೀ ಜೀವನ್ ಶೆಟ್ಟಿ ಕುಂಜತ್ತೂರು ವೇದಿಕೆಗೆ ಬಂದು ಸ್ವಾಗತಿಸುವಂತೆ ಕೋರಿಕೆ. ಜೀವನ್ ಶೆಟ್ಟಿ ಕುಂಜತ್ತೂರು. ಎನ್ವೈಕೆ ಮತ್ತು ಚಟಾಯು ಬಿಟ್ಟ ಈ ಪಂದ್ಯಾವಳಿಯ ದ್ವಿತೀಯ ಸ್ಪರ್ಧೆಗಾಗಿ ಸಿದ್ಧಗೊಳ್ಳುವಂತೆ ಕೋರಿಕೆ. ಇಲ್ಲಿ ವಿಎಫ್ಸಿ ಮಾಡಿಲ್ಲ ಮತ್ತು ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕಗೆ ಪ್ರದೀಪ್ ರವರೇ ತಂಡವನ್ನ ತಕ್ಷಣವೇ ಅಂಕಣಕ್ಕೆ ಇಳಿಸುವಂತೆ ಸಹಕರಿಸುವಂತೆ ಮನವಿ. 4 ವಿಭಾಗಗಳಲ್ಲಾಗಿ ಅನೇಕ ತಂಡಗಳು, ಸರಿಸುಮಾರು 50ರಿಂದ 60 ತಂಡಗಳು ಈ 4 ವಿಭಾಗಗಳಲ್ಲಾಗಿ ಸ್ಪರ್ಧಿಸುವ ಲಕ್ಷಣಗಳಿವೆ. ಈ ವಿಭಾಗದಲ್ಲಿ ಆರಂಭಿಸುವ ವಿಭಾಗದಲ್ಲಿ 18 ತಂಡಗಳಿವೆ. ಅಲ್ಲಿ 17 ಸ್ಪರ್ಧೆಗಳಿವೆ. ವನಿತೆಯರ ಸ್ಪರ್ಧೆಗಳಿವೆ. ಮಹಿಳೆಯ ವಿಭಾಗದ ಸ್ಪರ್ಧೆಗಳು ಅತ್ಯಂತ ವೇಗವಾಗಿ ಆರಂಭಿಸುವಂತೆ. ಈ ನಡುವೆ ತಂಡಗಳನ್ನ ಬರಮಾಡಿಕೊಳ್ಳುವರೆ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ಮತ್ತು ವಿಎಫ್ಸಿ ಮಾಡಿದ ತಂಡ ಅಂಕಣವನ್ನ ಪ್ರವೇಶ ಮಾಡುವಂತೆ ಕೋರಿಕೆ. ತರುವಾಯ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಕನಕದಾಸ್ ರವರು ತಮ್ಮ ಅನಿಸಿಕೆಯನ್ನ ನಿಮ್ಮ ಮುಂದೆ ಇಡುವಂತೆ മനവി. തീർച്ചയായിട്ടും ഈ വേദിയിലുള്ള നമ്മുടെ മഹനീയ സാന്നിധ്യം ജയമ്മ ലോട്ടറി ഏജൻസി തലപ്പാടി ശ്രീ കനകദാസ് അദ്ദേഹം ഈ പരിപാടി ഉദ്ദേശിച്ച് 2 വാക്ക് സംസാരിക്കണമെന്ന് അഭ്യർത്ഥിക്കുകയാണ്. ഹലോ, ഈ വേദിയിൽ എത്തിച്ചേർന്ന എല്ലാവരോടും ഞാൻ ആദ്യം നമസ്കാരം പറയുന്നു. ഈ വേദിയിൽ പങ്കെടുക്കുവാനും ഈ പരിപാടിയിൽ വരാനും കഴിഞ്ഞത് ഞാൻ വളരെ ഭാഗ്യമായി കാണുന്നു. എൻ്റെ ജന്മസ്ഥലമായ പാലക്കാട് നിന്ന് ഒന്നുമില്ലാതെ ഈ നാട്ടിൽ വന്ന് ഇവിടെ എനിക്ക് ജീവിക്കാനുള്ള ഇത് നൽകിയ മഞ്ചേശ്വരത്തിൻ്റെ മക്കൾക്ക് ആദ്യമായി ഞാൻ സ്നേഹം നിറഞ്ഞ നന്ദി രേഖപ്പെടുത്തുന്നു. ഈ എൻ്റെ ജന്മനാടിനേക്കാൾ എന്നെ സ്നേഹിക്കുന്നു എന്നറിയുന്നതിൽ ഞാൻ വളരെയധികം സന്തുഷ്ടനാണ്. ജനിച്ചതും വളർന്നതും പാലക്കാടാണെങ്കിലും
ജീവിതമാക്കി തന്ന ഈ നാടിൻ്റെ മക്കൾക്ക് പ്രത്യേകം ഞാൻ നന്ദി രേഖപ്പെടുത്തുന്നു. ഈ പരിപാടിയിൽ പങ്കെടുക്കുവാനും എന്നെ ക്ഷണിച്ച എല്ലാവർക്കും നന്ദി രേഖപ്പെടുത്തിക്കൊണ്ട് ഞാൻ എൻ്റെ വാക്കുകൾ ചുരുക്കുന്നു. ഇനിയും നിങ്ങളെ വളർച്ച ഉണ്ടാകണമേ എന്ന് ഞാൻ ഈശ്വരനോട് പ്രാർത്ഥിച്ചുകൊണ്ട് നിർത്തുന്നു. നമസ്കാരം. തീർച്ചയായിട്ടും മഹനീയ സാന്നിധ്യത്തിൽ ಪರಿಪಾಡಿಗೆ ಆಶಂಸೆಗಳು അറിയിച്ച ತಾಂಗൾക്ക് ಅಭಿನಂದನೆಗಳು അറിയിച്ചുകൊണ്ട് ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡುವಂತೆ ಶ್ರೀ ರಘು ಶೆಟ್ಟಿ ಕುಂಜತ್ತೂರು ಅವರಲ್ಲಿ ಕೋರಿಕೆ. ಟೀಮ್ ಬರ್ರೆ ಒಂದು 2 ನಿಮಿಷ ಉಂಟು, 2 ನಿಮಿಷ ಇಜ್ಜಿ 1 ನಿಮಿಷದಲ್ಲಿ ಬರ್ಪೇರು. ಸೊ ಇತ್ತೆ ರಘು ಶೆಟ್ಟಿನ ಅನಿಸಿಕೆ. ಸ್ಥಳೀಯ ಶ್ರೀರಾಮಾಂಜನೇಯ ದೇವಸ್ಥಾನ ಅಂಜನೆ ಉದ್ಯಾವರ ಶ್ರೀ ಮಾಡದಿಲ್ಲ ದೇವರೆಲ್ಲ ಮನಸ್ಸಲ್ಲಿ ನೆನೆತಂದು ಇನ್ನಿತ ಈ ರಾಮಾಂಜನೇಯ ಫ್ರೆಂಡ್ ಸರ್ಕಲ್ನ ನಕಲ್ನ 25ನೇ ವರ್ಷದ ಶ್ರೀ ಹಗ್ಗ ಜಗ್ಗಾಟ ಸ್ಪರ್ಧೆ ಭಾರಿ ಸಂತೋಷ ಆಪಡು. ದಾಯಬಂಡ ಒಂಜಿ ಕ್ಲಬ್ಬಲು ಒಂತೆ ಸಮಯ ಪುಳು ಪಕ್ಕ ಡಿವೈಡ್ ಆದ ಕೆಲವು ಮತ ಅಡೆತಡೆ ಬರ್ಪುಂಡು. ನಾಡ ಈ ಆಂಜನೇಯ ಫ್ರೆಂಡ್ಸ್ ಸರ್ಕಲ್ 25ನೇ ವರ್ಷೋಡು ಬಹಳ ಮಿತ್ತು ಪೋಂದುಳ್ಳೇರು. ಅಂಚನೆ ರಾಜ್ಯ ಮಟ್ಟಡ್ ಹಲವು ಪ್ರಶಸ್ತಿನ ಪಡೆದಿರು. ಅಂಚನೆ ರಾಷ್ಟ್ರ ಮಟ್ಟಡ್ಲ ನನ್ನ ಹಲವು ಪ್ರಶಸ್ತಿ ಮದ್ದಲು. ಅಂಚನೆ ಅಂತರ್ದೇಶೀಯ ಮಟ್ಟಡ್ ಈ ಕಣ್ಣೊತ್ತಿರ್ತದ ಪುದರ್ಲಿ ಕೊಂದರಡು ಬಂಡದ ಮುಲ್ತ ಕ್ರೀಡಾಪಟುಗಳಿಗೆ ನಾನು ಸಲಹೆ ಕೊರಪೆ. ದಾಯ ಬಂಡ ದುಂಬಡೆ ಇಂಕ್ಲು ಶಾಲೆ ಪೋಲನೆ ಈ ಕಣ್ಣೊತ್ತಿರ್ತ ಬಂಡ ಸ್ಪೋರ್ಟ್ಸ್ಗೆ ಬಾರಿ ಪುದರ ಪೈನ ಜಾಗಿ ದಾಯ ಬಂಡ ಅಪ್ಪಗ ಈ ಭೂಮಿ ಸಮಾಜದಾಗೆಲ್ಲ ಹೆಂಗುಲ್ಲ ಮತ್ತು ಸ್ಪೋರ್ಟ್ಸ್ಡ್ ಮತ್ತು ಅಥ್ಲೆಟಿಕ್ಸ್ಡ್ ಮತ್ತು ಒಟ್ಟಿಗೆ ಭಾಗವಹಿಸಿದ ಹಲವು ಶಾಲೆಗೆ ಹಲವು ಪ್ರೈಸ್ಗಳು ಅಂತ. ಅಂಚನೆ ಇತ್ಯದ ಈ ಕುಂಜತ್ತೂರು ಪರಿಸರದ ಉದಾಹರಣೆಗೆ ಎಂಗ್ಲ ಮಾಲಿಂಗೇಶ್ವರ ಕಬಡ್ಡಿ ಟೀಮ್ 50ನೇ ವರ್ಷ ಆಂಡು. ಅಂಚನೆ ಈ ಮಿತ್ತಿಗೆ ನಾನು ಈ ಆಂಜನೇಯ ಫ್ರೆಂಡ್ಸ್ ಆಗಲಿ ಬರ್ಪಿ ವರ್ಷ 24-25 ವರ್ಷಡು ಒಂಜಿ ಎಡ್ಡೆ ಜನಗಳಿಗೆ ಬೋರ್ಡಪ್ಪನ ಒಂಜಿ ಕ್ರೀಡಾ ಇದನ್ನು ಮಲ್ಪದು. ಅಂಚನೆ ಸಮಾಜಕ್ಕೆ ಬೋಡಿತ್ತನ ಅಕ್ಲೆಗೆ ಜನಗಳಿಗೆ ಸ್ಪಂದಿಸದು ಎಡ್ಡೆ ಒಂಜಿ ಕಾರ್ಯಕ್ರಮ ಮಲ್ಪಾಡು ಬಣ್ಣದ ದೇವರ ಪ್ರಾರ್ಥನೆ ಮಲ್ತೊಂದು ಅವಕಾಶ ಕೊರಲೆಯನ್ನ ಈ ಆಂಜನೇಯ ಫ್ರೆಂಡ್ಸ್ದ ಮಾತಾ ಸದಸ್ಯರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸುವ ಎಲ್ಲರಡ್ಡಿ ಮಾತಾಡುತ್ತೇವೆ. ನಮಸ್ಕಾರ. ಸುಲ್ವಿಲು ಶ್ರೀ ರಘು ಶೆಟ್ರೆ. ಸೊ ಸತತವಾದಂತಹ ಕರೆಗಳನ್ನ ನೀಡ್ತಾ ಇದ್ದೇವೆ. ಭಾರತಿ ಫ್ರೆಂಡ್ಸ್ ಕುಡಬಲ್ ತಡಕೈ ಮತ್ತು ವಿಎಫ್ಸಿ ಮಾಣಿಲ ತಂಡ ತಕ್ಷಣವೇ ತಮ್ಮ ಉಪಸ್ಥಿತಿಯನ್ನ ಅಂಕಣದ ಒಳಭಾಗದಲ್ಲಿ ತೋರಿಸಿಕೊಳ್ಳುವಂತೆ ಅಪೇಕ್ಷೆ. ವಿಳಂಬವನ್ನ ಮಾಡಬೇಡಿ. ಸೊ ಬಂದುಲೆ ಕೆಲವೇ ಪುರ್ತುಡು ಬಲ್ಲು ವೈಪುನ ಪಂತನು ಸುರುಮಲ್ಪುನಗ ಇತ್ತೆ 18 ಟೀಮು ಪಾಲ್ಪಡೆ ನೆಂಚಿನ 505 ಕಿಲೋದ ವಿಭಾಗದ ನಮ್ಮ ಸುರುಮಲ್ಪುವ. ಈ ನಡುವೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಆಗಮಿಸುವಂತಹ ಮಹನೀಯ ಸಾನ್ನಿಧ್ಯ ಶ್ರೀ ಯಾದವ ಬಡಾಜೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ. ಆಂಜನೇಯ ಫ್ರೆಂಡ್ಸ್ ಕನ್ನತೀರ್ಥ ಇದರ ಆಶ್ರಯದಲ್ಲಿ ನಡೆಯುವಂಥ ಈ ಹಗ್ಗಜಗ್ಗಾಟ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸಮೇತ ಇರುವಂಥ ವಿಶಿಷ್ಟ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ವಿಶೇಷವಾಗಿ ಆಂಜನೇಯ ಫ್ರೆಂಡ್ಸ್ ಕನ್ನತೀರ್ಥ ನಿರಂತರವಾಗಿ ತನ್ನ ಕ್ರೀಡಾ ಭಾಗದಲ್ಲಿ ತನ್ನ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಈಗಾಗಲೇ ನಡೆಯುವಂಥ ಈ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಈ ಸಲ ವಿಶೇಷವಾಗಿ 4 ವಿಭಾಗದಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟು ಮಾಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲಿ ಬರುವಾಗ ಕಾಣ್ಬೋದು, ವಿಶೇಷವಾದಂಥ ಹಬ್ಬದ ವಾತಾವರಣ, ಒಂದು ಜಾತ್ರೆಯ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಇಡೀ ರಸ್ತೆಯನ್ನು ಶೃಂಗಾರ ಮಾಡಿಕೊಂಡು ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಒಳ್ಳೆಯ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ರೀತಿಯಲ್ಲಿ ಒಂದು ಹಗ್ಗ ಜಗ್ಗಾಟವನ್ನು ಮಾಡ್ತಾ ಇದ್ದಾರೆ. ಆಂಜನೇಯ ಫ್ರೆಂಡ್ಸ್ ನಿರಂತರವಾಗಿ ಈ ಕ್ರೀಡಾ ಭಾಗದಲ್ಲಿ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದಲ್ಲಿ ಹಲವು ಸ್ಪರ್ಧೆಗಳನ್ನು ಭಾಗವಹಿಸಿ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದುಕೊಂಡು
ಬಂದಂಥ ಸಂಸ್ಥೆ. ಅದನ್ನು ನಾವು ಇಲ್ಲಿ ನಮ್ಮ ಸಂಸ್ಥೆಯ ಒಳಗೆ ಕಾಣ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾಗದಿಂದ ಬಂದಂಥ ಆ ಶೀಲ್ಡ್ಗಿನ ಇರ್ಬೋದು, ಅವರಿಗೆ ಸಿಕ್ಕಂಥ ಆ ಮೆಮೊಂಟ್ ಇರ್ಬೋದು, ಅದನ್ನೆಲ್ಲ ನಮಗೆ ಕಾಣುವಾಗ ಇವರ ನಿರಂತರವಾದ ಪ್ರಯತ್ನ ಅದರಿಂದ ಮಾತ್ರ ಸಾಧ್ಯ. ಈಗಾಗಲೇ ಹೇಳಿದಂತೆ ನಮಗೆ ಒಂದು ಸಂಸ್ಥೆ ಉತ್ತಮವಾಗಿ ಬೆಳೆಯಬೇಕಾದರೆ ಅದರಲ್ಲಿ ಒಗ್ಗಟ್ಟು ಅಗತ್ಯ. ಅದನ್ನು ನಿರಂತರವಾಗಿ ಹಲವು ಕಾರ್ಯಕ್ರಮವನ್ನು ರೂಪೀಕರಿಸುವ ಮುಖಾಂತರ ಸಮಾಜದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಈ ಆಂಜನೇಯ ಫ್ರೆಂಡ್ಸ್ ಮಾಡ್ತಾಯಿದೆ. ಇದೊಂದು ಒಳ್ಳೆಯ ಸಂಸ್ಥೆಯಾಗಿ ಇನ್ನಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಛಾಪನ್ನು ಮೂಡಿಸುವಂಥ ಒಳ್ಳೆಯ ಕೆಲಸವನ್ನು ಮಾಡುವಂಥ ಸಂಸ್ಥೆಯಾಗಿ ಬೆಳಗಲಿ ಅಂತ ಹೇಳಿಕೊಂಡು ಈ ಸಂಸ್ಥೆಯ ಎಲ್ಲ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಚುಟುಕಿನ ಮಾತುಗಳೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿರತಕ್ಕಂಥ ಶ್ರೀ ಯಾದವ ಬಡಾಜೆ ಅವರಿಗೆ ಕೃತಜ್ಞತೆಗಳು. ದಯವಿಟ್ಟು ಎರಡು ತಂಡಗಳೇ ದಯವಿಟ್ಟು ಒಳಾಂಗಣವನ್ನ ಪ್ರವೇಶ ಮಾಡುವಂತೆ ಕಳೆದ 10-15 ನಿಮಿಷಗಳಿಂದ ಕರೆ ಕೊಡ್ತಾ ಇದ್ದೇವೆ. ಪ್ರತಿಕ್ರಿಯೆ ಕೂಡ BFC ಮಾಡಿಲ್ಲ, ಅದೇ ಪ್ರಕಾರ ಭಾರತಿ ಫ್ರೆಂಡ್ಸ್ ಕೂಡ ಈ ಪಂದ್ಯಾವಳಿಗೆ ಮೊಟ್ಟ ಮೊದಲ ಬಾರಿಗೆ ಅಂಕಣಕ್ಕೆ ಸ್ವಾಗತ ಮಾಡುವಂತಹ ನಮ್ಮ ಹೆಗ್ಗಳಿಕೆಯ ತೀರ್ಪುಗಾರರು, ಈ ಪಂದ್ಯಾವಳಿಯಲ್ಲಿ ಅನೇಕ ವರ್ಷಗಳ ಇತಿಹಾಸ ಉಳ್ಳಂತಹ ಅನುಭವವುಳ್ಳ ತೀರ್ಪುಗಾರರು ಶ್ರೀ ರೋಹನ್ ತಕ್ಕೋಟ್, ಶ್ರೀ ಭಗವಾನ್ ದಾಸ್ ತಕ್ಕೋಟ್, ಶ್ರೀ ವಿಶ್ವನಾಥ ಶೆಟ್ಟಿ ಮತ್ತು ನಮ್ಮ ಆಂಜನೇಯ ಸಂಸ್ಥೆಯ ಹೆಗ್ಗಳಿಕೆಯ ತೀರ್ಪುಗಾರ ಕಿಶನ್ ಆಂಜನೇಯ. ಈ 4 ತೀರ್ಪುಗಾರರನ್ನ ಅಂಕಣಕ್ಕೆ ಅತ್ಯಂತ ಅದ್ಧೂರಿಯ ಈ ವೈಭವ ಪೂರಿತವಾದಂತಹ ಕ್ರೀಡೋತ್ಸವಕ್ಕೆ ತೀರ್ಪುಗಾರರನ್ನ ಬರಮಾಡಿಕೊಳ್ಳುವ ಸಮಯ. ಲೆಟ್ಸ್ ವೆಲ್ಕಮ್ ಅವರ್ ಪ್ರೌಡ್ ಆಫೀಷಿಯಲ್ಸ್ ಆಫ್ ಭಗವಾನ್ ದಾಸ್ ತಕ್ಕೋಟ್, ರೋಹನ್ ತಕ್ಕೋಟ್, ಶ್ರೀ ವಿಶ್ವನಾಥ ಶೆಟ್ಟಿ ಅಂಡ್ ಕಿಶನ್ ಆಂಜನೇಯ. Aha, what a beautiful event, what a beautiful view, and this is the history, this is the one of the extraordinary arrangement by Anjaneya. Aha, ತಪ್ಪಿಗಳನ್ನು ನೀಡುವ ಮೂಲಕ ಭಗವಾನ್ ದಾಸ್ ತಕ್ಕೋಟ್, ಜೊತೆಯಲ್ಲಿ ರೋಹನ್ ತಕ್ಕೋಟ್, ಅದರ ಜೊತೆಯಲ್ಲಿ ವಿಶ್ವನಾಥ ಶೆಟ್ಟಿ, ಜೊತೆಯಲ್ಲಿ ಕಿಶನ್ ಆಂಜನೇಯ. 2 ಅಂಕಣಗಳಿಗೆ 4 ತೀರ್ಪುಗಾರರ ಆಗಮನ. ಇದು ಆಂಜನೇಯ ಮಾಡುವಾಗ ಭಿನ್ನತೆಯಲ್ಲಿ ಭಿನ್ನತೆಯನ್ನು ಮಾಡ್ತಾರೆ. ಬಹಳಷ್ಟು ಕಲೀಲಿಕ್ಕೆ ನಮಗೂ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನೌ ಓವರ್ ಟು ದ ಮಿಡಲ್ ಫಾರ್ ದ ಟೀಮ್ಸ್. ಮೊದಲ ತಂಡ ಬರಬೇಕು BFC ಮಾಡಿಲ್ಲ ಮತ್ತು ಭಾರತಿ ಫ್ರೆಂಡ್ಸ್ ಗುಡಬಲ್ ತಡಕ. ಈ ಅಂಕಣಕ್ಕೆ ಸರ್ವ ಕ್ರೀಡಾ ಅಭಿಮಾನಿ ಬಂಧುಗಳನ್ನ ಸ್ವಾಗತ ಮಾಡುವ ಮೂಲಕ ಅಂಕಣದಲ್ಲಿ ದಾಖಲೆಯನ್ನ ಕಾಣುವಂತಹ ಅನೇಕ ಹಗ್ಗಜಗ್ಗಾಟ ಸಾರಥಿಗಳ ಸಾಧಕರ ಅದ್ಭುತ ಕದನಕ್ಕೆ ಇನ್ನೇನೋ ರಣಾಂಗಣ ಸಿದ್ಧವಾಗಿದೆ. ಈ ಕಾರ್ಯಕ್ರಮದಲ್ಲಿ ತಂಡಗಳ ಆಗಮನವಾಗಲಿದೆ ಬಂಧುಗಳೇ. ಲೆವೆಲ್ ಮಾದರಿಯ 505 ಕಿಲೋ ವಿಭಾಗದ ಮೊದಲ ಪಂದ್ಯಕ್ಕಾಗಿ BFC ಮಾಡಿದ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಗುಡಬಲ್ ತಡಕ ಈಗ ತಾನೇ ಪ್ರವೇಶ ದ್ವಾರದಲ್ಲಿ ಈ ತಂಡಗಳಿದ್ದು ಮೊದಲ ತಂಡವನ್ನ ಸ್ವಾಗತಿಸುವಂತಹ ಸಮಯ. Let's welcome for the first official match of the competition, and here the team is Bharati Friends Kudupal Tadka. Music. Bharati. Aha, Bharati. Bharati Kudupal Tadka. T. Chak 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 ta 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 ta. Anjaneya. Check off 20, 24. And the opponent team is put their hands together. And opponent team BFC Manila. Wow. Evening session, beautiful event. This is really history of tug of war of coastal. Gandavatirtha ಆಂಜನೇಯ. ಇದೀಗ ಈ ಕಾರ್ಯಕ್ರಮದ ನಿರೂಪಕರನ್ನ ಸ್ವಾಗತಿಸುವಂತಹ ಸಮಯ. ಈ ಪಂದ್ಯಾವಳಿಯಲ್ಲಿ ಅನೇಕ ಅನುಭವವುಳ್ಳಂತಹ ನಮ್ಮ ಗಡಿನಾಡ ಹೆಗ್ಗಳಿಕೆಯ ನಿರೂಪಕರು ಜೋಡುಕಲ್ಲು ಹರೀಶ್ ಪಟ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಶ್ರೀ ಹರೀಶ್ ಚಂದ್ರ ಮಂಜೇಶ್ವರ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ.
ಸ್ವಾಗತ ಮಂಚೇಶ್ವರದ ಅತ್ಯಂತ ಹಿರಿಯ ನಾಯಕರಲ್ಲಿ ಬರುವ ಸಮಾಜ ಸೇವಕರಲ್ಲಿ ಬರುವ ಶ್ರೀ ಹರಿಶ್ಚಂದ್ರ ಮಂಚೇಶ್ವರ. ಶ್ರೀ ಹರಿಶ್ಚಂದ್ರ ಮಂಚೇಶ್ವರ ಇವರಿಗೆ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವಂತೆ ಸಚಿನ್ ಮಂಚೇಶ್ವರ ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ ಕೋರಿಕೆ ಶ್ರೀ ಹರಿಶ್ಚಂದ್ರ ಮಂಚೇಶ್ವರ ಇವರಿಗೆ ಸಚಿನ್ ಇವರಿಂದ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇನ್ನು ಮುಂದೆ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಅಂಕಣಕ್ಕೆ ಬರಬೇಕು. ಭಾರತದ ಧ್ರುವದಲ್ಲಿ ಬೆಳಗುತ್ತಿರುವ ಸ್ವಾಮಿ ವಿವೇಕಾನಂದರು, ಸುಭಾಷ್ ಚಂದ್ರ ಬೋಸ್ ಹೆಸರು ಶಾಶ್ವತವಾಗಿ ಜನಮಾನಸದಲ್ಲಿ ನಡೀತಿದೆ. ಅವರ ಶರೀರದಿಂದ ಚಿಂತನೆಗಳು ಅವರ ಅಸ್ತಿತ್ವದಿಂದ ಇಂತಹ ವ್ಯಕ್ತಿಗಳ ಸಾಲಲ್ಲಿ ನಿಲ್ಲುತ್ತಾರೆ ಅನ್ನೋದನ್ನ ಅಭಿಮಾನದಿಂದ ಉಲ್ಲೇಖಿಸ್ತಾ ಇಲ್ಲ. ಈ ಮಾತನ್ನ ಉಲ್ಲೇಖಿಸೋದಕ್ಕೆ ಕಾರಣ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ 23ನೇ ವಾರ್ಷಿಕೋತ್ಸವ ಯಾರ ನೆನಪಿಗಾಗಿ ನಡೀತಿದೆ ಉಲ್ಲೇಖಿಸಲೇಬೇಕು. ನಮ್ಮ ತಂಡದ ಹೆಮ್ಮೆಯ ಆಟಗಾರ ದಿವಂಗತ ಶೆಟ್ಟಿಯವರ ಅಗಲುವಿಕೆ ಎಲ್ಲರಿಗೂ ನೋವನ್ನು ಕಳೆದ 12 ವರ್ಷಗಳಿಂದ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಸಕ್ರಿಯ ಸದಸ್ಯರಾಗಿ ತಮ್ಮನ್ನ ಕಾಯ ವಾಚ ಮನಸ ಕ್ಲಬ್ನ ಕಾರ್ಯಚಟುವಟಿಕೆಗಳಲ್ಲಿ ಗಮನ ಅರ್ಪಿಸಿಕೊಂಡವರು. ಅವರ ಸ್ಮರಣಾರ್ಥ ಚಟಾಟದ ಸುಸಂದರ್ಭ ಈಗ ಒದಗಿ ಬಂದಿದೆ. ಆ ಮೂಲಕ ಅಗಲಿದ ಅವರ ದಿವ್ಯ ನಮ್ಮ ಕ್ಲಬ್ ಅಶ್ರುತರ್ಪಣವನ್ನು ಸಲ್ಲಿಸುತ್ತದೆ. ದಿವಂಗತ ಗುರುಪ್ರಸಾದ್ ಶೆಟ್ಟಿಯವರು ಶ್ರೀ ನಾರಾಯಣ ಶೆಟ್ಟಿ ಹಾಗೂ ಕುಸುಮ ದಂಪತಿಗಳ ಹಿರಿಯ ಪುತ್ರನಾಗಿ ಕರ್ಮತೀರ್ಥ ಪರಿಸರಕ್ಕೆ ದೂರದ ಹೊಸಬೆಟ್ಟುವಿನವರಾಗಿದ್ದರು. ಆಂಜನೇಯ ಕ್ಲಬ್ನ ಹಗ್ಗ ಚಟಾಟದ ನೆಪದಲ್ಲಿ ಜೊತೆಯಾದವರು. ಕ್ಲಬ್ನ ಸದಸ್ಯರಾದ ಮೇಲೆ ನೋಡಿದವರಲ್ಲ, ನಮ್ಮ ಕ್ಲಬ್ನ ಸಕ್ರಿಯ ಸದಸ್ಯರಾಗಿ ಎಲ್ಲ ವಿಭಾಗದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡವರು. ಆಡುಮಟ್ಟದ ಸೊಪ್ಪಿಲ್ಲ ಅನ್ನೋ ಮಾತಿನ ಹಾಗೆ ದಿವಂಗತ ಗುರುಪ್ರಸಾದ್ ಅವರು ಲೆವೆಲ್, ಗ್ರಿಪ್, ಕೆಸರುಗದ್ದೆ ಹಾಗೂ ಮರಳು ವಿಭಾಗದ ಹಗ್ಗ ಜಗ್ಗಾಟದಲ್ಲಿ ಆಂಜನೇಯ ತಂಡದ ಬೆನ್ನೆಲುಬಾಗಿ ಹಗ್ಗ ಜಗ್ಗಾಟದ ಚರಿತ್ರೆಯಲ್ಲಿ ಅಚ್ಚಳಿಯದ ಛಾಪನ್ನ ಮೂಡಿಸಿದವರು. ಹಿರಿಯರು ಕಿರಿಯರ ನಡುವೆ ಗುರುವಣ್ಣಲಾಗಿ ಹೆಸರಿನಂತೆಯೇ ಹಗ್ಗ ಜಗ್ಗಾಟದ ತಂಡಕ್ಕೆ ಬೆಂಬಲವಾಗಿ ನಿಂತು ಎಲ್ಲರ ಜೊತೆ ಅನ್ಯೋನ್ಯವಾಗಿ ಕಲೆತು ನಲ್ಮೆಯಿಂದ ಬೆರಿತ ಸದಾ ಲವಲವಿಕೆಯ ವ್ಯಕ್ತಿತ್ವದ ಮೂಲಕ ಎಲ್ಲರ ಹೃದಯ ಮಂದಿರದಲ್ಲಿ ಪ್ರೀತಿಯ ಸ್ಥಾನವನ್ನು ಪಡೆದರು. ತಾವರೆ ಎಲೆಯ ಮೇಲಿನ ನೀರಿನ ಹಾಗೆ ಶಾಂತ ಸ್ವಭಾವದ ನಮ್ಮ ಕ್ಲಬ್ನ ಎಲ್ಲರ ಆತ್ಮೀಯ ಗೆಳೆಯನಾಗಿ ವಿಧಿಯ ಕ್ರೂರ ಲೀಲೆಗೆ ಬಲಿಯಾದರೂ ನಿಮ್ಮ ಹೆಸರು ನಮ್ಮ ಕ್ಲಬ್ನ ಕಣ ಕಣದಲ್ಲೂ ಚಿರಸ್ಥಾಯಿಯಾಗಿದೆ. ನಿಮ್ಮ ಒಡನಾಟದ ನೆನಪುಗಳು ಶಾಶ್ವತವಾಗಿರುತ್ತೆ. ನಿಮ್ಮ ಆದರ್ಶ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಅದ್ಭುತವಾದ ಗುಣ ಎಲ್ಲರಿಗೂ ಸದಾ ಮಾರ್ಗದರ್ಶಕವಾಗಿರುತ್ತೆ. ನಿಮ್ಮ ಚಿರಚೇತನಕ್ಕೆ ಪರಮಾತ್ಮನು ಸದ್ಗತಿಯನ್ನು ಕರುಣಿಸಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಪ್ರಸ್ತುತ ವರ್ಷದ ಹಗ್ಗ ಜಗ್ಗಾಟದ ಕ್ರೀಡೋತ್ಸವವನ್ನು ದಿವಂಗತ ಗುರುಪ್ರಸಾದ್ ಶೆಟ್ಟಿಯವರ ಸ್ಮರಣೆಗೆ ಅರ್ಪಿಸುತ್ತಿದ್ದೇವೆ. ಸೇರುವುದು ಅನಿರೀಕ್ಷಿತ, ಅಗಲುವುದು ಅನಿವಾರ್ಯ, ಉಳಿಯುವುದು ನೆನಪುಗಳು ಮಾತ್ರ. ದಿವಂಗತ ಗುರುಪ್ರಸಾದ್ ಶೆಟ್ಟಿಯವರ ಸವಿ ನೆನಪಿನೊಂದಿಗೆ ಅಧ್ಯಕ್ಷರು, ಸರ್ವ ಸದಸ್ಯರು, ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಣ್ವತೀರ್ಥ. ಅಗಲಿದ ಗುರುಪ್ರಸಾದ್ ಶೆಟ್ಟಿಯವರ ಆತ್ಮಕ್ಕೆ ಆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ ಅನ್ನೋ ಪ್ರಾರ್ಥನೆಯ ಜೊತೆಗೆ ಆಂಜನೇಯ ಕ್ಲಬ್ನ ಸದಸ್ಯರು, ಇಲ್ಲಿ ಬಂದು ಸೇರಿರುವ ಕ್ರೀಡಾಕೂಟದ ಸ್ಪರ್ಧಾಳುಗಳು, ಕ್ರೀಡಾಭಿಮಾನಿಗಳು 1 ನಿಮಿಷದ ಮೌನ ಪ್ರಾರ್ಥನೆಗೆ ಎದ್ದು ನಿಂತು ಸಹಕರಿಸುವಂತೆ ಈ ಮೂಲಕ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟ.
ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಮತ್ತೆ ಹುಟ್ಟಿಬ ಗುರುಪ್ರಸಾದ್ ಶೆಟ್ಟಿ. ಇದೀಗ ಅಂಕಣದಲ್ಲಿ ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಶುಭವನ್ನ ಹಾರೈಸುವಂತೆ ನಮ್ಮ ಅಂಕಣದಲ್ಲಿರುವಂತಹ ಅತಿಥಿಗಳಲ್ಲಿ ಮನವಿ, ಮತ್ತೆ ಸಾಧನ ಮಾಡುವಂತೆ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ವಿಎಫ್ಸಿ ಮಾಡಿದ ಮತ್ತು ಭಾರತಿ ಫ್ರೆಂಡ್ಸ್ ಕುಡಬಲ್ ತಡಗ ಈ ತಂಡಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ಅತಿಥಿಗಳು ಶ್ರೀ ಗಣೇಶ್ ಅಪ್ಪಿ ಅವರ ಅತಿಥಿಗಳನ್ನ ವೇದಿಕೆಯ ಆ ಕಡೆಯಿಂದ ಅಂಕಣಕ್ಕೆ ಕರೆತರುವಂತೆ. Yes, what a fantastic event. It is the introduction ceremony of Chagafa 2024, which is between VFC Manila and Bharati Friends Football Tadka. Very first match of the competition, and lots of dignitaries here joining with us for the introduction ceremony on the middle. Leading by Ganesh Appe, ಶ್ರೀ ಕನಕದಾಸನ್, ಶ್ರೀ ವಿಶ್ವನಾಥ್ ರವರು, ಶ್ರೀ ಲಕ್ಷ್ಮಣ್ ಕುಚ್ಚಿಕಾಡ್ ರವರು, ಸುರೇಶ್ ಶೆಟ್ಟಿ ಗುಂಜತ್ತೂರು, ಶ್ರೀ ಹರಿಶ್ಚಂದ್ರ ಮಂಜೇಶ್ವರ, ಶ್ರೀ ಕಿರಣ್ ಕುಮಾರ್ ಕೋಡಿಕಲ್, ಶ್ರೀ ವಿಶ್ವತ್ ಕೋಟ್ ಅತಿಥಿಗಳ ಉಪಸ್ಥಿತಿ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಿ ಲವಿನೋ ಮೆಂತರು, ಯಾದವ ಬಡಾಜೆ, ಶ್ರೀ ರಘು ಶೆಟ್ಟಿ ಗುಂಜತ್ತೂರು. ಎಸ್, ಮತ್ತೆ ಅತಿಥಿಗಳನ್ನ ಈ ಆಸನಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ನೋಡಬೇಕು ಎಂಬುದಾಗಿ ನಮ್ಮ ಅಪೇಕ್ಷೆ ಅತಿಥಿಗಳೆಲ್ಲರೂ ಕೂಡ. ಸೊ ആദ്യ മത്സരം ആരംഭിക്കാനിരിക്കെ വനിതാ വിഭാഗത്തിൽ മത്സരിക്കാനിരിക്കുന്ന ടീമുകൾ പേര് കൊടുക്കാൻ ബാക്കിയുണ്ടെങ്കിൽ പെട്ടെന്ന് രജിസ്ട്രേഷൻ കൗണ്ടറിൽ വനിതാ വിഭാഗത്തിന്റെ പേര് നൽകണമെന്ന് അറിയിക്കുക. ವನಿತೆಯರ ವಿಭಾಗದಲ್ಲಿ, ಮಹಿಳಾ ವಿಭಾಗದಲ್ಲಿ ಭಾಗವಹಿಸಲು ಬಂದಿರತಕ್ಕಂಥ ತಂಡಗಳು ತಮ್ಮ ನೋಂದಣಿಯನ್ನ ಮಾಡಲು ಬಾಕಿ ಇದ್ದಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳುವಂತೆ ಕೋರಿಕೆ. ಓವರ್ ಟು ಹರೀಶ್ ಪಟ್ಲ ಫಾರ್ ದ ಫಸ್ಟ್ ಅಫಿಷಿಯಲ್ ಮ್ಯಾಚ್. പ്രിയമുള്ളവരെ, ടൂർണമെന്റിന്റെ ആദ്യത്തെ മത്സരത്തിന് വേണ്ടി ഭാരതി ഫ്രണ്ട്സ് ഫുട്ബോൾ തടക അതുപോലെ തന്നെ വിഎഫ്സി മാനില തമ്മിലുള്ള പോരാട്ടമാണ്. ടോസ് വിൻ ബൈ വിഎഫ്സി മാനില. ನೋಡಲಿ ಗಮನಿಸಬೇಕು, ಎರಡು ಸೈಡ್ಗಳಲ್ಲಿ ಇಬ್ಬರು ತೀರ್ಪುಗಾರ ಇರ್ತಾರೆ. ರೆಡ್ ಸೈಡ್ ಬಳ್ಳಿ ಕಟ್ಟುಣಿ, ರೆಡ್ ಸೈಡ್ ಕಟ್ಟುಣಿ ಗಮನಕ್ಕೆ ಬರೋಡು. ಎಸ್, ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ದೂರದಿಂದ ಅತಿಥಿಯಾಗಿ ಆಗಮಿಸಿದ್ದಾರೆ. ಸುಬ್ರಹ್ಮಣ್ಯ ಸಮೀಪದ ಕಡಬದಿಂದ ಶ್ರೀ ಸಂತೋಷ್ ಕಡಬ ಅವರ ಆಗಮನವಾಗಿದೆ. ಲೆಟ್ಸ್ ವೆಲ್ಕಮ್ another guest of the event, Mr. ಸಂತೋಷ್ from ಕಡಬ. ಸ್ವಾಗತ ಸುಸ್ವಾಗತ. ಜೊತೆಯಲ್ಲಿ ಅಡ್ವೊಕೇಟ್ ನವೀನ್ ರಾಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ತೀರ್ಪುಗಾರರಲ್ಲಿ ಹೆಗ್ಗಡೆಗೆ ತೀರ್ಪುಗಾರರಲ್ಲಿ ಅವರು ಶ್ರೀ ಜಯರಾಜ್ ಕಾಂಚನ್ ಬಿಸಿ ರೋಡ್ ಅವರು ಕೂಡ ಬರ್ತಾ ಇದ್ದಾರೆ. ಇವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೇಶ್ ರೈ ಪುತ್ತೂರು ಅವರು ಬರ್ತಾ ಇದ್ದಾರೆ. ಇವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಕಿರಣ್ ಶೆಟ್ಟಿ ಬಾಡ ಅವರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳನ್ನ ಸ್ವಾಗತಿಸುವ ಮೂಲಕ ಮೊದಲ ಪಂದ್ಯ ಇದು ಹಗ್ಗ ಜಗ್ಗಾಟ. ಕೋಚ್ ಒಬ್ಬ ಮಾತ್ರ, ಒಂದು ತಂಡಕ್ಕೆ ಒಂದು ಕೋಚ್ ಮಾತ್ರ, ಗಮನವಿರಲಿ. അഗ്നിത വിസിൽനാദ മുഴങ്ങി കഴിഞ്ഞു. ഒരു ഭാഗത്ത് കാണാം ഭാരതി ഫ്രണ്ട്സ് കുടുംബത്തിൽ തടുക്ക, മറുഭാഗത്ത് വിഎഫ്സി മാനില തമ്മിലുള്ള പോരാട്ടമാണ്. പ്രിയമുള്ളവരെ, ഇത് ആഞ്ജനേയ കണ്ണൂരിൽ സംഘടിപ്പിക്കുന്ന അതിമനോഹരമായ ടൂർണമെന്റിന്റെ ആദ്യത്തെ മത്സരമാണ്. ഇവിടെ ഭാരതി കുടുംബത്തിൽ തടുക്ക ആദ്യ
ആദ്യ സെറ്റ് വിജയിച്ചുകൊണ്ട് മുന്നോട്ടേക്ക് പോകുമ്പോൾ എവിടെയുള്ള രണ്ട് അവസരങ്ങൾ ನೋಡಿ ಗಮನಿಸಿ. ಮುಂದಿನ ಸ್ಪರ್ಧೆ ಅಂದ್ರೆ ಎರಡನೇ ಸ್ಪರ್ಧೆಗೆ ತಯಾರಾಗಬೇಕು. ಜಟಾಯು ವಿಟ್ಲ ವಿರುದ್ಧವಾಗಿ NYK ಚಿನ್ನಾಲ. ಜಟಾಯು ವಿಟ್ಲ ಅದೇ ರೀತಿ NYK ಚಿನ್ನಾಲ ಈ ತಂಡದ ಆಟಗಾರರು ಕೂಡ ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡು ತಂಡಗಳು ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇ, ಇದು ಪಂದ್ಯಾಕೂಟದ ಮೊದಲ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಮೊದಲ ಅವಕಾಶವನ್ನ ಇಲ್ಲಿ The second match of our tournament, Jatish Vitla versus NYK Chinala. NYK Chinala, Jatish Vitla. ತಾವುಗಳು ತಮ್ಮ ತಂಡವನ್ನ ರಿಪೋರ್ಟ್ ಮಾಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಎರಡನೇ ಪಂದ್ಯಾಕೂಟದಲ್ಲಿ ಜೊತೆಗೆ ಮಹಿಳಾ ವಿಭಾಗಕ್ಕೆ ಪಂದ್ಯಾಕೂಟವನ್ನ ಸಿದ್ಧತೆ ನಡೆಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಜಟಾಯು ವಿಟ್ಲ ಜೊತೆಗೆ NYK Chinala. വിസിലടിച്ചു കഴിഞ്ഞു പ്രിയപ്പെട്ടവരെ. ആദ്യ സെറ്റ് ഇവിടെ ഇതാ ഭാരതി ഫ്രണ്ട്സ് കുടുംബത്തെടുക്കാൻ സ്വന്തമാക്കുന്നതല്ല. ഇവിടെ മാനിൽ സ്വന്തമാക്കുമ്പോൾ ഇവിടെ ഇതാ ഇത്തവണ നിങ്ങളുടെ അവസരമാണ് പ്രിയമുള്ളവരെ. ഒന്നാണി പിടിച്ച് കയ്യടിച്ച് തന്നെ സ്വീകരിക്കേണ്ട മത്സരമാണ്. ഭാരതി ഫ്രണ്ട്സ് കുടുംബത്തെടുക്കാൻ ഒരു ഭാഗമെങ്കിൽ മറുഭാഗത്ത് കാണാം VFC മാനില തമ്മിലുള്ള പോരാട്ടമാണ്. ആദ്യ സെറ്റ് ഇവിടെ ഇതാ മാനിൽ സ്വന്തമാക്കുമ്പോൾ രണ്ടാമത്തെ സെറ്റിന് വേണ്ടിയുള്ള ദാഹനം കഴിഞ്ഞു. ഇവിടെ ഇതാ വിട്ടുകൊടുക്കാതെ നിൽക്കുന്നു. നിങ്ങളാണ് തിരിച്ചു വരേണ്ടത്. നിങ്ങളുടെ കൈകളുടെ ശക്തിയാണ്, നിങ്ങളുടെ കൈകരുത്തുന്ന മത്സരമാണ്. ചോരത്തലപ്പുള്ള മക്കളെ ഇതാ ഒന്ന് പുറകോട്ടാണ് പിടിച്ച് വലിച്ച്. പക്ഷെങ്കിൽ ഇവിടെ ഇതാ രണ്ടാമത് സെറ്റും കൂടി സ്വന്തമാക്കാനുള്ള ശ്രമത്തിലാണ് ഇവിടെ ഇതാ VFC മാനിലയാണ് നിൽക്കുമ്പോൾ ഇവിടെ ഇതാ വിട്ടുകൊടുക്കാതെ നിൽക്കുന്നു. ഇവിടെ ഇതാ ടൂർണമെന്റിന്റെ ആദ്യത്തെ മത്സരമാണ് പ്രിയമുള്ളവരെ. ഭാരതി ഫ്രണ്ട്സ് കുടുംബത്തെടുത്ത് അതുപോലെ തന്നെ VFC മാനില തമ്മിലുള്ള മത്സരമാണ്. ഇത് കഴിഞ്ഞാൽ അടുത്ത മത്സരത്തിന് വേണ്ടി മുൻനിര സ്പർധികൾ തയ്യാറിക്കാൻ ಮಾಡಬೇಕಿದೆ. ಜಟಾಯು ವಿಟ್ಲ ವಿರುದ್ಧ NYK ಚಿನ್ನಾಲ. ಜಟಾಯು ವಿಟ್ಲ NYK ಚಿನ್ನಾಲ ತಂಡವನ್ನು ಸಿದ್ಧಪಡಿಸಿ NYK ಚಿನ್ನಾಲ ತಾವು ತಂಡವನ್ನು ಸಿದ್ಧಪಡಿಸಬೇಕು. ಸಿದ್ಧವಾಗಿದೆ. ಎಸ್ ಈ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಸಾಮಾಜಿಕ ಕಾರ್ಯಕರ್ತ ದಯಾಕರ್ ಮಾಡ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ನೀಡ್ತಾ ಇದ್ದೇವೆ. NYK ಚಿನ್ನಾಲ, this is first match, first deciding round. 1-1 each point. ಇದೀಗ do or die ಎರಡು ಸುತ್ತಿನಲ್ಲಿ ನೋಡಿ. ಎಸ್ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನ ಧ್ವನಿ ಮೀಡಿಯಾ ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗಿಯೂ ಇದರ ನೇರ ಪ್ರಸಾರವನ್ನ ನಾವು ಯೂಟ್ಯೂಬ್ ಮೂಲಕ ಖಂಡಿತವಾಗಿ ನೋಡಬಹುದು. ಇದಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಿ ಈ ಒಂದು ಸಂಸ್ಥೆಯನ್ನ ಪ್ರೋತ್ಸಾಹಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಧ್ವನಿ ಮೀಡಿಯಾ ನಮ್ಮ ಹೊಸಂಗಡಿಯ ಪರಿಸರದಲ್ಲಿ ಇದೀಗ ತಾನೇ ಅದ್ಭುತವಾಗಿ ಒಂದು ಲೈವ್ ಪ್ರೋಗ್ರಾಮ್ ಅನ್ನು ನೀಡುವಂತ ಸಂಸ್ಥೆ. ಖಂಡಿತವಾಗಿಯೂ ನಾವು ಜಾನಪದ ಕ್ರೀಡೆ ಕಂಬಳದಲ್ಲಿ ಕೂಡ ಗುರುತಿಸಿರುವ ಸಂಸ್ಥೆಯಾಗಿದೆ ಇದು ಧ್ವನಿ ಮೀಡಿಯಾ. ಇದರ ನೇರ ಪ್ರಸಾರ ಈ ಸಂದರ್ಭದಲ್ಲಿ ಪಡೆದುಕೊಂಡಿದ್ದಾರೆ. ಇದರ ನೇರ ಪ್ರಸಾರ ಯೂಟ್ಯೂಬ್ ಮೂಲಕ ಪರಿಶೀಲಿಸಗೊಳ್ತಾ ಇದೆ ನೋಡಿ ಬಂಧುಗಳೇ. ಎಸ್ ಮಹಿಳಾ ವಿಭಾಗದ ಲೇಡೀಸ್ ಟೀಮ್ ದಯಮಂತ ಎಂಟ್ರಿ ಮಾಡ್ತಿರಲ್ಲ. ಈ ಒಂದು ಮ್ಯಾಚ್ ಆಡ್ತಾ ಇದ್ದು ಮ್ಯಾಚ್ ರೆಡಿ ಮಾಡ್ತಿರಲ್ಲ. ಏರೇ ಪೂರ ಲಾಸ್ಟ್ ಚಾನ್ಸ್ ಕೊಡೋದು. ಲೇಡೀಸ್ ಮಹಿಳಾ ವಿಭಾಗದಲ್ಲಿ ತಂಡವನ್ನು ನೋಂದಾಯಿಸಲು ಕೊನೆಯ ಅವಕಾಶವನ್ನು ನೀಡ್ತಾ ಇದ್ದೇವೆ. ತಾವುಗಳು ತಂಡವನ್ನು ನೋಂದಾಯಿಸಿ ನಾವು ತಾಲೂಕು ಪಟ್ಟಿ ರಚನೆ ಆದ ನಂತರ ನಿಮಗೆ ಅವಕಾಶವನ್ನು ನೀಡುವುದಿಲ್ಲ. ದಯವಿಟ್ಟು ಗಮನಕ್ಕೆ. ರೆಡಿ ಟೀಮ್ ರೆಡಿ ಉಂಟು. ಓಕೆ. NYK ಚಿನ್ನಾಲ ഒന്നേ ഒന്ന് ക്രമത്തിൽ മത്സരം പോകുമ്പോൾ ഇവിടെ ഇതാ മൂന്നാമത്തെ സെറ്റിന് വേണ്ടിയുള്ള വിസിലടിച്ചു കഴിഞ്ഞു. ഇവിടെ ഇതാ എതിരാളികളുടെ ചക്രവ്യൂഹം തകർത്തെറിയാൻ കാട്ടിരിവിനാൽ പണിതിരുന്ന ചഞ്ചല പൂട്ടുകൾ പൊട്ടിച്ചെറിഞ്ഞ ഭയമൊട്ടുമില്ലാത്ത മത്സരാർത്ഥികൾ ഒരു ഭാഗത്തെങ്കിൽ മറുഭാഗത്ത് ചവിട്ടി നിൽക്കുന്ന മൈതാനത്തിൽ താളമറിഞ്ഞ് അതേ താളത്തിൽ കളിക്കാനും കളി പഠിപ്പിക്കാനും ചഞ്ചറപ്പുള്ള കളിക്കാരാണ്. കൈയടിച്ച് തന്നെ സ്വീകരിക്കേണ്ട മത്സരമാണ് പ്രിയമുള്ളവരേതാ. വിട്ടുകൊടുക്കുന്നില്ല. ഇത്തവണ ഇതാ കാണിക്കുന്നു റഫറി ഇതാ ചൂണ്ടി കാണിക്കുകയാണ്. ഇത്തവണ കാണിക്കുന്നു റഫറി ചൂണ്ടി കാണിക്കുകയാണ്. ഇത്തവണ മാണിയുടെ ഭാഗത്തേക്കാണ്. അങ്ങനെ മൂന്നാമത്തെ സെറ്റ് കൂടി കഴിഞ്ഞിരിക്കുന്നു. ನೋಡಿ ಮುಂದಿನ ಸ್ಪರ್ಧೆಗೆ ಬನ್ನಿ. ಶ್ರೀ ದುರ್ಗಾ ಜಟಾಯು ವಿಟ್ಲ and NYK ಚಿನ್ನಾಲ ನೆಟ್ಟಪಿದೈ ನೋಡಿ
ಆ ಕಡೆಯಿಂದ ಒಳಗೆ ಬಂದರೆ ವೇದಿಕೆಯ ಮುಂಭಾಗದಲ್ಲಿ ಎನ್ನುವೈಕೆ ಚಿನಾಲ ಅಂಡ್ ಜಟಾಯು ವಿಟ್ಲ. ತದ ಬಳಿಕ ಮೂರನೇ ಸ್ಪರ್ಧೆಯಲ್ಲಿ റോയൽ സ്റ്റാർ പെർലാടക ആൻഡ് ബ്രദർസ് പോയക്കണ്ട. നിങ്ങളും കൂടി തയ്യാറായി നിൽക്കേണ്ടതാണ്. റോയൽ സ്റ്റാർ പെർലാടക ആൻഡ് ബ്രദർസ് പോയക്കണ്ട. ಸಿದ್ದಿಗ ಕ್ರೀಡಾಂಗಣದ ಮುಖ್ಯ ವೇದಿಕೆಯಲ್ಲಿ ಸಿದ್ಧವಾಗಿ ಮಾಡಿ ಕ್ರೀಡಾಂಗಣದಲ್ಲಿ ಈ ತಂಡವನ್ನು ಸ್ವಾಗತಿಸ್ತಾ ಇದ್ದೇವೆ. ಆಂಜನೇಯನ ಕ್ರೀಡಾಂಗಣಕ್ಕೆ ಎದುರಾಳಿಯಾಗಿರುವಂತಹ ತಂಡ ಬರಬೇಕು. ಕ್ರೀಡಾಂಗಣದಲ್ಲಿ ചിറ്റായോ വിട്ലയാണ് കടന്നു വരുന്നത്. പ്രിയമുള്ളവരെ, എതിരാളി തണ്ട വരಬೇಕಿದೆ. എന്നുവയ്ക്ക് ചിനാല ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಕಿರಣ್ ಕೋಡಿಕೊಳ್ಳವರು ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಪ್ರೀತಿಯಿಂದ ಆಗಮಿಸಿದ್ದೀರಾ. ಖಂಡಿತವಾಗಿ ನಿಮ್ಮ ಪ್ರೀತಿಪೂರ್ವಕದ ಆಗಮನಕ್ಕೆ ನಮ್ಮ ಧನ್ಯವಾದಗಳು. ಇದೀಗ ಆಗಮಿಸ್ತಾ ಇದೆ. ಕ್ರೀಡಾಂಗಣದ ಪ್ರವೇಶ ದ್ವಾರದಲ್ಲಿ ಸಿದ್ಧವಾಗಿದೆ. ಬರಬೇಕು, ಕ್ರೀಡಾಂಗಣದ ಪ್ರವೇಶವನ್ನು ಮಾಡಬೇಕು. ಎದುರಿಗೆ ಚಿನ್ನಾಲದ ಕಡದು വരുന്നത്. ಪ್ರಿಯമുള്ളವರೇ, ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಎದುರಿಗೆ ಚಿನ್ನಾಲ ತಂಡ ಕ್ರೀಡಾಂಗಣ ಆಗಮಿಸ್ತಾ ಇದ್ದಾರೆ. ಎರಡು ಬಲಿಷ್ಠ ತಂಡಗಳ ನಡುವೆ ನೋಡಿ, ಸಮಾನರ ನಡುವೆ 505+5 kg ಭಾಗದ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. The third match, Royal Star Perladka Brothers Boyakanda. Royal Star Perladka. The police report middle. Royal Star Perladka Brothers Boyakanda. Tosun Bay Jatayu Vitla. Match number 4, Friends Kuluru Yuvaka Sangha Bada JP. Friends Kuluru Yuvaka Sangha Bada JP. The match number 4. അവിടെ ആ ലേഡീസ് ടീം ഉണ്ടെങ്കിൽ ദയവ് ചെയ്ത് രജിസ്ട്രേഷൻ ചെയ്യണമെന്ന് അറിയിച്ചുകൊള്ളുന്നു. ഏതെങ്കിലും ലേഡീസ് ടീമുകൾ വന്നിട്ടുണ്ടെങ്കിൽ രജിസ്ട്രേഷൻ ചെയ്യണമെന്ന് അറിയിച്ചുകൊള്ളുകയാണ്. മാച്ച് നമ്പർ 2, ജറ്റായു വിട്ല ആൻഡ് NYK ചിന്നാല. Yes, DJ operator. DJ operator mic point setting that ಬಂಧುಗಳೇ, ಇದು ಪಂದ್ಯಾಕೂಟದ ಎರಡನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಒಂದು ಕಡೆಯಲ್ಲೇ ಜಟಾಯು ವಿಟ್ಲ ಎದುರಾಳಿ ತಂಡ NYK ಚಿನಾಲ. ಈ ಬಾರಿ ಜಟಾಯು ವಿಟ್ಲದ ಕಡೆಗೆ ಸಾಗುತ್ತಾ ಇದೆ ಹಗ್ಗ. ಆದರೆ ಇಲ್ಲಿ ತಿರುಗಿ ಎಳೆಯುವ ಎಲ್ಲ ಸಾಮರ್ಥ್ಯವುಳ್ಳಂತಹ ಆಟಗಾರರು ಕಾಣಬಹುದು. NYK ಚಿನಾಲ ಇದು ಮೊದಲ ಅವಕಾಶದ ಸ್ಪರ್ಧೆ. ನೋಡಿ ಇಲ್ಲೇ ಬಂಧುಗಳೇ, ಇದು ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ಣು ತೀರ್ಥಾಯಿಸುವಂತಹ 23ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬಹಳ ಅದ್ದೂರಿಯ ಹಗ್ಗ ಜಗ್ಗಾಟ ಸ್ಪರ್ಧೆ 4 ವಿಭಾಗಗಳಾಗಿ ಸ್ಪರ್ಧೆಗಳು ಇವಾಗ 505+5 ಜನರ ಸ್ಪರ್ಧೆಯಾಗಿದೆ. ತದ ಬಳಿಕ ಮಹಿಳೆಯರ ಸ್ಪರ್ಧೆ, ತದ ಬಳಿಕ ಗ್ರಿಪ್ ಮಾದರಿಯ ಸ್ಪರ್ಧೆ, ತದ ಬಳಿಕ 600 kg ಭಾಗದ ಲೆವೆಲ್ ಮಾದರಿಯ ಸ್ಪರ್ಧೆಗಳು ನಡೆಯಲಿದೆ. ಆದ್ಯ ಅವಸರ ഇവിടെ ഇതാ ജറ്റായു വിട്ടതിടുമ്പോൾ അടുത്ത അവസരത്തിലുള്ള മത്സരമാണ്. അതുപോലെ തന്നെ അടുത്ത മത്സരം വേണ്ടി തയ്യാറായി നിൽക്കുക റോയൽ സ്റ്റാർ പെർലാടക ആൻഡ് ബ്രദർസ് പൊയ്യക്കണ്ട. ഇരു ഭാഗങ്ങളും ദയവ് ചെയ്ത പ്രവേശ കവാടത്തിലേക്ക് വന്നു നിൽക്കണമെന്ന് അറിയിച്ചുകൊള്ളുകയാണ്. ಪುಂಜೋರ್ನಗಲ್ ಬಲ್ಲು ಇಬ್ಬರು ಬಂದಾಗ ಏರಲ್ಲ ಟೀರಿ ಕುರ್ರಿತ್ತಿಲ್ಲ ದಮಲ್ತದ ಐನೇ ಬೇಗ ರಿಜಿಸ್ಟ್ರೇಷನ್ ಮಲ್ಪಲೆ ಈ ಒಂದು ಮ್ಯಾಚ್ ಕ್ವಾರ್ಟರ್ ಫೈನಲ್ ಬಲ್ಲಗೆ ಎಂಗಲ್ ಐತ ಮ್ಯಾಚ್ ದ ಫಿಕ್ಸರ್ ಪಾರ್ದು ಶುರು ಸಂಬಂಧಗಳ ಪೆರಲ್ಲ.
അതിമനോഹരമായ കളിത്തട്ടകം അതിൽ 4 വിഭാഗത്തിലായി മത്സരം. ಧ್ವನಿಯಾಗಿದೆ. ಮೊದಲ ಅವಕಾಶವರಿಗಾದ ಈ ಅವಕಾಶ ನಿಮ್ಮದಾಗಬೇಕು. ನಿಮ್ಮ ಕೈಗಳ ಶಕ್ತಿಯಾಗಿದೆ, ನಿಮ್ಮ ಕೈ ಶಕ್ತಿಯ ಹೊಂದಾಣಿಕೆಯಾಗಿದೆ. ಬಿಸಿ ರಕ್ತ ಇರುವ ಯುವಕರೊಮ್ಮೆ ಬಿಗಿಯಾಗಿ ಹಿಡಿದು ಹಿಂದಕ್ಕೆ ಬನ್ನಿ. ಇದು ಮೊದಲ ಅವಕಾಶ ಅವರಿಗೆ ಬಿಟ್ಟುಕೊಟ್ಟಿದ್ದೀರಾ. ಒಂದು ಬಾರಿ ಸೋಲುವುದು ತಪ್ಪಲ್ಲ, ದ್ವಿತೀಯ ಬಾರಿ ಗೆಲ್ಲಲೇಬೇಕು. ಈ ಬಾರಿ ನೋಡಿ ಹಗ್ಗ, ಈ ಬಾರಿ ಹಗ್ಗ ಇದೆ ಎನ್ನುವಕ್ಕೆ ಚಿನಾಲ ಕಡೆಗೆ ಸೂಚನೆ ತೋರಿಸ್ತಾ ಇದ್ದಾರೆ ತೀರ್ಪುಗಾರರು. ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ. ಎದುರಾಳಿ ತಂಡ ಬಲಿಷ್ಠ ತಂಡವಾಗಿದೆ. ಜಿತಾಯು ಇಲ್ಲ, അങ്ങനെ വിട്ടു കൊടുക്കുന്നില്ല. ഇത്തവണ ആഞ്ഞാഞ്ഞ് വലിക്കുന്ന കാഴ്ചയാണ് പ്രിയമുള്ളവരെ. കൈയടിച്ച് സ്വീകരിക്കേണ്ട മറ്റൊരു മത്സരമാണ് ഇവിടെ. ഇതാ വിട്ടുകൊടുക്കുന്നില്ല. ഒരു ഭാഗത്ത് എന്ന് ചിനാല മറു ഭാഗത്ത് നിൽക്കുകയാണ്. ജിതായു വിട്ടയായ അങ്ങനെ വരുന്നുണ്ട്, അങ്ങനെ പിടിമുറക്കി കഴിഞ്ഞു. ഇവിടെ ഭാഗത്തേക്കാണ് പോകുന്നത്. ഒന്നേ ക്ರಮದ ಮತ್ಸರ ನಡೆಯುകയാണ്. ಈ ಸಂದರ್ಭದಲ್ಲಿ ನಾವು ಬಂದಂತ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಂಡ ಸಂದರ್ಭ ನೋಡಿ. ನಮ್ಮೊಂದಿಗೆ ಅತಿಥಿಗಳಾಗಿ ಮುಖ್ಯ ಅತಿಥಿಗಳ ಸಾಲಿನಲ್ಲಿ ಶ್ರೀಯುತ ಸಂತೋಷ್ ಕಡಬ ಅವರಿದ್ದಾರೆ. ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂತೋಷ್ ಕಡಬ ಜೊತೆಗೆ ಕಿರಣ್ ಶೆಟ್ಟಿ ಮಾಡ, ಜೊತೆಗೆ ದಯಾಕರ್ ಮಾಡ, ಜೊತೆಗೆ ರಾಜೇಶ್ ರೈ ಪುತ್ತೂರು ಇವರನ್ನ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನೀಡಿದವರನ್ನ ಈ ಸಂದರ್ಭದಲ್ಲಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. അടുത്ത മത്സരത്തിന് വേണ്ടി തയ്യാറായി നിൽക്കുക ബ്രദേഴ്സ് പുയ്യക്കണ്ടതുപോലെ തന്നെ റോയൽ സ്റ്റാർസ്. ಈ ಸಂದರ್ಭದಲ್ಲಿ ಸಂತೋಷ್ ಕಡವ, ರಾಜೇಶ್ ರೈ ಪುತ್ತೂರು, ದಯಾಕರ್ ಮಾಡ ಹಾಗೂ ಕಿರಣ್ ಶೆಟ್ಟಿ ಉದ್ಯಾವರ ಮಾಡ ಅಧ್ಯಕ್ಷರು, ಶ್ರೀ ಉದ್ಯಾವರ ಶ್ರೀ ದೈವಗಳು ಉದ್ಯಾವರ ಮಾಡ ಇದರ ಅಧ್ಯಕ್ಷರಾಗಿರುವಂತಹ ಕಿರಣ್ ಶೆಟ್ಟಿ ಉದ್ಯಾವರ ಮಾಡ ಇದೀಗ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ಅವರೊಂದಿಗೆ ಶ್ರೀಯುತ ಸಂತೋಷ್ ಕಡವ, ಸಾಮಾಜಿಕ ಕಾರ್ಯಕರ್ತ ದಯಾಕರ್ ಮಾಡ, ಪುತ್ತೂರಿನ ಹಗ್ಗ ಜಗ್ಗಾಟದ ಹಿರಿಯ ಆಟಗಾರ, ತೀರ್ಪುಗಾರರು, ಪುತ್ತೂರಿನಲ್ಲಿ ತೀರ್ಪುಗಾರಿಕೆಯನ್ನು ನಿರ್ವಹಿಸುವ ರಾಜೇಶ್ ರೈ ಪುತ್ತೂರು ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಇವರಿಗೆ ಸ್ವಾಗತವನ್ನು ನೀಡುತ್ತಾ ಇದ್ದಾರೆ. ಪದಗಳ 5 ಪಂದ್ಯಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಮೊದಲ ಅವಕಾಶವನ್ನ ಇರಲಿ ಜಟಾಯು ವಿಟ್ಲ ಗೆದ್ದುಕೊಂಡರ ದ್ವಿತೀಯ ಅವಕಾಶವನ್ನ ಯದುವೈಕೆ ಚಿನಾಲ ಗೆದ್ದುಕೊಂಡಿದ್ದಾರೆ. ಇನ್ನೇನೋ ಒಂದು ಸ್ಪರ್ಧೆಯ 3ನೇ ಅವಕಾಶ ಅದೃಷ್ಟದ ಭಾಗ್ಯಲಕ್ಷ್ಮಿ ಯಾವ ತಂಡಕ್ಕೆ ಬಾಗಿಲನ್ನು ತೆರೆಯುತ್ತ ನೋಡೋಣ. ಈ ಬಾರಿ ನನ್ನ ಚಿಮಿಗೆಯನ್ನು ಗೆದ್ದುಕೊಂಡು ಯದುವೈಕೆ ಚಿನಾಲ ವಿಜಯ ಅಂಕಣವನ್ನು ಆಯ್ಕೆ ಮಾಡ್ತಾರೆ. അടുത്ത മത്സരത്തിന് വേണ്ടിയുള്ള 2 ടീമുകൾ ബ്രദേഴ്സ് പുയ്യക്കണ്ടം അതുപോലെ തന്നെ റോയൽ സ്റ്റാർ പെർലടുക്ക തയ്യാറായി നിൽക്കേണ്ടതാണ്. ಮಹಿಳಾ ವಿಭಾಗದಲ್ಲಿ ತಂಡವಿದ್ದರೆ ದಯವಿಟ್ಟು ನೋಂದಣಿ ಮಾಡಿ. ಅಲ್ಲಿ ನಾವು ಕೌಂಟರ್ ಅನ್ನ ಕ್ಲೋಸ್ ಮಾಡಲಿದ್ದೇವೆ. ಯಾಕಂದ್ರೆ ಈ ಪಂದ್ಯಕೂಟದ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಮುಗಿದ ನಂತರ ನಾವು ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ಪ್ರಥಮ ಕರೆಯನ್ನ ಕೊಡಲು ನಾವು ಸಿದ್ಧರಿದ್ದೇವೆ. ದಯವಿಟ್ಟು ಗಮನಕ್ಕೆ. ತದನಂತರ ನಾವು ಗ್ರೂಪ್ ಮಾದರಿಯಲ್ಲಿ ಫುಲ್ ಗ್ರೂಪ್ ಮಾದರಿಯಲ್ಲಿ ಜೊತೆಗೆ 600 kg ವಿಭಾಗದಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ಸಿದ್ಧವಾಗಿರಬೇಕು. ಎಲ್ಲಾ ಸ್ಪರ್ಧೆಯನ್ನ ನಾವು ನಿರಂತರವಾಗಿ 1 by 1 ಮಾದರಿಯಲ್ಲಿ ನಡೆಸಲಿದ್ದೇವೆ. ಗಮನಿಸತಕ್ಕದ್ದು. ഇവിടെ ലേഡീസ് മത്സരത്തിൽ മത്സരിക്കുന്ന മത്സരാർത്ഥികൾ ടീമുകളുണ്ടെങ്കിൽ ദയവ് ചെയ്ത് രജിസ്ട്രേഷൻ ചെയ്യണം. ഇനിയുള്ള 5 മിനിറ്റോടെ രജിസ്ട്രേഷൻ കൗണ്ടർ ക്ലോസ് ചെയ്യുന്നതായിരിക്കും. ಆಗಿಲ್ಲ ನೋಡಿ. ಮುಂದಿನ ಸ್ಪರ್ಧೆಯಲ್ಲಿ ಬ್ರದರ್ಸ್ ಪುಯ್ಯಕಂಡಂ ಅದೇ ರೀತಿ ರಾಯಲ್ ಸ್ಟಾರ್ ಪೆರ್ಲಡುಕ. അടുത്ത മത്സരം റോയൽ സ്റ്റാർ പെർലടുക്ക ബ്രദേഴ്സ് പുയ്യക്കണ്ട. മാച്ച് നമ്പർ 4 ഫ്രണ്ട്സ് കുലൂർ യുവക സംഘ ബഡാജ ತಂಡ ಕೂಡ ಒಂದು ಸಿದ್ಧತೆ ನಡೆಸಿ. ಇದು 3ನೇ ಅವಕಾಶಕ್ಕೆ ಇರುವಂತಹ ಹೋರಾಟವಾಗಿದೆ. ಈ ಬಾರಿ 2 ತಂಡಗಳ ಹಗ್ಗವನ್ನು ಬಿಗಿಯಾಗಿ ಹಿಡಿತಾ ಇದೆ ನೋಡಿ. ಇಲ್ಲೇ ಈ ಬಾರಿ ಸ್ವಲ್ಪ ಮಟ್ಟಿಗೆ ವಿಟ್ಲದ ಕಡೆಗೆ ಮುಖವನ್ನು ತಿರುಗಿಸ್ತಾ ಇದೆ. ವಿಟ್ಲದ ಕಡೆಯಲ್ಲಿ ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ ಬಲಿಷ್ಠ ಆಟಗಾರರು ಎನ್ನುವೈಕೆ ಚಿನಾಲ ತಂಡದ ಆಟಗಾರರು. ಈ ಬಾರಿ ಮತ್ತೆ ಮುಖ ತಿರುಗಿ ಬೀಳ್ತಾ ಇದೆ. ಚಪ್ಪಾಳೆ ಬೇಕಿದೆ. ಇಲ್ಲೇ ಕೈ ಅಡಿಸಿದನ್ನು ಸ್ವೀಕರಿಸಿದ ಮತ್ತೊಂದು ಮತ್ಸರ
ഇവിടെ ഇതാ വാരിക്കുള്ളിലകപ്പെട്ടാടിനെ വിളിക്കുന്ന കാട്ടുമുമ്പനെ ഉടമരുന്ന് കരിക്കറിയ ബുദ്ധിയോടെ ഇവിടെ ഇതാ ലീഡിലേക്ക് എത്തിക്കുകയാണ്. ഇവിടെ ഇതാ വിട്ടുകൊടുക്കാതെ മുന്നേറുകയാണ്. ഇത്തവണ ജട്ടായി വിട്ടുന്ന കടയിൽ മുഖമൊന്നും ಮಾಡಿದೆ. വിട്ടുകൊടുത്ത ಎರಡು ತಂಡಗಳು ಇದು 505+5 ಕೆಜಿ ಭಾಗದ ಪಂದ್ಯಾಕೂಟವಾಗಿದೆ. ಇಲ್ಲಿ ಆಟಗಾರರ ಮಿತಿಗಳಿರುವುದಿಲ್ಲ. 1-2 ತಂಡಗಳಲ್ಲಿ ಕಾಣಬಹುದು. ಸರಿಸುಮಾರು 9-10 ಆಟಗಾರರನ್ನು ಕಾಣ್ತಾ ಇದ್ದಾವೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಇದು ನೋಡಿ ಸ್ಪರ್ಧೆ ಮತ್ತೆ ರೋಚಕ ರೋಮಾಂಚನ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ ಬಂಧುಗಳೇ. ಇದು ನೋಡಿ ಆಂಜನೇಯದ ಮಣ್ಣಿನಲ್ಲಿ ಈ ಬಾರಿ ಯಾರು ಗೆಲುವನ್ನು ಸಾಧಿಸ್ತಾರೋ ಮತ್ತೆ ಇಲ್ಲಿ ಬಿಟ್ಟದ ಕಡೆಗೆ ಬರ್ತಾ ಇದೆ. ದ್ವಿತೀಯ ಸ್ಪರ್ಧೆ അടുത്ത മത്സരത്തിൽ വേണ്ടി വരിക ಆಂಜನೇಯ ಫ್ರೆಂಡ್ಸ್ ಇದರ ವಾರ್ಷಿಕೋತ್ಸವದ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಣ್ವತಿಯಿಂದ ಇದರ 23ನೇ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಗಣ್ಯ ಅತಿಥಿಯಾಗಿ ನಮ್ಮ ಜೊತೆಗೆ ವೇದಿಸಿತರಿರುವ ಶ್ರೀಯುತ ರಾಜೇಶ್ ರೈ ಪುತ್ತೂರು, ದರಿಗೇರಿ ಗುಡ್ಡೆ ಜೈ ಹನುಮಾನ್ ಹಗ್ಗ ಜಗ್ಗಾಟ ತಂಡದ ಹಿರಿಯ ಆಟಗಾರರಾಗಿ ನಮ್ಮ ಆಂಜನೇಯ ತಂಡವನ್ನ ಸದಾ ಪ್ರೋತ್ಸಾಹಿಸುತ್ತಿರುವ ಹಿತೈಷಿಗಳಾದ ಶ್ರೀಯುತರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಆಗಮಿಸಿದ್ದಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವರಿಗೆ ಮನೋಜ್, ನಮ್ಮ ಆಂಜನೇಯ ತಂಡದ ಸದಸ್ಯರಾಗಿರುವ ಶ್ರೀಯುತ ಮನೋಜ್ ಹೊನ್ನೆ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ರಾಜೇಶ್ ರೈ ಪುತ್ತೂರು ಅವರನ್ನ ಸ್ವಾಗತಿಸಿದ ಮನೋಜ್ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ದಯಕರ್ ಮಾಡ, ನಮ್ಮ ತಂಡದ ಎಲ್ಲ ಕಾರ್ಯಕ್ರಮಗಳನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡುತ್ತಿರುವಂತಹ ಶ್ರೀಯುತ ದಯಕರ್ ಮಾಡ ಅವರನ್ನ ಈ ನಮ್ಮ ವಾರ್ಷಿಕೋತ್ಸವದ ಶುಭ ಸಮಾರಂಭಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ತಂಡದ ಸದಸ್ಯರಾಗಿರುವ ಶ್ರೀಯುತ ಕಿಶನ್ ಇವರು ಸ್ಮರಣಿಕೆ ಹಾಗೂ ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ವಾರ್ಷಿಕೋತ್ಸವದ ಶುಭ ಸಮಾರಂಭಕ್ಕೆ ಶ್ರೀಯುತ ಶಬರೀಶ್ ಪಟ್ಲ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ. ಇವರನ್ನ ನಮ್ಮ ತಂಡದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ಸದಸ್ಯರೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಶ್ರೀಯುತ ಕಿರಣ್ ಶೆಟ್ಟಿ ಮಾಡ ಇವರು ಆಂಜನೇಯ ತಂಡದ ಎಲ್ಲಾ ಕಾರ್ಯಕ್ರಮಗಳನ್ನ ಸದಾ ಪ್ರೋತ್ಸಾಹಿಸುತ್ತಾ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತವರು. ಇವರು ಈ ಕಾರ್ಯಕ್ರಮಕ್ಕೆ ಇವರನ್ನ ತಂಡದ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಕೃಷ್ಣ ಕೆ ಇವರು, ನಮ್ಮ ತಂಡದ ಸದಸ್ಯರಾಗಿರುವ ಶ್ರೀಯುತ ಕೃಷ್ಣ ಕೆ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದ ಸುಂದರತೆಗೆ ಕಾರಣರಾಗಿರುವಂತಹ ಶ್ರೀಯುತ ಶಬರೀಶ್ ಪಟ್ಲ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಾ ಧೀರಜ್ ಪಟ್ಪು ಇವರು ಶ್ರೀಯುತ ಶಬರೀಶ್ ಪಟ್ಲ ಅವರನ್ನ ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧೀರಜ್ ಪಟ್ಪು
ಶ್ರೀಯುತ ಗಿರೀಶ್, ನಮ್ಮ ಆಂಜನೇಯ ತಂಡದ ಸದಸ್ಯರಾಗಿರುವಂತಹ ಗಿರೀಶ್ ಇವರು ಶ್ರೀಯುತ ಶಬರೀಶ್ ಪಟ್ಲ ಅವರನ್ನ ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟ್ರೇಷನ್ ತೀರ್ಥ ಇದರ 23ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭಾರಂಭದಲ್ಲಿ ಹಗ್ಗ ಜಗ್ಗಾಟದ ಕ್ರೀಡಾಕೂಟದ ಜೊತೆಗೆ ಸಾಧಕರನ್ನು ಸನ್ಮಾನಿಸುವಂತ ಸುಸಂದರ್ಭದ ಬಹಳ ದೂರದಿಂದ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರಾರ್ಥಿಸ್ತಾ ನಮ್ಮ ಜೊತೆಯಾಗಿದ್ದಾರೆ ಶ್ರೀಯುತ ಸಂತೋಷ್ ಎಸ್ ಕಡಬ. ಇವರನ್ನ ನಾವು ಈ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಅವರನ್ನ ಸನ್ಮಾನಿಸುವುದು ನಮ್ಮ ಕರ್ತವ್ಯ. ಶ್ರೀಯುತ ಸಂತೋಷ್ ಎಸ್ ಕಡಬ ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ಶ್ರೀಯುತ ಸಂತೋಷ್ ಎಸ್ ಕಡಬ. ಬೇಡಿಕೊಡುವವನು ದಾನಿ, ಹಾಗೆ ಬೇಡದೆ ನೀಡುವನು ಮಹಾದಾನಿ ಎಂಬ ಮಾತಿಗೆ ನಿದರ್ಶನವಾಗಿ ಬದುಕುವ ಹಲವು ಜನರ ಮಧ್ಯೆ ತನ್ನದೆಲ್ಲವನ್ನು ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಸರಳ ಸಜ್ಜನ ಉದಾತ್ತ ಶ್ರಮಜೀವಿ ಪರೋಪಕಾರಿ ವ್ಯಕ್ತಿಯೊಬ್ಬರು ನಮ್ಮ ಈ ಆಂಜನೇಯ ಕ್ಲಬ್ಬಿನ 23ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ನಾವು ಅವರನ್ನು ಸನ್ಮಾನಿಸಲು ಸಂತೋಷ ವ್ಯಕ್ತಪಡಿಸುತ್ತೇವೆ. ಹಲವು ಸಂಕಷ್ಟಗಳನ್ನು ಎದುರಿಸಿ ಅವುಗಳನ್ನು ಮೆಟ್ಟಿ ಛಲದಿಂದ ಬದುಕು ಕಟ್ಟಿಕೊಂಡು ದೂರದ ಬೆಂಗಳೂರಿನ SR ಇಂಡಸ್ಟ್ರೀಸ್ನಲ್ಲಿ ಉದ್ಯಮಿಯಾಗಿ ಕಾರ್ಯನಿರ್ವಹಿಸುತ್ತಾ ಕ್ರೀಡೆ ಮತ್ತು ಕ್ರೀಡಾಳುಗಳ ಪ್ರೋತ್ಸಾಹಕ್ಕೆ ಬದುಕನ್ನು ಮುಡಿಪಾಗಿಟ್ಟಿರುವ ಸರಳ ಸಜ್ಜನ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರ ಪ್ರೋತ್ಸಾಹವನ್ನ ಸನ್ಮಾನಿಸುವ ಮೂಲಕ ಗೌರವಿಸುತ್ತಿದ್ದೇವೆ. ಶ್ರೀಯುತ ಸಂತೋಷ್ ಎಸ್ ಕಡಬ ಮೂಲತಃ ಕಡಬದವರು. ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಬಡ್ಡಿ, ಕ್ರಿಕೆಟ್, ಹಗ್ಗ ಜಗ್ಗಾಟಗಳಿಗೆ ಹಾಗೆಯೇ ಇತರ ಕ್ರೀಡೆಗಳಿಗೆ ಆಟಗಾರರಿಗೆ ಅವಕಾಶ ನೀಡುವ ಮೂಲಕ ಈ ಕಾರ್ಯವನ್ನು ನಿರಂತರವಾಗಿ ನಿರ್ವಹಿಸಿದವರು ಶ್ರೀ ಸಂತೋಷ್ ಎಸ್ ಕಡಬ. ಕಳೆದ 12 ವರ್ಷಗಳಲ್ಲಿ ವಿವಿಧ ಕ್ರೀಡಾ ಕ್ಷೇತ್ರಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು ಸದಾ ನೀಡಿದವರು. ಅವರು ಶ್ರಮಪಟ್ಟು ಕೂಡಿಟ್ಟ ಹಣಕಾಸನ್ನು ವಿವಿಧ ಸಂಘಟನೆಗಳಿಗೆ, ವಿವಿಧ ಆಟಗಾರರಿಗೆ ಹಾಗೂ ಆಟಗಳಿಗೆ ಮುಡಿಪಾಗಿಟ್ಟವರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿಗೆ ಅನ್ವರ್ಥವಾಗಿ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ಕುಡ್ಲ ರಿಜಿಸ್ಟರ್ಡ್ ಬೆಂಗಳೂರು ಎಂಬ ತಂಡವನ್ನು ಕಟ್ಟಿ ಜಯಗಳಿಸಿದವರು. ಆಂಜನೇಯ ತಂಡದ ಯಶಸ್ಸಿನಲ್ಲೂ ಅವರ ಪಾಲುದಾರಿಕೆ ಇರುವುದು ಸಂತೋಷದಾಯಕ ಸಂಗತಿ. ಅದನ್ನು ಕೃತಜ್ಞತಾಪೂರ್ವಕವಾಗಿ ನಾವು ನೆನೆಯುತ್ತೇವೆ. ಅವಕಾಶ ಸಿಗದಿರುವ ಹಲವು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಕ್ರೀಡಾ ಬದುಕು ಕಟ್ಟಿಕೊಡುವಲ್ಲಿ ಇವರದ್ದು ಮಹತ್ತರವಾದ ಪಾತ್ರ. ಮಾತು ಕಡಿಮೆ, ಹೆಚ್ಚು ಕೆಲಸ, ಈ ಸ್ವಭಾವದ ಶ್ರೀಯುತರು ನಮ್ಮ ಹಿತೈಷಿಗಳು. ಕ್ಲಬ್ಬಿನ ಯಶಸ್ಸಿಗಾಗಿ ಹಾರೈಸುವವರು, ಸ್ವಸಾಮರ್ಥ್ಯದ ಮೂಲಕ ಬೆಳೆದವರು, ಸಾಮಾಜಿಕ ಸೇವೆ ಹಾಗೂ ದೃಷ್ಟಿಕೋನದಿಂದ ಆರ್ಥಿಕ ಸಹಾಯ ಮಾಡದೆ ತನ್ನ ಸಂತೋಷಕ್ಕಾಗಿ ಈ ಕಾರ್ಯವನ್ನು ನಿರಂತರ ಮಾಡುತ್ತಿರುವವರು. ಪರಿಶುದ್ಧ ಹೃದಯದ ಸರಳ ಸಜ್ಜನ ವ್ಯಕ್ತಿತ್ವದ ಇವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಸದ್ಯ ಕ್ರೀಡಾ ಪ್ರೇಮಿಗಳಿಗೆಲ್ಲ ಇವರೇ ಅಭಿಮಾನಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಕೈ ಹಿಡಿದು ಮುನ್ನಡೆಸುವ ಪತ್ನಿ ರಜನಿ ಹಾಗೂ ಅಪ್ಪ ಅಮ್ಮನನ್ನು ಆದರ್ಶವಾಗಿಸಿಕೊಂಡ ಮಗಳು ಅನ್ವಿತರೊಂದಿಗಿನ ತುಂಬು ಸಂಸಾರದ ಸಾರ್ಥಕ ಬದುಕು ಇವರದ್ದು. ಶ್ರೀಯುತರನ್ನ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ 23ನೇ ವರ್ಷದ ಈ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ಗೌರವಿಸಲು ನಾವು ಸಂತೋಷ ವ್ಯಕ್ತಪಡಿಸುತ್ತೇವೆ. ದೀನ ದಲಿತರಿಗೆ ಕೈ ಎತ್ತಿ ನೀಡುವ ಉದಾತ್ತ ಗುಣದ ಇವರು ಟ್ರಸ್ಟ್ನ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಎಲೆಮರೆಯ ಕಾಯಿಯಂತೆ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಕೀರ್ತಿ ಯಶಸ್ಸಿನ ಆಸೆ ಇಲ್ಲದೆ ಎಲ್ಲರೊಂದಿಗೆ ಬದುಕುವ ಇವರನ್ನು ನಾವು ಈ ಸುಸಂದರ್ಭದಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲು ಸಂತೋಷ ವ್ಯಕ್ತಪಡಿಸುತ್ತೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಆದರಣೀಯ ಗಣ್ಯರು ಶ್ರೀಯುತ ಸಂತೋಷ್ ಎಸ್ ಕಡಬ ಅವರನ್ನ ಸನ್ಮಾನಿಸಬೇಕಾಗಿ ಮೂಲಕ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಶ್ರೀಯುತ ಸಂತೋಷ್ ಎಸ್ ಗಡಬ ಅವರ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೇರಲಿ ಎಲ್ಲರ ಹಾರೈಕೆಯೊಂದಿಗೆ ಅವರಿಗೆ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಗೌರವದ ಸನ್ಮಾನಿಸಿದಂತ ಎಲ್ಲ ಗಣ್ಯರಿಗೆ ವಂದನೆಗಳು. ಹಾಗೆ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಸಂತೋಷ್ ಎಸ್ ಗಡಬ ಅವರಿಗೆ ಅಭಿನಂದನೆಗಳು. അങ്ങനെ വരിക ടൂർണമെന്റിന്റെ മൂന്നാമത്തെ മത്സരത്തിന് വേണ്ടി റോയൽ സ്റ്റാർ പെർലടക ബ്രദേഴ്സ് പൊയ്യകണ്ടം ഇരട്ടി വാങ്ങൽ വരണമെന്ന് അറിയിച്ചുകൊള്ളുകയാണ്. റോയൽ സ്റ്റാർ പെർലടക അതുപോലെ തന്നെ ബ്രദേഴ്സ് പൊയ്യകണ്ടം ಪಂದ್ಯಗೊಂಡದ ಮೂರನೇ ಸ್ಪರ್ಧೆಯಲ್ಲಿದ್ದೇವೆ. ರಾಯಲ್ ಸ್ಟಾರ್ ಪೆರ್ಲಡಕ ವಿರುದ್ಧವಾಗಿ ಬ್ರದರ್ಸ್ ಪೊಯ್ಯಕಂಡ ಎರಡು ತಂಡಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ದೊಡ್ಡ ಚಪ್ಪಾಳೆ ವಿಲಿಯರಿಗೆ ಹೇಳಿ ಹುಡುಗ ಇರು ಟೀಮ್ಗಳು ಲೈನ್ ಅಪ್ ಸೈಜ್ ನಿಲ್ಕണമെന്ന് അറിയിച്ചുകൊള്ളുന്നു. ಇನ್ನು ಮುಂದೆ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರಿಂದ ಈ ಸ್ಪರ್ಧೆಯಲ್ಲಿ ಆಡುವಂತಹ ಆಟಗಾರರಿಗೆ ಕೈ ಕಟ್ಟುವ ಶುಭವನ್ನು ಹಾರೈಸಿದ್ದಾರೆ. ಸ್ಪರ್ಧಾ ತಂಡಗಳಿಗೆ ಅತಿಥಿಗಳು ಬಂದು ಶುಭವನ್ನು ಹಾರೈಸಿ ಹಸ್ತಲಾಘವನ್ನು ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಈ ಒಂದು ಸ್ಪರ್ಧಾ ಕಾಲದಲ್ಲಿರುವಂತಹ ಆಟಗಾರರಿಗೆ ಶುಭವನ್ನು ಹಾರೈಸಿ ಹಸ್ತಲಾಘವನ್ನು ನೀಡಿ ಗೌರವಿಸಬೇಕು. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಅತಿಥಿಗಳ ಸಾಲಿನಲ್ಲಿ ಗೋಪಾಲ್ ಶೆಟ್ಟಿ, ನೈತ್ಯ, ಅರಿವೇಳು. ಇವರಿಂದ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಗೌರವದಿಂದ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಸ್ವಾಗತವನ್ನು ನೀಡ್ತಾ ಇದ್ದಾವೆ. ಇದೀಗ ವೇದಿಕೆಯಲ್ಲಿರುವ ಅತಿಥಿಗಳು ಆಟಗಾರರಿಗೆ ಶುಭವನ್ನು ಹಾರೈಸಿ ಹಸ್ತಲಾಘವನ್ನು ನೀಡುವಂತ ಕಾರ್ಯಕ್ರಮ. ಮ್ಯಾಚ್ ನಂಬರ್ 3 ರಾಯಲ್ ಸ್ಟಾರ್ ಪೆರ್ಲಡಕ ಬ್ರದರ್ಸ್ ಪೊಯ್ಯಕಂಡ. ಮ್ಯಾಚ್ ನಂಬರ್ 4 ಫ್ರೆಂಡ್ಸ್ ಕುಲೂರು ಯುವಕ ಸಂಘ ಬಡಾಜೆ ಬಿ ತಂಡ ಸಿದ್ಧವಾಗಿರಬೇಕು. ಯುವಕ ಸಂಘ ಬಡಾಜೆ ಫ್ರೆಂಡ್ಸ್ ಕುಲೂರು ಸ್ಪರ್ಧಾ ಕಣದಲ್ಲಿ ವೇದಿಕೆಯಲ್ಲಿ ನಾವು ಗೋಪಾಲ್ ಶೆಟ್ಟಿ, ನೈತ್ಯ, ಅರಿಬೇಲ್ ಅವರನ್ನು ಸ್ವಾಗತಿಸುತ್ತಾ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಮಹಿಳಾ ವಿಭಾಗದ ತಂಡಕ್ಕೆ ಮತ್ತೊಮ್ಮೆ ಕೊನೆಯ ಅವಕಾಶವನ್ನು ನೀಡ್ತಾ ಇದ್ದಾವೆ. 600 ಕೆಜಿ ವಿಭಾಗದಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ಅವಕಾಶವನ್ನು ನೀಡ್ತಾ ಇದ್ದಾವೆ. ಗ್ರಿಪ್ ವಿಭಾಗದಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳಿಗೆ ಆದಷ್ಟು ಬೇಗ ನಮ್ಮ ತಂಡವನ್ನು ನೋಂದಣಿ ಮಾಡಿಕೊಳ್ಳಿ. ತದನಂತರ ನಿಮಗೆ ಅವಕಾಶವನ್ನು ನೀಡುವುದಿಲ್ಲ. ಅಲ್ಲಿ 600 ಕೆಜಿ ವಿಭಾಗದ ಕೌಂಟರ್ ಅನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಲೋಸ್ ಮಾಡಲಿದ್ದಾವೆ. 600 ಕೆಜಿ ವಿಭಾಗದಲ್ಲಿ 600 ಕೆಜಿ ವಿಭಾಗದ ಇದು ಕಾಸರಗೋಡು ಟೌನ್ ಒಳಗಿನಿಂದ ಜೊತೆಗೆ ಇಲ್ಲಿ ಗಮನಿಸಬೇಕು, ಒಂದು ಕಾರ್ KA 34X2987 ಈ ಒಂದು ಕಾರನ್ನ ಇಲ್ಲಿ ರೋಡ್ ಪಕ್ಕ ಪಾರ್ಕ್ ಮಾಡಲಾಗಿದೆ. ದಯವಿಟ್ಟು ಅದು ಬ್ಲಾಕ್ ಆಗಿದೆ. ಟಾಸ್ ವಿಜಯಿಸಿಕೊಂಡ ಬ್ರದರ್ಸ್ KA 34X2987 ಈ ಒಂದು ಬೈಕ್ ಅನ್ನ ದಯವಿಟ್ಟು ತಯಾರು ಮಾಡಬೇಕು. ಅಲ್ಲಿ ರೋಡ್ ಪಕ್ಕ ನಮ್ಮ ಮುಂದುಗಡೆ ಪಾರ್ಕ್ ಮಾಡಲಾಗಿದೆ. ಬೈಕ್ ಒಂದು ಪಾರ್ಕ್ ಮಾಡಲಾಗಿದೆ. KA 34X2987 ಈ ಗಾಡಿಯನ್ನು ದಯವಿಟ್ಟು ತೆಗಿರಿ. ದಯಮಾಡಿ ಪ್ಲೇನ್ ಗಾಡಿ ಎದುರು. ನೆಕ್ಸ್ಟ್ ಮ್ಯಾಚ್ ರೆಡಿ. ಯುವಕ ಸಂಘ ಬಡಾಜೆ ಫ್ರೆಂಡ್ಸ್ ಕೂಲೂರು 500 ಕೆಜಿ ಟ್ರಿಪ್ಗಳು ಲಾಸ್ಟ್ 500 ಕೆಜಿ ವಿಭಾಗದ ಲೆವೆಲ್ ಮಾದರಿಗೆ ಲಾಸ್ಟ್ ಕಾಲ್ ಕೊರಂದಿಲ್ಲ. ನನ್ನ ಟೀಮ್ ದೆ ಪೂಜಾ ದಯಮಾಡಿ ಟೀಮ್ ಇತ್ತ ಲಾಸ್ಟ್ ಕೊರ್ಲ ಫ್ರೆಂಡ್ಸ್ ಕೂಲೂರು ಅಧರಿದ ಯುವಕ ಸಂಘ ಬಡಾಜೆ ಎರಡು ತಂಡದ ಆಟಗಾರರು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬದುಗಳೇ ಇದು ಪಂದ್ಯಕೂಟದ ಮೂರನೇ ಸ್ಪರ್ಧೆ. ರಾಯಲ್ ಸ್ಟಾರ್ ಪೆರ್ಲಡಕ ವಿರುದ್ಧವಾಗಿ ಬ್ರದರ್ಸ್ ಪೊಯ್ಯಕಂಡ. ಇರು ಟೀಮ್ ಅಂಗಡಿ ಸದ್ಯಕ್ಕೆ ഒരു കോച്ച് മാത്രം, ഒരു ടീമിൽ ഒരു കോച്ച് മാത്രം. ഇതാ ബ്രദർസ് പൊയ്യക്കണ്ടം ആൻഡ് റോയൽ സ്റ്റാർ പെർലടക. ഒരൊറ്റ വിസിൽ ഡയറക്റ്റ് വിസിലാണ്.
വിസിലടിച്ചു കഴിഞ്ഞോ പ്രിയമുള്ളവരെ? ഇതാ ബ്രദേഴ്സ് പയ്യെ കണ്ടും അതുപോലെ തന്നെ മറ്റൊരു എതിരാളി ടീം ഇവിടെ കാണാം. റോയൽ സ്റ്റാർ പെർലടുക്ക. നിങ്ങളുടെ ശക്തികളാണ്, നിങ്ങളുടെ കരുത്താണ്, നിങ്ങളുടെ ബലമാണ്, നിങ്ങളുടെ ആവേശമാണ്. ആവേശം പൊടിമാറി അംഗക്കളറിൽ അംഗക്കച്ചകെട്ടി നിൽക്കുന്ന അംഗച്ചേകവന്മാരെ, ഇത് നിങ്ങളുടെ മത്സരമാണ്. വന്ന് പുറത്തൊക്കെ ഒന്നാണ് പിടിച്ച് ബ്രദേഴ്സ് പയ്യെ കണ്ടും അതുപോലെ തന്നെ ഇത് റോയൽ സ്റ്റാർ പെർലടുക്കയുടെ പോരാട്ടമാണ് പ്രിയമുള്ളവരെ. ഇത്തവണ വിട്ടുകൊടുക്കുന്നില്ല, ഇത്തവണ ഓടമെങ്കിലും തിരിച്ചു പിടിക്കാനുള്ള എല്ലാ ആവശ്യം ശക്തിയുള്ള മത്സരാർത്ഥികളാണ് പ്രിയമുള്ളവരെ റോയൽ സ്റ്റാർ പെർലടുക്കൽ കാണുന്നത്. ഇത്തവണ വിട്ടുകൊടുക്കുന്നില്ല. അങ്ങനെ പതിയെ പതിയെ പോകുന്ന ഇവിടെ ആദ്യ സെറ്റ് സ്വന്തമാക്കിക്കൊണ്ട് ബ്രദേഴ്സ് പയ്യെ കണ്ടു. ಮುಂದಿನ ಸ್ಪರ್ಧೆಯಲ್ಲಿ 2 ತಂಡಗಳು ತಯಾರಿಗೆ ನಡೆಸಬೇಕಿದೆ. ಫ್ರೆಂಡ್ಸ್ ಕ್ಲೂರೋ ಎದುರಾಳಿ ತಂಡ ಯುವ ಸಂಘ ಬಿಡಾಜೆ ಬಿ. 2 ತಂಡಗಳು ಕೂಡ ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಯುವಕ ಸಂಘ ಬಿಡಾಜೆ ಫ್ರೆಂಡ್ಸ್ ಕುಳೂರು ತಂಡ ಸಿದ್ಧವಾದ ನಂತರ ಪಂದ್ಯಾಕೂಟದ ತರುವಾಯ ಯಾವ ವೇದಿಕೆಯಲ್ಲಿ ಮತ್ತೊಮ್ಮೆ ಗೌರವ ಅತಿಥಿಗಳ ಸಮ್ಮುಖದಲ್ಲಿ ಮತ್ತೊಂದು ಸನ್ಮಾನದ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಖಂಡಿತವಾಗಿಯೂ ಫ್ರೆಂಡ್ಸ್ ಕುಳೂರು ಹಾಗೂ ಯುವಕ ಸಂಘ ಬಡಾಜೆ ಸ್ಪರ್ಧೆ ಮುಗಿದ ನಂತರ മത്സരം കഴിഞ്ഞ അടുത്തത് ലേഡീസ് മത്സരമാണ്. ദയവ് ചെയ്ത ടീമുകൾ വന്നിട്ടുണ്ടെങ്കിൽ ദയവ് ചെയ്ത റിപ്പോർട്ട് ചെയ്യാം. ಮಹಿಳಾ ವಿಭಾಗದಲ್ಲಿ ತಂಡದ ನೋಂದಾವಣೆ ಅಲ್ಲಿ ಪ್ರಕ್ರಿಯೆ ಏನಾಗಿದೆ? ಕೌಂಟರ್ ಅಲ್ಲಿ ಪ್ರಕ್ರಿಯೆ ಮುಕ್ತಾಯವಾಗಿದೆಯಾ? ಕಾರ್ಯಕರ್ತರಲ್ಲಿ ಲೇಡೀಸ್ ದಾಖಲ ಎಂಟರ್ ಕ್ಲೋಸ್ ಆದ ಟೀಮ್ ಬರೋದಿಲ್ಲ. ಎಸ್ ನನ್ನ ಒಂಜಿ 5 ಮಿನಿಟ್ ಟೈಮ್ ಕೊರ್ಪ ಲೇಡೀಸ್ ದಾಖಲೆ ಲಾಸ್ಟ್ ಗೆ 11 ಟೀಮ್ ಆತದೆ. ಪುಂಜೋಡ್ ನಗಲ ಮ್ಯಾಚ್ ಗೆ 11 ಟೀಮ್ ರೆಡಿ ಆತದೆ. ನನ್ನ ಒಂಜಿ ಟೀಮ್ ಇತ್ತಿನ ಕೊರ್ಲೆ ಎಸ್ ರೆಡಿ ದ್ವಿತೀಯ ಸುತ್ತು ನೋಡಿ ಬ್ರದರ್ಸ್ ಪಯ್ಯ ಕಂಡ ರಾಯಲ್ ಸ್ಟಾರ್ ಬದಿಯಡಿಗ ಪ್ರಥಮ ಅವಕಾಶವನ್ನು ಗೆದ್ದ ತಂಡವಾಗಿದೆ ನೋಡಿ. ಇಲ್ಲಿ ಬ್ರದರ್ಸ್ ಪಯ್ಯ ಕಂಡವಾಗಿದ್ರೆ ಈ ಸಂದರ್ಭದಲ್ಲಿ ರಾಯಲ್ ಸ್ಟಾರ್ ಬೆರಳಿಗ ಮುಂಚೂಣಿಯಲ್ಲಿ ಗುರುತಿಸಿಕೊಳ್ತಾ ಇದೆ. ಹಕ್ಕಜುಗಾಟ 2024ರ ದಿವಂಗತ ಗುರು ಶೆಟ್ಟಿಯವರ ಸ್ಮರಣಾರ್ಥ ನಡೆಯುವಂತಹ ಸ್ಪರ್ಧೆ ಆಂಜನೇಯ ಟ್ರೋಫಿ 2020ರಲ್ಲಿ ಮುನ್ನೋಟಿದ್ದಾಳೆ. ಈ ತವನ ಮುನ್ನೋಟಿದ್ದಾಳೆ ರಾಯಲ್ ಸ್ಟಾರ್ ಬೆರಳಿಗ ಗೆದ್ದಂತ ಅವಕಾಶವನ್ನು ಈ ಸಂದರ್ಭದಲ್ಲಿ ಪಯ್ಯ ಕಂಡ ಬಿಟ್ಟುಕೊಟ್ಟರೆ ഒരേ ഒന്ന് ക്രമത്തിൽ നടക്കുകയാണ്. ആദ്യ സെറ്റ് ഇവിടെ ബ്രദേഴ്സ് പയ്യെ കണ്ടു സ്വന്തമാക്കുമ്പോൾ ഇവിടെ രണ്ടാമത്തെ സെറ്റ് സ്വന്തമാക്കിക്കൊണ്ട് റോയൽ സ്റ്റാർ പെർണഡിക. ഒരു ഭാഗത്ത് കൈവേലിയിൽ മറുഭാഗത്ത് പുറബലിയാണ്. ഇവിടെ വീണ്ടും ഒരു ടോസ്. ಮಹಿಳಾ ವಿಭಾಗದಲ್ಲಿ ಯೂತ್ ಕ್ಲಬ್ ಕೋಡಿಕಲ್ ಬೆಂಗಳೂರು, ಸಿಂಗಿಂಗ್ ಫ್ರೆಂಡ್ಸ್ ಅರಾವತಿ, ಕಾಯಂಗಾಡ್ ಎಂಜಲ್ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು ಪೆರ್ಲಾ, ಬಂಟರ ಸಂಘ ಮಂಜೇಶ್ವರಿ ಮತ್ತು ನ್ಯೂ ಜನತಾ ಬಾಪಗುಡ್ಡೆ ಮಂಗಳೂರು, ಉಡುಪಿ ಫ್ರೆಂಡ್ಸ್ ಮತ್ತು ಶ್ರೀ ಧೂಮಾವತಿ ಪಡ್ರೆ ಫ್ರೆಂಡ್ಸ್ ಗುಡುಪುಲ್ಕಾಯಿ ಮತ್ತು ಶ್ರೀ ಧೂಮಾವತಿ ಪಡ್ರೆ. ಇಷ್ಟು ತಂಡಗಳು 11 ತಂಡಗಳು 12 ತಂಡಗಳು ತಂಡವನ್ನ ನೋಂದಾವಣೆ ಮಾಡಿಕೊಂಡಿದ್ದಾರೆ ನೋಡಿ, ಗಮನಿಸಿ. ಈ ಒಂದು ಸ್ಪರ್ಧೆ ಕ್ವಾರ್ಟರ್ ಫೈನಲ್ ಮುಗಿದ ತರುವಾಯ ನಾವು ಮಹಿಳಾ ವಿಭಾಗದ ಸ್ಪರ್ಧೆಯನ್ನ ನಡೆಸಲಿದ್ದೇವೆ. ತಲುಕುಪಟ್ಟಿ ರಚನೆಗೆ ಈ ತರುವಾಯ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ನಮ್ಮ ಕ್ರೀಡಾ ಕಾರ್ಯದರ್ಶಿ ಸೂರಜ್ ಆಂಜನೇಯ ಅವರು. ಇದೀಗ ತಲುಕುಪಟ್ಟಿ ರಚನೆಗೆ ಸಿದ್ಧತೆಗೆ ತಮ್ಮ ಎಲ್ಲಾ ತಂಡದ ನಾಯಕರು ಅಲ್ಲಿ ಕೌಂಟರ್ ಬಳಿ ಬರಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ಚಾನ್ಸ್ ಬರುತ್ತಿಲ್ಲ. ಅವಳು ಟೀಮ್ ಎಂಟ್ರಿ ಮಾಡ್ತಾರೆ ಪಂಜೋನಕ್ಲೆಗೆ. ನಾದಿಸುವಿಕೆಯನ್ನು ಗೆದ್ದುಕೊಂಡು ಬ್ರದರ್ಸ್ ಪಯ್ಯ ಕಂಡ ಜಯ ಅಂಕಣವನ್ನು ಆಯ್ಕೆ ಮಾಡ್ತಾರೆ ನೋಡಿ. 1-1 ಸಮಬಲದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಮೊದಲ ಅವಕಾಶವನ್ನ ಎಲ್ಲ ಬ್ರದರ್ಸ್ ಪಯ್ಯ ಕಂಡ ಗೆದ್ದುಕೊಂಡ್ರೆ ಇದು ದ್ವಿತೀಯ ಅವಕಾಶದಲ್ಲಿ ರಾಯಲ್ ಸ್ಟಾರ್ ಕರ್ನಾಟಕ ಇದು ನೋಡಿ ಮತ್ತೆ ಇರಲೇ ಮೂರನೇ ಅವಕಾಶಕ್ಕೆ ಈ ಒಂದು ಸ್ಪರ್ಧೆ. ಎಲ್ಲೆಲ್ಲಿ ಬೇಕಾದ ಒತ್ತಡದಲ್ಲಿ 2 ತಂಡದ ಆಟಗಾರರ ಬಾರಿ ಮೂರನೇ ಅವಕಾಶದ ಈ ಒಂದು ಸ್ಪರ್ಧೆ ನೋಡಿ.
ಎಸ್ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪ್ರೀತಿಪೂರ್ವಕವಾದ ಎಸ್ ಆಗಮಿಸಿದ್ದಾರೆ ಉದ್ಯಾವರ ಭಗವತಿ ಕ್ಷೇತ್ರದ ಗುರಿಕಾರರಾದ ಶಿವದ ಉದಯ್ ಅವರು ಆಗಮಿಸಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವದಿಂದ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶಿವದ ಉದಯ ಗುರಿಕಾರ ಶ್ರೀ ಭಗವತಿ ಕ್ಷೇತ್ರ ಉದ್ಯಾವರ ಇವರನ್ನ ಈ ಸಂದರ್ಭದಲ್ಲಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉದಯ ಗುರಿಕಾರ വിസിലടിച്ച് കഴിഞ്ഞു. ഇത് മൂന്നാമത്തെ സെറ്റിന് വേണ്ടിയുള്ള മത്സരമാണ് പ്രിയമുള്ളവരെ. രക്തം കട്ടപിടിക്കുന്ന കൊടുക്കൽക്കുള്ള കാശ്മീരിന്റെ താഴ്വാറിൽ ഒളിച്ചിരിക്കുന്ന ഭീകരന്മാരെ പാഞ്ഞടിക്കുന്ന ഇന്ത്യൻ സൈന്യത്തിന്റെ പോർവീര്യമായി ഒരു ഭാഗത്ത് നൽകുന്ന പ്രദർശിപ്പിക്കണമെങ്കിൽ മറുഭാഗത്ത് ശക്തരായ റെഡ് സ്റ്റാർ പെർലടുക്കെയാണ് നൽകുന്നത്. റോയൽ സ്റ്റാർ ബെർലഡിക്ക അങ്ങനെ വിട്ടുകൊടുക്കുന്ന ഇതാ റോയൽ സ്റ്റാർ പെർലഡിക്ക വിജയിച്ചുകൊണ്ട് മുന്നോട്ട് പോകുകയാണ്. തന്റെ ജയിച്ചയാത്ര മുന്നോട്ട് പോകുമ്പോൾ ഇവിടെ ഇതാ അടുത്ത മത്സരത്തിന് വേണ്ടി ಮ್ಯಾಚ್ ನಂಬರ್ 4 ಫ್ರೆಂಡ್ಸ್ ಕುಳೂರ್ ಅಂಡ್ ಯುವಶಂಗ ಬಿಡಾಚೆ ಎಸಬರಬೇಕು ಇದೆ ಈ ಬಾರಿ ಫ್ರೆಂಡ್ಸ್ ಕುಳೂರ್ ಮಿಯಪದವು ಮಿಂಚ ಗ್ರಾಮದಿಂದ ಆಗಮಿಸಿದ ತಂಡವಾಗಿದೆ ನೋಡಿ. ಫ್ರೆಂಡ್ಸ್ ಕುಳೂರ್ ತಂಡ ಕೂಳೂರು ಭಾಗದ ಈ ಸಂದರ್ಭದಲ್ಲಿ ವೇದಿಕೆಯ ಕ್ರೀಡಾಂಗಣದ ಪ್ರವೇಶವನ್ನು ಮಾಡ್ತಾ ಇದೆ. ಫ್ರೆಂಡ್ಸ್ ಕುಳೂರ್ ಎದುರಾಳಿಯಾಗಿದೆ ನೋಡಿ. ಮತ್ತೊಂದು ಬಡಾಚಿಯ ಹಗ್ಗ ಜಗ್ಗಾಟದಲ್ಲಿ ಗುರುಸುವಂತ ತಂಡವಾಗಿದೆ. ಕಬಡ್ಡಿಯಲ್ಲಿ ಗುರುಸುವ ತಂಡವಾಗಿದೆ. ಸಾಮಾಜಿಕ ಕಾರ್ಯಕರ್ತರಲ್ಲಿ ಗುರುಸುವ ತಂಡವಾಗಿದೆ. ಯುವಕ ಸಂಘ ರಿಜಿಸ್ಟರ್ಡ್ ಬಡಾಚೆ. ಈ ಸ್ಪರ್ಧೆ ಮುಗಿದ ನಂತರ ನಾವು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ. ನಂತರ 5ನೇ ಪಂದ್ಯಾಕೂಟದಲ್ಲಿ ನಾವು ಸಿದ್ಧತೆಯನ್ನು ನಡೆಸಲಿದ್ದೇವೆ. ಟಾಸ್ ಮಾಡಲ ಈ ಮ್ಯಾಚ್ ಆಯ್ಕೊಂಡು ಮಂದಿ ಸ್ಟೇಜ್ ರೆಡ್ ಬಿನ್ನರಿಗೆ ಗೌರವ ಅರ್ಪಣೆ ಮಲ್ಪೇರಲ್ಲ. ಐದು ಪಕ್ಕ ಐನ ಪಂತಕ್ಕೆ ರೆಡಿ ಮಲ್ಪೇರಲ್ಲ. ಯುವಕ ಸಂಘ ಬಡಾಜೆ ಈ ಬೊಕ್ಕ ಬ್ರದರ್ಸ್ ಪೇರ್ಲ ಈ ಟೀಮ್ ದಲ್ಲಿ ರೆಡಿ ಆದ ಅವಳು ಪುಂಜೋನಗಲ ಮಲ್ಲು ಇವಳು ಮ್ಯಾಚಿಗೆ ಅವಳು ಫಿಕ್ಸರ್ ರೆಡಿ ಮಲ್ತೊಂದುಲ್ಲೆ ನಮ್ಮ ಕ್ರೀಡಾ ಕಾರ್ಯದರ್ಶಿ ಸೂರಜ್ ಆಂಜನೇಯ ಐತಾ ವ್ಯವಸ್ಥೆಗೆ ಸರಿ ಮಲ್ತೊಂದುಲ್ಲೆ. ಈ ಒಂದು ಮ್ಯಾಚ್ ಕ್ವಾರ್ಟರ್ ಫೈನಲ್ ಆಗಿ ಕೂಡಲೇ ಇಂಗ್ಲ ಪುಂಜೋನಗಲ ಮಲ್ಲು ಇವಳು ಮ್ಯಾಚ್ ರೆಡಿ ಮಲ್ತಿರಲ್ಲ. ಟಾಸ್ ವಿನ್ ಬೈ ನೋಡಿ. ಇಲ್ಲಿ ಗಮನಿಸಬೇಕು, ಇಲ್ಲಿ ಬಹಳಷ್ಟು ವ್ಯವಸ್ಥಿತವಾದಂತಹ ಈ ಒಂದು ಪಂದ್ಯಾಕೂಟ ನೋಡಿ. ಮಹಿಳೆಯರಿಗೆ ಕೂತುಕೊಳ್ಳುವುದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಯಲ್ಲಿ ಗಂಡಸರು ದಯವಿಟ್ಟು ಅಲ್ಲಿಂದ ದೂರ ಸರಿಬೇಕು. ಮಹಿಳೆಯರಿಗೆ ಅಂತ ಹೇಳಿ ನಾವೊಂದು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದೆ ಕೂತುಕೊಳ್ಳಿಕ್ಕೆ. ಅಲ್ಲಿಂದ ಗಂಡಸರಲ್ಲಿಂದ ಈ ಕಡೆ ಬರಬೇಕು ನೋಡಿ. ಈ ಕಡೆ ಬನ್ನಿ. ದಯವಿಟ್ಟು ಒಂಜಿ ಅಚ್ಚುಕಟ್ಟಾಯಿನ ವ್ಯವಸ್ಥೆ ಬಲ್ತಾಯಿನ ಸ್ವೀಕಾರ ಮಾಡ್ಕೊಡ್ತಾ ಪಂಡ ಒಂಜಿ ಈ ಒಂಜಿ ಲೇಸ್ ಬಲ್ಪಡಾನ ಬಾರಿ ಒಂಜಿ 2-3 ತಿಂಗಳದ ವ್ಯವಸ್ಥೆ ಉಂಟು. ಇಂಚಿನ ಒಂಜಿ ವ್ಯವಸ್ಥೆ ನಿಕಲು ಮಾತಿರಲ್ಲ ಸಹಕಾರ ಕೊರ್ನ ಪೊರ್ನುಡೆ ಮ್ಯಾಚ್ നടಪೆರಾಪರು ನನ್ನ ದುಂಬುಗಳ ಇಂಚಿನ ನಿರ್ದ ಮಲ್ಲ ಮಟ್ಟದ ಮ್ಯಾಚ್ നടಪೆರಾಪರು. ഒരുപാട് വ്യത്യസ്തകൾ കണ്ടുവരുന്ന ഒരു ടൂർണമെന്റ് ആണ് ആഞ്ജനേയ ഫ്രണ്ട്സ് ക്ലബ്ബ് കണ്ണൂത്തിന്ന് സംഘടിപ്പിക്കുന്ന 2022 ഈ സീസണിന്റെ ഉജ്ജ്വല വിജയം ആർക്കാണ് എന്ന് കണ്ടറിയുന്നത് ആ ഒരു ചോദ്യത്തിനുള്ള ഉത്തരം തേടിക്കൊണ്ട് ഇവിടെ ഇതാ 18 ടീമുകൾ 505+5 എന്ന ഗ്രാമത്തിൽ മത്സരിക്കുന്ന ടീമുകളാണ്. ടൂർണമെന്റിന്റെ 4ാമത്തെ മത്സരമാണ് ഫ്രണ്ട്സ് കുളൂർ ആൻഡ് യുവസംഘ ബിടാച്ചെ. ടൂർണമെന്റിന്റെ 4ാമത്തെ മത്സരമാണ് ഇവിടെ കഴിഞ്ഞിരിക്കുന്നു. ഒരു ഭാഗത്ത് ഇതാ ആടി വരിക്കുന്ന കാഴ്ചയാണ് പ്രിയമുള്ളവരെ. കുളൂരിന്റെ മത്സരാർത്ഥികളിൽ മറുഭാഗത്ത് മഞ്ഞപ്പടകൾ അങ്ങനെ ആടി വരിക്കുന്ന കാഴ്ചയാണ് കാണുന്നത്. ഇതാണ് മത്സരം. ആഞ്ജനേയ കണ്ണൂരിൽ സംഘടിപ്പിക്കുന്ന അതിമനോഹരമായ ടൂർണമെന്റാണ് കാണുന്നത് പ്രിയമുള്ളവരെ. യുവക സംഘ ബഡാജെ
പ്രഥമ സുತ್ತಿನಲ್ಲಿ അതിമനോഹരമായ മത്സരം തന്നെയാണ് കാഴ്ചവെച്ചത് ഫ്രണ്ട്സ് ക്ലൂർ. അതുപോലെ തന്നെ യുവക സംഘ ബിഡാജെ ബി ആദ്യ സെറ്റ് കഴിഞ്ഞിരിക്കുന്നു. ഇനിയുള്ള 2 സെറ്റുകൾ. അതുപോലെ തന്നെ ಈ ಸ್ಪರ್ಧೆ ತರುವಾಯ ಈ ವೇದಿಕೆಯಲ್ಲಿ ನಾವು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಅದರ ವ್ಯವಸ್ಥೆಯನ್ನ ಸಿದ್ಧತೆಯನ್ನು ನಡೆಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. 5ನೇ ಸ್ಪರ್ಧೆಯಲ್ಲಿ ಸಿದ್ಧತೆ ನಡೆಸಿ ಯುವಕ ಸಂಘ ಬಡಾಜೆ ಎ ಜೊತೆಗೆ ಬ್ರದರ್ಸ್ ಪೆರ್ಲಾ ಜೊತೆಗೆ ಮಹಿಳಾ ವಿಭಾಗದ ತಂಡದ ತಳುಕು ಪಟ್ಟಿ ಫಿಕ್ಸರ್ ರಚನೆ ಸಿದ್ಧವಾಗುತ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ಸ್ಪರ್ಧೆ ಈ ಒಂದು ಸ್ಪರ್ಧೆಯ ಸೆಮಿಫೈನಲ್ ಹಂತಕ್ಕೆ ಬರುವಾಗ ನಾವು ಸ್ಪರ್ಧಾಕೂಟವನ್ನ ಮಹಿಳಾ ವಿಭಾಗದಲ್ಲಿ ಅತ್ಯಂತ ರೋಚಕವಾಗಿ ನಡೆಸಲಿದ್ದೇವೆ. ತದನಂತರ 600 kg ವಿಭಾಗದ ಲೆವೆಲ್ ಮಾದರಿಯಲ್ಲಿ, ತದನಂತರ ಗ್ರಿಪ್ ಮಾದರಿಯಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ. ಅಲ್ಲಿ ಲೆವೆಲ್ ಮಾದರಿಯ 600 kg ವಿಭಾಗದಲ್ಲಿ ತಳುಕು ಪಟ್ಟಿಗೆ ರಚನೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ತಂಡಗಳಿಗೆ ಅವಕಾಶವನ್ನು ಕೊನೆಯದಾಗಿ ನೀಡ್ತಾ ಇದ್ದಾವೆ. ಜೊತೆಗೆ ಗ್ರಿಪ್ ಮಾದರಿಯಲ್ಲಿ ಭಾಗವಹಿಸುವಂತ ತಂಡಗಳಿಗೆ ಕೊನೆಯದಾಗಿ ಅವಕಾಶವನ್ನು ನೀಡ್ತಾ ಇದ್ದಾರೆ. ಇನ್ನೆಲ್ಲಾ ಸ್ಪರ್ಧೆಗಳು 2 ಕ್ರೀಡಾಂಗಣದಲ್ಲಿ ನಿರಂತರವಾಗಿ ಸ್ಪರ್ಧೆಯನ್ನು ನಡೆಸಲಿದ್ದಾವೆ. ಗಮನಿಸಬೇಕು, ಗ್ರಿಪ್ ಮಾದರಿಯಲ್ಲಿ ನೀಡುವಂತಹ ತಂಡಗಳು ತಮ್ಮ ತಂಡವನ್ನು ನೋಂದಾಯಿಸಿಕೊಳ್ಳಿ. ತಳುಕು ಪಟ್ಟಿ ರಚನೆಯಲ್ಲಿ ಕ್ರೀಡಾ ಕಾರ್ಯದರ್ಶಿ ಸಿದ್ಧವಾಗಿದ್ದಾರೆ. 600 kg ವಿಭಾಗದಲ್ಲಿ ನಡೆಸುವಂತಹ ಸ್ಪರ್ಧೆಗೆ ತಂಡಗಳು ಸಿದ್ಧವಾಗಿದೆ. ಮ್ಯಾಚ್ ನಂಬರ್ 4 ಯುವಕ ಸಂಘ ಬಿಡಾಜೆ ಅಂಡ್ ಫ್ರೆಂಡ್ಸ್ ಕುಲು. ടൂർണമെന്റിന്റെ 4ാമത്തെ മത്സരമാണ് യുവക സംഘ ബഡാജ ആൻഡ് ഫ്രണ്ട്സ് കുലു. Ready? Lock ready? Sorry. Yes, do or die situation ಯುವಕ ಸಂಘ ಬಡಾಜೆ ಈ ಸಂದರ್ಭದಲ್ಲಿ ಗೆಲ್ಲಲೇಬೇಕು. ಸ್ಪರ್ಧೆಯಲ್ಲಿ ಮುಂದಿನ ಸುತ್ತಿಗೆ ಹೋಗಬೇಕಾಗಿದ್ರೆ ಈ ಒಂದು ಸ್ಪರ್ಧೆಯನ್ನ ಗೆಲ್ಲಲೇಬೇಕು. ಆದರೆ ಕುಲೂರು ಅದಕ್ಕೆ ಯಾವುದೇ ರೀತಿಯ ಅವಕಾಶವನ್ನ ನೀಡ್ತಾ ಇಲ್ಲ. ಹಕ್ಕವನ್ನ ನಿಧಾನವಾಗಿ ಇಂಚಿಂಚಾಗಿ ಜಯ ಅಂಕಣಕ್ಕೆ ಕಸಿದುಕೊಳ್ಳುತ್ತಾ ಇದೆ. ನೀವು ಗೆಲ್ಲಲೇಬೇಕು. ನೀವು ಗೆಲ್ಲುತ್ತೇವೆ ನಿರ್ಧರಿಸಿದಾಗ ಗೆಲುವು ನಿಮ್ಮದಾಗಬೇಕು. ನೋಡಿ, ನಿಮ್ಮ ಅವಕಾಶ, ಮೊದಲ ಅವಕಾಶ ಅವರಿಗಾದ ಈ ಅವಕಾಶ ನಿಮ್ಮದಾಗಬೇಕು. ಈ ಬಾರಿ ಬಿಗಿಯಾಗಿ ಹಿಡಿದು ಬಿಸಿ ರಕ್ತ ಇರುವ ಯುವಕರ ಆಟಗಾರರೊಮ್ಮೆ ಬಿಗಿಯಾಗಿ ಹಿಂದಕ್ಕೆ ಬನ್ನಿ. ಆಹಾ, ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿ ಫ್ರೆಂಡ್ಸ್ ಕ್ಲೂರಾಗರ ಎದುರಾಳಿ ತಂಡದಲ್ಲಿ ಬಿಡಾಜೆ ಪ್ರಥಮ ಒಂದು ಸ್ಪರ್ಧೆಯಲ್ಲಿ ಬಲಿಷ್ಠ ತಂಡಕ್ಕೆ ಕಠಿಣ ಈ ಬಾರಿ ತಿರುಗಿ ನೀಡುವಂತ ಸಂದರ್ಭ ಬಡಾಜೆ ಇಲ್ಲ. ಬಡಾಜೆ ಬಿಟ್ಟುಕೊಡುವುದಿಲ್ಲ. ಯಾಕೆಂದ್ರೆ ಪ್ರಥಮ ಅವಕಾಶದಲ್ಲೇ ಕುಲೂರಿಗೆ ಟಕ್ಕರನ್ನು ಕೊಡಲು ಸಿದ್ಧವಾಗಿದೆ. ಇದು ಕುಳೂರಿಂದ ಬಟ್ಟಾಳಗಳಾണെങ്കിൽ ಬರುವಾಗ ಮಾನ್ಯ ಪಡಗಳ ವೆಲಿಸಿಗಳಿಲ್ಲ. ಆಹಾ, ಮತ್ಸರ തീർന്നില്ല. അതിമനോഹരമായ ടൂർണമെന്റാണ് മഞ്ഞപ്പടകൾ ഇവിടെ ഇതാ വീണ്ടും മത്സരങ്ങൾ കഴിയുന്നില്ല. എന്താണ് സംഭവിക്കുന്നത്? എന്താണ് കമ്പക്കയറുകൊണ്ട് ഇന്ദ്രജാലം കാണിക്കുകയാണ് പ്രിയമുള്ളവരെ. ಹರೀಶಣ್ಣ, ಇಂಚಿನ ಮ್ಯಾಚ್ ಆತನ ಖಂಡಿತ ಏನಲ್ಲ ಈ ಮ್ಯಾಚ್ ತೂತಾರ. ಖಂಡಿತ ಇಂಚಿನ ಮ್ಯಾಚ್ ತೂತದೆ. ಹಗ್ಗದಿಂದ ಇಂದ್ರಜಾಲವನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಸೆಂಟರ್ ಲೈನ್ ಪಾಸ್ ಮಾಡ್ತಿದ್ದ ನಮ್ಮ ಕಾರ್ ಕೊಡಂಜನ ಹೋಯ್ಬೇರು ಅಕ್ಕಳ ಎದುರು ನಮ್ಮ ಹೋಯ್ಬೇರು. ಖಂಡಿತ ಬಹಳ ಚಿತ್ರ ಹೋರಾಟ ಅಂತ ಹೇಳಬಹುದು. ಗಮನಿಸತಕ್ಕದ್ದು ಎಲ್ಲ ತಂಡಗಳಿಗೆ 2 ರೆಫರಿಗಳಿದ್ದಾರೆ. ನೋಡಿ, 2 ಕಡೆ ರಿಬ್ಬನ್ ಅನ್ನು ಕಟ್ಟಿದ್ದಾರೆ. ಒಂದು ಕಡೆ ರಿಬ್ಬನ್ ಪಾಸ್ ಆಗಬೇಕು. 2 ಮೊದಲ ವಿಸಿಲ್ ಮೊಳಗಿದ ನಂತರ 2ನೇ ವಿಸಿಲ್ ಕಿವಿಗೆ ಮೊಳಲೇಬೇಕು. ಅಲ್ಲಿ ವಿಸಿಲ್ ಅನ್ನು ಹೊಡಿತಾರೆ. ಫ್ರೆಂಡ್ಸ್ ಕ್ಲೂ. ഇരു ടീമുകൾ ഓരോരോ സെറ്റ് വിജയിച്ചുകൊണ്ട് ഇതാ 3ാമത്തെ സെറ്റിന് വേണ്ടിയുള്ള ടോസ് ആണ്. Deciding round in toss. Toss ka boss yaar nodo. It is the call. It is a stylish call. It is the call. ಟೈಲ್ ಬಂದಿದೆ ನೋಡಿ. ಅದು ವಿಜಯ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜಯ ಮತ್ತು ವಿಜಯ 2 ಕೂಡ ಒಂದೇ.
ಮೊದಲ ಅವಕಾಶವನ್ನ ಕುಳೂರು ಗೆದ್ದುಕೊಂಡ್ರ ದ್ವಿತೀಯ ಅವಕಾಶದಲ್ಲಿ ಇದೀಗ ಬಿಡಾಜೆ ತಂಡ ಇವಾಗ ಗೆಲ್ಲದೆ ಬೇಕಾದ ಒತ್ತಡದಲ್ಲಿ ಟ್ರೈಲರ್ ಮಾತ್ರ ಪಿಕ್ಚರ್ ಅಭಿ ಬಾಕಿ ಹೈ. ಎಸ್ 4 ವಿಭಾಗಗಳಿದೆ ನೋಡಿ. ಖಂಡಿತವಾಗಿಯೂ 100% ಅಲ್ಲ 200% ಮನೋರಂಜನೆ ಇದು ಈ ಸ್ಪರ್ಧೆ ನೋಡಿ. ಖಂಡಿತವಾಗಿಯೂ സീനക്കേരി മാറും പിക്ചർ അഭി ബാക്കി ഹേ ഭായ്. ഇവിടെ ഇതാ മൂന്നാമത്തെ സെറ്റിന് വേണ്ടിയുള്ള രണ്ട് ടീമുകൾ തയ്യാറായി നിൽക്കുകയാണ്. ടോസ് വിജയിച്ചുകൊണ്ട് ಸ್ಪರ್ಧೆಯನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಕೇಳಿಕೊಂಡಿದ್ರೆ ಹಗ್ಗ ಜಗ್ಗಾಟದ ವರ್ಲ್ಡ್ ಕಪ್ ಎಂದೇ ಗುರುತಿಸಿಕೊಂಡಂತ ಸ್ಪರ್ಧೆ ಇದು. ನಾವು ಹೇಳಿದ್ದಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಗುರುತಿಸಿಕೊಂಡ ಸ್ಪರ್ಧೆ ಇದು. ಹಗ್ಗ ಜಗ್ಗಾಟದ ವರ್ಲ್ಡ್ ಕಪ್ ಅಂತ ಗುರುತಿಸಿಕೊಂಡಂತ ಸ್ಪರ್ಧೆ ಖಂಡಿತವಾಗಿ ಖಂಡಿತ ಆಂಜನೇಯ ಹೆಣ್ಣು ತೀರ್ಥಾಯಿಸುವಂತಹ ಈ ಒಂದು ಪಂದ್ಯಾಕೂಟ ನೋಡಿರಲೇ ಈ ಒಂದು 20ರ ವಾರ್ಷಿಕೋತ್ಸವ ಅಂಗವಾಗಿ ನಡೆಸುವಂತಹ ಪಂದ್ಯಾಕೂಟ ಒಂದು ಉತ್ಸವದ ಪ್ರತೀತಿಯನ್ನು ಕಂಡು ಬರ್ತಾ ಇದೆ. ಆದರೆ ಇಲ್ಲೇ ಈ ಕಾರ್ಯಕ್ರಮಕ್ಕೆ ಮತ್ತು ಕೂಡ ಮೆರುಗು ಬರುವುದಾಗಿ ನಮಗೆ ತಿಳಿದಿರುವ ಹಾಗೆ ಭಾಷೆಗಳ ಪಂಡಿತ, ಶಬ್ದಗಳ ರಾಜ, ಸಾಕ್ಷಾತ್ ದೇವರೇ ಧರೆಗಿಳಿದು ಬಂದು ಆಶೀರ್ವಾದ ಮಾಡಿದಂತಹ ಆ ನಿರೂಪಕ ನಮ್ಮ ತುಳುನಾಡಿನ ಮತ್ತು ದಿವಾಕರ ಪ್ರತಾಪನಗರ ಅವರು ಕೂಡ ಇದ್ದಾರೆ. ಕೇಳಲು ಅವಕಾಶವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ದಿವಾಕರ ಉಪಳ ಮತ್ತೊಮ್ಮೆ ಬರಬೇಕು. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿಯೊಂದು ಗುರುತಿಸಿಕೊಂಡಂತ ಆಡು ಮುಟ್ಟದ ಸೊಪ್ಪಿಲ್ಲ ಎಂದು ಭಾಷೆಯಂತೆ ಅವರು ಬಳಸದ ಭಾಷೆ ಇಲ್ಲ. ಖಂಡಿತವಾಗಿಯೂ ಅವರ ಧ್ವನಿಯನ್ನು ಕೇಳದ ಅಭಿಮಾನಿಗಳಿಲ್ಲ. ಅವರನ್ನ ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವರ ಧ್ವನಿಯನ್ನ ಕೇಳಲು ಇಷ್ಟಪಡ್ತಾ ಇದ್ದೇವೆ. ಇವತ್ತು ಕೂಡ ನಿರಂತರವಾಗಿ ಎಷ್ಟು ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೋ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹದ ಮಾತುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಬಂಧುಗಳೇ, ಸಮುದ್ರ ಮಥನ ನಡೀತಾ ಇದೆ. ದೇವರ ಹಸುರರ ನಡುವೆ ಕಂಡ ತೀರ್ಥದಲ್ಲಿ ಸಮುದ್ರ ಮಥನ. ಇದು ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ವಿಭಾಗಗಳಲ್ಲಿ ಆಗಿ ನಡೆಯುವಂತಹ ಇದು ದಾಖಲೆ. ನಮ್ಮ ಮಿತ್ರ ಹರ್ಷ ಹೇಳಿದಾಗೆ ಒನ್ ಆಫ್ ದಿ ವರ್ಲ್ಡ್ ಕಪ್ ಆಫ್ ಕೋಸ್ಟಲ್ ಟಗ್ ಆಫ್ ವಾರ್. ಥ್ಯಾಂಕ್ ಯು ವೆರಿ ಮಚ್. And here is we are in the 4th match of the competition, I think. Yes. ಇದು ಮಾಡು ಇಲ್ಲವೇ ಮಡಿ ಈ ತಂಡಗಳಿಗೆ ಅತ್ಯಂತ ಅದ್ಭುತವಾದ ಒಂದು ಸನ್ನಿವೇಶವನ್ನು ನಾವು ಕಂಡಿದ್ವಿ. 2 ತಂಡಗಳಿಗೆ ಸಮಾನ ಅವಕಾಶ ಇತ್ತು. ಆದ್ರೆ ಅದೃಷ್ಟ ಅಂತಿಮವಾಗಿ ಗೆಲುವಿನ ಕಡೆ ಯಾವ ತಂಡವನ್ನ ದಡ ಸೇರಿಸಲಿದೆ ಎಂಬುದಾಗಿ ನೋಡಬೇಕಾಗಿದೆ. जी हां दोस्तों, 8:20 हो चुके हैं. रविवार का दिन है, छुट्टी के दिन है. 2024 की पहला रविवार है और देखिए क्या लाजवाब दर्शक मूड पड़ी है. बच्चे हैं, माताएं, बहनें हैं और सभी के लिए हम धैर्य से स्वागत करेंगे. ये आंजनेय की धरती है, कण्व तीर्थ की धरती की रस की खिच्चा ಬಂದಿದೆ ಶಬ್ದಗಳ ರಾಜ. ನೋಡಿರ್ಲೇ ಇನ್ನು ನಾವೇನ್ ನೋಡ್ಬೇಕಂತಿಲ್ಲ, ಇನ್ನೆಲ್ಲ ಅವರೇ ನೋಡಿಕೊಳ್ತಾರೆ. ದಿವಾಕರಿಸಿ ಅವರು ಖಂಡಿತವಾಗಿಯೂ ಹರ್ಷ, ಹರೀಶ್ ಭಟ್ಲ ಅಲ್ಲದೆ ಇನ್ನೋರ್ವ ಮೈಕ್ ಮಾಂತ್ರಿಕ ನಮ್ಮ ಇದ್ದಾರೆ. ಪ್ರಸ್ತುತ ಕ್ಯಾಮರಾಮ್ಯಾನ್ ಆಗಿ ಶರತ್ ಬೇಗೂರ್ ಅವರಿದ್ದಾರೆ. ಅವರು ಕೂಡ ಮಾತಲ್ಲಿ ಮಾಂತ್ರಿಕತೆಯನ್ನ ಮಾಡಬಲ್ಲ ನಮ್ಮೂರ ಪ್ರತಿಭೆಗಳಂದ್ರೆ ಹರ್ಷ ಅವರೇ, ತುಳುನಾಡಿನ ಕಾಸರಗೋಡು ಜಿಲ್ಲೆಯಲ್ಲಿ ಪ್ರತಿಭೆಗಳಿಗೆ ಏನೋ ಕಡಿಮೆ ಇಲ್ಲ. ತುಳು ಚಿತ್ರರಂಗವಾಗಿರಲಿ, ಕನ್ನಡ ಚಿತ್ರರಂಗವಾಗಿರಲಿ, ಹೆಗ್ಗಳಿಕೆಯ ತಾರೆಗಳಂದ್ರೆ ಅದು ಪೃಥ್ವಿ ಅಂಬಾರ್ ಆಗಿರ್ಲಿ, ರೂಪೇಶ್ ಶೆಟ್ಟಿ ಆಗಿರ್ಲಿ, ಎಲ್ಲ ಪ್ರತಿಭೆಗಳ ಹುಟ್ಟೂರು ನಮ್ಮ ಕಾಸರಗೋಡು. ಆರಂಭ ಇದು ಡೂ ಆರ್ ಡೈ. 2 ತಂಡಗಳಿಗೆ ಗೆಲ್ಲಲೇಬೇಕಾಗಿದೆ. ಮುಂದಿನ ಹಂತಕ್ಕೆ ತೆರಬೇಕಿದ್ರೆ ಚತುರ್ಥ ಸ್ಪರ್ಧೆ ಫ್ರೆಂಡ್ಸ್ ಕುಳೂರು ಯುವಕ ಸಂಘ ಬಡಾಜೆ ಕುಳೂರು ಬಡಾಜೆ. ಯಾವ ತಂಡ ಮುಂದಿನ ಸುತ್ತಿಗೆ ಅಲ್ಪ ಕುಳೂರು ಪಾಲಾಗಿದೆ. ಕುಳೂರು ಏನಿದು ಕುಳೂರು ಕಣ್ವ ತೀರ್ಥದಿಂದ ಹೊಸ ಕಡಿದಾರಿಯಾಗಿ ಕುಡೂರಿನ ಸಮೀಪ ಕುಡೂರಿಗೆ. ಇದೀಗ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಚಂದ್ರಹಾಸ್ ಅವರು ಮುಂದುವರಿಸುತ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವ ಶ್ರೀಯುತ ಗೋಪಾಲ್ ಶೆಟ್ಟಿ ಅರಿಬೈಲು ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವಂಥ ಶ್ರೀಯುತ ರತ್ನಾಕರ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರತ್ನಾಕರ್, ನಮ್ಮ ಕ್ಲಬ್ನ ಸದಸ್ಯರಾಗಿರುವಂತಹ ಶ್ರೀಯುತ ರತ್ನಾಕರ್ ಅವರು ವೇದಿಕೆಗೆ ಬಂದು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಾಸರ ಸನ್ಮಾನ ಮಲ್ಪುರ. ಹಾಗೆ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿ ಶ್ರೀಯುತ ಉದಯ್ ಕಾರಣವ, ಶ್ರೀ ಭಗವತಿ ಕ್ಷೇತ್ರ ಉದ್ಯಾವರ, ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವಂಥ ಶ್ರೀ ಸುನೀಲ್, ಆಂಜನೇಯ ಕ್ಲಬ್ಬಿನ ಸದಸ್ಯರಾಗಿರುವ ಶ್ರೀಯುತ ಸುನೀಲ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆಯ ಮೂಲಕ ಅವರನ್ನು ಎಲ್ಲರೂ ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಮುಂದಕ್ಕೆ ನಮ್ಮ ಈ ಸಂಸ್ಥೆಯ ವಾರ್ಷಿಕೋತ್ಸವ ಬರೀ ಕ್ರೀಡಾಕೂಟಕ್ಕೆ ಮಾತ್ರ ಮೀಸಲಾಗಿರದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಈ ವಾರ್ಷಿಕೋತ್ಸವದ ನಿಮಿತ್ತ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವಂತಹ ಶ್ರೀಯುತ ಮಾಧವ್ ಶೆಟ್ಟಿ ಚೌಕಿ ಬಡಾಜೆ ಇವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ಶ್ರೀಯುತರು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಣ್ವತೀರ್ಥ 23ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ದಿವಂಗತ ಗುರುಪ್ರಸಾದ್ ಶೆಟ್ಟಿ ಹೊಸಬೆಟ್ಟು ಇವರ ಸ್ಮರಣಾರ್ಥ ನಡೆಯುವಂತಹ ಹಗ್ಗ ಜಗ್ಗಾಟದ ಕ್ರೀಡಾಕೂಟ 2024ರ ಈ ಸುಸಂದರ್ಭದಲ್ಲಿ ಶ್ರೀ ಮಾಧವ ಶೆಟ್ಟಿ ಚೌಕಿ ಬಡಾಜೆ ಇವರನ್ನು ಗೌರವಾಧಾರಗಳೊಂದಿಗೆ ಸಮರ್ಪಿಸುವ ಸನ್ಮಾನ. ಮನಸ್ಸಿದ್ದರೆ ಎಲ್ಲವನ್ನು ನಿಭಾಯಿಸುವ ಇಚ್ಛಾಶಕ್ತಿ ರೂಢಿಯಾಗುತ್ತದೆ. ಸಮಾಜ ನಿನಗೇನು ಕೊಟ್ಟಿದೆ ಎಂಬುದಕ್ಕಿಂತ ನೀನು ಸಮಾಜಕ್ಕೆ ಏನು ಕೊಟ್ಟಿದ್ದಿ ಎಂಬುದನ್ನು ಮೊದಲು ಅರಿತುಕೋ. ಈ ನಿಟ್ಟಿನಲ್ಲಿ ತನ್ನ ಸರ್ವಸ್ವವನ್ನು ತಾಲೀಮು ಕಲೆಗೆ ಅರ್ಪಿಸಿಕೊಂಡು ನಮ್ಮ ತುಳುನಾಡಿನ ಹೆಮ್ಮೆಯ ಪುರಾತನ ಕಲೆಯಾದ ತಾಲೀಮನ್ನು ನಾಡಿನಾದ್ಯಂತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಲೆಗೆ ಸ್ಥಾನ ದೊರಕುವಂತೆ ಮಾಡಿದವರು ಶ್ರೀ ಚಾಮುಂಡೇಶ್ವರಿ ವ್ಯಾಯಾಮ ಶಾಲೆಯ ಗುರುಗಳಾದ ಇಂದು ಸನ್ಮಾನ ಸ್ವೀಕರಿಸುತ್ತಿರುವ ಶ್ರೀಯುತ ಮಾಧವ್ ಶೆಟ್ಟಿ ಚೌಕಿಯವರು. ಎಳವೆಯಲ್ಲೇ ಕಬಡ್ಡಿ ಕ್ರೀಡೆಯಲ್ಲಿ ಆಸಕ್ತರಾಗಿ ಉತ್ತಮ ಕ್ರೀಡಾಪಟು ಎನಿಸಿಕೊಂಡರು. ವ್ಯಾಯಾಮ ತಾಲೀಮುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗಗಳನ್ನಾಗಿ ಜೀವಿಸಿದವರು. ನಾಡಿನ ಹಲವು ಕಡೆಗಳಲ್ಲಿ ತಮ್ಮದೇ ಗರಡಿಯಲ್ಲಿ ಪಳಗಿದ ಶಿಷ್ಯರನ್ನು ರೂಪಿಸಿ ಆಧುನಿಕ ಕಾಲಘಟ್ಟದಲ್ಲೂ ತಾಲೀಮು ಕಸರತ್ತುಗಳ ಬಗೆಗೆ ಯುವಕರಿಗೆ ಬಾಲಕರಿಗೆ ಒಲವು ಮೂಡುವಂತೆ ಶ್ರಮಿಸಿದವರು. ಶ್ರೀಯುತರು ಗ್ರಾಮಕಲಾ ಮೇಳ, ಕರಾವಳಿ ಉತ್ಸವ, ಸಾಹಿತ್ಯ ಸಮ್ಮೇಳನ, ಹಬ್ಬಕ ಉತ್ಸವ, ಆಳ್ವಾಸ್ ನುಡಿಸಿರಿ, ಜಾನಪದ ಹಾಗೂ ಸಾಂಸ್ಕೃತಿಕ ಉತ್ಸವಗಳು, ರಾಜ್ಯೋತ್ಸವ, ವಿಶ್ವ ತುಳು ಸಮ್ಮೇಳನ, ತುಳುವೆರ ಆಯನ ಮೊದಲಾದವುಗಳಲ್ಲದೆ ವಿವಿಧ ಪುಣ್ಯಕ್ಷೇತ್ರಗಳ ಉತ್ಸವಗಳಲ್ಲಿ ತಮ್ಮ ಶಿಷ್ಯರೊಂದಿಗೆ ಪ್ರದರ್ಶನವನ್ನು ನೀಡಿ ಜನಮೆಚ್ಚುಗೆ ಗಳಿಸಿದವರು. ತಾಲೀಮಿನ ಹೊಸ ತಂತ್ರ ವಿಧಾನಗಳನ್ನು ಕಸರತ್ತುಗಳನ್ನು ಪರಿಚಯಿಸಿ ಪ್ರದರ್ಶಿಸಿದ್ದು ಮಾತ್ರವಲ್ಲದೆ ಯಶಸ್ವಿಯಾಗಿ ಖ್ಯಾತಿ ಗಳಿಸಿದವರು. ಇವರು ತಾಲೀಮು ಉಸ್ತಾದ್, ಶ್ರೇಷ್ಠ ಉಸ್ತಾದ್ ಎಂಬ ಬಿರುದು ಗಳಿಸಿದವರು. 10 ಹಲವು ಸಂಘ ಸಂಸ್ಥೆಗಳ ಅಭಿನಂದನೆ ಗಳಿಸಿದ ಶ್ರೀಯುತರನ್ನು ಇಂದು ಈ ಸಂಸ್ಥೆಯ 23ನೇ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಸನ್ಮಾನವನ್ನು ಮಾಡುತ್ತಿರುವುದು ಹರ್ಷದಾಯಕ ಸಂಗತಿಯಾಗಿದೆ. ಇವರ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂಬ ಶುಭಾಶಯಗಳೊಂದಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವತೀರ್ಥ. ವೇದಿಕೆಯಲ್ಲಿರುವಂಥ ಗಣ್ಯರು ಶ್ರೀಯುತ ಮಾಧವ್ ಶೆಟ್ಟಿ ಚೌಕಿ ಬಡಾಜೆಯವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಶ್ರೀಯುತ ಮಾಧವ ಶೆಟ್ಟಿ ಚೌಕಿ ಬಡಾಜೆ ಇವರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ವೇದಿಕೆಯಲ್ಲಿ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಬೆಳೆದಂತಹ ಸಾಧಕರನ್ನ ಗೌರವಿಸುವಂತಹ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಜರುಗುತ್ತಾ ಇದೆ. ಆಂಜನೇಯ ಫ್ರೆಂಡ್ಸ್ ಕ್ಲಬ್ ತಮ್ಮ 23ನೇ ವಾರ್ಷಿಕೋತ್ಸವದ ಸಂಭ್ರಮದ ಹಗ್ಗ ಜಗ್ಗಾಟದ ಭವ್ಯ ವೇದಿಕೆಯಲ್ಲಿ ಪಂಚಮ ಪಂದ್ಯಕ್ಕಾಗಿ ಕರೆಯನ್ನ ನೀಡುವಂತೆ ಹರೀಶ್ ಅವರೇ, ಪಂಚಮ ಪಂದ್ಯಕ್ಕಾಗಿ ತಂಡಗಳು ಒಳಬರುವಂತೆ ಮನವಿ. ಶೀಘ್ರದಲ್ಲಿಯೇ ಸ್ಪರ್ಧೆಗಳನ್ನು ಮುಂದುವರಿಸುವಿಕೆ. ಮಹಿಳಾ ವಿಭಾಗದಲ್ಲಿ ಒಟ್ಟು 11 ತಂಡಗಳು ಆಗಮಿಸಿದೆ. ಸಾಧನೆಯನ್ನ ಸಾಧಕರನ್ನ ಮತ್ತಷ್ಟು ಸಾಧನೆಯ ಕೈಯಲು ಭಗವಂತನ ಕೃಪೆ ಇರಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ, ಭಗವಂತನಲ್ಲಿ ಪ್ರಾರ್ಥನೆ. ಮತ್ತೊಮ್ಮೆ heartily congratulations to the honored. Thank you. And now we are going for the fifth match in ಯುವಕ ಸಂಘ ಬಡಾಜೆ and brothers ಪೆರ್ಲಾ. ಹಾಗೆ ಈ ವೇದಿಕೆಯಲ್ಲಿ ಇನ್ನೋರ್ವ ಸಾಧಕನನ್ನು ಈಗ ನಾವು ಪರಿಚಯಿಸಲಿದ್ದೇವೆ. ಶ್ರೀಯುತ ಯಶವಂತ್ ಕುಂಜತೂರು. ಶ್ರೀಯುತ ಯಶವಂತ್ ಕುಂಜತೂರು ಅವರು ತಮ್ಮ ಸಾಧನೆಯ ಮೂಲಕ ಗುರುತಿಸಿಕೊಂಡವರು. ಅವರನ್ನು ಈ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷ ವ್ಯಕ್ತಪಡಿಸುತ್ತೇವೆ. ಕಲೆ ಕಲೆಗಾರನ ಸೊತ್ತು. ಸಾಧಿಸುವ ಛಲವೊಂದಿದ್ದರೆ ಯಾವುದನ್ನೂ ಸಾಧಿಸಬಹುದು. ಕಲೆ ನಮ್ಮ ಅಸ್ತಿತ್ವಕ್ಕೆ ಅಡಿಪಾಯವಾಗುತ್ತದೆ ಎಂಬುದಕ್ಕೆ ಸಂವಾದಿಯಾಗಿ ನಮ್ಮ ಊರಿನ ತಾಲೀಮು ಗುರುವಾಗಿ ತರಬೇತು ನೀಡಿ ಮುಂದಿನ ಜನಾಂಗಕ್ಕೆ ತಾಲೀಮು ಕಸರತ್ತನ್ನು ಉಳಿಸಿ ಬೆಳೆಸಲು ಶ್ರಮಿಸುತ್ತಿರುವ ಶ್ರೀ ಶಿವಶಕ್ತಿ ಸೀತಾರಾಮ ಭಜನಾ ಮಂದಿರದ ಸದಸ್ಯರಾಗಿರುವ ಶ್ರೀಯುತ ಯಶವಂತರವರಿಗೆ ಪ್ರೀತಿಪೂರ್ವಕ ಸನ್ಮಾನ. ಕುಂಜತೂರಿನ ಪಲ್ಲ ಸಮೀಪದ ಕುಚ್ಚಿಗುಡ್ಡೆಯ ಐತಪ್ಪ ಗುರಿಕಾರ ಹಾಗೂ ದಿವಂಗತ ಶ್ರೀಮತಿ ಪದ್ಮಾವತಿ ದಂಪತಿಗಳ ಪುತ್ರರಾಗಿ ಜನಿಸಿದ ಶ್ರೀಯುತರು ತಮ್ಮ 5ನೇ ವಯಸ್ಸಿನಲ್ಲಿಯೇ ತಂದೆಯ ಮಾರ್ಗದರ್ಶನದಲ್ಲಿ ತಾಲೀಮು ಕಸರತ್ತಿನಲ್ಲಿ ಒಲವು ತೋರಿಸಿದವರು. ತಾಲೀಮಿನಲ್ಲಿ ತಂದೆ ಮಾಡಿರುವ ಹೆಸರನ್ನು ಉಳಿಸುವ ನಿಟ್ಟಿನಲ್ಲಿ ಪ್ರವೃತ್ತಿಯಲ್ಲಿ ತೊಡಗಿಕೊಂಡು ತಾಲೀಮು ಗುರುವಾಗಿ ಕಳೆದ 38 ವರ್ಷಗಳಿಂದ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡವರು. ಬಾಲ್ಯದಿಂದಲೇ ತಾಲೀಮು ಕಸರತ್ತು ಕೌಶಲಗಳು ರಕ್ತಗತವಾಗಿ ಬಂದಂತೆಯೇ ಬೆಳೆಸಿಕೊಂಡವರು. ಅರಸು ಕೃಪಾ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಉದ್ಯಾವರ ಮಾಡದ ವ್ಯಾಯಾಮ ಶಾಲೆಯಲ್ಲಿ ತಾಲೀಮು ಗುರುಗಳಾಗಿ ಮಕ್ಕಳನ್ನು ತಯಾರಿಗೊಳಿಸುತ್ತಿದ್ದ ಶ್ರೀಯುತರು ಪ್ರಸ್ತುತ ಶಿವಶಕ್ತಿ ಸೀತಾರಾಮ ಭಜನಾ ಮಂದಿರದ ಸಕ್ರಿಯ ಸದಸ್ಯರಾಗಿ ವಾರದ ಪೂಜಾ ವಿಧಿಗಳನ್ನು ನೆರವೇರಿಸುವುದರೊಂದಿಗೆ ಹುಲಿವೇಷ, ಕಬಡ್ಡಿಯಂತಹ ಕ್ರೀಡಾಕೂಟಗಳಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ಎಲ್ಲ ಕ್ಷೇತ್ರಗಳಿಗೂ ವಿಸ್ತರಿಸಿಕೊಳ್ಳುವಂತಹ ಸ್ವಭಾವದವರು. ವೃತ್ತಿಯಲ್ಲಿ ಸೆಂಟ್ರಿಂಗ್ ಕಾರ್ಯ, ಪ್ರವೃತ್ತಿಯಲ್ಲಿ ತಾಲೀಮು, ಕಬಡ್ಡಿ ತರಬೇತುದಾರರಾಗಿ ಪತ್ನಿ ಹಾಗೂ ಮಕ್ಕಳೊಂದಿಗೆ ತುಂಬು ಸಂಸಾರವನ್ನು ಸಾಗಿಸಿದವರು. ತಾಲೀಮು, ಹುಲಿವೇಷ, ಕಬಡ್ಡಿಯಂತಹ ದೇಶೀಯ ಕ್ರೀಡೆಗಳನ್ನು ಉಳಿಸುವಲ್ಲಿ, ಮುಂದಿನ ಜನಾಂಗಕ್ಕೆ ಕಲಿಸುವಲ್ಲಿ ಅಪಾರವಾಗಿ ಶ್ರಮಿಸುತ್ತಿರುವ ಇವರ ಶ್ರೇಯಸ್ಸು ಇನ್ನಷ್ಟು ವೃದ್ಧಿಯಾಗಲಿ, ಎಲ್ಲ ಕ್ಷೇತ್ರಕ್ಕೆ ಇವರ ಸೇವೆ ಲಭಿಸುವಂತಾಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಇವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಶ್ರೀಯುತ ಯಶವಂತ್ ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. സമൂഹത്തിലെ വിവിധ മേഖലകളിൽ കഴിവ് തെളിയിച്ചിട്ടുള്ള വ്യത്യസ്ത വ്യക്തിത്വങ്ങളെയാണ് ഈ വേദിയിൽ വെച്ച് ആദരിക്കുന്നത്. തീർച്ചയായിട്ടും ഏറ്റവും അർത്ഥവത്തായ ചടങ്ങാണ് വേദിയിൽ സംജാതമായിക്കൊണ്ടിരിക്കുന്നത്. തീർച്ചയായിട്ടും അഭിനന്ദനങ്ങൾ. അങ്ങനെ ഇത് ആദരിക്കൽ ചടങ്ങിലെ ഏറ്റവും അവസാന വിഭാഗം എന്ന് ഞങ്ങൾ മനസ്സിലാക്കുന്നു. തുടർന്ന് നിരന്തരമായി വടംവലി മത്സരം ഈ കോർട്ടിൽ വെച്ച് പുരോഗമിക്കുന്നു. ഇനി ബ്രേക്ക് ഉണ്ടായിരിക്കുന്നതല്ല. ಭಾಗವಹಿಸುವ ಎಲ್ಲ ತಂಡಗಳ ವೇದಿಕೆಯಲ್ಲಿ ಕಾರ್ಯಕ್ರಮ ಇನ್ನಿರುವುದಿಲ್ಲ. ಇನ್ನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾತ್ರ ಇರುವುದು. ಇನ್ನು ಎಲ್ಲ ಕಾರ್ಯಕ್ರಮಗಳು ಸೂಕ್ತವಾಗಿ, ಸಾಂಗವಾಗಿ, ತರ್ಕರಹಿತವಾಗಿ, ವೇಗವಾಗಿ ಮುಂದುವರಿದಿದೆ. ನೋಡಿ, ಗೂಳಿ ಕಾಳಗ, ಅದು ಕ್ರಿಪ್ಪ ಮಾದರಿಯ ಹಗ್ಗ ಜಗ್ಗಾಟ. ಈ ಪಂದ್ಯಾವಳಿಯ ಮುಂದಿನ ನಿರ್ವಹಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಖಂಡದ ಹಗ್ಗ ಜಗ್ಗಾಟದ ಹಿರಿಯ ತೀರ್ಪುಗಾರರು ಭಗವಾನ್ ದಾಸ್ ಕೋಟ್ ಮತ್ತು ರೋಹನ್ ಕೋಟ್ ಅಂಕಣದಲ್ಲಿ ತಂಡಕ್ಕೆ ಕರೆ ಕೊಡಿ ಹರ್ಷ. Match number 5, Yuva Singha Badaje and brothers Perla. Yuva Singha Badaje അതുപോലെ തന്നെ brothers Perla. Yes, ಮಂಜೇಶ್ವರದ ಬಡಾಜೆಯ ತಂಡ ಒಂದು ಆದ್ರೆ ದೂರದ ಪುತ್ತಿಗೆಯಿಂದ ಪುತ್ತಿಗೆ ಪರಿಸರದಿಂದ ಬರ್ತಾ ಇರತಕ್ಕಂತಹ ಎಡ್ಮಕಜೆಯ ಪರಿಸರದಿಂದ ಬರ್ತಾ ಇರತಕ್ಕಂತಹ ತಂಡ ಇದು ಪೆರ್ಲಾ 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 ಸ್ವರ್ಗ. ಧ್ವನಿ ಏನು, ಬೆಳಕು ಏನು, ಮಧುಮಗಳ ಹಾಗೆ ಕಂಗೊಳಿಸುವಂತಹ ಕಂಠ ತೀರ್ಥದ ಮಣ್ಣು ಬಡಾಜೆ ಬರ್ತಾ ಇದೆ.
ಎಸ್, ಎರಡೂ ತಂಡಗಳು ಒಂದೊಂದು ಎಸೆತಗಳಲ್ಲಿ ಗೆಲುವನ್ನು ದಾಖಲಿಸಿದಲ್ಲಿ ಟಾಸ್ ಹಾಕಲಾಗುತ್ತದೆ. ಓಕೆ, ಪಕ್ಕಡ್ತಾ ಟೈಮ್ ವೇಸ್ಟ್ ಮಾಡ್ಬೋದು. ಸೊ ಪೊರ್ತು 2 ಗಂಟೆ 30 ನಿಮಿಷ ಬಂದಲೆ ಅಪ್ಪನಗಲ ಮ್ಯಾಚ್ ಒಟ್ಟು 13 ತಂಡಲು ಕುದುರೆಡುತ್ತಿರುತ್ತದೆ. ಸೊ ಬಂಧುಗಳೇ, ಮಾತೆಯರ ಸ್ಪರ್ಧೆಯಲ್ಲಿ ಯೂತ್ ಕ್ಲಬ್ ಕೋಡಿಕಲ್ ಬ್ಯಾಂಗ್ಳೂರ್, ಸಿಂಗಿಂಗ್ ಫ್ರೆಂಡ್ಸ್ ಅರವತ್ತ ಕಾಸರಗೋಡು, ಎನ್ಐ ಸ್ಪೋರ್ಟ್ಸ್ ಕ್ಲಬ್ ಪಡಪು ಪೆರ್ಲಾ, ಬಂಟರ ಸಂಘ ಮಂಜೇಶ್ವರ ಎ ಮತ್ತು ಬಿ, ನ್ಯೂ ಜನತಾ ಬಾಬುಗುಡ್ಡೆ ಬೆಂಗಳೂರು, ಉಡುಪಿ ಫ್ರೆಂಡ್ಸ್ ಎ ಮತ್ತು ಬಿ, ಶ್ರೀ ಧೂಮಾವತಿ ಪಡ್ರೆ ಫ್ರೆಂಡ್ಸ್ ಕುಡುಪಲ್ ತಡಕ ಎ ಮತ್ತು ಬಿ, ಪಡ್ರೆ ಬಿ ಮತ್ತು ಭಗವತಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ. ಒಟ್ಟು 13 ತಂಡಗಳು ತಳುಕು ಪಟ್ಟಿ ಇದೀಗ ಪ್ರಾರಂಭವಾಗಲಿದೆ ಪಂದ್ಯ. ಫಸ್ಟ್ ಸೆಟ್ ಆಫ್ ಮ್ಯಾಚ್ ನಂಬರ್ 5. Get ready! Pick up the rope! Ready? ಆರಂಭಗೊಂಡಿದೆ ಕದನ ಈ ಬಾರಿ ಪೆರ್ಲದ ಕಡೆಗೆ. ಇದೇನಿದು ಸ್ಪರ್ಧೆ ಮುಗಿದಿಲ್ಲ, ಮೊದಲ ಅವಕಾಶ ಮುಗಿದಿಲ್ಲ, ಆದರೆ ಇವಾಗ ಮುಗಿಯಿತು. ಇದು ಮೊದಲ ಅವಕಾಶ. ಬ್ರದರ್ಸ್ ಪೆರ್ಲಾ. ಹರೀಶ್ ಅವರ ಇಂತಹ ಘಟನೆಗಳು ದ್ವಿತೀಯ ಬಾರಿಗೆ ನಾವು ಕಾಣ್ತಾ ಇದ್ದೇವೆ. ನೋಡಿ, ಆಟಗಾರ ಮೊದಲಿಗೆ ಗಮನಿಸಿ, ತೀರ್ಪುಗಾರರ ವಿಸಿಲ್ನ ಕಡೆ ನಿಮ್ಮ ಗಮನವಿರಲಿ. ಕೇವಲ ಹಗ್ಗದ ಕಡೆ ಮಾತ್ರವಲ್ಲ, ತೀರ್ಪುಗಾರರ ವಿಸಿಲ್ನ ಕಡೆಯೂ ಕೂಡ ನಿಮ್ಮ ಗಮನವನ್ನು ಹರಿಸುವಂತೆ ಮನವಿ. ತರುವಾಯ ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ನೀಡುವಂತೆ 6ನೇ ಪಂದ್ಯ. ಮ್ಯಾಚ್ ನಂಬರ್ 6, ಶ್ರೀ ಮಹಾಲಿಂಗೇಶ್ವರ ಕುಂಜತ್ತೂರು ಅಂಡ್ ಶ್ರೀ ಶಿವಶಕ್ತಿ ಶಿವಾಜಿನಗರ್. ಮಹಾಲಿಂಗೇಶ್ವರ ಕುಂಜತ್ತೂರು ಅಂಡ್ ಶಿವಶಕ್ತಿ ಶಿವಾಜಿನಗರ್. ಮ್ಯಾಚ್ ನಂಬರ್ 6 ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ಕುಂಜತ್ತೂರು ಅಂಡ್ ಶ್ರೀ ಶಿವಶಕ್ತಿ ಶಿವಾಜಿನಗರ್. ನೋಡಿ, ನಡುವೆ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರತಕ್ಕಂತಹ ಶ್ರೀ ವೈಭವ ಶೆಟ್ಟಿ ಶ್ರೀಯುತರ ಆಗಮನವಾಗಿದೆ. ವೈಭವ ಶೆಟ್ಟಿ ಪಂಚಾಯತ್ ಸದಸ್ಯರು ಇವರನ್ನ ವೈಭವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಬಡಾಜದ ಸುರುತ ಸೆಟ್ ನಕಲ್ ಕಳಕೊಂಡಿರಿ ನೆತ್ತ ಈ ಒಂದು ಸೆಟ್ ನಕಲ್ ಒಯ್ತೆ ಆವೋಡು ಬಡಾಜೆ ವರ್ಸಸ್ ಪೆರ್ಲಾ. ವೈಭವ್ ಶೆಟ್ಟಿ जी हाँ, शुरू हो चुके हैं ये दूसरी चांस है. अगर इस बार बड़ाजे हारेंगे तो ये श्रृंखला से बाहर हो सकता है. क्या पेरला दूसरी बार जीत पाएंगे तो निश्चित रूप में ये टीम अगला चरण पर अपना नाम दर्जा किया जाएगा. ये है रसे आंजनेय गणपतियता की 23वां साल खिलाने की विशेष प्रतियोगिता. ಮುಂದಿನ ಪಂದ್ಯಕ್ಕಾಗಿ ತಂಡಗಳು ಸಿದ್ಧಗೊಳ್ಳುವವರೆಗೆ ಶ್ರೀ ಮಹಾಲಿಂಗೇಶ್ವರ ಕುಂಜತ್ತೂರು ಅಂಡ್ ಶ್ರೀ ಶಿವಶಕ್ತಿ ಶಿವಾಜಿನಗರ್. ಇಲ್ಲಿಗೆ ದ್ವಿತೀಯ ಗೆಲುವೊಂದಿಗೆ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದೆ ತಂಡ ಬ್ರದರ್ಸ್ ಪೆರ್ಲಾ. ಯುವ ಸಂಘ ಬಡಾಜೆ ತಂಡಕ್ಕೆ ಕೃತಜ್ಞತೆಗಳೊಂದಿಗೆ ಈ ಕೂಟದಿಂದ ನಾವು ಬೀಳ್ಕೊಳ್ತಾ ಇದ್ದೇವೆ. 6ನೇ ಪಂದ್ಯ. ಬಂಧುಗಳೇ, ಕುಂಜತ್ತೂರಿನಲ್ಲಿ ಕಬಡ್ಡಿ ಅವರೇ ಅದು ಮಹಾಲಿಂಗೇಶ್ವರ. ಅನೇಕ ವರ್ಷಗಳ ಇತಿಹಾಸ ಕಬಡ್ಡಿಯಲ್ಲಿದ್ದಂತಹ ತಂಡ ಕುಂಜತ್ತೂರು ಮಹಾಲಿಂಗೇಶ್ವರ ವಿರುದ್ಧವಾಗಿ ಶಿವಶಕ್ತಿ ಶಿವಾಜಿನಗರ ಬಿ. ಇದೀಗ ಮೊದಲ ತಂಡ ಬರುವಂತೆ ಕೋರಿಕೆ ಅಂಕಣದ ಒಳಭಾಗಕ್ಕೆ. ಲೆಟ್ಸ್ ವೆಲ್ಕಮ್. ಈಗ ತಾನೇ ಹೇಳಿದ ಪ್ರಕಾರ ಕಬಡ್ಡಿಯಲ್ಲಿ ಚಾತುರ್ಪನ್ನ ಮೂಡಿದಂತ ತಾರೆಗಳು ಬಲ್ಲಿಡುವರ ಎಂಚಾತುವಿರ ಬರುವುದಿಲ್ಲ. ಸೊ ತಾಟಿದ ಹೊರಟು ನಮ್ಮ ಎದುಕೊನುಗ ಮಹಾಲಿಂಗೇಶ್ವರ ಕುಂಜತ್ತೂರು.
ಕುಂಜತ್ತೂರು ಲಿಂಗೇಶ್ವರ ಕುಂಜತ್ತೂರು. ಈ ನಡುವೆ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಇದರ ಪ್ರಥಮ ಪ್ರಜೆ ಜಿ ಲವಿನೋ ಮ್ಯಾಥೂರ್ ಮೇಡಮ್. ಕೃತಜ್ಞತೆಗಳು, ಧನ್ಯವಾದಗಳು. And opponent team is here. We are moving number 6 batch of the competition. Team Shiva Shakti, Shivajinagara. ದೂರದ ಮಣಿಯಂಬಾರೆ ಪೆರ್ಲದಿಂದ ಬಂದಿರತಕ್ಕಂಥ ಇನ್ನೊಂದು ತಂಡ ಶಿವಾಜಿನಗರ ಶಿವ ಶಕ್ತಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳ ಸಾಲಿನಲ್ಲಿದ್ದಾರೆ ಶ್ರೀಯುತ ವೈಭವ್ ಶೆಟ್ಟಿ ತಲಪಾಡಿ, ಗ್ರಾಮ ಪಂಚಾಯತ್ ಸದಸ್ಯರು. ಇವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಇವರನ್ನ ದೀಪಕ್ ಪಡಿಪೋ ಇವರು ಶಾಲನ್ನು ಉದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ವೈಭವ್ ಶೆಟ್ಟಿ ತಲಪಾಡಿ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ತಲಪಾಡಿ, ವೈಭವ್ ಶೆಟ್ಟಿ ತಲಪಾಡಿ ಇವರಿಗೆ ನೋಡಿ. ಮುಂದೆ 7ನೇ ಪಂದ್ಯಕ್ಕಾಗಿ ಶಿವಶಕ್ತಿ ಶಿವಾಜಿನಗರ ಎ ಮತ್ತು ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂಗಾರು ಈ ತಂಡ ಪ್ರವೇಶ ದ್ವಾರದಲ್ಲಿ ಇರತಕ್ಕದ್ದು. ಒಟ್ಟು 17 ಸ್ಪರ್ಧೆಗಳು ಈ ಕೂಟದಲ್ಲಿದೆ. ಅದಕ್ಕೆ ಬದಲಾಗಿ ನಾವು ಮಹಿಳಾ ವಿಭಾಗದ ಸ್ಪರ್ಧೆಗಳನ್ನು ಆರಂಭಿಸುವರಿದ್ದೇವೆ. ಅದರ ತಳುಕು ಪಟ್ಟಿ ರಚನೆ ಆಗ್ತಾ ಇದೆ. ಶಿವಶಕ್ತಿ ಶಿವಾಜಿನಗರ ಎ ಮತ್ತು ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂಗಾರು ತಂಡ ಪ್ರವೇಶ ದ್ವಾರಕ್ಕೆ ಬರುವಂತೆ ಸೂಚನೆ. ವೇದಿಕೆಯ ಅತ್ಯಂತ ಸನಿಹ ಇರತಕ್ಕಂತಹ ಅಂಕಣದಲ್ಲಿ ಮಹಲಿಂಗೇಶ್ವರ ಕುಂಜತ್ತೂರು, ಎದುರು ಭಾಗದಲ್ಲಿ ದೂರದ ಮಣಿಯಂಪಾರೆ ಪೆರ್ಲದಿಂದ ಶಿವಶಕ್ತಿ. ಆರಂಭವಾಗಿದೆ 6ನೆಯ ಪಂದ್ಯದ ಮೊದಲ ಸೆಟ್ಟು. ಕುಂಜತ್ತೂರು ಮುಖದಲ್ಲಿ ನವರಸಗಳನ್ನ ಕಾಣಬಹುದು, ಆದರೆ ಹಗ್ಗ ಆರಾಮವಾಗಿ ಮಣಿಯಂಪಾರೆ ಶಕ್ತಿ ಶಿವಾಜಿ ನಗರ. Call upon for the 7th match of the competition, Shivashakti Shivajinagar A and Sri Sai Friends Bagaru Bandaru, and soon after number 8 Dream Boys Dhumavati Katte Bharati Friends Kudupal Tadika B. Match number 8, which is the last match in round first. Dhumavati Katte Kudupal Tadika B. ಬಂಧುಗಳ ವೇದಿಕೆ ಎಡಭಾಗದಲ್ಲಿ ಒಮ್ಮೆ ಕಣ್ಣೋಡಿಸಿ ನೋಡಿ, ಏನು ಟ್ರಾಫಿಗಳು. ಒಂದು ಕಡೆ ನೋಡಿದ್ರೆ ಗೊತ್ತಾಗತ್ತ ಇದು ಟ್ರಾಫಿಗಳ ಅಥವಾ ಟ್ರಾಫಿ ಶೋರೂಮ್. ಕುಂಜತ್ತೂರ್ದಾಗ ಭಾರಿ ಅರ್ಜೆಂಟ್ ಪ್ಲೇಯರ್. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟದ ತಳುಕು ಪಟ್ಟಿ ಆಗ್ತಾ ಇದೆ. ಮೊದಲ ಪಂದ್ಯ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ. ರೆಡಿ ಟೈಟ್ ಅಂತ ಬಂದ್ಪ, ಚೂರು ಪ್ರಾಕ್ಟೀಸ್ ಕಡಿಮೆ ಆಯ್ತು. ಅಲ್ಪ ಆಪುಣ ಆಪುಣ ಕುಂಜತ್ತೂರು ನನ್ನ ಕಬಡ್ಡಿ ಇಲ್ಲ ಬಲ್ಲಿಲ್ಲ. ಓಕೆ ಪತನ್ಲೆ ವೈಬೋಚಿ ಪತನ್ಲೆ ಬನ್ಪ ಪತನ್ಲೆ ವೈಬೋಚಿ. ಮ್ಯೂಸಿಕ್ ಆರಂಭವಾಗಿದೆ ದ್ವಿತೀಯ ಸುತ್ತು. ಕುಂಜತ್ತೂರು ಒಂಚೂರು ಚೂರು
ಚೂರು ಬತ್ತನೆ ಚೂರು ಕುಂಜತ್ತೂರು ಆತೆ ಬಂದುಜಿ ಬಲ್ಲು ಬಂದುಜಿ ಸೆಂಟರ್ ಲೈನ್ a little bit of in favor of Shivajinagar Maniyampare സെന്റർ ലൈനേക്ക് വന്നിരിക്കുകയാണ് ഒരു പുറംബലി ഒരു കൈവലി പുറംബലി ശിവാജിനഗർ പെർല മണിയമ്പാറ ಧನ್ಯವಾದಗಳು ಮಹಾಲಿಂಗೇಶ್ವರ ಕುಂಜತೂರು ತಂಡಕ್ಕೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಮೋಹನ್ ಶೆಟ್ಟಿ ಕುಂಜತೂರು ಆಗಮಿಸಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಿದ್ದಾರೆ. ಶ್ರೀಯುತ ಯೋಗೀಶ್ ಕುಂಜತೂರು ಇವರು ಶಾಲನ್ನು ಓದಿಸಿ ಶ್ರೀಯುತರಿಗೆ ಗೌರವಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. Yes. The next match, Shiva Shakti, Shivajinagar and Sri Sai Friends Magaru Bandar. Sri Sai Friends Magaru Bandar. ಅದೇ ರೀತಿ Shiva Shakti Shivajinagar. ಸೊ ಬನ್ನಿ ಮಗರು ಬಂದಾರು ಮತ್ತು ಶಿವಾಜಿನಗರ ಎ ತಂಡ. ಈ ಸಂದರ್ಭದಲ್ಲಿ ನಾವು ಮತ್ತೊಂದು ಗೌರವಪೂರ್ವಕದ ಸ್ವಾಗತ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಮಣಿಯಂಪಾರದಿಂದ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರ ಅತ್ಯಂತ ಆಕರ್ಷಕ ಭಾವಚಿತ್ರ ಹೊಂದಿದಂತಹ ಸಮವಸ್ತ್ರದೊಂದಿಗೆ ಒಂದು ಪೆರ್ಲ ಹತ್ತಿಗೆ ಭಾರಿ ದೂರದ ಬೈದೇರು. ಒಂದು ನಮ್ಮ ಭಾಗೀರಥಿ ಮುರುಳ್ಯ ಮೇರ್ನ ಊರು ಗೊತ್ತುಂಟೆ ಸುಳ್ಯ ಬಹಳಷ್ಟು ದೂರದಿಂದ ಬಂದಿರತಕ್ಕಂಥ ತಂಡ. ಬಂದಾರು ಬನ್ನಿ ಮಗರು ಬಂದಾರು ಬರ್ತಾ ಇದ್ದಾರೆ. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಡ್ರೀಮ್ ಬಾಯ್ಸ್ ದರ್ಬಾರ್ ಭಾರತ ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಾವು ಗೌರವಪೂರ್ವಕದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ಅಜಿತ್ ಮಂಗಳೂರು ಹಾಗೂ ಸಾಯಿ ಮಂಗಳೂರು ಸೌರ ಮಂಗಳೂರು ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಪೂರ್ವಕದ ಸ್ಮರಣಿಕೆ ಹಾಗೂ ಶಾಲನ್ನು ಓದಿಸಿ ನಾವು ನೀಡ್ತಾ ಇದ್ದೇವೆ. ನೋಡಿ ಸ್ಪರ್ಧೆ ಆರಂಭವಾಗುವ ಚರಣ್ ಅವರು ಹಾಗೂ ದೀಕ್ಷಿತ್ ಅವರು ಅಜಿತ್ ಮಂಗಳೂರು ಸಾಯಿ ಮಂಗಳೂರು ಹಾಗೂ ಸೌರವ್ ಮಂಗಳೂರು ಅವರಿಗೆ ಗೌರವಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಪಂದ್ಯ ಆರಂಭವಾಗುವುದಕ್ಕೆ ಮೊದಲಾಗಿ ಒಂದು ಚಪ್ಪಾಳೆ ಬರಬೇಕು. ಯಾಕೆ ಅಂತ ಕೇಳಿದ್ರೆ ಎರಡೂ ತಂಡಗಳ ಒಂದು ಸಮವಸ್ತ್ರ ನೋಡಿ. ಬ್ಯೂಟಿಫುಲ್ ಜೆರ್ಸಿ ಆಫ್ ಬೋತ್ ಟೀಮ್. ದೊಡ್ಡ ಚಪ್ಪಾಳೆಯಲ್ಲಿ ಆಕರ್ಷಕ, ಅತ್ಯಂತ ಸುಂದರ, ಅತ್ಯಂತ ಆಕರ್ಷಕ ಬಂದಾರು ಮತ್ತು ಮಗರು ಬಂದಾರು ಮತ್ತು ಶಿವಾಜಿ ಸುಳ್ಯ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳೆಲ್ಲ ಖಂಡಿತವಾಗಿಯೂ ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪ್ರಥಮದಿಂದ ಕೊನೆಯವರೆಗೆ ಗುರುತಿಸಿಕೊಂಡಂತವರು, ನಮಗೆ ಬೆನ್ನೆಲುಬಾಗಿಂತವರು, ನಮಗೆ ಈ ಸಂಸ್ಥೆಗೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದಲ್ಲಿ ಅದಕ್ಕೆ ಅನುಮತಿಯನ್ನ ನಮಗೆ ಯಾವುದೇ ಖರ್ಚು ವೆಚ್ಚವಿಲ್ಲದೆ ನಮಗೆ ಅನುಮತಿಯನ್ನ ಆರಕ್ಷಕ ಠಾಣಾ ಸಿಬ್ಬಂದಿ ವತಿಯಿಂದ ಗಳಿಸಿಕೊಂಡಂತವರು ಶ್ರೀಯುತ ನಮ್ಮೊಂದಿಗೆ ಸಮಾಜ ಸೇವಕರಾದಂತಹ ಹರೀಶ್ ಶೆಟ್ಟಿ ಮಾಡ ಇವರಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಶ್ರೀಯುತ ಕಿಶನ್ ಆಂಜನೇಯ ಅವರು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹರೀಶ್ ಶೆಟ್ಟಿ ಮಾಡ. ഇരു ടീമുകളും പുറം വലിയാണ്, തോൾ വലിയാണ്. അങ്ങനെ വിസിൽ വന്നയുടനെ ಬಂದಾರುವಿಂದ ಆರಾಮವಾಗಿ ಹಗ್ಗ ಬಂದಿದೆ, ಸುಳ್ಯಕ್ಕೆ ತಲುಪಿದೆ, ಸುಲಭದ ಗೆಲುವನ್ನು ದಾಖಲಿಸಿಕೊಂಡಿದೆ. ಮುಂದಿನ ಪಂದ್ಯಕ್ಕಾಗಿ ಪಂದ್ಯಾಕೂಟದ ಪ್ರಥಮ ಸುತ್ತಿನ ಕೊನೆಯ ಪಂದ್ಯ ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕಪಿ ಪ್ರವೇಶ ದ್ವಾರಕ್ಕೆ ತಲುಪುವಂತೆ ಮನವಿ. ಆ ಬಳಿಕ 9ನೇ ಪಂದ್ಯದಲ್ಲಿ ವಿಎಫ್ಸಿ ಮಾಡಿದ ರಾಯಲ್ ಸ್ಟಾರ್ ಪೆರ್ಲಡ್ಕ.
ಕರಾವಳಿಯಲ್ಲಿ ಮಳೆ ಸ್ವಲ್ಪ ದೂರವಾದೊಡನೆ ಕರಾವಳಿಯಲ್ಲಿ ಕ್ರೀಡಾರಂಗ ಸದ್ದು ತೊಡಗ್ತಾ ಇದೆ. ಬಂಧುಗಳ ಸಮೀಪದ ತುಮಿನಾಡಲ್ಲಿ ಒಂದು ದಾಖಲೆಯ ಕಬಡ್ಡಿ ಜರುಗಲಿದೆ. ಅದು ಫೆಬ್ರವರಿ ತಿಂಗಳ 17ನೇ ತಾರೀಕಿನಂದು ಶನಿವಾರ. ಇದು ಕೆಜಿ ವಿಭಾಗದಲ್ಲಿ 65 ಕಿಲೋ ವಿಭಾಗದ ಕಬಡ್ಡಿ ಆದ್ರೆ ಪ್ರಥಮ ನಗದು 25,000, 15,000 ದ್ವಿತೀಯ, 5 ಮತ್ತು 3,000 ಕ್ರಮ ತೃತೀಯ ಮತ್ತು ಚತುರ್ಥ. ಪುರುಷರ 65 ಕಿಲೋ ವಿಭಾಗದ ಕಬಡ್ಡಿ ಅದು SMK ಟ್ರೋಫಿ 2024ಕ್ಕೆ ಸರ್ವರಿಗೆ ಸ್ವಾಗತ. ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು. ಈ ಸಂದರ್ಭ ನಮ್ಮೊಂದಿಗೆ ಅತಿಥಿಗಳೆಲ್ಲ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿ ಗುರುತಿಸಿಕೊಂಡಂತವರು, ಖಂಡಿತವಾಗಿಯೂ ನಮ್ಮ ಸಂಸ್ಥೆ ಏನಿದ್ರು ಹಗ್ಗಜಗ್ಗಾಟವನ್ನ ಅತ್ಯಂತ ಅಭಿಮಾನವಾಗಿ ಗೌರವಪೂರ್ವಕವಾಗಿ ಪ್ರೀತಿಸುವಂತವರು ನಮ್ಮೊಂದಿಗೆ ಅತಿಥಿಗಳ ಸಾಲಿನಲ್ಲಿದ್ದಾರೆ. ಖಂಡಿತವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಪ್ರದೀಪ್ ಶೆಟ್ಟಿ ಕೊಡುಪುಳಿ ತಡಕ, ನಿಶಾಂತ್ ಆಲ್ವಾ ಕೊಟ್ಟೆ ಇವರನ್ನ ಈ ಸಂದರ್ಭದಲ್ಲಿ ಮನೋಜ್ ಹೊನ್ನೆ ಹಾಗೂ ಕಿಶನ್ ಕೊಳಕೆಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಮನೋಜ್ ಹೊನ್ನೆ ಹಾಗೂ ಕಿಶನ್ ಕೊಳಕೆ ಅವರು ನಮ್ಮ ಪ್ರದೀಪ್ ಶೆಟ್ಟಿ ಕುಡುಪುಲ್ ತಡಕ ಹಾಗೂ ನಿಶಾಂತ್ ಆಲ್ವಾ ಇವರಿಗೆ ಸ್ಮರಣಿಕೆ ಹಾಗೂ ಇದನ್ನ ಶಾಲೆಂದು ಗೌರವಿಸಬೇಕು. ವಿಷಯದ ಬಂಡ ನಮ್ಮ ಮೊಗರು ಬಂದರು ಗ್ರಿಪ್ ದಟ್ಟಿ ಲೆವೆಲ್ ಕಡಿಮೆ. ಗ್ರಿಪ್ ದ ಟೀಮು ಲೆವೆಲ್ ಗೊಬ್ಬದು ಮೊಗರು ಬಂದಾರು ಅಗಲ ಗ್ರಿಪ್ ಅಗಲ ಚಾತುರ್ಪದ ತೋಜಾರು ತುಂಬತ್ತಾದ ಲೆವೆಲ್ ಎಂಚ ಅಂತ ಕೈ ತೂಕ ಅಂತ ಬೈದೇರೆ. ಸುರುದ ಸೆಟ್ ಸುಲಭ ಕೊರಿಯರಿ ಆತ ಸುಲಭವತ್ತ ಏಕಾಡ್ ಬೆರಿಟ್ ವೈತರಡ ಇತ್ತ ಕೈಟ್ ವೈತೊಂದುಲೆರೆ ಕಣ್ವ ತೀರ್ಥದ ಮಣ್ಣ ನಡಪು ನಂಚಿನ ಬಲ್ಲದ ಗೊಬ್ಬು ಇದು 505 ಕಿಲೋ ವಿಭಾಗ ಬಂತು ನಮ್ಮ ತೋದಲ್ಲ ಬಂದುಲೆ. ಸೊ ಮ್ಯಾಚ್ ಸ್ಟಕ್ ಇನ್ ಲಿಟಲ್ ಬಿಟ್ ಆಫ್ ಇನ್ ಫೇವರ್ ಆಫ್ ಸುಳ್ಯ ಶಿವಾಜಿ ಶಿವಶಕ್ತಿ ಶಿವಾಜಿನಗರ ಸುಳ್ಯ ಅಂತಿಮವಾಗಿ ಮುನ್ನಡೆಯಲ್ಲಿದೆ. ನೋಡಬೇಕಾಗಿದೆ ಈ ನಡುವೆ ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ ಮತ್ತು ಭಾರತಿ ಫ್ರೆಂಡ್ಸ್ ಕುಟುಂಬದ ತಡಕ ಒಳ ಪ್ರವೇಶ ದ್ವಾರವನ್ನ ಪ್ರವೇಶಿಸುವಂತೆ ಮನವಿಯ ತರುವಾಯ ಭಗವಾನ್ ದಾಸರವರ ಎಡಕೈ ಎಡಭಾಗದಲ್ಲಿದೆ. ಅಲ್ಲಿ ಸುಳ್ಯ ಮುಂದಿನ ಸುತ್ತಿಗೆ ತಲುಪಿದೆ. ಅಭಿನಂದನೆಗಳು. ಬಂದಾರು ತಂಡ ಇನ್ನು ಗ್ರಿಪ್ ಅಲ್ಲಿ ಆಡಲಿಕ್ಕಿದ್ದಾರೆ. ಲೆವೆಲ್ ಮ್ಯಾಚ್. ಓಕೆ, ಎನಿ ಹೌ ಮ್ಯಾಚ್ ನಂಬರ್ 7 ಈಸ್ ಕಂಪ್ಲೀಟೆಡ್. ನೌ ನಂಬರ್ 8 ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ ಮತ್ತು ಭಾರತಿ ಫ್ರೆಂಡ್ಸ್ ಕುಟುಂಬದ ತಂಡಗ ಬನ್ನಿ. ಮಹಿಳಾ ತಂಡಗಳು ಸಿದ್ಧರಾಗಿರಿ. ಯಾವುದೇ ಕ್ಷಣದಲ್ಲೂ ಕೂಡ ನಿಮಗೆ ಮೊದಲ ಪಂದ್ಯಕ್ಕೆ ಕರೆಯನ್ನ ನಿರೀಕ್ಷಿಸಬಹುದಾಗಿದೆ. ಪ್ರವೇಶ ದ್ವಾರದಲ್ಲಿ ಟೀಮ್ ಇಲ್ವಾ? ಕುಟುಂಬ ತಂಡ ಬಿ ಮತ್ತು ಧೂಮಾವತಿ ಕಟ್ಟೆ ಇಜ್ಜ ಬರಡ್ ಬಾಯ್ಸ್ ಧೂಮಾವತಿ ಕಟ್ಟೆ and ಭಾರತಿ ಫ್ರೆಂಡ್ಸ್ ಕುಡುಪುಲ್ ತಡಕ ಶ್ರೀನಿವಾಸನ ಟೀಮ್. ಚುರುಮಣೆ ಆದ್ಯತೆ ಸಿದ್ಧತೆ ಅವಸರ ನಿರ್ಮಾಣ ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ ಬರುತ್ತದೆ. ಭಾರತಿ ಫ್ರೆಂಡ್ಸ್ ಕುಡುಪುಲ್ ತಡಕ ತಮ್ಮಿലുള്ള പോരാട്ടമാണ്. ಅಂಕಣಕ್ಕೆ ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ ತಂಡ ಬರುತ್ತಾ ಇದೆ. ಲೆಟ್ಸ್ ವೆಲ್ಕಮ್ ಟೀಮ್ ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ. ಬಂಧುಗಳೇ, ಒಂದು ಮನೆಯಲ್ಲಿ 7 ಮಂದಿ ಇದ್ದಾರೆ. 7 ಸದಸ್ಯರು ಕೂಡ ಹಗ್ಗ ಜಗ್ಗಾಟದಲ್ಲಿ ತೊಡಗಿಸಿಕೊಂಡವರು. ಜ್ಯೇಷ್ಠ ಸಹೋದರನಿಂದ ಸಣ್ಣ ತಮ್ಮನ ತನಕ 7 ಮಂದಿಯೂ ಕೂಡ ಹಗ್ಗ ಜಗ್ಗಾಟದಲ್ಲಿ ಕೊಟ್ಟಿರುವಂತಹ ಅತ್ಯಂತ ಅಪರೂಪದ ಮನೆ ಅದು ಪೆರ್ಲದಲ್ಲಿದೆ. ಆ ಆಟಗಾರರು ಬರ್ತಾ ಇದ್ದಾರೆ. ಭಾರತಿ ಫ್ರೆಂಡ್ಸ್ ಕುಡುಪುಲ್ ತಡಕ. ಓಹೋ ಭಾರತಿ ಕುಡುಪುಲ್ ತಡಕ. ಎಸ್ ಪತ್ತಗ ಬಲ್ಲದ ಗೊಬ್ಬುಗ ಬಂದುಲೆ. ಧ್ವನಿ ಮೀಡಿಯಾ ಕೇವಲ ಯೂಟ್ಯೂಬ್ ಚಾನಲ್ ಮಾತ್ರವಷ್ಟೇ. ನಮ್ಮ ಕಾಸರಗೋಡು ಕೇರಳ ವಿಷನ್ ಸೆಟಪ್ ಬಾಕ್ಸ್ ಚಾನಲ್ ಸಂಖ್ಯೆ 45 ಚಾನಲ್ ಸೆಟಪ್ ಬಾಕ್ಸ್ ತೂಯರವಿಲ್ಲ.
know you want it, I 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 know you want it, want it, want it, I know you 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 want it, want it, want it, want it. Captain! Get ready! Pick up the rope! Ready! തുടങ്ങിയിരിക്കുന്ന അങ്ങനെ കരുത്തിൽ കരുകരുത്തര് കാണാതവർക്ക് കണ്ണു നിറച്ച് കാണാ പോരാട്ടത്തിന്റെ രഥചക്രങ്ങൾ ഉരുളുകയാണ് ഈ കണ്ണുതീർച്ചയുടെ മണ്ണിലിതാ. ഒരു ഭാഗത്ത് കാണാൻ നമ്മളെ ഡ്രീം ബോയ്സ് ധൂമോദിക്കട്ടെ, മറുഭാഗത്ത് നിൽക്കുന്ന ഭാരതി ഫ്രണ്ട്സ് കൊടുപ്പെടുത്തെടുക്ക തമ്മിലുള്ള പോരാട്ടമാണ് കാണുന്നത് പ്രിയമുള്ളവരെ. ഭാരതി ഫ്രണ്ട്സ് കൊടുപ്പെടുത്തെടുക്ക വിരുദ്ധഭാഗ്യ ധൂമപത്തെ പ്രിയമുള്ളവരെ, ഈ ടൂർണമെന്റിലെ ആദ്യ റൗണ്ടിലെ അവസാന പോരാട്ടമാണ്. ഭാരതി ശക്തമാണ്. അങ്ങനെ വിജയത്തിനരികിൽ ഏകദേശം 3 മീറ്റർ ദൈർഘ്യമുള്ള സെന്റർ ലൈൻ ആൻഡ് ഭാരതി ഓൺ ദെയർ ഫസ്റ്റ്. ഭാരതി For the next match, number 9th match of the competition, VFC Manila Royal Star Parladka, which is the first match in round 2. Manila Parladka. I know you want it. Nimisha. I know you. Kudupal tadga, ballu batto chuntale, anchene untale, kudupal tadga. Music. ಇಂದು ಯಾನೆಕಡೆ ಟೀಮ್ ಬನ್ನಗ ಪಂಡೆ ಒಂಜೇ ಇಲ್ಲದ 7 ಜವಾನೇರು ಸಹೋದರರು ಒಂಜೇ ಟೀಮ್ ಉಂಡು ಅಂಡ ಈ ಟೀಮ್ ಇತ್ತೆ 4 ಜನ ವೈತಂದುಲೇರು ಬಾಕಿ 3 ಜನ ಪಿದಾಯುಲೇರು 7 ಜನ ಅಲ್ಲ ಬೈದರು ನಿಕ್ಲಿಗೆ ಒಂಜಿಗೆ ಆಡಿ ಯಾವ ಆ 4 ಜನ ಅವರ ಕೈದೆರಪುಲೆಗೆ 4 ಸಹೋದರರು ಒಂದೇ ಮನೆಯ 4 ಸಹೋದರರು ಆದ್ಯ ಒಂಚೂರು ನನ್ನ 3 ಜನ ಪಿದಾಯುಲೇರು ತುಯರ್ ದಿಕ್ವಾ 3 ಜನ ಓಲೇರು ಬಾಕಿ ಒಂಜೂರು ಕೈದೆರ್ಪಿಲೆಗೆ ಅಬ್ಬಬ್ಬ ಒಂದೇ ಇಲ್ಲದ 7 ಜನ ಒಂದು ವಿಶೇಷ ತಾಟಿಗೆ ಬರ್ಲೆ ಕಬಡ್ಡಿ ಗಾಂಡ ಬಲ್ಲು ಗಾಂಡಲ ಟೀಮ್ ಇಲ್ಲದನೆ. ಒಂದ್ ನಿಮಿಷ ಒಂದು ಪುದಾರ್ ಏನು ಪುದಾರ್ ಏತ್ನೇ ನಂಬರ್ ಇರು ಆಜ್ ಲಾಸ್ಟ್ ಹತ್ತಾಕಿದ್ದು ಓಕೆ ಅಂಚ ಇರು ಮೆಗ್ದಿರವ್ಲೇರ ಎಣ್ಮ ಜನ ಟೀಮ್ ಮ್ಯಾನೇಜರ್ ಆರು ಓಕೆ ಇರು ಏನು ಪುದಾರೆ ನಿಮಿತ್ ಕೊಡಂಜಿ ಉಲ್ಲೇರು ಇರು ಎಂಕಲ ಗೊತ್ತಾಗ ನಿದಿತ್ ಇರು ಟಾಪ್ ನಂಬರ್ 1 ಓಕೆ ಥ್ಯಾಂಕ್ ಯು. ಈ ಬಾರಿ ಪೊಲ್ಲದ ಕುಟುಂಬಗ ನಿಗಲ ಆಶೀರ್ವಾದ ಪಡ ಬ್ಯಾಕ್ ಟು ದಿ ಗೇಮ್. Captain, get ready. Pick up the rope. Ready. ಲೀಗ್ ಮಾದರಿಯ ಪ್ರಥಮ ಸುತ್ತಿನ 2ನೇ ಅವಕಾಶದಲ್ಲಿ ನೋಡಿ ಈ ಸಂದರ್ಭದಲ್ಲಿ ಮತ್ತೆ ಮುನ್ನಡೆಯಲ್ಲಿದೆ ತಂಡವಾಗಿರುವಂತದ್ದು ಡ್ರೀಮ್ ಬಾಯ್ಸ್ ಧೂಮಾವತಿ ಕಟ್ಟೆ. ಭಾರತಿ ಫ್ರೆಂಡ್ಸ್ ಕೊಡುಕೊಳ್ಳು ತಡಕ ಧೂಮಾವತಿ ಫ್ರೆಂಡ್ಸ್ ಈ ಬಾರಿ ಮುನ್ನಡೆಯಲ್ಲಿ 2ನೇ ಅವಕಾಶವನ್ನು ಕೂಡ ಅತ್ಯಂತ ಸುಲಭವಾಗಿ ಗಳಿಸಿಕೊಂಡಿದ್ದಾರೆ. ಮತ್ತೆ ಹೋರಾಟದ ಜಾರಿಯಲ್ಲಿದೆ ನೋಡಿ. ಡೂ ಆರ್ ಡೈ ಮಾಡು ಇಲ್ಲವೇ ಮಡಿಯ ಸ್ಥಿತಿಯಲ್ಲಿ ಭಾರತಿ ಕೊಡುಕೊಳ್ಳು ತಡಕ 2 ಸುತ್ತನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್ ಮ್ಯಾಚ್ ಪ್ರಥಮ ಸುತ್ತಿನ 8 ಸ್ಪರ್ಧೆಗಳು ಪೂರ್ಣಗೊಂಡಾಗ 9ನೇ ಪಂದ್ಯ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ VFC മാനില ರಾಯಲ್ ಸ್ಟಾರ್ ಪರ್ಲಡ್ಕ ನಡುವೆ ಪಂದ್ಯ. വരിക ഈ രണ്ടാം റൗണ്ടിലെ ആദ്യത്തെ മത്സര സംഖ്യ 9 മത്സരിക്കേണ്ട റോയൽ സ്റ്റാർ പർലഡ്കയും VFC മാനിലയും പെട്ടെന്ന് തന്നെ കോർട്ടിലെത്തണമെന്ന് അറിയിക്കുകയാണ്. തുടർന്ന് 10ാമത്തെ മത്സരം ശ്രീദുർഗ പെരുമുതെ ഫ്രണ്ട്സ് കുടൂർ തമ്മിലുള്ള മത്സരമാണ്. ഇനി അങ്ങോട്ടുള്ള മത്സരങ്ങളൊക്കെ വളരെ മികച്ച പോരാട്ടമുള്ള മൂല്യങ്ങളുള്ള മത്സരം തന്നെയായിരിക്കും. बनी परलड़का रॉयल स्टार परलड़का ಬರ್ತಾ ಇದೆ ನೋಡಿ. VFC ಮಾನಿಲ ಬರಬೇಕು, ಕ್ರೀಡಾಂಗಣದ ಪ್ರವೇಶವನ್ನು ಮಾಡಬೇಕು. VFC ಮಾನಿಲ
ಮಹಿಳಾ ವಿಭಾಗದಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಕೊನೆಯ ಅವಕಾಶ. ಅಲ್ಲಿ ತಲುಪುಪಟ್ಟಿ ರಚನೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ತಂಡವನ್ನು ಸಿದ್ಧಪಡಿಸಿ ಲೇಡೀಸ್ ಮ್ಯಾಚ್ ಫಿಕ್ಸರ್ ರೆಡಿ ಮಾಡ್ಕೊಳ್ಳೆ ಐನ ಅದು ಬೇಗ ರೆಡಿ ಮಾಡ್ಕೊಳ್ಳೆ. ಐದಕ್ಕ ಆಜಿನೂದು ಕೆಜಿದ ಐದಕ್ಕ ಗ್ರಿಪ್ಪದ ಪೂರ ರೆಡಿ ಮಾಡೋದಿಲ್ಲ. ಎಸ್, ನಮ್ಮೊಂದಿಗೆ ಇರುವಂತಹ ಅತಿಥಿಗಳು ಪಂದ್ಯಕೂಟದಿಂದ ನಿರ್ಗಮಿಸ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮ ಪ್ರೀತಿ ಪೂರ್ವಕ ಆಗಮನಕ್ಕೆ ನಮ್ಮ ಧನ್ಯವಾದಗಳು. ಶ್ರೀಯುತ ವೈಭವ್ ಶೆಟ್ಟಿ ಮತ್ತು ಬಳಗ ಇವರಿಗೆ ನಿಮ್ಮ ಅಭಿಮಾನ ನಿರಂತರವಾಗಿ ನಮ್ಮ ಸಂಸ್ಥೆಯ ಮೇಲೆ ಇರಲಿ. ಖಂಡಿತವಾಗಿ ನಿಮ್ಮ ನಿರೀಕ್ಷೆಯಲ್ಲಿದ್ದಾವೆ. ಶ್ರೀಯುತ ವೈಭವ್ ಶೆಟ್ಟಿ ತಲಪಾಡಿ ಮತ್ತು ಅವರ ಬೆಂಬಲಿಗರಿಗೆ ಈ ನಡುವೆ 10ನೇ ಪಂದ್ಯದಲ್ಲಿ ಹೆಸರುಗಳ ಬಗ್ಗೆ ಗಮನಿಸುವಂತೆ ಜಟಾಯು ಬಿಟ್ಲ ಮತ್ತು ಶ್ರೀದುರ್ಗ ಪೆರ್ಮುದೆ ನಡುವೆ 10ನೇ ಪಂದ್ಯವಾಗಿರುತ್ತದೆ. ಜಟಾಯು ಬಿಟ್ಲ ಶ್ರೀದುರ್ಗ ಪೆರ್ಮುದೆ ಬಿ. ಜಟಾಯು ಬಿಟ್ಲ ಶ್ರೀದುರ್ಗ ಪೆರ್ಮುದೆ 600 ಕಿಲೋ ವಿಭಾಗದ ಹಗ್ಗ ಜಗ್ಗಾಟ ಇದೆ. ತುಳುನಾಡಿಗರಿಗೆ ಮಾತ್ರ, ಅಂದ್ರೆ ಕಾಸರಗೋಡು ನಗರದಿಂದ ಉತ್ತರ ಭಾಗ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರರಿಗೆ ಮಾತ್ರ 600 ಕಿಲೋ ವಿಭಾಗದಲ್ಲಿ ಆಡುವ ಅವಕಾಶ. ಆ ಪಂದ್ಯದಲ್ಲಿ ജഗജഗട്ടിಗಳ കഥനമാകലിದೆ. മലയാളികളാണ് മലയാളികൾ. തീർച്ചയായിട്ടും ആ കോട്ട് ക്ലീൻ ആക്കുമ്പോൾ മനസ്സിലാക്കണം അത് മലയാളി ടീമാണ്. പെർലെടുക്കാം. ಲೇಡೀಸ್ ಟೀಮ್ ಫಿಕ್ಸರ್ ರೆಡಿ ಮಾಡ್ತಾರೆ. ಏನೊಂದು ದಯಮಾಗ್ತದೆ ಲೇಡೀಸ್ ಟೀಮ್ ತಲುಕುಪಟ್ಟಿ ರಚನೆಯನ್ನ ಮಾಡಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. ಈ ಪಂದ್ಯಕೂಟ ಮುಗಿದ ಬೇಗ ಗೊಬ್ಬು ಗೊಬ್ಬು ಅದು ಇಲ್ಲ ಕಡಪಡು ಕೊಡುದು ರಾಯಬಂಡ ಎಲ್ಲ ಕಾಂಡಲಕ್ಕದು ಕೂಡ ಬೇಲೆ ಉಂಟಾಗ್ಲಿ ಇಲ್ಲ ಚಾ ಆವಡಂಡ ಅಪ್ಪನಗಲು ಇಲ್ಲಾಗೆ ತೋಡೆ. ಎಸ್ ಬಲೆ ಅನ್ನದಕ್ಕೆ ರೆಡಿ ಮಾಡ್ಬಳೆ. ನಮ್ಮ ಕ್ರೀಡಾ ಕಾರ್ಯದರ್ಶಿ ಸೂರಜ್ ಆಂಜನೇಯ ಇದರ ವ್ಯವಸ್ಥೆಯನ್ನ ಕಂಡುಕೊಳ್ಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. ತಲುಕುಪಟ್ಟಿ ಲೇಡೀಸ್ ಮ್ಯಾಚ್ ಇದ ಓಮಾದ ವಿಭಾಗದೊಂದು ಮಾತೆಲ್ಲ ರೆಡಿ ಮಾಡ್ಬಳೆ. ಪ್ರತಿ ಒಂಜಿ ಮ್ಯಾಚ್ ನಾನು ಕಂಟಿನ್ಯೂ ಮಲ್ಪ ಅವಳು ಗ್ರಿಪ್ ಆನ ಇಮೆಂಟ್ ಲೆವೆಲ್ 1/1 ಮ್ಯಾಚ್ ರೆಡಿ ಮಲ್ಪೇರಲ್ಲ ದಯಪಂಡ 4 ಒಫಿಷಿಯಲ್ ನಕಲ್ 4 ಒಫಿಷಿಯಲ್ ತೀರ್ಪುಗಾರರು ಅಂಚನೆ ಮೂಜಿ ಒಫಿಷಿಯಲ್ ನಕಲ್ ಕಮೆಂಟೇಟರ್ ನಕಲ್ ಹಿಡಿದವರ ಈ ಮ್ಯಾಚ್ ಕಂಟಿನ್ಯೂ ಆದ ನಾನ್ ಸ್ಟಾಪ್ ಆದ ನಡಪೇರಂಡು ಆ ನಾನ್ ಸ್ಟಾಪ್ ನೇರ ಪ್ರಸಾರ ಮಲ್ಪೇರಲ್ಲರು ಧ್ವನಿ ಮೀಡಿಯಾ. ಎಸ್, get ready, pick up the rope, ready. ಆರಂಭ. ಇದು 9ನೇ ಪಂದ್ಯ. ಮಾಡಿಲ ವಿರುದ್ಧ ಪರ್ಲಡ್ಕ. ಸುಲಭ 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 ಪರ್ಲಡ್ಕ ಸುಲಭ ಗೆಲುವು ಪರ್ಲಡ್ಕ. ಸುಲಭದ ಗೆಲುವು ಪರ್ಲಡ್ಕಕ್ಕೆ. So match number next. Yes, ಜಟಾಯು ಬಿಟ್ಲ ಶ್ರೀದುರ್ಗ ಪೆರ್ಮುದೆ ಎಂಟ್ರೆನ್ಸ್ ಉಲ್ಲೇರಾ. ಜಟಾಯು ಬಿಟ್ಲ ಶ್ರೀದುರ್ಗ ಪೆರ್ಮುದೆ ಉಲ್ಲೇರಾ. ಒಂಜಿ ಟೀಮ್ ಐದು ಕೊಡಂಜಿ ಟೀಮ್ ಎರಡು ಬಿಟ್ಲದಕ್ಕೆ ಬರ್ತೀರಾ. ಜಟಾಯು ಜಟಾಯು ಬಿಟ್ಲ ಬಲೆ ಬಲೆ ಅಣ್ಣ ಜಟಾಯು ಬಿಟ್ಲದಕ್ಕೆ ಬಲೆ ಅಣ್ಣ. ಪೆರ್ಮುದೆ ಟೀಮ್ ರೆಡಿ ಉಳ್ಳೇರು. ಜಟಾಯು ಬಿಟ್ಲ ಬರಡು. പ്രിയമുള്ളവരെ 4 കാറ്റഗറികളിലായി നടത്തപ്പെടുന്ന 23ാം വാർഷിക വടംവലി മത്സരം ഇത് നമ്മുടെ കാസർഗോഡ് മാത്രമല്ല മഞ്ചേശ്വരത്തിന്റെ മണ്ണിൽ ഇതിഹാസം രചിക്കുകയാണ്. ചാഞ്ഞും ചരിഞ്ഞും കുതറിയും വടംവലിയിൽ നിയന്ത്രണം ഏറ്റെടുക്കുന്ന ടീമുകൾ ആണ് അടുത്ത ഘട്ടത്തിലെത്തുക. ഇതാ വീണ്ടും റോയൽ സ്റ്റാർ പർലടുക്ക അനായാസേന ജയത്തിലേക്ക് 2-0 പർലടുക്ക അടുത്ത റൗണ്ടിലേക്ക്. ಶ್ರೀದುರ್ಗ ಪೆರ್ಮುದೆ ತಂಡ ವೇದಿಕೆಯಲ್ಲಿ ಮುಖ್ಯ ದ್ವಾರದಲ್ಲಿ ಸಿದ್ಧವಾಗಿದೆ ನೋಡಿ. ಶ್ರೀದುರ್ಗ ಪೆರ್ಮುದೆ ಶ್ರೀದುರ್ಗ ಮಂಗಲ್ಪಾಡಿ ಪಂಚಾಯತ್ ಬಂದೋಡು ಸೀದ ಪೋಂಡ ಅಂಗಡಿ ಮುಗರ್ದ ದುಂಬು ದಿಕ್ಕನಂಚಿನ ಪೆರ್ಮುದೆ ಪೆರ್ಮುದೆ ದುರ್ಗ ಪೆರ್ಮುದೆ ಶ್ರೀ ದುರ್ಗ. ಆಹಾ
ಜವನೇರ ತೋಲೆ ಒಂದೇ ಲೆಕ್ಕ 550 505 ಕಿಲೋ ಬಿಟ್ಲಾ ಜಟಾಯು ಬಿಟ್ಲ ಟೀಮ್ ಇಚ್ಚಿನ ಬಲ್ಲ ಬೇಜಾರಿದೆ ಜಟಾಯು ಬಿಟ್ಲ ಬರಬೇಕು ಎಸ್ ಬರಬೇಕು ಜಟಾಯು ಬಿಡ್ಲ ಈ ತಂಡದ ಅವಕಾಶ ಕಳ್ಕೊಳ್ತಾ ಇದ್ದೀರಾ ಕ್ಲಬ್ ಸಮಯಕ್ಕೆ ತಂಡಗಳಿಲ್ಲ ಅಂದ್ರೆ ಮತ್ತೆ ಕಾಯೋದಿಲ್ಲ ಜಟಾಯು ಇಲ್ವಲ್ಲ ಜಾ ಜಾ ಜಟಾಯು ಜಟಾಯು ಎಸ್ ಬತ್ತೀರಾ ಜಟಾಯು ತಂಡವನ್ನ ಈಗ ಕೈ ಬಿಡ್ತಾ ಇದ್ದಾವೆ 11ನೇ ಪಂದ್ಯಕ್ಕಾಗಿ ತಂಡಗಳನ್ನ ಕರೀತಾ ಇದ್ದಾವೆ ಶಿವಶಕ್ತಿ ಶಿವಾಜಿನಗರ ಎ ವಿರುದ್ಧವಾಗಿ ಶ್ರೀದುರ್ಗ ಪಿರುಮುದೆ ಎ ಈ ಎರಡು ತಂಡಗಳು ಪ್ರವೇಶ ದ್ವಾರವನ್ನ ತಲುಪುವಂತೆ ಜಟಾಯು 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 ಕತೀರಾ ಉಳ್ಳೇರಾ ಎಸ್ ಬಲೆ 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 ഇതിനിടയിൽ ക്രിക്കറ്റ് രംഗത്ത് അറിയപ്പെടുന്ന ഏറ്റവും അനുഭവസ്ഥനായ കളിക്കാരൻ വിധികർത്താവ് റണ്ണിംഗ് സ്റ്റാർ ആർട്സ് ആൻഡ് സ്പോർട്സ് ക്ലബ് മഞ്ചേശ്വരത്തിന്റെ എക്കാലത്തെയും മികച്ച താരം അച്ചു ഇതാ ഈ കളിക്കളത്തേക്കിലേക്ക് കടന്നു വരികയാണ്. ലെറ്റ്സ് വെൽക്കം പോപ്പുലർ ക്രിക്കറ്റ് പ്ലെയർ ഓഫ് മഞ്ചേശ്വർ മിസ്റ്റർ അച്ചു ഓഫ് റണ്ണിംഗ് സ്റ്റാർ മഞ്ചേശ്വർ. ಜಟಾಯು ಬಲೆ ದಯಮಂತ ಬೇಗ ಬೇಗ ಬರೋಣ ಜಟಾಯು ಮುಂದಿನ ಪಂದ್ಯಕ್ಕಾಗಿ ಕರೆ ದುರ್ಗಾ ಪಿರುಮುದೆ ಶಿವಾಜಿನಗರ್ ಶಿವಶಕ್ತಿ ಎ ಲೇಡೀಸ್ ಟೀಮ್ ದ ಪಿಕ್ಚರ್ ರೆಡಿ ಒಂದು ಇಂಚಿ ಕೊರಲೆ ಪೂರಾ ಟೀಮ್ ದ ಕ್ಯಾಪ್ಟನ್ ನಗರ್ ಟೀಮ್ ದ ಕ್ಯಾಪ್ಟನ್ ಹಲೋ ಓ ಲೇಡೀಸ್ ಟೀಮ್ ದ ಕ್ಯಾಪ್ಟನ್ ಮ್ಯೂಸಿಕ್ ಒಂಚೂರು ಕಡಿಮೆ ಅಲ್ಪ್ಲೆ ಅಪ್ಪೇನಗ್ಲೆ ಸರಿಸುಮಾರು 13 ತಂಡದ ಬುಧರ್ ಬೈದಿನ ಲೇಡೀಸ್ ಮ್ಯಾಚ್ ಇಡ್ ಮಾತ ಟೀಮ್ ದ ಒಂಜನ್ ಜನ ಅಂಡ ನಿಖಿಲ ಕ್ಯಾಪ್ಟನ್ ಅವರ ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ ದ ಕೈತಲ್ ಪೋಲೆ ಅವಳು ಓಪನ್ ಆದ ಫಿಕ್ಸರ್ ಮಲ್ತಂದುಲ್ಲ ಫಿಕ್ಸರ್ ಪಂಡ ತಳುಕು ಪಂಡಿ ಆಯ್ನಾತ ಬೇಗ ಒಂಜೊಂಜಿ ಜನ ಕ್ಯಾಪ್ಟನ್ ಮಾತ್ರ ಪೋಲೆ ಎಸ್ ದಯಬಲ್ದವರ ಗ್ರೌಂಡ್ ನಮ್ಮ ಕ್ಲಬ್ ಎದುರು ಬೋರ್ಡ್ ಕೇಳೋದಿಲ್ಲ ಒಂಜೊಂಜಿ ಟೀಮ್ ದ ಕ್ಯಾಪ್ಟನ್ ಆಗಲ ಬಲ್ಲವಿನ ಪಂತ ಪೊಂಜೋಳ ವಿಭಾಗದ ಬಲ್ಲವಿನ ಪಂತಗಳು ತಲುಕು ಪಟ್ಟಿ ಫಿಕ್ಸರ್ ರೆಡಿ ಮಲ್ತಂದುಲ್ಲ ಐದವರ ടീം കൊണ്ടുവന്ന ഒഞ്ചി ക്യാപ്റ്റൻ വനിതാ വിഭാഗത്തിൽ വടംവലി മത്സരത്തിന്റെ ഫിക്സർ റെഡിയാകുകയാണ്. ആ ടീമിന് ബന്ധപ്പെട്ട ഒരു വ്യക്തി നമ്മുടെ ക്ലബിന്റെ മുൻവശത്തെ എത്തണമെന്ന് അറിയിക്കുകയാണ്. നമ്മുടെ കാസർഗോഡ് ഭാഗത്തു നിന്ന് എത്തിയ ടീമുകളുണ്ടെങ്കിൽ ശ്രദ്ധിക്കുക. ಪ್ರಸ್ತುತ ಪಿರುಮುದೆ ವಿರುದ್ಧವಾಗಿ ವಿಟ್ಲ ಜಟಾಯು ಆಹಾ ಜಟಾಯು ಎಸ್ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವ ಶ್ರೀಯುತ ಅಚ್ಚು ರನ್ನಿಂಗ್ ಸ್ಟಾರ್ ಇವರಿಗೆ ದೀಪಕ್ ಕೊಳಕೆ ಇವರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. ಸ್ಟಾರ್ ಕ್ರಿಕೆಟರ್ ರನ್ನಿಂಗ್ ಸ್ಟಾರ್ ನ ಆಟಗಾರ ಅಚ್ಚು ಇವರಿಗೆ Ready? Captain! Get ready! Pick up the rope! Ready? ಎಸ್ ಕದನ ಕಾದಾಟ ಆರಂಭವಾಗಿದೆ. 505+5 ವಿಭಾಗದಲ್ಲಿ 18 ತಂಡಗಳು ಭಾಗವಹಿಸುವಂತಹ ಕೂಟದಲ್ಲಿ ನಾವು ಗಡಿಗ 10ನೇ ಪಂದ್ಯದಲ್ಲಿ ಪೆರುಮದೆಗೆ ಆರಂಭವಾಗಿ ಬಂದಿದೆ ಹಗ್ಗ. ಬಿಟ್ಲದಿಂದ ಮೊದಲ ಗೆಲುವು ಪೆರುಮುದೆ ಭಾಗವಾಗಿದೆ. ಶ್ರೀದುರ್ಗ ಪೆರುಮುದೆ ಎ ಮತ್ತು ಶಿವಶಕ್ತಿ ಶಿವಾಜಿನಗರ ಎ ಮುಂದಿನ ಪಂದ್ಯಕ್ಕಾಗಿ ತಾವುಗಳು ಪ್ರವೇಶ ದ್ವಾರಕ್ಕೆ ತಲುಪುವಂತೆ ಮನವಿ. ತರುವಾಯ 12ನೇ ಪಂದ್ಯ ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ ಶಿವಶಕ್ತಿ ಶಿವಾಜಿನಗರ. 12ನೇ ಪಂದ್ಯದಲ್ಲಿ ಶಿವಶಕ್ತಿ ಶಿವಾಜಿನಗರ ಸುಳ್ಯ ಬಿ ಫ್ರೆಂಡ್ಸ್ ಕುಳೂರು. 11ನೇ ಪಂದ್ಯ ಶ್ರೀದುರ್ಗ ಪೆರುಮುದೆ ಎ ಶಿವಶಕ್ತಿ ಶಿವಾಜಿನಗರ ಎ.
വീട്ടിലെ തെക്കൽ ആറാമിടലില് ഊലേര് പെരുമ്പ തെക്കൽ റെഡി ആവുന്നുണ്ട് കട്ടുന്നുണ്ട് ആ കട്ടിയരാ ಮೊದಲ ಅವಕಾಶವನ್ನ ಗೆದ್ದಿರತಕ್ಕಂತಹ ಪೆರ್ಮುದೆ ದ್ವಿತೀಯ ಅವಕಾಶದಲ್ಲೂ ಕೂಡ ಜಟಾಯು ವಿಟ್ಲದ ವಿರುದ್ಧ ಸವಾರಿ ಮಾಡ್ತಾ ಇದ್ದಾರೆ. ಗೆಲುವಿನ ಕಡೆ ಮೆಲ್ಲನೆ ಹೆಜ್ಜೆಗಳನ್ನ ಇಡುತ್ತಾ ಮುಂದಿನ ಹಂತಕ್ಕೆ ಲಗೇಟಿದೆ. ನ್ಯೂ ಜನತಾ ಬಾಬುಗುಡ್ಡೆ ಈ ಮಹಿಳಾ ತಂಡದ ನಾಯಕ ಉಮೇಶ್ ಅಣ್ಣ ಇಲ್ಲಾದ್ರೆ ಆ ನಾಯಕಿ ದಯವಿಟ್ಟು ನಮ್ಮ ಕಟ್ಟಡದ ಕ್ಲಬ್ ಕಟ್ಟಡದ ಹತ್ತಿರಕ್ಕೆ ತೆರಳುವಂತೆ ಕೋರಿಕೆ. ನ್ಯೂ ಜನತಾ ಬಾಬುಗುಡ್ಡೆ ಬಂಟರ ಸಂಘ ಸುರತ್ಕಲ್ ಮಹಿಳಾ ತಂಡದ ನಾಯಕಿ ಬರ್ಲಿಲ್ಲ. ನಾವು ಕರೆಯನ್ನ ಕೊಟ್ಟಿದ್ದೀವಿ ಸೂರಜಣ್ಣ, ಬರ್ಲಿಲ್ಲ ಅಂದ್ರೆ ನೀವು ಮುಂದುವರಿಸಿ, ಕಾಯ್ಬೇಡಿ. ಬಂದುಲೆ ಐತಾರದ ಬಯ್ಯ ಉರ್ಮ ಗಂಟೆ ಒಂದು ಗುರಿ ಮತ್ತು ದೀತ ಗ್ರಿಪ್ಗೋಸ್ಕರ ಟೀಮ್ ದಕ್ಕಲು ರಿಜಿಸ್ಟ್ರೇಷನ್ ಮಲ್ಪಲೆ ಗ್ರಿಪ್ಪುದ ರಿಜಿಸ್ಟ್ರೇಷನ್ ಆರಂಭ ಶುರುವಾದರೆ ದಯವಿಟ್ಟು ಎಂಟ್ರಿ ಫೀಸ್ ದೊಟ್ಟುಗು ರಿಜಿಸ್ಟ್ರೇಷನ್ ಮಲ್ಪಡು ಪಂಪನ ಭಿನ್ನ ಮಲ್ತಂದುಲ. ಲೆಟ್ಸ್ ವೆಲ್ಕಮ್ ಫಾರ್ ದ 11th ಮ್ಯಾಚ್ ಟೀಮ್ ಶ್ರೀ ದುರ್ಗಾ ಪೆರ್ಮುದೆ and ಶಿವಶಕ್ತಿ ಶಿವಾಜಿನಗರ. ಬರ್ತೀರಾ ಟೀಮ್? ಬರ್ತೀರಾ ರಾಕೇಶ್ ಅಣ್ಣ? ಟೀಮ್ ಉಂಡೆ ಬಿಡ್ಲೆ 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 ಬರಡೆ ಬರಡೆ ಶಿವಾಜಿನಗರ ಸುಳ್ಯ ಸುಳ್ಯ. ടൂർണമെന്റിലെ 11ാമത്തെ മത്സരമാണ് ശിവശക്തി ശിവാജിനഗർ ആൻഡ് ശ്രീ ദുർഗാ പെരുമുദെ ശ്രീ ദുർഗാ പെരുമുദ അതുപോലെ തന്നെ ശിവശക്തി ശിവാജി നഗർ തമ്മിലുള്ള മത്സരമാണ്. ഇത് 11ാമത്തെ മത്സരമാണ്. ಲೇಡೀಸ್ ತಂಡದ ಧೂಮಾವತಿ ಪಡ್ರೆ ತಂಡದ ನಾಯಕಿ ದಯವಿಟ್ಟು ಅಲ್ಲಿ ಕ್ಲಬ್ಬಿನ ಬಳಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನೋಡಿ ಅಲ್ಲಿ ಲಾರ್ಡ್ಸ್ ಹಾಕಲಾಗುವುದು 13 ತಂಡಗಳು ಮಹಿಳಾ ವಿಭಾಗದಲ್ಲಿ. ತದನಂತರ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಕೂಡ ಪ್ರಾರಂಭವಾಗಲಿದೆ. ನೋಡಿ ಗ್ರಿಪ್ ಮಾದರಿಯ ಸ್ಪರ್ಧೆಗೆ ಬಂದಿರುವಂತಹ ತಂಡಗಳಿದ್ದರೆ ಆದಷ್ಟು ಬೇಗನೆ ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದಾವೆ. ಪೆರ್ಮುದೆ ಅಣ್ಣ ದುರ್ಗಾ ಪೆರ್ಮುದೆ ಬಲೆ ಪೋಯಿ ಬೇಲೆ ಪೋಚ ಶ್ರೀ ದುರ್ಗಾ ಪೆರ್ಮುದೆ ಕಾರ್ಲ ಸಂಚೂರು ವಾಯ್ಸ್ ಕೊರ್ಲೆ ವಾಲ್ಯೂಮ್ ಕೊರ್ಲೆ. ವಾಲ್ಯೂಮ್ ಎಸ್ ಥ್ಯಾಂಕ್ ಯು ಬಂದುಲೆ ನನ್ನ ದುಂಬಾಗ್ತಾದ ಪೋನಗ ಬಲ್ಲದ ಪಂತರು ಭಾರಿ ಮಲ್ಲ ಪೈಪೋಟಿ ಆಪುನ ಮಾತ ಸಾಧ್ಯತೆ ಉಂಟು. ಬಂದುಲೆ ಕಡೇತ 4 ಸ್ಥಾನ ಉರಿಪಾವುನಂಚಿನ ಟೀಮುಗೂ ವಿಶೇಷವಾಯಿನಂಚಿನ ಇನಾಮನು ಕೋರೊಂದಿಲ್ಲ. ಒಂಜಿ ಟೀಮ್ ನಮ್ಮ ಕಾಸರಗೋಡದ ಮಂಗಲ್ಪಾಡಿ ಪಂಚಾಯತ್ದ ಪೆರ್ಮುದೆ ಆಂಡ ಕೊಡಂಜಿ ಟೀಮ್ ದೂರದ ಸುಳ್ಳ್ಯಡ್ದ ಬತ್ತಿನಂಚಿನ ಶಿವಾಜಿ ಶಿವಶಕ್ತಿ. ಆಹಾ ಕವರೇಜ್ ನೋಡಿ, ಧ್ವನಿಯ ಕವರೇಜ್ ನೋಡಿ. ಒಂದೇ ಫ್ರೇಮ್ ಅಲ್ಲಿ 3 ಕ್ಯಾಮೆರಾಗಳು. ಅದ್ಭುತ ಕವರೇಜ್ ಧ್ವನಿ ಮೀಡಿಯಾ. ಖಂಡಿತ ಇದೀಗ ದುರ್ಗಾ ಪೆರುಮದೆಯ ಭಾಗದಲ್ಲಿ ಹಗ್ಗ ಇದೆ. ಸುಳ್ಯದಿಂದ ಜಾಲ್ಸೂರು ಮುಳ್ಳೇರಿಯ ದಾರಿಯಾಗಿ ಹಗ್ಗ ಇದೀಗ ಕಣ್ವ ತೀರ್ಥ ದಾರಿಯಾಗಿ ಪೆರ್ಮುದೆಗೆ ಮೊದಲ ಸೆಟ್ಟು ದುರ್ಗಾ ಪೆರ್ಮುದೆ.
I know you want it, 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 want it, want it, I know you 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 want it, want it, want it, I know you want it. ಅದೇ ರೀತಿ ಫ್ರೆಂಡ್ಸ್ ಕುಡುಪುಲ್ ತಡಕ ಮಹಿಳಾ ತಂಡದ ನಾಯಕಿ ದಯವಿಟ್ಟು ಅಲ್ಲಿ ಕ್ಲಬ್ ಪರಿಸರಕ್ಕೆ ಹೋಗಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್ ಕುಡುಪುಲ್ ತಡಕ ಮಹಿಳಾ ತಂಡದ ನಾಯಕಿ. ಈ ಪಂದ್ಯದ ಬಳಿಕ ನಡೆಯುವಂತಹ 12ನೇ ಪಂದ್ಯದಲ್ಲಿ ಫ್ರೆಂಡ್ಸ್ ಕುಡೂರು ವಿರುದ್ಧವಾಗಿ ಶಿವಶಕ್ತಿ ಶಿವಾಜಿನಗರ ಬಿ ತಂಡ, ಶಿವಶಕ್ತಿ ಶಿವಾಜಿನಗರ ಸುಳ್ಯ ಬಿ ತಂಡ ವಿರುದ್ಧವಾಗಿ ಫ್ರೆಂಡ್ಸ್ ಕುಡೂರು ತಂಡ ರೆಡಿಯಾಗಿರಿ. 12ನೇ ಪಂದ್ಯ. ಬಳಿಕ 13 ಅಲ್ಲಿ ಬ್ರದರ್ಸ್ ಪೆರ್ಲಾ. ಈಗ ನಡೆಯುವಂತಹ ಸ್ಪರ್ಧೆಯಲ್ಲಿ ವಿಜೇತ ತಂಡ ಭಾಗವಹಿಸಲಿದೆ. 1-0 in favor of Durga Permuda. Here is the second set of the particular match. Captain, get ready. Pick up that up. Ready. ഇതാ വിസിലടിച്ചു കഴിഞ്ഞു. ഇവിടെ ഇതാ ശ്രീ ദുർഗ പെരുമ, അതുപോലെ തന്നെ ഇവിടെ ഇതാ സുല്യ തമ്മിലുള്ള പോരാട്ടമാണ്. ഇത് രണ്ടാമത്തെ സെറ്റാണ്. ഇവിടെ ഇതാ സുല്യയുടെ ഭാഗത്തേക്കാണ് അവിടം പോകുന്നതെന്ന ചൂണ്ടിക്കാണിച്ചുകൊണ്ട് റഫറി അദ്ദേഹമാണ്. ഇവിടെ ഇതാ സുല്യയുടെ ഭാഗത്തേക്കാണ്, എങ്കിലും വിട്ടുകൊടുക്കുന്നില്ല. ശക്തരായ മത്സരാർത്ഥികളാണ് ഇവിടെ ഇതാ. പാടുക പാടുക പാടുക. ക്യാപ്റ്റൻ ക്യാപ്റ്റൻ ദുർഗ പെരുമുദ. ക്യാപ്റ്റൻ പെരുമുദ ക്യാപ്റ്റൻ. ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ಮಹನೀಯರ ಗಮನಕ್ಕೆ, ಯಾರೆಲ್ಲ ನಮ್ಮ ಮಾತೆಯರ ಭಾಗದಲ್ಲಿ ಇದ್ದಾರೋ ಆ ಎಲ್ಲ ನಮ್ಮ ಸಹೋದರರು ಅಲ್ಲಿಂದ ಎದುರು ಭಾಗಕ್ಕೆ ಬರುವಂತೆ ಈ ಮೂಲಕ ಮನವಿ. ಆಂಜನೇಯ ಸಂಸ್ಥೆಯ ಕಾರ್ಯಕ್ರಮ ಅದು ನಾವು ಯಶಸ್ವಿ ಮಾಡಿಕೊಡಬೇಕು. ನಾವು ಅಂದರೆ ಇಲ್ಲಿ ವೀಕ್ಷಣೆಯಲ್ಲಿ ಇರುವವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಹಕಾರವನ್ನ ಕೊಡಲು ಬಂದಿರುವವರು. ದಯವಿಟ್ಟು ಮಹಿಳಾ ವಿಭಾಗದಲ್ಲಿರುವಂತಹ ಎಲ್ಲ ನಮ್ಮ ಪುರುಷ ಸಹೋದರರೇ, ನೀವು ಎದುರು ಭಾಗಕ್ಕೆ ಬನ್ನಿ. ನಿಮ್ಮ ಪ್ರದೇಶ ಅದಾಗಿದೆ ಅದಾಗಿದೆ ಅದಾಗಿದೆ. ಬಂದುಲೆ ಸುಳ್ಯ ಬಕ ಪೆರುಮುದೆ ನಡಿಟು ಮಲ್ಲ ಮಟ್ಟದ ಬಲ್ಲದ ಒಂದು ಟೈ ಬ್ರೇಕರ್ ಸುತ್ತು ಗೆಂದ್ಯರಡ ಮೇಕಲು ಸೀದ 13 ಗೊಬ್ಬು ಕ್ವಾರ್ಟರ್ ಫೈನಲ್. ಅವಳು ಬ್ರದರ್ಸ್ ಪೆರ್ಲಾ ಟೀಮ್ ಉಂಡು. ಹರ್ಷ ತಳುಗುಬಟ್ಟಿ ರಚನೆ ಅಂಡ ಒಂದು ಕ್ವಾರ್ಟರ್ 4 ಮುಗಿತದ. ಸೆಮಿಫೈನಲ್ ಉಂತಾದ ಅಪ್ಪನಕಲ ಗೊಬ್ಬು ಸುರು ಮಲ್ಪುಗ ಅದೇ. Captain, get ready. Pick up that up. ಇದು ಮಾಡು ಇಲ್ಲವೇ ಮಡೆ, ಕರೋ ಯಾ ಫಿರ್ ಬರೋ, ಕಿಸ್ಕೆ ಪಲಡೆ ಭಾರಿ ಹೈ. ಪೆರ್ಲಾ ಜಿ नहीं ಪೆರ್ಮುದೆ एवं ಸುಳ್ಯ ಸುಳ್ಯ ಸುಳ್ಯ. ആവേശത്തിന്റെ മുൾമുനയിൽ നിർത്തിക്കൊണ്ട് മത്സരം. സുള്യ സുള്യ അധരിത സുള്യ വിജയിച്ചുകൊണ്ട് മുന്നോട്ട് പോകുമ്പോൾ ഇവിടെ ഇതാ മാച്ച് നമ്പർ 12 ഫ്രണ്ട്സ് കുളൂർ ആൻഡ് ശ്രീ ശിവശക്തി ശിവാജിനഗർ. ಫ್ರೆಂಡ್ಸ್ ಕುಳೂರ್ ಅಂಡ್ ಶಿವಶಕ್ತಿ ಶಿವಾಜಿನಗರ್.
ಬಂಧುಗಳ ನಿರಂತರವಾಗಿ ಸ್ಪರ್ಧೆಗಳನ್ನು ಮುಂದುವರಿಸಬೇಕಾಗಿದೆ. ಮಹಿಳಾ ವಿಭಾಗದ ಸ್ಪರ್ಧೆಗಳು ಇನ್ನೆರಡು ಮೂರು ಸ್ಪರ್ಧೆಗಳ ಬಳಿಕ ಆರಂಭವಾಗಲಿದೆ. ಎಲ್ಲಾ ಮಹಿಳಾ ತಂಡಗಳು ಸಿದ್ಧರಾಗಿರುವಂತೆ ಕೋರಿಕೆ ತರುವಾಯ ಇದೀಗ 12ನೇ ಪಂದ್ಯಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದಾವೆ. ತಕ್ಷಣ ಬಳಬನ್ನಿ ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ ಶಿವ ಶಕ್ತಿ. വിഭാഗത്ത് കുളൂരിന്റെ കരുത്തന്മാരുടെ കളിക്കളത്തിലിറങ്ങുമ്പോൾ മറവാക ചെയ്ത ശിവശക്തി ശിവാജിനഗറാണ് കളിക്കളത്തിലിറങ്ങുന്നത്. പ്രിയമുള്ളവരെ, ಈ ನಡುವೆ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರತಕ್ಕಂತಹ ಶ್ರೀ ರಾಜೇಶ್ ಮಂಡಾಲ್ ರವರು ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ. ಸ್ವಾಗತ ರಾಜೇಶ್. ಮಜಾ ಮಜಾ ಮಜಾ. ಇದು ಪಂದ್ಯಕೂಟದ 12ನೇ ಸ್ಪರ್ಧೆ. ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ ಶ್ರೀ ಶಿವಶಕ್ತಿ ಶಿವಾಜಿನಗರ್. ತದ ಬಳಿಕ 13ನೇ ಸ್ಪರ್ಧೆಯಲ್ಲೇ ಬ್ರದರ್ಸ್ ಪೆರ್ಲಾ ವಿರುದ್ಧವಾಗಿ ಈಗಾಗಲೇ ಆಗಮಿಸಿರುವ ಶ್ರೀಯುತ ರಾಜೇಶ್ ಮಜಾಲ್ ಇವರನ್ನ ನಮ್ಮ ಕ್ಲಬ್ನ ಸದಸ್ಯರಾಗಿರುವ ಶ್ರೀಯುತ ಹರೀಶ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಬ್ರದರ್ಸ್ ಪೆರ್ಲಾ ವಿರುದ್ಧವಾಗಿ ಶಿವಶಕ್ತಿ ಶಿವಾಜಿನಗರ್ ಈ ತಂಡಗಳು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎರಡು ತಂಡಗಳಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಾರಿ, ನೋಡಿ, ಶ್ರೀದುರ್ಗ ಪೇರ್ಮುದೆ ಬಿ ಮತ್ತು ಫ್ರೆಂಡ್ಸ್ ಕುಳೂರು ತಂಡ ತಾವು 10ನೇ ಪಂದ್ಯಕ್ಕಾಗಿ ರೆಡಿಯಾಗಿರಬೇಕು. ಫ್ರೆಂಡ್ಸ್ ಕುಳೂರು ಶ್ರೀದುರ್ಗ ಪೇರ್ಮುದೆ ಈಗ ತಾನು ನಡೀತಾ ಇರತಕ್ಕಂಥ ಸ್ಪರ್ಧೆ, ಕ್ಷಮೆ ಇರಲಿ. ಈ ನಡುವೆ ಶ್ರೀ ರಘು ಶೆಟ್ಟಿ ಕುಂಜತೂರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ನಮ್ಮ ಜೊತೆ ಇಷ್ಟ ತನಕ ಇದ್ದಂತಹ ಶ್ರೀಯುತರ ನಿರ್ಗಮನವಾಗ್ತಾರೆ. ಧನ್ಯವಾದಗಳು. എതിരാളിയുടെ ഇടനെഞ്ചിലേക്ക് പരാജയത്തിന്റെ വെള്ളടി പൊട്ടിക്കാൻ നെഞ്ചിന്റെ നേരെ പോടി ഇറങ്ങാത്ത കണിലിന്റെ പകയുമായി ഇവിടെ ഒരു ഭാഗത്ത് നിൽക്കുന്ന ഫ്രണ്ട്സ് കുളൂരെങ്കിൽ മറുഭാഗത്ത് ശ്രീശക്തി ശിവാജി നഗർ ഇവിടെ ആദ്യ സെറ്റ് സ്വന്തമാക്കുകയാണ്. ಎಸ್, ಫ್ರೆಂಡ್ಸ್ ಕುಳೂರು ಮತ್ತು ಶಿವಶಕ್ತಿ ಶಿವಾಜಿನಗರ The best match Brothers Perla and ಶಿವಶಕ್ತಿ ಶಿವಾಜಿನಗರ್ ಎ. ಎರಡು ತಂಡಗಳು ಕೂಡ ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇ, ಇದು ಪಂದ್ಯಕೂಟದ 12ನೇ ಸ್ಪರ್ಧೆಯಲ್ಲಿ ಹರ್ಷ ಅವರೇ 14ನೇ ಪಂದ್ಯ, ಅದು ಕ್ವಾರ್ಟರ್ ಫೈನಲ್ ಅಂತಿಮ ಪಂದ್ಯವಾಗಿದೆ. ಅಲ್ಲಿಗೆ ಈ ವಿಭಾಗ ತಾತ್ಕಾಲಿಕವಾಗಿ ನಿಲ್ಲುತ್ತೆ, ಮತ್ತೆ ಮಹಿಳಾ ವಿಭಾಗದ ಸ್ಪರ್ಧೆ ಆರಂಭವಾಗುತ್ತೆ. ಒಂದೇ ಭಾಗದಲ್ಲಿ 4 ವಿಭಿನ್ನ ಶೈಲಿಯ ಹಗ್ಗ ಜಗ್ಗಾಟ ಪಂದ್ಯ. ಆ ಪಂದ್ಯಾಟದಲ್ಲಿ ತೀರ್ಪುಗಾರರಾಗಿ 4 ಮಂದಿ ಇದ್ದಾರೆ, ನಿರ್ವಹಣೆಯಲ್ಲಿ 3 ಮಂದಿ ಇದ್ದಾರೆ. ಅಪರೂಪದ ದೃಶ್ಯವನ್ನ ನೀವು ಕಾಣ್ತಾ ಇದ್ದೀರಾ ಕುಂಜತೂರಲ್ಲಿ, ಕಂಡು ತೀರ್ಥದಲ್ಲಿ. ರೆಡಿ, ವೇಟ್ 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 ಇಜ್ಜಿ ರೆಡಿ ಪನ್ನ ಮಾತ್ರ ವೈಪರ್ ಬಂತಿಜ.
ವೈಪೋಚಿ ಪತ್ತೊಂಡ ಕುಳೂರ್ ದಕ್ಲೆ ಜಸ್ಟ್ Captain, get ready. Pick up the rope. Ready. ಶಿವ ಶಕ್ತಿ ಸುಳ್ಯ ಗೆಲುವು ಮತ್ತೆ ಸುಳ್ಯ ಗಳಿಸಿಕೊಂಡಾಗ ಕೃತಜ್ಞತೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸ್ತಾ ಇರತಕ್ಕಂಥ ಕುಡೂರು ತಂಡಕ್ಕೆ. ಇನ್ನು ಈ ಪಂದ್ಯದ ವಿಶ್ರಾಂತಿಗೆ 2 ಸ್ಪರ್ಧೆ ಮಾತ್ರ ಬಾಕಿ. 13 ಮತ್ತು 14 ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಬ್ರದರ್ಸ್ ಪೆರ್ಲಾ ಮತ್ತು ಶಿವಶಕ್ತಿ ಶಿವಾಜಿನಗರ ಎ ತಂಡ ಬನ್ನಿ. ಟೀಮ್ ಬರಡು ಆಯ್ನಾತ್ ಬೇಗ ಬಲೆ. ಬ್ರದರ್ಸ್ ಪೆರ್ಲಾ ಶಿವಶಕ್ತಿ ಶಿವಾಜಿನಗರ 13 ಜನ ಗೊಬ್ಬು ಪಂಡ ಕೂಟದ 3 ಜನ ಕ್ವಾರ್ಟರ್ ಫೈನಲ್ ಅಡ್ಬೇಕ 14 ಗೊಬ್ಬು ಲಾಸ್ಟ್ ಕ್ವಾರ್ಟರ್ ಫೈನಲ್. ಆ ಕ್ವಾರ್ಟರ್ ದೊಟ್ಟಗೂ ಈ ಒಂದು ಕ್ಯಾಟಗರಿ ಉಂತಾವ ಬಲೆ ಪೆರ್ಲಾ ಬ್ರದರ್ಸ್ ಪೆರ್ಲಾ ಅನೇಕ ಬಣ್ಣಗಳ ತಿರುಸುಗಳೊಂದಿಗೆ ಪೆರ್ಲಾ ಬ್ರದರ್ಸ್ ತಂಡ ತಲುಪಿದೆ. ಎದುರಾಳಿ ತಂಡ ಬರುವಂತ ಮನವಿ. ಶಿವಶಕ್ತಿ ಶಿವಾಜಿನಗರ ಸುಳ್ಯ ಬಲೆ ಆಯ್ನಾದ ಬೇಗ ಬಲೆ. ಈ ವಿಭಾಗದಲ್ಲಿ ಗೆಲ್ಲುವ ತಂಡ ರಾಯಲ್ ಸ್ಟಾರ್ ಪರ್ಲಡ್ಕ ತಂಡದ ವಿರುದ್ಧ ಸೆಮಿಫೈನಲ್ ಆಡುವ ಅವಕಾಶವನ್ನ ಪಡೆದುಕೊಳ್ಳಲಿದೆ. ಗೆದ್ದಲ್ಲಿ 1 ಬಹುಮಾನ ಮತ್ತು ಖಾತರಿ. ಇದು 505+5 ಕಿಲೋ ವಿಭಾಗದ ಹಗ್ಗ ಜಗ್ಗಾಟ ನೋಡಿ. ಶಿವಾಜಿ ಸುಳ್ಯದ ತಂಡ ಮತ್ತೊಮ್ಮೆ ರಂಗ ಪ್ರವೇಶ ಮಾಡಿದೆ. ಇದು ಕ್ವಾರ್ಟರ್ ಫೈನಲ್ 13ನೇ ಪಂದ್ಯ. ಇದೀಗ ನಮಗೆ ಅತಿಥಿಗಳ ಸಾಲಿಗೆ ನಾವು ಮತ್ತೊಬ್ಬರನ್ನು ಸೇರಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ರಾಮಚಂದ್ರ ಕಣಿಯಾಲ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಖಂಡಿತ ಬಂಧುಗಳೇ, ಹಗ್ಗ ಜಗ್ಗಾಟದಲ್ಲಿ ಬಹುಶಃ ಆಂಜನೇಯ ತಂಡ ಬೇರೆ ಬೇರೆ ಊರಿಗೆ ಹೋಗುವಾಗ ಅಲ್ಲಿ ನಮಗೆ ವ್ಯವಸ್ಥೆಗಳು ಬಹಳಷ್ಟು ಕಠಿಣವಾಗಿರುತ್ತದೆ. ಯಾಕಂದ್ರೆ ಊಟದ ವ್ಯವಸ್ಥೆ ಆಗಿರಲಿ, ಯಾವುದಾದ್ರೂ ವ್ಯವಸ್ಥೆ ಆಗಿರಲಿ, ಅಲ್ಲಿ ನಮಗೆ ಕಣಿಯಾಳದಲ್ಲಿ ಮೊನ್ನೆ ನಡೆದ ಹಗ್ಗ ಜಗ್ಗಾಟದಲ್ಲಿ ನಮಗೆ ಊಟದ ವ್ಯವಸ್ಥೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತ ಶ್ರೀಯುತ ರಾಮಚಂದ್ರ ಕಣಿಯಾಳ ಇವರು ನಮ್ಮೊಂದಿಗಿದ್ದಾರೆ. ಖಂಡಿತವಾಗಿಯೂ ನಮಗೆ ಆ ಸಂದರ್ಭದಲ್ಲಿ ನಮಗೆ ಅತ್ಯುತ್ತಮ ಔಪಚಾರಿಕವಾದ ಆತಿಥ್ಯವನ್ನು ನೀಡಿದ್ದಾರೆ ಶ್ರೀಯುತ ರಾಮಚಂದ್ರ ಕಣಿಯಾಳ ಅವರನ್ನ ಶ್ರೀಯುತ ಚಂದ್ರ ಸಮಗೂಳಿ ಅವರು ಶಾಲನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. പ്രിയമുള്ളവരെ, ഇത് 13ാമത്തെ മത്സരമാണ്. വിജയിച്ചാൽ സെമി ബർത്താണ്, ഒരു സമ്മാനം ഉറപ്പാണ്. ഈ വിഭാഗത്തിൽ 1000, 2000, 4000, 6000 എന്നിങ്ങനെയാണ് സമ്മാന ഇനങ്ങൾ. ವನಿತಾ ವಿಭಾಗದ ಮೊದಲ ಪಂದ್ಯ ಬಂಟರ ಸಂಘ ಮಂಜೇಶ್ವರ ವಿರುದ್ಧವಾಗಿ ನ್ಯೂ ಜನತಾ ಬಾಬುಗುಡ್ಡೆ. ಮೊದಲ ಪಂದ್ಯಕ್ಕಾಗಿ ಮೊದಲ ಕರೆ ನ್ಯೂ ಜನತಾ ಬಾಬುಗುಡ್ಡೆ ಬಂಟರ ಸಂಘ ಮಂಜೇಶ್ವರ. ಬಾರಿ ದೂರಡ್ದ ಸುಳ್ಯದಕ್ಲು ಬೈದೇರು ಐನಡ್ದವರ ಒಂಜು ಇನಾಮಂತು ಅಕ್ಲು ದೆತ್ತದು ಪೋಪುನೋ ಪನ್ಪುನ ಇರಾದೆಡೆ ಬೈದೇರು. ಲೆಟ್ಸ್ ನೌ ಫಸ್ಟ್ ಸೆಟ್ ಇನ್ ಫೇವರ್ ಆಫ್ ಸುಳ್ಯ. ಮಹಿಳಾ ವಿಭಾಗದ ಪ್ರಥಮ ಸ್ಪರ್ಧೆಗಾಗಿ ಮತ್ತೊಮ್ಮೆ ಕರೆ ಬಂಟರ ಸಂಘ ಮಂಜೇಶ್ವರ ಮತ್ತು ನ್ಯೂ ಜನತಾ ಬಾಬುಗುಡ್ಡೆ. ಎರಡನೇ ಸ್ಪರ್ಧೆಯಲ್ಲಿ ಬಂಟರ ಸಂಘ ಮಂಜೇಶ್ವರ ಬಿ ವಿರುದ್ಧವಾಗಿ ಎನ್ಜೆ ಸ್ಪೋರ್ಟ್ಸ್ ಪಡಪು. ತೃತೀಯ ಸ್ಪರ್ಧೆಯಲ್ಲಿ ಉಡುಪಿ ಫ್ರೆಂಡ್ಸ್ ಎ ವಿರುದ್ಧವಾಗಿ ಫ್ರೆಂಡ್ಸ್ ಕುಟುಂಬ ತಡಕ ಎ. ಚತುರ್ಥ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕುಟುಂಬ ತಡಕ ಬಿ ವಿರುದ್ಧವಾಗಿ ಧೂಮಾವತಿ ಪಟ್ರೆ ಬಿ. ಪಂಚಮ ಪಂದ್ಯ ಧೂಮಾವತಿ ಪಟ್ರೆ ಎ ವಿರುದ್ಧವಾಗಿ ಯೂತ್ ಫ್ರೆಂಡ್ಸ್ ಕೋಡಿಕಲ್. ಆರನೇ ಪಂದ್ಯದಲ್ಲಿ ಭಾರತಿ ಫ್ರೆಂಡ್ಸ್ ಕುಟುಂಬ ತಡಕ ಸಿಂಗಿಂಗ್ ಫ್ರೆಂಡ್ಸ್ ಕಾಸರಗೋಡು. ಒಟ್ಟು
13 ತಂಡಗಳು ನೇರವಾಗಿ ತೇರ್ಗಡೆಗೊಂಡಿರತಕ್ಕಂಥ ತಂಡ ಉಡುಪಿ ಫ್ರೆಂಡ್ಸ್ ಬಿ ತಂಡವಾಗಿದೆ. ಮಹಿಳಾ ವಿಭಾಗದಲ್ಲಿ ಮುಂದೆ ಪಂದ್ಯ ಆರಂಭ. ಒಂದು ಸ್ಪರ್ಧೆ ಬಳಿಕ ಪ್ರಥಮ ಸ್ಪರ್ಧೆ. ಮಂಜೇಶ್ವರ ಬಂಟರ ಸಂಘ ಎ ವಿರುದ್ಧವಾಗಿ ನ್ಯೂ ಜನತಾ ಬಾಬುಗುಡ್ಡೆ ರೆಡಿಯಾಗಿರಿ. 14ನೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡ ಭಾರತಿ ಫ್ರೆಂಡ್ಸ್ ಕುಡುಂಬ ತಂಡ ಮತ್ತು ಶಿವಶಕ್ತಿ ಶಿವಾಜಿನಗರ ಬಿ. 505ರಲ್ಲಿ ಅಂತಿಮ ಕ್ವಾರ್ಟರ್ 14ನೇ ಪಂದ್ಯ. ಭಾರತಿ ಕುಡುಂಬ ತಂಡ ಬಿ ಮತ್ತು ಶಿವಶಕ್ತಿ ಶಿವಾಜಿನಗರ ಬಿ. ಪ್ರವೇಶ ದ್ವಾರಕ್ಕೆ ಮನೆ. ಗ್ರಿಪ್ಪಲ್ಲಿ 8 ಬಹುಮಾನ, ಉಳಿದ ವಿಭಾಗಗಳಲ್ಲಿ 4 ಬಹುಮಾನ. ಆಹಾ, ಬಹುಮಾನಗಳದ್ದೇ ದೊಡ್ಡ ಮಳೆ. വലിയടാവലി വടംവലിയുടെ ആവേശകരമായ പോരാട്ടത്തിന്റെ അന്തിമ ഫൈനലിന്റെ 13ാമത്തെ മത്സരം, അതായത് 3ാമത്തെ ക്വാർട്ടർ ഫൈനൽ പുരോഗമിക്കുന്നു. സുള്യ ശിവാജി വലിയടാവലി. പുറംവലിയിൽ സുള്യ സെമിയിൽ കടക്കുന്ന ടീമായി മാറുകയാണ്. ഇനി അവസാന ക്വാർട്ടർ ഫൈനൽ ഭാരതി ഫ്രണ്ട്സ് കുടുംബം തടുക ശിവശക്തി ശിവാജിനഗർ ബി. അങ്ങനെ ഒരു ടീം സെമിയിൽ കടന്നു. മറ്റൊരു ടീമിന്റെ സ്ഥിതി എന്ത് എന്ന് ഇപ്പൊ അറിയാം. ಬಂಧುಗಳೇ, ಟ್ರಾಫಿಗಳ ಬಗ್ಗೆ ನಾವು ಹೇಳಿದ್ವಿ. ಇದು ಟ್ರಾಫಿಗಳ ದೊಡ್ಡ ಶೋರೂಮ್ ಹಾಗೆ ಕಾಣಬೇಕಿದ್ರೆ ಒಟ್ಟು ಅನೇಕ ಬಹುಮಾನಗಳಿವೆ. ಒಟ್ಟು ಎಷ್ಟು ನಗದನ್ನ ನೀಡಿ ನಾವು ಅದನ್ನ ಖರೀದಿ ಮಾಡಿದ್ದೇವೆ ಅಂತ ಕೇಳಿದ್ರೆ ಒಟ್ಟು 1.5 ಲಕ್ಷ ರೂಪಾಯಿ ಅದಕ್ಕೆ ತಾಗಿದೆ. 1.5 ಲಕ್ಷದ ಟ್ರಾಫಿಗಳು ಮಾತ್ರ, ಕ್ಯಾಶ್ ಪ್ರೈಸ್ ಬೇರೆ. ಅಬ್ಬ, ಕಣ್ವ ತೀರ್ಥದಕ್ಕಲು ಬಂಡ ಪೈಸೆ ಕಾಸಿನ ಇಂಚೆಂಚ ಖರ್ಚು ಮಾಡ್ಬಿಟ್ಟು ಮಲ್ಲ ಮನಸ್ಸದಕ್ಕಲು ಕಣ್ವ ತೀರ್ಥ ಗೋಡಾನ ಅಂತ ನಮ್ಮ ಉಂಟು. ಭಾರತಿ ಕುಡುಂಬ ತಡುಕ ಶಿವಶಕ್ತಿ ಸುಳ್ಯ. ಭಾರತಿ ಬಾ, ಬನ್ನಿ ಭಾರತಿ ಕುಡುಂಬ ತಡುಕ. ಭಾರತಿ ಕುಡುಂಬ ತಡುಕ ಶಿವಶಕ್ತಿ ಸುಳ್ಯ. ಈ ತಂಡಗಳು ಕೂಡ ಬರಬೇಕಿದೆ. ಇದು ಪಂದ್ಯಾಕೂಟದ 14ನೇ ಸ್ಪರ್ಧೆಯಲ್ಲಿದ್ದೇವೆ. ಭಾರತಿ ಫ್ರೆಂಡ್ಸ್ ಕುಡುಂಬ ತಡುಕ ಶಿವಶಕ್ತಿ ಸುಳ್ಯ ತಂಡಗಳು ಬರಬೇಕಿದೆ. ಎಸ್, ಭಾರತೀಯ ಬಲೆ ಬಲೆ ಬಲೆ. ಆಹಾ, ಅನೇಕ ಆಕರ್ಷಕ ಸಮವಸ್ತ್ರಗಳನ್ನ ಹೊಂದಿರತಕ್ಕಂಥ ಪ್ರತಿಭೆಗಳನ್ನ ಕಣ್ವ ತೀರ್ಥದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಭಾರತಿ ഭാരതി കുടുംബ തടുക്ക. ഇവിടെ മത്സരിക്കുന്ന ഒരു വ്യക്തി ദൂരെ എറണാകുളം ജില്ലക്കാരനാണ്. ശരിയാണോ? ഒരാൾ പയ്യന്നൂരും ഒരാൾ എറണാകുളം, അങ്ങനെ മലയാളികൾ ഉൾപ്പെടുന്ന താരനിബിഡമായ ടീം ഭാരതി കുടുംബ തടുക്ക. ಸುಳ್ಯ ಶಿವ ಶಕ್ತಿ ಶಿವಾಜಿನಗರ. ಸುಳ್ಯ ಒಂಬತ್ತುವರೆ ಗಂಟೆ ಮಹಿಳಾ ವಿಭಾಗದ ಸ್ಪರ್ಧೆ ಆರಂಭ. ಬಂಟರ ಸಂಘ ಮಂಜೇಶ್ವರ ಎ ನ್ಯೂ ಜನತಾ ಬಾಬುಗುಡ್ಡೆ ಪ್ರವೇಶ ದ್ವಾರಕ್ಕೆ ಮೊದಲ ಪಂದ್ಯಕ್ಕಾಗಿ ಬನ್ನಿ. ಬಾಬುಗುಡ್ಡೆ ಮಂಗಳೂರು, ಮಂಜೇಶ್ವರ ಬಂಟರ ಸಂಘ ಎ.
ಬಂಧುಗಳ ಇದು ಪಂದ್ಯಾಕೂಟದ 14ನೇ ಸ್ಪರ್ಧೆಯಲ್ಲಿ ಶಿವಶಕ್ತಿ ಸುಳ್ಯ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ Get ready. Pick up the rope. Ready. അതിന് ആവശ്യം കഴിഞ്ഞു. ഇവിടെ ഇതാ മാച്ച് നമ്പർ 14 നൽകുന്നത് ശിവശക്തി സുല്യ ആൻഡ് ഭാരതി ഫ്രണ്ട്സ് കുടുംബൽ തടുക്ക. ആദ്യ സെറ്റ് വിജയിച്ചുകൊണ്ട് രണ്ടാമത്തെ സെറ്റിന് വേണ്ടിയുള്ള മത്സരമാണ് എടുത്തത്. ಎಸ್ ಬಂಧುಗಳೇ, ಈ ಪಂದ್ಯ ಸೆಮಿಫೈನಲ್ಗೆ ತಲುಪಿದ 4 ತಂಡಗಳಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುವುದು. ಆ ಬಳಿಕ ಮಹಿಳಾ ವಿಭಾಗದ ಸ್ಪರ್ಧೆಗಳನ್ನು ಆರಂಭಿಸಲಾಗುವುದು. ನ್ಯೂ ಜನತಾ ಬಾಬುಗುಡ್ಡೆ ಮತ್ತು ಬಂಟರ ಸಂಘ ಮಂಜೇಶ್ವರ ಈ ತಂಡ ಪ್ರವೇಶ ದ್ವಾರಕ್ಕೆ ತಲುಪುವಂತೆ ತಮಗಿದು ನಿರಂತರವಾದ ಕರೆಯನ್ನು ನೀಡ್ತಾ ಇದ್ದಾವೆ. ಒಟ್ಟು 13 ಮಹಿಳಾ ತಂಡಗಳ ನಡುವೆ ಮಹಿಳಾ ವಿಭಾಗದ ಸ್ಪರ್ಧೆ ಪ್ರಾರಂಭ. ಒಂದು ಮ್ಯಾಚ್ ಮುಗಿಯಡ ಒಂದು 1.5 ಗಂಟೆ ಮುಗಿಯುವಂತೆ. അതിനകത്ത് ಬೇಗ ಆಯ್ತು 1.5 ಗಂಟೆ ಆಂಡ അതിനകത്ത് ಬೇಗ ಕಾರ್ಯಕ್ರಮ ತುಂಬು ಪೋಂದು ಪಡು ಐದು ಬಕ್ಕ ಆಜನೂದು ಕೆಜಿ ಬಕ್ಕ ಗ್ರಿಪ್ ಒಟ್ಟೊಟ್ಟಿಗೆ ಮಲ್ಪ ಬೇಗ ಬೇಗ ಪೋಯಿ ಒಂದು 12 ಗಂಟೆಗೆ ಮಾತ ಕಾರ್ಯಕ್ರಮ ಮುಗಿದು ಇಲ್ಲಾಗಿ ಪೋಯಿ ಎಲ್ಲೇ ಬೇಲೆ. But never on the master's great altar. His talent to spread fear is legendary. സുള്ളിയും കുടുപ്പൽ തടുക്കൈ ഇരു ടീമുകളും പുറം വലിയാണ്, തോൾ വലിയാണ്. Get ready. Pick up the rope. Ready. ಕದನ. ಈ ಪಂದ್ಯ ಗೆಲ್ಲುವ ತಂಡ ಒಂದು ಬಹುಮಾನದೊಂದಿಗೆ ನಿರ್ಗಮಿಸಲಿದೆ. ಕುಡುಪಲ್ ತಡಕ ಇದೀಗ 1-0 ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಕುಡುಪಲ್ ತಡಕ ನಡೆಯಲು ಆರಂಭ ಸೆಮಿಫೈನಲ್ಗೆ ಭಾರತಿ ಪೆರ್ಲದವರಿದ್ದಾರೆ. ಎರ್ಣಾകുളം ജില്ലയിൽ നിന്നുണ്ട്, പയ്യന്നൂർ കണ്ണൂരിൽ നിന്നുണ്ട്. ഇതാണ് ഭാരതി കുടുംബൽ തടുക്ക. Enter to the semi-final. Now over to the women's section. ಈ ಸಂದರ್ಭದಲ್ಲಿ ಮತ್ತೊಂದು ಸ್ಪರ್ಧೆ ನೋಡಿ, ಮಹಿಳಾ ವಿಭಾಗದ ಸ್ಪರ್ಧೆ. ಹಗ್ಗಜಗ್ಗಾಟದ ಸ್ಪರ್ಧೆಯಲ್ಲಿ ಮಿನುಗುತಾರೆಗಳಾಗಿ ಗೋಚರಿಸಿದಂತಹ ಹಗ್ಗಜಗ್ಗಾಟದ ಮಹಿಳಾ ಮಣಿಗಳ ಸ್ಪರ್ಧೆ ನೋಡಿ, ಮಹಿಳಾ ವಿಭಾಗದ ಸ್ಪರ್ಧೆ. ಇದೀಗ ಪ್ರಥಮ ಸ್ಪರ್ಧೆಗೆ ಆಮಂತ್ರಣವನ್ನು ನೀಡಿದ್ದಾರೆ ಬಂಟರ ಸಂಘ ಮಂಜೇಶ್ವರ, ನ್ಯೂ ಜನತಾ ಬಾಬುಗುಡ್ಡೆ. ತಮ್ಮ ಇರುವಿಕೆಯನ್ನ ಈ ಸಂದರ್ಭದಲ್ಲಿ ಮುಖ್ಯ ದ್ವಾರದ ಬಳಿ ಸಿದ್ಧತೆಯನ್ನು ನಡೆಸಬೇಕಾಗಿ ಅಪೇಕ್ಷೆ ಮಾಡುತ್ತಾ ಇದೀಗ ತೀರ್ಪುಗಾರಿಕೆಯಲ್ಲಿ ಮತ್ತೊಂದು ಬದಲಾವಣೆ. ಕಿಶನ್ ಆಂಜನೇಯ ಕಣ್ವತೀರ್ಥ, ವಿಶ್ವನಾಥ್ ಮಡಿವಾಳ್ ಪಾಲ್, ಎಸ್ ಒಬಟು ದಿವಾಕರ್ ಉಪ್ಪಳ. ಆಹಾ ಎಂದು ಮುಕ್ತ ವಿಭಾಗ ಮಹಿಳಾ ತಂಡಗಳ ಜಗ ಜಟ್ಟಿಗಳ ಆಗಮನವಾಗಲಿದೆ. ಬಂದುಲೆ ನನಗೆ ತೂವಾದಿನ ಅಪ್ಪೆನಗಳು ಬರೋದಿಲ್ಲ. ಜವನೆಲ್ಲ ಗೊಬ್ಬಾಂಡು ನನ್ನ ಸೆಮಿಫೈನಲ್ ಬರೋದುಂಟು. ನನ್ನ ಅಪ್ಪೆನಗಳ ಒಟ್ಟು 13 ಟೀಮುಲುಂಡು. ಎಂಚೆಂಚಿನ ಪ್ರತಿಭೆಲು ಉಲ್ಲ ಬಂದು ತೂವೆರ ಉಪ್ಪನಕ್ಲನ ಬಾ. Let's welcome for the first match of the competition. The team is here, one of the senior team of Bangalore, New Janata Babugude. New Janata Babugude. ಹಗ್ಗಜಗ್ಗಾಟದ ಹಿರಿಯಣ್ಣ ಉಮೇಶ್ ಅಣ್ಣನ ತಂಡ. ಮುಂಚೂಣಿಯಲ್ಲಿ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟರ್ ಮುಂಚೂಣಿಯಲ್ಲಿದ್ದಾರೆ ತಂಡದ ನಾಯಕಿಯಾಗಿ. ಎದುರಾಳಿ ತಂಡ ಬರ್ತಾ ಇದೆ. ನಮ್ಮ ಊರದ ಮಂಜೇಶ್ವರದ ಮಣ್ಣದ ಪೆರ್ಮದ ತಂಡ ಬಂಟರ ಸಂಘ ಮಂಜೇಶ್ವರ. ಬಂಟರ ಸಂಘ ಮಂಜೇಶ್ವರ. ಬಂಟರ ಸಂಘ ಮಂಜೇಶ್ವರ ಬಕ್ಕ, ನ್ಯೂ ಜನತಾ ಬಾಬುಗುಡ್ಡೆ.
ನೆಟ್ ತೂಕೈಜಿ ಏತ್ ತೂಕಾಂಡಲ ಬಲ್ಲೆ ಗೊಬ್ಬಲಿ ಗೊಬ್ಬಲಿ. Now first call for the second match. Bandara Sangha Manjeshwara B and NJ Sports Padapu. I request both the teams are immediately report at the entrance of the court. Immediately report to the entrance of the court team. NJ Sports Padapu and Bandara Sangha Manjeshwara B. Yes, Lokari. Adi wait. Umesh wait Pajindilana. Umesh and Bhaira. Umesh and Bhaira. Ule. Yes, Ronnie. Team ready? ಆರಂಭದ ಸ್ಪರ್ಧೆ ಬಂಟರ ಸಂಘ. हे प्रभु क्या हुआ हे प्रभु क्या हुआ ಪಂಡಗೆ ನೆನಪಾಂಡೆ ನಮ್ಮ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ದ ಒಂಜಿ ಜವನನ ಅವಳೊಂಜಿ ಹೋಟೆಲ್ ಉಂಡು ಬಾರಿ ಎಡ್ಡೆ ಫುಡ್ ಹೋಟೆಲ್ ದ ಪುದರ್ ಹೇ ಪ್ರಭು ಮುರಳಿ ಮಂಜೇಶ್ವರ ಅಮೇರ್ನ ನಾಯಕತ್ತುಡು ಹೇ ಪ್ರಭು ಕ್ಯಾಂಟೀನ್ ಅವಳು ಓಪನ್ ಆದುಂಡು ನಿಕ್ಲೆ ಬೋರ್ಡ್ ಇದ್ದೇನೆ ಎಂಚಿನ ಬೋರ್ಡ್ ನದೆ ತೊಳ್ಳೆ ಬಿಲ್ ಮಲ್ಪಡು ಮಾತ್ರ ಬಿಲ್ ಮಲ್ದನೆ ಕಾಸು ಕೊರೋಣ ಜೊತೆ ಹೇ ಪ್ರಭು ಓಲು बोले कही तल हे प्रभु होटल हे प्रभु क्या हुआ हे प्रभु क्या हुआ तिंडी खाली हो गया बाकी है ना ಮಹಿಳಾ ವಿಭಾಗದಲ್ಲಿ ಸುಲಭದ ಗೆಲುವು ಬಂಟರ ಸಂಘ ಮಂಜೇಶ್ವರ ಮೊದಲ ಸೆಟ್ ಅನ್ನ ಬಳಸಿಕೊಂಡಿದ್ದಾರೆ. ಮ್ಯಾಚ್ ನಂಬರ್ ಸೆಕೆಂಡ್ ಬಂಟರ ಸಂಘ ಮಂಜೇಶ್ವರ ಬಿ ವರ್ಸಸ್ ಎಂಜೆ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು ವರ್ಸಸ್ ಬಂಟರ ಸಂಘ ಮಂಜೇಶ್ವರ. रेडी उलेरा वही बच आती जका द सेकंड सेट न्यू जनता बाबू गुड्डेग ಗೆಲ್ಪೊಡೆ ವೈ ಬಚಕ ಗೆಲ್ಲಲೇಬೇಕು ಈ ಸ್ಪರ್ಧೆಯಲ್ಲಿ. ಗಮನಿಸಿ, ಗೆದ್ದರಷ್ಟೇ ಮುಂದಿನ ಸುತ್ತಿಗೆ ಒಂದು ಅವಕಾಶ. ಬನ್ಪ ಬಲ್ ಪತ್ತನೆ ಯಾವಕ ವೈ ಬಚೆ ಬಲ್ ಬತ್ತಲೆ ಪತ್ತಲೆ ಇತ್ತ ಪತ್ತಲೆ ಎರಡನೇ ಸುತ್ತು ಇಲ್ಲಿ ಪೈಪೋಟಿ. ಬಾಬುಗುಡ್ಡೆಯಿಂದ ಪ್ರತಿ ಹೋರಾಟ. 2-0 ಬಂಟರ ಸಂಘ. ಬಂಟರ ಸಂಘ ಬಿ ರೆಡಿ ಬಂಟರ ಸಂಘ ಬಿ ರೆಡಿ ಆಲೆ ಕುಡಂಜಿ ಎಂಜೆ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು ಎನ್ಜೆ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು ಎಕ್ಸಿಟ್ ಆಬಿಟ್. ಧನ್ಯವಾದಗಳು ನ್ಯೂ ಜನತಾ ಬಾಬುಗುಡ್ಡೆ ಕರೀನಾ. ಎನ್ಜೆ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು ಬಂಟರ ಸಂಘ ಮಂಜೇಶ್ವರ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಸುಧೀರ್ ಅವರು ಆಗಮಿಸಿದ್ದಾರೆ. ಪಂಚಾಯತ್ ಸೆಕ್ರೆಟರಿ ಸುಧೀರ್ ಅವರಿಗೆ ಈ ಸಂದರ್ಭದಲ್ಲಿ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವ ತೀರ್ಥ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಖಂಡಿತವಾಗಿ ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಶ್ರೀಯುತ ಸುಧೀರ್ ಅವರಿಗೆ. ಟೀಮ್ ದಕ್ಕಲು ಬೇಗ ಬರೋಣ. ಅಕ್ಕನಕ್ಕಲ ಟೀಮ್ ಒಂಚೂರು ಕಡೆ ಸಂಡ ಬಲ್ಲ ಟೀಮ್ ಆಯ್ನಾದ ಬೇಗ ರೆಡಿ ಅವಡು ಲೆಪ್ಪಣ ರೆಡಿ ಅವಡು ಎಸ್ ರೆಡಿ ಉಲ್ಲರ ಎಸ್ ಬಲೆ. ಇನ್ನೊಂದು ದಂಡ ಬರ್ತಾ ಇದೆ. ಎನ್ಜೆ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು ಒಂದು ಸುಂದರವಾದ ದೃಶ್ಯ ನೋಡಿ ದಿವಾಕರ್ ಉಪ್ಪಳ. ಎಸ್ ಬಹಳ ಅಟ್ರಾಕ್ಟಿವ್ ಜರ್ಸಿ ಪಡ್ಪು ಎನ್ಜೆ ಕಲರ್ಫುಲ್ ಜರ್ಸಿ ಎನ್ಜೆ ಸ್ಪೋರ್ಟ್ಸ್ ಕ್ಲಬ್ ಪಡ್ಪು. ನಾರಿಯರ ಆಗಮನ ಕಾಲು ಬೆರಳುಗಳನ್ನು ನೋಡಿದ ಗೊತ್ತಾಗತ್ತೆ ಹಗ್ಗ ಜಗ್ಗಾಟದ ಅನುಭವಸ್ಥ ಆಟಗಾರ್ತಿಯರ ತಂಡ ಎನ್ಜೆ ಪಡ್ಪು. ಎದುರಾಳಿಯಾಗಿ ಬರುತ್ತಾ ಇದೆ ನೋಡಿ ಮಂಜೇಶ್ವರದ ಬಲಿಷ್ಠ ದಂಡ ಬಂಟರ ಸಂಘ ಮಂಜೇಶ್ವರ. ಬಂಟರ ಸಂಘ ಶ್ರೀಯುತ ಸುಧೀರ್ ಅವರಿಗೆ ನಮ್ಮ ಕ್ಲಬ್ನ ಸದಸ್ಯರಾಗಿರುವ ಶ್ರೀಯುತ ಕರುಣಾಕರ್ ಅವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಒಂಜಿ ಟೀಮ್ ನಮ್ಮ ಊರದ ಮಂಜೇಶ್ವರದ ಅಂಡ ಕೂಡೊಂಜಿ ಟೀಮ್ ಪಡ್ಪು ಓಲು ಅಂಡ ಕೆಂಡ ಪೆರ್ಲಾ ಅಂಡ್ ಪೆರ್ಲಾ ಪಡ್ಪು ಓ ಪೆರ್ಲಾ ಪಡ್ಪು KL 14 ಅದೇ ಎಸ್ 14 ಎಸ್ ಪತ್ತೊಂದ್ಲೆ ಟಾಸ್ ಬಕ್ಕ ಬಾಡ್ನು. ಆಹಾ, ಈ ಪಂದ್ಯ ಅತ್ಯಂತ ಕುತೂಹಲ ಆಗುವ ಸಾಧ್ಯತೆಗಳೆಲ್ಲ ಇದೆ. ಅತ್ಯಂತ ಹಿರಿಯ ಆಟಗಾರರು ನೋಡಿ ನಮ್ಮ ಪಡ್ಪು ತಂಡದಲ್ಲಿ ಖಂಡಿತವಾಗಿಯೂ. ನಿಮಿಷ, ಆ ಲೈನ್ ಉಲಾಯ್ ಉಂಟೋಡು, ಲೈನ್ ಅಂಪೈರ್ ತೂಲೆ ಪನ್ಲೆ, ಆ ಲೈನ್ ಉಲಾಯ್ ಉಂಟೋಡು, ಉಲಾಯ್ ಚಿವಲೆ. ಏಳು ಜನ ಎನ್ಮ ಜನ 7 ಜನ 7 ಒಂಜಿ ಜನ ಬಿಡ್ಲೆಕ್ಕ 7+1 ಒಂಜಿ ಎಕ್ಸ್ಟ್ರಾ ಪ್ಲೇಯರ್. ಓಕೆ, ಒಂಜಿ ಎಕ್ಸ್ಟ್ರಾ ಎನ್ಮ ಜನಕ್ಕೆ ಹೋಯ್ಪೇರತ್ತು 7 ಜನಕ್ಕೆ ಹೋಯ್ಪೇರ. ಮೊದಲ ಸುತ್ತು ಬಂಟರ ಸಂಘ ಮಂಜೇಶ್ವರ ಸುಲಭದಿಂದ ಗೆಲುವನ್ನ ದಾಖಲಿಸಿಕೊಂಡಿದೆ. ಥರ್ಡ್ ಮ್ಯಾಚ್ ಉಡುಪಿ ಫ್ರೆಂಡ್ಸ್ ಎ ಮತ್ತು ಫ್ರೆಂಡ್ಸ್ ಕುಡಪಲ್ ತಡಕ ಎ ಮೊದಲ ಸುತ್ತಿನ ತೃತೀಯ ಸ್ಪರ್ಧೆಗಾಗಿ ಪ್ರವೇಶ ದ್ವಾರಕ್ಕೆ ಬರುವಂತೆ. ಕುಡಪಲ್ ತಡಕ ಫ್ರೆಂಡ್ಸ್ ಎ ವಿರುದ್ಧವಾಗಿ ಉಡುಪಿ ಫ್ರೆಂಡ್ಸ್. ಹರ್ಷ ಅವರೇ, ಕಾಸರಗೋಡ್ದ ಟೀಮ್ ಉಂಟು, ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲೆದ ಟೀಮ್ ಉಂಟು, ಉಡುಪಿದ ಅಂದ್ ಖಂಡಿತವಾದ ಕಂಡುವ ತೀರ್ಥಕ್ ಈ ತುಳುನಾಡದ ಮಂದದ ಮಾತ್ರ ಟೀಮ್ ಲಭ್ಯ. ಎಸ್ಎಲ್ಇ 600 kg ವಿಭಾಗದ ಫಿಕ್ಸರ್ ರೆಡಿ ಮಲ್ಪೇರಕ್ಕೆ ಏನೊಂದುಲ್ಲೇರೆ 500 kg ಮೆನ್ಸ ಫಿಕ್ಸರ್ ರೆಡಿ ಮಲ್ಪಲೆ ವೈಪೋಚಕ 600 kg ವಿಭಾಗದ ತಲುಕುಪಟ್ಟಿ ಫಿಕ್ಸರ್ ಅನ್ನು ರಚನೆ ಮಾಡಲು ಇಲ್ಲಿ ತೀರ್ಪುಗಾರರು ಹೇಳಿದ್ದಾರೆ. ವೈಪೋಚಕ ಪೆರ್ಲದಕ್ಲೆ ಒಂಚೂರು ವೈಪೋಚ್ ಬನ್ಪ ವೈಪೋಚಿ ಬಲ್ ಪತ್ತೊಂದ್ಲೆ ರೆಡಿ ಪೆರ್ಲಾ ಪಡ್ಪು ಇತ್ತೆ ನಮಗೆಲ್ಪೊಡೆ. ಆಹಾ, ಬಲ್ ಪೋಂದುಂಡು ಕೂಡ ಮಂಜೇಶ್ವರ 2-0 ವಂಡರ್ಫುಲ್ ಪರ್ಫಾರ್ಮೆನ್ಸ್ ಎ ಅಂಡ್ ಬಿ ಬಂಟರ ಸಂಘ. ಮ್ಯಾಚ್ ನಂಬರ್ 3 ಉಡುಪಿ ಫ್ರೆಂಡ್ಸ್ ಎ ವರ್ಸಸ್ ಫ್ರೆಂಡ್ಸ್ ಕುಡುಪಲ್ ತಡಕ. ಉಡುಪಿ ಫ್ರೆಂಡ್ಸ್ ಕೃಷ್ಣನ ನಾಡು ಉಡುಪಿ ಪರ್ಯಾಯೋತ್ಸವ ಕಂಡುಕೊಂಡಂತ ನಾಡು ಎಲ್ಲಿಂದ ಆಗಮಿಸಿದ ಸಂಸ್ಥೆ, ಆದರೆ ಅದರ ಎದುರಾಳಿಯಾಗಿ ಬರ್ತಾ ಇದೆ ಫ್ರೆಂಡ್ಸ್ ಗುಡುಪಲ್ ತಡಕ. ಪ್ರದೀಪ್ ಶೆಟ್ಟಿ ಗುಡುಪಲ್ ತಡಕ ನೇತೃತ್ವದಲ್ಲಿ ಬಹಳಷ್ಟು ಹಗ್ಗ ಜಗ್ಗಾಟದಲ್ಲಿ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗಳಿಸಿಕೊಂಡಂತ ಸಂಸ್ಥೆಯಾಗಿದೆ ಫ್ರೆಂಡ್ಸ್ ಗುಡುಪಲ್ ತಡಕ. ಪ್ರದೀಪ್ ಟೀಮ್ ದ ಕೋಚ್ ಎದುರಾಳಿಯಾಗಿ ನೋಡಿ ಬರ್ತಾ ಇದೆ ನೋಡಿ ಉಡುಪಿಯ ಭಾಗದಿಂದ. ಉಡುಪಿಯಲ್ಲಿ ಬಹಳಷ್ಟು ಸ್ಪರ್ಧೆಗಳಲ್ಲಿ ವಿಜೇತವಾದಂತಹ ಸ್ಪರ್ಧೆಯ ಲಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಳಿಸಿದಂತಹ ಸ್ಪರ್ಧೆ ತಂಡವಾಗಿದೆ ನೋಡಿ ಫ್ರೆಂಡ್ಸ್ ಉಡುಪಿ. ಫ್ರೆಂಡ್ಸ್ ಉಡುಪಿ ಉಡುಪಿ. ಆಹಾ, ಉಡುಪಿ ಕಡು ನೀಲಿ ಬಣ್ಣದ ಶಿರಸಿನೊಂದಿಗೆ ಅತ್ಯಂತ ದೂರ ಉಡುಪಿಯಿಂದ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಉಡುಪಿ. ಆಹಾ, ಓಹೋ, ಉಡುಪಿ. ಎಸ್ ದಿವಾಕರ್ ನಮ್ಮ ಈ ಒಂದು ಗ್ರೌಂಡ್ ಪೊರ್ಲು ಮತ್ತು ಕೊರ್ನಂಚಿನಾರ್ ಗ್ರೌಂಡ್ ಪೊರ್ಲು ಲಕ್ಷಣ ಬರ್ತಾ. ಬಂಧುಗಳೇ, ಮಂಜೇಶ್ವರದ ಮಣ್ಣಿನಲ್ಲಿ ನಡೆಯುವಂತಹ ಎಲ್ಲ ಶುಭ ಕಾರ್ಯಕ್ರಮಗಳನ್ನ ಅತ್ಯಂತ ವರ್ಣರಂಜಿತವಾಗಿ ಅರೇಂಜ್ ಮಾಡಬೇಕಿದ್ರೆ ಅದು ಒನ್ ಆನ್ ಒನ್ಲಿ ಲಕ್ಷ್ಮಣ್ ಭಕ್ತ ಫ್ರೆಂಡ್ಸ್ ಅರೇಂಜರ್ಸ್. ಈ ಸಂದರ್ಭದಲ್ಲಿ ಉಡುಪಿ ತಂಡದ ಮಾಲಕಿ, ಅದಕ್ಕೆ ಬೆನ್ನೆಲುಬಾಗಿರುವಂತಹ ರೂಪಾ ಶೆಟ್ಟಿ ಇವರು ಕೂಡ ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ನೀಡ್ತಾ ಇದ್ದಾವೆ. ಖಂಡಿತವಾಗಿಯೂ
ಉಡುಪಿ ಬಂಡ ಉಡುಪಿ ಎಂದು ಗೊತ್ತು ಅಂಡ ಕೆಲವರಿಗೆ ಕುಡುಪಲ್ ತಡಕ ಓಲು ಎಂದು ಗೊತ್ತಿಸಿ ಕುಡುಪಲ್ ತಡಕ ಓಲು ಬಂಡ ನಮ್ಮ ಒಡಿಯೂರು ಗೊತ್ತುಂಡತೆ ಕನ್ಯಾನ ಒಡಿಯೂರು ಒಡಿಯೂರದ ಕೈತಲ್ಲುಪ್ಪನ ಪ್ರದೇಶ ಅವು ಕುಡುಪಲ್ ತಡಕ ನೀಲಿ ಬಣ್ಣಡು ಉಡುಪಿ ಬೊಲ್ದು ಕೇಸರಿ ಬಣ್ಣಡು ಕುಡುಪಲ್ ತಡಕ ಒಂದು ಮಲ್ಲ ಒಂಜಿ ಯುದ್ಧ ಪುನಃ ಚಾನ್ಸಸ್ ಉಂಟು ರೆಡ್ ಟೀಮ್ ವೆಲ್ ಎಕ್ಸ್ಪೀರಿಯನ್ಸ್ जी हाँ ये है महिलाओं के रस्सी की खिंचाखेच रस्सी हंसते हंसते कुड़पल तड़का की ओर बढ़ रहा है ये पहला चरण का मुकाबला है कुड़पल तड़का आसान से जीत चुके हैं 1-0 ಚತುರ್ಥ ಸ್ಪರ್ಧೆಗಾಗಿ ಪ್ರವೇಶ ದ್ವಾರಕ್ಕೆ ಬರುವಂತೆ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ಮತ್ತು ಧೂಮಾವತಿ ಪಡ್ರೆ ಬಿ ಧೂಮಾವತಿ ಪಡ್ರೆ ಬಿ ಮತ್ತು ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ಮಹಿಳಾ ವಿಭಾಗದ ಚತುರ್ಥ ಸ್ಪರ್ಧೆಗಾಗಿ ಬನ್ನಿ ಫ್ರೆಂಡ್ಸ್ ಅರೇಂಜಸ್ ಲಕ್ಷ್ಮಣ್ ಭಕ್ತ ಇವರು ದಯವಿಟ್ಟು ಒಮ್ಮೆ ವೇದಿಕೆಯನ್ನು ಇರುವಂತೆ ಕೋರಿಕೆ ಶ್ರೀ ಲಕ್ಷ್ಮಣ್ ಭಕ್ತ ಆರಿಗೆ ಮ್ಯಾಚ್ ತೋರ್ ಕೂಲಿಯರ್ನೇ ಬಿಡ್ತೀವಿ ಟೀಮ್ ತಕ್ಕಲು ರೆಡಿ ಇರತ್ತಾ ಧೂಮಾವತಿ ಪಟ್ರೆ ಬಿ ಬಕ್ಕ ಕುಡುಪಲ್ ತಡಕ ಬಿ ನಾಲ್ನೇ ಗೊಬ್ಬು ದುಂಬು 1 ನಿಮಿಷ ಸರ್ ವೇಟ್ ಒಂಚೂರು ಸೈಡ್ ಬಲೆಗೆ ಒಯ್ಪಚ್ಚಿ ಸರ್ ಒಂದು ಬ್ರಷ್ ಮಾಡ್ಲಿಕ್ಕೆ ಕಾಜಿ ನೋ ತುಂಡಾದ ಕೋಟ್ ಉಂಟು ಕಾಜಿ ಒಂಚೂರು ಬ್ರಷ್ ಮಾಡ್ಲಿ ಬೇಗ ನಮ್ಮ ಸ್ವಂತ ಬ್ರಷ್ ಇಜ್ಜೆ ಹರ್ಷರೇ ಒಂಚೂರು ಸೈಡ್ ಬಲೆ ಕ್ಲೀನ್ ಮಲ್ಪ್ಲೆ ಕ್ಲೀನ್ ಒಂಜಿ ಕುಂಟಾನ ಅಲ್ಲಿ 600 kg ವಿಭಾಗದಲ್ಲಿ ಸ್ಪರ್ಧಿಸುವಂತ ತಂಡಗಳಿಗೆ ಎಲ್ಲ ತಂಡದ ನಾಯಕರು ಅಲ್ಲಿ ತಲುಕುಪಟ್ಟಿ ರಚನೆಗೆ ಬರಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ ಫಿಕ್ಸರ್ ರೆಡಿ ಮಲ್ಪೆರೆ ಮಾತಾ ಟೀಮ್ ದ ಕ್ಯಾಪ್ಟನ್ ನಕಲ್ಪಲೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಶ್ರೀಮತಿ ರೂಪಾ ಅವರನ್ನ ನಾವು ಈ ಕಾರ್ಯಕ್ರಮದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದ್ವಿತೀಯ ಅವಧಿ ಉಡುಪಿ ತಂಡಕ್ಕೆ ಇವಾಗ ಗೆಲ್ಲಲೇಬೇಕಾಗಿದೆ. ಶ್ರೀಮತಿ ರಶ್ಮಿತಾ ಸೂರಜ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಉಡುಪಿ ಫ್ರೆಂಡ್ಸ್ ಉಡುಪಿ ತಂಡ ಈ ಬಾರಿ ರಿಟರ್ನ್ ಆಗಿ ಪರಿಣಮಿಸ್ತಾ ಇದೆ. ಕುಡುಪುಳು ತಂಡಕ್ಕೆ ಜಯವನ್ನ ಕಸಿದುಕೊಳ್ಳಲು ಪ್ರಯತ್ನವನ್ನು ಮಾಡಿತ್ತು, ಆದರೆ ಹೋರಾಟ ಜಾರಿಯಾಗಿದೆ. ಇಲ್ಲಿ ಇನ್ನು ಕೂಡ ಬಲ್ಲು ಪುಡುಪು ಜಾರಿ, ಇದು ಹಗ್ಗ ಜಗ್ಗಾಟ. तीर्थ पूर्णल रेड टीम लाकल बल्ल बुडतिजेर अप्पे नकल ताकतुले. एनीहाउ थैंक यू फॉर पार्टिसिपेशन टीम फ्रेंड्स उडुपी. थैंक यू. ಮುರುಡಂಜಿ ಛತ್ತೀಸ್ಗಢ ಬಂಪುಣಂಜಿ ಸಂಸ್ಥೆ ಮ್ಯಾಚ್ ಮಲ್ತಿತ್ತಲೆ ಪುಂಜೋ ನಗಲ ಮ್ಯಾಚ್ ಇಡೆ 5 ನಿಮಿಷ ಬಲ್ಲು ಸ್ಟಕ್ ಆತನ. 5 ನಿಮಿಷ ಕೈಟ್ ನೆತ್ತರ ಬತ್ತಿತ್ತನಲ್ಲ ಬಲ್ಲು ಬಿಡ್ತಿಜೆ. ಅಂಚಿನೊಂಜಿ ಮ್ಯಾಚ್ ನಡಪುಂಡನ ಇತ್ತೆ ನಡಪೆರಪ್ಪು ಖಂಡಿತವಾದಲ ಒಂಜಿ ತಾಟಿಗೊರ್ಲೆ ನಮ್ಮ ಉಡುಪಿ ದಕ್ಲೆಗೆ ಬಾರಿ ದೂರದ ಕಾಸರಗೋಡು ಬಂಡೆಗೆ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್ ಟೀಮ್ ಉಡುಪಿ. So next, here is match number 4 of the competition. Kudupal Tadaka B and Dhumavati Patre. Please be joined with us on the. ಈ ಸಂದರ್ಭದಲ್ಲಿ ನಮ್ಮ ಅತ್ಯುತ್ತಮ ಕ್ರಿಕೆಟ್ ಆಟಗಾರ ವಿಎಂ ಮಾಡ ಫ್ರೆಂಡ್ಸ್ ನ ಅಧ್ಯಕ್ಷರಾದಂತ ವಿಜಯ್ ಮಾಡ ಅವರ ಆಗಮನವಾಗಿದೆ. ಖಂಡಿತವಾಗಿಯೂ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ನೀಡ್ತಾ ಇದ್ದಾವೆ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ಈ ಒಂದು ಕಾರ್ಯಕ್ರಮಕ್ಕೆ. ವಿಜಯ ಮಾಡ ಆಗಮನವಾಗಿದೆ. ಮಾಡದ ಮಣ್ಣಿನ ಕ್ರಿಕೆಟ್ ಅಲ್ಲಿ ಅತ್ಯಂತ ವಿಶೇಷ ಸ್ಥಾನವನ್ನ ಪಡೆದುಕೊಂಡಿರತಕ್ಕಂಥ ವಿಜಯ್ ಪೂಜಾರಿ ಅವರು ಸ್ವಾಗತ. ಸೊ ಟೀಮ್ಗಳು ಬರಲಿ. ನಮ್ಮ ದ್ವಾರಪಾಲಕರೇ ತಂಡವನ್ನ ಕಳುಹಿಸಿಕೊಡಿ. ರಕ್ಷಿತ್ ಶೆಟ್ಟಿ ಅವರಿದ್ದಾರೆ ದ್ವಾರಪಾಲಕರಾಗಿ. ಬರಡೆ ಟೀಮ್ ಬರಡೆ ಬರ್ಬನ ಟೀಮ್ ಧೂಮಾವತಿ
ಗ್ರಿಪ್ ವಿಭಾಗಗಳು ಬಾರಿ ಪುಗರ್ತೇನೆ ಪಡೆ ನಂಚಿನ ಒಂಜಿ ಪ್ರದೇಶ ಅವು ಪಡ್ರೆ ಪುನರ್ ಬರೋದು ಅಪ್ಪೆನಗಲ ಟೀಮ್ ಧೂಮಾವತಿ ಪಡ್ರೆ ಶ್ರೀಯುತ ವಿಜಯ್ ಮಾಡವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ನಮ್ಮ ಕ್ಲಬ್ನ ಸದಸ್ಯರಾಗಿರುವ ನಿಶಾನ್ ಇವರು ಶಾಲು ಹಾಗೂ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಡುಪಲ್ತಡ್ಕ ಬೀಮನ್ನೇ ಈಗ ಒಂದು ಕುಡುಪಲ್ತಡ್ಕವನ್ನು ನೋಡಿದ್ದೇವೆ, ಗೆದ್ದಿದ್ದಾರೆ. ಮತ್ತೊಂದು ದೊಡ್ಡ ತಂಡ ಬರ್ತಾ ಇದೆ. Once again team friends ಕುಡುಪಲ್ತಡ್ಕ ಯೂತ್ ಕೋಡಿಕಲ್ ಅದು 4ನೇ ಮ್ಯಾಚ್ ಧೂಮಾವತಿ ಪಟ್ರೆಬಿ ಇದು 4ನೇ ಮ್ಯಾಚ್ ಗೆ ಲೆಪ್ಪಲೆ ಕೊರ್ನಿ ಕೋಡಿಕಲ್ಗೆ ಲೆಪ್ಪು ಕಾಲ್ ಕೊರ್ತಿಸಿ ಕೋಡಿಕಲ್ಗೆ 5ನೇ ಮ್ಯಾಚ್ ಇದು 4ನೇ ಮ್ಯಾಚ್ ಪಟ್ರೆ ಎಸ್ ಕುಡುಪಲ್ ತಡ್ಕಬಲೆ ಕೋಡಿಕಲ್ ತಗಲೆ ಕತ್ತೆ ಮ್ಯಾಚ್ ಫ್ರೆಂಡ್ಸ್ ಕುಡುಪಲ್ ತಡ್ಕ ಬಿ ಬಲೆ ಕುಡುಪಲ್ ತಡ್ಕ ವೀಕ್ಷಕರ ಇದು 4ನೇ ಪಂದ್ಯ. ಆ ಬಳಿಕ ಪಂಚಮ ಪಂದ್ಯದಲ್ಲಿ ಯೂತ್ ಕ್ಲಬ್ ಕೋಡಿಕಲ್ ಮತ್ತು ಧೂಮಾವತಿ ಪಟ್ರೆ ಎ ಪಂಚಮ ಪಂದ್ಯ. ಇದೀಗ ಧೂಮಾವತಿ ಪಟ್ರೆ ಬಿ ವಿರುದ್ಧವಾಗಿ ಫ್ರೆಂಡ್ಸ್ ಕುಡುಪಲ್ ತಡ್ಕ ಬಿ ಅದೇ ಕುಡುಪಲ್ ತಡ್ಕ ಪ್ರದೀಪರ ಕುಡಂಜಿ ಟೀಮ್ ಬರಡು ಕುಡುಪಲ್ ತಡ್ಕ ಇಜ್ಜರ ಗೊಬ್ಬುಜರ ಪ್ರದೀಪರ ಕುಡುಪಲ್ ತಡ್ಕ ಇಜ್ಜ ಪ್ರದೀಪನ್ನ ಇಜ್ಜಿಗರ ಎಸ್. ಈ ಸಂದರ್ಭದಲ್ಲಿ ಅತಿಥಿಗಳ ತೀರ್ಪುಗಾರರ ಸಮ್ಮುಖದಲ್ಲಿ ಧೂಮಾವತಿ ಪಟ್ರೆ ತಂಡಕ್ಕೆ ವಿಜಯವನ್ನ ನೀಡಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. ಲೈನ್ ಅಪ್ ಮಾಡ್ಲೇ ಬಲ್ಪತ್ತೊಂಜಿ ಲೈನ್ ಅಪ್ ಮಾಡ್ಲೇ ಎದುರದ ಟೀಮ್ ವಾಕ್ ಓವರ್ ಆತನೆ. ಎಸ್ ಮುಂದೆ ಪಂಚಮ ಪಂದ್ಯಕ್ಕಾಗಿ ಕೋಡಿಕಲ್ ನಮ್ಮ ಜೊತೆ ಇದ್ದಾರೆ. ಇದು ಯೂತ್ ಕ್ಲಬ್ ಕೋಡಿಕಲ್, ಅದರ ವಿರುದ್ಧವಾಗಿ ಧೂಮಾವತಿ ಪಟ್ರೆ ಎ ತಂಡ ಬರಬೇಕು. ಧೂಮಾವತಿ ಪಟ್ರೆ ಎ ಉಂಡತೆ ಯೂತ್ ಕ್ಲಬ್ ಕೋಡಿಕಲ್ ಎದುರಾಳಿಯಾಗಿ ಧೂಮಾವತಿ ಮಿತ್ರ ಮಂಡಳಿ ಪಟ್ರೆ ಸುರತ್ಕಲ್. ಆದರೆ ಈ ಸ್ಪರ್ಧೆಯಲ್ಲಿ ಎದುರಾಳಿಯಾಗಿ ಧೂಮಾವತಿ ಪಟ್ರೆ ಸ್ಪರ್ಧಿಸಿದ ಕಾರಣ ಅವರಿಗೆ ತೀರ್ಪುಗಾರರು ವಿಜಯವನ್ನ ನಿರ್ವಹಿಸಿ ಮುಂದಿನ ಸುತ್ತಿಗೆ ತೇರ್ಗಡೆಗೊಳಿಸಿದ್ದಾರೆ. അങ്ങനെ 5 മത്സരങ്ങൾ പെട്ടെന്ന് തീർന്നു. വിയർപ്പൊഴുക്കാതെ 2 ടീമുകൾ അടുത്ത റൗണ്ടിൽ എത്തിക്കഴിഞ്ഞിരിക്കുകയാണ്. ഇനി 6ാമത്തെ മത്സരം കാസർഗോഡിൽ നിന്ന് വരുന്നു. സിംഗിങ് ഫ്രണ്ട്സ് കാസർഗോഡ് മറുഭാഗത്ത് ഭാരതി ഫ്രണ്ട്സ് കുടുംബം തടുക്ക 6ನೇ ಪಂದ್ಯ ಪ್ರಥಮ ಸುತ್ತಿನ ಅಂತಿಮ ಪಂದ್ಯ ತಂಡಗಳು ಬರ್ಲಿ ಸಿಂಗಿಂಗ್ ಫ್ರೆಂಡ್ಸ್ പെട്ടെന്ന് വരിക. അങ്ങനെ ഇതുവരെ ഞങ്ങൾ കണ്ടത് കർണാടകക്കാരാണ്, തുളു മാതൃഭാഷ സംസാരിക്കുന്നവരാണ്. ഇതാ മലയാളികൾ വരുത്തുകയാണ് പാട്ടിലൂടെ. സിംഗിങ് ഫ്രണ്ട്സ് കാസർഗോഡ്. ഭാരതി കുടുംബത്തെടുക്കാം. ಎದುರಾಳಿ ತಂಡ ಬರ್ತಾದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಕ್ಕಾಗಿ ಲೆಟ್ಸ್ ವೆಲ್ಕಮ್ ಭಾರತಿ ಕುಡುಪಲ್ ತಡ್ಕ. ಈ ವಿಭಾಗದ ಮೊದಲ ಕ್ವಾರ್ಟರ್ ಫೈನಲ್ ಫ್ರೆಂಡ್ಸ್ ಕುಡುಪಲ್ ತಡ್ಕ ಎ ಯೂತ್ ಕ್ಲಬ್ ಕೋಡಿಕಲ್. ಫಸ್ಟ್ ಕಾಲ್ ಮುಂದಿನ ಪಂದ್ಯ 7ನೇ ಪಂದ್ಯ ಯೂತ್ ಕ್ಲಬ್ ಕೋಡಿಕಲ್ ಮತ್ತು ಫ್ರೆಂಡ್ಸ್ ಕುಡುಪಲ್ ತಡ್ಕ ಎ ತಂಡ
ಪ್ರವೇಶ ದ್ವಾರಕ್ಕೆ ಬರುವಂತೆ ಕುಡುಪಲ್ ತಡ್ಕ ಮತ್ತು ಯೂತ್ ಕ್ಲಬ್ ಕೋಡಿಕಲ್. ಕುಡುಪಲ್ ತಡ್ಕ ಎ, ಯೂತ್ ಕ್ಲಬ್ ಕೋಡಿಕಲ್ ಮೊದಲ ಕ್ವಾರ್ಟರ್ ಫೈನಲ್. ఆజునూతు కిలోటు ఏత టీం ఉంటారు సరే 10 టీం గ్రిప్పుడు ఏతుండిಗೆ ఇప్పుడు 16 టీం ఎంಟ್రీ ಆದನು ಗಂಟೆ 10 ಗಂಟೆ ಅದೇ 10 ಗಂಟೆ 1 ಗಂಟೆಗೆ 2 ಗಂಟೆಗೆ ಮುಗಿಪಿನ ಅಂದಾಜುಂಡು ಖಂಡಿತ ಅವು ಇನಾಮ ಕೊಟ್ಟರೆ ಕೊರಿಯರ್ನ ಒಂದು ಅರ್ಧ ಗಂಟೆ ಇರುವ ಟ್ರೋಫಿ ಅರ್ಧ ಗಂಟೆ 1.5 ಗಂಟೆ ಅವಳು ಆಜಿನೂದು ಕೆಜಿ ದೇಟೆ ಅಕ್ಕ ಉಲಾಯ್ ಉಂತಲೆ ಅಕ್ಕ ಲೈನ್ ಉಲಾಯ್ ಉಂತಲೆ ಬರ್ಸ್ ವೇಟ್ ಚಪ್ಪಲ್ ನಾಟ್ ಅಲೌಡ್ ಚೆರಿಪಿಡಾನಿಲ್ಲ ಆಯ್ತು ಮ್ಯೂಸಿಕ್ ಪ್ಲೀಸ್ ಮ್ಯೂಸಿಕ್ ആയിട്ട് ഇത് നമ്മുടെ കാഞ്ഞങ്കാട് ആരോട്ട് സിംഗിങ് പാട്ടും പാടി ജയത്തിലേക്ക് അങ്ങനെ കണ്ണടച്ച് തുറക്കും മുമ്പ് എല്ലാം സംഭവിച്ചു. ഹേ പ്രഭു. ಮತ್ತೊಮ್ಮೆ ಸೂಚನೆ ನೋಡಿ, ಅಲ್ಲಿ ಕ್ಯಾಂಟೀನ್ ಆರಂಭಗೊಂಡಿದೆ. ಹೋಟೆಲ್ ಹೇ ಪ್ರಭು ಮಾಲಕರು ಮುರಳಿ ಮಂಜೇಶ್ವರ ದಾದಾಪುರ ಉಂಟದು ಬರಲೆ ಐಟಮ್ ಸಸ್ಪೆನ್ಸ್ ಅದೇ ಬೋದೆ ಗುತ್ತಿಕೊಂಡು ರಿವೀಲ್ ಮಲ್ ಬೆರಿಂಚೆ ಬಿಲ್ ಕೋರ್ನಗಾರ ಐಟಮ್ ಪನ್ ಬೆರಿಂಚಿನ ಪೂರ ಸ್ಪೆಷಲ್ ಕಣ್ಣು ತಿರ್ದ ಬತ್ತನ ಪೂರ ಸ್ಪೆಷಲ್ ಅತೆ ಮೂಲ ಇತ್ತನ ಪೂರ ಸ್ಪೆಷಲ್ ಈಗ ಮಲ್ಪನ ಪೂರ ಸ್ಪೆಷಲ್ ಆಲ್ ಅವರ್ ಸ್ಪೆಷಲ್. ಕೆಜಿ ವಿಭಾಗದ ಆಜುನೂತು ಕೆಜಿದ ಫಿಕ್ಸರ್ ಆಂಡೆ ಆರ್ಷರೆ ಗೊತ್ತಿಜಿ ರೆಡಿ ಮಲ್ತೊಂದುಲ್ಲೆರೆ ಆಜುನೂತು ಕೆಜಿದ ಫಿಕ್ಸರ್ ರೆಡಿ ಮಲ್ಪೊಂದು ಏನೊಂದುಲ್ಲ ತಬ ಕ್ರೀಡಾ ಕಾರ್ಯದರ್ಶಿ ಸೂರಜ್ ಆಂಜನೇಯ ಐದ ವ್ಯವಸ್ಥೆಯನ್ನು ಮಲ್ಪಲೆ ಕಿರಣ್ ಅವರ ಅಡೆ ಪೋಡ್ಗೆ ಆಜುನೂತು ಕೆಜಿದ ನಮ್ಮ ಅಧ್ಯಕ್ಷರು ആഹാ സിംഗിങ് കാസർഗോഡ് വലിയുടെ ശൈലി കണ്ടാൽ മനസ്സിലാകും. വെൽ എക്സ്പീരിയൻസ്ഡ് ടീം സിംഗിങ് and they qualified for the next round. Congratulations. Match number 6 is over. Now the quarter final. Friends Kudupal Tadkai and Youth Club Kodikal. Bale yes bale Youth Club Kodikal Friends Kudupal Tadka first quarter final. This is the first quarter final of tournament women's category. The match number 1, the quarter final. This is Youth Club Kodikal versus Friends Kudupal Tadka. TV is already Youth Club Kodikal. Bale ಕೂಡ ಬರಂದುಲಿರ್ದು ಎಂದು ಕ್ವಾರ್ಟರ್ ಫೈನಲ್ ಗೆಂದೆರಡ ಸೆಮಿಫೈನಲ್ ಗೌಲು ಬಂಟರ ಸಂಘ ಮಂಜೇಶ್ವರ ಉಂಟು. ಮಂಜೇಶ್ವರ ಬಂಟರ ಸಂಘ ಏತ ಎದುರು ಗೊಬ್ಬುನಂಚಿನ ಟೀಮ್ ನ ಆಯ್ಕೆ ಮಾಡ್ತಂದುಲ್ಲ. ಲೆಟ್ಸ್ ವೆಲ್ಕಮ್ ಯೂತ್ ಕೋಡಿಕಲ್ ಬ್ಯಾಂಗ್ಳೂರ್. ಗೆದ್ದರೆ ಒಂದು ಬಹುಮಾನದ ಜೊತೆಗೆ ಅತ್ಯುನ್ನತ ಮಟ್ಟದ ಟ್ರೋಫಿ ಖಚಿತವಾಗಲಿದೆ ನೋಡಿ. ಈ ಒಂದು ಕಾರ್ಯಕ್ರಮದಿಂದ ಪ್ರೀತಿಪೂರ್ವಕವಾಗಿ ನಿರ್ಗಮಿಸ್ತಾ ಇದ್ದಾರೆ ಮೋಹನ್ ಶೆಟ್ಟಿ, ಜೊತೆಗೆ ದಯಾಕರ್ ವಾಡ. ಖಂಡಿತವಾಗಿಯೂ ನಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಆಗಮಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಈ ಒಂದು ಪ್ರೀತಿಪೂರ್ವಕವಾದ ಆಮಂತ್ರಣ ಸ್ನೇಹ ನಮ್ಮೊಂದಿಗಿರಲಿಂದ ಆಶಯದೊಂದಿಗೆ ಅತಿಥಿಗಳ ಬೀಳ್ಕೊಡುಗೆ. ಜಗಜಕ್ತಿಗಳ ಆಗಮನವಾಗಿದೆ. ಎದುರಾಳಿ ಕೂಡ ಬಲಾಢ್ಯ ತಂಡವಾಗಿದೆ. ಬನ್ನಿ ಫ್ರೆಂಡ್ಸ್ ಕುಡುಪಲ್ ತಡಕಯೇ. ಇನ್ನು ಸಮರ ಅದು ಅತ್ಯಂತ ಉತ್ಕೃಷ್ಟ ಪ್ರದರ್ಶನಕ್ಕೆ ಮುಂದುವರಿತಾ ಇದೆ. ಇನ್ನು ಅದ್ಭುತ ಪಂದ್ಯಗಳು. ಸೆಮಿಫೈನಲ್ಗೆ ಯಾರು
ಅತ್ಯಂತ ಪ್ರಬಲ ತಂಡ ಬಂಟರ ಸಂಘ ಮಂಜೇಶ್ವರ. ಎ ತಂಡದ ವಿರುದ್ಧ ಆಡುವ ತಂಡ ಯಾರು? ಕುಡುಪಲ್ ತಡಕ ಯೂತ್ ಕ್ಲಬ್ ಕೋಡಿಕಲ್. ನಮ್ಮ ಪಾರ್ಕಿಂಗ್ ವ್ಯವಸ್ಥೆ ಮಲ್ತನಂಚಿನ ಜಬನೀರ್ ದಯಮಲ್ದೂರ ಆ ಪಾರ್ಕಿಂಗ್ ವ್ಯವಸ್ಥೆ ಸರಿ ಮಲ್ಪುಡು ದಯಪಂಡ ಗಾಡಿ ಪೂರ ಬತ್ತದ ಫುಲ್ ರೋಡ್ ಬ್ಲಾಕ್ ಆತನು ಅವರ ಐಕ್ ಕೋರ್ನಂಚಿನ ವ್ಯವಸ್ಥೆಗೆ ಏರಿಗೆ ಜವನೀರ್ ಕೊಡ್ತೀರ ದಯಮಲ್ದೂರ ಅಡಿಪೋಲೆ ಅವನಿಗೆ ಪಾರ್ಕಿಂಗ್ ವ್ಯವಸ್ಥೆ ಸರಿ ಮಲ್ತು ಕೊರ್ಲೆ ರೋಡು ಇತ್ತಿನ ಗಾಡಿದ ನಂಬರ್ ಕೊರ್ಲೆ ರಪ್ಪ ಕಾಲ್ ಕೊರ್ಪ ಪಾರ್ಕಿಂಗ್ ವ್ಯವಸ್ಥೆ ಕೊರ್ನಂಚಿನ ಜವನೀರ್. ಆರಂಭವಾಗಿದೆ, ಹಗ್ಗ ಮುಂದುವರಿತಾ ಇದೆ. ಮೊದಲ ಸೆಟ್ ಕೋಡಿಕಲ್ ವಿರುದ್ಧ ಕುಡುಪಲ್ ತಡಕ. ಮೊದಲ ಸೆಟ್ ಕುಡುಪಲ್ ತಡಕ ತಮ್ಮದಾಗಿಸಿಕೊಂಡಿದೆ. ಇದು ಎರಡನೇ ಸೆಟ್. ಕ್ಷಣದಲ್ಲಿ ಮಾಡುವ ತಪ್ಪುಗಳು ಕೂಟದಿಂದ ನಿರ್ಗಮಿಸುವಂತಹ ಸಾಧ್ಯತೆಗಳನ್ನ ನೋಡಿ. ಈ ಪಂದ್ಯದ ಬಳಿಕ ಉಡುಪಿ ಫ್ರೆಂಡ್ಸ್ ಬಿ ಮತ್ತು ಬಂಟರ ಸಂಘ ಮಂಜೇಶ್ವರ ಬಿ ನಡುವೆ ಕ್ವಾರ್ಟರ್ ಫೈನಲ್. ಆ ಬಳಿಕ ಲೈನ್ ಅಂಪೈರ್ ಲೈನ್ ಎದುರುಂತಲ್ಲ. ಆ ಬಳಿಕ ಧೂಮಾವತಿ ಪಟ್ರೆ ಬಿ ಮತ್ತು ಸಿಂಗಿಂಗ್ ಫ್ರೆಂಡ್ಸ್ ಕಾಸರಗೋಡು ನಡುವೆ ಕ್ವಾರ್ಟರ್ ಫೈನಲ್. ಸೆಮಿಗೆ ಅಲ್ಲಿ ನಿಲ್ಲಲಿದೆ. ಸೆಮಿಫೈನಲ್ 505 ಕಿಲೋ ವಿಭಾಗದ ಸೆಮಿಫೈನಲ್ ನಡೆಯಲಿದೆ. ಗಮನಿಸಿ, ಎರಡು ಸ್ಪರ್ಧೆಗಳ ಬಳಿಕ 505 ಕಿಲೋ ವಿಭಾಗದ ಸೆಮಿಫೈನಲ್ ನಂಬರ್ 1 ശിവശക്തി ശിവാജിനഗർ ആൻഡ് റോയൽ സ്റ്റാർ പല്ലടക്ക. ശ്രദ്ധിക്കുക, വനിതകളുടെ രണ്ട് മത്സരം കഴിഞ്ഞാൽ 505 കിലോ വിഭാഗത്തിലുള്ള ആ സെമിഫൈനൽ ആയിരിക്കും. റോയൽ സ്റ്റാർ പല്ലടക്ക ശിവശക്തി ശിവാജിനഗർ റെഡിയായിരിക്കണമെന്ന് അറിയിക്കുക. ಜಗ 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 ಕ್ವಾರ್ಟರ್ ನಿಂದ ಸೆಮಿಗೆ ಯಾರು? ಈಗ ತಾನೇ ಕುಡುಪಲ್ ತಡಕ 1-0 ಮುನ್ನಡೆಯಲ್ಲಿ. ಪ್ರದೀಪ್ ರವರ ತರಬೇತಿ ನೋಡಿ. ಬಲಗೈಯನ್ನ ಕೋಡಿಕಲ್ ಕೋಡಿಕಲ್. ಧನ್ಯವಾದಗಳು ಯೂತ್ ಕ್ಲಬ್ ಕೋಡಿಕಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೂಟದಿಂದ ನಿರ್ಗಮಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್ ಯೂತ್ ಕ್ಲಬ್ ಕೋಡಿಕಲ್. ನೆಟ್ಟ 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 7ನೇ ಮ್ಯಾಚ್ ಮುಗಿಂಡು ನನ್ನ 8ನೇ ಮ್ಯಾಚ್ ಬಗ್ಗೆ 1ನೇ ಮ್ಯಾಚ್ 2 ಕ್ವಾರ್ಟರ್ ಫೈನಲ್ ಮುಗಿಂಡ ಸೆಮಿಫೈನಲ್ ಆಯ್ತು. 505 ಕಿಲೋದ ಸೆಮಿಫೈನಲ್ ಶುರು ಮಲ್ಪುವಂತ 8ನೇ ಗೊಬ್ಬು ಉಡುಪಿ ಫ್ರೆಂಡ್ಸ್ ಬಿ ಪಕ್ಕ ಬಂಟರ ಸಂಘ ಮಂಜೇಶ್ವರ ಬಿ ಬಲೆ ಬಲೆ ಬಂಟರ ಸಂಘ ಮಂಜೇಶ್ವರ ಬಿ ಉಡುಪಿ ಫ್ರೆಂಡ್ಸ್ ಬಿ. ಕ್ವಾರ್ಟರ್ ಫೈನಲ್ ಸೆಕೆಂಡ್ ಅದ. ಕ್ವಾರ್ಟರ್ ಫೈನಲ್ ನಂಬರ್ 2 ಉಡುಪಿ ಫ್ರೆಂಡ್ಸ್ ವರ್ಸಸ್ ಬಂಟರ ಸಂಘ ಮಂಜೇಶ್ವರ. ಗೆದ್ದ ತಂಡಗಳಿಗೆ ಒಂದು ಬಹುಮಾನ ಖಚಿತವಾಗಲಿದೆ. ಯಾವ ತಂಡ ನೋಡಬೇಕು? ಬಂಟರ ಸಂಘ ಮಂಜೇಶ್ವರ ಅಥವಾ ಉಡುಪಿ ಫ್ರೆಂಡ್ಸ್? ಬಂಟರ ಸಂಘ ಉಡುಪಿ. ಈ ಸ್ಪರ್ಧೆ ಸೆಮಿಫೈನಲ್ ತಲುಪಿದ ತರುವಾಯ ನಾವು 505 kg ಪ್ಲಸ್ 5 kg ವಿಭಾಗದ ಜನಮಿತಿ ಇಲ್ಲದ ಸ್ಪರ್ಧೆಯನ್ನು ನಡೆಸಲಿದ್ದಾವೆ. ಸೆಮಿಫೈನಲ್ ಸ್ಪರ್ಧೆಯನ್ನ ಬರಬೇಕು ಉಡುಪಿ ಫ್ರೆಂಡ್ಸ್. ಬಲೆ 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 ಮೇಘಲಾಂದು ಸುರು ತಗೋಬೋ ಉಡುಪಿ ಫ್ರೆಂಡ್ಸ್ ಬಿ ಬಂಟರ ಸಂಘ ಮಂಜೇಶ್ವರ ಬಿ. ಇತ ಉಡುಪಿ ದಗ್ಲ ಬರೋದಿಲ್ಲ. ಉಡುಪಿ ಎದುರಾಳಿಯಾಗಿ ಬರುವಂತ ತಂಡವಾಗಿದೆ ನೋಡಿ ಬಂಟರ ಸಂಘ ಮಂಜೇಶ್ವರ. ಬಲೆ ಬಂಟರ ಸಂಘ
ಊರ್ದಕ್ಕಲು ಬಲೆ ಊರ್ದಕ್ಕಲು ಮಂಜೇಶ್ವರದ ಬಂಟರ ಸಂಘ ಬಲೆ ಬಲೆ ಬರೋಂದುಲ್ಲೇರು ಇದು ಬಿಟಿ ಮಂಜೇಶ್ವರ ಬಂಟರ ಸಂಘ ಬಿ ಎಂದೆರಡ ಒಂಜಿ ಪ್ರೈಸ್ ಎಂದಿನ ಟೀಮ್ ಮಕ್ಕಳಿಗೆ ಒಂಜಿ ಇನಾಮು ಪಕ್ಕ ಏರೋ ಉಡುಪಿಯ ಮಂಜೇಶ್ವರ ಈ ಒಂಜಿ ಎಸ್ ಬಂದುಲ ಈ ಒಂಜಿ ಮಲ್ಲ ಮಟ್ಟದ ಬಲ್ಲು ವೈಪನ ಪರ್ತೋಡು ನಿಕ್ಲಿಗ್ ಪ್ಲೇಯರ್ ನಕ್ಲಿಗ್ ನಮ್ಮ ಇನಾಮ ಕೊರ್ಪ ಅಂಡ ತೂಮು ನಕ್ಲು ದಾಲ ಇನಾಮ ಇಜ್ಜಿ ಮನವನ ಬೇಜಾರಿಜ್ಜಿ ನಿಕ್ಲಿಗ್ 100 ರೂಪಾಯಿ ಕೊರಂಡ 5,000 ಮಲ್ಲ ಕಟ್ಟದ ಕೋರಿ ನಾಮ ಕೊರ್ಪ 100 ರೂಪಾಯಿಗೆ 5,000 ಕಟ್ಟದ ಕೋರಿ 7 ಕಿಲೋ ಅತೆ 7 ಹೆಣ್ಮಗಿಲು ಅತೆ ಎಸ್ ಟಿಕೆಟ್ ಕೊರ್ಲೆ ಟಿಕೆಟ್ 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 ಚಳಿ ಉಂಡ ಅದೇ ಟಿಕೆಟ್ ಏನು ಬೇರೆ 100 ರೂಪಾಯಿ 11 ಕಾತೊಂದುಳೆ ಕಟ್ಟದ ಗೋರಿದ ಟಿಕೆಟ್ ಬಲೆ ಲಕ್ಷ್ಮಣ್ ಬತ್ತ ಆರಿಗೆ ಸುರುತ ಟಿಕೆಟ್ ಕೊರ್ಲೆ ಅಪ್ಪಗ ರಪ್ಪ ಕಾರ್ಯ ಅರ್ನ ಲಕ್ಕಿ ಕೈಗೆ ಆರಂಭವಾಗಿದ ಕದನ ಬಂಟರ ಸಂಘ ಬಿ ಮಂಜೇಶ್ವರ ಬಂಟರ ಸಂಘ ಬಿ ವಿರುದ್ಧವಾಗಿ ಉಡುಪಿ ಈಗ ತಾನೇ ಉಡುಪಿಯ ಒಂದು ತಂಡ ನಿರ್ಗಮಿಸಿದೆ ದ್ವಿತೀಯ ತಂಡ ಉಡುಪಿ 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 ಮೊದಲ ಸೆಟ್ಟು ಉಡುಪಿಗೆ ಧನಂಜಿ ಕ್ವಾರ್ಟರ್ ಫೈನಲ್ ನನೈತು ರೆಡ್ ಉಂಡೆ ಕ್ವಾರ್ಟರ್ ಫೈನಲ್ ನನ್ನ ಎನ್ಮ ಒಂಜಿ ವರ್ಮಾಂಡ ಕ್ವಾರ್ಟರ್ ಮುಗಿನ್ ಎಸ್ ಅಕೇರಿದ ಕ್ವಾರ್ಟರ್ ധൂമാവതി പട്ടരെ ബീബക സിംഗിംഗ് ഫ്രണ്ട്സ് കാസർഗോഡ് ശ്രദ്ധിക്കാം വനിതകളുടെ അവസാന ക്വാർട്ടർ ഫൈനൽ മത്സരമായിരിക്കപ്പെടുന്നതായി കാസർഗോഡ് സിംഗിംഗ് ഫ്രണ്ട്സ് വരിക ಅವೆಲೆಕ ಧೂಮಾವತಿ ಪಟ್ರೆ ಬಿ ಬಲೆ അടുത്ത ಬಕ ಆ ಒಂಜಿ ಕ್ಯಾಟಗರಿ ಉಂತಾವ ನಮ್ಮ 505 ಕಿಲೋದ ಸೆಮಿ ಫೈನಲ್ ಶುರು ಮಲ್ಪ ಕೇನ್ಲೆ 505 ಕಿಲೋದ ಸೆಮಿ ಫೈನಲ್ ಒಂಜೆ ಗೋಪುರದ ಬಕ ನಮ್ಮ ದುಂಬು ಕೊನೊಂದಿಲ್ಲ ಟೀಮ್ ದಗಲು ರೆಡಿ ಆದ ಒಂತೊಡಪನ ಸೂಚನೆ ಕೊನೊಂದಿಲ್ಲ ದಯಮಾಡ್ತದೆ 600 ಕೆಜಿ ವಿಭಾಗದಲ್ಲಿ ಭಾಗವಹಿಸಿದ ತಂಡಗಳ ನಾಯಕರು ದಯವಿಟ್ಟು ಒಮ್ಮೆ ಬನ್ನಿ ಅಲ್ಲಿ ಕ್ಲಬ್ಬಿನ ಮುಂಭಾಗ ಬರಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ ತಲಕುಬಿಟ್ಟಿ ರಚನೆಗೆ ಫಿಕ್ಸರ್ ರಚನೆಗೆ 600 ಕೆಜಿ ವಿಭಾಗದ ಸ್ಪರ್ಧೆಯ ತಂಡಗಳ ನಾಯಕರು ಕೋಡ ಕೆಜಿ ಐನತ ಪೂರ ಆತಿನ ಹೌದಾದನ ಒಂಜಿ ಲೀಗ್ ಮಲ್ಪುಣ್ಣ ಇಂಚ ಮಲ್ಪುಣ್ಣ ಒಂಜಿ ದಾದ ಆತ ನಾಕೌಟ್ ಮಲ್ಪುಣ್ಣ ಉಡುಪಿ ಒಂದು ಪ್ರಥಮ ಸೆಟ್ ಅನ್ನ ಗೆಲ್ಲುವ ಮೂಲಕ ಅದ್ಭುತ ಆರಂಭವನ್ನ ಪಡೆದುಕೊಂಡಿದೆ ಬಂದಿರತಕ್ಕಂಥ ತಂಡಗಳಿಗೆ ಯಾವ ರೀತಿಯಲ್ಲಿ ವೈಪೋಚಿ ಓಕೆ ಪತ್ತೊಂದ್ಲೆ ಆತೆ ವೈಪರಿಚಿ ಸೊ ಮಂಜೇಶ್ವರ ಬಂಟರ ಸಂಘ ಬಿ ತಂಡಕ್ಕೆ ಈ ಪಂದ್ಯ ಈ ಒಂದು ಅವಕಾಶವನ್ನ ವೈಪೋಚಿ ಉಡುಪಿ 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 ಸೆಮಿ ಫೈನಲ್ಗೆ ದೂರದ ಬರ್ತದೆ ಒಂಜಿ ಇನಾಮಂತೂ ಪಕ್ಕ ಉಡುಪಿ ಉಡುಪಿಗೆ ಒಂಜಿ ಇನಾಮು ಪಕ್ಕ ಎಸ್ ಬಲ ಎಸ್ ಲಾಸ್ಟ್ ಕ್ವಾರ್ಟರ್ ಬಲ और दयमाल आज केजी टीम कैप्टन पोले यस 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 थैंक यू ಬಂಟರ ಸಂಘ ಮಂಜೇಶ್ವರ ಬಿ ತಂಡ ಅದ್ಭುತ ಆಟವನ್ನು ತೋರ್ಪಡಿಸಿದ್ದೀರಾ ಆದರೆ ಅಂತಿಮವಾಗಿ ಕ್ವಾರ್ಟರ್ ಫೈನಲ್ ನಿಂದ ನಿರ್ಗಮಿಸಿದ್ದೀರಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಶ್ರದ್ಧೆಯ ರಾಯಲ್ ಸ್ಟಾರ್ ಪರ್ಲಡ್ಕ 505 ಕಿಲೋ ವಿಭಾಗದಲ್ಲಿ ಮತ್ಸರಿക്കുന്ന ಟೀമാണ് അടുത്ത മത്സരത്തിന് വേണ്ടി പ്രവേശന കവാടത്തിൽ എത്തണമെന്ന് അറിയിക്കുകയാണ് അതേ പ്രകാരം ಶಿವಶಕ್ತಿ ಶಿವಾಜಿನಗರ ಸುಳ್ಯ ತಂಡ ಕೂಡ ಪ್ರವೇಶದ ಹೊರಗೆ ಬರುವಂತೆ ಕೋರಿಕೆ ಇದು ಸೆಮಿ ಫೈನಲ್ ಸ್ಪರ್ಧೆ ಆಗಿರುತ್ತದೆ ಈತ ನಡುವೆ ಮಹಿಳಾ ವಿಭಾಗದ ಅಂತಿಮ ಕ್ವಾರ್ಟರ್ಗಾಗಿ ಬನ್ನಿ ಕಾಸರಗೋಡು ವರೆಗೆ ಸಿಂಗಿಂಗ್ ಫ್ರೆಂಡ್ಸ್ ಕಾಸರಗೋಡು ಒಬ್ಬ ಧೂಮಾವತಿ ಪಟ್ರೆ ಬಿ ಲಾಸ್ಟ್ ಕ್ವಾರ್ಟರ್ ಫೈನಲ್ ಇನ್ ವುಮೆನ್ ಸೆಕ್ಷನ್ ಎಸ್ ಸರ್ ಸಿಂಗಿಂಗ್ ಕಾಸರಗೋಡು. 1
ಧೂಮಾವತಿ ಪಡ್ರೆ ಈ ಕೂಟದಲ್ಲಿ ಭಾಗವಹಿಸುವಂತಹ ಮಹಿಳಾ ವಿಭಾಗದ ಕ್ವಾರ್ಟರ್ ಫೈನಲ್ ವಿಭಾಗದ ಅಂತಿಮ ಪಂದ್ಯದಲ್ಲಿ ಬರ್ತಾ ಇದ್ದಾರೆ ಟೀಮ್ ಧೂಮಾವತಿ ಪಡ್ರೆ 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 ಪಡ್ರೆ. പ്രിയമുള്ളവരെ, വനിതാ വിഭാഗത്തിൽ ഇനി സെമി ഫൈനൽ മത്സരം. അതിനേക്കാൾ മുൻപായി 505 കിലോ വിഭാഗത്തിലുള്ള പുരുഷന്മാരുടെ സെമി ഫൈനൽ മത്സരിപ്പിക്കേണ്ടതുണ്ട്. തുടർന്നായിരിക്കും വനിതകളുടെ സെമി ഫൈനൽ. ಧೂಮಾವತಿ ಪಡ್ರೆ ಈ ತಂಡಕ್ಕೆ ಕಳೆದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇರಲಿಲ್ಲ. ಎದುರಾಳಿ ತಂಡ ಗೈರು ಹಾಜರಿಯಾದ ಕಾರಣ ಅವರು ಸ್ಪರ್ಧಿಸುವಂತ ಮೊದಲ ಪಂದ್ಯ. ಆದರೆ ಕಾಸರಗೋಡು ತಂಡ ಕಳೆದ ಸ್ಪರ್ಧೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಂಡಕ್ಕೆ ವಿರುದ್ಧವಾಗಿ ಗೆಲುವನ್ನು ದಾಖಲಿಸಿದ ತಂಡವಾದ್ರೆ ಸೆಮಿಫೈನಲ್ ಅಲ್ಲಿ ಬಂಟರ ಸಂಘ ಮಂಜೇಶ್ವರ ಉಡುಪಿ ಫ್ರೆಂಡ್ಸ್ ತಂಡದ ವಿರುದ್ಧವಾಗಿ ಭಾಗವಹಿಸುವ ತಂಡದ ಆಯ್ಕೆ ಇದೀಗ ನಡೆಯಬೇಕಾಗಿದೆ. ಕಿರಣ್ ಆಂಜನೇಯ ಅಧ್ಯಕ್ಷರು ದಯವಿಟ್ಟೊಮ್ಮೆ ಇಲ್ಲಿ ತಾಲೂಕು ಪಟ್ಟಿ ರಚನೆ ಫಿಕ್ಸರ್ ಮಲ್ಪನಾಡೆ ಬರೋದಕ್ಕೆ ಏನೊಂದಿಲ್ಲ. ಕಿರಣ್ ಆಂಜನೇಯ ಫಿಕ್ಸರ್ ಪಾಡ್ ನೋಡಿ ಬೆಲೆ ಅಲ್ಲಿ 600 ಕೆಜಿ ವಿಭಾಗದ ತಾಲೂಕು ಪಟ್ಟಿ ಫಿಕ್ಸರ್ ಆവുന്നത് ಅಡೆಪೋಲೆ ആജിനത് കേജി തെറ്റ്. ಆರಂಭ ಜಗ 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 ಜಗ. ಇದು ಪಡ್ರೆ ಸುರತ್ಕಲ್ ಮತ್ತು ಕಾಸರಗೋಡು ನಡುವೆ ಬ್ರಷ್ ಇಡಾನಿಲ್ಲ ಬೆಳಿಕುಂಬಕ್ಕೆ ಬ್ರಷ್ ಇಡಾನಿಲ್ಲ ಜಡ ಕೋಚ್ ಬೆಳಿಕುಂಬಕ್ಕೆ ಬ್ರಷ್ ಆಡಿನಿಲ್ಲ ಅದು ಇಡಾನಿಲ್ಲ ಚಟ ಅದಕ್ಕೆ ಬ್ರಷ್ ಅಳಕ್ಕೆ ಅದು ಇಡಾನಿಲ್ಲ ಬ್ರಷ್ ಇಡಾನಿಲ್ಲ ಕೋಚ್ ಮಾತ್ರ ಕೊಡ್ಸ ಮಾಡಿ ಬ್ರಷ್ ಇಡಾನಿಲ್ಲ. ಸುರತ್ಕಲ್ ಸುರತ್ಕಲ್ and first chance to ಪಡ್ರೆ ಸುರತ್ಕಲ್. ಆರ್ನೂರು ಕೆಜಿ ವಿಭಾಗದ 600 kg ಮೆನ್ಸ್ ಫಿಕ್ಸರ್ ರೆಡಿ ಮಾಡ್ತೊಳ್ಳೆರೆ ದಯಮಲ್ ತಡೆ പോലെ ಅಂಚಿನ ಗ್ರಿಪ್ಪುದ ಪುರುಷರ ವಿಭಾಗದ ಗ್ರಿಪ್ ಮಾದರಿಯಲ್ಲಿ ತಂಡವನ್ನು ನೋಂದಾಯಿಸಿದವರು ದಯವಿಟ್ಟು ಅಲ್ಲಿ ಫಿಕ್ಸರ್ ರಚನೆಗೆ ತಯಾರಿಯನ್ನೇ ಮಾಡ್ತಾ ಇದ್ದಾರೆ. ಏರ್ ಮಾತ್ರ ಟೀಮ್ ಕೊಡ್ತಾರೆ ದಯಮಲ್ ತಡೆ പോലെ. ನೆಕ್ಸ್ಟ್ ಮ್ಯಾಚ್ ರೆಡ್ ಟೈಪ್ ರೆಡ್ ಗ್ರೌಂಡ್ ನಡಪೇರುಂಡು. ಗ್ರಿಪ್ಪದ ಟೀಮು ರೆಡಿ ಆದ್ರೆ ನಿತಿನ್ ಕ್ಯಾಮರಾ അടുത്ത മത്സരം റോയൽ സ്റ്റാർ പരേഡ് ഗെയിം ശിവശക്തി ശിവാജിനഗർ സുള്ളിയും തമ്മിലാണ്. 505 കിലോ വിഭാഗത്തിലുള്ള ആദ്യത്തെ സെമി ഫൈനൽ മത്സരമായിരിക്കും. ടീമുകൾ പ്രവേശന കവാടത്തിലെത്തണമെന്ന് അറിയിക്കുകയാണ്. റോയൽ സ്റ്റാർ പെരലെടുക്ക ശിവശക്തി ശിവാജിനഗർ. അത് കഴിഞ്ഞാൽ ശ്രീദുർഗ പെരുമുതെ ഭാരതി ഫ്രണ്ട്സ് കുടുംബൽ തടുക്ക ബി ആ ടീമുകളും കൂടി റെഡി ചെയ്തിരിക്കണമെന്ന് അറിയിക്കുകയാണ്. സെമി ഫൈനൽ, അതിനുശേഷം വനിതകളുടെ സെമി ഫൈനൽ, അതിനുശേഷം പുരുഷന്മാരുടെ ഫൈനൽ, വനിതകളുടെ ഫൈനൽ, സമ്മാനദാന ചടങ്ങ്. 2 കാറ്റഗറി തീരും. പിന്നെ രണ്ട് കാറ്റഗറിയിൽ മത്സരം തുടരും. ഇത് വിജയന്റെ ബത്തിർ ചേലൂർದ വിജയൻ. നമസ്കാരം. ധൂമാവതി പಡ್ರೆ സിംഗിಂಗ್ കാസർഗോಡು ഏതവന വീണ്ടും ഇതോടുകൂടെ സിംഗിങ് ബ്രദേഴ്സ് കാസർഗോഡ്, സിംഗിങ് ഫ്രണ്ട്സ് കാസർഗോഡിന്റെ മത്സരം അവസാനിച്ചതായിരിക്കുകയാണ്. നന്ദിയോട് കൂടി ഞങ്ങൾ വിട പറയട്ടെ. കാസർഗോഡ് കാഞ്ഞങ്ങാടിൽ നിന്ന് ഇവിടെ വരെ വന്ന മത്സരത്തിൽ മത്സരിച്ചുകൊണ്ട് പിൻവാങ്ങി വന്ന സിംഗിങ് ഫ്രണ്ട്സിന് താങ്ക് യു വെരി മച്ച്. ഇനി വനിതാ വിഭാഗത്തിൽ 4 ടീമുകൾ. ഒന്ന് ധൂമാവതി പട്രെ, ഉടുപ്പി ഫ്രണ്ട്സ് ബി, യൂത്ത് ക്ലബ്
ಫ್ರೆಂಡ್ಸ್ ಕುಡುಪಲ್ ತಡಕ ಬಂಟರ ಸಂಘ ಮಂಜೇಶ್ವರ ಈ 4 ತಂಡಗಳು ಸೆಮಿಫೈನಲ್. ಕಿಲೋ ವಿಭಾಗದ ಉಪಾಂತ್ಯ ಪಂದ್ಯ ಸೆಮಿಫೈನಲ್ ಮ್ಯಾಚ್ ಆಫ್ ಅಂಡರ್ 505 kg and very first semi-final Royal Star Parladka Kasaragod versus team Shivashakti Shivajinagar. Now the last call. Team is ready. The team is reporting here from the side of Kasaragod Royal Star Parladka and the open team Shivashakti Shivajinagar Sulya. ഈ മത്സരം വിജയിച്ചാൽ വിജയിക്കുന്ന ടീമിന് കുറഞ്ഞത് 4000 രൂപ ഉറപ്പിക്കാം. ಕ್ವಾರ್ಟರ್ ಫೈನಲ್ನಿಂದ ಅಥವಾ ಸೆಮಿಫೈನಲ್ನಿಂದ ಫೈನಲ್ಗೆ ಲಗ್ಗೆ ಇಟ್ಟಲ್ಲಿ ಈಗ ತಾನೇ 1000 ಅಥವಾ 2000 ಅದನ್ನ 4 ಮಾಡಬೇಕಿದ್ರೆ ಈ ಪಂದ್ಯ ಗೆಲ್ಲಬೇಕಾಗಿದೆ. സുള്യ പർലഡ്കയും തമ്മിലുള്ള മത്സരം. At the same time, second semi-final match, Shri Durga Perumude and Bharati Friends Kudupal Tadika, and requesting both the teams are immediately report at the entrance of the court. And I would like to invite Mr. Harish Patla Jodukallu. Harish Patla Jodukallu. ಮತ್ತೊಮ್ಮೆ ಧ್ವನಿಯನ್ನ ಹರೀಶ್ ಪಟ್ಲ ಜುಡುಕಲ್ ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. നാടിന്റെ നാനാഭാഗത്തു നിന്നും കണ്ണൂർ തീർത്ഥയിലേക്ക് ഒഴുകിയെത്തിയ നിരവധി കമ്പവലി ആസ്വാദകരുടെ മനം കവർന്ന മത്സരം ഇത് അതിന്റെ പരിപൂർണതയിലേക്ക് 2 കാറ്റഗറി അവസാന ഘട്ടത്തിലേക്ക് എത്തുമ്പോൾ 600 കിലോ വിഭാഗം ആരംഭിക്കേണ്ടതുണ്ട്. കുഴിയിൽ വലിക്കുന്ന മത്സരം ആരംഭിക്കേണ്ടതുണ്ട്. അങ്ങനെ സമയം 10:20. ഓവർ ടു ഹരീഷ് പട്ല. റോയൽ സ്റ്റാർ പെർലഡ്ക അതുപോലെ തന്നെ ശിവശക്തി ശിവാജിനഗർ തമ്മിലുള്ള മത്സരമാണ്. പ്രിയമുള്ളവരെ, ഇത് ആദ്യ സെമി ഫൈനൽ ಮತ್ಸರമാണ്. ಒಂದು ಕಡೆಯಲ್ಲಿ ಕಾಣಬಹುದು ಶಿವಶಕ್ತಿ ಶಿವಾಜಿನಗರ, ಆದರೆ ಎದುರಾಳಿ ತಂಡ ರಾಯಲ್ ಸ್ಟಾರ್ ಪೆರ್ಲಡ್ಕ. അതിമനോഹരമായ മത്സരങ്ങൾ കാഴ്ചവെക്കുകയാണ് ഇവിടെ. ആദ്യ സെറ്റ് കഴിയുമ്പോൾ ഇവിടെ റോയൽ സ്റ്റാർ പെർലഡ്ക ആദ്യ സെറ്റ് വിജയിച്ചുകൊണ്ട് രണ്ടാമത്തെ സെറ്റിലേക്കുള്ള മത്സരമാണ്. പ്രിയമുള്ളവരെ, അടുത്ത സെമി ഫൈനൽ മത്സരം ശ്രീ ദുർഗ പെരുമുദബി ഒപ്പം ഭാരതി ഫ്രണ്ട്സ് കുടുംബൽ തടകം. 6000, 4000, 2000, 1000 എന്നിങ്ങനെയാണ് സമ്മാന തുകകൾ. ಈ ಸೆಮಿ ಫೈನಲ್ ಮತ್ಸರ കഴിഞ്ഞാൽ ಮತ್ತೆ ವನಿತೆಯರ ಸೆಮಿ ಫೈನಲ್, ಆ ಬಳಿಕ ಪುರುಷರ ಫೈನಲ್, ಮತ್ತೆ ವನಿತೆಯರ ಫೈನಲ್. ಆ ವಿಭಾಗದ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತೆ 600 ಕಿಲೋ ಗ್ರಿಪ್ ಒಂದೇ ವೇಳೆಯಲ್ಲಿ 2 ಅಂಕಣಗಳಲ್ಲಿ ಸ್ಪರ್ಧೆ ಜರುಗಲಿದೆ. ಜಾಸ್ತಿ ಹಣ ಒಂಜೇ ಕಾಲು ಒಂಜರೆ ಗಂಟೆ. ಆ 15 ಕಿಲೋ ಪಂಡ ಕೆಲವಂಚಿ ತಂಡಲು ಕೋಡೆ ಬೈಯಾಗ ಬತ್ತದ ಸ್ಕೇಲ್ ಮಲ್ತು ಪೋತೇರು ಕೂಡ ಇನಿ ಬೈಯಾಗ ಬೈದಿರಾಂಡ ಅಕ್ಲೆ ಯಾಪ ಅವಕಾಶ ಬನ್ಪ ಬಾರಿ ಮೋಕೆಡು ಬಾರಿ ಉಮೇದೆಡು ಕಾತುದುಲೇರು.
ಮಲ್ಲ ಇನಾಮನ ಕೊರ್ಪುನ ಪೊರ್ತು ನಾನು ಒಂದು ಅರ್ಧ ಗಂಟೆ ತೋಲ ಈ ರೆಡ್ ಕ್ಯಾಟಗರಿದ ಇನಾಮನ ಕೊರ್ಪುನ ಸಾಧ್ಯತೆ ಉಂಟು. ನಾವು 1-0 ಇನ್ ಫೇವರ್ ಆಫ್ ಪೆರ್ಲಡ್ಕ ಓಲೊಂದು ಕೆಂಡ ಕಾಸರಗೋಡು ಕರಿದು ಚೆರ್ಕಳ ಕರಿದು ಪೊಯ್ನಾಚಿದ ಕೈತಲು ಪೆರ್ಲಡ್ಕ ഉടുമ്പലിയുടെ കരുത്തിന് മാറിയത് ആ ഒരു ഭാഗത്ത് പെർലടുക്കെങ്കിൽ മറുഭാഗത്ത് ശിവാജി തമ്മിലുള്ള മത്സരമാണ് പ്രിയമുള്ളവരെ. ആദ്യ സെറ്റ് ഇവിടെ സ്വന്തമാക്കുന്ന പെർലടുക്ക സ്വന്തമാക്കുമ്പോൾ ഇവിടെ ഇതാ രണ്ടാമത്തെ സെറ്റിന് വേണ്ടിയുള്ള മത്സരമാണ് ഇത്തവണ ഇവിടെ ഇതാ ശിവാജിയുടെ ഭാഗത്തേക്കാണ് ഓണം പോകുന്നത്. എങ്കിലും വിട്ടുകൊടുക്കുന്നില്ല. ഇത് പെർലടുക്കയുടെ കരുത്തന്മാരാണ്. ഇവിടെ ഇത്തവണ ശിവാജിയാണ് മുന്നിൽ നിൽക്കുന്നത്. എങ്കിലും ഇവിടെ തിരിച്ചു വലിക്കാനുള്ള എല്ലാ ശക്തിയുള്ള ಆವೇಶವುಳ್ಳ പോരാളികളാണ് ಪ್ರಿಯമുള്ളವರೇ ನಾಡಿನ ಬಂಧುಗಳೇ. ಮೊದಲ ಅವಕಾಶದಲ್ಲಿ ಪೆರ್ಲಡ್ಕ, ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಇಲ್ಲಿ ಬರಬೇಕಿದೆ, ನಿಮ್ಮ ಚಪ್ಪಾಳೆ ಕರಘೋಷಗಳು ಬೇಕಿದೆ. ಖಂಡಿತವಾಗಿ ನೋಡಿದು ಬಂಧುಗಳು, ಇದು ಸೆಮಿಫೈನಲ್ ಸ್ಪರ್ಧೆಯಾಗಿದೆ. ಆಹಾ ನೋಡಿ, ರೋಚಕ ರೋಮಾಂಚಕ ಸ್ಪರ್ಧೆ ಮತ್ತೆ ಬರ್ತಾ ಇದೆ ಪೆರ್ಲಡ್ಕ ಕಡೆಗೆ. ಇಲ್ಲಿ ಪೆರ್ಲಡ್ಕ ನೇರ ಫೈನಲ್ಗೆ. ചൂരു ಒಂಚೂರು അവസാനം പെർലടുക്ക പൊയ്നാച്ചി ഈ ടൂർണമെന്റിലെ ഫൈനലിൽ എത്തിയ ആദ്യത്തെ ടീമായി മാറുകയാണ്. അഭിനന്ദനങ്ങൾ. ನೋಡಿ ಮೂರನೇ ಸ್ಥಾನಕ್ಕೆ ಮ್ಯಾಚ್ ಉಂಟು ಕೋರಲ್ಲಿ. ಮೂರನೇ ಸ್ಥಾನಕ್ಕೆ ಮ್ಯಾಚ್ ಉಂಟು. ಅದ್ರ ಬಕ್ಕ ನಮ್ಮ ಮಲ್ಪುವ ಈಗ 9ನೇ ಸೆಮಿಫೈನಲ್ ಬಲೆ ಭಾರತಿ ಕುಲ್ಪುಡ್ದಳ್ಕ ಬಕ್ಕ ಶ್ರೀ ದುರ್ಗಾ ಪೆರುಮುದೆ. ಭಾರತಿ ಕುಡುಪಲ್ದಡ್ಗ ಅಂಡ್ ಶ್ರೀ ದುರ್ಗಾ ಪೆರುಮುದೆ ಎರಡು ತಂಡದ ಆಟಗಾರರು. ಇವಾಗ ತಾನೇ ಭಾರತಿ ಫ್ರೆಂಡ್ಸ್ ಕುಡುಪಲ್ದಡ್ಗ ತಂಡದ ಆಟಗಾರರ ಆಗಮನವಾಗುತ್ತಾ ಇದೆ. ಎದುರಾಳಿ ತಂಡ ಬರಬೇಕಿದೆ ಶ್ರೀ ದುರ್ಗಾ ಪೆರುಮುದೆ. ಇದು ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಾಗಿದೆ. ತದ ಬಳಿಕ 3 ಮತ್ತು 4ನೇ ಸ್ಥಾನಗಳಿಗೆ ಸ್ಪರ್ಧೆ ಕೂಡ ಇದೆ. ಇದು ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಪೆರುಮುದೆ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ದಡ್ಕ. ഈ മത്സരം കഴിഞ്ഞാൽ ഈ പന്ത്യ മുಗಿದೊಡನೆ ವನಿತೆಯರ ಸೆಮಿಫೈನಲ್ ಬಂಟರ ಸಂಘ ಮಂಜೇಶ್ವರ ಮತ್ತು ಫ್ರೆಂಡ್ಸ್ ಕುಡುಪಲ್ದಡ್ಕಯ್ಯ ತಂಡ ಪ್ರವೇಶ ದ್ವಾರಕ್ಕೆ ಬರುವಂತೆ ಸೂಚನೆ. ಮಹಿಳಾ ವಿಭಾಗದ ಸೆಮಿಫೈನಲ್ ನಂಬರ್ 1 ಕುಡುಪಲ್ದಡ್ಕಯ್ಯ ವಿರುದ್ಧವಾಗಿ ಬಂಟರ ಸಂಘ ಮಂಜೇಶ್ವರ. ಬಳಿಕ ದ್ವಿತೀಯ ಸೆಮಿಫೈನಲ್ ಧೂಮಾವತಿ ಪಟ್ರೆ ಬಿ ವಿರುದ್ಧವಾಗಿ ಉಡುಪಿ ಫ್ರೆಂಡ್ಸ್ ಬಿ. आहा 505 किलो अंतर्गत पुरुषों की ये रस्सी की खिंचाखिंच कार्यक्रम का ये दूसरी सेमीफाइनल मुकाबला चल रहा है. एक तरफ से भारती कुडपलदड़का, दूसरी तरफ है दुर्गा. आहा पेरुमदे फिलहाल कुडपलदड़का क्या टीम है, लाजवाब टीम है. और पहला अवसर अपनी ओर ആദ്യ അവസരം സ്വന്തമാക്കിക്കൊണ്ട ഭാരതി ഫ്രണ്ട്സ് കുടുപ്പൽതടുക്ക. അടുത്ത 2 സെറ്റുകൾ ബാക്കി നിലയ്ക്ക് അത് കഴിഞ്ഞാൽ ഇവിടെ സ്ത്രീകളുടെ സെമി ಫೈನಲ್ ಮತ್ಸರಗಳು. ಬಂಟರ ಸಂಘ ಮಂಜೇಶ್ವರ ಈ ವನಿತರ ತಂಡ ಬನ್ನಿ, ಫ್ರೆಂಡ್ಸ್ ಕುಡುಪಲ್ದಡ್ಕ ಈ ತಂಡ ಬನ್ನಿ. ಪ್ರವೇಶ ದ್ವಾರಕ್ಕೆ ಶೀಘ್ರದಲ್ಲೇ ಬರುವಂತೆ ಕೋರಿಕೆ ಆಯ್ತು. ಬೇಗ ಬತ್ತಡ ಬೇಗ ದುಂಬು ಪೋಲಿ. ಸೆಕೆಂಡ್ ಸೆಮಿಫೈನಲ್ ಉಡುಪಿ ಫ್ರೆಂಡ್ಸ್ ಬಿ ಬಕ್ಕ ಧೂಮಾವತಿ ಪಡ್ರೆ ಬಿ. ಅಪ್ಪೆನಗಲ ಸೆಮಿಫೈನಲ್ ಐ ಬಕ್ಕ ನೆತ್ತ ಮೂಜನೇ ಸ್ಥಾನ ಬಕ್ಕ ಫೈನಲ್ ಬಕ್ಕ ಅಪ್ಪೆನಗಲ ಮೂಜನೇ ಸ್ಥಾನ ಬಕ್ಕ ಫೈನಲ್ ಆಯ್ತು ಬಕ್ಕ ಇನಾಮನು ಪಟ್ಟಣ ಕ್ಲೇಸ್ ರೆಡ್ ಕ್ಯಾಟರ್ಗೆ ಆಟೆ ಮುಗಿಯುಂಡು ಬಕ್ಕ 500 ಕಿಲೋ ಬಕ್ಕ ಗ್ರಿಪ್ಪದ ಮ್ಯಾಚ್ ಶುರು ಮಲ್ಪುವ.
ನೋಡಿ, ಈ ಪಂದ್ಯದ ತರುವಾಯ 600 ಕಿಲೋ ಮತ್ತು ಗ್ರಿಪ್ ವಿಭಾಗದ ಸ್ಪರ್ಧೆ. ಗ್ರಿಪ್ ವಿಭಾಗದಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಅದರಲ್ಲಿ ಒಂದು ವಿಶೇಷ ಕಿಶನ್ ರವರ 8 ಬಹುಮಾನಗಳಿವೆ. 4 ಅಲ್ಲ, ಅಲ್ಲಿ 8 ಬಹುಮಾನಗಳಿವೆ. ಟ್ರಾಫಿದು ಒಂದು ಮಲ್ಲ ಟ್ರಾಫಿ ಗ್ರಿಪ್ಗ ആരംഭം കുറിച്ചിരിക്കുന്നു പ്രിയമുള്ളവരെ. ഇത് രണ്ടാം ഊഴം. ഭാരതി കുടുംബൽ തടുക്കെതിരായി മത്സരിക്കുന്ന ദുർഗ പെരുമതയ്ക്കിത് വിജയിച്ചേ തീരൂ. ആഹാ, ത്രസിപ്പിക്കുന്ന നിമിഷങ്ങൾ സമ്മാനിച്ചുകൊണ്ട് ഇത് ഊർജസ്വലരായ ചെറുപ്പക്കാരുടെ ആവേശകരമായ പോരാട്ടമാണ്. കമ്പവലി വടംവലി. വടത്തിൽ മാന്ത്രികർ തീർക്കുന്ന നിരവധി പ്രതിഭകളെ സമ്മാനിക്കുന്ന കാസർഗോഡൻ കമ്പവലിയുടെ വമ്പൻ താരങ്ങളെ പങ്കെടുപ്പിച്ചുകൊണ്ട് ഫൈനലിൽ ഭാരതി കുടുംബൽ തടുക. അഭിനന്ദനങ്ങൾ. അങ്ങനെ പുരുഷൻ വ്യോമമാരുടെ 505 കിലോ വിഭാഗത്തിൽ ഇനി 2 മത്സരങ്ങൾ മാത്രം. ഒന്ന് തേർഡ് പ്ലേസർ, ഒന്ന് ഫൈനൽ. ഇങ്ങനെ വനിതാ വിഭാഗത്തിൽ സെമി ഫൈനൽ ആരംഭിക്കുമ്പോൾ ലെറ്റ്സ് വെൽക്കം ഫോർ സെമി ഫൈനൽ നമ്പർ 1 ಬಂಟರ ಸಂಘ ಮಂಜೇಶ್ವರ and ಫ್ರೆಂಡ್ಸ್ ಕುಡುಪಲ್ ತಡಕ. ಕಲಪಾನ್ ಬನ್ನಿ ಬಲೆ ಟೀಮಿಜ ಅಪ್ಪನಕಲ ಟೀಮಿಜ ಬಂಟರ ಸಂಘ ಮಂಜೇಶ್ವರ ಫ್ರೆಂಡ್ಸ್ ಕುಡುಪಲ್ ತಡಕ. ಉಡುಪಿ ಫ್ರೆಂಡ್ಸ್ ಬಿ ಬಕ ಧೂಮಾವತಿ ಪಡ್ರೆ ಸುರತ್ಕಲ್. ನಮ್ಮ ಊರ್ದ ಟೀಮ್ ಬರೋದುಂಟು ಬಂದುಲ್ಲ. ಸೆಮಿಫೈನಲ್ ಗೆದ್ದಿನಂಚಿನ ಮಂಜೇಶ್ವರದ ಬಣ್ಣದ ಅಪ್ಪನಕಲ್ಲ ಗಟ್ಟಿ ಮುಡಿದ ಟೀಮ್ ಬಂಟರ ಸಂಘ ಮಂಜೇಶ್ವರ. ಕುಡುಪಲ್ ತಡಕ ಬಲೆ ಫ್ರೆಂಡ್ಸ್ ಕುಡುಪಲ್ ತಡಕ ಬಲೆ ಫ್ರೆಂಡ್ಸ್ ಕುಡುಪಲ್ ತಡಕ. ಸೆಮಿಫೈನಲ್ ಪರಸ್ಪರ ಪರಿಚಯ ಉಪ್ಪುನ ಮೋನೆಲು ಪ್ರಾಯಶಃ ಬಂಟರ ಸಂಘ ಮಂಜೇಶ್ವರ ಬಂಡ ಈ ಟೀಮದ ಗುರುಕುಲು ಪನ್ಪೇರು ನಡೆದವರ ಒಂದು ಯುದ್ಧದ ಕಡಟ ಗುರು ಶಿಷ್ಯನ ಬಾಂಧವ್ಯ ಇಚ್ಚಿಗೆ ಗುರುಕುಲ್ನ ಬಾಂಧವ್ಯ ಉಪ್ಪನ ಕಡಿಮೆಗೆ ಗೆಲ್ಪುನ ಮುಖ್ಯಗೆ ಒಂಜಿ ಸೂಚನೆ ಈಗಲ್ನ ಕಿಶನ್ ಆಂಜನೇಯ ಮೇರ್ನ ಗಾಡಿದಕ್ಕಿ ಏರ್ನೋ ಕೈಟ್ ಗೊತ್ತಿರಿಗೆ ಆ ಏರ್ನ ಕೈಟಿಂದ ಯಾರಿಗೆ ನೆನಪಿಜ್ಜಿ ಆ ಕಿಶನ್ ಗಾಡಿದಕ್ಕಿ ಓಲ್ಡು ಕಿರಣರೇ ಇರಬಲೆಗೆ ಕಿರಣ್ ನಮ್ಮ ಅಧ್ಯಕ್ಷರ ಬಲೆ ಅಧ್ಯಕ್ಷರು ಕಿರಣ್ ಇಡಬಲೆ. ಸೆಮಿಫೈನಲ್ ಒಂದೇ ರೌಂಡ್ಗೆ ಪ್ರದೀಪೇರು ಬಂಡಿರ್ದ ಬಂಡ ಕುಡುಪದ ಅಕ್ಲೆಗೆ ಬಲ್ಲದ ಮ್ಯಾಚ್ ಕಲ್ಪಾಯಿನ ಟೀಮಿಗೆ ಬಂಟರ ಸಂಘ ಮಂಜೇಶ್ವರ ನಡೆದವರು ಅಕ್ಲೆಗೆ ರೆಸ್ಪೆಕ್ಟ್ ಕೊರೋದಿಲ್ಲ ನಮ್ಮ ಕುಡುಪದ ಆಟಗ ಟೀಮ್ ಒಂಜಿ ವೈಪಾಟಿಗೆ. ಒಂದು ನಿಮಿಷ ಬಿಸಿಲು ಪಾಡೋಚಿ ರೋಹನ್ ರೇ ಭಗದಾನ್ ಸರ್ ಆ ಸೆಕೆಂಡ್ ಪ್ಲೇಯರ್ ಏರಿದು ಗೊತ್ತಾಂಡಿ ಲಾಸ್ಟ್ ಸೆಕೆಂಡ್ ಆ ಕಬಡ್ಡಿದ ಪ್ಲೇಯರ್ ನೀತು ಶೆಟ್ರ್ನ ಅಕ್ಕ ಅದೇ ಎಸ್ ಓಕೆ ವೆರಿ ಗುಡ್. ಲಾಸ್ಟ್ ನೀತು ಶೆಟ್ರ್ನ ಶ್ರೀಮತಿಯಾ ಓ
ಒಂದು ಸ್ವಾಗತ ಹೆಂಗ್ ಗುರ್ತದಿಗೀಜೆ ನಮಸ್ಕಾರ ಅಕ್ಕ. ಸೊ ಕಬಡ್ಡಿಡ್ ಯಜಮಾನಿರು ಬಲ್ಲಡ್ ಯಜಮಾನ್ಯತೆ ಕುಟುಂಬ ಪೂರ ಕ್ರೀಡೆಡ್. ಎಸ್ ವೆರಿ ಗುಡ್. ಹೇ ಪ್ರಭು ಅಂಚ ಫೈನಲ್ಗೆ ಬಂಟರ ಸಂಘ ಮಂಜೇಶ್ವರ. Soldiers, don't give yourselves to brutes. Men who despise you, enslave you, regiment your lives, tell you what to do. ಮಹಿಳಾ ವಿಭಾಗದ ಫೈನಲ್ ಪಂದ್ಯಕ್ಕೆ ಒಂದು ತಂಡ ಇದೀಗ ತಾನೇ ತೆರೆಗಡೆಯಾಗಿದೆ. ಬಂಟರ ಸಂಘ ಮಂಜೇಶ್ವರ. ಇನ್ನೇನು ದ್ವಿತೀಯ ಸೆಮಿಫೈನಲ್ ಉಡುಪಿ ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಧೂಮಾವತಿ ಪಟ್ರೆ ಬಿ. ಧೂಮಾವತಿ ಪಟ್ರೆ ಉಡುಪಿ. ಗಮನಿಸಿ 600 ಕಿಲೋ ವಿಭಾಗದ ಪಂದ್ಯ ಆರಂಭವಾಗಲಿದೆ. ಈ ಎರಡು ವಿಭಾಗಗಳ ಪ್ರಶಸ್ತಿ ಪ್ರದಾನ ಒಂದು 10 ನಿಮಿಷಗಳ ಕಾರ್ಯಕ್ರಮದ ಬಳಿಕ ಮೊದಲ ಪಂದ್ಯ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಿಕ ಮತ್ತು ಶ್ರೀ ರಾಮಾಂಜನೇಯ ಮೂಡಬಿದ್ರೆ. ಎರಡನೇ ಸ್ಪರ್ಧೆಯಲ್ಲಿ ಜೈ ಹನುಮಾನ್ ಸೋಂಕಾಲ ವಿರುದ್ಧವಾಗಿ ಧೂಮಾವತಿ ಸುರತ್ಕಲ್. ಮೂರನೇ ಸ್ಪರ್ಧೆಯಲ್ಲಿ ಜೈ ಹನುಮಾನ್ ಸೋಂಕಾಲ ವಿರುದ್ಧವಾಗಿ ಫ್ರೆಂಡ್ಸ್ ಕುಳೂರು. ನಾಲ್ಕನೇ ಸ್ಪರ್ಧೆ ಎಂಎಫ್ಸಿ ಮಂಗುಲಿಮಾರ್ ಬಿ ವಿರುದ್ಧವಾಗಿ ಶ್ರೀ ರಾಮ ಭಕ್ತಾಂಜನೇಯ ಬಿಸಿ ರೋಡ್. ಪಂಚಮ ಪಂದ್ಯದಲ್ಲಿ ಎಂಎಫ್ಸಿ ಮಂಗುಲಿಮಾರ್ ತಂಡಕ್ಕೆ ನೇರ ತೇರ್ಗಡೆಯಾದ್ರೆ 6ನೇ ಸ್ಪರ್ಧೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಿಕ ತಂಡಕ್ಕೆ ನೇರ ತೇರ್ಗಡೆ. ಒಟ್ಟು 10 ತಂಡಗಳು 600 ಕಿಲೋ. ಎಸ್ ಉಡುಪಿ ಮೊದಲಿಗೆ ಧೂಮಾವತಿ ಪಟ್ರೆ ಅತ್ಯಂತ ಪ್ರಬಲ ಕಾಸರಗೋಡು ತಂಡದ ವಿರುದ್ಧ ಗೆಲುವನ್ನು ದಾಖಲಿಸಿದಂತಹ ನಮ್ಮ ಸುರತ್ಕಲ್ನ ಅಪ್ಪೆರಗಲು ಬರೋದಿಲ್ಲ ಧೂಮಾವತಿ. ನೆಗೆ ತುಂಬತ್ತಾದ ಉಡುಪಿ ಬಲೆ ಉಡುಪಿ ಎ ತಂಡ ಮೊದಲ ಸುತ್ತಲ್ಲಿ ನಿರ್ಗಮನ ಕಂಡ್ರೆ ಬಿ ತಂಡ ಪ್ರಬಲ ಹೋರಾಟದೊಂದಿಗೆ ಇದೀಗ ಸೆಮಿಫೈನಲ್ ತಲುಪಿದೆ. ಅಲ್ಲಿಂದ ಫೈನಲ್ ಸಾಧ್ಯನಾ? ಉಡುಪಿ ಬಲೆ and opportunity ಧೂಮಾವತಿ ಪಡ್ರೆ ನೆಟ್ಟ ಬಲೆ ಧೂಮಾವತಿ ಪಡ್ರೆ ಪ್ರಬಲ ತಂಡ ಕಾಸರಗೋಡು ಸಿಂಗಿಂಗ್ ತಂಡದ ವಿರುದ್ಧ ಅಧಿಕೃತ ಜಯವನ್ನು ದಾಖಲಿಸಿಕೊಂಡು ಸೆಮಿಫೈನಲ್ಗೆ ಲಡ್ಗೆಟ್ಟಂತಹ ತಂಡ ಇದು ಸುರತ್ಕಲ್ನ ಘಟಾನುಘಟಿ ತಾರೆಗಳ ಸಂಗಮ ಧೂಮಾವತಿ ಪಡ್ರೆ ಸುರತ್ಕಲ್. ಪದೊನ್ಲೆ ಲಾಸ್ಟ್ ಇಂತೋಲೆ 5 ಉಳೈ ಬರಡು ರೆಡಿ ಐತೆ ನೋಡಿ. ಈ ಪಂದ್ಯದ ಬಳಿಕ 505 ಕಿಲೋ ವಿಭಾಗದ ತೃತೀಯ ಸ್ಥಾನಕ್ಕಾಗಿ ಶಿವಶಕ್ತಿ ಶಿವಾಜಿನಗರ ಸುಳ್ಯ ವಿರುದ್ಧವಾಗಿ ಶ್ರೀದುರ್ಗ ಪೆರುಮುದೆ ತಂಡವನ್ನು ಬನ್ನಿ. 505 ಕಿಲೋ ವಿಭಾಗದ ತೃತೀಯ ಸ್ಥಾನಕ್ಕಾಗಿರತಕ್ಕಂಥ ಪಂದ್ಯ ಶ್ರೀದುರ್ಗ ಪೆರುಮುದೆ ಬಿ ಮತ್ತು ಶಿವಶಕ್ತಿ ಶಿವಾಜಿನಗರ. ಆ ಬಳಿಕ ರಾಯಲ್ ಸ್ಟಾರ್ ಪೆರ್ಲಡ್ಕ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಿಕ 550 ಕಿಲೋ ವಿಭಾಗದ ಫೈನಲ್. ವೈಭೋಜಕ ಪಟ್ರದಕ್ಲೆ ವೈಭೋಜಿ ಪತ್ತೊನ್ಲೆ ಯಾವ ಮ್ಯೂಸಿಕ್ ಒಂಚೂರು ಸ್ಲೋ. ಓಕೆ ಬಿಸಿಲು ಬತ್ತಿ ಬಗ್ಗೆ ಇರುಪಾಡ್ಲೆ ಆಂಡೆ ಅಜ್ಜ ಅಣ್ಣ ಸಡನ್ ಒಂಜೆ ವೈಪಾಟಿ ಪಟ್ರೆ ತಗ್ಲು ಬಂಡ ಅಂಚ ಅಬ್ಬಬ್ಬ ವಾ ಬಲ ವಾ ಶಕ್ತಿ. ಲವ್ಲಿ ಪರ್ಫಾರ್ಮೆನ್ಸ್ ವುಮೆನ್ಸ್ ಸೆಕ್ಷನ್ ವುಮೆನ್ಸ್ ಟೀಮ್ ಆಫ್ ಧೂಮಾವತಿ ಪಟ್ರೆ ಉತ್ತರ ಬಿಡುಪುಚೇರಿ. ಶಿವಶಕ್ತಿ ಶಿವಾಜಿನಗರ ಸುಳ್ಯ ಅಂಡ್ ಶ್ರೀದುರ್ಗ ಪೆರುಮುದೆ ಈ ಎರಡು ತಂಡಗಳು ತೃತೀಯ ಸ್ಥಾನಕ್ಕಾಗಿರತಕ್ಕಂಥ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಬರುವಂತೆ ಮನವಿ.
ರೆಡಿ ಅಲ್ವಾ? ಈ ಸಂದರ್ಭದಲ್ಲಿ ನಾವು ನಮ್ಮೊಂದಿಗೆ ಆತ್ಮೀಯರಾದಂಥ ನಮ್ಮ ಬೆನ್ನೆಲುಬು, ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಸಲಹೆ ಸೂಚನೆಯನ್ನು ನೀಡುವಂತವರು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಭಟ್ ಕಡಿಮ ತೀರ್ಥ ಇವರ ಆಗಮನವಾಗಿದೆ. ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವದಿಂದ ಸ್ವಾಗತವನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಇವರಿಗೆ ಆಂಜನೇಯ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರಾಗಿರುವ ಶ್ರೀಯುತ ಶರತ್ ಆಂಜನೇಯ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಶರತ್ ಆಂಜನೇಯ. ಶ್ರೀ ಶರತ್ ಆಂಜನೇಯ ಎಲ್ಲಿದ್ರು ವೇದಿಕೆ ಕಡೆ ಬರಬೇಕು. ಶ್ರೀಯುತ ಶ್ರೀನಿವಾಸ್ ಭಟ್ ಇವರನ್ನ ಫೈನಲ್ಗೆ ಭಟ್ರೆ. ಉಡುಪಿದಕ್ಲೆ ಒಂಜಿ ಮೂಜಿನ ಸ್ಥಾನಕ್ಕೆ ಒಂಜಿ ಗೊಬ್ಬುಂಡು ರೆಡ್ ಆಂಜನಕಲ ಗೊಬ್ಬು ಐಬಕ್ಕನಿಕ್ಲೆ ಗೊಬ್ಬು ಮೂಜಿನ ಸ್ಥಾನಕ್ಕೆ ಒಂಜಿ ಗೊಬ್ಬುಂಡು ಫೈನಲ್ಗೆ ಎಂಟರ್ ಆಗ್ತಾರೆ ನಿಕ್ಲೆ ನನ್ನ ರೆಡ್ ಗೊಬ್ಬುದ ಬಗ್ಗೆ ಅನಿಕ್ಲ ಫೈನಲ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಶ್ರೀನಿವಾಸ್ ಭಟ್ ಅವರನ್ನ ನಮ್ಮ ಸದಸ್ಯರಾಗಿರುವ ಶ್ರೀಯುತ ಮುರಳಿ ಕುಚ್ಚಿಕಡಿ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Yes, we are moving. Third placer match in under 505 kg of men's. Inviting team Sri Durga Permude and team Shiva Shakti Shivajinagar Sulya. Permude, bale bale. ಹಾಗೆ ವೇದಿಕೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಪ್ರವೀಣ್ ಕೋಟ್ಯಾನ್ ಜಿ ಎಂಟರ್ಪ್ರೈಸಸ್ ಹೊಸಂಗಡಿ ಇದರ ಮಾಲಕರಾಗಿರುವ ಶ್ರೀಯುತ ಪ್ರವೀಣ್ ಕೋಟ್ಯಾನ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ഇത് മൂന്നാം സ്ഥാനക്കാർക്കും അതുപോലെ തന്നെ നാലാം സ്ഥാനക്കാർക്കുള്ള മത്സരപാഠ ശ്രീ ദുർഗാ പെരുമുദ അതുപോലെ തന്നെ ശിവശക്തി ಶಿವಾಜಿನಗರ್. ಬಂಧುಲೆ ಒಂಜಿ ಭಿನ್ನಯ ಅಪೇಕ್ಷೆ ನಮ್ಮ ಜವನರ್ನ ಒಂಜಿ ನಮ್ಮ ಸದಸ್ಯರಾಗಿರುವ ಶ್ರೀಯುತ ದೀಪಕ್ ಒಂಜಿ ಜವನರ್ನ ರೇಬನ್ ಗ್ಲಾಸ್ ಮುಲೋಲೋ ಮಿಸ್ ಆತಂದೆ ಚೂರ್ ನಿಕ್ಲು ಕೈ ಚೂರು ಕಣ್ಣು ತೂರ್ಲೆಗೆ ಕಣ್ಣು ಪುರ ತೂಂಡ ತಿಕ್ಕಂಡ ಕುರ್ಲೆಗೆ ಸರಿ ಸುಮಾರು 6,000 ನಾವು ಕ್ರಯ ಉಪ್ಪುನಂಚಿನ ರೇಬನ್ ಗ್ಲಾಸ್ ಆ ಜವನರಿಗೆ ಬೇಜಾರ ಬಲ್ಲಿಗೆ ಒಂಜಿ ಕಣ್ಣವ ತೀರ್ಥದ ಮನ್ನದ ಗೊಬ್ಬುಡು ಬಲ್ಲದ ಗೊಬ್ಬುಡು ಬತ್ತದ ಬೇಜಾರದ ಇಲ್ಲಗೆ ಪೋಯ ಬಲ್ಲಿಗೆ ಅಂಚ ಒಂಚೂರು ತೂಲೆಗೆ ರೇಬನ್. ನಮ್ಮ ಸದಸ್ಯರಾಗಿರುವ ಶ್ರೀಯುತ ಪ್ರಕಾಶ್ ಕುಂಜತೂರು ಇವರು ಶ್ರೀಯುತ ಪ್ರವೀಣ್ ಕೋಟ್ಯಾನ್ ಅವರಿಗೆ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ವಿನಂತಿ. ಇದೀಗ ಗೆಲ್ಲುವ ತಂಡಕ್ಕೆ 2,000, ಸೋಲುವ ತಂಡಕ್ಕೆ 1,000. ಇದು ತೃತೀಯ ಸ್ಥಾನಕ್ಕಾಗಿರತಕ್ಕಂತಹ ಪಂದ್ಯ. ಬಲ್ಲ ವಿಸಿಲಿ ಪಾಡಿಬೇಕ ಬರ್ಲೆ ಹತ್ತಿರ ಪಾಡೋಸಿ. ആഹാ ഇതാ മൂന്നാം സ്ഥാനക്കാർക്കും നാലാം സ്ഥാനക്കാർക്കുള്ള പോരാട്ടമാണിത്. ശ്രീ ദുർഗ പെരുമുദ ರಾಯಲ್ ಸ್ಟಾರ್ ಪರ್ಲಡ್ಕ ಭಾರತಿ ಫ್ರೆಂಡ್ಸ್ ಕುಟುಂಬ ತಡಕ 505 ಕಿಲೋ ವಿಭಾಗದ ಪಂದ್ಯಾಟದ ಫೈನಲ್ಗಾಗಿ ತಾವುಗಳು ವೇಗವಾಗಿ ಪ್ರವೇಶ ದ್ವಾರಕ್ಕೆ ತಲುಪುವಂತೆ ಕೋರಿಕೆ. ಆ ಬಳಿಕ ಮಹಿಳಾ ವಿಭಾಗದ ತೃತೀಯ ಸ್ಥಾನಕ್ಕಾಗಿರತಕ್ಕಂಥ ಪಂದ್ಯ ಒಂದು ಕಡೆ ಉಡುಪಿ ಫ್ರೆಂಡ್ಸ್ ವಿರುದ್ಧವಾಗಿ, ಇನ್ನೊಂದು ಕಡೆ ತಂಡ ಭಾರತಿ ಕುಡುಪಲ್ ತಡಕ ಫ್ರೆಂಡ್ಸ್ ಕುಡುಪಲ್ ತಡಕ ಉಡುಪಿ ಫ್ರೆಂಡ್ಸ್ ಬಿ ತಂಡ ತೃತೀಯ ಸ್ಥಾನಕ್ಕಾಗಿರ್ತಕ್ಕಂಥ ಸ್ಪರ್ಧೆಗಾಗಿ ತಾವುಗಳು ಒಳಬರುವಂತೆ ಪ್ರವೇಶ ದ್ವಾರಕ್ಕೆ ತಲುಪುವಂತ ಸೂಚನೆ. ಉಡುಪಿ ಫ್ರೆಂಡ್ಸ್ ಬಿ ಮತ್ತು ಫ್ರೆಂಡ್ಸ್ ಕುಡುಪಲ್ ತಡಕ ಎ.
ಈ ಪಂತ ಆಯ್ ಪೆಟ್ಟಿಗೆನೆ ಅಪ್ಪೆನಗಲ್ನ 3ನೇ ಸ್ಥಾನದ ಗೊಬ್ಬು ಒಂದು ಫೈನಲ್ എടുത്ത് അത്യാവസരത്തിൽ ഇവിടെ പെരുമുത് സ്വന്തമാക്കുമ്പോൾ രണ്ടാമത്തെ സെറ്റിന് വേണ്ടിയുള്ള പോരാട്ടമാണ് പ്രിയമുള്ളവരെ. അങ്ങനെ പെരുമുത 3ാം സ്ഥാനം കൂടി ഇവിടെ സ്വന്തമാക്കുകയാണ്. ಪಂದ್ಯಗೊಡ್ಡಗ ತೃತೀಯ ಸ್ಥಾನಿಗಳು ಶ್ರೀದುರ್ಗ ಪೆರುಮುದ, ಚತುರ್ಥ ಸ್ಥಾನಿಗಳು ಶಿವಾಜಿ ನಗರ್. ಇನ್ನು ಬರಬೇಕಿದೆ ಈ ಒಂದು 505 kg ಭಾಗದ ಫೈನಲ್ ಸ್ಪರ್ಧೆಗೆ 2 ಬಲಾಢ್ಯ ತಂಡಗಳು. ರಾಯಲ್ ಸ್ಟಾರ್ ಪೆರ್ಲಾಡ್ಕ ವಿರುದ್ಧವಾಗಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡ್ಗ. യെസ്, സ്വാഗതം ചെയ്യാം. 580 കിലോ വിഭാഗത്തിൽ മത്സരിക്കുന്ന ഇരു ടീമുകളും പെട്ടെന്ന് തന്നെ കളത്തിൽ നമുക്ക് അറിയിക്കുകയാണ്. ഒപ്പം ವನಿತಾ ವಿಭಾಗದಲ್ಲಿ ನೋಡಿ, ವನಿತೆಯರ ತೃತೀಯ ಸ್ಥಾನ ಆಮೇಲೆ ನಡೆಸುವಂತದ್ದು. ಇದೀಗ ವನಿತೆಯರ ಬಲೆ 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 ಬರಡು ಲೇಡೀಸ್ ಟೀಮ್ ಬರಡು ಕಾಪೋಚಿ ಬರಡು ಲೇಡೀಸ್ ಬರಡು ಉಡುಪಿ ಬಲೆ ಬಲೆ ಹೋಯ್. ಫ್ರೆಂಡ್ಸ್ ಕುಡುಪಲ್ ತಡ್ಕ ಅಪ್ಪೆನಗಲ್ಲ ಥರ್ಡ್ ಪ್ಲೇ 3ನೇ ಸ್ಥಾನಕ್ಕಾಗಿ ಆದುಪಂಚಿನ ಇಂಜು ಗೊಬ್ಬು ಗೆದ್ದ 2,000 ಸೋತಾಗ 1,000 ಉಡುಪಿ ದಕ್ಕಲು ಬರ್ತೀರಿ. ನನ್ನ ಬಲೆ ಕುಡುಪಲ್ ತಡ್ಕ ಪ್ರದೀಪೇನೆ ಬಲೆ ಕುಡುಪಲ್ ತಡ್ಕ ಬಲೆ ಪ್ರದೀಪರ್ ನಟೀನ್ ಕುಡುಪಲ್ ತಡ್ಕ. ഈ മത്സരം കഴിഞ്ഞാലുടനെ അടുത്തത് 505 kg വിഭാഗത്തിന്റെ ഫൈനൽ മത്സരമാണ്. പെർലടുക്ക അതുപോലെ തന്നെ ഭാരതി ഫ്രണ്ട്സ് കുടുംബം തടുക്ക. ಪ್ರದೀಪಣ್ಣ ಟೀಮ್ ಲೆದೊಂದು ಬಲೆ ಕುಡುಪಲ್ ತಡ್ಕ ಉಡುಪಿ ದಕ್ಕಲು ಬೇಗ ಬರ್ತದೇರು ಬಲೆ ತುಲೆ ಈ ಪಂತನು ತೂಯರ ಬತ್ತಿನದ ಮಾತ ಅಣ್ಣನಕ್ಲೆ ಅವಳು ನಮ್ಮ ಕ್ಲಬ್ದ ಕಟ್ಟಡದ ಮಿತ್ತು ಏರ್ಲಪ್ಪ ಬಲ್ಲಿ ಅವಳು ನಮ್ಮ ಧ್ವನಿ ಮೀಡಿದ ಪೂರ ಸಿಸ್ಟಮ್ ಅವಳುಂಟು ಐನದ ಅವರ ದಯದೀದು ಆಮೇಲೆ ಏರ್ಲಪ್ಪ ಬಲ್ಲಿ ಮಿತ್ತು ಬೋಡೆ ಕುಡುಪಲ್ ತಡಕ ಬಂಟರ ಸಂಘಕ್ಕೆ ಪೈಪೋಟಿಯನ್ನ ನೀಡದೆ ನೇರವಾಗಿ ಆ ತಂಡ ಫೈನಲ್ಗೆ ಲಗೇಟಿದೆ. ಇದೀಗ ನೋಡಬೇಕಾಗಿದೆ. Sube el mic, que vamos para la gozadera full, bebé. ಪತ್ತು ಗಂಟೆ 45 ನಿಮಿಷ ನನ್ನ ಆತಿಜಿ ಪತ್ತೆ ಮುಕ್ಕಲ್ ಆತಿಜಿ ನನ್ನ ಆಜಿನೂತ ಶುರು ಆಡು ಗ್ರಿಪ್ ಶುರು ಆಗಿ ಕೂಡಲೇ ಪಕ್ಕ ಪಟ್ಟನ ಆಪಣ ಒಂಜಿ ಗ್ರಿಪ್ ದ ಒಂಜಿ ಮ್ಯಾಚ್ ಆನಾಗ ಅವಳು ಲೆವೆಲ್ ದ ಮ್ಯಾಚ್ ಆಪಣ ಲೆವೆಲ್ ಗ್ರಿಪ್ ಒಟ್ಟೊಟ್ಟಿಗೆ ಪೋಯಿ ಒಂಜರ ಗಂಟೆ ಆನಾಗ ಮುಗಿಯು. ಇದು 3 ಮತ್ತು 4ನೇ ಸ್ಥಾನಗಳಿಗಿರುವಂತಹ ಪಂದ್ಯ ಸ್ಪರ್ಧೆ. ತದಬಳಿಕ ಈ ಒಂದು ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆ ಕೂಡ ನಡೆಯಲಿದೆ. ಅದಕ್ಕಿಂತ ಮೊದಲು 505 kg ವಿಭಾಗದ ಫೈನಲ್ ಸ್ಪರ್ಧೆ ನಡೆಯಲಿದೆ. ಈ ಪಂದ್ಯ ಮುಗಿದೊಡನೆ ರಾಯಲ್ ಸ್ಟಾರ್ ಪರ್ಲಡ್ಕ ಮತ್ತು ಭಾರತಿ ನಡುವೆ ಫೈನಲ್.
റോയൽ സ്റ്റാർ പെർലടുക്ക ഭാരതി ഫ്രണ്ട്സ് കുടുംബൽ തടുക പുരുഷ വിഭാഗത്തിലെ ഫൈനൽ മത്സരം മത്സരിക്കാൻ ടീമുകൾ എത്തണമെന്ന് അറിയിക്കുകയാണ്. അതിനുശേഷമായിരിക്കും വനിതകളുടെ ഫൈനൽ. അതിനുശേഷം സമ്മാനദാന ചടങ്ങ്. ഒപ്പം 600 കിലോ ഗ്രിപ്പ് മാതൃകയിലുള്ള മത്സരം ആരംഭിക്കും. ഗ്രിപ്പും 600 ഒപ്പത്തിനൊപ്പമാണ് ആരംഭിക്കുക. മത്സരിക്കുന്നത് മറക്കരുത്. ടീമുകൾ റെഡിയായി നിൽക്കണമെന്ന് അറിയിക്കുന്നു. 600 കിലോ വിഭാഗത്തെ മൊത്തം പന്ത്യതള്ളി ഭാരതി ഫ്രണ്ട്സ് കുടുംബൽ തടുക ശ്രീ രാമാഞ്ജനേയ മുടബിദ്ര. ವನಿತೆಯರಲ್ಲಿ ತೃತೀಯ ಸ್ಥಾನ ಯಾರಿಗೆ? ಕುಡುಪಲ್ ತಡಕ ಭಾರತಿ. ಸೊ ಸೊಲ್ಮೇಲು ಅಪ್ಪೆನಕಲ್ ನನ್ನ ಫೈನಲ್ ಮಾತ್ರ ಬಾಕಿ ಒಪ್ಪುನಿ. ಸೊ ಚತುರ್ಥ ಸ್ಥಾನ ಫ್ರೆಂಡ್ಸ್ ಉಡುಪಿ, 3ನೇ ಸ್ಥಾನ ಫ್ರೆಂಡ್ಸ್ ಕುಡುಪಲ್ ತಡಕ, ನನ್ನ 2ನೇ 1ನೇ ಸ್ಥಾನ ಏರಿಗೆ ಬಂದ ಪ್ರಶ್ನೆ ಯಾಕೆ ತುಂಬತ್ತಾದೆ. വര 55 കിലോ വിഭാഗത്തിൽ മത്സരിക്കുന്ന കലാശക്കൊട്ടിലെ കിടക്കുകയാണ്. ഇത് ഫൈനലാണ് പ്രിയമുള്ളവരെ. 2 പ്രമുഖ ടീമുകൾ ഒരു ഭാഗത്ത് അണിനിരക്കുമ്പോൾ ഏത് ടീം ഈ ടൂർണമെന്റിൽ 6000 രൂപ എന്ന ഒന്നാം സമ്മാനത്തിന് അർഹത നേടും. ലെറ്റ്സ് വെൽക്കം ഫോർ ദ ഫസ്റ്റ് ഭാരതി കുടുംബൽ തടുക. ഭാരതി ഫ്രണ്ട്സ് കുടുംബത്തോടെ കരുത്തന്മാരിതാ കളത്തിൽ ഇറങ്ങുകയാണ് പ്രിയമുള്ളവരെ. കൈയടിച്ച് തന്നെ സ്വീകരിക്കേണ്ട മത്സരമാണ്. എതിരാളി റോയൽ സ്റ്റാർ പെർലഡിക്ക. നിങ്ങളും ദയവ് ചെയ്ത് കളിക്കളത്തിൽ ഇറങ്ങണമെന്ന് അറിയിച്ചുകൊള്ളുന്നു. അതെ, പിറകിൽ ഇതാ തൊട്ട് പിറകിൽ റോയൽ സ്റ്റാർ പെർലഡിക്ക എത്തിയിരിക്കുകയാണ്. ಹಲೋ, ಆ ಸೌಂಡ್ ಒಂಚೂರು ಎಲ್ಲಿ ಉಂಟು? ಎಸ್ ನೋಡಿ, ಇಲ್ಲಿ ಆಟಗಾರರಿಗೆ ಶುಭ ಕಾಮನೆಗಳನ್ನ ಅರ್ಪಿಸಲು ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಅಂಕಣಕ್ಕೆ ಇಳಿಬೇಕು. 505 ಕಿಲೋ ವಿಭಾಗದ ಫೈನಲ್ ಆಗಿದೆ. ಈ ಫೈನಲ್ ನಲ್ಲಿ ಭಾಗವಹಿಸುವ ಈ ತಂಡಗಳಿಗೆ ಶುಭ ಹಾರೈಕೆಯನ್ನು ನೀಡುವಂತೆ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನ ಆಹ್ವಾನಿಸುತ್ತಾ 2 ತಂಡಗಳು ಬಹಳಷ್ಟು ಸಾಲಾಗಿದೆ. ಕುಡುಪಲ್ ತಡಕ ಅಂದ್ರೆ ನಮ್ಮ ಬೆಳ್ಳಿಗೆ, ನಮ್ಮ ಮುಳ್ಳೇರಿಯ ಸಮೀಪದ ಫ್ರೆಂಡ್ಸ್ ಬೆಳ್ಳಿಗೆ ಆ ತಂಡದ ಪರವಾಗಿ ಆಡುವಂತಹ ತಂಡ ಇಲ್ಲಿ ಕಣ್ಬ ತೀರ್ಥದಲ್ಲಿ ಫ್ರೆಂಡ್ಸ್ ಕುಡುಪಲ್ ತಡಕ ಅಥವಾ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ನಾಮಾಂಕಿತ ಆ ತಂಡದಲ್ಲಿ ಆಡ್ತಾ ಇದ್ದಾರೆ. ಇನಿವೆ ಇದೀಗ ಅತಿಥಿಗಳ ಆಗಮನ. ಯಾದವ ಬಡಾಜೆ ಶ್ರೀ ಹರೀಶ್ ಮಾಡ ಅವರ ಘನ ಉಪಸ್ಥಿತಿಯೊಂದಿಗೆ ಶುಭ ಹಾರೈಕೆಯ ಹಸ್ತಲಾಗನ ಕಾರ್ಯಕ್ರಮ ನಡೀತಾ ಇದೆ. പ്രിയമുള്ളവരെ, ഇത് കലാശക്കൊട്ടാണ്. കലാശക്കൊട്ടം ഏത് ടീമാണ് ഈ ടൂർണമെന്റിൽ ഈടുന്ന വിജയ കിരീടവുമായി മുന്നേ അടുത്ത അല്ലെങ്കിൽ വിജയ കിരീടം നേടുന്ന ടീം ഏതാണ് എന്ന് തിരഞ്ഞെടുക്കുന്ന 505 കിലോ വിഭാഗത്തിലുള്ള അവസാന മത്സരത്തിലേക്ക് അടങ്ങുമ്പോൾ ഇതാ ಅತಿಥಿಗಳು ಪರಿಚಯಪಡುമ്പോൾ ಸೊ ಅವಲೇ ಒಂದು ಯಾನ್ ಬರ್ಪೇದ ಬಣ್ಣ ನಮ್ಮ ಊರದಲ್ಲಿ ಗೊತ್ತಾವಡೆ ಏರ್ಪುರವಲ್ಲಿ ಒಂಚೂರು ಬೇಗ പോയി ಪಾತ್ರನ ಬಾರಿ ಕಡಿಮೆ. ಓಕೆ, ಒಂಚೂರು ಮೂಲು ಕ್ಯಾಮರಾ ಕೊರ್ಲೆ, ಕ್ಯಾಮರಾ ಮೂಲು ಕೊರ್ಲೆ, ಯಾನ್ ಮೂಲು ಪಾತಿರೋದು ಬರ್ಪ ಅಂಚಿಗೆ ಬರೋದಿಲ್ಲ. ಒಂದು 8 ಜನ ಉಳ್ಳಿರಪ್ಪ. ಅನ್ಲಿಮಿಟೆಡ್ ಟೀಮ್ ಬಂಡ ಇಂಚನ. ಓಕೆ, നമ്മളെ പേര് രാജു, നമ്മളെ എക്സ്ട്രാ പ്ലെയർ അല്ലേ. ഒറിജിനൽ ടീം ഏതാ? ന്യൂ ഫ്രണ്ട്സ് വെള്ളിയിൽ കളിക്കുന്നത്. നമ്മുടെ അത് അവിടെ ചോദിക്കാം. ഇതിൽ കൂടുതൽ സംസാരിക്കുന്ന ആരാ? നിങ്ങൾ തന്നെ ശ്യാംപൽ. ഓക്കെ, നമ്മുടെ പേരെന്താ? ദീക്ഷിത്. എന്ത് ചെയ്യുന്നു? ഇത് തന്നെ വള്ളി വരയ്ക്കുന്നത്. ഓക്കെ, നമ്മുടെ പേരെന്താ? നമ്മുടെ കുടുംബത്തിലെ ആളല്ലേ? 7 ആളിൽ ഒരാൾ. ഇത് ഏറ്റവും ഇളയതാണോ? ഏറ്റവും ഇളയത്. നമ്മുടെ പേരെന്താ? വിനീത്. ഓക്കെ, ഇത് 2ാമത്തെ ആളാ? എത്രാമത്തെ ആളാ? 3. അതിന്റെ ഇടയിൽ ഒരാളും കൂടി ഉണ്ടല്ലേ. നമ്മള് പേരാ? സന്തോഷ്. നമ്മള് മിഥുൻ, പുനീത്, നവീൻ, ഹരി, നിതിൻ. നമ്മള് എറണാകുളം അല്ലെ? ആഹാ, ദൂര എറണാകുളത്ത് നിന്ന് വന്ന ഒരു വ്യക്തിയാണ് ഈ മത്സരത്തിൽ ഒരു ടീമിന് വേണ്ടി മത്സരിക്കുന്നത്. പ്രത്യേക സ്വാഗതം അദ്ദേഹത്തിന്. ഒരുപാട് വർഷങ്ങളായി കാസർഗോഡ് വടംവലിയുമായിട്ട് അഭേദ്യമായ ബന്ധമുള്ള ആളാണ്. എന്ത് ചെയ്യുന്നു? ഞാനൊരു SHO സൂപ്പർവൈസറാണ്. ഒരു മിനിറ്റ്, വണ്ടി വന്നല്ലോ. സൂപ്പർവൈസറായി ജോലി ചെയ്യുന്നു. എവിടെ?
പായർ. അതുകൊണ്ടാണ് എറണാകുളവും കാസർഗോഡും വടവലയും തമ്മിലുള്ള ഒരു കോമ്പിനേഷൻ. ഓക്കെ, ഇനി കൂടുതൽ സംസാരിക്കണം ഒരുപാട്. ഓക്കെ, നമ്മുടെ പേര് സുനിൽ, നിമിത്. നമ്മുടെ പയ്യന്നൂരിന് ആളാരാ? ഓക്കെ നിബിൻ. ഇതിൽ പേര് തന്നെ ടോട്ടലി ഒരേ വീട്ടിലെ കൺഫ്യൂഷൻ ആണ്. നമ്മൾ പയ്യന്നൂരിന്റെ ആളാണ്. സോ പയ്യന്നൂർ എന്ന് വെച്ചാൽ ഞങ്ങൾക്ക് അറിയാം, ബോംബെ അടക്കമുള്ള ഹെവി വെയിറ്റിൽ സമ്മാനങ്ങൾ നേടിയുള്ള ഒരു പ്രദേശമാണ് കണ്ണൂർ ജില്ലയിലെ പയ്യന്നൂർ. ചോദ്യം ഇതാണ്, ഇവിടെ മഞ്ചേശ്വരം കണ്ണൂർ തീർത്ഥത്തിൽ ആദ്യമായിട്ടാണ് വരുന്നത്? മഞ്ചേശ്വരം വരലുണ്ട്, എൻ്റെ ഫാമിലി റിലേറ്റീവ് ഉണ്ട്. ഒരു വടംവലി താരമായി ആദ്യമായിട്ടാണ്? തീർച്ചയായിട്ടും കേരളക്കരയിലെ അങ്ങോളം ഇങ്ങോളം നിരവധി മത്സരങ്ങളിൽ താങ്കൾ പങ്കെടുത്തിരിക്കാം. എന്നാലും നമ്മുടെ കണ്ണൂർ തീർത്ഥയുടെ ഈ മണ്ണിലെ ഈ പരിപാടിയെ പറ്റി താങ്കൾ എങ്ങനെ വിലയിരുത്തുന്നു? നല്ല സംഘാടകർ, പിന്നെ ഇത്രയും ആൾക്കാരൊന്നും നമ്മുടെ നാട്ടിലുണ്ടാവില്ല. ലേറ്റ് ആയി കഴിഞ്ഞാൽ എല്ലാവരും നല്ല സപ്പോർട്ടിങ്. ಮಿಗೆಲ್ಲ ಊರಿಗೆ ಬಲ್ಲಿಗೆ ಪೋಂಡ ಈತ ಜನ ಉಪ್ಪು ಚೇರಿಕೆ ಕಡಿಮೆ ಜನ ಉಪ್ಪು ಏರಿಕೆ ಅಂಡ ತುಳುನಾಡಿನ ಮಣ್ಣೆಡುತ್ತೂಲೆ ಬಲ್ಲದ ಏತ್ತು ಮಲ್ಲ ಪ್ರೇಮಲುಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್. ಜಾಸ್ತಿ ಪಾತ್ರೆ ಪುರ್ಸത്തിച്ച് ನಮ್ಮ രോഹൻ തൊക്കോട്ട്, ഭഗവാൻ ദാസ് തൊക്കോട്ട്. സോ തീർച്ചയായിട്ടും നമ്മുടെ എല്ലാ മലയാളികളും തന്നെയാണ് എന്നാണ് എന്റെ വിശ്വാസം. സോ പേര് ശ്രീജേഷ്. വടംവലിയിൽ ഒരുപാട് വർഷമായി, 15 വർഷമായി. സോ തീർച്ചയായിട്ടും തുളുനാടിന്റെ മണ്ണിലെ കമ്പവലിയും നിങ്ങൾ അങ്ങോട്ടുള്ള കമ്പവലിയും തമ്മിൽ വ്യത്യാസങ്ങൾ ഉണ്ടായേക്കാം അല്ലെ? പ്രധാനപ്പെട്ട വ്യത്യാസം എന്താ? പ്രധാനപ്പെട്ടത് രണ്ട് വലിയും മിക്സ് ആയിട്ട് ഇങ്ങോട്ട് കുറച്ച് രണ്ട് വലികളും കുറച്ച് കൂടുതലായിട്ട്, അതായത് ഫ്രീ സ്റ്റൈലും പുറം വലിയും തമ്മിൽ കുറച്ച് മിക്സ് ആയിട്ട് ലെവലി ഇവിടെ കൂടുതലായിട്ട് കാണപ്പെടുന്നു. നമ്മുടെ പ്രദേശങ്ങളിൽ കുറച്ച് കുറവാണ്, അത് സെപ്പറേറ്റ് ആയിട്ടാണ് ഉണ്ടാവില്ല. ആ ഒരു മാറ്റമാണ്. ഇവിടുത്തെ സംഘാടനം വളരെ നല്ല സംഘാടനമായിട്ട് നമുക്ക് അനുഭവപ്പെട്ടിട്ടുണ്ട്. വളരെ വളരെ നല്ല സംഘാടനം. ഒരു ചോദ്യം കൂടി, സമയമില്ല. ട്രോഫികൾ വൻ നിരയാണ്. ഒരുപക്ഷെ നിങ്ങൾ നിരവധി 15 വർഷത്തിൽ ഒരുപാട് സ്ഥലങ്ങളിൽ നിങ്ങൾ കമ്പവലി കളിക്കാൻ പോയിരിക്കാം. പക്ഷെ ഇത്രയും വലിയ ഒരു സെറ്റപ്പോട് കൂടി ഇത്രയും ട്രോഫികൾ നൽകുന്ന ടൂർണമെന്റ് ഇതിനേക്കാൾ മുമ്പ് കണ്ടിട്ടുണ്ടോ? ഇല്ല. അത് 4 കാറ്റഗറിയിലും വളരെ മികച്ച ട്രോഫികളാണ് അവിടെ എല്ലാവർക്കും കാത്തിരിക്കുന്നത്. അത് ഒരു വെറൈറ്റി തന്നെയാണ്. ഓക്കെ, കൂടുതൽ സംസാരിക്കണം എന്നുണ്ട്, പക്ഷെ സമയമില്ല. താങ്ക് യു. നമ്മുടെ പേര് കൃപേഷ്, ഗോകുൽ, പ്രണവ്, പൃഥ്വിരാജ്. എല്ലാം പിയിൽ നിന്ന് അവലംബിക്കുന്ന പേരുകൾ. വിഷ്ണു, മനു, രാഹുൽ. നമ്മുടെ കോച്ച് അല്ലേ മധു. സോ തീർച്ചയായിട്ടും കൂടുതൽ സംസാരിക്കാൻ സമയമില്ല, അതുകൊണ്ട് തന്നെ ചോദ്യങ്ങളില്ല. സോ ഓൾ ദ വെരി ബെസ്റ്റ് ഫോർ ബോത്ത് ദ ടീം. നമ്മൾ ಫೈನಲಿലേക്ക് ಕಡಕಂದು ಬಂಧುಗಳೇ, ಈ ಹಗ್ಗ ಜಗ್ಗಾಟದ ಫೈನಲ್ ಕದನವನ್ನ ಆರಂಭಿಸುವಂತ ಸಮಯ. ಪುರುಷರ ವಿಭಾಗದ 505 ಕಿಲೋ ವಿಭಾಗದ ಅಂತಿಮ ಕದನ ಫೈನಲ್. ನಮ್ಮ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಶ್ರೀ ರಾಮಚಂದ್ರ ಕಣ್ವತೀರ್ಥ, ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು. ಇವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಸದಸ್ಯರಾಗಿರುವ ಶ್ರೀಯುತ ಸುನೀಲ್ ತಲಪಾಡಿ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಸ್, ಘನ ಅತಿಥಿಗಳ ಗೌರವ ಉಪಸ್ಥಿತಿಯೊಂದಿಗೆ ಇದೀಗ 505 ಕಿಲೋ ವಿಭಾಗದ ಅಂತಿಮ ಕದನ ಆರಂಭ. ಗೆದ್ದಲ್ಲಿ 6000, ಟೋಟಲ್ 4000. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ ಶ್ರೀಮತಿ ಪ್ರೇಮಲತಾ ಹೊನ್ನೆ. ಇವರನ್ನ ಶ್ರೀಮತಿ ಅಕ್ಷಯ ಕಿಶೋರ್ ಪುಚ್ಚತಬೈಲ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ನಡುವೆ ಮಹಿಳಾ ವಿಭಾಗದ ಫೈನಲ್ ಕದನಕ್ಕಾಗಿ ಬಂಟರ ಸಂಘ ಮಂಜೇಶ್ವರ ಮತ್ತು ಧೂಮಾವತಿ ಪಡ್ರೆ ನನ್ನ ಅಪ್ಪನೊಗಲ ಫೈನಲ್ ಪಂಡ ಒಂಜೊಂಜರ ಫೈನಲ್ ಆಪದು 1000 ಚಾನ್ಸ್ ಉಂಟು ದಾಯಮಂಡ. ಸೂರತ್ ಕಲ್ ಪಡ್ರೆ ಒಂಜಾಂಡ ನಮ್ಮ ಊರ್ದ ಮಂಜೇಶ್ವರದ ಬಂಟರ ಸಂಘ ಫೈನಲ್.
പോരാട്ടത്തിന്റെ പോർഭൂമിയിൽ പടപൊരുതിയ പടത്തലന്മാരെ പതിരാത്തക്കാടും തലതാത്ത കൈകോർത്തുകൊണ്ട് ഇവിടെ ഇതാ രണ്ട് വമ്പം ശക്തികളാണ് കളിക്കളത്തിൽ. 14 കായിക താരങ്ങൾ ഇഞ്ചോടിഞ്ച് പോരെടുക്കുന്ന പോരാട്ടമാണ്. പ്രിയമുള്ളവരെ കൈയടി തന്നെ സ്വീകരിക്കേണ്ട മത്സരമാണിത്. ഇത് ഫൈനൽ മത്സരമാണ്, ഫൈനൽ യുദ്ധമാണ് കളിക്കളത്തിൽ നടക്കുന്നത്. പ്രിയമുള്ളവരെ, ഒരു ഭാഗത്ത് പെർന്നെടുക്കാം, മറുഭാഗത്ത് ഭാരതീയ ഫ്രണ്ട്സ് കുടുംബത്തെടുക്കാം ആണ് നിൽക്കുമ്പോൾ ഇവിടെ വിട്ടുകൊടുക്കാതെ നിൽക്കുന്നു. ഇത്തവണ ചെറിയൊരു മുൻതൂക്കത്തിൽ ഇവിടെ ഭാരതീയ ഫ്രണ്ട്സ് കുടുംബത്തെടുത്ത് നിൽക്കുകയാണ്. സ്പോൺസർഡ് ഓഫ് ബെലിക. അങ്ങനെ ഇവിടെ വിട്ടുകൊടുക്കുന്നില്ല പെർന്നെടുക്ക. എങ്കിലും ഇവിടെ ആദ്യ സെറ്റ് സ്വന്തമാക്കുകയാണ് ഭാരതീയ ഫ്രണ്ട്സ് കുടുംബത്തെടുക്ക. ಮೊದಲ ಅವಕಾಶವನ್ನ ಗೆದ್ದುಕೊಂಡಿದ್ದಾರೆ. ನೋಡಿ, ಇನ್ನೇನು 2 ಸೆಟ್ಗಳು ಮಾತ್ರ ಇದಾದ ಬಳಿಕ ಮಹಿಳಾ ವಿಭಾಗದ ಫೈನಲ್ ಪಂದ್ಯಕ್ಕೆ 2 ತಂಡಗಳು ಬರಬೇಕಿದೆ. ಬಂಟರ ಸಂಘ ಮಂಜೇಶ್ವರ ವಿರುದ್ಧವಾಗಿ ಧೂಮಾವತಿ ಪಡ್ರೆ. 2 ತಂಡದ ಆಟಗಾರರು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕೆ ಕೇಳಿಕೊಳ್ತಾ ಇದ್ದಾವೆ. ಧೂಮಾವತಿ ಪಡ್ರೆ ವಿರುದ್ಧವಾಗಿ ಬಂಟರ ಸಂಘ ಮಂಜೇಶ್ವರ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತಹ 2 ತಂಡಕ್ಕೆ ಕರೆಯನ್ನು ಕೊಡ್ತಾ ಇದ್ದಾನೆ. ದಯವಿಟ್ಟು ತಯಾರಾಗಿರಬೇಕು. ಇದು ನೋಡಿ, 505 kg ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಮೊದಲ ಅವಕಾಶವನ್ನ ಇಲ್ಲಿ ಭಾರತೀಯ ಫ್ರೆಂಡ್ಸ್ ಕುಡುಪುಡುಕ ಗೆದ್ದುಕೊಂಡ್ರೆ ಇದೇನು 2 ಅವಕಾಶಗಳಿದೆ. ತದ ಬಳಿಕ ಮಹಿಳೆಯರ ಫೈನಲ್, ತದ ಬಳಿಕ 600 kg ವಿಭಾಗದ ಲೆವೆಲ್ ಮಾದರಿಯ ಹಗ್ಗ ಜಗ್ಗಾಟ ಸ್ಪರ್ಧೆ. ಅಂದರೆ 10 ತಂಡಗಳು, 9 ಸ್ಪರ್ಧೆಗಳು 600 kg ವಿಭಾಗದಲ್ಲಿ. ಜೊತೆಯಲ್ಲೇ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಕೂಡ ನಡೆಯಲಿದೆ. Wait. Captain, get ready. Pick up the rope. Ready. പ്രിയമുള്ളവരെ, ഇതാ വടംവലിയിൽ രാജാക്കന്മാരെ തിരഞ്ഞെടുക്കുന്ന കലാശക്കൊട്ടിൽ 1-0 മുന്നിട്ട് നിൽക്കുന്ന ഭാരതീയ ഫ്രണ്ട്സ് കുടുംബത്തെടുക്ക. അർത്ഥാത് വെള്ളിಗೆ കുടുംബത്തെടുക്ക 1-0 മുന്നിട്ട് നിൽക്കുമ്പോൾ 1ാം സമ്മാനം കുടുംബത്തെടുക്ക. ഭാരതി ಭೂಮಾವತಿ ಬಿಟ್ರೆ ಎದುರಾಳಿಯಾಗಿ ಬರಬೇಕಿದೆ ಬಂಟರ ಸಂಘ ಮಂಜೇಶ್ವರ. ಇದು ಮಹಿಳಾ ವಿಭಾಗದ ಫೈನಲ್ ಹಣಾಹಣಿ. 2 ಬಲಿಷ್ಠ ತಂಡಗಳ ಭೂಮಾವತಿ ಬಿಟ್ರೆ ಸುರತ್ಕಲ್ ವಿರುದ್ಧವಾಗಿ ಬಂಟರ ಸಂಘ ಮಂಜೇಶ್ವರ. ಇದಾದ ಬಳಿಕ ನೋಡಲಿ 2 ಕೂಟದ ವಿಜೇತರಿಗೆ ಬಹುಮಾನ ನೀಡುವಂತಹ ಕಾರ್ಯಕ್ರಮ. ಬಂಟರ ಸಂಘ ಮಂಜೇಶ್ವರ್, ಧೂಮಾವತಿ ಪಡ್ರೆ ಮಂಜೇಶ್ವರ. ಇದು ಫೈನಲ್ ಕದನಕ್ಕೆ ಬರಬೇಕಿದೆ. ಬಂಟರ ಸಂಘ ಮಂಜೇಶ್ವರ್ ಘಟಾನುಘಟಿ ತಾರೆಗಳನ್ನ ಈ ಪಂದ್ಯಾಕೂಟಕ್ಕಾಗಿ ಬಳಸುವಂತಹ ಮಂಜೇಶ್ವರದ ಬಂಟರ ಸಂಘ ಇದೀಗ ಪೆರ್ಮೆದ ಬಲ್ಲುವೈಪನ ಪಂಥದ ಕಡೇಟ ಅಪ್ಪೆನಕನ ಗೊಬ್ಬುವು ಲೆಪ್ಪಲೆ ಕೊರ್ದು ಬರೋಂದುಲೇರು ಬಂಟರ ಸಂಘ ಮಂಜೇಶ್ವರ. ಓಟೊಟ್ಟುಗು ಬಲೆ ಟೀಮ್ ಧೂಮಾವತಿ ಪಡ್ರೆ ಸುರತ್ಕಲ್ ಬಲೆ. ದಯವಿಟ್ಟು ಎದುರಾಳಿ ತಂಡ ಕೂಡ ಬರಬೇಕಿದೆ. ಧೂಮಾವತಿ ಬಿಟ್ರೆ ಬಂಟರ ಸಂಘ ಮಂಜೇಶ್ವರ ತಂಡ ಆಟಗಾರರ ಆಗಮನವಾಗಿದೆ. ಎದುರಾಳಿ ತಂಡ ಧೂಮಾವತಿ ಬಿಟ್ರೆ ಬಲೆ ಪಡ್ರೆ ಧೂಮಾವತಿ
ಪಡ್ರೆ ಬಲೆ ಅಣ್ಣ ಅಂಕನಕಲು ಬರೆಡು ರೂಪಾವತಿ ಪಡ್ರೆ Ladies and gentlemen, here is the final match of women's section tag of war and team Vandra Sangha Manjeshwara already here. On this occasion, I would like to invite opponent team Padre Suratkal. Dura Bayru. Gobbuga. ಅಪ್ಪನಕ್ಲು ಆಯ್ನಾದ ಬೇಗ ಇಲ್ಲ ಬೋರ್ಡು ಎಲ್ಲ ಕಾಂಡೆ ಜೋಕುಲು ಶಾಲೆಗೆ ಬೋರ್ಡ್ ಅಕ್ಲ ಇನ್ನು ಕಾಂಡೆ ಲಕ್ಕದ ಬೀದಾಡ್ ಬೋರ್ಡು ಕಾಂಡೆ ಚಾ ತಿಂಡಿ ಬಲ್ಬೋಡು ವನಸ್ನ ವ್ಯವಸ್ಥೆ ಮಲ್ಬೋಡು ಭೂಮರ ಬೇಲೆ ಬಾಕಿ ಅಪ್ಪನಕ್ಲ ಬಲೆ ಗೊಬ್ಬುಗ ಗೋಮಾವತಿ ಪಡ್ರೆ ಬಂಧುಗಳೇ, ಮಹಿಳಾ ವಿಭಾಗದಲ್ಲಿ ಪುರುಷ ಆಧಿಪತ್ಯವಾದಂತಹ ಕ್ರೀಡಾಂಗಣದಲ್ಲಿ ಹಗ್ಗದಲ್ಲಿ ತಮ್ಮ ಮೈ ನವಿರೇಳಿಸುವಂತಹ ಸನ್ನಿವೇಶವನ್ನು ಉಣಪಡಿಸಲು ಬರ್ತಾ ಇದ್ದಾರೆ ದೂರದ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲಿಂದ ಗೋಮಾವತಿ ಪಡ್ರೆ. ಟೀಮ್ ಬಲ್ಲೊಂಚೂರು ಸರಿ ಮಲ್ಪ್ಲೆ ಕಾರ್ಯಕರ್ತರೆ ಬಲ್ಲು ಸರಿ ಮಲ್ಪ್ಲೆ ಬಲ್ಲೆ ಬಲ್ಲು ಒಂಚೂರು ಬರಿಗಿದ್ದೇನೆ ಜನ ತೀರ್ತು ಎಸ್ ಬಂಧುಗಳೇ, ಎಸ್ ಬಂಧುಗಳೇ, ಅತಿಥಿ ಬಣ ಅಂಕಣದಲ್ಲಿ ನಮ್ಮ ಜೊತೆ ಇದ್ದಾರೆ. ಇದೀಗ ಅಲ್ಲಿಂದಲೇ ಆರಂಭವಾಗಲಿದೆ ಹಿರಿಯರ ಉಪಸ್ಥಿತಿಯೊಂದಿಗೆ ಶ್ರೀ ಪ್ರೇಮಾ ಭಾಸ್ಕರ್ ಅವರ ನೇತೃತ್ವದ ಅತಿಥಿ ಬಣ, ಕಣ್ವತೀರ್ಥ ರಾಮಾಂಜನ ಸೇವಾ ಸಮಿತಿ ಇದರ ಅಧ್ಯಕ್ಷರು ಪ್ರೇಮಾ ಭಾಸ್ಕರ್ ಅವರ ಜೊತೆಯಲ್ಲಿ ಹರಿಶೆಟ್ಟಿ ಮಾಡ, ಶ್ರೀನಿವಾಸ್ ಭಟ್, ಯಾದವ್ ಬಡಾಜೆ, ರಾಮಚಂದ್ರ, ಕಣ್ವತೀರ್ಥ ಗಣೇಶಪ್ಪಿ, ಶ್ರೀ ಯಶವಂತ್ ರವರು, ಶ್ರೀ ಮಾಧವರವರು, ಶ್ರೀನಿವಾಸ್ ಭಟ್ ಅವರಿದ್ದಾರೆ. ಸೊ ಪಂದ್ಯಕ್ಕೆ ಅತ್ಯಂತ ವೀರೋಚಿತವಾದಂತಹ ಅಂತಿಮ ವನಿತಾ ವಿಭಾಗದಲ್ಲಿ ನಾವು ಕಾಣಲಿಕ್ಕಿದ್ದೇವೆ. ಆ ಟ್ರಾಫಿಗಳು ನೋಡಿ, ಚಿನ್ನದ ಬಣ್ಣ, ಚಿನ್ನ ಅಲ್ಲ, ಅದು ಚಿನ್ನದ ಬಣ್ಣ ಮಿನುಗುತ್ತಾ ಇದೆ. ಆಹಾ, ಒಂಚೂರು ನಮಲ ಪರಿಚಯ ಮತ್ತೊಂದು ಬೊಗ ಹಾಕಲು ಪರಿಚಯ ಮಲ್ಪನಾಗ ನಮಲ ಅಕ್ಕ ಇರು ಬದರ್ತದೆ. ಅಕ್ಷಯ ಅಕ್ಕ ಏತು ವರ್ಷದ ತಿಂಚಿ ಬಲ್ಲಡುಲ್ಲಾರಿ ವರ್ಷಲ ಆತಿಂಚಿ ತಿಂಗುಲ ಆಯ್ನಾಟ ನಿಗ್ಲು ಎಂಚ ಪ್ರಾಕ್ಟೀಸ್ ಮಲ್ಪುವಾರು. ಓಕೆ, ಇನ್ನು ಊರೋಲು ಮೂಲೆ ನಮ್ಮ ಊರ್ದಾರೆ. ಆಹಾ, ಇಲ್ಲ ಗೂವೆಲುಂಡೆ ಬಲ್ಲುಂಡೆ ನೀರು ಒಯ್ಪುವಾರು. ವಾ, ಕೊಂಚ ವಿಶೇಷ ತಾಟಿಗೆ ಬರಲ್ಲ ಇತ್ತು ಬಲ್ಲು ತುಯರೆ ಬಾರಿ ಅಪರೂಪ ಅಂಚಿನ ಇಲ್ಲು ಉಂಡು ಪೂರ ಮೋಟರ್ ಆತನತೆ ನೀರು ಪುದರ್ತದೆ. ಧನವಂತಿ ದಾದ ಮತ್ತೊಂದು ಬಲ್ಲ ತಂದೆ ಬೇತ ದಾದ ಮಲ್ಪುವಾರ ಪೋಸ್ಟ್ ಆಫೀಸ್ ಬೆಲೆ ಕೇಂದ್ರ ಸರ್ಕಾರಿ ಉದ್ಯೋಗಿ. ಆಹಾ, ಇರು ಮಲ್ಲಿಕ ಬಾರಿ ಬೇಜಾರು ತಾನೆ ಬೇಜಾರ್ದ ಇಜ್ಜದ ಬೇಜಾರಿ ನಾಳೆ ಖುಷಿ ಅದೇ. ಓಕೆ, ಬಲ್ಲದೇಟಿಂದು ಸುರಿತ ಫೈನಲ್ ಅದಕ್ಕೆ ನೆಕ್ಕು ಇರು ಫೈನಲ್ ಗೊಬ್ಬದಾರ ಏತುಲ ಗೊಬ್ಬದ ಆ ಕನ್ನಡ ಇರೋ ಪವರ್ ಉಂಟು ಏತುಲ ಗೊಬ್ಬದ ನಮ್ಮ. ಎಸ್ ಇರು ಅಮೃತ ಗೊಬ್ಬನೆಟ್ಟು ಎಲ್ಲಿ ಪ್ರಾಯ ಇರ್ನೆ ನಾನು ಅದು ನಡೆದ ಎಲ್ಲಿ ಮೇರ್ಲು ನಡೆದ. ಓಕೆ, ಇರ್ನ ಊರು ಪೂರ ಮಂಜೇಶ್ವರ ದಕ್ಕಲೆ. ಓಕೆ ಇರು ಬಲ್ಲದ ತಂದು ಬೇತದ ಪೂರ ಅಕ್ಷಿತಾ ಕಾಲೇಜ್ ಆಯ್ನಾತೆ ಆಂಡ್ ನನ್ನ ಬಲ್ಲಡೆ. ಓಕೆ, ಇರು ಅಮಿತಕ್ಕ ಇರ್ದಾದ ಮಲ್ಪನೆ ಇಲ್ಲ ಹೌಸ್ ವೈಫ್ ಇರು ಅಪೂರ್ವ ಈರ್ನ ಪರಿಚಯ ಮಲ್ದ HR. ಓಕೆ, ವಾ ಫೀಲ್ಡ್ HR ಬಂಡ ಹ್ಯೂಮನ್ ರಿಸೋರ್ಸಸ್ ಮ್ಯಾಂಗ್ಳೂರ್ ಕಂಪನಿ ಏತು ವರ್ಷದ ಚೌಲುಲ್ಲ ಇದು ವರ್ಕ್ ಫ್ರಮ್ ಹೋಮ್ ಏತು ವರ್ಷ ಅವೇ ಏತು ವರ್ಷ ಆಲ್ಮೋಸ್ಟ್ 4 ಇಯರ್ಸ್ ಆನ್. ಓಕೆ, ಅವಳು ಕಂಪ್ಯೂಟರ್ ಬಲ್ಲದ ಕಲ್ಪನೆ ಉಂಡೆ ಇಜ್ಜಿ ದಾಲ ಇಜ್ಜಿ ಅಕ್ಕ ಇರು ಸುಷ್ಮಿತಾ ಇರ್ನ ಕ್ಯಾಪ್ಟನ್ ಇರು ನೆಟ್ಟ ಸುರುಡು ಪುನಾರ್ ಆರಡ ಪಾತ್ರ ಸುಮಾರು ಪಾತ್ರ ಮನಸ್ಸು ನಾನು ಪೊರ್ತು ಜೊತೆ. ಓಕೆ, ರೈಟ್, ನಮ್ಮ ಬಿನ್ನಿರತೆ. ಎಸ್ ಬಿನ್ನಿರ. ಓಕೆ, ಥ್ಯಾಂಕ್ ಯು ಬಿನ್ನಿರೆ ಪಾತ್ರ ಟೈಮ್ ಇಜಿ ಅಫಿಷಿಯಲ್ಸ್
ಧೂಮಾವತಿ ಪಡ್ರೆ ಬಂಡ ಒಂಜಾತು ವರ್ಷದ ಇಂಚಿ ಗ್ರಿಪ್ ದ ಮ್ಯಾಚ್ ನಿಕ್ಲು ಬರೋದಿತ್ತಾರೆ ಇಂಚಿ ಇತ್ತೆ ಒಂಚೂರು ವರ್ಷದ ಇಂಚಿ ನಮ್ಮ ತೂತಿಜ ಇರ ಬದರ್ತದೆ ಆದರ್ಶ ಅಪ್ಪನಕಲ ಟೀಮ್ ಕತ್ತಿದ್ದಾರೆ ಹೆಂಚಿನ ವೈಪಾಟಿಗೆ ಉಂತೇರ ಉಡುಪುಜೇರಿಗೆ ಎದುರು ಟೀಮ್ ಕಾರ್ ಊರೇ ಉಡುಪುಜೇರಿ ಅಂಚಲ ಪ್ರಾಕ್ಟೀಸ್ ಏತ್ ಟೈಮ್ ದ ಪ್ರಾಕ್ಟೀಸ್ ಉಂಟು 25 ಡೇಸ್ ಇருந்து ಮತ್ತೊಂದು 25 ಡೇಸ್ ಓಕೆ ಈ ಮ್ಯಾಚ್ ಗೋಸ್ಕರ ಪ್ರಾಕ್ಟೀಸ್ ಕೊರ್ನ ಬೇತೆ ಬೇತೆ ಕಡೆ ನಿಕ್ಲು ಪಾಲ್ ಪಡೆಯ ಎಂಕ್ಲು ಮೇಜರ್ ಬತ್ತದ ಒಂಜಿ ಬಂಟ ಸಂಗಡ ಒಂಜಿ ಮಲ್ಪೊಂದು ಪ್ರಾಕ್ಟೀಸ್ ಅಂಚ ಅವು ಇತ್ತೆ ಕಂಟಿನ್ಯೂಸ್ ಮಲ್ತೊಂದು ಓಕೆ ನಮ್ಮ ಉಡುಪಿಡಿ ಗೊಬ್ಬದಿತ್ತಾರ ಬಂಟ ಸಂಗಡ ಮಲ್ಲ 80 ಸೆಕೆಂಡ್ ಬೈದರು ಓಕೆ ಓಕೆ ಪಾತರ್ ಉಂಟು ಆರಿಗೊಲ್ಲ ಇರ ಬದರ್ತದೆ ಅಕ್ಷದಶಿ ಇದು ಏತ್ ವರ್ಷದ ಬಲ್ಲಡುಲ್ಲಾರ ಇಂಕುಲೊಂಜಿ ರೀಸೆಂಟ್ ಆದೆ 25 ಡೇಸ್ ಇರ್ದೆ ಸುರುಮ ಇರು ಮೇರತ್ತ ಅಂದ್ರೆ ನಿಕ್ಲ ಟೀಮ್ ಬೇತೆಯರಲ್ಲ ಕೋಚ್ ಉಳ್ಳಿರ ಎಂಕಲ ಉಳ್ಳಿರು ನಮ್ಮ ಊರ್ದ ಜವನಿರು ಎಂಕಲ ಈ ಟೀಮ್ಗೋಸ್ಕರ ಮಸ್ತ್ ಸಪೋರ್ಟ್ ಉಳ್ಳಿರು ಎಂಕಲ ನವೇಶ್ ಬಂದ ಬೊಕ್ಕ ವರುಣ್ ವಿಶಾಲ್ ಅಕಲು ಈತ ದಿನ 24 ಡೇಸ್ ಎಂಗ್ಲಿ ಪ್ರಾಕ್ಟೀಸ್ ಕೊರ್ದು ಕೋಡೆ ಅಕಲು ಫಾರಿನ್ ಪೋಯರು ಅಂಚದ ಈ ಮ್ಯಾಚ್ ಲೈವ್ ಅಸರ ತೂಂದಿಲ್ಲರು ಅಕಲೆಗೆ ಎಂಕಲ್ನ ಪರವಾದ ಅಂಜಿ ಹೃತ್ಪೂರ್ ಧನ್ಯವಾದ ವರುಣ್ ಶೆಟ್ಟಿ ಬೊಕ್ಕ ವಿಶಾಲ್ ಶೆಟ್ಟಿ ಮುಕ್ಕಲು ಎಂಗ್ಲೆಗೋಸ್ಕರ ಮಸ್ತ್ ಒಂದ್ ಮಂದಿರು ಈಗೆಲ್ಲ ಊರ್ದ ಮಸ್ತ್ ಆಂಜೋಗಳು ಎಂಗ್ಲಿ ಸಪೋರ್ಟ್ ಇತ್ತಾರೆ ಅಂಡ್ ಅಕ್ಕಲ್ ಮಾತೆರ್ಲ ಮುಲ್ ಲೈವ್ ತಗೊಂದಿಲ್ಲೇರು ಅಂಡ್ ಅಕ್ಕಲು ಎಂಗ್ಲಿ ಪ್ರಾಕ್ಟೀಸ್ ಕೊರ್ದು ಇನಿ ಅಕ್ಕಲಿಗೆ ಮುಲ್ಪ ಮನಸ್ಪುರ ಮುಲ್ಪನೆ ಉಂಡಾಕಲ್ಲ ಬಾರಿ ಪೊರ್ಲು ಪಾತೇರಿವರಕ ಕೊಡೆ ಕಡೆತ ಒಂಜಿ ಪ್ರಶ್ನೆ ಊರದಕ್ಲು ಪೂರ ಸಪೋರ್ಟ್ ಮಲ್ಪರ್ ನಿಕ್ಲು ಬಲ್ಲದ ಮ್ಯಾಚ್ ಇಲ್ಲದಕ್ಲ ಸಪೋರ್ಟ್ ಉಂಟು ಇಲ್ಲದಕ್ಕಲ್ಲ ಸಪೋರ್ಟ್ ಪಂಡ ಎನ್ನ ಬಾವೇರು ಈ ಮ್ಯಾಚ್ ಕಂಡನಿ ಈ ಮ್ಯಾಚ್ ಮೆಗ್ಗೆ ಒಂದೇ ಮ್ಯಾಚ್ ಯಾನ್ಲ ಒಂದೇ ಮ್ಯಾಚ್ ಇಲ್ಲ ಇಲ್ಲಡ್ ಬೇಗ ಅಡ್ಡಿಲ್ಲ ಅದು ಕಂಡನೆ ಬಡ್ದು ರಡ್ಲ ಫ್ಯಾಮಿಲಿ ಒಟ್ಟಾದ ಗ್ರೌಂಡ್ಗೆ ಬರ್ತೀನಿ ಕುಟುಂಬ ಪೂರ ಬಲ್ಲುಡೆ ಬಕ್ಕ ಪೋದು ಅನಸ್ಮನ್ಸ್ ಓಕೆ ನನ್ನ ಲಾಸ್ಟ್ ಕ್ವಶ್ಚನ್ ಒಟ್ಟಾದ ಆಂಜನೇಯ ಕಣ್ವ ತೀರ್ಥದ ಈ ಕಾರ್ಯಕ್ರಮದ ಬಗ್ಗೆ ಇನ್ನ ಅನಿಸಿಕೆ ಸರ್ ಬಾರಿ ಶೋಕ್ ಆತಂಡು ಮಸ್ತ್ ಖುಷಿ ಅನ್ಪಂಡ ನಿಕಲ್ಲ ಅಲ್ಪ ಆ ಟ್ರೋಫಿ ತೂದು ಎಂಗ್ಲೆಗೆ ಆತು ಹುಮ್ಮಸ್ಸು ಬೈದಳು ಎಂಗ್ಲೆಗೆ ಮೂಲೊಂಜಿ ಎಂಗ್ಲೆಗೆ ಮ್ಯಾಚ್ ಮಲ್ಪರ ಅವಕಾಶ ಕೊರ್ನೆ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಕಣ್ವ ತೀರ್ಥ ಮೊಕ್ಕಲೆಗೆ ಎಂಗಲ್ ಪಡ್ರೆ ಶ್ರೀ ಧೂಮಾವತಿ ಸಂಘದ ಪರವಾದ ಮಸ್ತ್ ಧನ್ಯವಾದಗಳು ಅನಂತ ಧನ್ಯವಾದಗಳು ನಿಗಲ ಇಂಚಿನ ಪ್ರೋಗ್ರಾಮ್ ಇಚ್ಚಿನ ನಡತೊಂದು ಪಡ ಅಕ್ಕ ಒಂಜಿ ವಿಷಯ ಪನ್ಪ ಎಂಗ್ಲ ಕೆಲಂಜಿ ಕ್ರಿಕೆಟ್ ಆವಡು ಕಬಡ್ಡಿ ಆವಡು ಬೇತೆ ಬೇತೆ ಗೊಬ್ಬಗೆ ಮೈಕ್ ಪತ್ತೇರೆ ಅನ್ಪೋಪೆ ಅಂಡ ಕೆಲವರು ಪ್ಲೇಯರ್ ನಕ್ಲು ಪಾತರ ಬಣ್ಣ ಯಾನ್ ಪಾತರ್ಜಿ ಅಂಡ ಅಕ್ಕ ಬಂಡ ಎಂಚ ಪಾತೇರ್ ಬರ ಸುಲಲಿತವಾದ ಇಂಚನ ಪಾತೇರ್ದ ಹೋಗ್ಬೇರು ವಾ 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 ನನ್ನ ಪಾತ್ರ ಸುಮಾರು ಆಸೆ ಉಂಟು ಬರ್ತೀಜಿ ಏನು ಬದಾರೆ ಲಾಸ್ಯ ದಾದ ಮಲ್ತೊಂದುಲಾರೆ ಸ್ಟೂಡೆಂಟ್ ನೆಕ್ಸ್ಟ್ ಶ್ರೀನಿಧಿ ಶೆಟ್ಟಿ ಯಾನ್ ಕನ್ನಡ ಮೂವಿಗೆ ಡೆಬ್ಯೂ ಮಂತೊಂದಿಲ್ಲ ಕನ್ನಡ ಮೂವಿ ಡೆಬ್ಯೂ ಮಲ್ತೊಂದುಲಾರೆ ಓ ಪ್ರವೇಶ ಮಲ್ತೊಂದುಲಾರೆ ಆಹಾ ಆಕ್ಟ್ರೆಸ್ ಓ ಪ್ರತಿಭೆಲು ಎಂಚೆಂಚಿನ ಪ್ರತಿಭೆಲು ವಾ ನಿಖಿತಾ ಶೆಟ್ಟಿ ಹೌಸ್ ವೈಫ್ ವಿಧಿ ಶೆಟ್ಟಿ ಮೇಕಪ್ ಆರ್ಟಿಸ್ಟ್ ಪೂರ ಆರ್ಟಿಸ್ಟ್ ನಕ್ಲ ಒಂಜಿ ಶೆಟ್ಟಿ ಲೆಕ್ಚರರ್ ಎಲ್ಲ ಲೆಕ್ಚರ್ ಉಳ್ಳೇರ ಓ ದೇವರ ಇಟ್ ಚಂದನ ಫೀಲ್ಡ್ ಇಜ್ಜಿ ಇರು ಒಂಚೂರು ಕೈತಲ್ ಮಕ್ಳಿಗೆ ಮೈಕ್ನ ದಾದ ವರ್ಗದು ಓಕೆ ಓಕೆ ಇರು ಆರ್ಯ ಅಲ್ವಾ ಸ್ಟೂಡೆಂಟ್ ಓಕೆ ಶೆಟ್ಟಿ ಹೌಸ್ ವೈಫ್ ಒಂದು ನಿಮಿಷ ಮೇರನ್ ತುಂಡ ಒಂಜಿ ಆಲ್ಬಮ್ ದ ಹೀರೋ ಲೆಕ್ಕನೇ ಉಳ್ಳೇ ಆಕ್ಟಿಂಗ್ ಮಲ್ತಿದ್ದೀರಾ ನಿಖಿಲ್ ಚಾನ್ಸ್ ಕೊಡ್ತಿದ್ದೀರಾ ಮಲ್ಪೇರ ಅವಕಾಶ ಕೊಡ್ತಿದ್ದೀರಾ ಎಂಚಿನ ಪೋರ್ಲಿ ವಾ ಹ್ಯಾಂಡ್ಸಮ್ ಯಂಗ್ ಗಾಯ್ ದಾದ ಬುದಾರಿ ಕಾರ್ತಿಕ್ ಶೆಟ್ಟಿ ದಾದ ಮಲ್ತೊಂದುಲ್ಲಾರೆ ಫೈನಾನ್ಸಿಯಲ್ ಜಾಬ್ ಮಂತ ಬೇತೆ ಅಸಿಸ್ಟೆಂಟ್ ಕೋಚ್ ಮೇರ್ಲ ಪ್ರೇಯರ್ ಇರು ವೆಯ್ಟ್ ಲಿಫ್ಟಿಂಗ್ ಮಲ್ಪೋರ ಜಿಮ್ಗೆ ಹೋಗಿ ಬರತ್ತೆ ಮೈಕ್ ಬತ್ತಲ್ಲ ಜಿಮ್ಗೆ ಬಂದು ಓ ಫಿಟ್ ಮಾಡೋ ಒಂದು ಚಾನ್ಸ್ ಸಿಕ್ಕರೆ ಖಂಡಿತ ಆಕ್ಟಿಂಗ್ ಮಲ್ಪೋರಿ ಮನ್ಪೋಲಿ ಡೈಲಾಗ್ ಹಿಂಗ ಅವ್ ಡಬ್ಬಿಂಗ್ ಮಲ್ಪೋರಿ ಓಕೆ ಎನಿವೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೆಕೆಂಡ್ ಕೊರ್ಲೆ ಪರಸ್ಪರ ಸೆಕೆಂಡ್ ಕೊರ್ಲೆ ಪಾತ್ರ ಸುಮಾರು ಉಂಟಾಡ ಬರ್ತಿದ್ದೆ ಓಕೆ ಪರಸ್ಪರ ಮಹಿಳಾ ವಿಭಾಗದ ಸ್ಪರ್ಧೆ ಮುಗಿದ ನಂತರ 600 ಕೆಜಿ ವಿಭಾಗದ ಸ್ಪರ್ಧೆಯನ್ನು ನಡೆಸಲಿದ್ದಾವೆ. ಮೊದಲ ಸ್ಪರ್ಧೆಗೆ ತಂಡಗಳು ಸಿದ್ಧವಾಗಿರಬೇಕು. ತದನಂತರ ಗ್ರಿಪ್ ಮಾದರಿಯ ಸ್ಪರ್ಧೆ ನಡೆಯಲಿದೆ. ತಲುಕುಪಟ್ಟಿ ರಚನೆಗೆ ಎಲ್ಲ ತಂಡದ ನಾಯಕರು ಅಲ್ಲಿ ಕ್ಲಬ್ಬಿನ ಮುಂಭಾಗಕ್ಕೆ ಬಂದು ಸೇರ್ಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾವೆ. ತಲುಕುಪಟ್ಟಿಯಲ್ಲಿ ರಚನೆಗೆ ಸಿದ್ಧತೆಗೆ ಗ್ರಿಪ್ ಮಾದರಿಯಲ್ಲಿ ತಂಡಗಳು ನೋಂದಾಯಿಸಿದ ಆಟ ತಂಡಗಳು
ನೋಡಿ ಅಲ್ಲಿ ವೇದಿಕೆಯ ಕಾರ್ಯಕರ್ತರ ಗಮನಕ್ಕೆ ಈ ಪಂದ್ಯ ಮುಗಿದೊಡನೆ ಈ ವಿಭಾಗದ 2 ಪ್ರಶಸ್ತಿಗಳನ್ನು ನೀಡುವಂತಹ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಗದು ಪುರಸ್ಕಾರಗಳೆಲ್ಲ ಕವರ್ ಒಳಗೆ ಹಾಕಿದ್ದಾರೆ. ಅದು ಆನ್ಲೈನ್ ಪೇಮೆಂಟ್ ಅಲ್ಲ, ಕ್ಯಾಶ್ ಪೇಮೆಂಟ್. ಓಕೆ, ರೆಡಿ ಆಗಿದೆ ಎಂಬ ನಮೂನೆಯಲ್ಲಿ ನಾವಿದ್ದೇವೆ. ಅಲ್ಲಿ ವಿತರಕರು ಅತಿಥಿಗಳೆಲ್ಲ ರೆಡಿ ಆಗಿದ್ದಾರೆ. ಹರ್ಷರವರೇ ಒಂದೇ ಒಂದು ಪಂದ್ಯದ ಬಳಿಕ ಆ ವಿಭಾಗದ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಅವಳು ನನ್ನ ತುಂಬದ ವೇದಿಕೆ ನಡುಪು ನಂಚಿನ ಇನಾಮು ಪಟ್ಟಣ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರೇ ಸಿದ್ಧ ಮಲ್ಪಡೋದಕ್ಕೆ ಏನೊಂದಿಲ್ಲ. So at the same time inviting for 600 kilo level match Bharati Friends Kudupal Tadika and Sri Ramanjanaya Mudavidre. First call for the next match. At the same time second match Jai Hanuman Sonkal Dhumavati Suratkal. Third match Jai Hanuman Sonkal Friends Kuduru. Fourth match MFC Mangulimar B versus Sri Rama Bhaktanjanaya BC Road. Number 5th match there is a by MFC Mangulimar, and the 6th match Bharati Friends Kudupal Tadika. 10 teams are participating and that is a knockout round. ಪತೋನ್ಯರಾ ಒಂಜಿಮೇಟ್ ಪೂರ ಸುರತ್ಕಲ್ದ, ಒಂಜಿಮೇಟ್ ಪೂರ ಮಂಜೇಶ್ವರದ ಕೇರಳದ, ಅರ್ಥಾತ್ ಕೇರಳ ಕರ್ನಾಟಕ ಫೈನಲ್. 25 ದಿನದ ಪ್ರಾಕ್ಟೀಸ್ ಧೂಮಾವತಿ ಪಡ್ರೆ. Captain, get ready. Pick up the rope. Ready. ಆರಂಭವಾಗಿದೆ ವನಿತೆಯರ ಫೈನಲ್. ಬಂಟರ ಸಂಘ ಮಂಜೇಶ್ವರ ವಿರುದ್ಧವಾಗಿ ಧೂಮಾವತಿ ಪಡ್ರೆ. ಸೆಂಟರ್ ಲೈನ್ ಅಲ್ಲಿ ಹಗ್ಗ. ಭಗವಾನ್ ದಾಸ್ ತಕೋಟ್ ಮತ್ತು ರೋಹನ್ ತಕೋಟ್ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ, ತೀರ್ಪುಗಾರಿಕೆಯಲ್ಲಿ. ಅಬ್ಬಬ್ಬಬ್ಬ ಏನಾವೇಶ, ಏನಾವೇಶ! ವನಿತೆಯರ ಫೈನಲ್. ವಾ 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 ವೈಪೇ ವೈಪೇ ದೂರದೇರೆ ಲಕ್ಕದೇರೆ ವೈಪೇರೆ ವೈಪೇರೆ ವೈಪ್. Yes, first chance in favor of team Bantara Sangha Manjeshwara. ಒಂದು 0 ಮುನ್ನಡೆಯಲ್ಲಿ ಬಂಟರ ಸಂಘ ಮಂಜೇಶ್ವರ. ಅವಳು 505 kg ಸುರುತ್ತ ಸೆಟ್ ಮಲ್ಪಲೆ ಪ್ರೈಸ್ ಕೊರ್ಪನ ಚನ ಕರ್ನಾಕರ್ಲ ಕರ್ನಾಕರ್ ಕನ್ವತಿರ್ದ. ಅವಳು ಆಜಿನೊಂದು ಕೆಜಿದ ಸುರುತ ಬಂತ ರೆಡಿ ಮಾಡ್ಲೆ ಸುರುತ ಬಂದಾಗ ಐದು ಪಕ್ಕ ಫುಲ್ ಗ್ರಿಪ್ ಮಾದರಿದ ಫಿಕ್ಸರ್ ಮಾಡಿರಲ್ಲ. ಆರ್ನೂರು ಕಿಲೋ ವಿಭಾಗದ ಪಂದ್ಯಕ್ಕಾಗಿ ಕರೆ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಿಗ ಮತ್ತು ಶ್ರೀ ರಾಮಾಂಜನೇಯ ಮೂಡಬಿದ್ರೆ ತಾವುಗಳು ನಿಮಿಷ ರೆಡಿ ಶ್ರೀ ರಾಮಾಂಜನೇಯ
ಭಾರತೀಯ ಫ್ರೆಂಡ್ಸ್ ಗುಳದಡ್ಕ आज केजी सुरत पंत रेडी आदुपले बल्ल बतोनले इनाम पटने के बोर्ड व्यवस्थे मल्पले कार्यकर्ते धीरज पक्क करुणाकर एक बोर्ड व्यवस्थे बरुंड मल्पले सुरुकादे 505 केजी इनाम पट्टेरಲ್ಲ ಹಿಡಿದ ಪಕ್ಕ ಪೊಂಜೋ ನಗಲ ಬಲ್ಲು ಇಪ್ಪನ ಬಂದದ ಇನಾಮ ಪಟ್ಟಿರಲ್ಲ ಬಂದುಳೆ ಈ ಒಂಜಿ ಮ್ಯಾಚ್ ಹೋಗಿಬಿಟ್ಟಿಗೆ ಎಲ್ಲ ಪೋರಬಲ್ಲಿ ದಯಪಂಡ ಗ್ರಿಪ್ ದಲ್ಲ ಲೆವೆಲ್ ದಲ್ಲ ಒಟ್ಟಿಗೆ ಮಲ್ಪ ಆಜುನುದಿ ಕೆಜಿ ಪಕ್ಕಲ್ಲಿ ಗ್ರಿಪ್ ದ ಮ್ಯಾಚ್ ಒಟ್ಟಿಗೆ ಮಲ್ಪ ಏನಡ್ದವರ ಆ ಮ್ಯಾಚ್ ಬೇಗ ಬೇಗ ಮುಗಿಕೊಂಡು ಜಾಸ್ತಿ ಅಣ್ಣ 1.5 ಗಂಟೆ 2 ಗಂಟೆ ದಲ್ಲ ಈ ಕಾರ್ಯಕ್ರಮ ಹೋಗಿ ರಾತ್ರಿ 2 ಗಂಟೆ ಬಂಡ ರಾತ್ರಿ 2 ಗಂಟೆ ಆಯ್ತು ಒಟ್ಟು 2 ಗಂಟೆ ಪತ್ತೊಂಜೆ ಕಾಲ ಏನಾತೆ 1.5 ಗಂಟೆಗೆ ಮುಗಿದೆ ಫಿನಿಶ್ 2 ಗಂಟೆದಲ್ಲಿ ಫಿನಿಶ್ ಆಗುತ್ತೆ पट्रे पल्ल बतोनले लेवल मैच आउंदु पुनगवल ग्रिप द लॉर्ड्स पाडले रेड ಎಲ್ಲ ಕಂಟಿನ್ಯೂ ಮನ್ಪಗ ಮಿಟಿ ಮೆಟದ ಗ್ರಿಪ್ ಡ ಏತ್ ಟೀಮ್ ಉಂಡು 16 ಟೀಮ್ ಉಪ್ಪು 16 ಟೀಮ್ ಎನ್ನ ಪ್ರೈಸ್ ಉಂಡು Captain, get ready. Pick up the rope. Ready. ವಿಸಿಲನ ಧ್ವನಿ ಬಂದಿದೆ ಧೂಮಾವತಿ ಪಟ್ರೆ ಮತ್ತು ಬಂಟರ ಸಂಘ ಮಂಜೇಶ್ವರ ಮಹಿಳೆಯರ ಕದರ ಗೆದ್ದ ತಂಡ 6000 1-0 ಮುನ್ನಡೆಯಲ್ಲಿದೆ ಒಂಜಿ ಸಾಬಾ ಸಾಬಾ ಓಹೋ ಟಾಸ್ ಪಾಡ್ಗ ಬಲೆ ಟಾಸ್ ಪಾಡ್ಗ ಟಾಸ್ ಕೊಂಚ ಬಲೆ ಕ್ಯಾಪ್ಟನ್ ಬಲೆ ಬಟ್ರೆ ಟಾಸ್ ಬಲೆ ಯಾಕ ಓಕೆ ಕ್ಯಾಪ್ಟನ್ ಬಲೆ ಎಸ್ ಜಯ ವಿಜಯ ಅಂಕಣವನ್ನ ಆಯ್ಕೆ ಮಾಡಿಕೊಂಡಿದ್ದ ಕೂಡ 2 ನಿಮಿಷ ಬಡ ಎಸ್ ವಿಜಯ ಅಂಕಣದಲ್ಲಿ ಟಾಸ್ ಗೆದ್ದಿರತಕ್ಕಂತ ಪಟ್ರೆ ಈ ಸಂದರ್ಭದಲ್ಲಿ ಒಂದು ಪ್ರಕಟಣೆಯನ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನಮ್ಮ ಹತ್ತಿರದ ಸಂಸ್ಥೆ ವಿಎಂ ಮಾಡ ಫ್ರೆಂಡ್ಸ್ ಇವರು ಮಾರ್ಚ್ ತಿಂಗಳ 31ನೇ ತಾರೀಕಿನಂದು ಉದ್ಯಾವರ ಮಾಡದ ಕ್ರೀಡಾಂಗಣದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದಂತ ಒಂದು ನಾಟಕ ಅಂದ್ರೆ ರಂಗಭೂಮಿಯಲ್ಲಿ ಚಾರಿತ್ರಿಕವನ್ನ ಸೃಷ್ಟಿ ಮಾಡಿದಂತ ಒಂದು ನಾಟಕ ಅಂದ್ರೆ ಶಿವದೂತ ಗುಳಿಗೆ ಈ ಒಂದು ನಾಟಕವನ್ನ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದಾರೆ ವಿಎಂ ಮಾಡ ಫ್ರೆಂಡ್ಸ್ ಇದೇ ಬರುವ
ಇದೇ ವರ್ಷದ ಮಾರ್ಚ್ 31ನೇ ತಾರೀಕಿನಂದು ಇಲ್ಲಿರುವ ಎಲ್ಲರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದಾರೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಎಂ ಮಾಡ ಫ್ರೆಂಡ್ಸ್. ಮಾರ್ಚ್ ತಿಂಗಳ 31ನೇ ತಾರೀಕಿನಂದು ಶಿವದೂತ ಗುಳಿಗೆ ವಿಜಯ್ ಕುಮಾರ್ ಕೋಡಿಯಾಲ್ವಾಲ್ ರಚನೆ ನಾಟಕ. ಸೊ ಬಂಧುಗಳ ಇದೇ ತಿಂಗಳ 20ನೇ ತಾರೀಕು ಕುಲಶೇಖರದಲ್ಲಿ ಕಬಡ್ಡಿ, 21ನೇ ತಾರೀಕಿನಂದು ಗಡಿನಾಡ ಪ್ರದೇಶದ ಅತ್ಯಂತ ಹಿರಿಯ ಸಂಸ್ಥೆ ಶ್ರೀ ದುರ್ಗಾ ದೇವಿಪುರ ತಲಪಾಡಿ, ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ದೇವಿಪುರ ತಲಪಾಡಿ ಇದರ 75ನೇ ವಾರ್ಷಿಕೋತ್ಸವ ಅಂದ್ರೆ ಅಮೃತ ಮಹೋತ್ಸವದ ನಿಮಿತ್ತ ಕಬಡ್ಡಿ ಸರಿಸುಮಾರು 4 ವಿಭಾಗಗಳಲ್ಲಿ ಕಬಡ್ಡಿ ಇದೇ ತಿಂಗಳ 21ನೇ ತಾರೀಕು ಭಾನುವಾರ ತಲಪಾಡಿ ದೇವಿಪುರದಲ್ಲಿ. 18ನೇ ತಾರೀಕಿಗೆ ಮರಿಬೇಡಿ, ಫೆಬ್ರವರಿ 18 ಅಂದ್ರೆ ಕರಾವಳಿಯಲ್ಲಿ ಹಗ್ಗ ಜಗ್ಗಾಟದ ಮಹಾಜಾತ್ರೆ ಉರುವ ಅಂಕಣದಲ್ಲಿ ಜರಗಲಿದೆ. ಗ್ರಿಪ್ ಇಲ್ಲ ಅಲ್ಲಿ ಲೆವೆಲ್ ಅಲ್ಲಿ ಮಹಿಳೆಯರಿಗೆ ಮತ್ತು ಮಹನೀಯರಿಗೆ 40,000 ಪ್ರಥಮ, 25,000 ದ್ವಿತೀಯ, 15,000 7,500 ತೃತೀಯ ಮತ್ತು ಚತುರ್ಥ. ಉರುವದ ದೊಡ್ಡ ಹಗ್ಗ ಜಗ್ಗಾಟಕ್ಕೆ ತಮ್ಮನ್ನ ಅಕ್ಕರೆಯ ಸ್ವಾಗತ. ಕೋಟಿ ಚೆನ್ನಯ್ಯ ಟ್ರಾಫಿ 17ಕ್ಕೆ ನಮ್ಮ ಊರಿನಲ್ಲೇ ಮಹಾಕಾಳಿ ಕ್ರೀಡಾ ಬಳಗ ತೋಬಿನಾಡು ಆಯೋಜನೆ ಮಾಡಿರುವಂತಹ 62 ಕೆಜಿ ವಿಭಾಗದ 65 ಕೆಜಿ ವಿಭಾಗದ ಕಬಡ್ಡಿ ಕ್ರೀಡಾಕೂಟ ತಿರುಗಲಿದೆ. ಮಹಾಕಾಳಿ ಕ್ರೀಡಾ ಬಳಗ ತೋಬಿನಾಡು ಫೆಬ್ರವರಿ ತಿಂಗಳ 17ನೇ ತಾರೀಕು. ಅಪ್ಪೆನಗಲ ಟೀಮ್ ರಡ್ಲ ಬುಡಿಯರ ರೆಡಿ ಜೇರ್. ಎಸ್ Captain, get ready. Pick up the rope. Ready. ಸುರತ್ಕಲ್ ಮಂಜೇಶ್ವರ ಸುರತ್ಕಲ್ ಅಮ್ಮ ಸುರತ್ಕಲ್ ಈ ಬಾರಿ ಆಂಜನೇಯ ಟ್ರೋಫಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಿದ್ದಾರೆ. ಸ್ಥಾನದಲ್ಲಿ ಬಂಟರ ಸಂಘ ಮಂಜೇಶ್ವರ. ಈ ಸೋಲು ಸೋಲಲ್ಲ ಬಂದಂತಹ ಅತಿಥಿಗಳಿಗೆ ಮಂಜೇಶ್ವರದವರು ಕೊಡುವಂತಹ ಗೌರವ. ಎಸ್ ಇದೀಗ ವೇದಿಕೆಯಲ್ಲಿ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಗಮನಿಸಿ, ಅಲ್ಲಿ ಸಿದ್ಧತೆ ನಡೆಸಿ. ಎಸ್ ಮೊದಲಿಗೆ 505 ಕೆಜಿ ವಿಭಾಗದಲ್ಲಿ ಸ್ಪರ್ಧಾಕೂಟ ಜರುಗಲಿದೆ, ಬಹುಮಾನ ವಿತರಣೆ ಜರುಗಲಿದೆ. ಇದನ್ನ ದಿವಾಕರ್ ಒಪ್ಪಳ ನಿರ್ವಹಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಎಸ್ ಆಜಿನೊಂದು ಕೆಜಿದ ಬಲ್ಲು ಫಿಕ್ಸ್ಚರ್ ರೆಡಿ ಉಂಡತ್ತೆ, ಗ್ರಿಪ್ ದೆಲ್ಲ ರೆಡಿ ಮಲ್ಪಲೆ. ನಿತಿನ್ ರೆಡಿ ಮಲ್ಪಲೆ ಕ್ಯಾಮರಾ. ಎಸ್ ಲೆವೆಲ್ ಮಾದರಿಯ 600 ಕೆಜಿ ವಿಭಾಗದಲ್ಲಿ ಪ್ರಥಮ ಪಂದ್ಯಾಟದಲ್ಲಿ ಭಾರತೀಯ ಫ್ರೆಂಡ್ಸ್ ಗುಡುಬುಳ್ಳ ತಡಕ ಶ್ರೀರಾಮಾಂಜನೇಯ ಮೂಡಬಿದ್ರೆ. ದ್ವಿತೀಯ ಪಂದ್ಯಾಟದಲ್ಲಿ ಜೈ ಹನುಮಾನ್ ಸೋಂಕಾರ್ ಜೊತೆಗೆ ಧೂಮಾವತಿ ಸುರತ್ಕಲ್. ಮೂರನೇ ಪಂದ್ಯಾಟದಲ್ಲಿ ಜೈ ಹನುಮಾನ್ ಸೋಂಕಾಲ್ ಜೊತೆಗೆ ಫ್ರೆಂಡ್ಸ್ ಕುಲು. ನಾಲ್ಕನೇ ಪಂದ್ಯಾಟದಲ್ಲಿ MFC ಮಂಗ್ಲಿಮಾರ್ ಬಿ ಜೊತೆಗೆ ಶ್ರೀ ರಾಮ ಭಕ್ತಾಂಜನೇಯ ಬಿಸಿ ರೋಡ್. ಇಲ್ಲಿಗೆ ಪ್ರಥಮ ಸುತ್ತಿನಲ್ಲಿ ಸ್ಪರ್ಧೆ ಮುಕ್ತಾಯಗೊಳ್ಳಲಿದೆ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ. ಎಸ್ ಚಾವಡದ ಮಿತ್ತರ್ಮೆಟ್ಟು ಉಪ್ಪುನ ಮಾತ ಬೆನ್ನೆಲ್ಲ ಒಂಜೇ ಪಾತ್ರೆ ಮೋಕೆಡೆದುಕೊಂಡು ಇನಾಮನು ಪಟ್ಟರೆ ಸುರುತ ರೆಡ್ ಸೆಟ್ ದ ಇನಾಮನು ನಮ್ಮ ಕೊರೋದಿಲ್ಲ ಬದಲೆ ಆಯ್ನತ್ತು ಬೇಗ ಟೀಮ್ ದಗ್ಲು ಬರೋಡು ಇನಾಮನು ಸ್ವೀಕಾರ ಮಲ್ಪಡು ರೆಡಿ ಅತ್ತೆ ಕೊರಗತ್ತೆ. ಬಂಧುಗಳೇ, ನಮ್ಮ ಸಕ್ರಿಯ ಕಾರ್ಯಕರ್ತ ದಿವಂಗತ ಗುರು ಪ್ರಸಾದ್ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ ಈ ವರ್ಷದ 23ನೇ ವರ್ಷದ ಕಾರ್ಯಕ್ರಮ. ಅಕ್ಕ ಟ್ರಾಫಿ ದೆತ್ತು ಬೊಕ್ಕ ನಮ್ಮ ಸೆಲೆಬ್ರೇಟ್ ಮಲ್ಪೊಲಿ ಇತ್ತೆ ಟ್ರಾಫಿ ದೆ ಪೆರಬಲೆ ಎಂಗ್ ಲೆಪ್ಪಲೆ ಗೊರ್ಪ ಬರುಡು. ಓಕೆ 505 ಕಿಲೋ ವಿಭಾಗದ ಈ ಸ್ಪರ್ಧಾ ವಿಭಾಗದ ಮೊದಲ ಬಹುಮಾನ ಚತುರ್ಥ ಸ್ಥಾನ ₹1,000 ಜೊತೆ ಶಾಶ್ವತ ಫಲಕ ಟೀಮ್ ಶಿವಶಕ್ತಿ ಶಿವಾಜಿನಗರ್ ಸುಳ್ಯ. ಶಿವಶಕ್ತಿ ಶಿವಾಜಿನಗರ್ ಸುಳ್ಯ ತಂಡ 505 ಕಿಲೋ ವಿಭಾಗದಲ್ಲಿ ಚತುರ್ಥ ಸ್ಥಾನ. ಆಕರ್ಷಕ ಶಾಶ್ವತ ಫಲಕ
जीवन जीवन ಒಳ್ಳೆ ಬೆಲೆ ಶ್ರವಣ ಪುಟ್ಟದೆ ಬೆಲೆ ಎಸ್ ವೇದಿಕೆಯಲ್ಲಿರುವ ಅತಿಥಿಗಳು ಈ ನಗದು ಮತ್ತು ಶಾಶ್ವತ ಫಲಕವನ್ನು ನೀಡುವಂತೆ ಕೋರಿಕೆ. ಶ್ರೀ ಯುವ ಶಕ್ತಿ ಶಿವಾಜಿನಗರ ಸುಳ್ಯ ಈ ಕೂಟದ ತೃತೀಯ ಸ್ಥಾನಿ ಶ್ರೀ ದುರ್ಗಾ ಪೆರ್ಮುದೆ. ಶ್ರೀ ದುರ್ಗಾ ಪೆರ್ಮುದೆ ಶ್ರೀ ದುർഗാ പെർമുദെ ബലെ 505 കിലോ വിഭാഗത്തിലുള്ള വടംവലി മത്സരത്തിന്റെ സമ്മാനദാന ചടങ്ങാണ് ഇപ്പോൾ നടന്നുകൊണ്ടിരിക്കുന്നത്. പെർമുദെ വരുന്നു. പെർമുദെ ടൂർണമെന്റിലെ 3ാം സ്ഥാനമാണ്. 2000 രൂപ സമ്മാന ഒപ്പം ട്രോഫി അടങ്ങുന്ന ഗുരുപ്രസാദ് ഷെട്ടി ട്രോഫി ഇതാ ടീം ദുർഗാ ഫ്രണ്ട്സ് പെർമുദെ. ಪೆರ್ಮುದೆ ಶ್ರೀ ದುರ್ಗಾ ಪೆರ್ಮುದೆ. ಸೊ ಲೆವೆಲ್ ದ ಟೀಮ್ ಉಲೈ ಬಲೆ ಲೆವೆಲ್ ದ ಟೀಮ್ ಪೊರ್ತಾವುಚಿ ಬೇಗ ಬೇಗ ಬತ್ತರಣ ನಮಕ್ಕೆ ಬೇಗ ಬೇಗ ಮ್ಯಾಚ್ ಮಲ್ಪೊಲಿ ಟೀಮ್ ರೆಡ್ಲ ಉಲೈ ಬತ್ತರಣ ಮ್ಯಾಚ್ ಶುರು ಮಲ್ಪೊಲಿ ಕೊರಿಬೇಕನ. ಎಸ್ and here is the team is ready on the stage receiving a third placer trophy with cash award. Team Sri Durga Permude. ಪ್ರದೀಪ್ ಕುಡುಪಲ್ ತಡಕ ದಯವಿಟ್ಟು ಚಾಬಡದ ಕೈತಲ್ ಬರಡು ಸ್ಟೇಜ್ ದ ಕೈತಲ್ ಬರಡು ಸ್ಟೇಜ್ ದ ಕೈತಲ್ ಪ್ರದೀಪ್ ಕುಡುಪಲ್ ತಡಕ. And now runner up rupees 4,000 and trophy goes to team Royal Star Parladka. Royal Star Parladka in under 505 kg men's check off for Royal Star Parladka. He is the runner up of the competition. Parladka. Wow. Varu. ട്രോഫി സ്റ്റേജിൽ ഏകദേശം 20ഓളം ട്രോഫികൾ ഏകദേശം 1.5 ലക്ഷം രൂപ ചെലവാക്കിയാണ് ഇത്തവണ ഞങ്ങൾ ട്രോഫി ഇവിടെ എത്തിച്ചിരിക്കുന്നത്. ഇത് ചരിത്രമാണ്, ഇത് ഇതിഹാസമാണ്. And here is Parladka, Royal Star Parladka. മെഡൽ ഉണ്ട്. Silver medal for all the players of runners up team Royal Star Parladka. $505 plus 5 kg level men's runners up team Royal Star Parladka. ಇಂಚಿನ ವ್ಯವಸ್ಥೆ ತುಲೆ ಚೆಕ್ ಬೇತೆ ಬ್ಯಾನರ್ ಬೇತೆ ಜವಾಬ್ದಾರಿ ಕೊಡ್ತಿನ ಜವಾನಿರ ಪೂರ ಆಕಲ್ನ ಕೆಲಸನ ಭಾರಿ ಪೂರ್ಣ ಬಂದೊಂದು Congratulations for team Royal Star Parladka from Poinachi Cherkada. Thank you for participation and congratulations. And now the champion of the champion under 505 kg, Bharate Friends Gulbarga, number 1 team in men's under 505 kg. $6,000 cash prize with a Guru Prasad Shetty trophy goes to Bharati. Bharati
ഈ ടൂർണമെന്റിൽ മത്സരിച്ച ഭാരതിക്ക് വേണ്ടി മത്സരിച്ച ടീമുകളിലെ കളിക്കാരൊക്കെ വെള്ളിಗೆ ഫ്രണ്ട്സ്, വെള്ളിಗೆ മുള്ളേരിയ ഭാരതി. ये है भारती, आहा भारती, वाह कुडुपल तड़का भारती, भारती, സ്വർണ്ണ മെഡലുകളൊക്കെ കഴുത്തിലണിയാം. 916 സ്വർണ്ണ മെഡലുകൾ. വിന്നർ ಪೂರ ಬರ್ಪೇರಾ? ವಿನ್ನರ್ ಜಾನ್ ನನ್ನ ನೆಕ್ಸ್ಟ್ ಇಯರ್ ಸ್ಟೇಜ್ ಒಂಜಿ ಅಪ್ ಡೌನ್ ಮಲ್ಪಡು. Yes, congratulations once again team Bharati friends Kudupal Tadka. Now over to women's section. ಮಹಿಳಾ ವಿಭಾಗದ ಸ್ಪರ್ಧೆಗಳಲ್ಲಿ ಬಹುಮಾನ ವಿತರಣೆಯ ಸಮಯ. ಈ ವಿಭಾಗದಲ್ಲಿ ಚತುರ್ಥ ಸ್ಥಾನಿ 1000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಉಡುಪಿ ಫ್ರೆಂಡ್ಸ್, ಉಡುಪಿ. ಐನೂತ ಐನೆಟ್ ಗೊಬ್ಬುನ ಕ್ಲಿಯರ್ಲ ಪೈರಜಿ ದಾಯಪಂಡ ನಿಕಲ್ನ ಗೊಬ್ಬು ತುವೇರ ನಮ್ಮ ಆಜುನೂತ ಕಿಲ ತಕ್ಲಿ ಎಕ್ಕಾಡ್ ದಿಂಚಿ ಕಾತೊಂದುಲೇರ ಅಕಲ್ನ ಗೊಬ್ಬು ನಮ್ಮ ತೂಚ ಪೈರಜಿಗೆ ಇಜ್ಜಿಗೆ ಇಜ್ಜಿಗೆ. ಎಸ್ ಫ್ರೆಂಡ್ಸ್, ಉಡುಪಿ ಮಹಿಳಾ ವಿಭಾಗದಲ್ಲಿ ಚತುರ್ಥ ಸ್ಥಾನಿ ಕಡು ನೀಲಿ ಬಣ್ಣ ಫ್ರೆಂಡ್ಸ್, ಉಡುಪಿ. ಅಭಿನಂದನೆಗಳು. ಕೂಟದ ಚತುರ್ಥ ಸ್ಥಾನಿ ಫ್ರೆಂಡ್ಸ್, ಉಡುಪಿ. ಬಲೆ ಮಾತಲ್ಲ ಬಲೆ ಮಾತಲ್ಲ ಬಲೆ ಪೂರ ಸ್ಟೇಜ್ ದಿಂಜಡ್. ಉಡುಪಿ ರೆಡ್ ಟೀಮ್ ಅದು ಬತ್ತೇರಿ, ರೆಡ್ ಟೀಮ್ ಪತ್ತೇರ. ಓಕೆ ಬರಡು 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 ಮಾತಲ್ಲ ಬರಡು ಈ ಮಗ್ ಬಲೆ. ಒಂದು ರೆಡ್ ಮೂಜಿ ಗಾಡಿ ಅದು ಬಸ್ ಮಲ್ತು ಬತ್ತೇರ ಸುಮಾರು ಜನ ಜೋಕುಲು ಈ ಮಗ್ ಬಲೆ ಕಾ ಈ ಮೇ ಬಲೆ. Yes, congratulations, fourth placer in women's check-off team, friends, Udupi. Yes, now over to the third placer of the competition. Third placer team friends Kudupal Tadka. ಈ ಪಂದ್ಯದಲ್ಲಿ ಭಾಗವಹಿಸುವ ಮೂಲಕ ಕೂಟದ ತೃತೀಯ ಸ್ಥಾನಕ್ಕಾಗಿ ತೃತೀಯ ಸ್ಥಾನವನ್ನು ಅಲಂಕರಿಸಿದಂತಹ ತಂಡ ಫ್ರೆಂಡ್ಸ್ ಕುಡುಪಲ್ ತಡಕ ಮಹಿಳಾ ತಂಡ ವೇದಿಕೆಗೆ ಬನ್ನಿ. ಎಸ್ ವೇದಿಕೆಯಲ್ಲಿ ಕುಡುಪಲ್ ತಡಕ ಕೂಟದ ತೃತೀಯ ಸ್ಥಾನಿ ಫ್ರೆಂಡ್ಸ್ ಕುಡುಪಲ್ ತಡಕ. Congratulations. And now runner up in women's check-off team Bantara Sankha Mancheshwara.
ಬಂಟರ ಸಂಘ ಮಂಜೇಶ್ವರ ಕೂಟದ ರನ್ನರ ಪ್ರಶಸ್ತಿ ರೂಪಾಯಿ 4,000 ಜೊತೆ ಗುರುಪ್ರಸಾದ್ ಶೆಟ್ಟಿ ಶಾಶ್ವತ ಫಲಕ. ಅಭಿನಂದನೆಗಳು. ಅನೇಕ ಬಲಾಢ್ಯ ತಂಡಗಳನ್ನು ಮಣಿಸಿ ಫೈನಲ್ ನಲ್ಲಿ ಮಾತ್ರ ಒಂದು ಹೆಜ್ಜೆ ಹಿಂದೆ ಇದ್ದಂತಹ ತಂಡ ಬಂಟರ ಸಂಘ ಮಂಜೇಶ್ವರ. Yes, thank you, congratulations. Now, the champions of women's tug-of-war, and the team is Dhumavati Patre. Padre, Dhumavati Padre. 25 ದಿನಗಳ ಪರಿಶ್ರಮ, 25 ದಿನಗಳ ಪ್ರಾಕ್ಟೀಸ್, ವಿದೇಶದಲ್ಲಿ ಇರುವವರಿಗೆ ತೃಪ್ತಿಯೋ ತೃಪ್ತಿ. ಧೂಮಾವತಿ ಪಡ್ರೆ. ನೋಡಿ, 600 ಕಿಲೋ ವಿಭಾಗದ ಹಗ್ಗ ಜಗಾಟಕ್ಕಾಗಿ ಹರೀಶ್ ರವರ ಕರೆ ಕೊಡಿ. ಸೂರಜ್ ಆಂಜನೇಯ, ಮತ್ತೆ ನಮ್ಮ ಆಂಜನೇಯ ಸೂರಜ್ ಬಲೆ. ಸೂರಜ್ ಆಂಜನೇಯ ಇಲ್ಲಿದ್ರು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದಾವೆ. ಸೂರಜ್ ಆಂಜನೇಯ ಸಂಸ್ಥೆಯ ಸದಸ್ಯ ಸೂರಜ್ ಆಂಜನೇಯ ಅವರು ದಯವಿಟ್ಟು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದಾವೆ. ಒಂಚೂರು ಬೇರೆಡುಲ್ಲೇರಾರೆ ವೆಯ್ಟ್ ಮಲ್ಪೇರಿಗೆ ಅಕ್ಲಿಗೆ ಅರ್ಜೆಂಟ್ ಇಜ್ಜಿಗೆ ಸೂರಜ್ ಇಜ್ಜಂಡ ಪ್ರೈಸ್ ಎಪ್ಪನ ಪೂರ್ತಿ ಆಪುಜಿಗೆ ಅತ್ತೆ ಸೂರಜ್ ಇಜ್ಜಂದ ಫುಲ್ ಆಪುಜಿಗೆ. ಆಹಾ, ತಂಡದಲ್ಲಿ ಸಿನಿಮಾ ನಟಿಯರಿದ್ದಾರೆ, ಭವಿಷ್ಯದ ತಾರೆಗಳಿದ್ದಾರೆ. ಬಲ್ಲದೊಟ್ಟಿಗೂ ಫಿಲಿಂ ಇಂಡಸ್ಟ್ರಿಗೆ ಬೋಪನಂಚಿನ ಪ್ರತಿಭೆಲು ಸೂರಜ್ ಅರೆ ಬಲೆ ಒಂಚೂರು 2 ನಿಮಿಷ ಅದು ಅಣ್ಣ ತಾಯ ಸೂರಜ್ ಒಂಜಿ ಚಾನ್ಸ್ ಮಲ್ತು ಬರ್ತೀನಿ ಯಾರ ಅಂಚಾರಿನೊಂಜಿ ಈ ಟೈಮ್ ಲೆತ್ತುಂದಿಲ್ಲ ಸ್ಟೇಜ್. ಎಸ್, ನಂಗೆ ಚಾನ್ಸ್ ಮಲ್ತು ಕೊರ್ನಾರ ನಮ್ಮ ಸೂರಜ್ ಖಂಡಿತ ಬಲೆ ಬಲೆ ಬಲೆ. ಅಬ್ಬಬ್ಬಾ, ಈ ಪಂದ್ಯಾವಳಿಯಲ್ಲಿ ಆಂಜನೇಯ ಕಣ್ಮತೀರ್ಥ ಊರಿನ ನಾನಾ ಕಡೆಗಳಲ್ಲಿ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಬೇಕಿದ್ರೆ ಸೂರಜ್ ರವರ ಪರಿಶ್ರಮ ಇದೆ. ಕೇವಲ ಆಂಜನೇಯ ತಂಡವನ್ನು ಮಾತ್ರವಲ್ಲ, ನೋಡಿ ಪಟ್ರೆ ತಂಡವನ್ನು ಕೂಡ ಪ್ರೋತ್ಸಾಹಿಸುವಂತಹ ವ್ಯಕ್ತಿತ್ವ ಸೂರಜ್ ಆಂಜನೇಯ ಬಲೆ. ಒಂದು ಫೋರ್ಸ್ ಕೊರ್ಲಿ. ಎಸ್ ಎಸ್, once again heartily congratulations to the champion team Dhumavati Padre. Congratulations. Now over the middle for 600 kilo tug-of-war. Harsha. ಇದು ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಆಯುಷಂತಹ ಈ ಒಂದು ಪಂದ್ಯಾಕೂಟ. ಇಲ್ಲಿ ನೋಡಿ 4 ವಿಭಾಗಗಳಾಗಿ ಒಂದು ಪಂದ್ಯಾಕೂಟ. ಇಲ್ಲಿ 2 ಸ್ಪರ್ಧೆಗಳು 2 ವಿಭಾಗಗಳಲ್ಲಿ ಮುಗಿದಿರ್ತದೆ. ನೋಡಿ, ಇಲ್ಲಿ 505 kg ವಿಭಾಗ ಮುಕ್ತಾಯಗೊಂಡಿದೆ. ಜೊತೆಯಲ್ಲಿ ಮಹಿಳಾ ವಿಭಾಗದ ಸ್ಪರ್ಧೆ ಕೂಡ ಮುಕ್ತಾಯಗೊಂಡಿದೆ. ಇನ್ನೇನು 600 kg ವಿಭಾಗದ 10 ತಂಡಗಳ 9 ಸ್ಪರ್ಧೆಗಳು ನಡೆಯಬೇಕಿದೆ. ಇಲ್ಲೇ ಈ ಒಂದು ಸ್ಪರ್ಧೆಯ ಮೊದಲ ತಂಡಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇನೆ. ಭಾರತೀಯ ಫ್ರೆಂಡ್ಸ್ ವಿರುದ್ಧವಾಗಿ ಶ್ರೀ ರಾಮಾಂಜನೇಯ ಮೂಡುಬಿದಿರೆ ಬರಬೇಕಿದೆ. ರಾಮಾಂಜನೇಯ ಮೂಡುಬಿದಿರ ಜೊತೆಯಲ್ಲಿ ಎದುರಾಳಿ ತಂಡ ಭಾರತೀಯ ಫ್ರೆಂಡ್ಸ್ ಕುಡುಬಲ್ದಡ್ಕ 2 ತಂಡಗಳಿಗೆ ಕೈಯನ್ನು ಕೊಡ್ತಾ ಇದ್ದೇವೆ. ನೋಡಿ, ಅದೇ ರೀತಿ ತೀರ್ಪುಗಾರರು ಕೂಡ
ತೀರ್ಪುಗಾರರು ಕೂಡ ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ടൂർണമെന്റിന്റെ ആദ്യത്തെ മത്സരമാണ് ഭാരതി ഫ്രണ്ട്സ് കുടുംബത്തിൽ അതുപോലെ തന്നെ ശ്രീരാമജനയ മൂടുമിത്ര. ഇത് കഴിഞ്ഞ രണ്ടാമത്തെ മത്സരത്തിന് വേണ്ടി ജയ് ഹനുമാൻ പ്രതാപ് നഗർ അതുപോലെ തന്നെ ധൂമാവതി സുരജ് കല്ല കാലം കാതർക്കുന്ന ചരിത്രം സാക്ഷ്യമേക്കുന്ന വടിവരുടെ വിശ്വമൂർത്തങ്ങൾ എവിടെയതാ ആഞ്ജനേയയുടെ കണ്ണൽ തീർത്തിലേടാ ഇവിടെയതാ ടൂർണമെന്റ് ആദ്യത്തെ മത്സരത്തിന് വേണ്ടി ഭാരതി ഫ്രണ്ട്സ് കുടുംബത്തിൽ അതുപോലെ തന്നെ ശ്രീരാമാഞ്ജനേയ മൂടുബീതിര ടീമുകൾക്കുള്ള ആദ്യത്തെ മത്സരമാണ് പ്രിയമുള്ളവരെ. ഇത് 600 kg ഭാഗದ ಪಂದ್ಯವಾಗಿದೆ. ಗ್ರಿಪ್ಪುದ ರೆಡಿ ಮಾಡ್ಬಿಡ್ಲೆ ಫಿಕ್ಷನ್ ರೆಡಿ ಮಾಡ್ಬಿಡ್ಲೆ ಗ್ರಿಪ್ಪುದ 2 ತಂಡಗಳ ಆಟಗಾರರ ಎರಡು ತಂಡಗಳ ಆಟಗಾರರ ಆಗಮನವಾಗಿದೆ ಬಂಧುಗಳ. ಇದು 10 ತಂಡಗಳಿಗೆ 9 ಸ್ಪರ್ಧೆಗಳು. ಇದು 600 kg ಭಾಗದ ಕಾಸರಗೋಡು ವ್ಯಾಪ್ತಿಗೊಳಪಟ್ಟ ದಕ್ಷಿಣ ಕನ್ನಡ ಜಿಲ್ಲೆಗೊಳಪಟ್ಟಂತಹ ಈ ಒಂದು ಆಟಗಾರರಿಗಿರುವಂತಹ ಈ ಒಂದು ಅವಕಾಶ ನೋಡಿ. ಆಂಜನೇಯ ಹೆಣ್ಣು ತೀರ್ಥ ಆಯಿಸುವಂತಹ ಈ ಒಂದು ಪಂದ್ಯಕೂಟ. ತೀರ್ಪುಗಾರರು ಇನ್ನೂ ಕೂಡ ಬಂದಿಲ್ಲ ಅಂತ ಕಾಣುತ್ತೆ, ದಯವಿಟ್ಟು ಬರಬೇಕಿದೆ. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎದುರಾಳಿ ಶ್ರೀ ರಾಮಾಂಜನೇಯ ಮೂಡುಬಿದಿರೆ. आज 11 kg 7 ಜನತ. ಇದು 600 kg ವೇಗದ ಸ್ಪರ್ಧೆ ತೊಡೆಯಲ್ಲಿ 10 ತಂಡಗಳು 9 ಸ್ಪರ್ಧೆಗಳು ನಡೆಯಬೇಕಿದೆ. ಜೊತೆಯಲ್ಲೇ ಇಲ್ಲಿ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಕೂಡ ಪ್ರಾರಂಭವಾಗಬೇಕಿದೆ. ಹೋರಾಟಗಳು ಪ್ರಾರಂಭವಾಗಿದೆ. ಇದು 600 kg ಭಾಗದ ಸ್ಪರ್ಧೆ ಆಗಿದೆ ನೋಡಿ ಬಂಧುಗಳೇ. ಇದು ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕದ ಕಡೆಗೆ ಹೋಗುತ್ತಾ ಇದೆ. ಮೊದಲ ಅವಕಾಶ ನೋಡಿ ಇಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಮೊದಲ ಅವಕಾಶವನ್ನ ಗೆದ್ದುಕೊಂಡ್ರೆ ಇನ್ನೆರಡು ಅವಕಾಶಗಳು ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಪಿ ವಿರುದ್ಧವಾಗಿ ಜೈ ಹನುಮಾನ ಸೋಂಕಾಲ್ ಇವರು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀ ಹನುಮಾನ್ ಸೋಂಕಾಲ್ ಭಾರತ್ ಫ್ರೆಂಡ್ಸ್ ಕುಡುಪಲ್ ತಡಕ ಎರಡನೇ ಸ್ಪರ್ಧೆಗೆ ಜೊತೆಗೆ ಗ್ರಿಪ್ ಮಾದರಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡಗಳಿಗೆ ತಲುಪುಪಟ್ಟಿ ರಚನೆಗೆ ಸಿದ್ಧತೆ ನಡೆಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಮೊದಲ ಅವಕಾಶವನ್ನ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಗೆದ್ದುಕೊಂಡ್ರೆ ಇನ್ನೇನು ದ್ವಿತೀಯ ಅವಕಾಶ ಅದಾದ ಬಳಿಕ ಮತ್ತೆ ಮೂರನೇ ಅವಕಾಶಕ್ಕೆ ಸ್ಪರ್ಧೆ. ഒരുപാട് വിശേഷങ്ങളുമായി ആഞ്ജനേയ ഫ്രണ്ട്സ് ക്ലബ്ബ് സംഘടിപ്പിക്കുന്ന അതിമനോഹരമായ ടൂർണമെന്റ് നമ്മൾക്കറിയാം. 23ാമത്തെ വാർഷികത്തിനനുബന്ധിച്ച ഇവരു ಎಲ್ಲೇ ಮತ್ತೆ ವಿಶಿಲ ಧ್ವನಿ ಮೊಳಗಿ ಬರ್ತಾ ಇದೆ. ಮೊದಲ ಅವಕಾಶವನ್ನ ಎಲ್ಲೇ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಗೆದ್ದುಕೊಂಡ್ರೆ ಇದು ದ್ವಿತೀಯ ಅವಕಾಶವಾಗಿದೆ. ಈ ಬಾರಿ ನಿಮ್ಮ ಅವಕಾಶ ಇದು ದ್ವಿತೀಯ ಅವಕಾಶವಾಗಿದೆ. ನೋಡಲ್ಲಿ ಬಿಗಿಯಾಗಿ ಬರಲಿ ಮತ್ತೆ ಬರಬೇಕಿದೆ. ಆದರೆ ಇಲ್ಲಿ ಹಗ್ಗ ಸಾಗುತ್ತಾ ಇದೆ. ಕುಡುಪಲ್ ತಡಕದ ಕಡೆಗೆ ಸಾಗುತ್ತಾ ಇದೆ. ಇಲ್ಲೇ ದ್ವಿತೀಯ ಸುತ್ತಿಗೆ ತೆರೆ ಕಡೆ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಮುಂದಿನ ತಂಡ ಬರಬೇಕಿದೆ. ಪಂದ್ಯಕೂಟದ 2 ಸ್ಪರ್ಧೆಯಲ್ಲಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ವಿರುದ್ಧವಾಗಿ ಜೈ ಹನುಮಾನ್ ಸೊಂಕ.
ಭಾರತೀಯ ಫ್ರೆಂಡ್ಸ್ ಫುಟ್ಬಾಲ್ ವರಿಗ ತಂಡವನ್ನ ಒಳಗೆ ಬರುವಂತೆ ವ್ಯವಸ್ಥೆ ಮಾಡಿಕೊಡಿ. ಇದು ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ತಂಡವಾದರೆ ಎದುರಾಳಿ ತಂಡ ಬರಬೇಕಿದೆ. ಇದು ಪ್ರತಾಪ, ಇದು ಜೈ ಹನುಮಾನ್ ಸೋಂಕಲ್ ತಂಡದ ಆಟಗಾರರ ಆಗಮನವಾಗಿದೆ. ಇನ್ನೇನೋ ಎದುರಾಳಿ ತಂಡ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ತಂಡ ಬರಬೇಕಿದೆ. ಭಾರತೀಯ ಫ್ರೆಂಡ್ಸ್ ಫುಟ್ಬಾಲ್ ತಡಕ ತಂಡ ಬರಬೇಕಿದೆ. ಸರ್ ಧೂಮಾವತಿ ಸುರತ್ಕಲ್ ಬರಬೇಕಿದೆ. ಧೂಮಾವತಿ ಸುರತ್ಕಲ್ ಪಂದ್ಯಕೂಟದ ಎರಡನೇ ಸ್ಪರ್ಧೆಗೆ ಧೂಮಾವತಿ ಸುರತ್ಕಲ್ ವಿರುದ್ಧವಾಗಿ ಜೈ ಹನುಮಾನ್ ಸೋಂಕಲ್. ಧೂಮಾವತಿ ಸುರತ್ಕಲ್ ಬರಬೇಕು. ಬಲೆನ ಧೂಮಾವತಿ ಪಡ್ರೆ ಸುರತ್ಕಲ್ ಆಂಜೋಂಡಕಲ ಬಲ್ಲೋಯ್ಪನ ಆಜನದ ಕೆಜಿ ವಿಭಾಗದ ಧೂಮಾವತಿ ಪಡ್ರೆ ಸುರತ್ಕಲ್ ದಯಮಲ್ದು ಕಲಕ ಜಪ್ಪಡೊಂದಿಲ್ಲ. ಕಳೆದ ಮಹಿಳಾ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಕೊಂಡ ತಂಡವಾಗಿದೆ ಧೂಮಾವತಿ ಪಡ್ರೆ. ನೋಡಿ ಪುರುಷರ ತಂಡ 600 ಕೆಜಿ ವಿಭಾಗದ ಪುರುಷರ ತಂಡ ಬರಬೇಕಿದೆ. ಧೂಮಾವತಿ ಪಡ್ರೆ ಸುರತ್ಕಲ್. ಧೂಮಾವತಿ ಪಡ್ರೆ ಸುರತ್ಕಲ್ ಆಜನದ ಕೆಜಿ ಬಲ್ಲೋಯ್ಪನ ಬಂದಾಗ ಸ್ಕೇಲ್ ಮಾಡ್ತಿದ್ದಾರೆ, ಟೀಮ್ ಕೊಡ್ತಾರೆ. ಅವರ ಗ್ರೌಂಡ್ ಪೂಜೆ ಪಡೋದಕ್ಕೆ ಏನಂದಿಲ್ಲ. ಧೂಮಾವತಿ ಪಡ್ರೆ ಸುರತ್ಕಲ್ ಇಂದು ಐಬಕ ಮೂಜಿನ ಪಂತಗು ಜೈ ಹನುಮಾನ್ ಸೋಂಕಲ್ ವಿರುದ್ಧವಾದ ಫ್ರೆಂಡ್ಸ್ ಕುಳು. ನೋಡಿಲ್ಲ ಖಂಡಿತವಾಗಿ ಬಹಳಷ್ಟು ವೀಕ್ಷಕರು ನೋಡಿಲ್ಲ ಆವಾಗಿದ್ದ ಅಂದ್ರೆ 7:30 ಗಂಟೆ 8 ಗಂಟೆಯಿಂದ ಇಲ್ಲಿ ಕುಳಿತಿದ್ದಾರೆ ಈ ಒಂದು ಪಂದ್ಯಕೂಟವನ್ನು ನೋಡಿದಕ್ಕೋಸ್ಕರ. ನೋಡಿಲ್ಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಬರಬೇಕಿದೆ ಎದುರಾಳಿ ತಂಡ ಧೂಮಾವತಿ ಸುರತ್ಕಲ್ ಪಡ್ರೆ. ರಾಕಿ ಅಣ್ಣ ಟೀಮ್ ಇಜ್ಜನ್ನ ಪಡ್ರೆ ಸುರತ್ಕಲ್ ಟೀಮ್ ಉಂಡ ಪಡ್ರೆ ಸುರತ್ಕಲ್. ನೋಡಿ ಇದು 600 ಕೆಜಿ ವಿಭಾಗದ ದ್ವಿತೀಯ ಸ್ಪರ್ಧೆಯಾಗಿದೆ. ಜೈ ಹನುಮಾನ್ ಸೋಂಕಲ್ ವಿರುದ್ಧ ಧೂಮಾವತಿ ಪಡ್ರೆ ಸುರತ್ಕಲ್. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಜೈ ಹನುಮಾನ್ ಸೋಂಕಲ್ ತಂಡ ವಿರುದ್ಧವಾಗಿ ಫ್ರೆಂಡ್ಸ್ ಕುಳೂರು. ತದ ಬಳಿಕ 4ನೇ ಸ್ಪರ್ಧೆಯಲ್ಲಿ ಎಂಎಂಸಿ ಮಂಗಳಿಮಾರ್ ಬಿ ವಿರುದ್ಧ ಶ್ರೀ ರಾಮ್ ಭಕ್ತಾಂಜನೇಯ ಬಿಸಿ ರೋಡ್. ತದ ಬಳಿಕ 5ನೇ ಸ್ಪರ್ಧೆಯಲ್ಲಿ ಧೂಮಾವತಿ ಪಡ್ರೆ ಟೀಮ್ ಉಂಡನ್ನ ಇತನ ಬಲೆ ಉಳೆ ಬಲೆನ್ನ ಓಕವರಿತ್ನ ಕೊರ್ಪ ನಿಶಾನ್ ಎಂದು ಬರೆಯುന്നു. ನನ್ನೊಂದು 10 ಎತ್ತದ ಓಕವರ್ ಕೊರ್ಪ ಧೂಮಾವತಿ ಪಡ್ರೆ. ധൂമാവതി പഡ്രെ ഇതാ കളിക്കളത്തിലിറങ്ങുന്ന കാഴ്ചയാണ് പ്രിയമുള്ളവരെ. ഇത് ടൂർണമെന്റിന്റെ പഡ്രെ, അതെ ടൂർണമെന്റിന്റെ 2ാമത്തെ മത്സരമാണ് ധൂമാവതി പഡ്രെ സുരത്കൽ. അതിനൊപ്പം എതിരാളി ടീമായ ജയ് ഹനുമാൻ സോംകൽ. പ്രതാപ് നഗരുടെ പ്രജാപതികൾ ഒരു ഭാഗത്ത് നിൽക്കുകയാണെങ്കിൽ മറുഭാഗത്ത് പഡ്രെയുടെ പ്രജാപതികൾ മറുഭാഗത്ത് നിൽക്കുകയാണ് പ്രിയമുള്ളവരെ. ടൂർണമെന്റിന്റെ 2ാമത്തെ മത്സരമാണ് 600 കെജി വിഭാഗത്തിന്റെ ഈ ഒരു മത്സരമാണ് ഇവിടെ നടക്കുന്നത്. 10 ടീമുകൾ 9 മത്സരങ്ങളാണുള്ളത്. ഇതിനൊപ്പം ഇവിടെ ഗ്രിപ്പ് മത്സരങ്ങൾ കൂടി നടക്കുന്നതായിരിക്കും. ಗ್ರಿಪ್ ಪಂದ್ಯಕೂಟದಲ್ಲಿ ತಂಡಗಳನ್ನು ನೋಂದಾಯಿಸಿದವರು ದಯವಿಟ್ಟು ಅಲ್ಲಿ ಕೌಂಟರ್ ಅಲ್ಲಿ ಬರಬೇಕು. ಅಲ್ಲಿ ನಾವು ಫಿಕ್ಸರ್ ಅನ್ನ ರಚನೆ ಮಾಡಲಿದ್ದೇವೆ. ಗ್ರಿಪ್ ಕೋರ್ನ ಟೀಮ್ ಮಾತ್ರ ಕ್ಯಾಪ್ಟನ್ ಬಲನ್ನ ಅಲ್ಲಿ ಕೌಂಟರ್ ಫಿಕ್ಸರ್ ಪಾರ್ಟ್ನರ್ ಕ್ಲಬ್ ಬಲೆ
ಗ್ರಿಪ್ ತಂಡದಲ್ಲಿ ಭಾಗವಹಿಸಿದ ತಂಡಗಳು ದಯವಿಟ್ಟು ತಮ್ಮ ತಂಡದ ನಾಯಕವನ್ನ ಒಬ್ಬೊಬ್ಬರು ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ. ತಲುಕುಪಟ್ಟಿ ಫಿಕ್ಸರ್ ರಚನೆ ಮಾಡಲಿದ್ದಾರೆ ಗ್ರಿಪ್ ವಿಭಾಗದಲ್ಲಿ. ಈ ಸ್ಪರ್ಧೆಯ ಜೊತೆಯಾಗಿ ನಾವು 2 ಸ್ಪರ್ಧೆಯನ್ನು ನಡೆಸಲಿದ್ದೇವೆ ಗ್ರಿಪ್ ಮತ್ತು ಲೆವೆಲ್ ಮಾದರಿಯಲ್ಲಿ. ದಯವಿಟ್ಟು ಗಮನಕ್ಕೆ. ಒಬ್ಬರು ಮಾತ್ರ ಕೋಚ್ ಕೊಡುವುದಕ್ಕೆ ಅವಕಾಶ ದಯವಿಟ್ಟು ಗಮನಿಸಿ. ಇದು ನೋಡಿ ಎಲ್ಲ ವಿಶಿಲ ಧ್ವನಿ ಮೊಳಗಿದೊಡನೆ ಈ ಬಾರಿ ಬರುತ್ತಾ ಇದೆ ನೋಡಿ. ಒಂದು ಕಡೆಯಲ್ಲ ಜೈ ಹನುಮಾನ ಪ್ರತಾಪನ ಧರಿಸುವಂತ ಒಂದು ಕಡೆಯಲ್ಲಾದ್ರೆ ಎದುರಾಳಿ ತಂಡ ಧೂಮಾವತಿ ಸುರತ್ಕಲ್ ತಂಡಗಳ ನಡುವೆ ಈ ಬಾರಿ ಮೊದಲ ಅವಕಾಶವನ್ನ ಗೆದ್ದುಕೊಂಡು ಜೈ ಹನುಮಾನ್ ಸೋಂಕಲ್ ಮತ್ತು ಇಲ್ಲಿ ದ್ವಿತೀಯ ಅವಕಾಶಕ್ಕಿರುವಂತಹ ಸ್ಪರ್ಧೆ ನೋಡಿ. ಇಲ್ಲಿ ಅದೇ ರೀತಿ ಮುಂದಿನ ಸ್ಪರ್ಧೆಯಲ್ಲಿ ಜೈ ಹನುಮಾನ್ ಸೋಂಕಲ್ ವಿರುದ್ಧವಾಗಿ ಫ್ರೆಂಡ್ಸ್ ಕುಳೂರು 2 ತಂಡದ ಆಟಗಾರರು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. അങ്ങനെ ടൂർണമെന്റിന്റെ 2ാമത്തെ മത്സരത്തിലാണ് നിൽക്കുന്നത്. ഈ മത്സരം കഴിയുന്നതോടെ ഇവിടെ ഇതാ ഗ്രിപ്പ് മത്സരങ്ങളാണ് ആരംഭിക്കുന്നത്. അതിനുവേണ്ടിയുള്ള തയ്യാറെടുപ്പ് നടന്നുകൊണ്ടിരിക്കുകയാണ് തോന്നുന്നു. ഹർഷ, ಗ್ರಿಪ್ ಮಾದರಿಯಲ್ಲಿ ಭಾಗವಹಿಸಿದ ತಂಡಗಳಲ್ಲಿ ತಲುಕುಪಟ್ಟಿ ರಚನೆಗೆ ತಮ್ಮ ತಂಡದ ನಾಯಕನನ್ನ ಸಿದ್ಧಪಡಿಸಬೇಕು. ಕ್ಯಾಪ್ಟನ್ ನಗಲ್ ಮಾತ ಕ್ಲಬ್ ಎದುರುಪಲೆ ಅವರು ಫಿಕ್ಸರ್ ರೆಡಿ ಮತ್ತೊಂದು ಗ್ರಿಪ್ ಮ್ಯಾಚಿಗೆ ಬೋಡದು. ಮೊದಲ ಅವಕಾಶವನ್ನ ಎಲ್ಲ ಜೈ ಹನುಮಾನ್ ಸೋಂಕಲ್ ಗೆದ್ದುಕೊಂಡ್ರೆ ಇನ್ನೇನು ದ್ವಿತೀಯ ಅವಕಾಶಕ್ಕಿರುವಂತಹ ಈ ಒಂದು ಸ್ಪರ್ಧೆ ನೋಡಿ. ಇಲ್ಲಿ 3ನೇ ಸ್ಪರ್ಧೆಯಲ್ಲಿ ಜೈ ಹನುಮಾನ್ ಸೋಂಕಲ್ ವಿರುದ್ಧವಾಗಿ ಫ್ರೆಂಡ್ಸ್ ಕುಳ್ಳೂರು. ಎರಡನೇ ಅವಕಾಶ ನೋಡಿ. ಇಲ್ಲಿ ಪಂಡ್ರೆಗೆ ಡೂ ಆರ್ ಡೈ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿ ಆಡ್ತು ಇದ್ರು ಕೂಡ ಒತ್ತಡವನ್ನ ನಿಭಾಯಿಸ್ತಾ ಇದೆ ಧೂಮಾವತಿ ಪಂಡ್ರೆ. ಆದರೆ ಬಲಿಷ್ಠ ಆಟಗಾರರ ಗುಡುವಿಗೆಯನ್ನ ಕಂಡುಕೊಂಡಂತ ಜೈ ಹನುಮಾನ್ ಸೋಂಕಾಲ್ ಇಲ್ಲಿ ಪಂಡ್ರೆಗೆ ಅವಕಾಶ ಅಡೆಗಬಹುದು. ಧನ್ಯವಾದಗಳು. ಕೂಟದಲ್ಲಿ ಭಾಗವಹಿಸಿದ ಧೂಮಾವತಿ ಪಂಡ್ರೆ ಸುರತ್ಕಲ್ ತಂಡಕ್ಕೆ ಥ್ಯಾಂಕ್ ಯು. ಧೂಮಾವತಿ ಪಂಡ್ರೆ ತಂಡ ಇನ್ನೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಬರ್ತಾ ಇದೆ ತಂಡ ಫ್ರೆಂಡ್ಸ್ ಕುಳೂರ್. ಫ್ರೆಂಡ್ಸ್ ಕುಳೂರ್ ವಿರುದ್ಧವಾಗಿ ಜೈ ಹನುಮಾನ್ ಸೋಂಕಾಲ್. ಆದರೆ ಈ ಬಾರಿ ಫ್ರೆಂಡ್ಸ್ ಕುಳೂರ್ ತಂಡದ ಆಗಮನವಾಗಿದೆ ನೋಡಿ. ಫ್ರೆಂಡ್ಸ್ ಕುಳೂರ್ അതുപോലെ തന്നെ ജയ് ഹനുമാൻ സോങ്കാൾ ടീമിന്റെ മത്സരാർത്ഥികൾ അതാ കള്ളിക്കള്ളത്തിലെ ഇവിടെ ഇതാ 18 അടവുകൾക്ക് പ്രശസ്തിയുള്ള പ്രിയമുള്ളവർ. ഇത് 19ാമത്തെ അടവുകളുമായി ഇവിടെ ഇത് കള്ളിക്കളത്തിൽ ഇറങ്ങുകയാണ് പ്രിയമുള്ളവരെ. ഫ്രണ്ട്സ് കുളൂർ ഇറങ്ങുമ്പോൾ മറുഭാഗത്ത് ഇറങ്ങുകയാണ് പ്രതാപനഗരുടെ പ്രജാപതികൾ ഇത് ഇറങ്ങുകയാണ് മറുഭാഗത്ത്. മാച്ച് നമ്പർ 3 ಜೈ ಹನುಮಾನ್ ಸೋಂಕಲ್ ಅಂಡ್ ಫ್ರೆಂಡ್ಸ್ ಕುಳೂರ್. ಇದು 600 kg ಭಾಗದ ಸ್ಪರ್ಧೆಯಾಗಿರುತ್ತದೆ. ಇದರ ಜೊತೆಯಲ್ಲಿ ಇನ್ನೇನು ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಕೂಡ ಪ್ರಾರಂಭವಾಗಬೇಕಿದೆ. ಗ್ರಿಪ್ ಮಾದರಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡದ ಕ್ಯಾಪ್ಟನ್ಗಳು ದಯವಿಟ್ಟು ಅಲ್ಲಿ ತಲುಕುಪಟ್ಟಿ ರಚನೆಗೆ ಕ್ಲಬ್ಬಿನ ಮುಂಭಾಗ ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಅಲ್ಲಿ ತಲುಕುಪಟ್ಟಿ ರಚನೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾವೆ. ದಯವಿಟ್ಟು ಮಾತ ಟೀಮ್ ದ ಕ್ಯಾಪ್ಟನ್ಗಳು ಒಂಜಿ ಪೋಲೆನ ಎದ್ದು ಟೀಮ್ ಕೊಡ್ತಾರೆ. ಆಗಲ ಟೀಮ್ ದ ಒಂಜಿ ಕ್ಯಾಪ್ಟನ್ಗಳು ದಯಮಾಲ್ತದೆ ಕ್ಲಬ್ ಎದುರು ಬೋರ್ಡ್ ಅವಳು ಫಿಕ್ಸರ್ ರೆಡಿ ಮಲ್ತೊಂದುಲೇರಿ. ಈ ಮ್ಯಾಚ್ ನಡೆಯುತ್ತದೆ ಒಂಜಿ ಕ್ವಾರ್ಟರ್ ಫೈನಲ್ ನಾಳಗ ಗ್ರಿಪ್ ರೆಡಿ ಮಲ್ಪಿರಲ್ಲ.
ಎರಡು ವಿಭಾಗದ ಸ್ಪರ್ಧೆಗಳು ಮುಕ್ತಾಯಗೊಂಡಿದೆ ನೋಡಿ. 505 kg ವಿಭಾಗದ ಜನಮಿತಿ ಇಲ್ಲದ ಲೆವೆಲ್ ಮಾದರಿಯ ಸ್ಪರ್ಧೆ, ಮಹಿಳಾ ವಿಭಾಗದ ಲೆವೆಲ್ ಮಾದರಿಯ ಸ್ಪರ್ಧೆ ಸಂಪೂರ್ಣಗೊಂಡಿದೆ. ಬಹುಮಾನ ವಿತರಣೆ ಕೂಡ ಸಂಪೂರ್ಣಗೊಂಡಿದೆ. ಇನ್ನು ಉಳಿಕೆಯಾಗಿದೆ ಕೇವಲ 12 ಟ್ರೋಫಿಗಳು, 8 ಗ್ರಿಪ್ ಮಾದರಿಯಲ್ಲಿ, 4 ಲೆವೆಲ್ ಮಾದರಿಯಲ್ಲಿ. ഇത് മത്സരം നമ്പർ 3 ആണ്. ഇവിടെ ജയ്ഹനുമാൻ സോങ്കൽ അതുപോലെ തന്നെ ഫ്രണ്ട്സ് കുളൂർ തമ്മിലുള്ള പോരാട്ടത്തിലാണ് ഇരു ടീം അംഗങ്ങളും. ഇവിടെ റഫറികൾ തയ്യാറാണ്, മത്സരാർത്ഥികൾ തയ്യാറാണ്, ഒപ്പം ഇവിടെ കമന്ററീസ് തയ്യാറാണ്. ഇവിടെ ധ്വനി മീഡിയ തയ്യാറാണ്. ഇനിയുള്ളത് റഫറിയുടെ കാഹളമാണ് വേണ്ടിയുള്ളത്. 10 ടീമുകൾ 9 മത്സരങ്ങളാണ് നടക്കുന്നത്. അതിനൊപ്പം ഇവിടെ ഗ്രിപ്പ് മതിലുള്ള മത്സരങ്ങളാണ് നടക്കുന്നത്. അതിനുള്ള തയ്യാറെടുപ്പുകൾ നടന്നുകൊണ്ടിരിക്കുകയാണ്. അവിടെ പിക്ചറുകളുടെ തയ്യാറെടുപ്പിലാണ് സംഘാടക സമിതി അംഗങ്ങൾ. പ്രതാപനപുരിയുടെ പുലിക്കുട്ടികൾ ഒരു ഭാഗത്തെങ്കിൽ മറുഭാഗത്ത് കുളൂരിന്റെ പട്ടാളങ്ങളാണ് നിൽക്കുന്നത്. പ്രിയമുള്ളവരെ, അറുന്നൂറ് kg വിഭാഗത്തിന്റെ മത്സരം ഒരു പ്രത്യേകതയാണ്. തീർച്ചയായിട്ടും അതൊരു കാരണം എന്ന് വെച്ചാൽ കാസർഗോഡ് ജില്ല അതുപോലെ തന്നെ ദക്ഷിണ കന്നഡ ജില്ലയിൽ അറിയപ്പെടുന്ന ടീമുകൾ മത്സരിക്കുന്ന മത്സരമാണ്. ആ ടീമുകളാണ് ഇവിടെ പങ്കെടുക്കുന്നത്. ഇവിടെ പ്രതാപനഗരം അതുപോലെ തന്നെ ഫ്രണ്ട്സ് കുളൂർ തമ്മിലുള്ള പോരാട്ടമാണ്. ದಯವಿಟ್ಟು ಸ್ಪೀಡಪ್ ಮಾಡಬೇಕಿದೆ. ಇನ್ನೇನೋ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ನಡೆಯಬೇಕಿದೆ. ವಿಶಿಲಧ್ವನಿ ಮೊಳಗಿ ದೊಡನೆ ಎರಡು ತಂಡದ ಆಟಗಾರರು ತಮ್ಮ ಬಲವನ್ನು ಹಗ್ಗದಲ್ಲಿ ಕೇಂದ್ರೀಕರಿಸಿಗೊಳಿಸಿದ್ರು. ನೋಡಿ ಇಲ್ಲೇ ಇದು ಒಂದು ಕಡೆಯಲ್ಲೇ ಫ್ರೆಂಡ್ಸ್ ಕುಳೂರ್ ತಂಡವಾದರೆ ಎದುರಾಳಿ ತಂಡ ಜೈ ಹನುಮಾನ್ ಸೋಂಕಾಲ್ ತಂಡಗಳ ನಡುವೆ ಒಂದು ಹೋರಾಟವಾಗಿದೆ. ನೋಡಲಿ ಏನಿದು ಅದ್ಭುತ, ಏನಿದು ಅದ್ಭುತ! ಒಂದು ದಾರದಲ್ಲಿ ಹಾಕಿದ ಮುತ್ತಿನ ಮಣಿಗಳಂತೆ ಒಂದರ ಹಿಂದೆ ಒಂದರಂತೆ ಅದೆಷ್ಟು ಸುಂದರವಾಗಿದೆ. ಆಹಾಹಾ, ಒಂದೇ ತಾಳದಲ್ಲಿ, ಒಂದೇ ಲಯದಲ್ಲಿ, ಒಂದೇ ಶ್ರುತಿಯಲ್ಲಿ ತಂಡಗಳಿದ್ರೆ ಎದುರಾಳಿ ತಂಡ ಬಲಶಾಲಿಗಳೇ ಸರಿ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಪ್ರಥಮ ಅವಕಾಶವನ್ನ ಫ್ರೆಂಡ್ಸ್ ಕುಳೂರ್ ಗೆದ್ದುಕೊಂಡಿರುತ್ತಾರೆ. That is the match number 4. Next one, MFC Mangalimar B and Shriram Bhaktanjanaya BC Road. Yes, match number 4ರಲ್ಲಿ MFC ಮಂಗಲಿಮಾರ್ ಬಿ ಜೊತೆಗೆ ಶ್ರೀರಾಮ ಭಕ್ತಾಂಜನೇಯ BC ರೋಡ್. ಶ್ರೀರಾಮ ಭಕ್ತಾಂಜನೇಯ BC ರೋಡ್, MFC ಮಂಗಲಿಮಾರ್ ಬಿ ಈ ತಂಡ ತಮ್ಮ ಸಿದ್ಧತೆಯನ್ನು ನಡೆಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. MFC ಮಂಗಲಿಮಾರ್ ಬಿ, ರಾಮ ಭಕ್ತಾಂಜನೇಯ BC ರೋಡ್. ಗ್ರಿಪ್ ವಿಭಾಗದಲ್ಲಿ ತಂಡವನ್ನು ನೋಂದಾಯಿಸಿದವರು ದಯವಿಟ್ಟು ಅಲ್ಲಿ ತಲುಕುಪಟ್ಟಿ ರಚನೆಗೆ ತಮ್ಮ ತಂಡದ ಕಪ್ತಾನನ್ನು ರವಾನಿಸಬೇಕು. 2024 സീസൺ തുടങ്ങുമ്പോൾ ഇവിടെ ഉജ്ജ്വല വിജയത്തോടെ മുന്നോട്ട് കയറുന്ന ടീമുകൾ 600 kg വിഭാഗത്തിൽ ആരെന്ന ചോദ്യത്തിനുള്ള ഉത്തരം തേടിക്കൊണ്ട് ഇവിടെ 10 ടീമുകൾ മത്സരിക്കുന്ന മത്സരമാണ്. ഇവിടെ മത്സരങ്ങൾ മൂന്നാമത്തെ മത്സരമാണ് നടന്നുകൊണ്ടിരിക്കുന്നത്. ഒരു ഭാഗത്ത് ജയ് ഹനുമാൻ സോങ്, അല്ലെങ്കിൽ മറുഭാഗത്ത് ഫ്രണ്ട്സ് കുളൂർ തമ്മിലുള്ള പോരാട്ടമാണ്. ഇവിടെ നമ്മൾക്കറിയാം, പടക്കളത്തിൽ നിന്ന് എപ്പോഴും കണ്ടുമുട്ടിയ മത്സരാർത്ഥികളാണ്, സുഹൃത്തുക്കളാണ്. പക്ഷെങ്കിൽ പടക്കളത്തിൽ ഇറങ്ങുമ്പോൾ ഇവിടെ ആ ഒരു ശത്രുത കാണിക്കുന്ന കാഴ്ചയാണ് കാണുന്നത്. കാരണം ഇവിടെ മത്സരമാണ്, 600 kg വിഭാഗത്തിന്റെ ಮತ್ಸರമാണ്. ನೋಡಿ ಈ ಒಂದು ಇದು 3ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇನ್ನೇನು 4ನೇ ಸ್ಪರ್ಧೆಗೆ ಕರೆಯನ್ನು ಕೊಟ್ಟಾಗಿದೆ. MFC ಮಂಗಳಿಮಾರ್ ಬಿ ವಿರುದ್ಧ ಶ್ರೀರಾಮ್ ಭಕ್ತಾಂಜನೇಯ BC ರೋಡ್. 9 ಸ್ಪರ್ಧೆಗಳು ಈ ಒಂದು ಪಂದ್ಯಾಕೂಟದಲ್ಲಿ ಈ ಒಂದು ಸ್ಪರ್ಧೆ ನಡೆಯಿದೆ. ತದ ಬಳಿಕ ಇನ್ನೇನು ಕೆಲವು ಕ್ಷಣಗಳಲ್ಲಿ ಲೀಗ್ ಮಾದರಿಯ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಕೂಡ ನಡೆಯಬೇಕಿದೆ. ಇದು ನೋಡಿ ಮೊದಲ ಅವಕಾಶವನ್ನು ಫ್ರೆಂಡ್ಸ್ ಕುಳೂರ್ ಗೆದ್ದುಕೊಂಡ್ರೆ ಇದು ದ್ವಿತೀಯ ಅವಕಾಶಕ್ಕಿರುವಂತಹ ಸ್ಪರ್ಧೆಯಾಗಿದೆ.
ಶೀನಿಯವರ ಉತ್ತಮವಾದಂತಹ ಕೋಚ್ ಅನ್ನು ಕಂಡು ಬರ್ತಾ ಇದೆ. ತಂಡದಲ್ಲಿ ಪ್ರತಾಪನಗರ, ಜೈ ಹನುಮಾನ್ ಶಂಕರ್, ಸೊಂಟಗಾರಿಕೆಯಲ್ಲಿ ಪ್ರದೀಪ್ ಅವರಿದ್ದಾರೆ. ಇಲ್ಲಿ ಕಾಣುವರು ಮತ್ತೊಬ್ಬರು ಅನುಭವಿ ಶಾಫಿ ಪತ್ವಾಡಿ. ಅವಕಾಶ ಎರಡನೇದು ಆರಂಭಗೊಂಡಿದೆ ನೋಡಿ. ಪ್ರಥಮ ಅವಕಾಶವನ್ನ ಕುಲೂರು ನಿರಾಸವಾಗಿ ಗೆದ್ದಿಕೊಂಡಿದ್ರೆ ಇಲ್ಲಿ ಗೆಲ್ಲಲೇಬೇಕು. ಗೆದ್ದರಷ್ಟೇ ಮುಂದಿನ ಅವಕಾಶ, ಆದರೆ ಅದಕ್ಕೆ ಅವಕಾಶ ಖಂಡಿತವಾಗಿಯೂ ಒಂದಿಂಚುಗಳಲ್ಲಿ ಬಿಟ್ಟುಕೊಡ್ತಾ ಇಲ್ಲ ಫ್ರೆಂಡ್ಸ್ ಕುಲೂರು. ಎರಡನೇ ಅವಕಾಶ ಕೂಡ. ಧನ್ಯವಾದಗಳು. ಸೋಂಕಾಲು ದಂಡಕ್ಕೆ ಮ್ಯಾಚ್ ನಂಬರ್ 4 ಶ್ರೀರಾಮ ಭಕ್ತಾಂಜನೇಯ BC ರೋಡ್ ವರ್ಸಸ್ MFC ಮಂಗುಳಿಮಾರ್ ಬಿ. ಕಲಕ ಜಪ್ಪಲೆ ಬರ್ತಾ ಇದೆ ನೋಡಿ. MFC ಮಂಗುಳಿಮಾರ್ ಬಿ. മംഗളിമാരന്റെ മള്ളന്മാരിത കള്ളിക്കളത്തിലിറങ്ങുകയാണ് പ്രിയമുള്ളവരെ. അതുപോലെ തന്നെ മറ്റൊരു ബമ്പൻ ടീം BC റോഡിന്റെ കരുത്തന്മാർ ഇത മറുഭാഗത്ത് വരികയാണ്. ഇത് നീലക്കുപ്പായം ധരിച്ച മംഗളിമാറിന്റെ മല്ലന്മാർ. നമുക്കറിയാം മീഞ്ചയിൽ അറിയപ്പെടുന്ന ടീമുകളിൽ ഒന്നാണ് MFC മംഗളിമാരെങ്കിൽ മറുഭാഗത്ത് വരുന്നു BC റോഡ്. കർണാടകയിൽ അറിയപ്പെടുന്ന ടീമിൽ ഒന്നാണ് BC റോഡ്. ಶ್ರೀರಾಮ್ ಭಕ್ತಾಂಜನೇಯ BC ರೋಡ್ ತಂಡ ಬರಬೇಕಿದೆ. ದಯವಿಟ್ಟು ಬನ್ನಿ. ಶ್ರೀರಾಮ ಭಕ್ತಾಂಜನೇಯ BC ರೋಡ್ ತಂಡದ ಆಗಮನವಾಗುತ್ತಾ ಇದೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 5 ಬರಬೇಕಿದೆ. ಕುಳೂರು ಅಂಡ್ MFC ಮಂಗಲಿಮಾರ್. ಗ್ರಿಪ್ ವಿಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಗಳಿಸಿದಂತ ತಂಡ, ಕೆಸರುಗದ್ದ ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ಗಳಿಸಿದಂತ ತಂಡ ಈ ಬಾರಿ ಪ್ರಥಮ ಬಾರಿಗೆ ಲೆವೆಲ್ ಮಾದರಿಯಲ್ಲಿ ಇದನ್ನ ಅಂಕಣದಲ್ಲಿ ಇದನ್ನ ಹಗ್ಗ ಜಗ್ಗಾಟದ ಚಾದುರ್ಪನ್ನು ತೋರಿಸಲು ಬರ್ತಾ ಇದೆ ನೋಡಿ. ಶ್ರೀರಾಮ ಭಕ್ತಾಂಜನೇಯ BC ರೋಡ್. ഒരു ഭാഗത്ത് ആകാശ നീല ജേഴ്സി എങ്കിൽ മറുഭാഗത്ത് തട്ട നീല ജേഴ്സിയുമായി നിൽക്കുന്ന മംഗളിമാർ. ഇവിടെ ആകാശ നീല ജേഴ്സിയുമായി നിൽക്കുകയാണ് ശ്രീറാം ഭക്താഞ്ജനേയ BC റോഡ്. കർണാടകയിൽ അറിയപ്പെടുന്ന ടീമുകളൊന്നാണ്. ഇവിടെ ഇതാ ശ്രീറാം ഭക്താഞ്ജനേയ മറുഭാഗത്ത് നിൽക്കുകയാണ് നീല ജേഴ്സിയുമായി MFC മംഗളിമാർ. ഇത് കഴിഞ്ഞാൽ അടുത്ത മത്സരത്തിന് വേണ്ടി ಅವ್ರ ಗ್ರಿಪ್ ಪಿಕ್ಚರ್ ರೆಡಿ ಆದಲ್ಲ ವೆರಿ ಕೊರ್ಲೆ. ಇತ್ತೊಂದು ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ನಡಪೆರುಂಡು. ಲೆವೆಲ್ ಮಾದರಿದ ಕ್ವಾರ್ಟರ್ ಫೈನಲ್ ಹಿಡಿದು ಪಿಕ್ಚರ್ ರೆಡಿ ಮಾಡ್ತುಕೊಂಡು ಏನೊಂದಿಲ್ಲ ಗ್ರಿಪ್ ಗ್ರಿಪ್ ಪಿಕ್ಚರ್ ನನ್ನೆಲ್ಲ ತಯಾರಾಗಿ ತೋಜಡು ದಯಮಲ್ತಿದ್ದು ಗ್ರಿಪ್ ಪಿಕ್ಚರ್ ಪಾಡದು ನಮ್ಮ ಗ್ರಿಪ್ ಮ್ಯಾಚ್ ನಮ್ಮ ಸುರ್ಮಾನ್ ಪಡಾಪಡು. ರೆಡಿ ಎಸ್ ಪ್ರಥಮ ಅವಕಾಶ ಆರಂಭಗೊಂಡಿದೆ ನೋಡಿ. MFC ಮಂಗಲಿಮಾರ್ ಲೆವೆಲ್ ಮಾದರಿಯ KG ವಿಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಗಳಿಸಿದಂತ ತಂಡವಾಗಿದೆ ನೋಡಿ MFC ಮಂಗಲಿಮಾರ್. ಆದ್ರೆ ಇಲ್ಲಿ ಹಗ್ಗ ಜಗ್ಗಾಟದ ಲೆವೆಲ್ ಮಾದರಿಯಲ್ಲಿ ಪ್ರಥಮ ಬಾರಿಗೆ ಹಗ್ಗವನ್ನ ಹಿಡಿಯುವಂತ ತಂಡ ನೋಡಿ ರಾಮ ಭಕ್ತಾಂಜನೇಯ BC ರೋಡ್. ಅದಕ್ಕೆ ಎದುರಾಳಿಗೆ ಟಕ್ಕರನ್ನ ಕೊಡ್ತಾ ಇದೆ. ಸಮಬಾಲದ ತಂಡ ನೋಡಿ, ಸಮಬಾಲ ತೂಕವಿರುವಂತ ತಂಡವಾಗಿದೆ. ಎರಡು ತಂಡಗಳೇ ಬಾರಿ ನೋಡಿ അതിമനോഹരമായ ഒരു കാഴ്ചയാണ് കാണുന്ന പ്രിയമുള്ളവരെ. ഒരു വഞ്ചിക്കാരൻ വഞ്ചിത്തുളിയുന്ന ആദവത്തോടെ പിറകോട്ട പോകുന്ന കാഴ്ചയാണ് കാണുന്നത് പ്രിയമുള്ളവരെ. മംഗലിമാരെങ്കിൽ ಅದ್ಭುತವಾದಂತ ಪಂದ್ಯಕೂಟ ನೋಡಿ. ಅಲ್ಪವಾಗಿ ಇಂಚಿಂಚಾಗಿ ಸ್ವಲ್ಪ ಮಟ್ಟಿಗೆ ಜಯ ಅಂಕಣದ MFC ಮಂಗುಳಿಮಾರ್ ಕಡೆಗೆ ಧಾವಿಸ್ತಾ ಇದೆ ಹಗ್ಗ. ಆದರೆ ರಾಮ ಭಕ್ತಾಂಜನೇಯ BC ರೋಡ್ ತಂಡ ಈ ಬಾರಿ ജയവണ്ണ കസിതുകൊണ്ടിದ್ದಾರೆ MFC ಮಂಗಲಿಮಾರ್. അങ്ങനെ ആദ്യ സെറ്റ് സ്വന്തമാക്കിക്കൊണ്ട് MFC ಮಂಗಲಿಮಾർ നിൽക്കുമ്പോൾ ഇനിയുള്ള 2 സെറ്റുകൾ അതുപോലെ തന്നെ ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ MFC ಮಂಗಲಿಮಾರ್ ಈ ತಂಡಗಳು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತದಬಳಿಕ ಪಂದ್ಯಕೂಟದ 6ನೇ ಸ್ಪರ್ಧೆಯಲ್ಲಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಟಕ ವಿರುದ್ಧವಾಗಿ ಜೈ ಹನುಮಾನ್ ಸೋಂಕಾರ್ ಇಬ್ಬರು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀರಾಮ್ ಭಕ್ತಾಂಜನೇಯ BC ರೋಡ್ നമുക്കറിയാം ಕರ್ನಾಟಕದ ಹೆಸರಾಂತ ತಂಡ ಗ್ರಿಪ್ ಭಾಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ಗಳಿಸಿದ ತಂಡವಾಗಿದೆ ಶ್ರೀರಾಮ್ ಭಕ್ತಾಂಜನೇಯ BC ರೋಡ್ ತಂಡ. ಈ ಬಾರಿ 600 kg ಭಾಗದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ನೋಡಿ. ಎದುರಾಳಿ ತಂಡ MFC ಮಂಗಲಿಮಾರ್ ವಿರುದ್ಧವಾಗಿ ಸ್ಪರ್ಧಿಸುವಂತಹ
ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. The next match is the first quarter final match of the tournament, 600 kg men's category. Friends Gulur versus MFC Mangalimar A. ಈ ಸ್ಪರ್ಧೆ ಮುಗಿದ ತಕ್ಷಣ ಮುಂದಿನ ಸ್ಪರ್ಧೆಯಲ್ಲಿ MFC ಮಂಗಳಿಮಾರ್ ಎ ವಿರುದ್ಧವಾಗಿ ಫ್ರೆಂಡ್ಸ್ ಕುಳ್ಳೂರು. കാലവും കോലവും മാറി മറിയുന്ന ജീവിതയാത്രയിൽ ഒരിക്കലും മാറ്റിവെക്കാൻ കഴിയാത്ത മത്സരമാണ് കമ്പവലി. ഇത് ചങ്കരപ്പുളങ്ങളിൽ കരളർപ്പുകളിൽ പോരാട്ടമാണ്. ഇവിടെ ഇതാ വെല്ലിക്കുമ്പോൾ ചോരയോട്ടം കൂടുകയും കുറയുകയും ചെയ്യുന്ന അതിമനോഹരമായ ഭീകരമായ മത്സരമാണ് കമ്പവലി മത്സരമാണ്. ഇവിടെ ഇതാ അഞ്ജനേയ കൺവത്തിൽ സംഘടിപ്പിക്കുന്ന അതിമനോഹരമായ ടൂർണമെന്റിന്റെ 4 വിഭാഗത്തിലുള്ള മത്സരം കഴിയുമ്പോൾ ഇവിടെ ഇതാ 3ാമത്തെ വിഭാഗത്തിലുള്ള മത്സരമാണ്. 600 kg വിഭാഗത്തിന്റെ ഈ മത്സരമാണ്. ഇവിടെ ഇതാ 600 kg വിഭാഗത്തിന്റെ മത്സരത്തിന്റെ 4ാമത്തെ മത്സരമാണ് ഇവിടെ നടക്കുന്നത്. നിങ്ങളുടെ അവസരമാണ്, നിങ്ങൾക്കുള്ള അവസരമാണ്, നിങ്ങളുടെ കരുത്താണ്, നിങ്ങളാണ് വരേണ്ടത്. വിട്ടുകൊടുക്കാൻ പാടില്ല. ഇവിടെ ആദ്യ അവസരങ്ങൾ അവർ നേടുമ്പോൾ ഇവിടെ 2ാമത്തെ ಅವಸರಂ ನಿങ്ങളಾണ് നേടേണ്ടത്. ഇവിടെ ನೋಡಿ, ನಿಮ್ಮ ಬಲವಾಗಿದೆ ಈ ಬಾರಿ ಬರಬೇಕಿದೆ. ನಿಮ್ಮ ಕೈಗಳ ಶಕ್ತಿಯಾಗಿದೆ, ನಿಮ್ಮ ಕೈ ಶಕ್ತಿಯ ಹೊಂದಾಣಿಕೆಯಾಗಿದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಇದು ಶ್ರೀರಾಮ ಭಕ್ತಾಂಜನೇಯ BC ರೋಡ್ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಒಂದು ಕಡೆಯಲ್ಲಿದ್ರೆ ಎದುರಾಳಿ ತಂಡದಿಂದ ಬಲಾಢ್ಯ ಸರಿ MFC ಮಂಗಳಿಮಾರ್ ಒಂದು ಕಡೆ ಆದ್ರೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. BC ರೋಡ್ ನೋಡಿ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಹಗ್ಗ ಮಾತ್ರ ಈ ಬಾರಿ ಮಂಗಳಿಮಾರ್ ಕಡೆಗೆ ಧಾವಿಸ್ತಾ ಇದೆ. ಬಂಧುಗಳೇ, ಈ ಬಾರಿ ಮಂಗಳಿಮಾರ್ ತಂಡ ಮುಂದಿನ ಸುತ್ತಿಗೆ ತೆರೆಗಳಿದ್ದಾರೆ. ಮುಂದೆ ಬರಬೇಕಿದೆ. ಪಂದ್ಯಕೂಟದ 5ನೇ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ MFC ಮಂಗಳಿಮಾರ್ ಎ. ಖಂಡಿತವಾಗಿಯೂ ಧನ್ಯವಾದಗಳು ರಾಮಭಕ್ತಾಂಜನೇಯ BC ರೋಡ್ ತಂಡಕ್ಕೆ. ಪ್ರಥಮ ಹೋರಾಟದಲ್ಲಿ ಬಹಳ ಎದುರಾಳಿಗೆ ಭಯವನ್ನು ಹುಟ್ಟಿಸಿದ ತಂಡ ನೋಡಿ, ಹಗ್ಗ ಜಗ್ಗಾಟದಲ್ಲಿ ಲೆವೆಲ್ ಮಾದರಿಯಲ್ಲಿ ಪ್ರಥಮ ಪಂದ್ಯಾಟವನ್ನು ಭಾಗವಹಿಸಿದ್ರು ಕೂಡ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡದ ತಂಡವಾಗಿದೆ ಶ್ರೀ ರಾಮ ಭಕ್ತಾಂಜನೇಯ BC ರೋಡ್. ಧನ್ಯವಾದಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ತಂಡಕ್ಕೆ. ಈಗ ಪ್ರಥಮ ಕ್ವಾರ್ಟರ್ ಫೈನಲ್ 600 kg ವಿಭಾಗದಲ್ಲಿ MFC ಮಂಗಳಿಮಾರ್ ವರ್ಸಸ್ ಫ್ರೆಂಡ್ಸ್ ಕುಲು. ಹರ್ಷಣ, ಇನ್ನು ಕೂಡ ಲೀಗ್ ಮಾದರಿ ಸ್ಪರ್ಧೆಗಳು ಮುಂದುವರಿತಿಲ್ಲ, ಪ್ರಾರಂಭವಾಗಿಲ್ಲ. ನಾವು ಇದನ್ನು ಯಾವ ರೀತಿಯಲ್ಲಿ ಎಲ್ಲಾ ಸ್ಪರ್ಧೆಯನ್ನು ಮುಗಿಸುವಂತೆ ಫೈನಲ್ ಮಾಡಬಹುದಾ? ಖಂಡಿತವಾಗಿ ಅಲ್ಲಿ ಗ್ರಿಪ್ ಮಾದರಿಯ ಸ್ಪರ್ಧೆಗಳ ಪಿಕ್ಚರ್ಗಳು ತಯಾರಾಗುತ್ತಾ ಇದೆ. ದಯವಿಟ್ಟು MFC ಮಂಗಳಿಮಾರ್ MFC ಮಂಗಳಿಮಾರ್ ಎ ತಂಡ ಬರ್ತಾ ಇದೆ. ಎದುರಾಳಿ ತಂಡ ಬರಬೇಕಿದೆ. ಎದುರಾಳಿ ಬಲಶಾಲಿ ತಂಡ ಫ್ರೆಂಡ್ಸ್ ಕುಲೂರು. ಫ್ರೆಂಡ್ಸ್ ಕುಲೂರು ಬಲೆ ಫ್ರೆಂಡ್ಸ್ ಕುಲೂರು. ಫ್ರೆಂಡ್ಸ್ ಕುಳೂರು ತಂಡ ಕೂಡ ಬರಬೇಕಿದೆ. ಜೈ ಹನುಮಾನ್ ಸೋಂಕಾರ್ MFC ಮಂಗಳಿಮಾರ್ ಬಿ ತಂಡದ ಆಟಗಾರರ ಆಗಮನವಾಗಿದೆ. ಎದುರಾಳಿ ತಂಡ ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಜೈ ಹನುಮಾನ್ ಸೋಂಕಾರ್. ಇದು ಪಂದ್ಯಕೂಟದ ಫ್ರೆಂಡ್ಸ್ ಕುಳೂರು. ಜೈ ಹನುಮಾನ್ ಸೋಂಕಾರ್ ಅಲ್ಲ, ಫ್ರೆಂಡ್ಸ್ ಕುಳೂರು ತಂಡದ ಆಟಗಾರರ ಆಗಮನ ಆಗಬೇಕಿದೆ. ಇದು ಪಂದ್ಯಕೂಟದ 5ನೇ ಸ್ಪರ್ಧೆ. ಇದಾದ ಬಳಿಕ 6ನೇ ಸ್ಪರ್ಧೆಯಲ್ಲಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಂಡದ ವಿರುದ್ಧವಾಗಿ ಜೈ ಹನುಮಾನ್ ಸೋಂಕಾರ್. ಮುಂದಿನ ಸ್ಪರ್ಧೆಯಲ್ಲಿ ಜೈ ಹನುಮಾನ್ ಸೋಂಕಾರ್ ವಿರುದ್ಧ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಂಡದ ತಯಾರಿಕೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮ್ಯಾಚ್ ನಂಬರ್ 5 ಫ್ರೆಂಡ್ಸ್ ಕುಳೂರು ಅಂಡ್ MFC ಮಂಗಳಿಮಾರ್. ಫ್ರೆಂಡ್ಸ್ ಕುಳೂರು ದಯವಿಟ್ಟು ಬರಬೇಕಿದೆ. ಫ್ರೆಂಡ್ಸ್ ಕುಳೂರು ತಂಡ ಬಿ ತಂಡ ಪಂದ್ಯಕೂಟದಲ್ಲಿ ಸ್ಪರ್ಧಿಸ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ರಕ್ಕಿಯಣ್ಣ ಬರಂದುಳ್ಳೇರ ನೋಡಿ
ಭಾಗವಹಿಸುವ ತಂಡ ಕ್ಲಬ್ನ ಸಮಯಕ್ಕೆ ಬರಲಿಲ್ಲ ಅಂದ್ರೆ ಮತ್ತೆ ನಾವು ಕಾಯುವಂತೆ ಇಲ್ಲ. ಆರಂಭದಿಂದ ಹೇಳಿದ್ದೇವೆ, ಇವತ್ತು ಭಾನುವಾರ, ಶನಿವಾರ ಅಲ್ಲ, ನಾಳೆ ಸೋಮವಾರ, ರಜಾ ದಿನ ಅಂತೂ ಅಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ತಂಡವನ್ನ ಕಾಯುವ ಪರಿಸ್ಥಿತಿಯಲ್ಲಿ ನಾವೆಲ್ಲ. ಕುಳೂರು ಅಲ್ವಾ? ಖಂಡಿತ കുള്ളൂരിന്റെ പോരാളികളാണ് ഇതുവരെ വിളിച്ചുകൊണ്ടത്. ദയവ് ചെയ്ത് കുള്ളൂർ ദയവിട്ട് ಬನ್ನಿ. ಬಳಿಕ ಮುಂದಿನ 6ನೇ ಸ್ಪರ್ಧೆಯಲ್ಲಿ ಭಾರತೀಯ ಫ್ರೆಂಡ್ಸ್ ಕೊಡುಪಲ್ ತಂಡಕ್ಕೆ ವಿರುದ್ಧವಾಗಿ ಜೈ ಹನುಮಾನ್ ಸೊಂಕಾರ್ ತಾವುಗಳು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕೊಂಡೆ ಮಲ್ತು ಕೇಳಲೆ ಗ್ರಿಪ್ಪುದ ಅವಳು ಲಾರ್ಡ್ ಸೌಂಡ್ ಉಂಟು. ಇತ್ತ 10 ಟೀಮ್ ದ ಕ್ಯಾಪ್ಟನ್ ನಗಲು ಉಳ್ಳೇರಿಗೆ, ನನ್ನ ಆಜಿ ಟೀಮ್ ದ ಕ್ಯಾಪ್ಟನ್ ನಗಲು ಪೋಡಿಗೆ ನಿಗಲ ಇತ್ತರಡ ನಗಲು ಗೆಡ್ಡೆ ಇಜ್ಜಣ ನಮ್ಮ ಬೇಲೆ ನಮ್ಮ ಮಲ್ಪುವ. ಓಕೆ ಕ್ಯಾರಿ ಆನ್ ಕಾಪೋಚ್ ಆಡು ಫೈ ಗ್ರಿಪ್ ಮಾದರಿ ಸ್ಪರ್ಧೆಗೆ 16 ತಂಡಗಳು, ಅಲ್ಲಿ 10 ತಂಡದ ನಾಯಕರುಗಳು ಅಲ್ಲೇ ಫಿಕ್ಸರ್ ಹಾಕುವ ಕೌಂಟರ್ ಬಳಿದ್ದಾರೆ. ಇನ್ನು ಉಳಿದಿರುವ 6 ತಂಡದ ನಾಯಕರುಗಳು ದಯವಿಟ್ಟು ಸೇರಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕುಳ್ಳೂರು ಫ್ರೆಂಡ್ಸ್ ಕುಳ್ಳೂರು ಬಿಡ್ಲೆ ಬಟ್ ಬರ್ಬು ಜನ ಬಿಡ್ಲೆ ಕಾಪು ಜನಮ ನೆಕ್ಸ್ಟ್ ಮ್ಯಾಚ್ ಖಂಡಿತವಾದ ಫ್ರೆಂಡ್ಸ್ ಕುಳು ಬರೋಡು. ನೆಕ್ಸ್ಟ್ ಮ್ಯಾಚ್ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಅಂಡ್ ಜೈ ಹನುಮಾನ್ ಸೊಂಕಾರ್. ಜೈ ಹನುಮಾನ್ ಬಕ ಕುಡುಪಲ್ ತಡಕ ಬಲೆ ಕುಳೂರು ಬರ್ಬು ಜನ ಬಿಡ್ಲೆ. ಫ್ರೆಂಡ್ಸ್ ಕುಳ್ಳೂರು ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಕುಳ್ಳೂರಿನ ಆಟಗಾರರು ಬರ್ತಾ ಇದ್ದಾರೆ ನೋಡಿ. ಇಲ್ಲ ಫ್ರೆಂಡ್ಸ್ സ്പീഡ് അപ്പ് ചെയ്യണമെന്ന് അറിയിച്ചുകൊള്ളുകയാണ്. ഇവിടെ കേവലം 10 ടീമുകൾ മാത്രം, 9 മത്സരം മാത്രമേ ഉള്ളത്. കൂടുതലും നേരത്തെ KG വിഭാഗത്തിൽ കളിച്ച ആളുകളും ഇതിലുണ്ട്. ആയതുകൊണ്ട് തന്നെയാണ് അല്പം വൈകിയത്. പെട്ടെന്ന് വരാം. തീർച്ചയായും ನೆಕ್ಸ್ಟ್ ಮ್ಯಾಚ್ಗೆ ಪ್ರವೇಶ ದ್ವಾರಕ್ಕೆ ಕರೆ ಕೊಡಿ. ನೆಕ್ಸ್ಟ್ ಮ್ಯಾಚ್ ನಂಬರ್ 6 ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಆಂಡ್ ಜೈ ಹನುಮಾನ್ ಸೊಂಕಾರ್. പ്രിയമുള്ളവരെ 10 ടീമുകളാണ്, 9 മത്സരങ്ങളാണ്. ഞങ്ങൾ 5ാമത്തെ മത്സരത്തിലാണ് ഉള്ളത്. ഗ്രിപ്പിൽ 16 ടീമുകൾ, അവരുടെ 12 ട്രോഫികൾ ഉള്ളത് കൊണ്ട് തന്നെ ഇത് 3 മണിക്കും തീരല്ലേ 3 മണിക്കും ನೆಕ್ಸ್ಟ್ ಮ್ಯಾಚ್ ರಾಕಿಯಣ್ಣ ಟೀಮ್ ರೆಡಿ ಐತೆ. ನೆಕ್ಸ್ಟ್ ಮ್ಯಾಚ್ ಸೊಂಕಲ್ ರೆಡಿ ಉಂಟಾ? ಸೊಂಕಲ್ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕಲ್ಲ ಸೊಂಕಲ್ಲ ನನ್ನ ದುಂಬದ ಪಂತಗೋ ಎಸ್ വിശിലാധുനി മുളകിതോടെ നോടി ബാരേ നോടെ ഫ്രണ്ട്സ് കുളൂർ ವಿರುದ್ಧವಾಗಿ ಇಲ್ಲೇ MFC ಮಂಗಲಿಮಾರ್ ಎ ತಂಡ ಮೊದಲ ಅವಕಾಶವನ್ನ ಗೆದ್ದುಕೊಂಡಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಕುಳೂರು ತಂಡ ആദ്യ മത്സരത്തിൽ ഫ്രണ്ട്സ് കുളൂർ ആദ്യ സെറ്റ് സ്വന്തമാക്കുമ്പോൾ അടുത്ത സെറ്റിന് വേണ്ടിയുള്ള മത്സരമാണ് അടുത്തത്. ഇത് കഴിഞ്ഞ 4ാമത്തെ മത്സരത്തിന് വേണ്ടി ഭാരതീയ ഫ്രണ്ട്സ് കുടുംബം തടുക ആൻഡ് ജയ് ഹനുമാൻ സൊങ്കാർ. ടീമുകൾ പെട്ടെന്ന് കടന്നുവരണമെന്ന് അറിയിക്കുകയാണ്. ಯಾವುದೇ ಕಾರಣಕ್ಕೂ ವಿಳಂಬವನ್ನು ಮಾಡಬೇಡಿ. ಮುಂದಿನ ಸ್ಪರ್ಧೆಗಾಗಿ ಭಾಗವಹಿಸುವ ತಂಡಗಳಾಗಿ 6ನೇ ಪಂದ್ಯದಲ್ಲಿ ಭಾಗವಹಿಸುವ ಭಾರತೀಯ ಫ್ರೆಂಡ್ಸ್ ಕುಡುಂಬ ತಡಕ ಮತ್ತು ಜೈ ಹನುಮಾನ್ 7ನೇ ಪಂದ್ಯ ಫೈನಲ್, 8ನೇ ಪಂದ್ಯ ಸೆಮಿಫೈನಲ್, 9ನೇದು ಫೈನಲ್. ಅದಕ್ಕೆ ಬದಲಾಗಿ ತೃತೀಯ ಸ್ಥಾನಕ್ಕೆ ಒಂದು ಸ್ಪರ್ಧೆ ಇರುವುದು. ಸೋಮವಾರ ನನ್ನ ಗ್ರಿಪ್ ಶುರುವಾತಿ ಮಂಡ 5 ಗ್ರಿಪ್ ಶುರು മലനമ ഗ്രിപ്പ് സോമവാരം എങ്കിലും ഇവിടെ കാണികളുടെ എണ്ണം കുറഞ്ഞില്ല. തീർച്ചയായിട്ടും കാണികളുടെ എണ്ണം തീരെ കുറയില്ല. കാരണം ഏറ്റവും വലിയ ട്രോഫികളാണ് ഗ്രിപ്പ് മാതൃകയിലുള്ള ആ വിഭാഗത്തിലുള്ളത്. ആ ഉയരം കൂടിയ ട്രോഫികൾ 8 എണ്ണം ആർക്ക് എന്ന ആ ചോദ്യത്തിനുള്ള ഉത്തരത്തിന് വേണ്ടി പ്രതീക്ഷയോടെ കാത്തിരിക്കുന്ന നിരവധി പ്രേക്ഷകരെ കാണാം. സോ ഇവിടെ കുളൂർ ഒപ്പം മംഗുളിമാർ. സോറി
മംഗുലിമാർ ഈ മത്സരത്തിന്റെ ഈ അവസരം ഉപയോഗിച്ചേ മതിയാകുക. എന്നാലും കുളൂർ അതിന്റെ അവരുടെ മുഖഭാവം കണ്ടാൽ മനസ്സിലാകും ഇത് എളുപ്പം സോ ഈസി. And the team Kulur qualified for the next round. I think semi-final. Yes, they are qualified for the semi-final. They playing against team Bharati Friends Kudupal Tadka in the semi-final. And now quarter-final number 2, Bharati Friends Kudupal Tadka versus Jai Hanuman Sokal. Bale. So ಈ ವಿಭಾಗದಲ್ಲಿ ಒಂದು ಕ್ವಾರ್ಟರ್ ಇದೆ, 2 ಸೆಮಿ ಇದೆ, 3ನೇ ಸ್ಥಾನಕ್ಕೊಂದು ಸ್ಪರ್ಧೆ ಇದೆ, ಫೈನಲ್ ಬಾಕಿ ಇದೆ. ಒಟ್ಟು 4-5 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಆಜನೆಗೂ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ತಂಡ ಬರ್ತಾ ಇದೆ. ಈ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖ ಮಾಡಿದಂತಹ ಉದ್ಘೋಷಣೆ ಮಾಡಿದಂತಹ ಹೆಸರು ಅದು ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ. ಫ್ರೆಂಡ್ಸ್ ಕುಡುಪಲ್ ತಡಕ, ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ, ಕುಡುಪಲ್ ತಡಕ ಬರೋದು 505 kg ವಿಭಾಗಗಳಲ್ಲಿ ಮಹಿಳಾ ವಿಭಾಗದಲ್ಲೂ ಈ ಒಂದು ಸ್ಪರ್ಧೆಯಲ್ಲಿ ಕೂಡ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎಂಬ ಶ್ರೀನಿವಾಸನ ಟೀಮ್ ಬರುತ್ತುಂಟು. ನಮೋ ಜೈ ಹನುಮಾನ್ ಪ್ರತಾಪ ನಗರ. ದಿವಕರಣ ಇಲ್ಲಿ ಕಾಣಬಹುದು, ಅಣ್ಣ ತಮ್ಮಂದಿರು ಕಾಣಬಹುದು. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕದಲ್ಲಿ ಗುರು, ಇಲ್ಲಿ ಪ್ರತಾಪ ನಗರದಲ್ಲಿ ಜೀವನ್ ಮಂಡೆಕ ತಮ್ಮ. ಅಣ್ಣ ತಮ್ಮ ಭಿನ್ನ ಅಂಕಣದಲ್ಲಿ ಕಾಣುವಂತಹ ಬಂಧುಗಳೇ, ಕ್ರೀಡಾಂಗಣದಲ್ಲಿ ರಕ್ತ ಸಂಬಂಧಿಗಳಿಗೆ ಸ್ಥಾನವೇ ಇಲ್ವಂತೆ. ಸೊ ಕ್ರೀಡಾಂಗಣದಲ್ಲಿ ಗೆಲುವೇ ಮುಖ್ಯವಂತೆ. ಅಲ್ಲಿರ್ಲಿ ತಮ್ಮ ಇಲ್ಲಿರ್ಲಿ, ಯಾರೇ ಎಲ್ಲಿರ್ಲಿ, ನಮಗೆ ಗೆಲುವೇ ಮುಖ್ಯ. ಇದು ಪ್ರತಾಪನಗರ ವಿರುದ್ಧವಾಗಿ ಇಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ತಂಡಗಳ ನಡುವೆ ಒಂದು ಸ್ಪರ್ಧೆ. 600 കിലോ വിഭാഗത്തിലുള്ള തുളുനാടിന്റെ കളരിയിൽ പിറന്ന താരത്തമ്പുരാക്കന്മാർ പരസ്പരം പോരടിക്കുന്ന ഈ ഒരു വടംവലിയിൽ ആരാണ് സെമിയിൽ കിടക്കുന്നത്? ഈ മത്സരം വിജയിച്ചാൽ ഒരു സമ്മാനവുമായി മടങ്ങാം. ಸಿನಿಯವರ ಅದ್ಭುತ ಸೌಂಡ್ ಕಮ್ಮಿ ಉಂಟ್ರಿ. ഇവിടെ ഇതാ രക്തബന്ധങ്ങൾക്ക് മേലെ ധർമ്മയുദ്ധ വിജയിക്കാം. അധർമ്മത്തിന്റെ യുദ്ധഭൂമിയിൽ ധർമ്മത്തിന്റെ കാഹളം മുഴക്കി കുരുക്ഷേത്രഭൂമിയിൽ പിടഞ്ഞ മാതാവിന്റെ ഇടനെഞ്ചിൽ നിന്ന് വീരിട്ട് പോരാട്ട വീര്യമായി ഒരു ഭാഗത്ത് നിൽക്കുന്ന ഭാരതി ഫ്രണ്ട്സ് കുടുംബം തെങ്ങിൽ മറുഭാഗത്ത് പ്രതാപ് നഗരുടെ പ്രജാപതികളാണ് നിൽക്കുന്നത്. പ്രിയമുള്ളവർ, ഇതാണ് മത്സരം. മാച്ച് നമ്പർ 6ാമത്തെ മത്സരത്തിലാണ് നിൽക്കുന്നത്. പ്രിയമുള്ളവർ, ഇതാ जी हाँ एक ही कोच ಒಂದ್ರೆ ಗುರುವಾರ ಕೋಚ್ ಒಂದೇ, ಒಬ್ಬರು ಮಾತ್ರ ಕೋಚ್ ಕೊಡ್ಲಿಕ್ಕೆ. यस ಆಹಾ ಏಹೇ ಓಹೋ quarter final and little bit of in the favor of Jai Hanuman Pratap Nagar. Unpredictable quarter final match in progress. Really, this is a great match, and slowly Jai Hanuman moving there, moving. Keep moving. ഇവിടെ ഇതാ ഉടമ്പടി മണ്ണിന് പകരം പൊന്നു തരാമെന്ന് പറഞ്ഞാൽ ഇവിടുത്തെ കനക സുവർണ കിരീടം കൊണ്ടല്ലാത്ത ഒരു മടക്കമില്ലെന്ന ഉറപ്പിച്ച 2 ടീമുകളാണ്. 14 ചാമ്പ്യന്മാരാണ് ഇവിടെ പടക്കളത്തിൽ പിടവെട്ടാൻ പോകുന്നത്. പ്രിയമുള്ളവരെ, ഒരു ഭാഗത്ത് ഇവിടുത്തെറിയാം ഭാരതി ഫ്രണ്ട്സ് കുടുംബം തടക്കെങ്കിൽ മറുഭാഗത്ത് ശക്തരായ ടീമാണ് ജയ് ഹനുമാൻ പ്രതാപ് നഗറാണ് നിൽക്കുന്നത്. ഈ തവണ ഇതാ വീണ്ടും മറിയുന്ന കാഴ്ചയാണ് കാണുന്നത്. പ്രിയമുള്ളവരെ, എങ്കിലും തിരിച്ചു വരിക്കാനുള്ള ശ്രമത്തിലാണ് ജയ് ഹനുമാൻ ಪ್ರತಾಪ ನಗರ. ಕೊನೆಯ ಗಳಿಗೆಯಲ್ಲಿ ನಿಯಂತ್ರಣವನ್ನ ಕಳಕೊಂಡಂತಹ ಆಟಗಾರರು ಗ್ರಿಪ್ ತಪ್ಪಿ ಬಿದ್ದಾಗ ಮೊದಲ ಜಯವನ್ನ ಎದುರಾಳಿ ತಂಡ ಪಡೆಕೊಂಡ್ರು. ಅದು ಭಾರತ್ ಫ್ರೆಂಡ್ಸ್ ಕುಡುಪಲ್ ತಡಕ 1-0 ಮುನ್ನಡೆಯಲ್ಲಿದೆ. ಅನ್ಪ್ರೆಡಿಕ್ಟಬಲ್ ಮ್ಯಾಚ್. ರಿಯಲಿ ದಿಸ್ ಇಸ್ ನೆಕ್ ಟು ನೆಕ್ ಫೈಟ್. ಇನ್ನು 2 ಸ್ಪರ್ಧೆಗಳಿದೆ, ಇನ್ನು 2 ಅವಕಾಶಗಳಿದೆ. ಇದು ಮೊದಲ ಅವಕಾಶ ಮಾತ್ರ. ಇಲ್ಲಿ ಭಾರತ ಫ್ರೆಂಡ್ಸ್ ಕುಡುಪಲ್ ತಡಕ ಗೆದ್ದುಕೊಂಡ್ರೆ ಇನ್ನು 2 ಅವಕಾಶಗಳು ನಿಮ್ಮ ಕಣ್ಣ ಮುಂದೆ ಇದೆ. ಅದರಂತೆ ಮುಂದಿನ ಸ್ಪರ್ಧೆಯಲ್ಲಿ ಸಾರಿ
ಎಸ್, ಮುಂದಿನ ಪಂದ್ಯ ಗ್ರಿಪ್ ಮಾದರಿಯ ಪಂದ್ಯ ಆರಂಭ. ಸೆಮಿಫೈನಲ್ಗೆ ಇಲ್ಲಿ ಸ್ಟಾಪ್ ಆಗುತ್ತೆ. ಆ ಬಳಿಕ 4 ತಂಡಗಳು ಉಳಿಕೆಯಾಗಲಿದೆ. ಆ 4 ತಂಡಗಳ ನಡುವೆ ಗ್ರಿಪ್ ಮಾದರಿಯ ಸ್ಪರ್ಧೆಯ ಆರಂಭದ ಬಳಿಕ ಸೆಮಿಫೈನಲ್ ಆಡಿಸುವಂತದ್ದು. ಗ್ರಿಪ್ ಅಲ್ಲಿ ಫಿಕ್ಸರ್ ಬರಲಿ. ಫಿಕ್ಸರ್ ಬಂದೊಡನೆ 16 ತಂಡಗಳ ನಡುವೆ ಗ್ರಿಪ್ ಮಾದರಿಯ ಸ್ಪರ್ಧೆಯಲ್ಲಿ 8 ಪ್ರಶಸ್ತಿಗಳನ್ನು ನೀಡುವಂತಹ ವಿಭಾಗ ಆರಂಭವಾಗಿದೆ. 12 ಗಂಟೆ ನನಲ ಆತಿಜಿಗೆ. പത്ത് ടീമുകൾ 9 മത്സരങ്ങളാണ് ഇവര് ടൂർണമെന്റ് ഇവിടെ ഇതാ അഞ്ജനേയ ഫ്രണ്ട്സ് ക്ലബ്ബ് സംഘടിപ്പിക്കുന്ന അതിമനോഹരമായ ടൂർണമെന്റിന്റെ 4 വിഭാഗത്തിലുള്ള മത്സരത്തിൽ ഇവിടെ ഇതാ 2 മത്സരങ്ങൾ കഴിയുന്നു. ഒന്ന് 505 kg വിഭാഗത്തിൽ മത്സരം കഴിയുന്നു. ഇതുപോലെ തന്നെ മഹിളാ വിഭാഗത്തിൽ മത്സരം കഴിയുമ്പോൾ ഇവിടെ ഇതാ അടുത്തത് 600 kg വിഭാഗത്തിലെ മത്സരങ്ങളാണ് കടന്നു വരുന്നത്. അതിനൊപ്പം ഇവിടെ ഇതാ ഗ്രിപ്പ് മാതിരിയുള്ള മത്സരത്തിന് വേണ്ടി ഇവിടെ ഇതാ 16 ടീമുകൾ തയ്യാറായി നിൽക്കുന്നു. അതുപോലെ തന്നെ ഇവിടെ ഇതാ പിക്ചറുകൾ കൂടി തയ്യാറായി വരികയാണ്. ഗ്രിപ്പിൻ മാതിരിയുള്ള മത്സരത്തിന്റെ ആദ്യത്തെ മത്സരത്തിന് വേണ്ടിയുള്ള ആരാണ് ಹರ್ಷ ಗ್ರಿಪ್ ರೆಡ್ ಟೀಮ್ ರೆಡ್ ಮ್ಯಾಚ್ ದಂಜಿ ಪುದರ್ ಕೊರ್ಲೆಗೆ ಐನಾದ ಬೇಗ ದುಂಬೋಡು ಕಾಲ್ ಕೊರಡು ಅದ್ರ ರೆಡಿ ಆವಡು ವಾಮ ಪಾಡು ಬಲಿ ಪೋಡು ಅಂಚ ವಾಮ ಪದ ರೆಡಿ ಅದು ತೊಡಂಡ ಟೀಮ್ ಬದ ಪುದರ್ ಬರುಡು ಹರ್ಷ ಸುರುತ ರೆಡ್ ಮ್ಯಾಚ್ ಗೆ ಲೆಪ್ಪಲ ಕೊರ್ಕ. ಗ್ರಿಪ್ ಮಾದರಿಯ ಮೊದಲ 2 ತಂಡಗಳಿಗೆ ಕರೆಯನ್ನು ಕೊಡಬೇಕಿದೆ. ಕಾರಣ ಈ ಒಂದು ಸ್ಪರ್ಧೆಗೆ ಇಲ್ಲಿ ನಾವು ವಿಷಯ ಕೊಡ್ತಾ ಇದ್ದೇವೆ. ಓಂ ಫ್ರೆಂಡ್ಸ್ ಬದನಾಡಿ ಎ ವಿರುದ್ಧವಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ. ಮೊದಲ ಪಂದ್ಯ ಬದನಾಡಿ ಮತ್ತು ಉಜಿರೆ ನಡುವೆ. ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ವಿರುದ್ಧವಾಗಿ ಮಣಿಕಂಠ ಉಜಿರೆ ಬಿ. ಈ 4 ತಂಡಗಳು ತಮ್ಮ ಪೂರ್ವ ಸಿದ್ಧತೆಯನ್ನು ಪೂರ್ಣಗೊಳಿಸಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಲೆವೆಲ್ ದ ಸರಿಸುಮಾರು ಮುಗಿಯೊಂದು ಬರ್ತದೆ. ನನ್ನ ಗ್ರಿಪ್ ಸುರು ಮಲ್ಪುವ ಗ್ರಿಪ್ ಸುರು ಮಲ್ಪುನಾಗ 7ನೇ ತಾರೀಕು 8ನೇ ತಾರೀಕು ಆತ ಎಣ್ಮ 14 ಟೀಮ್ ಅಂಡ 15 ಮ್ಯಾಚ್ ಹತ್ತು ಪ್ರೈಸ್ ಸುಮಾರು ಉಂಟು. 15 ಮ್ಯಾಚ್ 23 ಮ್ಯಾಚ್ ಆಗ 2 ನಿಮಿಷ ಯಾವ ಬದಲ ಬೈ ಮೊದಲ ಗ್ರಿಪ್ ಮಾದರಿಯ ಪಂದ್ಯಕ್ಕಾಗಿ ಓಂ ಫ್ರೆಂಡ್ಸ್ ಬದನಾಡಿ ಎ ವಿರುದ್ಧವಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಎ. ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಬಿ ಮತ್ತು ಮಣಿಕಂಠ ಬಿ ನಡುವೆ ದ್ವಿತೀಯ ಸ್ಪರ್ಧೆ. ರೆಡಿಯಾ? ತೃತೀಯ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕಾಡಬೆಟ್ಟು ಎ, ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಎ. ಚತುರ್ಥ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ, ಶ್ರೀ ಸಾಯಿ ಫ್ರೆಂಡ್ಸ್ ಮಗುರು ಬಂದಾರು ಬಿ. ಪಂಚಮ ಪಂದ್ಯದಲ್ಲಿ ಭಾಗವಹಿಸುವ ತಂಡ ಶ್ರೀ ಸಾಯಿ ಫ್ರೆಂಡ್ಸ್ ಮಗರ್ನಾಡು ಅವ್ರಿಗೂ ಬಂದಾರು ಎ ವಿರುದ್ಧವಾಗಿ ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ. 6ನೇ ಪಂದ್ಯದಲ್ಲಿ ಭಾಗವಹಿಸುವ ತಂಡ ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು ಓಂ ಫ್ರೆಂಡ್ಸ್ ಬದನಾಡಿ ಬಿ. 7ನೇ ಪಂದ್ಯ ಶ್ರೀ ಸಾಯಿ ಮಗುರು ಬಂದಾರು ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ಸಿ. ಕೊನೆಯ ಸ್ಪರ್ಧೆಯಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡಿಗ PKS PRS ಪೆಲ್. 16 ತಂಡಗಳ ನಡುವೆ 8 ಮೊದಲ ಸುತ್ತಿನ ಸ್ಪರ್ಧೆಗಳು. ഇവിടെ ജയ് ഹനുമാൻ ടീമിന് വിജയിച്ചേ മതിയാകും. ഇത് 2ാം ഊഴമാണ്. 2ാം ഊഴം പരസ്പരം പോരടിക്കുന്ന കമ്പപ്പോരിന്റെ കലാശക്കൊട്ടിലേക്കുള്ള യാത്രയിൽ ഇതാ ക്വാർട്ടർ ഫൈനൽ ലീഗിൽ ആരാണ് ജയ് ഹനുമാൻ പകുതി വഴി താണ്ടിരിക്കുന്നു. ഇവിടെ ഇതാ ആരാണെന്ന് ചോദ്യത്തിനുള്ള ഉത്തരം തേടിക്കൊണ്ട് 2 ടീമുകൾ ഇവിടെ ഇതാ ജയ് ഹനുമാൻ പ്രതാപനഗറിന്റെ അരികിലേക്കാണ് പോകുന്നത്. ഉടമ ഇത്തവണ വിട്ടുകൊടുക്കുന്നില്ല. ഇവിടെ ഇതാ 1-1 ಸಮದಿಲ 1-1 ಸಮಬಲದಲ್ಲಿ ಇದೀಗ ತೃತೀಯ ಸುತ್ತಿಗೆ ಮುಂದುವರಿತಾ ಇದೆ ಕ್ವಾರ್ಟರ್ ಫೈನಲ್. ಬಂಧುಗಳೇ, ಲೆವೆಲ್ ಮಾದರಿಯ 600 ಕಿಲೋ ವಿಭಾಗದಲ್ಲಿ ಈ ಕ್ವಾರ್ಟರ್ ಮುಗಿದರೆ ಮತ್ತೆ ಕ್ವಾರ್ಟರ್ ಇಲ್ಲ. ಕ್ಯಾಪ್ಟನ್ ಶಂಕರ್ ಶ್ರೀನಿವಾಸ
ಮಹೇಶಣ್ಣ ತುಲೆ ಗ್ರಿಪ್ ಮಾದರಿಯ ಗ್ರಿಪ್ ವಿಭಾಗದ ಸುರತ ಮ್ಯಾಚ್ಗೋಸ್ಕರ ಬಲೆ ಮೇಘಲನ್ ಕಾಪೋಚಿ ಅವು ಗ್ರೌಂಡ್ ಬೇತೆ ಒಂದು ಗ್ರೌಂಡ್ ಬೇತೆ ನಮ್ಮ ದುಂಬುಪೈ ಗ್ರಿಪ್ ತಗಲ ಬಲೆ ಓಂ ಫ್ರೆಂಡ್ಸ್ ಬದನಾಟಿ ಏ ಬಕ್ಕ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಏ ಬಲೆ 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 ಉಜಿರೆ ಏ ಬಕ್ಕ ಮಣಿಕಂಠ ಐ ಮೀನ್ ಬದನಾಡಿ ಏ ಬಲೆ ಅದೃಷ್ಟ ಭಾರತಿ ಕುಳಿಪಲ್ ತಡಕ ಟಾಸ್ ಅನ್ನ ಗೆದ್ದಂತಹ ತಂಡ ತಮ್ಮ ಗೆದ್ದಂತಹ ಅಂಕಣಕ್ಕೆ ಮರಳಿದ್ದಾರೆ. ಏನಾಗಬಹುದು ಏನೂ ಆಗಬಹುದು. ಅಂಕದಲ್ಲಿ ಏನು ಬದಲಾವಣೆ ಇಲ್ಲ ಇದುವರೆಗೆ. ಮತ್ತೆ ಅವರ ವಿಶ್ವಾಸ ಆ ರೀತಿ ಇರುತ್ತೆ ನೋಡಿ. ಬಲೆ ಬಲೆ ಓಂ ಫ್ರೆಂಡ್ಸ್ ಬದನಾಡಿ ಎ ಮತ್ತು ಮಣಿಕಂಠ ಉಜಿರೆ ಎ ಎರಡು ತಂಡಗಳು ಬರುವಂತೆ ತಮಗೆ ನಿರಂತರವಂತ ಕರೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಕಾಯ್ಬೇಡಿ, ಯಾರನ್ನು ಕಾಯ್ಬೇಡಿ. ಬಲೆ ಆಯ್ನಾದ ಬೇಗ ಗ್ರಿಪ್ಪದ ಗೊಬ್ಬನು ಸುರು ಮಲ್ಪುಗ 14 ಟೀಮ್ ಉಂಡು. ಈ ಕೂಟೋಡು ಹೆಚ್ಚಿನ ಟೀಮ್ ಪಾಲ್ಪಡಪನಂಚಿನ ವಿಭಾಗ ಬಂಡ ಗ್ರಿಪ್ಪು. ಸೊ ದಕ್ಷಿಣ ಕನ್ನಡ ಜಿಲ್ಲಾ ಕಾಸರಗೋಡು ಬಕ ಉಡುಪಿ ಜಿಲ್ಲೆದ ಬೇತೆ ಬೇತೆ ಊರ್ದಕ್ಲು ಬೈದೇರು ಬತ್ತಿನ ಮಾತೆಲ್ಲ ಒಂಚೂರು ಎಂಟರ್ಟೈನ್ಮೆಂಟ್ ಕೂಡ ಅಂದಲೇಕ ನಮ್ಮ ಗೊಬ್ಬನು ಕೊರುಪ. ಸೊ ನಾವ್ ಹಿಯರ್ ಇಸ್ ದ ಟೈ ಬ್ರೇಕರ್ ಆಫ್ ದ ಮ್ಯಾಚ್. ರಿಯಲಿ you know that both the teams are equally strong. Bharati Kulpur Tadka and Jai Hanuman, and now unpredictable round which is the last set of the particular match. പ്രിയമുള്ളവരെ, ഈ മത്സരം കാണിക്കാൻ അടുത്തത് ഗ്രിപ്പ് ലെവൽ മത്സരമാണ്. അതുകൊണ്ട് എല്ലാവരും ഇവര് മത്സരം ഈ ഒരു ടൂർണമെന്റ് സമ്മാനദാന ചടങ്ങ് അതുവരെ എല്ലാവരും ഉണ്ടായിരിക്കണമെന്ന് അറിയിച്ചു കൊള്ളുകയാണ്. ഇതിപ്പോൾ മാച്ച് നമ്പർ ഇത് ക്വാർട്ടർ ഫൈനൽ മത്സരമാണ്. ആദ്യ സെറ്റ് ഇവിടെ വിജയിക്കുന്നു ടീം ഭാരതി ഫ്രണ്ട്സ് കുടുംബം തടുക. രണ്ടാമത്തെ സെറ്റ് വിജയിച്ചുകൊണ്ട് ഇവിടെ ജയ് ഹനുമാൻ സ്വന്തം ഇവിടെ മൂന്നാമത്തെ സെറ്റിന് വേണ്ടിയുള്ള മത്സരം. ഈ മത്സരം കഴിഞ്ഞാണ് തന്നെ അടുത്തത് ഗ്രിപ്പ് മത്സരമാണ് നടക്കുന്നത്. ഇവിടെ ഗ്രിപ്പിന്റെ ആദ്യത്തെ രണ്ട് ടീമുകൾക്കുള്ള ക്ഷണങ്ങൾ വന്നിരിക്കുകയാണ് എന്ന് തോന്നുന്നു. Yes. ಆಜಿನೂತು ಕಿಲೋತ ಈ ಗೊಬ್ಬುದ ಇನಿ ಸೆಮಿಫೈನಲ್ ಬಕ್ಕೊಂಜಿ ತೃತೀಯ ಸ್ಥಾನ ಬಕ್ಕೊಂಜಿ ಫೈನಲ್ ಮಾತ್ರ ಬಾಕಿ ಮುನಿ ಬಂದುಲೆ ಬೈದ್ರಂಚಿನ ಮಾತೆಲ್ಲ ಬಡವಾಪನ ಹೊರತು 12 ಗಂಟೆ ಆತನ ಆಂಜನೇಯ ಕಣ್ಣುವ ತೀರ್ಥ ಅಟ್ಟನ ಮತನಂಚಿನ ಲೇಸಿಗೆ ಬತ್ತಿನಂಚಿನ ಏರ್ಲ ಬಡವಾದ ಉಪ್ಪರ ಬಲ್ಲಿ ಪನ್ಮನ ಒಂಜಿ ವಿಶೇಷ ಅಂದಾಜಿನ ನಮ್ಮ ಕ್ಯಾಂಟೀನ್ ಮಲ್ತಾ ಇತ್ತ ಸೇಮಿಗೆ ಉಂಡು, ಕೋರಿ ರೊಟ್ಟಿ ಉಂಡು, ಬೇತೆ 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 ಹೋಟೆಲ್ ಹೇಪ್ರಭು ಉಂಡಿಗೆ ಮಾದರ ಪೋಲೆ ಬಂಜಾರ ಉನ್ಲೆ ಬಂಜಾರ ತಿನ್ಲೆ ವೈಕಲ ಕಡಿಮೆ ಚಿಂದು ಕಣ್ವ ತೀರ್ಥದ ಮಣ್ಣು. ಗ್ರಿಪ್ ದಕ್ಲಲ್ಲಿ ಎತ್ತೊಂದುಲ್ಲೇರಣ್ಣ ಒಂಚೂರು ಬೆಲೆ ಕೊರ್ಲೆ ನಮ್ಗೆ 3 ಜನಕ್ಲ ದೊಂಡೆ ಬಸ ಆಜ್ಬೋದು ನಾನು ಏತುಲೆ ಪುನಿ ಮಣಿಕಂಠ ಉಜಿರೆ ಬಲೆ ನೋಡಿ. ಗ್ರಿಪ್ ಮಾದಿರೆ ಮೊದಲ ಸ್ಪರ್ಧೆಗೆ ಮಣಿಕಂಠ ಉಜಿರೆ ವಿರುದ್ಧವಾಗಿ ಎದುರಾಳಿ ತಂಡ ಓಂ ಫ್ರೆಂಡ್ಸ್ ಬದನಾಡಿ. ಓಂ ಫ್ರೆಂಡ್ಸ್ ಮಂಜನಾಡಿ ಬದನಾಡಿ ಬದನಾಡಿ ಸಾರಿ ಬದನಾಡಿ ಓಂ ಫ್ರೆಂಡ್ಸ್ ಬದನಾಡಿ. ದಯವಿಟ್ಟು ಬರಬೇಕಿದೆ ನೋಡಿ. ಈ ಒಂದು ಸ್ಪರ್ಧೆಯ ಒಂದು ಸೆಟ್ ಮಾತ್ರ ಬಾಕಿ. ತದ ಬಳಿಕ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಪ್ರಾರಂಭವಾಗಬೇಕಿದೆ. ಆದ್ದರಿಂದ ದಯವಿಟ್ಟು ಮೊದಲ ಸ್ಪರ್ಧೆಯಲ್ಲಿ ಬದನಾಡಿ ಮಣಿಕಂಠ ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಸ್ಪೀಡ್ ಅಪ್ ರೆಡಿಯಾ ರೆಡಿ ಕುಡುಪುಲ್ ತಡ್ಕ ರೆಡಿಗೆ ಸೊಂಕಾಲ್ ಗ್ರಿಪ್ಗೆ ನಮ್ಮ ಉಲಾಯಿಲ್ ಎತ್ತೊಂದುಲ್ಲ ಉಲಾಯಿ ಬರೋಡೆ ಏತು ಬರ್ತಾಣ ಲೆಪ್ಪನಿ ಉಜಿರದಕ್ಕಲು ಬಾರಿ ದೂರಡ್ದು ಬತ್ತೇರು ಉಲಾಯಿ ಬರ್ಬುಜಾರ ಕಿರಣ್ ರೇ ಒಂಜಿ ಲೆಪ್ಪುಲೆಗೆ ನಮ್ಮಲೆತ್ತು ಸಾಕ ಫೋನ್ ಮಲ್ಪುಲೆಗೆ ಬದನಾಡಿ ಉಜಿರೆ ಇಜ್ಜರ ಟೀಮ್ ಸ್ಕೇಲ್ ಇಜ್ಜಡ ನಡೆದವರ ವಾಕವರ ಅಂತೆ ಓಕರಾಂಡ ತೆರಿಪೋಡು ಐನತ್ತು ಬೇಗ ತೆರಿಪೋಡು ಓಕರಾಂಡ Yes, now here is a tie breaker of very crucial match. 1-1. Let's wait and see who will be qualifying for the semi-final of 600 kilo. Whether it is Kudupal Tadka. ಆರಂಭ ಇದು ಆರಂಭ ಬಲ್ಲಾದಿ ಬಲ್ಲಲ್ಮಾರ್ ವಿಲ್ಲಾದಿ ವಿಲ್ಲಲ್ಮಾರ್ ಸೆಮಿಫೈನಲ್ പ്രവേശിച്ചാൽ ഒരു സമ്മാനം ഉറപ്പ ജയ് ഹനുമാൻ ആണോ ഈ അവസരത്തിന് അവസരം മുതലെടുക്കുക മറുഭാഗത്തുള്ള ടീം ഒരു മാത്ര കൊച്ചു ഭാരതി തിരിച്ച് ഭാരതി കുടുംബം തടുക്ക semi-final team Bharati. Congratulations and thank you Jai Hanuman for participation. ಬರಬೇಕು ಗ್ರಿಪ್ ಮಾದರಿಯ ಪಂದ್ಯಕೂಟದಲ್ಲಿ ಪ್ರಥಮ ಪಂದ್ಯಾಟದಲ್ಲಿ ಓಂ ಪ್ರಿನ್ಸ್ ಬದನಾಡಿ ವಿರುದ್ಧವಾಗಿ ಮಣಿಕಂಠ ಪ್ರಿನ್ಸ್ ಉಜಿರೆ. ಮಣಿಕಂಠ ಪ್ರಿನ್ಸ್ ಉಜಿರೆ ಬಲೆಯಿಂದ ಉಳೆ ಬಲೆ ಓಂ ಪ್ರಿನ್ಸ್ ಬದನಾಡಿ ಟೀಮ್ ಓಕೋರ್ ಬಂದ್ಬಿಡ ಅವಕಾಶ ಕೊರುತ್ತಲೇ ಮಣಿಕಂಠ ಫ್ರೆಂಡ್ಸ್ ಉಜಿರೆ ದೇವದ ಟೀಮ್ ಇದ್ರು ಒಳ್ಳೆ ಬಲೆ ಅಂಜನೆ ಎರಡನೇ ಪಂದ್ಯ ಬೋಡಾದು ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಬಿ ಬೊಕ್ಕ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಪಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಟೀಮ್ ಇತ್ತಿಂದ ಒಳ್ಳೆ ಬಲೆ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಟೀಮ್ ಉಂಡ ಬಲೆ ಪ್ರಥಮ ಪಂದ್ಯಕೂಟದಲ್ಲಿ ದಯವಿಟ್ಟು ಕ್ರೀಡಾಂಗಣದ ಪ್ರವೇಶವನ್ನು ಮಾಡಬೇಕು ಮಣಿಕಂಠ ಫ್ರೆಂಡ್ಸ್ ಉಜಿರೆ ಆದರೆ ದ್ವಿತೀಯ ಪಂದ್ಯಕೂಟದಲ್ಲಿ ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಬಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ ಮೂರನೇ ಪಂದ್ಯದಲ್ಲಿ ಫ್ರೆಂಡ್ಸ್ ಕಾಡಬೆಟ್ಟು ಎ ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಎ ಮಣಿಕಂಠ ಉಜಿರೆ ಟೀಮ್ ಇತ್ತಿನ ತಯಾರಿಸಿದೆ ಕಲಕ ಜಪ್ಪಡೊಂದು ಕೇಳುವುದಿಲ್ಲ. ಇನ್ನು ಮುಂದಿನ ಸ್ಪರ್ಧಾಕೂಟವನ್ನ ಮತ್ತೊಮ್ಮೆ ನಿರ್ವಹಿಸಲಿದ್ದಾರೆ. ಗ್ರಿಪ್ ಮಾದರಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪಂದ್ಯಕೂಟವನ್ನ ನಿರ್ವಹಿಸಿದವರು ಭಗವಾನ್ ದಾಸ್ ತೊಕ್ಕೋಟ್ ಜೊತೆಗೆ ರೋಹನ್ ತೊಕ್ಕೋಟ್. ಎಸ್ ಕ್ರೀಡಾಂಗಣದ ಪ್ರವೇಶವನ್ನ ಮಾಡ್ತಾ ಇರುವಂತ ತಂಡವಾಗುತ್ತಾ ಇದೆ ಮಣಿಕಂಠ ಫ್ರೆಂಡ್ಸ್ ಉಜಿರೆ. ಆಂಜನೇಯ ಟ್ರೋಫಿ 2023 ಶ್ರೀ ದಿವಂಗತ ಗುರುಪ್ರಸಾದ್ ಶೆಟ್ಟಿಯವರ ಸ್ಮರಣಾರ್ಥ ನಡೆಯುವಂತಹ ಗಜಗಾಟದ ಗ್ರಿಪ್ ಮಾದರಿಯ 4ನೇ ವಿಭಾಗದ ಸ್ಪರ್ಧೆಗೆ ತಂಡ ಸಿದ್ಧವಾಗಿದೆ. ಬರಬೇಕು ಕ್ರೀಡಾಂಗಣದ ಪ್ರವೇಶ ದ್ವಾರದಲ್ಲಿದೆ ಮಣಿಕಂಠ ಫ್ರೆಂಡ್ಸ್ ಉಜಿರೆ. ಬೆಳ್ತಂಗಡಿ ತಾಲೂಕಿನ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಕ್ರೀಡಾಂಗಣದ ಪ್ರವೇಶವಾಗುತ್ತಾ ಇದೆ ಮಣಿಕಂಠ ಫ್ರೆಂಡ್ಸ್ ಉಜಿರೆ. ಎಸ್ ಬರಬೇಕು ಕ್ರೀಡಾಂಗಣದ ಪಂದ್ಯಕೂಟದ ತೀರ್ಪುಗಾರರು ರೋಹನ್ ತೊಕ್ಕೋಟ್ ಭಗವಾನ್ ದಾಸ್ ತೊಕ್ಕೋಟ್. ಇದೀಗ ಎದುರಾಳಿಯಾಗಿರತಕ್ಕಂತ ಓಂ ಪ್ರಿನ್ಸ್ ಬದನಾಡಿ ಓಕರ್ ನೀಡುವ ಕಾರಣ ಮಣಿಕಂಠ ಫ್ರೆಂಡ್ಸ್ ಉಜಿರೆ ತಂಡಕ್ಕೆ ನಾವು ಮುಂದಿನ ಸುತ್ತಿಗೆ ತೇರ್ಗಡೆಯನ್ನ ನೀಡುತ್ತಾ ಇದ್ದೇವೆ. ಎಸ್ ಬನ್ನಿ ಎರಡನೇ ಪಂದ್ಯಕ್ಕೆ ಬರೋದು ಬಲೆ ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಿ.
ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಮಣಿಕಂಠ ಫ್ರೆಂಡ್ಸ್ ಔಜಿರ ಎರಡನೇ ಪಂದ್ಯಾಕೂಟಕ್ಕೆ ಬರಬೇಕಾಗಿ ಅಪೇಕ್ಷೆಯಿಂದ ಮಾಡ್ತಾ ಇದ್ದಾವೆ. ಗ್ರೂಪ್ ಮಾದರಿಯಲ್ಲಿ ಕಳೆದ ಬಾರಿಯ ಆಂಜನೇಯ ಟ್ರೋಫಿ 2020ರಲ್ಲಿ ಹಗ್ಗ ಜಗ್ಗಾಟ ಗ್ರಿಪ್ ಮಾದರಿಯಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿದ ತಂಡವಾಗಿದೆ ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್. ಈ ಬಾರಿ ಮತ್ತೊಮ್ಮೆ ಕ್ರೀಡಾಂಗಣಕ್ಕೆ ಪ್ರವೇಶ ಮಾಡಲು ಸಿದ್ಧವಾಗಿ ನಿಂತಿದ್ದಾರೆ. ಬರಬೇಕು ಕ್ರೀಡಾಂಗಣದ ಪ್ರವೇಶ ದ್ವಾರಕ್ಕೆ ಎದುರಾಳಿಯಾಗಿ ಮಣಿಕಂಠ ಫ್ರೆಂಡ್ಸ್ ಊಜಿರೆ ಬಿ ಕೂಡ ಸಿದ್ಧವಾಗಿರಬೇಕು. ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಜೊತೆಗೆ ಮಣಿಕಂಠ ಫ್ರೆಂಡ್ಸ್ ಊಜಿರೆ ಬಲೆ ಬಿಸಿ ರೋಡ್ ಬಲೆ ತುಲೆ ಒಂಜಿ ಸೂಚನೆ ಕೊರೊಂದುಲ್ಲ. ನಮ್ಮ ಕೆಜಿದ ಮ್ಯಾಚ್ ಒಂದು ಓಪನ್ ಮ್ಯಾಚ್ ಗ್ರೂಪ್ ಐ ನಡೆದವರ ಕೆಲವೊಂದು ಟೀಮ್ ABC ಪುರ ಕೊಡ್ತೇರು ಐಟ್ ಓವಾಂಡ ಟೀಮ್ ಗೊಬ್ಬಿಜಿ ಪಂಡ ಒಂಚೂರು ಬೇಗ ತೆರಿಪಾಲೆ ಆತ್ ಕೊರ್ತು ನಂಗೆ ಲಾಭ ಹಾಕೊಂಡು ಸಹಕಾರ ಕೊರ್ಲೆ ಬಿಸಿ ರೋಡ್ ಬಲ ಮೂಜಿನೆ ಬಂದಾಗ ರೆಡಿ ಆದ ಪ್ಲೇ ಫ್ರೆಂಡ್ಸ್ ಕಾಡಬೆಟ್ಟು ಎ ಬಕ ಶ್ರೀರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ರೆಡ್ಡನೆ ಬಂದ ಗುಳೆ ಬಲೆನ ಬಿಸಿ ರೋಡ್ ಟೀಮ್ ಉಂಡ ಬಲೆ ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಬಿ ಟೀಮ್ ಇಜ್ಜ ಕೌಂಟ್ ಡೌನ್ ಸ್ಟಾರ್ಟ್ ಮಲ್ಪ ದಯಪಂಡ ಎದುರದ ಟೀಮ್ ಇಜ್ಜಿಗೆ ಇತ್ತಿನ ರಪ್ಪ ಬಲೆ ಹರ್ಷ ರೆಡ್ ಕಾಲ್ ಗೊರ್ಪನ ಮುಂದಿನ ಕಾಲ್ ವಾಕರ್ ಯಾವ ಪೆರಿಸ್ ಪೋಯ್ ಪೋಯ್ ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಟೀಮ್ ತಂಡ ಇಜ್ಜ ಬಲೆ ತಂಡ ಇದೆಯಾ ಇಲ್ವಾ? ಇದುವರೆಗೆ ಲೆವೆಲ್ ಮಾದರಿಯಲ್ಲಿ ಇದುವರೆಗೆ ಇಂಥ ಒಂದು ಕಾರ್ಯ ನಡೆದಿಲ್ಲ. ಯಾವುದೇ ಲೋಪದೋಷ ಕಂಡು ಬಂದಿಲ್ಲ. ಸ್ಪರ್ಧೆಯನ್ನ ಕರೆಯುವ ಮುಂಚೆ ಬಂದು ಸಿದ್ಧವಾಗಿದ್ರು. ಆದರೆ ಗ್ರಿಪ್ ಮಾದರಿಯಲ್ಲಿ ಬಹಳಷ್ಟು ಸ್ಪರ್ಧೆ ಇದ್ರೂ ಕೂಡ ಇವರ ಬೇಜವಾಬ್ದಾರಿ ಖಂಡಿತವಾಗಿಯೂ ಇದೆ. ನೋಡಿ, ತಂಡಗಳು ಇಷ್ಟು ಜನ ಪ್ರೇಕ್ಷಕ ವರ್ಗ ಅಭಿಮಾನಿಗಳು ಕಾಯ್ತಿರುವಾಗ ತಾವುಗಳು ಮಾಡುವುದು ಸರಿಯಲ್ಲ. ದಯವಿಟ್ಟು ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ತಂಡ ಇದ್ರೆ ಬನ್ನಿ ತಿಳಿಸಿ. ಎದುರಾಳಿಯಾದ ಮಣಿಕಂಠ ಉಜಿರೆ ತನ್ನ ತಂಡವನ್ನ ಇಲ್ಲವೆಂದು ತಿಳಿಸಿದ್ದಾರೆ. ಒಂದು ವಾರ ಪಬ್ಲಿಕ್ ತೊಂದರೆ ಕಾಯ ಮಲ್ಪಲೆ ಬೇಗ 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 ಪೋಯ್ ಏರ್ಲ ಬತ್ತ ಪಂಪುಲ್ಲ ಇಜ್ಜರ ಹರ್ಷ ಬಗದಾ ಇಲ್ಲಿ ಪೋಲಿ ಪೋಯ್ ಪೋಯ್ ಎಸ್ ಪೋಯ್ ನೋಡಿ, ಭಾಗವಹಿಸುವ ತಂಡಗಳ ಗಮನಕ್ಕೆ 3 ಕರೆಗಳ ಬಳಿಕ ಕೂಡ ತಾವು ಬರಲಿಲ್ಲ ಅಂದ್ರೆ ಮತ್ತೆ ನಾವು ಕರೆಯೋದಿಲ್ಲ, ಬರುವ ಅವಶ್ಯಕತೆಯೂ ಕೂಡ ಇಲ್ಲ. ದಯವಿಟ್ಟು ಖಂಡಿತವಾಗಿ, ಯಾಕೆಂದ್ರೆ ಇದುವರೆಗೆ ನಡೆದಂತ ಸ್ಪರ್ಧೆಗಳು ಅತ್ಯಂತ ವೇಗವಾಗಿ ನಡೆದಿತ್ತು. ಲೆವೆಲ್ ಮಾದರಿಯ ಸ್ಪರ್ಧೆ ಅಂದ್ರೆ ಕರೆದ ಕೂಡಲೇ ಅದಕ್ಕಿಂತ ಮುಂಚಿತವಾಗಿ ಸಿದ್ಧವಿರುವಂತಹ ತಂಡಗಳು. ನೋಡಿ, ಅವರ ಶಿಸ್ತಿಗೆ ನಾವು ಖಂಡಿತವಾಗಿಯೂ ತಲೆ ಬಾಗಲೇಬೇಕು. ಎಸ್ ಈ ಸ್ಪರ್ಧಾಕೂಟಕ್ಕೆ ಅರಬ್ ರೈಡರ್ಸ್ ನ ಎಲಿಯಾಸ್ ತುಮಿನಾಡ್ ಇವರು ಕೂಡ ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಅತಿಥಿಗಳ ಸಾಲಿಗೆ ಅವರ ಸೇರ್ಪಡೆಯಾಗುತ್ತಾ ಇದೆ ಎಲಿಯಾಸ್ ತುಮಿನಾಡು. ಎಸ್ ಬಿಸಿ ರೋಡ್ ಇಜ್ಜ ಜಯರಾಜರೇ ದಯವಿಟ್ಟು ಸಹಕಾರ ಕೊಡಲಿ. ಜಯರಾಜ್ ಬಿಸಿ ರೋಡ್ ಹಗ್ಗ ಜಗ್ಗಾಟದ ತೀರ್ಪುಗಾರರು ಖಂಡಿತವಾಗಿಯೂ ತಮ್ಮ ತಂಡವನ್ನ ಹೇಗೆ ರವಾನಿಸಬೇಕು ಗೊತ್ತಿರಬೇಕು. ಹರ್ಷರೇ ಇತನ ಟೀಮ್ ಕಡಬುಡ್ಲೆ ಇತನ ಟೀಮ್ ಕಡಬುಡ್ಲೆ ಅಣ್ಣ ಬೋಗೆ ಪೋಯ್ 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 ಆ ಎಂಟ್ರೆನ್ಸ್ ಡೇರ್ ಉಳ್ಳಿರ ಎಂಕಲ ಅಕ್ಕ ಉಲಾಯ್ ಬರಡು ಏರ್ಲಿಜ್ಜರ ಹರ್ಷರೇ ದುಬೈದ ಕಾಲ್ ಬರೋದುಂಟು ದಾದ ಮಲ್ಪುಣಿಗಿಲ್ಲ ದುಬೈದ ಅಕ್ಲ ಲೈವ್ ತೊಂದುಲೇರಿಗೆ ಈತ ಪರ್ತು ಅಕ್ಲಿಗೆ ತಾಳ್ಮೆ ದಾಲ ಇಜ್ಜಿ ಬಿಸಿ ರೋಡ್ ಇಜ್ಜ ಟೀಮ್ ಇಜ್ಜ ಹರ್ಷರ ರೆಡ್ ಟೀಮ್ ಲ ಇಜ್ಜ ಒಂಜಿ ಟೀಮ್ ಆ ಬರಡು ಅವೆ ಬಿಸಿ ರೋಡ್ ಆ ಒಂಜಿ ಟೀಮ್ ಇತನ ಟೀಮ್ ಬರಡು ಅವು ಬೈ ಜವೆ ಬರಂದೆ ಇತನ ಟೀಮ್ ಬರಂದೆ ಇಜ್ಜಂದ ಟೀಮ್ ದಗಲ ಪಂಡದ ಬೋತಿ ರಿಜಿನ್ ಆ ಬಿಸಿ ರೋಡ್ ಬುಡ್ಲೆ ರೆಡ್ ಮ್ಯಾಚ್ ಕ್ಯಾನ್ಸಲ್ ಮಲ್ಪ್ಲೆ ಲೆಪ್ಪರ್ ದಾಲಚ್ ಕಾಫರ್ ದಾಲಚ್ ಗ್ರೌಂಡ್ ದಲೆ ಬರಂದೆ ಶಿಸ್ತು ಇಜ್ಜಾಂಡ ಗೊಪ್ಪನ ಬಡ್ಚಿ ಶಿಸ್ತು ಇಜ್ಜಾಂಡ ಗೊಪ್ಪನ ಬಡ್ಚಿ ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಗ್ರೌಂಡ್ ದಲೆ ಬರೋ ಟೀಮ್ ಅವೇ ಎಸ್ ರೆಡ್ ಲಾಕ್ ಅವರ ಒಂಜಾಕ್ಲು ಬರ್ಪು ಒಂಜಿ ಪ್ಲೇಯರ್ ಏರನ ಬಲೆ ನೆಕ್ಸ್ಟ್ ಮ್ಯಾಚ್ ಮೂಜಿನ ಮ್ಯಾಚ್ ಲೆಫ್ಟ್ ಮೂಜಿನ ಮ್ಯಾಚ್ ರೆಡಿ ಆದ ಪ್ಲೇ ಫ್ರೆಂಡ್ಸ್ ಕಾಡಬೆಟ್ಟು ಎ ಶ್ರೀ ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಗೆ ತೂಲೆ ಕೆಲವೊಂಜಿ ಟೀಮ್ ಹೋಗೋರ ಅವುಂಡು ಐನಡ್ದವರ ಕಾಪೋಸ್ ತಾಲ ತೊಂದರಿಜೆ ಹೋಗರಂಡಲ ಎಸ್ ಬರ್ತಾ ಇದೆ ಬಿಸಿ ರೋಡ್ ಬಲೆ
ಫ್ರೆಂಡ್ಸ್ ಕಾಡಬೆಟ್ಟು ಎ ರಾಮಭಕ್ತ ಆಂಜನೇಯ ಬಿಸಿ ರೋಡಿಯ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿ ಸೇರಿಕೊಂಡಂತ ಶ್ರೀಯುತ ಎಲಿಯಾಸ್ ತುಮಿನಾಡಿ ಅವರಿಗೆ ಸಂದೀಪ್ ಇವರು ಶಾಲಾ ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇನ್ನೆಟ್ಟು 4 ಜನ 4 ಜನ ಮ್ಯಾಚ್ ಗ್ರಿಪ್ ಮ್ಯಾಚ್ ನಡಪುವ ಬಹಳಷ್ಟು ಸಮಯದ ಬಳಿಕ ಒಂದು ಗ್ರಿಪ್ ಮ್ಯಾಚ್ ನಡೀತಾ ಇದೆ. ಮ್ಯಾಚ್ ನಂಬರ್ 3 ಫ್ರೆಂಡ್ಸ್ ಕಾಡಬೆಟ್ಟು ಎ ರಾಮಭಕ್ತಾಂಜನೇಯ ಬಿಸಿ ರೋಡ್ ಬೇಕರ್ ಜಪಡಾವಂದೆ ಪ್ರವೀಣರೇ ನಮಸ್ತೆ. ಬಿಸಿ ರೋಡ್ ಬಿ ಬೊಕ್ಕ ಫ್ರೆಂಡ್ಸ್ ಕಾಡಬೆಟ್ಟು ಕಳೆದ ವರ್ಷದ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತ ತಂಡವಾಗುತ್ತಾ ಇದೆ. ಫ್ರೆಂಡ್ಸ್ ಕಾಡಬೆಟ್ಟು ಬರುತ್ತಾ ಇದೆ. ಒಂದು ನಮ್ಮ ಒಗ್ಗದ ಕಾಡಬೆಟ್ಟು ಎದುರೆದುರಾಳಿ ಬರಬೇಕು. ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಬಲೆ ಉಳೆ ಬಲೆನ ನಿಕಲ ಇತ್ತಿನ ಉಳೆ ಬಲೆನ ಎಕಡೊಂಜಿ ಕಾಪಾದಿಂಚ ಬಲ್ತಾರೆ. ಎಸ್ ಬಲೆ ಮ್ಯಾಚ್ ನಂಬರ್ 4 ರೆಡಿ ಆಲೆ. ಫ್ರೆಂಡ್ಸ್ ಕಾಡಬೆಟ್ಟು ಬಿ ಬೊಕ್ಕ ಶ್ರೀ ಸಾಯಿ ಫ್ರೆಂಡ್ಸ್ ಮಗುರು ಬಂದ ಶ್ರೀ ಸಾಯಿ ಫ್ರೆಂಡ್ಸ್ ಮಗುರು ಬಂದವರು ಫ್ರೆಂಡ್ಸ್ ಕಾಡಬೆಟ್ಟು ಬಿ ಎಸ್ ಬಲೆ ಫಸ್ಟ್ ಟಾಸ್ ಮೊದಲೇ ಬಿಸಿ ರೋಡ್ ಕಾಡಬೆಟ್ಟು ಎ ಫ್ರೆಂಡ್ಸ್ ಕಾಡಬೆಟ್ಟು ಎ ಆಪೋಸಿಟ್ ಬಿಸಿ ರೋಡ್ ನೆಕ್ಕೊಂಡು ಉಂಡು ಬಂಡೆ ಬಿಸಿ ರೋಡ್ ಉಂಡು ಬಂಡೆ ಇತ್ತಿನ ಉಳೆ ಬೆಲೆ. ಈಗ ತಾನೇ ಕಾಡಬೆಟ್ಟು ತಂಡ ನಮ್ಮ ಜೊತೆ ಇದ್ದಾರೆ. ಅದರ ವಿರುದ್ಧವಾಗಿ ಭಾಗವಹಿಸುವ ತಂಡ ಬಿಸಿ ರೋಡ್ ರಾಮ ಭಕ್ತಾಂಜನೇಯ ಹರ್ಷರೇ ಏನ ಬೀನಾ ಸಿಯಾ ಬಿ ಬಿಸಿ ರೋಡ್ ಬಿ ಬಿಸಿ ರೋಡ್ ಎ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಎ. ಈ ನಡುವೆ ನಮ್ಮ ಕಾಡಬೆಟ್ಟು ಬೇಕು ಅಟನೆ ಮಲ್ಪುನಂಚಿನ ಬಾರಿ ಮೂಲದ ಬಲ್ಲು ಇವನ ಬಂದದ ಪ್ರಕಟಣೆ ಸಿಂಗಲ್ ಗ್ರಿಪ್ ಫುಲ್ ಗ್ರಿಪ್ ಬಲ್ಲದ ವೈಪನ ಬಂತು. ಒಂದು ಇದುವೇ ತಿಂಗಳ 21ನೇ ತಾರೀಕು ಐತಾರದಾನಿ ನಡಪೆರ ಉಂಡು. ಬಿಸಿ ರೋಡ್ ಟೀಮ್ ಹೆಜ್ಜ ಉಂಡು ಬಂತಾರಣ್ಣ ದಾದ ಮಲ್ಪೋರ್ ಬಿಸಿ ರೋಡ್ ಮಂಚಾರ ಬಲ್ಲಿ ಅತ್ತೆ ನಿಗಲು ಮಲ್ಪುಜರತ್ತ ಒಂಜಿ ರಾಜ್ಯ ಮಟ್ಟದ ತೀರ್ಪುಗಾರರ ಒಂಜಿ ತಂಡ ನಿಗಲು ಆಡ ನಿಗಲಿಂಚಿ ಮಲ್ಪೆರ ಬಲ್ಲಿ ಎಸ್ ಬಲೆ ಮಲ್ಪುಜರತ್ತ ಬತ್ತರತ್ತ ಗೊಬ್ಬಗತ್ತ ನೀಲಿ ಬಕ್ಕ ಮಂಜಲ್ ಎಸ್ ಪ್ರಥಮ ಸ್ಪರ್ಧೆ ನಿಕಟ ಸ್ಪರ್ಧೆ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಎಸ್ ಕಾಡಬೆಟ್ಟು ವಿರುದ್ಧವಾಗಿ ಮೂರನೇ ಪಂದ್ಯದಲ್ಲಿ ಸ್ಪರ್ಧೆ ನಡೀತಾ ಇದೆ. 4ನೇ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಜೊತೆಗೆ ಶ್ರೀ ಸಾಯಿ ಫ್ರೆಂಡ್ಸ್ ಮೊಗರು ಬಂದಾರು ಬಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ರೆಡಿ ಆಲೆ ತೊಲೆ ಒಂಚೂರು ಅಡ್ಜಸ್ಟ್ ಮಾಡ್ತಾನ ನನ್ನ ಕಾಪಿಲೆಗೆ ಇಜ್ಜಿ ಅಂಚ ಮಲ್ಪಡೆ ಮಲ್ಪುಜೇರ ಈ ರೀತಿ ಒಂಚೂರು ದೂರ ಇತ್ತಾರದ ತೋಜುರು ಅದೇ ಜರೆ ಓಕೆ ಮಲ್ಲಜ್ ನನ್ನ ಸೀದಾ ಬ್ರೇಕ್ ಇಜ್ಜ ಅಂತ ಬೋವಡೆ Get ready. ಎಸ್ ಆರಂಭಗೊಂಡಿದೆ ಕದನ. ಜಯ ವಿಜಯ ನಾಮಾಂಕಿತ 2 ಅಂಕಣಗಳಲ್ಲಿ ಹಳದಿ ಬಣ್ಣದೊಂದಿಗೆ ಕಾಡಬೆಟ್ಟು ಆದ್ರೆ ನೀಲಿ ಬಣ್ಣದೊಂದಿಗೆ ರಾಮ ಭಕ್ತಾಂಜನೇಯ ಬಿಸಿ ರೋಡ್ 1 ಇಂಚು ಮೂಜಿ ನಿಮಿಷದ ಗೊಬ್ಬತೆ ಮೂಜಿ ನಿಮಿಷದ ಬಲ್ಲು ವಾ ವೇಟ್ ಉಂಡು ಅಕ್ಲು ಗೆಲ್ಪೇರಿ ಜನ ಫುಲ್ ಹೋಯ್ತಲ್ಲ ಅಕ್ಲ ಗೆಲ್ಪೇರಿಸೋ ಒಂದು ಗ್ರಿಪ್ ದ ಕಡ ಗ್ರಿಪ್ ಮ್ಯಾಚ್ ತೂ ಅಂದೆ ಅಂಜಾತ್ ವರ್ಷ ಮಂಜಾತ ಟೈಮ್ ಆಂಡ್ ನಮ್ಮ ಕಾಸರಗೋಡು ಗ್ರಿಪ್ ತೂಡ ನಾವು ಕಂಡು ಬರ್ತೀರ್ತಕ್ಕೆ ಬರೋಡು ಇನಿ ಮೂಜಿ ಹತ್ತು 4 ವಿಧದ ಬಲ್ಲದ ವೈಪನ ಪಂತರು ನಮ್ಮ ತೂತ ಬೇತೆ ಇನಾಮುಂಡು ಗ್ರಿಪ್ ದ ಇನಾಮು ಬಂಡ ಮಲ್ಲ ಟ್ರಾಫಿ ಏತ್ ಐನರೆ ಆಜಿ ಫೀಟ್ ಉಂಡ ಹರ್ಷ ಎನ್ಮರ ಫೀಟ್
ಎನ್ಮರಫೀಟ್ ಟ್ರಾಫಿ ಏರಿಗೆ ಈ ಸಲ 14 ಟೀಮ್ ಪುದರ ಗೊತ್ತುಂಡು ಆ 14 ಏರ್ಪುರ ಗೊಬ್ಬರ ತೂವೇರುಂಡು ನಮ್ಮ ಮೂಜನೆ ಗೊಬ್ಬಡುಲ್ಲ ಸುರುತ ಸೆಟ್ ಹರ್ಷ. ಎಸ್, ಪ್ರಥಮ ಅವಕಾಶ ಆರಂಭಗೊಂಡಿದೆ ನೋಡಿ. ಅಲ್ಲಿ ಸಮಯಗಳು ಕೂಡ ಕಡಿಮೆ ಆಗುತ್ತಾ ಇದ್ರು. ಮುಂದಿನ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕಾಡಬಿಟ್ಟು ಬಿ ಜೊತೆಗೆ ಶ್ರೀರಾಮ ಭಕ್ತಾಂಜನೇಯ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಸಿದ್ಧವಾಗಿರಬೇಕು. 1 ನಿಮಿಷ ಮುಕ್ತಾಯಗೊಂಡಿದೆ. 2ನೇ ನಿಮಿಷದಲ್ಲಿ ಸ್ಪರ್ಧಾ ಕಣದಲ್ಲಿ ಭಗವಂದಾಸರ ಕೈಗಳಿ ಬಾರಿ ಜಯ ಅಂಕಣದಲ್ಲಿರುವಂತಹ ಫ್ರೆಂಡ್ಸ್ ಕಾಡಬಿಟ್ಟು ಕಡೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಹಗ್ಗ ನಿಧಾನವಾಗಿ ಇಂಚಿಂಚಾಗಿ ಸಾಗಿ ಬರುವಂತಹ ಸೂಚನೆ ನೋಡಿ. ಸೆಂಟರ್ ಲೈನ್ ಇಂದ ಅಲ್ಪ 5-6 ಇಂಚಿಗಳಲ್ಲಿ ಜಯ ಅಂಕಣದ ಕಾಡಬಿಟ್ಟು 5ನೇ ಮ್ಯಾಚ್ ಟೀಮ್ ಉಲೈ ಬರ್ಲೆ ಉಲೈ ಬಂತು ಕುಲ್ಲೆ ಬಲೆ ಉಲೈ ಬಲೆ ಬಲೆ ಮುಳ್ಳು ಮಸ್ತ್ ಬಲ್ಲ ಜಾಗಿ ಬಂದಿದ್ದಾರೆ. ಬಲೆ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಕಾಡಬಿಟ್ಟಾಗಲಿ ಉಲೈ ಬರಲಿ. ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಕಾಡಬಿಟ್ಟು ಬತ್ತಿ ಮೆಟ್ಟುತ್ತಿಲ್ಲ. ಬಲೆ ಲೆವೆಲ್ ಬತ್ತು ಕುಲ್ಲೊನ್ಲೆ ಕುಲೊನ್ಲೆ. ಸಮಯ ಇದೀಗ 1:15 1 ಕಾಲು ಬಾಕಿ ಇದೆ. 4-5 ಇಂಚುಗಳಲ್ಲಿ ಕಾಡಬಿಟ್ಟು ದಿವಾಕರ್ ಅವರೇ ಗೂಳಿ ಕಾಲಗೆ ಇನ್ನು ಕೂಡ ಆರಂಭಗೊಂಡಿಲ್ಲ. ಕೇವಲ ಇದು ತಾಲೀಮಷ್ಟೇ. 2 ಜಯ ಮತ್ತು ವಿಜಯ ಅಂಕಣದಲ್ಲಿ 2 ನಿಮಿಷಗಳ ಮುಕ್ತಾಯ. ಲಾಸ್ಟ್ ಮಿನಿಟ್ ಆಫ್ ದ ಸೆಟ್. ಅಂತಿಮ 60 ಸೆಕೆಂಡುಗಳಲ್ಲಿ ಯಾರ ಪಾಲಾಗಲಿದೆ ಹಗ್ಗ ಕಾಡಬಿಟ್ಟು ಆರಾಮವಾಗಿ ನಿರಾಯಾಸವಾಗಿ ಈ ಪಂದ್ಯದಲ್ಲಿ ಈ ಒಂದು ಸೆಟ್ ಅಲ್ಲಿ ಮುನ್ನುಗ್ತಾ ಇದ್ದಾರೆ ಕಾಡಬಿಟ್ಟು. ಗ್ರಿಪ್ ದ ಮ್ಯಾಚ್ ಬಡಿ ಕಡಿಮೆ ನೀಡಿದ್ದಾರೆ. ಪ್ರಾಕ್ಟೀಸ್ ಕಾಡಬಿಟ್ಟು 1-0. ಸಾಯಿ ಫ್ರೆಂಡ್ಸ್ ಮಗರು ಬಂದಾರು. ಸಾಯಿ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು. ಟೀಮ್ ಇತ್ತಿನ ಉಳೆ ಬಲೆ ಮ್ಯಾಚ್ ನಂಬರ್ 4 5ನೇ ರೆಡಿಯಾದ ಪ್ಲೇಯರ್ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು. ಈ ಪಕ್ಕ ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ. ಬಲೆ 4ನೇ ಗೊಬ್ಬುದ 2 ಟೀಮ್ಲ ವೈಜೇರ್ದುಲೆ ಇಂಚ ಮಲ್ತಾರಣ ನಮ್ಮ ಇಂಚ ದುಂಬು ಪೋಪು ನಿಂಚ ಸಾಯಿ ಫ್ರೆಂಡ್ಸ್ ಬಲೆ ಮಗರು ಬಂದಾರು. ಸಾಯಿ ಶ್ರೀ ಸಾಯಿ ತುಲೆ ಮಧ್ಯರಾತ್ರಿ ಕರೆಂಟ್ ಈತ ಜನ ಈ ಕಾರ್ಯಕ್ರಮ ಕಂಡುವ ತೀರ್ಥದ ಮಣ್ಣದ ಮೋಕೆ ಒಂದು ಪ್ರೀತಿ ಬಲ್ಲದ ಮಿತ್ತುಪ್ಪನ ಮೋಕೆ ಆ ಮೋಕೆನ ನಮ್ಮ ನಿರಾಶೆ ಮಲಬರಬಲ್ಲಿ ಗೊಬ್ಬು ನಿರಂತರವಾದ ಒಂದು ಪೋಡು. ಆರಂಭಗೊಂಡಿದೆ ಈ ಕೂಟದ 2ನೇ ಸುತ್ತು 2ನೇ ಸೆಟ್ಟು. ಈ ಸೆಟ್ ಅಲ್ಲಿ ಮತ್ತೆ ಕಾಡಬಿಟ್ಟು ಮುನ್ನಡೆಯಲ್ಲಿ ಶ್ರೀ ಸಾಯಿ ಟೀಮ್ ಇಜ ಬಲನ್ನ ಮಗರು ಬಂದಾರು. ಶ್ರೀ ಸಾಯಿ ಮಗರು ಬಂದಾರು. ಬಲನ್ನ ಉಳೆ ಬಲೆ ಮಗರು ಬಂದಾರು. ಬತ್ತೇರಿ ಸಾಯಿ ಉಳ್ಳೇರ ಕೇಳಲೆಗೆ ಮ್ಯಾಚ್ ನಂಬರ್ 4 ಸಾಯಿ ಫ್ರೆಂಡ್ಸ್ ಮಗರು ಬಂದಾರು. ಫ್ರೆಂಡ್ಸ್ ಕಾಡಬಿಟ್ಟು ಬಿ 5ನೇ ಬಂದ ಬೋಡಾದು ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು. ಶ್ರೀರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ. ಲಾಸ್ಟ್ 1 ನಿಮಿಷ ಆಯ್ನೆ. ಓಕೆ 1 ನಿಮಿಷ ಮುಕ್ತಾಯಗೊಂಡಿದೆ. ಅಲ್ಲಿಗೆ ಪಂದ್ಯಕೂಟವು ಮುಕ್ತಾಯಗೊಂಡಿದೆ. ಎಸ್ ಬಲೆ ಮಗರು ಬಂದಾರು. ಬಲೆ ಕಾಡಬಿಟ್ಟು ಎಸ್. ನೆಕ್ಸ್ಟ್ ಮ್ಯಾಚ್ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ ಶ್ರೀ ಸಾಯಿ ಮಗರು ಬಂದಾರು. ಬಲೆ ಉಲೆ ಬಲೆ ಮಗರು ಬಂದಾರದ ಎ ಟೀಮ್ ದಾಖಲೆ ಬಲೆ ಬಿಸಿ ರೋಡ್ ದಾಖಲೆ ಉಲೆ ಬಲೆ ಬಿಸಿ ರೋಡ್ ಸೀಲಾ ಬಿಸಿ ರೋಡ್ ಸಿ ಶ್ರೀ ಸಾಯಿ ಮಗರು ಬಂದಾರು. ಈ ಟೀಮ್ ದಾಖಲೆ ಉಲೆ ಬಲೆ
ಬಲೆ ವಿಸಿ ರೋಡದಾಗ ಉಳೆ ಬಲೆ ಬಲೆ ಮಿಂಚು ಬಲೆ ನಾಯ ನಾಚಿಕೆ ಮಾಡ್ಕೋರು ಯಾಕಡೆ ಬೈದವ್ರಿಗೆ ಶ್ರೀ ಸಾಯಿ ಮಗರು ಬಂದವರು ಟೀಮ್ ಇತ್ತ ಉಳೆ ಬಲೆ ಬಲಲ್ಲ ನಿಕ್ಲೆ ಕೊಂಬೂರಿ ಪಡ ಬಲೆ ಉಳೆ ಬಲೆ 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 ಉಳೆ ಬಲೆ ಮಗರು ಬಂದವರು ಬಲೆ ಬಲೆ ಪ್ರಸ್ತುತ ಕಾಡಬೆಟ್ಟು ಬಿ ವಿರುದ್ಧವಾಗಿ ಭಾಗವಹಿಸುವಂತಹ ತಂಡ ಮೊಗರು ಬಂದಾರು ನಡುವೆ ಒಂದು 4 ಗೊಬ್ಬ 5 ಗೊಬ್ಬ 4 ಗೊಬ್ಬ ಒಂದುಂಟು 5 ಗೊಬ್ಬ ರೆಡ್ಲ ಟೀಮ್ ಬಂದಿರದೆ ಆಜಿಗಿಲ್ಲ ಒಂದು ಕಾಲ್ ಕೊರ್ಲೆ ಆಜಿಗಿಲ್ಲ ಆಜನ ಮ್ಯಾಚಿಗೆ ಮಹಾಕಾಳಿ ತೂಮಿನಾಡು ಓಂ ಫ್ರೆಂಡ್ಸ್ ಬದನಾಡಿ ಬಿ ಓಂ ಫ್ರೆಂಡ್ಸ್ ಬದನಾಡಿ ಬಿ ಸೊ ಬಂದುಲೆ ಒಂದು 5ನೇ ಮ್ಯಾಚ್ ರೆಡ್ ಟೀಮ್ ರೆಡಿ ಉಂಟು ಆಜನೇ ಮ್ಯಾಚ್ ರೆಡ್ ಟೀಮ್ ರೆಡಿ ಅದು ಪಡೆ ₹100 ಕೋರಿ ಇತ್ತೆ ಸ್ಟೇಜ್ ಇದ್ದ ಕೈದಲ್ಲಿ ಉಂಟು ತುಲೆ ಆಹಾ ಏತ್ ಕೆಜಿ ಅವು ಒಂದು ಎಂಚ ಆಯ್ತಾ ನೆತ್ತ ಪುದರ್ ಎಂಚ ಕರ್ಬಳ್ಳೆನಾ ಯಾಕೆ ದಾದ ಅನ್ಕೊನು ಆ ಮೈಪೇನಾ ಅದು ಕೋರಿ ಕೋರಿ ಎಂಚ ಇಕ್ಕು ಅನ್ಕೊನು ಕುಳೇನಾ ಆ ಎಂಕ ಈ ಕಟ್ಟದ ಭಾಷೆ ಗೊತ್ತಿಚ್ಚಿ ಎಂಚ ಉಂಡವು ಒಯ್ಕೆ ಎಂಚ ಅನ್ಕೊನು ಕುಪ್ಪಳೇನಾ ಬರ ಎದುರು ಬರಡೆಗೆ ಟೋಟಲ್ ಕನ್ಫ್ಯೂಷನ್ ಉಂಟು ಆ ₹100 ಕೊಂದ ₹100 ಟಿಕೆಟ್ ಇತ್ತ ಖಾಲಿ ಆಗ್ಬಿಡ್ತಲೆ ಕೋರಿ ಎಂಚ ಉಂಟು 5 ಆಚಿಕೆಲ್ಲ ಉಂಟು ತುಲೆ ₹100 ಕೋರಿ ಕೂಟದ 4ನೇ ಸ್ಪರ್ಧೆಯಲ್ಲಿದ್ದೇವೆ ನೋಡಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಅಲ್ಪ ಮುನ್ನಡೆಯಲ್ಲಿ ಮಾತ್ರ ಈ ಸ್ಪರ್ಧೆ ಕಂಡು ಬರ್ತಾ ಇದ್ರು ಹಂತವಾಗಿ ನಿಧಾನವಾಗಿ ಸಾಗಿವೆ ವಿಜಯ ಅಂಕಣವನ್ನ ತೋರ್ಪಡಿಸಿಕೊಂಡಿದ್ದಾರೆ ಸುಲಭದ ಜಯ 5ನೇ ಸ್ಪರ್ಧೆಗೆ ಸಿದ್ಧವಾಗಿದೆ 2 ತಂಡಗಳು ಮಗರು ಬಂದಾರು ಎ ಜೊತೆಗೆ ಬಿಸಿ ರೋಡ್ ಸಿ ಸಿದ್ಧವಾಗಿದೆ 6ನೇ ಸ್ಪರ್ಧಾಕೂಟದಲ್ಲಿ ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು ಓಂ ಫ್ರೆಂಡ್ಸ್ ಬದನಾಡಿ ಬಿ 7ನೇ ಸ್ಪರ್ಧೆಯಲ್ಲಿ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಸಿ ಓಂ ಫ್ರೆಂಡ್ಸ್ ಬದನಾಡಿ ಸಿ 8ನೇ ಸ್ಪರ್ಧಾಕೂಟದಲ್ಲಿ ಸ್ವಾಮಿ ಗೊರಗಜ್ಜ ಪಾಲಡ್ಕ PRS ಪೆಳ್ಳ ಇಲ್ಲಿಗೆ ಪ್ರಥಮ ಸುತ್ತುಗಳು ಟಿಪ್ಪು ವಿಭಾಗದಲ್ಲಿ ಮುಕ್ತಾಯಗೊಳ್ಳಲಿದೆ ಇದು ಪಂದ್ಯಾಕೂಟದ 4ನೇ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಶ್ರೀ ಸಾಯಿ ಫ್ರೆಂಡ್ಸ್ ಸಾರಿ ರಾಮ ಭಕ್ತ ಆಂಜನೇಯ 5ನೇ ಸ್ಪರ್ಧೆಯಲ್ಲಿ ಶ್ರೀ ಸಾಯಿ ಫ್ರೆಂಡ್ಸ್ ಮುಗರು ಬಂದರು ಜೊತೆಯಲ್ಲಿ ವಿರುದ್ಧವಾಗಿ ಶ್ರೀರಾಮ್ ಭಕ್ತಾಂಜನೇಯ ಬಿಸಿ ರೋಡ ತಂಡ 6ನೇ ಸ್ಪರ್ಧೆಯಲ್ಲಿ ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ಬಲೆ ಬಲೆ ಬಲೆನ ಎಸ್ ಸ್ಪರ್ಧೆ ಆರಂಭಗೊಂಡಿದೆ ನೋಡಿ ಗ್ರೂಪ್ ಮಾದರಿಯಲ್ಲಿ ಮತ್ತೊಮ್ಮೆ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಆದರೆ ಮತ್ತೊಂದು ಎದುರಾಳಿಯಾಗಿ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಕಂಡುಕೊಳ್ಳುತ್ತಾ ಇದೆ 1-2 ಇಂಚುಗಳಲ್ಲಿ ಜಯ ಅಂಗಣದ ಬಿಸಿ ರೋಡ್ ಆಗಿದ್ರೆ ವಿಜಯ ಅಂಗಣದಲ್ಲಿದೆ ಶ್ರೀ ಸಾಯಿ ಫ್ರೆಂಡ್ಸ್ ಮಗರು ಬಂದಾರು ಮುಂದಿನ ಸ್ಪರ್ಧೆಯಲ್ಲಿ ಬರಬೇಕು
ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು ವಿರುದ್ಧವಾಗಿ ಓಂ ಪ್ರಿನ್ಸ್ ಬದಲಾಳಿ ಉಳೆ ಬಲನ್ನ ಕಲಕ ಜಪ್ಪೊಡೊಂದಿಗೆ ಏನೊಂದಿಲ್ಲ. ಇಲ್ಲಿ ಸ್ಪರ್ಧಾಕೂಟದಲ್ಲಿ ನಿಮಿಷಗಳು 3 ನಿಮಿಷಗಳ ಸ್ಪರ್ಧೆಯಾಗಿದೆ. ಇಲ್ಲಿ ಸ್ಪರ್ಧೆಗಳು 1 ನಿಮಿಷಕ್ಕೆ ಸನಿಹಗೊಂಡಿಲ್ಲ. 40 ಸೆಕೆಂಡ್ಗಳ ಮುಕ್ತಾಯಗೊಂಡಾಗ ಹಕ್ಕದಲ್ಲಿ ಮತ್ತೆ ಸ್ವಲ್ಪ 2 ಇಂಚುಗಳಲ್ಲಿ ಜಯ ಅಂಕಣಕ್ಕೆ ತೋರ್ಪಡಿಸ್ತಾ ಇದ್ದಾರೆ ತೀರ್ಪುಗಾರರಾದಂತ ಭಗವಾನ್ ದಾಸ್ ತುಕೋಟ್. 1 ನಿಮಿಷ ಸಂಪನ್ನಗೊಂಡಿದೆ. ಮತ್ತೆ ಮುನ್ನಡೆಯಲ್ಲಿ ಜಯ ಅಂಕಣದ ರಾಮಭಕ್ತಾಂಜನೇಯ ಬಿಸಿರೋ ಮತ್ತು ಮುನ್ನಡೆಯಲ್ಲಿ ರಾಮಭಕ್ತಾಂಜನೇಯ ಬಿಸಿರೋಡ. ನೋಡಿ, ಇಲ್ಲಿ ಪಂದ್ಯಾಕೂಟದ 5ನೇ ಸ್ಪರ್ಧೆಯಲ್ಲಿ ತಂದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ನೋಡಿ ಮಳೆ ಬರ್ತಾ ಇದೆ. ಆದಷ್ಟು ಬೇಗನೆ ಪಂದ್ಯಾಕೂಟವನ್ನು ಮುಗಿಸಬೇಕಿದೆ. ಈ ಬಾರಿ ಮತ್ತೆ 1.5 ನಿಮಿಷ ಕಳೆದಿದೆ. 1.5 ನಿಮಿಷ ಕಳೆದಿದೆ. ಈ ಬಾರಿಯು ಹಗ್ಗ ನೋಡಿ ಇಲ್ಲಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಕಡೆ ಹಗ್ಗ. ಈ ಬಾರಿ 2 ಇಂಚುಗಳಲ್ಲಿ ನಿಮಿಷಗಳು 1 ನಿಮಿಷ 50 ಸೆಕೆಂಡ್ಗಳು ಮುಕ್ತಾಯವಾಗಿದೆ. ಸೂಪರ್ ಮಿನಿಟ್ಗಳಿಗೆ ಬರುವಂತ ಸೂಚನೆ ಈ ಬಾರಿ ತೀರ್ಪುಗಾರರ ಕೈಗಳು, ಭಗವಾನ್ ದಾಸ್ ಅವರ ಕೈಗಳು ಜಯ ಅಂಕಣವನ್ನು ತೋರ್ಪಡಿಸಿದ್ರೆ, ಇಲ್ಲಿ ರೋಹನ್ ಅವರ ಕೈಗಳು ನಿಮಿಷಗಳನ್ನು ತೋರ್ಪಡಿಸಿ ಕೊನೆಯ ಸೂಪರ್ ಮಿನಿಟ್ 1 ನಿಮಿಷದ ಅವಧಿ ಮಾತ್ರ ಬಾಕಿ. 60 ಸೆಕೆಂಡ್ಗಳಿಗಿಂತ ಕಡಿಮೆ. ಕೊನೆಯ 60 ಸೆಕೆಂಡ್ಗಳಿಗಿಂತ ಕಡಿಮೆ ಆಗಿದೆ. ಈ ಬಾರಿ ಹಗ್ಗ ಸ್ವಲ್ಪ ಮಟ್ಟಿಗೆ ಬಿಸಿ ರೋಡ್ ಕಡೆಗೆ 1-2 ಇಂಚುಗಳಲ್ಲಿ ಮತ್ತೆ ಸ್ಥಿರವಾಗಿದೆ ಹಗ್ಗ. ಇಲ್ಲಿ ಸೆಕೆಂಡ್ಗಳು ಉಳಿಕೆಯಾಗಿದೆ. ಕೇವಲ 40 ಸೆಕೆಂಡ್ಗಳು. ಇನ್ನು ಅರ್ಧ ನಿಮಿಷಗಳ ಆಟಕ್ಕೆ ಕೊನೆಯಾಗಿ ಬರುತ್ತಾ ಇದೆ. 30 ಸೆಕೆಂಡ್ಗಳ ಆಟದಲ್ಲಿ ಉಳಿಕೆಯಾಗಿದೆ. 30 seconds ಟಗೀಸ್ ಬೆವೆರಾನ್ ಜಯ ಕೋಟ್. ಕೊನೆಯ ಸಮಯದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗಬಹುದು ಇಲ್ಲಿ ನೋಡಿ. ಇನ್ನು ಕೇವಲ ನಿಮಿಷಗಳು ಮಾತ್ರ, ಸೆಕೆಂಡ್ 15 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. 15 seconds ಟಗೀಸ್ ಬೆವೆರಾನ್ ಬಿಸಿ ರೋಡ್. ಲಾಸ್ಟ್ ಕೌಂಟ್ ಡೌನ್ ಸ್ಟಾರ್ಟ್ ನೌ. 10 9 8 7 6 5 4 3 2 1 0. BC Road. The next match will be Mahakali Krida Balaga Tuminadu. Om Prince Badnadi Bale Ule Bale BC Road Bale Tuminadu Bale Ule Bale Bega Bale Badnadi Ija Badnadi Jina next Tuminadu ಮಹಾಕಾಳಿ ತುಮಿನಾಡ್. ಆದಷ್ಟು ಬೇಗ ಮನೆಯ ಎಲ್ಲ ಸಾಧ್ಯತೆಗಳಿದೆ. ಖಂಡಿತವಾಗಿಯೂ ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಗಿಸಬೇಕಿದೆ. ಮಹಾಕಾಳಿ ತುಮಿನಾಡ್ ಬರಡು. ತುಮಿನಾಡು ಬಂದಿದೆ. ಮುಂದಿನ ಸ್ಪರ್ಧೆಯಲ್ಲಿ ಬದನಾಡಿ ಇರುವುದಿಲ್ಲ. 6ನೇ ಸ್ಪರ್ಧೆಯಲ್ಲಿ 7ನೇ ಸ್ಪರ್ಧೆಗೆ ಶ್ರೀ ಸಾಯಿ ಫ್ರೆಂಡ್ಸ್ ಮಗುರು ಬಂದಾರು ಸಿ, ಓಂ ಫ್ರೆಂಡ್ಸ್ ಬದನಾಡಿ ಸಿ. ಬೇಗ ಬಲೆ ವೇಗದ ಎಳೆತ ಸೆಕೆಂಡ್ಗಳಲ್ಲಿ 3 ಸೆಕೆಂಡ್ಗಳಲ್ಲಿ ಹಗ್ಗ ಬಿಸಿ ರೋಡ್ ಕಡೆಗೆ. ನೆಕ್ಸ್ಟ್ ಮ್ಯಾಚ್ಗೆ ಬಲ ತುಮಿನಾಡು ಮಹಾಕಾಳಿ ತುಮಿನಾಡು ತಂಡಕ್ಕೆ ಎದುರಾಳಿ ತಂಡ ಇಲ್ಲದ ಕಾರಣ ವಿಜಯವನ್ನ ನೀಡ್ತಾ ಇದ್ದಾವೆ.
ಬದನಾಡಿ ಇಜ್ಜಿ ಬಂದಿರೋಳು ಅದೇ ಬದನಾಡಿ ಇಜ್ಜಿ ಬಂದಿರೋದ ಎಸ್ ಬಲೆ ನೆಕ್ಸ್ಟ್ ಮ್ಯಾಚ್ ನಂಬರ್ 7 ಶ್ರೀ ಸಾಯಿ ಮೊಗರು ಬಂದಾರು ಸಿ ಓಂ ಫ್ರೆಂಡ್ಸ್ ಬದನಾಡಿ ಸಿ ಬದನಾಡಿ ಸಿ ಬರುന്നുള്ളರು ಅಂಚನೆ ಶ್ರೀ ಸಾಯಿ ಫ್ರೆಂಡ್ಸ್ ಮೊಗರು ಬಂದಾರು ಸಿ ಟೀಮ್ ಬರಡು ಉಳೈ ಬರಡು ಗೆನ್ನೋದಿಲ್ಲ ಓಂ ಫ್ರೆಂಡ್ಸ್ ಬದನಾಡಿ ಬರ್ಪಿನ ಶನಿವಾರದಾನಿ ಬಲ್ಲು ಇಪ್ಪನ ಪಂತನೆ ಆಯೋಜನೆ ಮಾಡ್ತಾರೆ ಅಟ್ಟನೆ ಮಾಡ್ತಾರೆ ಫುಲ್ ಗ್ರೂಪ್ ಮಾದರಿ ಸಿಂಗಲ್ ಗ್ರೂಪ್ ಮಾದರಿದ ಅಟ್ಟನೆ ಮಾಡ್ತಾರೆ ಅಂಚಿನ ಕೂಟನಮ್ಮ ಓಂ ಫ್ರೆಂಡ್ಸ್ ಬದನಾಡಿ ಸಹಯೋಗಗಳು ನಡೆಪೆರಡು ಎಲ್ಲಂಜಿ ಶನಿವಾರದಾನಿ ರಾಯಿಡು ಎಸ್ ಬಲೆ ಮೊಗರು ಬಂದಾರು ಸಿ ಮೊಗರು ಬಂದಾರು ಸಿ ತಂಡ ಬರಬೇಕಿದೆ ಎಸ್ ಜಾ ಓಕೆ ಎದುರಾಳಿ ತಂಡ ನಾಕೌಟ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಸ್ವಾಮಿ ಕೊರಗಜ್ಜ ಪಾಲಡ್ಕ PRS ಪೆರ್ಲಾ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬರ್ತಾ ಇದೆ ನೋಡಿ ಹಗ್ಗ ಜಗ್ಗಾಟದಲ್ಲಿ ಬಹಳಷ್ಟು ಗ್ರಿಪ್ ಮಾದರಿಯಲ್ಲಿ ಸಿಂಗಲ್ ಗ್ರಿಪ್ ಮಾದರಿಯಲ್ಲಿ ತನ್ನ ಹೆಸರನ್ನ ಗಳಿಸಿಕೊಂಡು ಪ್ರಥಮ ಸ್ಥಾನವನ್ನು ಗಳಿಸುವಂತಹ ಬಲಿಷ್ಠ ತಂಡವಾಗಿದೆ ನೋಡಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸ್ವಾಮಿ ಕೊರಗಜ್ಜ ಪಾಲಡ್ಕವಾದ್ರೆ ಎದುರಾಳಿಯಾಗಿ ಪೆರ್ಲಾ PRS ಪೆರ್ಲಾ ಡಿಮುಂಡ ಪಾಲಡ್ಕ ಅದೇ ರೀತಿ PRS ಪೆರ್ಲಾ ತಂಡಗಳ ನಡುವೆ ಒಂದು ಸ್ಪರ್ಧೆ PRS ಪೆರ್ಲಾ ಉಂಡ ಎರಡಿ ಪುಣಿತ ಎರಡಿ ಬಲೆ ಟಿಮುಂಡ ಪೆರ್ಲಾ ಉಂಡ PRS ಪೆರ್ಲಾ ಐಜಾ ಗುಬ್ಬರ ಅಡೆಗೆ ಸುರುತ ಸಾಲು ಮುಗಿದ ಥ್ಯಾಂಕ್ ಯು ಪಾಲಡ್ಕ ನನ್ನ ಎರಡನೇ ಸುತ್ತು ಸೆಕೆಂಡ್ ರೌಂಡ್ ಆಫ್ ದ ಫಸ್ಟ್ ಮ್ಯಾಚ್ ಎರಡನೇ ಸುತ್ತು ವಾಕ್ ಓವರ್ ಆಯ್ತು ಬಂಡ ಪೂರ ಟೀಮ್ ನಗಲ ವಿಂಡಾಯ್ ನಗಲ ಸುರುತ ಸುತ್ತು ಮುಗಿದ ಎರಡನೇ ಸಾಲಿಗೆ ಬೋಡಾದ ಮಣಿಕಂಠ ಫ್ರೆಂಡ್ಸ್ ಉಜಿರೆಯೇ ಫ್ರೆಂಡ್ಸ್ ಕಾಡಬೆಟ್ಟು ಬಲೆ ಮಣಿಕಂಠ ಫ್ರೆಂಡ್ಸ್ ಉಜಿರೆಯೇ ಫ್ರೆಂಡ್ಸ್ ಕಾಡಬೆಟ್ಟು ಸುರುತ ಕ್ವಾರ್ಟರ್ ಫೈನಲ್ ಬಲೆ ಪಂದ್ಯಕೂಟದಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಕೂಟ ನೋಡಿ ಮಣಿಕಂಠ ಫ್ರೆಂಡ್ಸ್ ಉಜಿರೆಯೇ ಜೊತೆಗೆ ಫ್ರೆಂಡ್ಸ್ ಕಾಡಬೆಟ್ಟು ಬಲೆ ಉಜಿರೆಲ್ಲ ಬಲೆ ಕಾಡಬೆಟ್ಟು ಅದೇ ರೀತಿ ಉಜಿರೆ ಎರಡು ತಂಡ ಆಟಗಾರರು ದಯವಿಟ್ಟು ಬರಬೇಕು ಖಂಡಿತ ಮಂತ್ ತಂಡಗಳ ಒಂಜಿ ಪ್ರೈಸ್ ಉಂಟು ಪಂಡ ಮೂಲ ಎಣ್ಣಮ ಪ್ರೈಸ್ ನಡೆದವರ ಎನ್ಮ ಟೀಮ್ ಊರಿದನೆ ಖಂಡಿತವಾದ ಎಸ್ ಬಲೆ ಮಣಿಕಂಠ ಉಜಿರೆ ಎಲ್ವಾ ಟೀಮ್ ಎಲ್ವಾ ಮಣಿಕಂಠ ಉಜಿರೆ ಫ್ರೆಂಡ್ಸ್ ಕಾಡಬೆಟ್ಟು ಇನ್ನೇನು ಕೇವಲ 6-7 ಸ್ಪರ್ಧೆಗಳು ಮಾತ್ರ ಬಾಕಿ ದಯವಿಟ್ಟು ಬರಬೇಕಿದೆ ಇದು ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಕಾಡಬೆಟ್ಟು ಹಾಗೆ ಎದುರಾಳಿಯಾಗಿರತಕ್ಕಂತ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಬಲೆ ಕಾಡಬೆಟ್ಟು ವಿರುದ್ಧವಾಗಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ದ್ವಿತೀಯ ಸುತ್ತಿನ ಮೊದಲ ಸ್ಪರ್ಧೆಯಲ್ಲಿ ಎರಡು ಬಲಿಷ್ಠ ತಂಡಗಳು ಎಸ್ ಮುಂದಿನ ಜನವರಿ ತಿಂಗಳ 21ನೇ ತಾರೀಕಿನಂದು ಫ್ರೆಂಡ್ಸ್ ಕಾಡಬೆಟ್ಟು ಹಮ್ಮಿಕೊಂಡಂತಹ ಹಗ್ಗ ಜಗ್ಗಾಟ ಸ್ಪರ್ಧೆ ಇದೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಿಮ್ಮನ್ನ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಫುಲ್ ಗ್ರೂಪ್ ಮಾದರಿಯಲ್ಲಿ ಸಿಂಗಲ್ ಗ್ರೂಪ್ ಮಾದರಿಯಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಫ್ರೆಂಡ್ಸ್ ಕಾಡಬೆಟ್ಟು ಜನವರಿ ತಿಂಗಳ
21ನೇ ತಾರೀಕು ಆದಿತ್ಯವಾರ ಬ್ರಹ್ಮಲಿಂಗೇಶ್ವರ ಗೋಕಲ್ ಕ್ಲಬ್ ವಟಾರದಲ್ಲಿ ಆರಂಭಗೊಂಡಿದೆ ಸ್ಪರ್ಧಾ ಕಣದಲ್ಲಿ ಕಾಡಬೆಟ್ಟು ವಿರುದ್ಧವಾಗಿ ಎದುರಾಳಿಯಾಗಿರತಕ್ಕಂತ ತಂಡ ನೋಡಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಇಲ್ಲಿ ಮುನ್ನಡೆಯಲ್ಲಿಲ್ಲ ಹಿನ್ನಡೆಯಲ್ಲಿಲ್ಲ ಸ್ಪರ್ಧೆ ನೇರವಾಗಿ ಸೆಂಟರ್ ನೈಲ್ ಸಮಬಲದ ಹೋರಾಟದಿಂದ ಆರಂಭಗೊಂಡಿದೆ. ಭಗವಂದಾಸ್ ಅವರ 2 ಕೈಗಳು 4 ಕಣ್ಣುಗಳು ನಿರಂತರವಾಗಿ ನೇರವಾಗಿ ದಿಟ್ಟವಾಗಿ ಸೆಂಟರ್ ಲೈನ್ ಅನ್ನ ತೋರ್ಪಡಿಸ್ತಾ ಇದ್ರೆ ಇಲ್ಲಿ ಸಮಯಗಳ ಅವಕಾಶ ಕಡಿಮೆಗೊಂಡು ಸೆಕೆಂಡ್ಗಳಿಗೆ ಏರಿಕೆಯಾಗಿ ನಿಮಿಷಕ್ಕೆ ಸನಿಹವಾಗುತ್ತಾ ಇದೆ. ಕಾಡಬೆಟ್ಟು ಇಲ್ಲ, ಹಗ್ಗ ಜಯ ಅಂಕಣದಲ್ಲಿಲ್ಲ, ವಿಜಯ ಅಂಕಣದಲ್ಲಿಲ್ಲ, ಹಗ್ಗ ಸ್ಥಿರವಾಗಿದೆ ಸೆಂಟರ್ ಲೈನ್ ಅಲ್ಲಿ. ಸ್ಪರ್ಧೆ 8ನೇ ಸ್ಪರ್ಧೆಯಿಂದ 10ನೇ ಸ್ಪರ್ಧೆಗೆ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಶ್ರೀರಾಮ ಭಕ್ತಾಂಜನೇಯ BC ರೋಡ್ ಬಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಸಿದ್ಧವಾಗಿರಬೇಕು. ಇಲ್ಲಿ ಸೋತಂತ ತಂಡಗಳಿಗೆ ಕೂಡ ಒಂದು ಬಹುಮಾನ ಖಚಿತಗೊಳ್ಳಲಿದೆ. 57 ಸೆಕೆಂಡ್ಗಳು ಮುಕ್ತಾಯವಾಗಿ 1 ನಿಮಿಷ ಸಂಪನ್ನಗೊಂಡಾಗ ಅಲ್ಪವಾಗಿ ಜಯ ಅಂಕಣದ ಕಾಡಬೆಟ್ಟು ಅಂಕಣದಲ್ಲಿದೆ, ಜಯ ಅಂಕಣದಲ್ಲಿದೆ. ಮತ್ತೆ ಸೆಂಟರ್ ಲೈನ್ ಹೋರಾಟ ಜಾರಿಯಾಗಿದ್ರು ಕೂಡ ಅಲ್ಲಿ ಬಲಿಷ್ಠತೆಯ ಆಟಗಾರರ ಕೂಡುವಿಕೆಯ ತಂಡವಾಗಿದೆ ನೋಡಿ ಫ್ರೆಂಡ್ಸ್ ಕಾಡಬೆಟ್ಟು. ಸ್ಪರ್ಧೆ ಸಂಖ್ಯೆ ಮುಂದಿನ ಕ್ವಾರ್ಟರ್ ಫೈನಲ್ ಬರಬೇಕು. ಕ್ರೀಡಾಂಗಣದ ಪ್ರವೇಶ ದ್ವಾರದಲ್ಲಿ ಬಲ್ಲಿ ಶ್ರೀರಾಮ ಭಕ್ತಾಂಜನೇಯ BC ರೋಡ್ ಬಿ ಜೊತೆಗೆ ಫ್ರೆಂಡ್ಸ್ ಕಾಡಬೆಟ್ಟು ಬಿ ರೆಡ್ ಟೀಮ್ ದಾಖಲೆ ಉಳಿಯಲುತ್ತಿಲ್ಲ. ಹಗ್ಗದಲ್ಲಿ ಬದಲಾವಣೆ ಇಲ್ಲ. ಮತ್ತೆ 1.5 ನಿಮಿಷ ಮುಕ್ತಾಯಗೊಂಡಿದೆ. ಮತ್ತೆ ಸೆಂಟರ್ಗೆ ಮುಖ ಮಾಡಿದಂತಹ ಹಗ್ಗ ಈ ಬಾರಿ ಯಾವ ಕಡೆಗೂ ಇಲ್ಲ, ಅತ್ತ ಇಲ್ಲ, ಇತ್ತ ಇಲ್ಲ. ಈ ರೀತಿಯಲ್ಲಿ ಸಮಯಗಳು ಬಹಳಷ್ಟು ಕಡಿಮೆ ಇದೆ, ಸಮಯಗಳು ಉರುಳುತ್ತಾ ಇದೆ. ಸಮಯ 1 ನಿಮಿಷದಿಂದ 2 ನಿಮಿಷಕ್ಕೆ ಹತ್ತಿರವಾಗುತ್ತಾ ಇದೆ ನೋಡಿ. ಇನ್ನು ಉಳಿಕೆಯಾಗಿರುವುದು ಸೆಕೆಂಡ್ಗಳಾದ್ರೆ ಅಲ್ಲಿ ಬಿಗಿ ಹಿಡಿತದಲ್ಲಿ ಕಾಡಬೆಟ್ಟು 2 ನಿಮಿಷ ಲಾಸ್ಟ್ 1 ನಿಮಿಷ ಬಲೆ ಬಲೆ BC ರೋಡ್ ಬಲೆ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಬಲೆ. ಈ ಬಾರಿ ಕಾಡಬೆಟ್ಟು ಕಡೆಗೆ ಮುಖ ತೋರಿಸ್ತಾ ಇದೆ. ಇಲ್ಲಿಗೆ ಸ್ಪರ್ಧಾ ಕೂಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪ್ರಥಮ ಸುತ್ತು ಮುಕ್ತಾಯಗೊಂಡಿದೆ. 2ನೇ ಅವಕಾಶದಲ್ಲಿ ಬಲೆ ದುಂಬದ ಬಂತು ಬಲೆ BC ರೋಡ್ ಬಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಉಳೆ ಬಲೆ. ಬಲೆ BC ರೋಡ್ ಬಲೆ Captain, get ready. Pick up the rope. Ready? ಇದು ದ್ವಿತೀಯ ಸೆಟ್ ಆಗಿದೆ ಕಾಡಬೆಟ್ಟು ಮಣಿಗಂಟ ತಂಡಗಳ ನಡುವೆ. ಈ ಬಾರಿ ಮತ್ತೆ ಕೂಡ ಸೆಂಟರ್ ಲೈನ್ಗೆ ಮುಖ್ಯ ಮಾಡಿದೆ. ಸೆಂಟರ್ ಲೈನ್ ಅಲ್ಲಿ ಇದೆ, ಅತ್ತ ಆಯ್ತಾ ಹೋಗುತ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಕಾಡಬೆಟ್ಟು ಕಡೆಗೆ ಈ ಬಾರಿ ಹಗ್ಗ ಕಾಡಬೆಟ್ಟು ಕಡೆಗೆ. ಇದು 3 ನಿಮಿಷಗಳ ಈ ಒಂದು ಸ್ಪರ್ಧೆ. 3 ನಿಮಿಷಗಳ ಸ್ಪರ್ಧೆಯಲ್ಲಿ ಮತ್ತೆ ಮುನ್ನಡೆಯಲ್ಲಿ ಕಾಡಬೆಟ್ಟು 1-2 ಇಂಚುಗಳಲ್ಲಿ ಈ ಬಾರಿ ಸಂಪೂರ್ಣವಾಗಿ ಕಾಡಬೆಟ್ಟು ಮಣಿಕಂಠದ ಮ್ಯಾಚ್ ಬೋರ್ಡ್ ಎನ್ಮನೆ ಐದನೇ ಸ್ಥಾನ ಮಟ್ಟದ ಮ್ಯಾಚ್ ಗೊಂಡು ಲಿಪ್ಪಣ್ಣನ ದುಂಬಗಂ ನೆಕ್ಸ್ಟ್ ಮ್ಯಾಚ್ BC ರೋಡ್ ವರ್ಸಸ್ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಬಲೆ BC ರೋಡ್ ದಕ್ಕಲ ಬಲೆ ಮ್ಯಾಚ್ ನಂಬರ್ 11 ಕ್ವಾರ್ಟರ್ ಫೈನಲ್ ಸಂಖ್ಯೆ 3 ಶ್ರೀರಾಮ ಭಕ್ತಾಂಜನೇಯ BC ರೋಡ್ ಸಿಬಕ ಓಂ ಫ್ರೆಂಡ್ಸ್ ಬದನಾಡಿಸಿ BC ರೋಡ್ ಸಿಬಕ ಓಂ ಫ್ರೆಂಡ್ಸ್ ಬದನಾಡಿಸಿ ರೆಡ್ ಟೀಮ್ ರೆಡಿ ಆದ ಪ್ಲೇ ದ ಮ್ಯಾಚ್ ನಂಬರ್
ಬತ್ತೆಟುಲ್ಲ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಬಿಸಿ ರೋಡ್ ಬಿ ಬೊಕ್ಕ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಮ್ಯಾಚ್ ನಂಬರ್ 4 ಕ್ವಾರ್ಟರ್ ಫೈನಲ್ ಡೇ ರಾಮಭಕ್ತಾಂಜನೇಯ ಬಿಸಿ ರೋಡ್ ಸಿ ಓಂ ಫ್ರೆಂಡ್ಸ್ ಬದನಾಡಿ ಸಿ ಮ್ಯಾಚ್ ನಂಬರ್ 11 ಕ್ವಾರ್ಟರ್ ಫೈನಲ್ 4 ಮ್ಯಾಚ್ ನಂಬರ್ 16 ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತೋಮಿನಾಡು ಸ್ವಾಮಿ ಕೊರಗಜ್ಜ ಪಾಲಡ್ಕ ಪ್ರಸ್ತುತ ಕ್ರೀಡಾಂಗಣದಲ್ಲಿ ಇವಾಗ ಕಾಡಬೆಟ್ಟು ಬಿ ತಂಡ ವಿರುದ್ಧವಾಗಿ ಬಿಸಿ ರೋಡ್ ತಂಡಗಳ ನಡುವೆ ಒಂದು ಹೋರಾಟ. ತದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಅಂದರೆ ಪಂದ್ಯಾಕೂಟದ 11ನೇ ಸ್ಪರ್ಧೆಯಲ್ಲಿ ಬಿಸಿ ರೋಡ್ ಸಿ ಓಂ ಫ್ರೆಂಡ್ಸ್ ಬದನಾಡಿ ಸಿ Get ready. Pick up the rope. Ready? ಸ್ಪರ್ಧಾ ಸಂಖ್ಯೆ 2 ಕ್ವಾರ್ಟರ್ ಫೈನಲ್ ನಲ್ಲಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಜೊತೆ ಫ್ರೆಂಡ್ಸ್ ಕಾಡಬೆಟ್ಟು ಜಯ ಅಂಕಣದಲ್ಲಿ ಕಾಡಬೆಟ್ಟು ಇದ್ರೆ ವಿಜಯ ಅಂಕಣದಲ್ಲಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಮುಂದಿನ ಸ್ಪರ್ಧೆಗೆ ಬರಬೇಕು. ಶ್ರೀ ರಾಮಭಕ್ತಾಂಜನೇಯ ಬಿಸಿ ರೋಡ್ ಸಿ ಜೊತೆಗೆ ಓಂ ಫ್ರೆಂಡ್ಸ್ ಬದನಾಡಿ ಸಿ ಬಿಸಿ ರೋಡ್ ಸಿ ಉಳೆಬೆಲೆ ಸ್ಪರ್ಧೆಯ ಕ್ವಾರ್ಟರ್ ಫೈನಲ್ ಕದನ ಸೋತವರಿಗೂ ಕೂಡ ಇಲ್ಲಿ ಪ್ರಶಸ್ತಿಗಳು ನಿಗದಿಪಡಿಸಿಕೊಳ್ಳಲಿದೆ. ನೋಡಿ ಮುಂದೆ ಸ್ಪರ್ಧೆ 5, 6, 7, 8ರಲ್ಲಿ ಸ್ಪರ್ಧೆ ನಡೆಯಲಿದೆ. ಆದರೆ ಇಲ್ಲಿ ಗೆದ್ದವರಿಗೆ ಪ್ರಶಸ್ತಿಗಳಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇಲ್ಲಿ ಮತ್ತೆ ಒಂದು ಅರ್ಧ ಇಂಚುಗಳಲ್ಲಿ ಮಾತ್ರ ವಿಜಯ ಅಂಕಣದ ರಾಮಭಕ್ತಾಂಜನೇಯ ಬಿಸಿ ರೋಡ್ ಪರವಾಗಿದೆ. ನೋಡಿ ಇಲ್ಲಿ ಸೆಕೆಂಡ್ಗಳು ಏರಿಕೆಯಾಗಿ ನಿಮಿಷಕ್ಕೆ ಸನಿಹವಾಗುವ ಹೊತ್ತಿನಲ್ಲಿ ಬಿಸಿ ರೋಡಿನ ಕಡೆ ಹಗ್ಗವನ್ನ ತೋರ್ಪಡಿಸ್ತಾ ಇದ್ದಾರೆ. ನೋಡಿ ಭಗವಾನ್ ದಾಸ್ ಅವರ ಕೈಗಳು. ಹಲೋ ಎಸ್ ಪೊರ್ತು 1 ಗಂಟೆ ಆದಂತೂಲೆ 1 ನಿಮಿಷ ಕರಿದನ್ನು 3 ನಿಮಿಷದ ಗೊಬ್ಬು ಪ್ರತಿಯೊಂದು ರೌಂಡ್ಲ 3 ನಿಮಿಷದ ಗೊಬ್ಬು ಒಂಚೂರು ವಾಲ್ಯೂಮ್ ಕೊರ್ಲಣ್ಣ ಮೈಕ್ ಅಂತೂ ಇಂತೂ ನನಂಜಿ 7ನೇ ಮ್ಯಾಚ್ ಮಾತ್ರ ಉರಿದು ಪುನಿ. ಸೊ ಬಂಧುಗಳೇ, ಗ್ರಿಪ್ ಮಾದರಿಯ ಸ್ಪರ್ಧೆಯಲ್ಲಿ ಉಳಿಕೆಯಾಗಿರತಕ್ಕಂಥ ಕೆಲವು ಸ್ಪರ್ಧೆಗಳು ಮಾತ್ರ ಇಲ್ಲಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ವಿರುದ್ಧವಾಗಿ ಕಾಡಬೆಟ್ಟು ನೋಡಬೇಕಾದ್ರೆ ನಡೀತಾ ಇದೆ. ಇನ್ನೊಂದು ರಾಮಭಕ್ತಾಂಜನೇಯ ಬಿಸಿ ರೋಡ್ ತಂಡ ಒಳ ಬರ್ತಾ ಇದ್ದಾರೆ. ಸೊ ನಿರಂತರವಾಗಿ ಈ ಕಾರ್ಯಕ್ರಮವನ್ನ ಕಳೆದ ಸಾಯಂ ವೇಳೆ 7 ಗಂಟೆಯಿಂದ ಪ್ರಾರಂಭಗೊಂಡಿರತಕ್ಕಂಥ ಕದನ ಎಲ್ಲಿ ಬಿಸಿ ರೋಡ್ ಈ ಸೆಟ್ ಅನ್ನ ಗೆದ್ದುಕೊಂಡಿದೆ. ಏತ್ ಕ್ವಾರ್ಟರ್ ಮುಗಿನ ಅತ್ಯಂತ ಆರ್ಥಿಕ ಖರ್ಚುಳ್ಳಂತಹ ಕಾರ್ಯಕ್ರಮ. ನಮ್ಮ ಎಕಡೆ ಪನೊಂದುಲ್ಲ ಟ್ರಾಫಿಕ್ ಮಾತ್ರ 1.5 ಲಕ್ಷಗೆ ಈ ಗ್ರಿಪ್ ಮಲ್ಪನೆ ಈ ಒಂಜಿ ಅಂಕಣ ಮಲ್ಪನೆ ಏತ್ ಖರ್ಚು ಒಟ್ಟುಗು ಈ ಅಲಂಕಾರ ಮಲ್ಪನೆ ಏತ್ ಖರ್ಚು ಕ್ಯಾಶ್ ಪ್ರೈಸ್ ಏತ್ ಒಂಜಿ 4-5 ಲಕ್ಷದ ಕಾರ್ಯಕ್ರಮ ಹರ್ಷರ. ಎಸ್ ಖಂಡಿತವಾದಲ್ಲ ಗ್ರೌಂಡ್ಗೂ ಬಹಳ ಅಚ್ಚುಕಟ್ಟಾಗಿ ನಾವು ಕೊಂಚ ವ್ಯವಸ್ಥೆ ಅಂಚನೆ ಈ ಕ್ರೀಡಾಂಗಣದ ವ್ಯವಸ್ಥೆ ಮಾಡೋದು ಮಸ್ತ್ ಕೊಡುಗೆ ಇದ್ದಾಗಲೇ ಸಹಕಾರ ಕೊಡ್ತೀರಿ ಆಯ್ತಾ. LED ಸ್ಕ್ರೀನ್ ವಾಲ್ಟ್ ಬರೋದು ಧ್ವನಿ ಮೀಡಿಯಾದ ಲೈವ್ ಇಡು ಆಯ್ತಾ ವ್ಯವಸ್ಥೆಗೆ ಸಹಕಾರ ಕೊರ್ನಕಲಂಚಿನ ವ್ಯವಸ್ಥೆ ಅಗ್ಲ ಪುದರ್ ಬರೋದನ್ನು ಖಂಡಿತವಾದಲ್ಲ ಈ ಸಂದರ್ಭ ಎಂಗ್ಳಿಗೆ ಪ್ರತಿಯೊಂದು ವಿಭಾಗಗಳ ಸಹಾಯ ಸಹಕಾರ ಕೊರ್ನಂಚಿನ ಮಾತ ಕೊಡುಗೆ ಇದ್ದಾನೆಗಳಿಗೆ ಈ ಸಂದರ್ಭ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ಒತ್ತಿಡಿದ ಎಂಗ್ಳು ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲ. Captain, get ready. Pick up the rope. Ready? ಕ್ವಾರ್ಟರ್ ವಿಭಾಗದ ಸ್ಪರ್ಧೆಗಳನ್ನು ನಾವು ನೋಡ್ತಾ ಇದ್ದೇವೆ. ಕಾಡಬೆಟ್ಟು ಮತ್ತು ಬಿಸಿ ರೋಡ್ ನಡುವೆ ಕದನ ಮುಂದುವರಿತಾ ಇದೆ. 1-0 ಮುನ್ನಡೆಯಲ್ಲಿ ಬಿಸಿ ರೋಡ್ ತಂಡ ಪಡೆಕೊಂಡ್ರೆ ದೊಡ್ಡ ಉದ್ದನೆಯ 8 ಫೀಟ್ಗಿಂತ ದೊಡ್ಡ ಪ್ರಶಸ್ತಿ ಉಡಿಗೋಡು ಯಾರ ಪಾಲಿಗೆ ಈ ಬಾರಿ. ಒಂದು ಕಾಲದಲ್ಲಿ 40ಕ್ಕಿಂತಲೂ ಅಧಿಕ ಗ್ರಿಪ್ ಮಾದರಿಯ ತಂಡಗಳಿತ್ತು. ಆದರೆ ಈಗ ಗ್ರಿಪ್ ಅಲ್ಲಿ ಪ್ರಾಕ್ಟೀಸ್ ಕಡಿಮೆ, ಪಂದ್ಯಗಳು ಕಡಿಮೆಯಾಗಿ ಈ ಪಂದ್ಯಕೂಟದಲ್ಲಿ ಏನ್ಮಾ 15 ಪುದರ್ ಮಾತ್ರ
ಒಂಜಿ ಭದ್ರಾಡಿ ಟೀಮ್ ಗೊಬ್ಬು ದೇರಿಸೋ ಪ್ರಾಕ್ಟೀಸ್ ಮಾತ್ರ ನನಲ ಅಂಚು ಗೊಬ್ಬು ದೀಪುನ ಒಂಜಿ ಚಾನ್ಸಸ್ ಉಂಟು ರಾಮಭಕ್ತಾಂಜನೇಯ BC Road ಬೆಕ್ಲ ಒಂಜಿ ಮಲ್ಲ ಮಟ್ಟದ ಅಗ್ಗಜಗ್ಗಾಟ ದೀಪನ ಯೋಜನೆ ಉಳ್ಳಿರು ಸೊ ಜಯರಾಜ ರೈತ ಬಗ್ಗೆ ಪನ್ವೇರ್ ಬಕ ಸೊ ನಾವು check in the favor of Rama Bhaktanjali BC Road. പ്രിയമുള്ളവരെ ഈ ഒരു മത്സരം കഴിഞ്ഞാൽ അടുത്തതായി രണ്ടാമത്തെ ക്വാർട്ടർ ഫൈനൽ മത്സരമാണ്. സോ 4 കാറ്റഗറിയിൽ ഇത്തരത്തിലുള്ള മത്സരങ്ങൾ സംഘടിപ്പിക്കണമെങ്കിൽ നേരത്തെ സൂചിപ്പിച്ചതുപോലെ തന്നെ ഒരുപാട് ലക്ഷങ്ങൾ ചെലവുള്ള പരിപാടിയാണ്. 5-6 ലക്ഷം ചെലവാക്കണമെങ്കിൽ ആഞ്ജനേയ കണ്വ തീർത്ഥയുടെ പ്രവർത്തകർ എങ്ങനെയായിരിക്കണം, അതിന്റെ പിന്നിൽ പ്രവർത്തിക്കുന്ന പ്രവർത്തകരുടെ ശൈലി, കൂട്ടായ്മ, ഒപ്പം ഐക്യം, ഇതെല്ലാം കൂടി കൂട്ടി ചേർക്കുമ്പോഴാണ് മികച്ച ഒരു പരിപാടി ഇവിടെ അരങ്ങിൽ വന്നുകൊണ്ടിരിക്കുന്നത്. അങ്ങനെ 3 വിഭാഗത്തിലെ ഫൈനൽ ഏകദേശം പൂർത്തീകരിച്ചിരിക്കുകയാണ്. 2 കാറ്റഗറി മത്സരങ്ങളിൽ ഇനാമൊക്കെ സമ്മാനമൊക്കെ നൽകി കഴിഞ്ഞു. ഇനി 2 സമ്മാനം നൽകാൻ ബാക്കിയുണ്ട്. ಹರ್ಷ ಸೆಕೆಂಡ್ ಐಸ 1.5 ನಿಮಿಷಕ್ಕೆ ಸನಿಹಗೊಂಡಿದೆ ನೋಡಿ. ಹಂತದಲ್ಲಿ 1.5 ಇಂಚುಗಳಲ್ಲಿ ಮಾತ್ರ ಬಾಕಿಯಾಗಿದೆ. BC Road ಪರವಾಗಿ ನೋಡಿ ಇಲ್ಲಿ ಸ್ಪರ್ಧಾ ಕಣದಲ್ಲಿ ಜಯ ಅಂಕಣದಲ್ಲಿದೆ. ಮತ್ತೆ ಸ್ಪರ್ಧೆಗಳು 1.5 ನಿಮಿಷ ಮುಕ್ತಾಯಗೊಂಡು 2ನೇ ನಿಮಿಷಕ್ಕೆ ಪಾದಾರ್ಪಣೆಯನ್ನ ಕಂಡುಕೊಳ್ಳುವಾಗ ಮತ್ತೆ ಬಿಗಿ ಹಿಡಿತವನ್ನ ಬಿಟ್ಟುಕೊಡುತ್ತಾ ಇಲ್ಲ ಫ್ರೆಂಡ್ಸ್ ಕಾಡಬೆಟ್ಟು. ಆದರೆ ಹಿಡಿತವನ್ನ ಸಡಿಲಗೊಳಿಸಲು ಸತತ ಪ್ರಯತ್ನವನ್ನ ಗೊಳಿಸಿ ಸಫಲಗೊಂಡಿದೆ BC Road. ಸೆಮಿಫೈನಲ್ಗೆ BC Road ತಂಡ ತಲುಪಿದೆ. ಇಲ್ಲಿ ಆಡುವಂತ ಎಲ್ಲ ತಂಡಗಳಿಗೆ ಪ್ರಶಸ್ತಿ ಇದೆ, ಟ್ರಾಫಿ ಇದೆ, ಕ್ಯಾಶ್ ಪ್ರೈಸ್ ಇದೆ. ಯಾರ್ಯಾರಿಗೆಲ್ಲ ಯಾವ್ಯಾವ ಇನಾಮಗಳನ್ನ ಬಹುಮಾನಗಳನ್ನು ಕೊಡಬೇಕು ಎಂಬ ಆಯ್ಕೆ ಇದೀಗ ನಡೀತಾ ಇದೆ. ಇನ್ನು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತ ತಂಡಗಳಿಗೆ BC Road ಸಿ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ಸಿ. ಜಯರಾಜರೇ BC Road ಮುಂಜಿ 2 ಮೂಜಿ ಗಾಡಿ ಬೈದಿನತೆ. ಎಸ್, ಮ್ಯಾಚ್ ನಂಬರ್ 12ರಲ್ಲಿ ಕೂಟದ ಕೊನೆಯ ಕ್ವಾರ್ಟರ್ ಫೈನಲ್ ನಲ್ಲಿ ಶ್ರೀ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಲೆ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಲೆ ಮಹಾಕಾಳಿ ತುಮಿನಾಡು ಬಲೆ ಉಳೆ ಬಲೆ ಇತ್ತ ಊಪುರ ಮೊಗರು ಬಂದವರು BC Road ಸೀಲ ಓಂ ಫ್ರೆಂಡ್ಸ್ ಬದನಾಡಿ ಓಂ ಫ್ರೆಂಡ್ಸ್ ಬದನಾಡಿ ಒಂಜಾತು ವರ್ಷದ నుంచి ಗ್ರಿಪ್ ಮಾದರಿದ ಗ್ರಿಪ್ ವಿಭಾಗಡು ಭಾರಿ ಪೇರ್ ಮೇಲೆ ಗೊಬ್ಬನ ಬದನಾಡಿ ಟೀಮ್ ನಮ್ಮ ಕಣ್ವ ತೀರ್ಥಕ್ಕೆ ಬೈದೇರೆ. ಬರ್ಪಿನ ಶನಿವಾರದ 525 kg ಜನತ ಬಲ್ಲು ವೈಪನ ಬಂತ ಫುಲ್ ಗ್ರಿಪ್ ಪಕ್ಕ ಸಿಂಗಲ್ ಗ್ರಿಪ್ ಅಟ್ಟನ ಬಲ್ತದೇರೆ ಬದನಾಡಿ ಸಂಯೋಜನೆ ಬಲ್ತದೇರೆ. ಓಕೆ ಜಯರಾಜರ ಕುಲ್ಗ ಆ ಕುಲ್ಗತ್ತೆ ಎಸ್ ಬಲೆ ಮಹಾಕಾಳಿ ತುಮಿನಾಡ್ ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಲೆ ಉಳೆ ಬಲೆ ಬಲೆ ಉಳೆ ಬದುಕುಲೆ ಐದು ಒಟ್ಟಿಗೂ ಮಹಾಕಾಳಿ ತುಮಿನಾಡ್ ಉಳೆ ಬರಲಿ. ಕ್ಯಾಪ್ಟನ್ ಗೆಟ್ ರೆಡಿ, ಪಿಕ್ ಅಪ್ ದ ರೋಪ್, ರೆಡಿ. ರಾಮ ಭಕ್ತಾಂಜನೇಯ BC Road ಈ ಕಾರ್ಯಕ್ರಮದಲ್ಲಿ ಒಟ್ಟು 3 ತಂಡಗಳು ಭಾಗವಹಿಸ್ತಾ ಇದೆ. ಎಲ್ಲ 3 ತಂಡಗಳು ಕೂಟದಲ್ಲಿ ಭಾಗವಹಿಸುವ ಮೂಲಕ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಸೊ BC Road ಪ್ರಸ್ತುತ ಅಂಕಣದಲ್ಲಿ ನಡೆಯುವಂತಹ ಪಂದ್ಯದಲ್ಲಿ ಕಾಡಬೆಟ್ಟು ವಿರುದ್ಧ ಅಲ್ಪ ಮುನ್ನಡೆಯನ್ನು ಪಡೆಕೊಂಡ್ರೆ ಇದು ಮುಕ್ತ ವಿಭಾಗ. ಕೆಜಿ ಇಲ್ಲ, ಯಾರಿಗೂ ಭಾಗವಹಿಸಬಹುದು, ಆದ್ರೆ ಸಂಖ್ಯೆಯಲ್ಲಿ ಮಾತ್ರ ಇತಿಮಿತಿ ಇದೆ. ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ತಂಡ ಬರ್ತಾ ಇದೆ. ಇದು ಬಂದಂತ ತಂಡ ಯಾವುದು? ಪಾಲಡ್ಕ. ಎದುರಾಳಿ ತಂಡ ತುಮಿನಾಡ್ ಬಲೆ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡ್. ಸುರುತ ಸುತ್ತು ಗೆದ್ದದ 2ನೇ ಸುತ್ತಿಗೆ ಬತ್ತನೆಂಚಿನ ಮಹಾಕಾಳಿ ತುಮಿನಾಡ್ ಬೇಕಲ ಮುತಾಲಿಕೆಡ್ 17ನೇ ತಾರೀಕು ಫೆಬ್ರವರಿ ತಾನಿ ಮಲ್ಲಬಡದ ಕಬಡ್ಡಿ ಪಂದ್ಯ ನಟ್ಟನ ಮತ್ತೆ 25 ಕಿಲೋ ಆಡು ಜೋಕಲ್ನ 25,000 ಸುರುತ ಇನಾಮನ್ನು ಕೋರು ನಚ್ಚಿನ ಕಬಡ್ಡಿ 17 ತಾರೀಕು ಫೆಬ್ರವರಿ ತುಮಿನಾಡ್ಗೆ ಬಲೆ. ಎಸ್, ಮಹಾಕಾಳಿ ತುಮಿನಾಡ್ ಬಲೆ. ಎಸ್, ಟಿಮಿಜಾ ಪ್ರಥಮ ನಿಮಿಷ ಮುಕ್ತಾಯವಾಗಿದೆ. ಅತ್ಯಂತ ಕನಿಟ ನಿಕಟವಾದ ಸ್ಪರ್ಧೆ ನೋಡಿ. 1.5 ಇಂಚುಗಳಲ್ಲಿ ಮಾತ್ರ ಆರಂಭದ ಮುನ್ನಡೆ BC Road ಪರವಾಗಿದೆ ನೋಡಿ. ಓಂ ಫ್ರೆಂಡ್ಸ್ ಬದನಾಡಿ ನೋಡಿ 1 ನಿಮಿಷ 15 ಸೆಕೆಂಡ್ಗಳು ಸಂಪನ್ನಗೊಂಡಾಗ ಈ ಬಾರಿ ಹಗ್ಗದಲ್ಲಿ ಬದಲಾವಣೆಗೊಳ್ಳಲು ತನ್ನ ಸತತವಾದ ಪ್ರಯತ್ನವನ್ನು ಕಂಡುಕೊಳ್ಳುತ್ತಾ ಇದೆ. ಸ್ಪರ್ಧೆ ಸೆಂಟರ್ ಲೈನಿಗೆ ಬರುತ್ತಾ ಇದೆ ನೋಡಿ. ಭಗವಂತಾಸರ ಕೈಗಳು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಸೆಂಟರ್ ಲೈನ್ ಅನ್ನು ಸೂಚಿಸುವಾಗ ಈ ಬಾರಿ ಬದನಾಡಿಗೆ ರಕ್ತದ ನರನಾಡಿಗಳಲ್ಲಿ ರಕ್ತ ಒತ್ತಡವನ್ನ ಕಾಣುವಂತಹ ಮುಖವನ್ನ ನೋಡಿದ್ರೆ ಗೊತ್ತಾಗತ್ತೆ. ವರ್ಣಗಳನ್ನ ಕಾಣುವಂತಹ ಮುಖ ವರ್ಣನೆ ಇದೀಗ ಹಗ್ಗ ಮತ್ತೆ ಬದನಾಡಿಗೆ ಬರ್ತಾ ಇದೆ. 1 ಇಂಚು ಒಂದೇ ಇಲ್ಲ, ಒಂದು ಕೂದಲೆಳೆದ ಅಂತರ. ಸೊ ಭಗವಾನ್ ದಾಸ್ ಅವರ 4 ಕಣ್ಣುಗಳು ಅತ್ಯಂತ ಕೇಂದ್ರಿತವಾಗಿ ನಿರ್ಧಾರವನ್ನ ತಿಳಿಸ್ತಾ ಇದ್ದಾರೆ. ಬಲಗೈ ಬಲಭಾಗದಲ್ಲಿ ತೋರಿಸ್ತಾ ಇದೆ. ಬಲಭಾಗದಲ್ಲಿ ಇರತಕ್ಕಂಥ ತಂಡ ಬದನಾಡಿ.
ಇಲ್ಲಿಗೆ 1 ನಿಮಿಷ ಸನಿಹಗೊಂಡು 2ನೇ ನಿಮಿಷ ಲಾಸ್ಟ್ ಸೂಪರ್ ಮಿನಿಟ್ 60 ಸೆಕೆಂಡ್ಸ್ ನೋಡಿ ಬದನಾಡಿ ಬಲದಲ್ಲಿ ಬಿಸಿ ನೋಡಿದ್ರೆ ಅಲ್ಲಿ ಬಿಗಿ ಹಿಡಿತದಲ್ಲಿ ಬದನಾಡಿ ಇದೆ ನೋಡಿ. ಶರೀರ ಕಾಯದಲ್ಲಿ ಬಿಸಿ ನೋಡಿದ್ರೆ ಶರೀರ ಸ್ಥೂಲ ಕಾಯದಲ್ಲಿ ಓಂ ಫ್ರೆಂಡ್ಸ್ ಬದನಾಡಿ ನಿಮಿಷಗಳಲ್ಲಿ ಕಡಿಮೆಯಾದ್ರು ಇಲ್ಲಿ ಹಗ್ಗದಲ್ಲಿ ಮಾತ್ರ ಅತ್ಯಂತ ನಿಕಟ ಸ್ಪರ್ಧೆ. 1 ನಿಮಿಷಕ್ಕೆ ಸನಿಹಗೊಂಡಾಗ 1 ಇಂಚುಗಳಲ್ಲಿ ಕೊನೆಯ 35 ಸೆಕೆಂಡ್ಗಳು ಮಾತ್ರ ಬಾಕಿ. ಖಂಡಿತವಾಗಿ ಶರೀರ ದಷ್ಟಪುಷ್ಟ ಇದ್ರೂ ಕೂಡ ಸ್ಟಾಮಿನಾ ಬೇಕಾಗಿದೆ, ಪವರ್ ಬೇಕಾಗಿದೆ, ಸ್ಟಾಮಿನಾ ಏಕಾಗ್ರತೆ ಬೇಕಾಗಿದೆ. Now there is only 20 seconds to go to full time. 20 seconds to go to full time. Little bit of in the favor of Badanade. Unpredictable set. What a crucial stage. And now countdown beginning with 10, 9, 8, 7, 6, 5, 4, 3, 2, 1. ಬದನಾಡಿ ತುಮಿನಾಡ್ ಮಹಾಕಾಳಿ ತುಮಿನಾಡ್ ಟೀಮ್ ಬಲೆ ಉಳೆ ಬಲೆ ಬೇಗ ಬಲೆ ನಿಜ ಟೀಮ್ ಇಚ್ಚಿನ ಬಲ್ಲೆ. ಎಸ್, ವರುಣ ದೇವರ ಸಿಂಚನದ ಅನುಗ್ರಹ ಇದೀಗ ಅಂಕಣದಲ್ಲಿ ಕಾಣ್ತಾ ಇದ್ದಾವೆ. ಆದರೆ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗುವ ಎಲ್ಲ ಲಕ್ಷಣಗಳಿವೆ. ಧ್ವನಿ ಮೀಡಿಯಾ ಕ್ಯಾಮೆರಾಗಳನ್ನ ಮುಚ್ಚಲಾಗಿದೆ, ಆದ್ರೂ ಕೂಡ ನೇರ ಪ್ರಸಾರಕ್ಕೆ ಯಾವುದೇ ತಕರಾರಿಲ್ಲದೆ ಮುಂದುವರಿತಾ ಇದೆ. ಸೊ ಬಂಧುಗಳ ಮುಂದಿನ ಸ್ಪರ್ಧೆಗಾಗಿ ಹರ್ಷರ ಟೀಮ್ ಇಜ್ಜ ತುಮಿನಾಡ್ದಾಗ ಬೈದೆ ಬಲೆ ಇಜ್ಜಿನ ಬಲ್ಲೈತೆ ಅವನಿಗೆ ಟ್ರೋಫಿ ಮೂಳುವರಿ ಎಗೇನ್ಸ್ಟ್ ಟೀಮ್ ಉಂಟತೆ ಎಗೇನ್ಸ್ಟ್ ಟೀಮ್ ಪಾಲ್ ಹಿಡ್ಕದಾಗಲೇ ತುಮಿನಾಡು ಏಕಡೆ ಬರ್ತದ ಇತ್ತ ದೂರ ಬೈ ಗೊತ್ತಿಜ್ಜಿ. ಎಸ್, ಓಕೆ. ಒಂದು ಪನ್ಲೆಣ್ಣ ತುಮಿನಾಡ್ ಮಹಾಕಾಳಿ ತುಮಿನಾಡ್ ಟೀಮ್ ಇಜ್ಜ ಇತ್ತಿನ ಬಲೆ ದಾದ ಮಲ್ಪರ್ ನಿದ್ರೆ ಮಲ್ತಿದಾರ ಬಲೆ ಇಮೆಟ್ ಬಲೆ ಅನ್ನ ಇಮೆಟ್ ಕಡಬಿಡ್ಲೆ ಮಾತಿರಲ್ಲ ಟೀಮ್ ಗಂಟೆ 1.5 ಗಂಟೆ ನಲ್ಲ ಆತಿಸಿದ್ರೆ ಕೇಳಿ ಕೋರಿ ಕೆಪ್ಪನ ನನಾತ ಬರ್ತೊಂಡು ನಾವು 100 ರೂಪಾಯಿದ ಕೋರಿದ ಬಗ್ಗೆ ಬಂದ ಪೋಚಣ್ಣ 100 ರೂಪಾಯಿದ ಕೋರಿ ಬಂಡ ಅವು ಈ ರೋಡ್ದ ಕೋರಿ ಕರಿನ ಒಂಜಿ ವಾರ నుంచి ಕಿರಣ್ ಸೇಲಂಗೆ ಹೋದ ಅಂತ ಈ ರೋಡ್ದ ಹೋದು ಕಿರಣ್ ಕನತಿನ ಕೋರಿ ಆ ರೋಡ್ದ ಈ ರೋಡ್ದ ಕೋರಿ ಈ ರೋಡ್ ಕಿರಣ್ ಹೋದ ಕಂತಿನ ಕೋರಿ ರೆಡ್ನೆಸ್ ಡೂ ಆರ್ ಡೈ ಇದೆ ನೋಡಿ. ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸೆಮಿಫೈನಲ್ಗೆ 1 ಹೆಜ್ಜೆ ಮಾತ್ರ ಬಾಕಿ ಇದೆ. ಕೋರಿ ಪನ್ಪನ ತಂದ ಟಿಕೆಟ್ ಕೊರ್ಜರೆ ಅಕ್ಲಿಗೆ ಏನೊಂದಿಲ್ಲ ಟಿಕೆಟ್ ಕೊಂಡು ಕೇವಲ ಕೋರಿ ಮಾತ್ರ ಮಾಡ್ತಾರೆ. ಟಿಕೆಟ್ ಖಾಲಿ ಕೊಡ್ತೀವಿ. ಎಸ್, ಟಿಕೆಟ್ ಖಾಲಿದ ಬಿಡಿ ಕೊಡ್ತು ಕೊರ್ಪುಜಿರ Captain, get ready. Pick up the rope. Ready? ಆರಂಭಗೊಂಡಿದೆ. ಇದು 2ನೇ ಸೆಟ್. ಬದನಾಡಿ 1-0 ಮುನ್ನಡೆಯನ್ನ ಪಡೆಕೊಂಡಿರತಕ್ಕಂಥ ವೇಳೆಯಲ್ಲಿ ಯಾರು ಮುಂದಿನ ಸೆಟ್ ಅನ್ನ ಗೆದ್ದುಕೊಳ್ಳುತ್ತಾರೆ. ಬದನಾಡಿ ಗೆದ್ರೆ ಅಲ್ಲಿಗೆ ಈ ಸ್ಪರ್ಧೆ ಮುಗಿಯಲಿದೆ, ಅಥವಾ ಬಿಸಿ ರೋಡ್ ಬಾಲ್ ಆದ್ರೆ ಪಂದ್ಯ ಟೈ ಬ್ರೇಕರ್ ಗೆ ಹೋಗಲಿದೆ. ಸೊ ರಿಯಲಿ ದಿಸ್ ಇಸ್ ಒನ್ ಆಫ್ ದಿ ಅನದರ್ ಕ್ರೂಷಿಯಲ್ ಮ್ಯಾಚ್, a crucial set of the match because both the teams are equally strong. Both the team from Karnataka, Badanadi and Rama Bhaktanjaniya BC Road. And this occasion Badanadi leading in 2-3 inches, I think 2 inches in favor of a team Badanadi. बंधुगण, जी हाँ ये दोस्तों, ग्रिप विभाग में रस्सी की खिंचाखिंच चल रही है. 1:30 बज चुके हैं. ये सोमवार के दिन है. सुबह के मौसम में कहना चाहूंगा आज के दिन छुट्टी का दिन तो नहीं है, लेकिन रस्सी की खिंचाखिंच चल रहा है. आंजनेय खंड तीर्थ के नेतृत्व में 4 विभाग में हर इस प्रतियोगिता इस बार आयोजित किया गया है. और देखना कि गुरु प्रसाद शेट्टी की इस सुनहरे यादों पर इस प्रतियोगिता यहाँ चल रहा है. 12,000 रुपया मिल जाएगा. ग्रिप विभाग में पहला स्थान पर जो पहुंचे हैं उनको मिलेंगे. 1 मिनट हो चुके हैं, अब 2 मिनट का खेल बचे हैं. अर्षा ಲಾಸ್ಟ್ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಉಳಿಕೆ ಆಗಿದ್ರು ಕೂಡ ಹಗ್ಗದಲ್ಲಿ ಬದಲಾವಣೆ ಇಲ್ಲ. 5-6 ಇಂಚುಗಳಲ್ಲಿ ಬದನಾಡಿಯ ಬದಿಗೆ ಬರ್ತಾ ಇದೆ. ಜಯ ಅಂಕಣದಲ್ಲಿ ಸೆಮಿಫೈನಲ್ ಪ್ರವೇಶವನ್ನು ಮಾಡಿದ್ದಾರೆ ಓ ಫ್ರೆಂಡ್ಸ್ ಬದನಾಡಿ. 2 ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಗಿಪಾಪ ಅಂತ ನನ್ನ ಅಂಚು ಅರ್ಧ ಗಂಟೆ ಬಾಕಿ ಉಂಟು. ಆಯ್ತು ದುಂಬತ್ತದ ಮುಗಿಪನ ಲಕ್ಷಣ ತೋಜುಂಡು. ಹರ್ಷವ್ರೆ, ನಮ್ಮ ಲೆವೆಲ್ ಸೆಮಿಫೈನಲ್ ಯಾಪ ಮಲ್ಪುಗ ಅಂದು ಕ್ವಾರ್ಟರ್ ಮುಗಿಪಕ್ಕ ಅವು ಸೆಮಿಫೈನಲ್ ಮಲ್ಪುಗನ ಇಂದು ಪೂರ ಮಲ್ಪನ ಬರ್ಸೆ ಬತ್ತನ ಲೆವೆಲ್ ಗೊಬ್ಬಾರ ಒಂಚೂರು ಬಂಗ ಅವು ಅಂಚ
ಗ್ರಿಪ್ ಗಾಂಡೆಲ್ಲ ಬರ್ಸ ಬತ್ತನಲ್ಲ ಮಲ್ಲಜ್ಜಿ ಲೆವೆಲ್ಗೆ ಬರ್ಸ ಬತ್ತನ ಒಂಚೂರು ಸಮಸ್ಯೆ ಸಾಧ್ಯತೆ ಉಂಟು ಅವಿಟ್ಟು ಮೂಜೆ ಮ್ಯಾಚ್ ಬಾಕಿ ಉಪ್ಪನು ರೆಡ್ ಸೆಮಿಫೈನಲ್ ಒಂಜಿ ಫೈನಲ್ ಪಕ್ಕ ಒಂಜಿ ಥರ್ಡ್ ಪ್ಲೇಸ್ ಒಂಜಿ 4 ಮ್ಯಾಚ್ ಮಾತ್ರ ಬಾಕಿ ಉಪ್ಪನು ಸೊ ಎನಿವೆ ಪೋಯ್ ಗೊಬ್ಬ ಹೊಡತ ಎಸ್ ಗೊಬ್ಬ ಹೊಡ ಎಸ್ ಇತ ತುಮಿನಾಡ್ ಬಕ Captain, get ready. Pick up the rope. Ready? ಈ ಕೂಟದ ಕೊನೆಯ ಸ್ಪರ್ಧೆಯಲ್ಲಿ ನೋಡಿ ಕ್ವಾರ್ಟರ್ ಫೈನಲ್ಗಳಲ್ಲಿ ಮಹಾಕಾಳಿ ತುಮಿನಾಡು ವಿರುದ್ಧವಾಗಿ ಅಲ್ಲಿ ಫ್ರೆಂಡ್ಸ್ ಪಾಲಡ್ಕ ಸ್ವಾಮಿ ಕೊರಗಜ್ಜ ಪಾಲಡ್ಕ ಮುನ್ನಡೆಯಲ್ಲಿ ಪಾಲಡ್ಕ ಇದೆ. ಸೊ ಬಂಧುಗಳೇ, ತುಮಿನಾಡು ಅಂದ್ರೆ ನಮ್ಮ ಸಮೀಪದ ತಂಡ. ಈಗ ತಾನು ನಿಮಗೆ ಹೇಳಿದ ಪ್ರಕಾರ ಮಹಾಕಾಳಿ ತುಮಿನಾಡು ಒಂದು ಕಾಲದಲ್ಲಿ ಸರಿಸುಮಾರು 3-4 ತಂಡಗಳಾದ್ರೂ ಭಾಗವಹಿಸ್ತಾ ಇದ್ರು. ಆದ್ರೆ ಈ ಬಾರಿ ಗ್ರಿಪ್ ಅಲ್ಲಿ ಸ್ವಲ್ಪ ದೂರದಿದ್ದಾರೆ. ಆದ ಕಾರಣದಿಂದ ಈ ಬಾರಿ ತುಮಿನಾಡಲ್ಲಿ ಭಾರಿ ಮಲ್ಲಬಟ್ಟದ ಕಬಡ್ಡಿ ಪತ್ರ ಆಟನೆ ಮಲ್ದಿರು 25,000 ಸುರುತ ಇನಾಮ ಒಂದು ಫೆಬ್ರವರಿ 17ನೇ ತಾರೀಕು ದಾನಿ ಮಹಾಕಾಳಿ ತುಮಿನಾಡು ದಿಸ್ ಒಕೇಶನ್ ಲಿಟಲ್ ಬಿಟ್ ಇನ್ ದ ಫೇವರ್ ಆಫ್ ಪಾಲಡ್ಕ ತಂಡ ಮುನ್ನಡೆಯಲ್ಲಿ 3 ನಿಮಿಷಗಳ ಪ್ರತಿಸ್ಪರ್ಧೆ ಅತ್ಯಂತ ಶಿಸ್ತುಬದ್ಧವಾಗಿ ಅತ್ಯಂತ ಸುಂದರತೆಯ ಸಹಕಾರದೊಂದಿಗೆ ಕಾರ್ಯಕ್ರಮದ ವೀಕ್ಷಣೆಯಲ್ಲಿರ್ತಕ್ಕಂಥ ವೀಕ್ಷಕರಿಗೆ ದೊಡ್ಡ ಪಾಲು ಇದೆ. ನೆಕ್ಸ್ಟ್ ಮ್ಯಾಚ್ 5, 6, 7, 8ರ ಡಿಸೈಡಿಂಗ್ ಸುತ್ತಲ್ಲಿ ಮಣಿಕಂಠ ಉಜಿರೆ ಜೊತೆಗೆ ರಾಮಭಕ್ತಾಂಜನೇಯ ಬಿಸಿ ರೋಡ್ಸಿ ರೆಡ್ ಟೀಮ್ ಉಳೆ ಬರಡು ಮಣಿಕಂಠ ಉಜಿರೆಲ ರಾಮಭಕ್ತಾಂಜನೇಯ ಬಿಸಿ ರೋಡ್ಸಿ ದಯಮಲ್ತದ ಉಳೆ ಬರೋದಕ್ಕೆ ಏನಂದ್ರೆ 1 ನಿಮಿಷ ಮುಕ್ತಾಯ ಆತದೆ. 1 ನಿಮಿಷ ಮುಕ್ತಾಯ ಆನಗ ಬಲ್ ಜಾರ್ದೆ ಮಣಿಕಂಠ ಉಜಿರೆಯೇ ರಾಮಭಕ್ತಾಂಜನೇಯ ಬಿಸಿ ರೋಡ್ಸಿ ಅದು 5 ಪಕ್ಕ ಆಜೇಲು ಉಂಡತೆ ಐತ ಒಂದು ಡಿಸೈಡಿಂಗ್ ರೌಂಡ್ ದ ಕ್ವಾರ್ಟರ್ ಫೈನಲ್ ಸೋತಿನಂಚಿನ ಟೀಮ್ ದ ನಡುಟು ಕ್ವಾರ್ಟರ್ ಫೈನಲ್ ಸೋತಿನಂಚಿನ ಟೀಮ್ ದ ನಡುಟು ನಮ್ಮ ಎನ್ಮ ಆ 5 ಎನ್ಮನ ಸ್ಥಾನ ಮುಟ್ಟೆ ಉಪನಂಚಿನ ಆ ಕೂಟವನ್ನು ನಮ್ಮ ಮಲ್ತದುಲ ಬಲೆ ಆ ಕೂಟದ ಸುರುತ ಗೊಬ್ಬುಗು ಬಾಡದಲ್ಲಿ ಮಣಿಕಂಠ ಫ್ರೆಂಡ್ಸ್ ಉಜಿರೆ ಟೀಮ್ ಇತ್ರ ಉಳೆ ಬಲೆ ರಾಮಭಕ್ತಾಂಜನೇಯ ಬಿಸಿ ರೋಡ್ಸಿ ಟೀಮ್ ಇತ್ರ ಉಳೆ ಬರಡು ದಯಮಲ್ತ ಉಳೆ ಬಲೆ ಉಜಿರೆ ಬಲೆ ಬಿಸಿ ರೋಡ್ ಸಿ ಬಲೆ ಉಜಿರೆ ಬಲೆ ಸ್ವಾಮಿ ಕೊರಗಜ್ಜ ಪಾಲಡ್ಕ 1-0 ಇತ ಗೆಂದಿನ ಪಾಲಡ್ಕ ಎಸ್ ಪಾಲಡ್ಕ ಲೀಡಿಂಗ್ ಬೈ 1-0. ಮಣಿಕಂಠ ಉಜಿರೆ ಟೀಮ್ ಬಲೆ ನನ್ನ ಒಂದು 2 ಮ್ಯಾಚ್ ಬಂತು ಲೆವೆಲ್ ದ ಮ್ಯಾಚ್ ದ ಕಂಪ್ಲೀಟ್ ಮಾಡಿರಲ್ಲ ಬಲೆ ಮಣಿಕಂಠ ಉಜಿರೆ ಬಲೆ ರಪ್ಪ ಬಲೆ ಉಲೈ ಬಿಸಿ ರೋಡ್ ಸಿ ಬಲೆ ಉಲೈ ಬಲೆ ಉಲೈ ಬಲೆ ಮಣಿಕಂಠ ಉಜಿರೆ ಆಮೇಲೆ ಬಲೆ ಆರಂಭದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತಹ ವೀಕ್ಷಕರು ಇದೀಗ ಸ್ವಲ್ಪ ಕಡಿಮೆಯಾಗಿದೆ. ಮಹಾಕಾಳಿ ತುಮಿನಾಡು ಈಗ ತಾನೇ ಕಳೆದ ಸೆಟ್ ಅನ್ನ ಕಳ್ಕೊಂಡಿರತಕ್ಕಂಥ ತಂಡ ಈ ಒಂದು ಸೆಟ್ ಅನ್ನ ಗೆಲ್ಲಬೇಕಾಗಿದೆ. ತುಮಿನಾಡು ಗೆದ್ರೆ ಒಂದು ಬಹುಮಾನ ಅಂತ ಖಂಡಿತ. ಇದು ಕ್ವಾರ್ಟರ್ ಫೈನಲ್, ಸೋತಲ್ಲಿ ಬಹುಮಾನ ಇದೆ, ಗೆದ್ದಲ್ಲಿ ಕೂಡ ಬಹುಮಾನ ಇದೆ. ಸೊ ಮುಂದಿನ ಸ್ಪರ್ಧೆಗಾಗಿ ತಂಡಗಳು ಬರ್ತಾ ಇದೆ. ಒಂದು ತಂಡ ಬಂದಿದೆ, ಇನ್ನೊಂದು ತಂಡ ಯಾರು? ಎಸ್ 5ರಿಂದ 8ನೇ ಸ್ಥಾನದವರೆಗಿನ ಆ ಬಹುಮಾನದ ಆಯ್ಕೆಯ ನಿರ್ಧಾರಿತ ಪಂದ್ಯ ಮುಂದಿನಿಂದ ಆರಂಭವಾಗಲಿದೆ. ಅದರಲ್ಲಿ ಮೊದಲ ಪಂದ್ಯದಲ್ಲಿ ಭಾಗವಹಿಸುವ ಬಿಸಿ ರೋಡ್ ಸಿ ವಿರುದ್ಧವಾಗಿ ಎದುರಾಳಿ ತಂಡ ನಮ್ಮ ಜೊತೆ ಇದ್ದಾರೆ. ಇದೀಗ ಮತ್ತೆ ಮತ್ತೊಂದು ತಂಡ ಸೆಮಿಫೈನಲ್ ತುಮಿನಾಡು ಪೋರ್ಚ್ ನಾವು ಬರಿಟ್ಟುಕೊಳ್ಳೇವೆ ನೆಕ್ಸ್ಟ್ ಮ್ಯಾಚ್ ಎಸ್ ಬಲೆ 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 ಬಿಸಿ ರೋಡ್ ಬಲೆ ಬಲೆ ಕಳಕ ಬಲೆ ಎಸ್ ಬಲೆ ಇಮೇಜ್ ಆಯ್ ಕೂಡಲೇ ದುಂಬದ ಬಂದಗ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಬಕ್ಕ ಮಹಾಕಾಳಿ ತುಮಿನಾಡು ಕಾಡಬೆಟ್ಟು ಬೀತಗಳು ಉಳೆ ಬೆಲೆ ಎಸ್ ಬಿಸಿ ರೋಡ್ ಮಾತೆಲ್ಲ ತೋಜುಂದುಂಡು ಒಂಜಿ ಪ್ರದೀಪ್ ಅಜ್ಜಿ ಬೆಟ್ಟು ಇಜ್ಜೇರು ಪ್ರಣಾಮ್ ಅಜ್ಜಿ ಬೆಟ್ಟು ಇಜ್ಜೇರು ಈ ರೆಡ್ ಜವನೇರು ದೂರ ಪತ್ತೆ ಇருந்து ಗೊತ್ತಿಜ್ಜಿ ಜಯರಾಜರೇ ಪ್ರದೀಪ್ ಅಜ್ಜಿ ಬೆಟ್ಟು ಪತ್ತೆ ಉಂಡೆ ಅರೆ ತೂ ಅಂದ ಕೆಲವು ಸಮಯ ಪ್ರಣಾಮ್ ಆರ್ಲ
ಸ್ಟೇಜ್ ಪ್ರಣಾಮ್ ಶೈಲೇಶ್ವರ Captain, get ready. Pick up the rope. Ready? ಆರಂಭಗೊಂಡಿದೆ ಇದೀಗ ಸ್ಪರ್ಧೆ ನೋಡಿ ಇಲ್ಲಿ ಬಿಸಿ ರೋಡ್ ವಿರುದ್ಧವಾಗಿ ಮಣಿಕಂಠ ಉಜಿರೆ ಜೊತೆಗೆ ಮಣಿಕಂಠ ಉಜಿರೆ ವಿರುದ್ಧವಾಗಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಸಿ ಇಲ್ಲಿ ಗೆದ್ದ ತಂಡವು ಕೂಡ ಮುಂದಿನ ಸುತ್ತಿಗೆ ಅಂದ್ರೆ ಇದು 5, 6, 7ನೇ ಸುತ್ತಿಗೆ 5 ಮತ್ತು 6ನೇ ಸುತ್ತಿಗೆ ಸ್ಪರ್ಧೆ ತೇರ್ಗಡೆ ಹೊಲದಲ್ಲಿದೆ. ಇಲ್ಲಿ ಮಣಿಕಂಠ ಉಜಿರೆ ಗೆದ್ದವರಿಗೆ 5 ಮತ್ತು 6ನೇ ಸ್ಥಾನಕ್ಕಾಗಿ ಆಡುವಂತ ಅವಕಾಶ, ಸೋತವರಿಗೆ 7 ಮತ್ತು 8ನೇ ಸ್ಪರ್ಧೆಯಲ್ಲಿ ಆಡುವಂತ ಅವಕಾಶ. ನೆಕ್ಸ್ಟ್ ಮ್ಯಾಚ್ ಕಾಡಬೆಟ್ಟು ಬಿ ಬರಡು ಕಾಡಪೆಟ್ಟು ಬಿ ವಿರುದ್ಧವಾಗಿ ಮಹಾಕಾಳಿ ತುಮಿನಾಡು ರೆಡಿ ಉಂಟು. ಕಾಡಬೆಟ್ಟು ಫ್ರೆಂಡ್ಸ್ ಕಾಡಬೆಟ್ಟು ದಯವಿಟ್ಟು ಬರಬೇಕಿದೆ. ಎದುರಾಳಿ ತಂಡ ಇವಾಗ ತನ್ನ ಕ್ರೀಡಾಂಗಣದಲ್ಲಿದ್ದಾರೆ. ಮುಕ್ತಾಯದ ಲೆವೆಲ್ ಮಾದರಿಯ 600 kg ವಿಭಾಗದ ಪ್ರಥಮ ಸೆಮಿಫೈನಲ್ ಭಾರತೀಯ ಫ್ರೆಂಡ್ಸ್ ಕೊಡುಪುಳ್ಳಿ ತಡಕ ಫ್ರೆಂಡ್ಸ್ ಕೂಲೂರು ಸಿದ್ಧವಾಗಿರಬೇಕು. ಜೊತೆಗೆ 2ನೇ ಸೆಮಿಫೈನಲ್ ನಲ್ಲಿ ಭಾರತೀಯ ಫ್ರೆಂಡ್ಸ್ ಕೊಡುಪುಳ್ಳಿ ತಡಕ MFC ಮಂಗಲಿಮಾ ಜೊತೆಗೆ Captain, get ready. Pick up the rope. Ready? ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಮಣಿಕಂಠ ಪರವಾಗಿದೆ. ಹಗ್ಗದಲ್ಲಿ ಬದಲಾವಣೆ ಇಲ್ಲ, ಮತ್ತೆ ಸ್ಪಷ್ಟವಾದ ಮೇಲುಗೈಯೊಂದಿಗೆ ಮಣಿಕಂಠ ಉಜಿರೆ ಗೆದ್ದರೆ ಇದು ಮುಂದಿನ ಸುತ್ತಿಗೆ 5 ಮತ್ತು 6 ಸ್ಥಾನಕ್ಕಾಗಿ ಸ್ಪರ್ಧಿಸುವಂತ ಒಂದು ಅವಕಾಶವಿದೆ ನೋಡಿ. ಸೋತಲ್ಲಿ 7 ಮತ್ತು 8ನೇ ಸ್ಥಾನಕ್ಕಾಗಿ ಸ್ಪರ್ಧಿಸುವಂತ ಅವಕಾಶ. ಇಲ್ಲಿ ಬಿಸಿ ರೋಡ್ ಸೋಲನ್ನು ಕಂಡುಕೊಂಡಿದ್ದಾರೆ. ಮುಂದಿನ ಸುತ್ತಿಗೆ ಉಜಿರೆ ಕಾಡಬೆಟ್ಟು ಬಲೆ ತುಮಿನಾಡು ಬಲೆ ಕಾಡಪೆಟ್ಟು ಅದೇ ರೀತಿ ತುಮಿನಾಡು ಬಲೆ ಸ್ಪರ್ಧೆಗಳು ಮತ್ತೆ ಮುಂದುವರಿಯುತ್ತಾ ಇದೆ. This is the semi-final of the level category. Get ready. Pick up the rope. Ready? Yes, ಆರಂಭಗೊಂಡಿದೆ. ಮತ್ತೆ ಅರ್ಹತಾ ಸುತ್ತು 5 ಮತ್ತು 6ನೇ ಸ್ಥಾನಕ್ಕಾಗಿ ನಡೆಯುವಂತಹ ಅರ್ಹತಾ ಸುತ್ತು. ಇಲ್ಲಿ ಕಾಡಬೆಟ್ಟು ಜೊತೆಯಾಗಿ ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು. ಒಂದು ಕಾಲದಲ್ಲಿ ಗ್ರಿಪ್ ವಿಭಾಗದಲ್ಲಿ ಕೆಜಿ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿತ್ತು ಮಹಾಕಾಳಿ ಕ್ರೀಡಾ ಬಳಗ ತುಮಿನಾಡು. ಇಲ್ಲಿ ಆದರೆ ಸ್ವಲ್ಪ ಮಟ್ಟಿಗೆ ಮುನ್ನಡೆಯಲ್ಲಿ ಕಾಡಬೆಟ್ಟು ಮುಂಚೂಣಿಯಲ್ಲಿ ಗೋಚರಿಸಿಕೊಳ್ಳುತ್ತಾ ಇದೆ ನೋಡಿ.
ಸ್ಪರ್ಧೆಯಲ್ಲಿ ಬಹಳಷ್ಟು ಏರಿಳಿತವನ್ನು ಕಂಡುಕೊಂಡಂತ ಸ್ಪರ್ಧೆಯಲ್ಲಿ ಕಾಡಬೆಟ್ಟು ಲೆವೆಲ್ ಮಾದರಿಯಲ್ಲಿ ಪ್ರಥಮ ಪಂದ್ಯಾಟದಲ್ಲಿ ಬರಬೇಕು. ಕ್ರೀಡಾಂಗಣ ಸಿದ್ಧವಾಗಿರಬೇಕು. ತಂಡ ಫ್ರೆಂಡ್ಸ್ ಕೂಳೂರು ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ. ಫ್ರೆಂಡ್ಸ್ ಕುಳೂರು ಅದೇ ರೀತಿ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ MFC ಮಂಗಳಿವಾರದ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಬಿ ತಂಡ. ಮೊದಲಿಗೆ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಎ ವಿರುದ್ಧವಾಗಿ ಫ್ರೆಂಡ್ಸ್ ಕುಳೂರು. ಬಳಿಕ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ MFC ಮಂಗಳಿವಾರ ವಿರುದ್ಧ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಬಿ ತಂಡ. Get ready. Pick up the rope. Ready? ಇನ್ನೊಂದು ಅವಕಾಶವಿದೆ. ಡೂ ಆರ್ ಡೈ ಇಲ್ಲಿ ತುಮಿನಾಡು ತಂಡಕ್ಕೆ ಗೆದ್ದರೆ ಮುಂದಿನ ಇಲ್ಲಿ ಹೋರಾಟಕ್ಕೆ ಅಣಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಆದರೆ ಕಾಡಬೆಟ್ಟುವಿನ ಕೈ ಹಿಡಿತದಲ್ಲಿ ಹಗ್ಗ ನಲಗಿಕೊಂಡು ಜಾರಿಕೊಂಡು ನಿಧಾನವಾಗಿ ಜಯ ಅಂಕಣದಿಂದ ವಿಜಯ ಅಂಕಣಕ್ಕೆ ತುಮಿನಾಡಿಂದ ಕಾಡಬೆಟ್ಟು ಒಗ್ಗಕ್ಕೆ ನಿಧಾನವಾಗಿ ಬರುತ್ತಾ ಇದೆ. ಒಗ್ಗ ತಂಡ ಮುಂದಿನ ಸುತ್ತಿನ 5 ಮತ್ತು 6ನೇ ಸ್ಥಾನಕ್ಕಾಗಿ ತೇರ್ಗಡೆಗೊಂಡಿದ್ದಾರೆ. ಮಹಾಕಾಳಿ ತುಮಿನಾಡು 7 ಮತ್ತು 8ನೇ ಸ್ಥಾನದಲ್ಲಿ ಸೆಣಸಾಡಬೇಕು. ನನ್ನ ಲೆವೆಲ್ ಮ್ಯಾಚ್ 600 kg ವಿಭಾಗದ ಮೊದಲ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಎ ಫ್ರೆಂಡ್ಸ್ ಕುಳೂರು അതുപോലെ തന്നെ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಎ ತಂಡ ದಯವಿಟ್ಟು ಬರಬೇಕಿದೆ. ಬಳಿಕ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಬಿ ತಂಡ ವಿರುದ್ಧವಾಗಿ MFC ಮಂಗಳಿಮಾರ್ ಬಿ ತಂಡ. ನೀವು ಕೂಡ ಸಿದ್ಧತೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದಿವಾಗ ಪಂದ್ಯಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಎ ಫ್ರೆಂಡ್ಸ್ ಕೂಳೂರು ಬಲೆ ನನ್ನ ಒಂಜಿ 5 ಆಜ್ ಮ್ಯಾಚ್ ಮಾತ್ರ ಬಾಕಿ. ಅಡಿಗೆ ಮ್ಯಾಚ್ ಮುಗಿನ ಟೋಟಲ್ ಮ್ಯಾಚ್ ಎಸ್ ಇಂದಟ ಒಂಜಿ 3 ಮ್ಯಾಚ್ 5 ಮ್ಯಾಚ್ ಎನ್ಮ ಮ್ಯಾಚ್ ಫ್ರೆಂಡ್ಸ್ ಕುಳೂರು ವರೆಗ അതുപോലെ തന്നെ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಎ ಈ ಮ್ಯಾಚ್ ದ ರೆಡ್ ಮ್ಯಾಚ್ ಆಗಿ ಕೂಡಲೇ ಕೂಡ ಕುಡೋರೆಂಗ್ಲು ಗ್ರಿಪ್ ಮ್ಯಾಚ್ ಗಳ ಪೇರುಲ್ಲ. ಎಸ್ ಬಲೆ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ತಂಡದ ಆಟಗಾರರ ಆಗಮನವಾಗುತ್ತಾ ಇದೆ. ಇದು ಪ್ರಥಮ ಸೆಮಿಫೈನಲ್ ಸ್ಪರ್ಧೆ. ಎದುರಾಳಿ ತಂಡ ಬರಬೇಕಿದೆ ಫ್ರೆಂಡ್ಸ್ ಕುಳೂರು. ಫ್ರೆಂಡ್ಸ್ ಕುಳೂರು ಬನ್ನಿ. ಫ್ರೆಂಡ್ಸ್ ಕುಳೂರು ವರೆಗ ಮುಂದಿನ ಪಂದ್ಯದಲ್ಲಿ MFC ಮಂಗಳಿಮಾರ್ ಭಾರತಿ ಫ್ರೆಂಡ್ಸ್ ಕುಡುಪುಳ ತಡಕ ಬಿ. 600 kg വിഭാഗത്തിന്റെ ആദ്യ സെമിഫൈനൽ മത്സരത്തിന് ഇവിടെ കാണാം. ഒരു ഭാഗത്ത് ഭാരതി ഫ്രണ്ട്സ് കുടുംബത്തിൽ തടുക്ക മറുഭാഗത്ത് ഫ്രണ്ട്സ് കുളൂർ തമ്മിലുള്ള പോരാട്ടമാണ് പ്രിയമുള്ളവരെ. ഇത് കഴിഞ്ഞാൽ അടുത്ത രണ്ടാം സെമിയിലേക്ക് വരിക MFC ಮಂಗಳಿಮಾರ್ ബി അതുപോലെ തന്നെ ഭാരതി ഫ്രണ്ട്സ് കുടുംബത്തിൽ തടുക്ക. ಇದಾದ ಬಳಿಕ ಮತ್ತೆ ಗ್ರಿಪ್ ಮಾದರಿಯ ಸ್ಪರ್ಧೆಗಳು ಪ್ರಶಸ್ತಿ ವಿಭಾಗದಲ್ಲಿ ರಾಮಭಕ್ತಾಂಜನೇಯ BC ರೋಡ್ ಸಿ ಮಹಾಕಾಳಿ ತುಮಿನಾಡು ಈ ತಂಡ ಸಿದ್ಧವಾಗಿರಬೇಕು. ರಾಮಭಕ್ತಾಂಜನೇಯ BC ರೋಡ್ ಸಿ ಮಹಾಕಾಳಿ ತುಮಿನಾಡು ರಾಮಭಕ್ತಾಂಜನೇಯ BC ರೋಡ್ ಸಿ 7 ಮತ್ತು 8ನೇ ಸ್ಥಾನದಲ್ಲಿ ಸಿದ್ಧವಾಗಿ 5 ಮತ್ತು 6ನೇ ಸ್ಥಾನದಲ್ಲಿ ಮಣಿಕಂಠ ಉಜಿರೆ ಫ್ರೆಂಡ್ಸ್ ಕಾಡಬೆಟ್ಟು. ಅದಕ್ಕಿಂತ ಮುಂಚಿತವಾಗಿ ಪ್ರಥಮ ಸೆಮಿಫೈನಲ್ ನಲ್ಲಿ ಗ್ರಿಪ್ ವಿಭಾಗದಲ್ಲಿ ಸಿದ್ಧವಾಗಿ ಉಳೆಬೆಲೆನ್ನ ಗ್ರಿಪ್ ಶ್ರೂತ ಸೆಮಿಫೈನಲ್ ಫ್ರೆಂಡ್ಸ್ ಕಾಡಬೆಟ್ಟು ಎ ಪಕ್ಕ ಓಮ್ಸ್ ಬದನಾಡಿಸಿ ಕಾಡಬೆಟ್ಟು
ಓಂ ಪ್ರಿನ್ಸ್ ಬದನಾಡಿಸಿ ಪ್ರಿನ್ಸ್ ಕಾಡಬೆಟ್ಟಿಗೆ ಫಸ್ಟ್ ಸೆಮಿಫೈನಲ್ ದ ಗ್ರಿಪ್ ಬಲೆ ಉಳೆ ಬತ್ತು ರೆಡಿ ಆಲೆ ಬಲೆ ಪತ್ಲಲ್ಲ ಬಲ ಪತ್ಲ ಲೆವೆಲ್ ಕಾಡಬೆಟ್ಟಿಗೆ ಬದನಾಡಿಸಿ ಉಳೆ ಬಲೆ ಸುರುತ ಸೆಮಿಫೈನಲ್ ಬಲೆ ಬದನಾಡಿಸಿ ಕಾಡಬೆಟ್ಟುಗೆ ಇದು ಮೊದಲ ಸೆಮಿಫೈನಲ್ ಸ್ಪರ್ಧೆಯಾಗಿದೆ. ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡ್ಕ ಎ ವಿರುದ್ಧವಾಗಿ ಎದುರಾಳಿ ತಂಡ ಫ್ರೆಂಡ್ಸ್ ಕುಳೂರ್ ತಂಡಗಳ ನಡುವೆ ಈ ಒಂದು ಮೊದಲ ಸೆಮಿಫೈನಲ್. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡ್ಕ ಬಿ ವಿರುದ್ಧವಾಗಿ MFC ಮಂಗಲಿಮಾರ್ ಬಿ. ಲಾಕ್ ರೆಡಿ ಮನಪುಲೆಗೆ ಆತಜಿ MFC ಮಂಗಲಿಮಾರ್ ಭಾರತೀಯ ಕುಡುಪಲ್ ತಡ್ಕ ಬಿ ಅಖಿಲ ಉಳೆ ಬರಡು ಅಂಚನೆ ಕಾಡಬೆಟ್ಟು ಓಂ ಪ್ರಿನ್ಸ್ ಬದನಾಡಿ ಎಲ್ಲಿ ಮೊಳಗಿದೆ ವಿಶಿಲ ಧ್ವನಿ ಮೊಳಗಿದೆ. ಇದು ಫ್ರೆಂಡ್ಸ್ ಕುಳೂರ್ ಮತ್ತು ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ತಂಡಗಳ ನಡುವೆ ಒಂದು ಹೋರಾಟವನ್ನು ಕಾಣ್ತಾ ಇದ್ದಾರೆ ಬಂಧುಗಳೇ. ಈ ಬಾರಿ ಕುಳೂರ ಅಲ್ಲ ಕುಡುಪಲ್ ತಡಕವ ನೋಡಿ ಬಿಟ್ಟು ಕೊಡ್ತಾ ಇಲ್ಲ. ಎರಡು ಬಲಾಢ್ಯ ತಂಡಗಳೇ. ಇದು 600 kg ವಿಭಾಗದ ಸ್ಪರ್ಧೆಯಾಗಿದೆ. ಮೊದಲ ಸೆಮಿಫೈನಲ್ ಸ್ಪರ್ಧೆಯ ಮೊದಲ ಸೆಟ್ ಇಲ್ಲಿ ಫ್ರೆಂಡ್ಸ್ ಕುಳೂರ್ ತಂಡಕ್ಕೆ ಎಸ್ ಬದನಾಡಿಸಿ ಬಲೆ ಸೆಮಿಫೈನಲ್ ಬಲೆ ಬಲೆ ಈ ಬೆಟ್ಟೆ ಕುಡುಂಜಿ ದಿಂಬಲೆ ಕುಡುಂಜಿ ಸೆಮಿತ ಲೆವೆಲ್ MFC ಮಂಗಲಿಮಾರ್ ಬಿ ಇಲ್ಲ ಭಾರತಿ ಕುಡುಪಲ್ ತಡ್ಕಲ್ ಬಲೆ ಭಾರತಿ ಕುಡುಪಲ್ ತಡ್ಕ MFC ಮಂಗಲಿಮಾರ್ ಬಿ. ಎರಡು ತಂಡಗಳು ಕೂಡ ಸಿದ್ಧತೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾವೆ. ಟಾಸ್ ಇಜ್ಜತೆ ಭಗವಂತ ಸರ್ ಗ್ರಿಪ್ ರೆಡಿ ಉಳ್ಳೇ ಬಲೆ ಅವನ್ ಜಾದು ರಪ್ಪ ಒಂದು ಮಾಡ್ಬಿಡ. ಓಕೆ ಓ ಗ್ರಿಪ್ ಹುಡುಕುಲ್ಲೆ ನಾಗೆ ಸರಿ ಓ ಗ್ರಿಪ್ ಹುಡುಕು ರೆಡಿ ಆದ ಕೂಡಲೇ ಅವಳು ಆಗಿ ಕೂಡಲೇ ಈ ಮೆತ ಹೌದಾ ಅವು ಅವಳು ಒಟ್ಟಿಗೆ ಬಿಡು ಶುಂಜ ಅವಳು ರೆಡಿ ಪತ್ತಲನ ಹರಿಶನ ಪತ್ತಲ ರೆಡಿ ಕ್ಲೋ ಅದು ಲಾಕ್ ರೆಡಿ ಮಂತೋನ್ಲೆ
ആഹാ ഇതാ വിസിലടിച്ചു കഴിഞ്ഞു. ഇവിടെ ഇതാ രണ്ടാമത്തെ സെറ്റാണ്. ആദ്യ സെറ്റ് നഷ്ടപ്പെട്ടതാണ്. ഇവിടെ ഇതാ ഭാരതീയ ഫ്രണ്ട്സ് കുളൂർ തടുക്ക ആദ്യ സെറ്റ് സ്വന്തമാക്കുകയാണ്. ഇവിടെ ഇതാ ഫ്രണ്ട്സ് കുളൂർ സ്വന്തമാക്കുമ്പോൾ ഇവിടെ ഇതാ രണ്ടാമത്തെ സെറ്റിന്റെ ഊഴമാണ് ഇവിടെ ഇതാ കണ്ടുവരുന്നത്. പ്രിയമുള്ളവരെ, കയ്യടിച്ച് തന്നെ സ്വീകരിക്കേണ്ട മത്സരമാണ് ഇവിടെ ഇതാ നിങ്ങളുടെ മുമ്പിൽ ഇവിടെ ഇതാ വിട്ടുകൊടുക്കാതെ നൽകുന്ന വിജയം മാത്രം കണ്ടവരാണ് ഇത്തവണ ഇതാ കള്ളിക്കളത്തിൽ ആരാടി പോകുന്ന കാഴ്ചയാണ് കാണുന്നത്. പ്രിയമുള്ളവരെ, ഇവിടെ ഇതാ കുളൂറാണോ അല്ല കൊടുപ്പൽ തടുക്കയാണോ? ഇവിടെ ഇതാ ഫൈനലിലേക്ക് കടന്ന ആദ്യത്തെ ടീം ഫ്രണ്ട്സ് കുളൂർ ഇതാ ഫൈനലിലേക്ക് എടുക്കുന്നു. ಕಾಡಬೆಟ್ಟು ರೆಡಿ. ದಿಸ್ ಫಸ್ಟ್ ಸೆಮಿಫೈನಲ್ ಆಫ್ ಗ್ರಿಪ್ ಕ್ಯಾಟಗರಿ ಮೆನ್ಸ್. ನೆಕ್ಸ್ಟ್ ಉಳೆ ಬಲೆ ಎಂಎಫ್ಸಿ ಲ ಮಗಳ ಉಳೆ ಬಲೆ ಮಂಗಳಿ ಮಾರ್ ಕೊಡುಪಲ್ ತಡ್ಕ ರೆಡಿ ನಿಮ್ಮಳ ಉಳೆ ಬಲೆ Captain, get ready. Pick up the rope. Ready. ಆರಂಭದ ಸ್ಪರ್ಧೆ ಸೆಮಿಫೈನಲ್ಗಳ ಕದನದೊಂದಿಗೆ ಇಲ್ಲಿ ಸ್ಪರ್ಧಾ ಕಣದಲ್ಲಿ ಇರುವಂತಹ ಎರಡು ತಂಡಗಳು ಒಂದು ಕಡೆ ಜಯ ಅಂಕಣದಲ್ಲಿ ಫ್ರೆಂಡ್ಸ್ ಕಾಡಬೆಟ್ಟು ಆಗಿದ್ರೆ ವಿಜಯ ಅಂಕಣದಲ್ಲಿ ಓಂ ಫ್ರೆಂಡ್ಸ್ ಬದನಾಡಿ. ನೋಡಿ, ಇದು ಕೂಟದ ಗ್ರಿಪ್ ಮಾದರಿಯ ಪ್ರಥಮ ಸೆಮಿಫೈನಲ್ ಅಲ್ಲಿ ನಾವು ಕಂಡುಕೊಳ್ಳುತ್ತಾ ಇದ್ದೇವೆ. ಗೆದ್ದವರು ನೇರವಾಗಿ ಫೈನಲ್ ಪ್ರವೇಶವನ್ನ ಮಾಡಿ ಕನಿಷ್ಠ ಪಕ್ಷ ನಗದು ಪುರಸ್ಕಾರವನ್ನ 7,000ವನ್ನ ಜೊತೆಗೆ 7 ಅಡಿ ಎತ್ತರದ ಟ್ರೋಫಿಯನ್ನ ಸ್ವಂತಪಡಿಸುವಂತ ಸಂದರ್ಭ ಅಲ್ಲಿ ಕಾಡಬೆಟ್ಟು. ನೋಡಿ, ಇದಾದ ತಕ್ಷಣ ಮುಂದೆ ಇಲ್ಲಿ 600 kg ಲೆವೆಲ್ ಮಾದರಿಯ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ವಿರುದ್ಧವಾಗಿ ಎಂಎಫ್ಸಿ ಮಂಗಳಿ ಮಾರುತಿ ಎರಡು ತಂಡದ ಆಟಗಾರರ ಆಗಮನವಾಗಿದೆ. ಇನ್ನೇನು ಅಲ್ಲಿ ಲೆವೆಲ್ ಮಾದರಿಯಲ್ಲಿ ಸ್ಪರ್ಧೆ ಸೆಕೆಂಡ್ ಸೆಮಿಫೈನಲ್ ಆದ್ರೆ ಇಲ್ಲಿ ಗ್ರಿಪ್ ಮಾದರಿಯಲ್ಲಿ ಬಿಸಿ ರೋಡ್ ಬರಬೇಕು. ಕಾಡಬೆಟ್ಟು ಬರುತ್ತಾ ಇದೆ ಸ್ಪರ್ಧೆ ಬಲಬದೆ. Get ready. Pick up the rope. Ready. ಎರಡನೇ ಅವಕಾಶ ಕೂಡ ಸ್ಪರ್ಧಾ ಕಣದಲ್ಲಿ ಮುಂಚೂಣಿಯಲ್ಲಿ. ನೋಡಿ, ಹಗ್ಗದಲ್ಲಿ ಬದಲಾವಣೆ ಇಲ್ಲ ಯಾವುದೇ ರೀತಿಯಲ್ಲಿ. ಮತ್ತೆ ಕಾಡಬೆಟ್ಟುವಿನ ಹೋರಾಟಕ್ಕೆ ಜಗ್ಗಲು ಪ್ರಯತ್ನವನ್ನ ಮಾಡ್ತಾ ಇದ್ರು. ಆದರೆ ಅದರ ಹೋರಾಟದ ಬಲವನ್ನ ಮತ್ತಷ್ಟು ಬಲಪಡಿಸಿಕೊಳ್ತಾ ಇದೆ ಫ್ರೆಂಡ್ಸ್ ಕಾಡಬೆಟ್ಟು. ಆದರೆ ಅದರ ಹಿಡಿತಕ್ಕೆ ಹೊಡೆತಕ್ಕೆ ನಲುಗುತ್ತಾ ಇದೆ. ನೋಡಿ, ಓಂ ಫ್ರೆಂಡ್ಸ್ ಬದನಾಡಿ. ಆದರೂ ಕೂಡ ಹಗ್ಗವನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡ್ತಾ ಇಲ್ಲ. ಯಾಕೆಂದ್ರೆ ಇದು ಸೆಮಿಫೈನಲ್ ಗಳ ಕದನ. ನೋಡಿ, ಇಲ್ಲಿ ಗೆದ್ದರೆ ಫೈನಲ್ಗೆ ಇರುವಂತ ಒಂದು ಬಹಳ ಸುಂದರವಾದ ಅವಕಾಶವಿದ್ರೂ ಕೂಡ ಅಲ್ಲಿ ಬಲಿಷ್ಠತೆಯ ಕಾಡಬೆಟ್ಟುವಿನ ಸ್ಪರ್ಧೆಗೆ ತಲೆಬಾಗಲೇಬೇಕು. ಮತ್ತೆ ಇಲ್ಲಿ ಬರೋಣ ದ್ವಿತೀಯ ಸೆಮಿಫೈನಲ್ 600 kg ವಿಭಾಗದ ಲೆವೆಲ್ ಮಾದರಿಯ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ ವಿರುದ್ಧವಾಗಿ ಎಂಎಫ್ಸಿ ಮಂಗಳಿ ಮಾರ ಬಿ ತಂಡ. ಆ ತಲ್ಪರ್ ದೆಪ್ಪಲೆಗೆ ಸ್ಕ್ರೀನ್ ಹಿಡಿದು ನಾನೇ ಮ್ಯಾಚ್ ಉಪ್ಪಿನಿ ಸ್ಕ್ರೀನ್ಗೆ ಪಡಂಚಿನ ತಲ್ಪರ್ ದೆಪ್ಪಲೆ ಎರ್ಲೆಜ್ಜರವಲು ಖಂಡಿತವಾದ್ಲ ಬರ್ಸ ಎಕಡೆ ಪನಿ ತೊಂದಿತ್ತಂದ್ರೆ ಬಟ್ ಇತ್ತೆಜ್ಜಿ ಎಸ್ಪತ್ತಲೆ ಲೆವೆಲ್ ಮ್ಯಾಚ್ ಹರಿಶಣ್ಣ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಬಲೆ ಸೆಮಿಫೈನಲ್ಗೆ ಬರಡು ಗ್ರಿಪ್ ಮಾದರಿದ ಸೆಮಿಫೈನಲ್ ರಾಮ ಭಕ್ತಾಂಜನೇಯ ಬಿಸಿ ರೋಡ್.
ഇത് മംഗൽമാടിന് മല്ലന്മാര് ഒരു ഭാഗത്തെങ്കിൽ മറുഭാഗത്തോ കുടുംബത്തടക്കിയുടെ കരുത്തന്മാരാണ് ഇവിടെ ഇത് മംഗളിമാറിന്റെ ഭാഗത്തേക്കാണ് ഉടം ചലിച്ചുകൊണ്ടിട്ടുള്ള പ്രിയമുള്ളവരെ. ഇവിടെ ഇത് വിട്ടുകൊടുക്കാതെ നൽകുന്ന കരുത്തന്മാർ ഇത് വിട്ടുകൊടുക്കാതെ നൽകുമ്പോൾ ഇവിടെ ഇത് ആദ്യ സെറ്റ് സ്വന്തമാക്കിക്കൊണ്ട് ഇവിടെ ഇതാ മംഗല്യമാർ ನಿಲ್ಕುകയാണ്. ಬಿಸಿ ರೋಡ್ ಬರ್ತಾ ಇದೆ. ಗ್ರಿಪ್ ಮಾದರಿಯ ಇನ್ನೊಂದು ಸೆಮಿಫೈನಲ್ ಕದನದಲ್ಲಿ ಈ ಸ್ಪರ್ಧೆ ಮುಗಿದ ತರುವಾಯ ನಾವು ಲೆವೆಲ್ ಮಾದರಿಯ ಸ್ಪರ್ಧೆ ಹಾಗೂ ಗ್ರಿಪ್ ಮಾದರಿಯ ಸ್ಪರ್ಧೆಯನ್ನು ನಡೆಸಲಿದ್ದೇವೆ. ಅಲ್ಲಿ ಪ್ರಶಸ್ತಿ ಸುತ್ತುಗಳನ್ನು ನಡೆಸಲಿದ್ದೇವೆ. ಗ್ರಿಪ್ ವಿಭಾಗದಲ್ಲಿ ಈ ಸ್ಪರ್ಧೆ ಸೆಮಿಫೈನಲ್ ಮುಗಿದ ನಂತರ ನಾವು 7 ಮತ್ತು 8ನೇ ಸ್ಥಾನದ ಸ್ಪರ್ಧೆ ರಾಮಭಕ್ತಾಂಜನೇಯ ಬಿಸಿ ರೋಡ್ ಸಿ ಮಹಾಕಾಳಿ ತೋಮಿನಾಡು ಸಿದ್ಧತೆಯನ್ನು ನಡೆಸಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಸಿ 7 ಮತ್ತು 8ನೇ ಸ್ಥಾನದಲ್ಲಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಸಿ ಮಹಾಕಾಳಿ ತೋಮಿನಾಡು ಸಿ ಸಿದ್ಧತೆಯನ್ನು ನಡೆಸಿ ಇದು ದ್ವಿತೀಯ ಅವಕಾಶ ಸ್ಪರ್ಧೆ. ಒಂದು ಕಡೆಯಲ್ಲ MFC ಮಂಗಳಿಮಾರು, ಇನ್ನೊಂದು ಕಡೆಯಲ್ಲ ಭಾರತೀಯ ಫ್ರೆಂಡ್ಸ್ ಕುಡುಪಲ್ತಾಡು ಕಾಯಿ ಬಾರಿ ಫೈನಲ್ಗೆ ಮತ್ತೆ ಮಂಗಳಿಮಾರ್ MFC ಮಂಗಳಿಮಾರ್ ಬಿ ತಂಡ ಮತ್ತು ಇಲ್ಲೇ ಗ್ರಿಪ್ ಮಾದರಿಯ ಸ್ಪರ್ಧೆಗಳು. Captain! Captain! Get ready! Pick up the rope! Ready! ಸೆಮಿಫೈನಲ್ಗಳ ಇನ್ನೊಂದು ಕದನದಲ್ಲಿ ನೋಡಿ ಆರಂಭಗೊಂಡಿದೆ. ರಾಮಭಕ್ತಾಂಜನೇಯ ಬಿಸಿ ರೋಡ್ ಆದ್ರೆ ಮತ್ತೊಂದು ಕಡೆ ಸ್ವಾಮಿ ಕೊರಗಜ್ಜ ಪಾಲಡಿಗ ಅಂಕದಲ್ಲಿ ಮುನ್ನಡೆಯಲ್ಲಿದೆ. ಅರ್ಧಂಚುಗಳಲ್ಲಿ ರಾಮಭಕ್ತಾಂಜನೇಯ ಬಿಸಿ ರೋಡ್ ಈ ಬಾರಿ ಜಯ ಅಂಕಣದಲ್ಲಿದೆ ನೋಡಿ. ಅತ್ಯಂತ ನಿಕಟಪೂರ್ವ ಸ್ಪರ್ಧೆ ಕಳೆದ 2020ರಲ್ಲಿ 21ರಲ್ಲಿ ನಡೆದಂತಹ ಗಜಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತ ರಾಮಭಕ್ತಾಂಜನೇಯ ಬಿಸಿ ರೋಡ್ ಈ ಬಾರಿಯೂ ಕೂಡ ಜಯ ಅಂಕಣದ ಮುನ್ನೋಡಿಯಲ್ಲಿ 1.5 ಇಂಚುಗಳಲ್ಲಿ ಸ್ಥಿರವಾಗಿದೆ ನೋಡಿ. ಸೆಕೆಂಡ್ಗಳಲ್ಲಿ ಬದಲಾವಣೆ ಆಗುತ್ತಾ ಇದೆ. ಪಂದ್ಯಕೂಟದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಭಗವಾನ್ ದಾಸ್ ಕೊಟ್ಟಿದ್ರೆ ಮತ್ತವರು ತೀರ್ಪುಗಾರಾಗಿ ರೋಹನ್ ಕೊಟ್ಟವರಿದ್ದಾರೆ. ನಮ್ಮೊಂದಿಗೆ ಉದ್ಘೋಷಕರಾಗಿ ಹರೀಶ್ ಪಟ್ಲ, ದಿವಾಕರ್ ಉಪ್ಪಳ, ಲೆವೆಲ್ ಮಾದರಿಯಲ್ಲಿ ಕೃಷ್ಣಾಂಜನೇಯ ಕಣ್ವತೀರ್ಥ, ವಿಶ್ವನಾಥ್ ಮಡಿವಾಳ್ ಪಾಲಿದ್ರೆ ಅತ್ಯಂತ ಸನಿಹದ ಹೋರಾಟ ನಡಿ 1 ನಿಮಿಷ ಸಂಪನ್ನಗೊಂಡಿದೆ. 1.5 ಇಂಚುಗಳಲ್ಲಿ ಮಾತ್ರ ಜಯಾಂಗಣದ ಬಿಸಿ ರೋಡ್ ಇಲ್ಲಿ ಹೋರಾಟವನ್ನ ಜಾರಿ ಮಾಡಿಕೊಂಡಿದ್ದಾರೆ ನೋಡಿ. ಪಾಲಡ್ಕ ಹೋರಾಟವನ್ನ ಜಾರಿಗೊಂಡ ಸಂದರ್ಭದಲ್ಲಿ ಹಗ್ಗದಲ್ಲಿ ಬದಲಾವಣೆ, ಸೆಂಟರ್ ಲೈನ್ಗೆ ಬರುವಂತ ಸೂಚನೆ ಇಲ್ಲ. ಭಗವಂತಾಸರ ಕೈಗಳು ಬಾರಿ ಸೆಂಟರ್ ಲೈನ್ ಅಲ್ಲಿ 2 ಕೈಗಳು 4 ಕಣ್ಣುಗಳು ಭಗವಂತಾಸರ ಕೈಗಳು ತೋರ್ಪಡಿಸಿದ್ರ 1.5 ನಿಮಿಷ ಸಂಪನ್ನಗೊಂಡಾಗ ಹಗ್ಗದಲ್ಲಿ ಬದಲಾವಣೆ ಇಲ್ಲ. ಅತ್ತ ಜಯವೂ ಇಲ್ಲ, ಇತ್ತ ವಿಜಯವಿಲ್ಲ. ನೇರ ನಿರಂತರವಾಗಿ ಭಗವಾನ್ ದಾಸ್ ಅವರು
ಸೆಂಟರ್ ಲೈನ್ ಇಂದ ಈ ಬಾರಿ ಕಾಡಬೆಟ್ಟುವಿಗೆ ಬರ್ತಾ ಇದೆ. ಕಾಡಬೆಟ್ಟು ಸಾರಿ ಪಾಲಡ್ಕಕ್ಕೆ ಬರ್ತಾ ಇದೆ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಸೆಂಟರ್ ಲೈನ್ ಅಲ್ಲಿ ಮತ್ತೆ ಇಲ್ಲಿ ಲಾಸ್ಟ್ 1 ನಿಮಿಷ 20 ಸೆಕೆಂಡ್ ಮಾತ್ರ ಬಾಕಿ. ಬಲ್ಲ ಸಭಾ ಬೆಚ್ಚನ ತೀರ್ಥಾಲತ್ತಿ ಜವಣೆಯನ್ನ ರಟ್ಟದ ಬಲದ ಬಲ್ಲು ವೈಪಿನ ಬಂತ ಆಂಜನೇಯ ದಜಾಳ್ಳಿ ಗುರುಪ್ರಸಾದ್ ಮೇರೆ ಸ್ಮರಣಾರ್ಥ ನಡೆದುಂಡು. ಪಾಲಡ್ಕ ವರ್ಸಸ್ ಬಿಸಿ ರೋಡ್ ಈ ಬಾರಿ ಸೆಂಟರ್ ಲೈನ್ ಅಲ್ಲಿ ಇದೆ. ಕ್ಯಾಮರಾ ಕಣ್ಣುಗಳು ಪಾಲಡ್ಕ ಮತ್ತೆ ಅಲ್ಪ ಮುನ್ನಡೆಯಲ್ಲಿ. ಕೊನೆಯದಾಗಿ 30 ಸೆಕೆಂಡ್ಗಳು ಉಳಿಕೆಯಾಗಿದೆ. ಪಾಲಡ್ಕ ಸ್ವಾಮಿ ಕೊರಗಜ್ಜ ಪಾಲಡ್ಕ ಸೆಂಟರ್ ಲೈನ್ ಇಲ್ಲಿ ಸೆಕೆಂಡ್ಗಳು ಉಳಿಕೆಯಾಗಿದೆ. 20 ಸೆಕೆಂಡ್ಗಳಿಂದ ಮತ್ತೆ ಪಾಲಡ್ಕ ಲಾಸ್ಟ್ ಕೌಂಟ್ ಡೌನ್ ಸ್ಟಾರ್ಟ್ ನೌ is going to is 10 9 8 7 6 5 4 3 2 1 ಪಾಲಡ್ಕ. This is first set. ಸ್ವಾಮಿ ಕೊರಗಜ್ಜ ಪಾಲಡ್ಕ 1 ಕಾಲುಂಚಿಗಳಲ್ಲಿ 1 ಕೂದಲ ಯಂತ್ರದಲ್ಲಿ ಅತ್ಯಂತ ನಿಕಟಪೂರ್ವ ಸ್ಪರ್ಧೆ ನೋಡಿ. ಇದು ಸೆಮಿಫೈನಲ್ ಕದನ, ಫೈನಲ್ ಕದನ ಇನ್ನು ಯಾವ ರೀತಿಯಾಗಿ ಸಾಗಿ ಬರಲಿದೆ ನೋಡಬೇಕು. ಮೊದಲ ಅವಕಾಶ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಇದೀಗ ಡೂ ಆರ್ ಡೈ ಅಲ್ಲಿ ಬೀಸಿರೋ ಖಂಡಿತ ಅದ್ಭುತ ರೋಚಕ ರೋಮಾಂಚಕಾರಿ ಸ್ಪರ್ಧೆಯಾಗಿದೆ ನೋಡಿ. ಇನ್ನು ಇದು ದ್ವಿತೀಯ ಸೆಟ್ಟಿಗೆ 2 ತಂಡಗಳು ನೋಡಿ. ಸ್ಪರ್ಧೆ ಮುಗಿದ ತಕ್ಷಣ ಮುಂದೆ ಅಲ್ಲಿ ಲೆವೆಲ್ ಮಾದರಿಯ ಫೈನಲ್ ಒಟ್ಟಿಗೆ ಒಂದು ಸರಿ ಗಮನಿಸಬೇಕು. ಲೆವೆಲ್ ಮಾದರಿಯ ಫೈನಲ್ ಸ್ಪರ್ಧೆಯನ್ನ ನಾವು 2 ಸ್ಪರ್ಧೆಯನ್ನ ಒಟ್ಟಿಗೆ ನಿರ್ವಹಿಸಲಿದ್ದೇವೆ. ಗಮನಿಸತಕ್ಕದ್ದು 2 ತಂಡವನ್ನ 4 ತಂಡವನ್ನ ಒಟ್ಟಿಗೆ ಕ್ರೀಡಾಂಗಣ ಪ್ರವೇಶವನ್ನು ಮಾಡಲಿದ್ದೇವೆ. ಯಾಕೆಂದ್ರೆ 3 ಮತ್ತು 4ನೇ ಸ್ಥಾನದಲ್ಲಿ ಭಾರತೀಯ ಫ್ರೆಂಡ್ಸ್ ಕೊಡುಬಲ್ ತಡ್ಕ ಇರುವ ಕಾರಣ ಅವರು ಪಂದ್ಯಕೂಟವನ್ನ ನಡೆಸುವುದಿಲ್ಲ, ಅವರು ಪಂದ್ಯವನ್ನ ನಡೆಸಲು ಇಚ್ಛಿಸುವುದಿಲ್ಲ. 2 ತಂಡ ಬರದ ಕಾರಣ 3 ಮತ್ತು 4ನೇ ಸ್ಥಾನವನ್ನ ಗಳಿಸಿಕೊಂಡಿದೆ ಭಾರತೀಯ ಫ್ರೆಂಡ್ಸ್ ಕೊಡುಬಲ್ ತಡ್ಕ. ಗ್ರಿಪ್ ವಿಭಾಗದಲ್ಲಿ 7 ಮತ್ತು 8ನೇ ಸ್ಥಾನದಲ್ಲಿ ಮಹಾಕಾಳಿ ತಮಿಳುನಾಡು ಸ್ಪರ್ಧಿಸಬೇಕು. ಎದುರಾಳಿಗೆ ರಾಮಭಕ್ತ ಆಂಜನೇಯ ಬಿಸಿ ರೋಡ್. ಮತ್ತೊಂದು ತಂಡವಾಗಿ 5 ಮತ್ತು 6ನೇ ಸ್ಥಾನದಲ್ಲಿ ಗಮನಿಸತಕ್ಕದ್ದು ಮಣಿಕಂಠ ಉಜಿರೆಯ ಜೊತೆಗೆ ಕಾಡಬೆಟ್ಟು ಬಿ. ಇದೀಗ ಟೂ ಆರ್ ಡೈ ಅಲ್ಲಿ ಬಿಸಿ ರೋಡ್ ಇದ್ರೆ 1 ಹೆಜ್ಜೆಯನ್ನ ಮುಂದಿರಿಸಿಕೊಂಡಂತ ತಂಡವಾಗಿದೆ ಸ್ವಾಮಿ ಕೊರಗಜ್ಜ ಪಾಲಡ್ಕ. ದ್ವಿತೀಯ ಸೆಟ್ಟಿಗಿರುವಂತಹ ಸ್ಪರ್ಧೆ ಸ್ವಾಮಿ ಕೊರಗಜ್ಜ ಪಾಲಡ್ಕ ವಿರುದ್ಧವಾಗಿ ಶ್ರೀ ರಾಮಭಕ್ತ ಆಂಜನೇಯ ಬಿಸಿ ರೋಡ್ ತಂಡ. ಇಲ್ಲಿ ಮೊದಲ ಅವಕಾಶದಲ್ಲಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ಗೆದ್ದುಕೊಂಡ್ರೆ ಇನ್ನು ದ್ವಿತೀಯ ಅವಕಾಶಕ್ಕಿರುವಂತಹ ಈ ಒಂದು ಸ್ಪರ್ಧೆ ಬಂಧುಗಳ ಇದು ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಕನ್ನೋತೀರ್ಥ ಆಯೋಜಿಸುವಂತಹ 23ನೇ ವಾರ್ಷಿಕೋತ್ಸವದ ಅಂಗವಾಗಿ ಬಹಳ ಅದ್ಧೂರಿಯ ಕಾರ್ಯಕ್ರಮ. 4 ವಿಭಾಗಗಳಾಗಿ ಸ್ಪರ್ಧೆಗಳು. ಮೊದಲಿಗೆ 505 kg, ತದ ಬಳಿಕ ಮಹಿಳೆಯರ ಸ್ಪರ್ಧೆ. ಇನ್ನೇನು 2 ವಿಭಾಗಗಳ ಸ್ಪರ್ಧೆಗಳು ಬಾಕಿ ಇದೆ. ಫೈನಲ್ ಸ್ಪರ್ಧೆಗೆ ಬಾಕಿ ಇದೆ 600 kg ವಿಭಾಗದಲ್ಲಿ. ಅದೇ ರೀತಿಯಲ್ಲೇ ಇಲ್ಲಿ ಗ್ರಿಪ್ ಮಾದರಿಯಲ್ಲಿ ಕೂಡ ಫೈನಲ್ ಸ್ಪರ್ಧೆ ಬಾಕಿ ಉಳಿದಿರುತ್ತದೆ.
Captain, get ready. Pick up the rope. Ready? ಇನ್ನೊಂದು ಅವಕಾಶ 3 ನಿಮಿಷಗಳ ಸ್ಪರ್ಧೆ ಇದು ನೋಡಿ. ಕ್ವಾರ್ಟರ್ಗಳ ಅವಕಾಶದೊಂದಿಗೆ ಸ್ಪರ್ಧೆ ಆರಂಭಗೊಂಡಾಗ ಇದೀಗ ಸೆಮಿಫೈನಲ್ಗಳ ಕದನದೊಂದಿಗೆ ಈ ಬಾರಿ ಕೂಡ ರಾಮಭಕ್ತ ಆಂಜನೇಯ ಬಿಸಿ ರೋಡ್ ಸ್ಪರ್ಧೆ ನಿಕಟಪೂರ್ವ ಅತ್ಯಂತ ಗರಿಷ್ಠವಾಗಿತ್ತು, ಅತ್ಯಂತ ತಾಪಮಾನವಾಗಿತ್ತು. ಪಾಲಡಿಕ ಕೊನೆಯ ಸೆಕೆಂಡ್ಗಳಲ್ಲಿ ವಿಜಯವನ್ನ ಬಿಸಿ ರೋಡ್ ಇಂದ ಕಸಿದುಕೊಂಡಿದ್ರೆ ಇಲ್ಲಿ ಮತ್ತೆ ಪ್ರಬಲವಾದ ಸ್ಪರ್ಧೆ. ಮತ್ತೆ ಮುಂಚೂಣಿಯಲ್ಲಿ 1 ಇಂಚುಗಳಲ್ಲಿ ಬಿಸಿ ರೋಡ್ ಸ್ಪರ್ಧೆಯನ್ನ ಗಳಿಸಿಕೊಂಡಿದ್ದಾರೆ ನೋಡಿ. 1 ಇಂಚುಗಳಲ್ಲಿ 1 ಸುತ್ತನ್ನ ಪಾಲಡ್ಕ ಗೆದ್ದುಕೊಂಡಿತ್ತು. ಇದು ಸೆಮಿಫೈನಲ್ ಕದನ. Yes, we are witnessing semi-final match of the competition. Paladka leading by 1-0. Here is tug a little bit of in favor of BC Road. What a match! And look at the time. First minute is comes on and 1 minute completed. 2 minutes to go to full time. Little bit of in favor of Rama Bhaktanjaliya. BC Road. ಕದನ ಕಾದಾಟ. ಆಟಗಾರರ ಮುಖವನ್ನ ನೋಡಿ ಏನೆಲ್ಲ ಭಾವನೆಗಳು. ಗೆಲ್ದ್ರೆ ಅಲ್ಲಿ ಟೈ ಆಗಲಿದೆ, ಟೈ ಬ್ರೇಕರ್ಗೆ ತೃತೀಯ ಸುತ್ತು ಹೋಗಲಿದೆ. ಸೆಂಟರ್ ಲೈನ್ ಅಲ್ಲಿ ಹಗ್ಗ ಪಾಲಡ್ಕದಲ್ಲಿಲ್ಲ, ಬಿಸಿ ರೋಡ್ ಅಲ್ಲಿಲ್ಲ, ಹಗ್ಗ ಕಣ್ವ ತೀರ್ಥದಲ್ಲಿದೆ. ಕಣ್ವ ತೀರ್ಥದಿಂದ ಹಗ್ಗ ಜಾರಿದೆ. ಪಾಲಡ್ಕ ಮತ್ತೊಮ್ಮೆ ಫೈನಲ್ಗೆ ತಲುಪಿದೆ. ಆಂಜನೇಯರು 2024ರಲ್ಲಿ ಬಲೆ 7 ಬಗ್ಗೆ ಏನ್ ಬೇಕು ಬಲೆ ತುಮಿನಾಡ್ ಬಿಸಿ ರೋಡ್ ಸಿ ಬಲೆ ಹರ್ಷರ ಲೆವೆಲ್ ಲೆವೆಲ್ ಒಂಜಿ ಫೈನಲ್ ಬಾಕಿ ರೆಡ್ ಒಟ್ಟಿಗೆ ಮಾಡ್ಬೇಕು ಆಮೇಲೆ. ಓಕೆ ನೆಟ್ ನಾನು ಒಂಜಿ 4 ಸ್ಟಾರ್ಟ್. ಎಸ್ ಟ್ರೋಫಿ ಬಲೆ ರೆಡ್ ಗಂಟೆ ಏನಾತೆ ಐನುವ ಕಾಜಗ ಮಣಿಕಂಠ ಉಜಿರೆ ಬಲೆ ಮಣಿಕಂಠ ಉಜಿರೆ ಅಂಚನೆ ಕಾಡಬೆಟ್ಟು ಬಿ 7 ರಿಸಲ್ಟ್ ಅಂಡೆ 7 ಮನೆ ಸಟ್ಟಿಂದ ಸ್ಟಾರ್ಟ್ ಇತ ಐನಾಜೆಗೆ ಹೋಗುನ ಐನಾಜೆತ ಅತ್ತೆ 7 ಮೆತ ಅದು ಐನಾಜ್. ಓಕೆ ಎಸ್ ಇತ 7 ಮೆ 7 ಬಲೆ ತುಮಿನಾಡ್ ಮಣಿಕಂಠ ಉಜಿರೆ ಕಾಡಬೆಟ್ಟು ಬಿ ಉಳೆ ಬಲೆ ಪೊಲೀಸ್ ದಾರೆ ಕಿಶೋರಣ್ಣ. ಅದು ಮಿಲಿಟರಿ ಯಾರು ಅರೆ ಯಾಕೆ ಆನೆ ಬಂದ್ಪಿರ ಆಲ ಪನೋಡ್ಚಿ ಬಾರಿ ವರ್ಷದ ಬಗ್ಗೆ ಕೆಲವೊಂದು ಮೋನ್ ಇರ್ತೊಂದಿಲ್ಲ ಬಾರಿ ಖುಷಿ ಅವನು ಅರ್ಷರೆ 2013 14 15 2014 ಹಿಡಿದು 15 ಮುಟ್ಟ ಹಗ್ಗ ಜಗ್ಗಾಟ ನಿರಂತರವಾಗಿ ನಡತೊಂದಿನ. Captain, get ready. Pick up the rope. Ready? And ಗೆದ್ರೆ 7ನೇ ಸ್ಥಾನ, ಸೋತ್ರೆ 8ನೇ ಸ್ಥಾನ. ಒಂದು ಬಹುಮಾನ ಅಂತೂ ಖಾತರಿ. 12,000ದಿಂದ 1,000ವರೆಗೆ ವಿವಿಧ ನಗದು ಪುರಸ್ಕಾರಗಳನ್ನ ಕೊಡುವಂತಹ ಗ್ರಿಪ್ ಮಾದರಿಯ ಈ ಹಗ್ಗ ಜಗ್ಗಾಟದ ಸ್ಥಾನ ನಿರ್ಣಯ ಸ್ಪರ್ಧೆಗಳು ಪ್ರಾರಂಭವಾಗಿದೆ. ಲೆವೆಲ್ ಮಾದರಿಯಲ್ಲಿ ಒಂದು ಫೈನಲ್ ಮಾತ್ರ ಬಾಕಿ ಇದೆ ನೋಡಿ. ಇಲ್ಲಿ ಬಿಸಿ ರೋಡಿಗ ಅಥವಾ ನಮ್ಮ ಊರು ತುಮಿನಾಡಿಗೆ 7ನೇ ಸ್ಥಾನ, ಸೋಲುವ ತಂಡ 8ನೇ ಸ್ಥಾನ. ಬಿಸಿ ರೋಡ್ ಮುನ್ನಡೆಯಲ್ಲಿದೆ. ರಾಮ ಭಕ್ತಾಂಜನೇಯ ಬಿಸಿ ರೋಡ್. ಸೊ ಬಂದುಲೆ ಬಿಸಿ ರೋಡ್ ಮಲ್ಲ ಜವನಿರ ಪೂರ ನಮ್ಮ ಕಣ್ವ ತೀರ್ಥಗೆ ಬೈದಾರಿ ಎಕಡೆ ಪನ್ಲೆಕ್ಕ ಮೂಜಿ ಟೀಮ್ ಕೊರಡಂಡ ಮೂಜಿ ಗಾಡಿ ಮಲ್ಪಡ ಅಂಚಿನ ಒಂಜಿ ಬಾರಿ ಪೆರ್ಮೆದ ಜವನರ ಒಕ್ಕೂಟ ಅವು ರಾಮ ಭಕ್ತಾಂಜನೇಯ ಬಿಸಿ ರೋಡ್. ಅಂಡ್ ನಾವು ದ ಟೀಮ್ ಈಸ್ ಲೀಡಿಂಗ್ ಇನ್ 2 ಇಂಚಸ್. ಮೊದಲ ನಿಮಿಷ ಮುಂದುವರಿತಾರೆ. ಪಂದ್ಯದ ಕೂಡದ ನಿರ್ಣಾಯಕರಾಗಿ ಭಗವಾನ್ ದಾಸ್ ತೊಕ್ಕೋಡ್ ಮತ್ತು ರೋಹನ್ ತೊಕ್ಕೋಡ್ ಜೊತೆ ಉದ್ಘೋಷಣೆಯಲ್ಲಿ ಹರೀಶ್ ಪಟ್ಲ ಜೋಡುಕಲ್ಲು ಮತ್ತು ನಮ್ಮ ಊರ ಪ್ರತಿಭೆ ಹರ್ಷ ಆಂಜನೇಯ. ಅಲ್ಲದೆ ಇನ್ನಿಬ್ರು ತೀರ್ಪುಗಾರರಾಗಿ ಕಿಶನ್ ಆಂಜನೇಯ ಜೊತೆ ವಿಶ್ವನಾಥ್ ಶೆಟ್ಟಿ, ಮಣವಾಲ್ ಎಂಟರ್ಪ್ರೈಸಸ್. ಎಲ್ಲ ತೀರ್ಪುಗಾರರು ಮತ್ತು ಉದ್ಘೋಷಕರ ನಡುವೆ ಧ್ವನಿ ಮೀಡಿಯಾ ನೇರ ಪ್ರಸಾರದಲ್ಲಿ 1 ನಿಮಿಷ ಆಗಿದೆ. 2ನೇ ನಿಮಿಷ ವಿಜಯ ಅಂಕಣದಲ್ಲಿ ತುಮಿನಾಡು ಜಯ ಅಂಕಣದಲ್ಲಿ
ಡಿಸಿ ರೋಡ್ ಮುನ್ನಡೆಯಲ್ಲಿ ಗೂಳಿಯ ಕಥನ ಆಹಾ ಹರ್ಷರಿಗೆ ಪೊಲ್ಲದ ಈ ಒಂಜಿ ಗೂಳಿದ ಡಿಸೈನ್ ಮಲ್ತನೇರಿಂದ ನಾವು ದ ಫಸ್ಟ್ ಸೆಟ್ ಇನ್ ಫೇವರ್ ಆಫ್ ಬಿಸಿ ರೋಡ್ ಡಿಸೈನ್ ಬಗ್ಗೆ ಬರಲ್ಲ ಕೃಷ್ಣ ಕೆ ಹೊಸಂಗಡಿ ಬಣ್ಣದ ಕ್ರಿಕೆಟ್ ಗೊಬ್ಬು ನಡೀರ ಗೊತ್ತುಪೋಡು ಕ್ರಿಕೆಟರ್ ಆಹಾ ಕೃಷ್ಣ ಕೆ ಹೊಸಂಗಡಿ ಕೆ ಹೊಸಂಗಡಿ ಓಕೆ ಗೊತ್ತಾನ ಕೃಷ್ಣ ಕೆ ಎಸ್ ಆರ್ನ ಕೈ ಚೆಲ್ಲಕಡೆ ಬತ್ತಿನಂಚಿನ ಒಂಜಿ ಡಿಸೈನ್ ಗೂಳಿ ಕಾಳಗ ಪಂಡ ರೆಡ್ ಗೂಳಿ ಕಾದಾಡ್ ನಂಚಿನ ಒಂಜಿ ಸ್ಪರ್ಧೆ ಅಂಚಿನ ಒಂಜಿ ಡಿಸೈನ್ ಮಲ್ದಿರ ಅಂಚಿನ ಅವಳು ಒಂಜಿ ಇತ್ತಿನ ಡಿಸೈನ್ ದಾದ ಪಂಡ ಚಿರತೆ ಬಕ್ಕೊಂಜಿ ಚಿರತದ ಕಣ್ಣು ಮೊನೆ ಚಿರತದ ಮೊನೆ ಸೊ ಕರಿಚಿರತೆ ಎಸ್ ಆರ್ನ ಇನ್ಸ್ಟಾಗ್ರಾಮ್ ಪೇಜ್ ಅವಳು ಪಾಡ್ದಿರ್ತಾಳೆ ಪಕ್ಕಾ ಪುಟ್ಟೀಸ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಐ ಕೊಂಚ ಲೈಕ್ ಕರ್ಲೆ ಹೈಟ್ ಪೋಣ ಮಸ್ತ್ ಆರ್ನ ವೆರೈಟಿ ಡಿಸೈನ್ ಬರೋ ಗೊತ್ತಾವ ಪಕ್ಕಾ ಪುಟ್ಟೀಸ್ ಪಕ್ಕಾ ಫುಡ್ಡೀಸ್ ಬಂದುಲ ನಮ್ಮ ಈ ರೋಡ್ ದ ಕೋರಿದ ಡೌಪನ್ಲೆಗೆ ಅವಳು ಡ್ರಾಲ್ ಹೆಂಚಿನ ಮಲ್ಪೇರು ಗೊತ್ತಿಜ್ಜಿ ಬಾರಿ ಖುಷಿ ಒಂದ ಪಂಡ ಲಕ್ಷ್ಮಣ್ ಬರ್ತೇರು ಒಂಜಾತ್ ಕಾರ್ಯಕ್ರಮಕ್ಕೂ ಡೆಕೋರೇಷನ್ ಮಲ್ಪೇರು ಇಲ್ಲ ತೆಪ್ಪೇರು ಅಂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಫುಲ್ ಎಲ್ಲ ಕೊಡೆ ಬೈಯಾಗಿ ಬರ್ತಿನಾರು ನನ್ನಲ್ಲ ಪೋತಿಸೇರು ಲಕ್ಷ್ಮಣ್ ಬರ್ತೇರು ಏತ್ ಪ್ರೀತಿ ಏತ್ ಮೋಕೆ ಎಸ್ ಮೂಜಿ ದಿನ ಈ ಒಂಜಿ ಮ್ಯಾಚ್ ಬೋಡಾದು ಅರ್ನ ಎಫರ್ಟ್ ಪಾಡೋದಿಲ್ಲ ಬೇತೆ ಬೇತೆ ಕಾರ್ಯಕ್ರಮ ಇತ್ತಂದಲ್ಲ ಈ ಒಂಜಿ ಕಾರ್ಯಕ್ರಮ ಪೊರ್ಲುಗು ಎಫರ್ಟ್ ಪಾಡನ ಒಂಜಿ ಅರೊಂಜಿ ಮಸ್ತ್ ಖುಷಿ ಇದ್ದದೆ ಪಂಡ ಆರ್ಲ ಒಂಜಿ ಈ ಸಂಸ್ಥೆಡ್ ಇತ್ತಿನ ಒಂಜಿ ಎಫರ್ಟ್ ಪಾಡೋದಿಲ್ಲ ಖಂಡಿತವಾದ ಅರಿಗೆ ಸೊಲ್ಮೆಲ್ಲ ಸಂದಾಯ್ತ ಮಾತ್ರ ಮೋಕೆಡೆ ಎರಡನೇ ಸೆಟ್ ಆರಂಭ ಆಗಿದೆ ಮೊದಲ ಸೆಟರ್ ಬಿಸಿ ರೋಡ್ ತಂಡ ಗೆದ್ರೆ ಈ ಬಾರಿ ತುಮಿನಾಡ್ ಗೆದ್ರೆ ಇನ್ನೊಂದು ಸೆಟ್ ಹೋಗುತ್ತೆ ಇಲ್ಲಾಂದ್ರೆ ಮುಂದಿನ ಪಂದ್ಯಕ್ಕಾಗಿ ತಂಡಗಳು ರೆಡಿ ಆಗಿದೆ 6ನೇ 7ನೇ ಸ್ಥಾನಕ್ಕಾಗಿರತಕ್ಕಂಥ 5-6ನೇ ಸ್ಥಾನಕ್ಕಾಗಿರತಕ್ಕಂಥ ಸ್ಪರ್ಧೆ 5-6ಕ್ಕಾಗಿ ಎರಡು ತಂಡಗಳು ಸಿದ್ಧಗೊಂಡಿದೆ ಸೊ ಪ್ರಶಸ್ತಿಗಳು ಆಹಾ ದೊಡ್ಡ ಉದ್ದನೆಯ ಪ್ರಶಸ್ತಿಗಳು ಇನ್ನೇನು ಅರ್ಧ ಗಂಟೆಯಲ್ಲಿ ಅನೇಕ ತಂಡಗಳ ಕೈಗೆ ಸೇರಲಿದೆ ಸೊ ನಾವು ಒನ್ಸ್ ಅಗೈನ್ ರಾಮ ಭಕ್ತಾಂಜನ ಬಿಸಿ ರೋಡ್ ದ ಟೀಮ್ ಈಸ್ ಲೀಡಿಂಗ್ ಇನ್ 1-0 and this occasion second set also in the favor of that team. So ಆ ಕಡೆ ತಾರೆ ನಮ್ಮ ಒಂಜಾತ್ತು ವರ್ಷದಿಂಚಿ ಬಿಸಿ ರೋಡ್ ಕಿಶೋರ್ ಸೊಂಟದಾರ್ ದುಂಬುದ ಪಿರಾಕದ ಸೊಂಟದಾರ್ ಪಿರಾಕದ ಕೈಕಳೆ ಪರಪರ ಕೈಕಳೆ ಪರಪರ ಕೈಕಳು ಬಿಸಿ ರೋಡ್ ಒಂಜಾತು ವರ್ಷದ ಬಕ್ಕ ಒಂಜಾತು ಮೋಹನಿಲ್ ನಮ್ಮ ತಗೊಂಡಿಲ್ಲ ನಮ್ಮ ದುಂಬುದ ಮ್ಯಾಚ್ ಆನಾಗ ಅಂದು ಕೈಕುಳು ಪೂರ ಬಿಸಿ ರೋಡ್ ಇತ್ತ ಎಸ್ ಅವೊಂಜಿ ಮ್ಯಾಚ್ ನಡಪಾದ್ನಾರು ನಮ್ಮ ವಿಶ್ವನಾಥ ಬೇರೆ ಸುರೂತ ಪಂತ ನಡಪದ ಪೊಯ್ಯದ ಮಾತ ಪಂತನೆ ಗ್ರಿಪ್ಪದ ಮ್ಯಾಚ್ 8ನೇ ಸ್ಥಾನ ಬಿಸಿ ರೋಡ್ ತುಮಿನಾಡು 7ನೇ ಸ್ಥಾನ ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ಬರಲಿ ನೋಡಿ 5 ಮತ್ತು 6ನೇ ಸ್ಥಾನದಲ್ಲಿ ಬರಬೇಕು ಕಾಡಬೆಟ್ಟು 3 ಮತ್ತು 4ನೇ ಸ್ಥಾನ ಮಣಿಕಂಠ ಉಜಿರೆ 3 ಮತ್ತು 4ನೇಗಾಗಿ ರಾಮ ಭಕ್ತ ಆಂಜನೇಯ ಬಿಸಿ ರೋಡ್ ವಿರುದ್ಧವಾಗಿ ಓಂ ಫ್ರೆಂಡ್ಸ್ ಬದನಾಡಿ ಬಿಸಿ ರೋಡ್ ಬದನಾಡಿ ಸೆಮಿಫೈನಲ್ ಸೋತ್ರ ಟೀಮ್ ದಾಖಲೆ ಬದನಾಡಿ ಬಿಸಿ ರೋಡ್ ಉಲೈ ಬಲೆ ಐದು ಪಕ್ಕ ರೆಡ್ ಮ್ಯಾಚ್ ಫೈನಲ್ ಒಂಜಿ ಲೆವೆಲ್ ಮ್ಯಾಚ್ ಬಕೊಂಜಿ ನಮ್ಮ ಗ್ರಿಪ್ಪದ ಮ್ಯಾಚ್ ಲೆವೆಲ್ ಮ್ಯಾಚ್ ಇದೆ ಫ್ರೆಂಡ್ಸ್ ಗೋಲೋರ್ ಎನ್ಎಫ್ಸಿ ಮಂಗಲಿವಾ ರೆಡಿ ಅದು ಬಲೆ ಅಂಚ ನಮ್ಮ ಜವನೇರು ಸಕ್ರಿಯ ಕಾರ್ಯಕರ್ತರು ಏರ್ಪೋರ್ ಉಳ್ಳೇರು ಪೂರಿನಲ ಜೆತ್ತಿನಗಲ ಪೂರ ಮೋನೆಗೆ ಒಂಜೊಂಜಿ ಚೆಂಬು ನೀರು ಹಾಕದ ಲಕ್ಕಾಲೆ ಮಾತಿರ್ಲ ರೆಡಿ ಅದು ಪೋಡು ಅಂಚ ಗೆಸ್ಟ್ ನಗಲ ಏರ್ಪೋರ್ ಉಳ್ಳೇರು ಹಾಕಲಿ ಪೂರ ರೆಡಿ ಮಲ್ಪಲೆ ಎಸ್ ಕ್ಯಾಪ್ಟನ್ get ready pick up the rope ready ಆಹಾ ಇದು ಪಂಚಮ ಸ್ಥಾನಕ್ಕಾಗಿರತಕ್ಕಂಥ ಪಂದ್ಯ 8 ಬಹುಮಾನಗಳನ್ನ ನೀಡುವಂತ ಅಪರೂಪದ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ನಾವುಗಳು 5ാം സ്ഥാനത്തെ തിരഞ്ഞെടുക്കുന്ന മത്സരത്തിലാണ് ഉള്ളത് ഇത് കഴിഞ്ഞാൽ 3ാം സ്ഥാനത്തെ തിരഞ്ഞെടുക്കും അതിനുശേഷം 1ാം സ്ഥാനത്തെ തിരഞ്ഞെടുക്കും ഒപ്പം ലെവൽ മാതരിയിൽ 1ാം സ്ഥാനം തിരഞ്ഞെടുക്കും 1/2 മണിക്കൂറിനകം സമ്മാനം ദാന ചടങ്ങ് കൊണ്ട് നടക്കി അതിനുശേഷം വിട പറയേണ്ട സമയമാകും 2:30 മണിക്ക് വിട്ടു പോകാം അല്ലേ യെസ് ആഞ്ച മൂജിമക നാളെ ബലെ രാമഭക്താഞ്ജನೇಯ ಬಿಸಿ ರೋಡ್ಲ ಓಂ ಫ್ರೆಂಡ್ಸ್ ಬದನಾಡಿ ಟೀಮ್ ಇತ್ತಲ ಉಳೆ ಬಲೆ ಬಿಸಿ ರೋಡ್ ದಕಲ ಉಳೆ ಬಲೆ ಎಸ್ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಓಂ ಫ್ರೆಂಡ್ಸ್ ಬದನಾಡಿ ತೃತೀಯ ಸ್ಥಾನಕ್ಕಾಗಿರತಕ್ಕಂಥ ಸ್ಪರ್ಧೆ ಇಂಚಿ ಬಲೆ ಈ ಮೆಡ್ ಬಲೆ ಆ ಮೆಡ್ ಬರೆ ಒಂಜಿ ಸುತ್ತಾಕ ಬರ್ತೆ ಓಕೆ ಓ ಬೋಡೈ
ಎಸ್ ಮತ್ತೆ ಮುನ್ನಡೆಯಲ್ಲಿಲ್ಲ, ಹಿನ್ನಡೆಯಲ್ಲಿದ್ದ, ಸೆಂಟರ್ ಲೈನ್ ಅಲ್ಲಿದೆ ನೋಡಿ. ಇದು 5 ಮತ್ತು 6ನೇ ಸ್ಥಾನ ಸ್ಪರ್ಧೆಯಾಗಿದ್ರು ಕೂಡ ಅತ್ಯಂತ ನಿಕಟಪೂರ್ವ ಸ್ಪರ್ಧೆ ನೋಡಿ. 1 ನಿಮಿಷಗಳ ಸೆಂಟರ್ ಲೈನ್ ಅಲ್ಲಿ ನಿರಂತರವಾಗಿ ಕಂಡುಕೊಳ್ತಾ ಇದೆ. ಭಗವಂತಾಸರ ಕೈಗಳು ಎತ್ತವಿಲ್ಲ, ನೇರದಿಂದ ಈ ಬಾರಿ ವಿಜಯ ಅಂಕಣಕ್ಕೆ ಬರುತ್ತಾ ಇದೆ. ಮಣಿಕಂಠದಿಂದ ಮತ್ತೆ ಜಯದಿಂದ ವಿಜಯದಿಂದ ಸೆಂಟರ್ ಲೈನ್ಗೆ. Yes, ladies and gentlemen, now only few matches left in this competition. Here is a 5th placer. We are choosing there a 5th placer of the competition, which is between Kadabettu versus opponent team, and we are in the first set of the match and tag in on middle line. Yes, ಮಧ್ಯ ಭಾಗದಲ್ಲಿ ಹಗ್ಗ ಇದೆ. ಹಳದಿ ನೀಲಿಯ ಪಂಚಮ ಸ್ಥಾನವನ್ನು ಗಳಿಸುವಂತಹ ತಂಡ. ಆಹಾ, ಭಗವಾನ್ ದಾಸ್ ತಕ್ಕೋಟ್ರವರ ಕೈಗಳು ನೋಡಿ, ಕಣ್ಣುಗಳು ನೋಡಿ, ನಿರಂತರ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಇದೆ. ಸ್ಪರ್ಧೆ ಮುಂದುವರಿಯುತ್ತಾ ಇದೀಗ 2ನೇ ನಿಮಿಷ ಮುಕ್ತಾಯ ಕಂಡಿದೆ. ಕೊನೆಯ ನಿಮಿಷ ಸೆಂಟರ್ ಲೈನ್ ಅಲ್ಲಿ ಹಗ್ಗ ಇದೆ. ಇದು ಮೊದಲ ಸೆಟ್ಟು ಸೆಂಟರ್ ಲೈನ್. ಸೆಕೆಂಡ್ಗಳು ಕಡಿಮೆಯಾಗಿ, ನಿಮಿಷಗಳು ಕಡಿಮೆಯಾಗಿ ಸೆಕೆಂಡ್ಗಳಿಗೆ ಮಾರ್ಪಟ್ಟಂತಹ ಸ್ಪರ್ಧೆ ಇದು. ಆದ್ರೂ ಕೂಡ ಸ್ಪಷ್ಟವಾದ ನಿಲುವು ಇಲ್ಲ, ಯಾವ ಕಡೆಯಿಲ್ಲ. ಹಗ್ಗದಲ್ಲಿ ಸೆಂಟರ್ ಲೈನ್ 3 ನಿಮಿಷಗಳ ಹಗ್ಗ ಕೂಡ ಸೆಂಟರ್ ಲೈನ್ ಅಲ್ಲಿ ನೋಡಿ. ಇದು 5 ಮತ್ತು 6ನೇ ಸ್ಪರ್ಧೆ, ಫೈನಲ್ ಸ್ಪರ್ಧೆ ಇನ್ನು ಕೂಡ ಬಾಕಿ ಇದೆ ನೋಡಿ. ಇಲ್ಲಿ ಕೇವಲ 30 ಸೆಕೆಂಡ್ಗಳು ಉಳಿಕೆ ಆಗಿದೆ ನೋಡಿ. Yes. ಇನ್ನೇನೋ 20 ಸೆಕೆಂಡ್ಗಳು ಸೆಂಟರ್ ಲೈನ್ ಅಲ್ಲಿ. 2 ಕೈಗಳು ಸೆಂಟರ್ ಲೈನ್ ಅಲ್ಲಿ ತೋರಿಸುವ ಮೂಲಕ ಭಗವಾನ್ ದಾಸ್ ತಕ್ಕೋಟ್ ಇದೀಗ ಮೊದಲ ಸೆಟ್ ಬಹಳಷ್ಟು ಸನಿಹ. ಕೌಂಟ್ ಡೌನ್ 10 9 8 7 6 5 4 3 2 1. ಅಂಚಿಲತ್ತು ಸೆಂಟರ್ ಲೈನ್ ಬೆಲೆ ಕೋಡ್ ಚೇಂಜ್ ಮಲ್ಪುಗ. ಮುಂದಿನ ಪಂದ್ಯಕ್ಕಾಗಿ ತಂಡಗಳೆರಡು ಸಿದ್ಧಗೊಂಡಿದೆ. ಈಗ ನಡೀತಾ ಇರತಕ್ಕಂಥ ಸ್ಪರ್ಧೆ ಮಣಿಕಂಠ ವಿರುದ್ಧವಾಗಿ ಕಡಬೆಟ್ಟು ಗೆದ್ದ ತಂಡ ಪಂಚಮ ಸ್ಥಾನವನ್ನು ಗಳಿಸಿಕೊಳ್ಳಲಿದೆ. ಪ್ರಥಮ ಸೆಟ್ ಅಲ್ಲಿ ಟೈ ಬ್ರೇಕರ್ ಆಗಿದೆ, ಅಂದ್ರೆ ಸೆಂಟರ್ ಲೈನ್ ಅಲ್ಲಿ ಬಂದು ನಿಂತಿವೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಒಂದು ಹಂತ ಮುಗಿದಿದೆ, ಇನ್ನೊಂದು ಹಂತ 10 ನಿಮಿಷಗಳ ಒಳಗಾಗಿ ಆರಂಭವಾಗಲಿದೆ. ತೃತೀಯ ಸ್ಥಾನಕ್ಕಾಗಿರತಕ್ಕಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಬಂದಿವೆ. ಪ್ರಥಮ ಸ್ಥಾನ 4 ತಂಡಗಳು ಒಟ್ಟಾಗಿ ಅಂಕಣಕ್ಕೆ ಬರಲಿಕ್ಕಿದ್ದಾರೆ. ಗ್ರಿಪ್ ಮಾದರಿ ಮತ್ತು ಲೆವೆಲ್ ಮಾದರಿ. ಓಕೆ, ಪತ್ತಲ್ಲೆ ಪೋಯ್ ಕುಲ್ಗಾ. ಬಲೆ ಉಜಿರದಕ್ಲೆ ಕುಲ್ಲೆ ಕುಪ್ಪಿಗ ಒಯ್ಪುಗ. ಸೊ ಬಚ್ಚಿದ್ದಾರೆ, ಮಾತೆಲ್ಲ ಬಚ್ಚಿದ್ದಾರೆ. ಅಂಡೆ ದಾದ ಅಲ್ಪ ಒಂಜಿ ಕಾಲ ಇತ್ತಂದ್ರೆ ಗ್ರಿಪ್ಪಡ್ 30-40 ಟೀಮ್ ಇತ್ತಂದ್ರೆ ಅಪ್ಪಗ ಏತೋ ಮ್ಯಾಚ್ ಗೊಬ್ಬನ ಅವಕಾಶ ಆಗಿತ್ತು. ಅಂಡ್ ಇತ್ತೆ ಟೀಮ್ ಕಡಿಮೆ, ಬೆನ್ಪಾಟಿಗೆ ಕಡಿಮೆ, ಏನಿಡ್ದವರ ಬೇಗ ಪೋಯ್. ಉಜ್ಜರೆ ಕುಲ್ಲೆ ಮಾತಾಡ ಕುಲ್ಲೆ
Captain, get ready. Pick up the rope. Ready? കഴിഞ്ഞ 3 നിമിഷത്തിൽ വടം സെന്റർ ലൈനിൽ അവസാനിച്ചപ്പോൾ ഇത് 3ാം ರೌಂಡ್ലേക്ക് പോകുന്നു ಎಂದು ಉറപ്പാണ്. ತೃತೀಯ ರೌಂಡ್ಗೆ ಖಂಡಿತವಾಗಿ ಈ ಒಂದು ಸ್ಪರ್ಧೆ ಹೋಗಲಿದೆ. ಸೊ ಆದ್ರೆ ಈ ಬಾರಿ ಯಾರ ಪಾಲು ಮತ್ತೆ ಟೈ ಆಗಲಿದೆಯೋ ಯಾರಂದು ಸೆಂಟರ್ ಲೈನ್ ಅಲ್ಲಿ ಮತ್ತೆ ಹಗ್ಗ. ಈ ಬಾರಿ ಕಾಡಬಿಟ್ಟು ಒಗ್ಗ ಕಾಡಬಿಟ್ಟು ಸೆಂಟರ್ ಲೈನ್ ಈ ಬಾರಿ ಕಾಡಬಿಟ್ಟು ಗೆದ್ರೆ 5ನೇ ಸ್ಥಾನ 1,000 ರೂಪಾಯಿ ಜಾಸ್ತಿ, ಸೋತ್ರೆ 6ನೇ ಸ್ಥಾನ. 5 ಮತ್ತು 6ನೇ ಸ್ಥಾನಕ್ಕಾಗಿರ್ತಕ್ಕಂಥ ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ. ಮುಂದೆ 3ನೇ ಮತ್ತು 4ನೇ ಸ್ಥಾನಕ್ಕಾಗಿರ್ತಕ್ಕಂಥ ಸ್ಪರ್ಧೆಗಾಗಿ ತಂಡಗಳೆರಡು ಸಿದ್ಧಗೊಂಡಿದೆ. ರಣಾಂಗಣದಲ್ಲಿ ಯುದ್ಧ ಮುಂದುವರಿತಾ ಇದೆ. ಲೆವೆಲ್ ಮತ್ತು ಗ್ರಿಪ್ ಮಾದರಿಯಲ್ಲಿ, ಫುಲ್ ಗ್ರಿಪ್ ಮಾದರಿಯಲ್ಲಿ 2 ವಿಭಾಗಗಳಲ್ಲಾಗಿ 2 ಶೈಲಿ ಅಂಕಣ ವಿಭಾಗದ 2 ಶೈಲಿ ಹಗ್ಗ ಜಗ್ಗಾಟ ಒಟ್ಟು 4 ಕ್ಯಾಟಗರಿಯಲ್ಲಿ ಮಾಡಿದಂತಹ ಕಾರ್ಯಕ್ರಮ 1 ನಿಮಿಷ ಇದೀಗ ಪೂರ್ಣಗೊಂಡಿದೆ. ಹಗ್ಗ ಅಲ್ಪ ಮುನ್ನಡೆಯಲ್ಲಿ ಕಾಡಬಿಟ್ಟು ಕೊಡೆಬಯ್ಯಗ ಉದಿಪನ ಆಯಿನಂಚಿನ ಈ ಪುರ್ಲದ ಬಲ್ಲು ಇಪನ ಬಂತೋ ನಬ ಕಡೇತ ಒಂಜಿ ಮೂಜಿ ಗೊಬ್ಬುಲು ಮಾತ್ರ ಉರಿದು ಪುನಃ ಈ ಪೊರ್ತುಗು ಬೈದ ಕಾಡಬಿಟ್ಟು 1-0. and now the third round ಅಗ್ಲಾಮೆ ತಗಲ್ ಗೊಬ್ಬಡ ಥರ್ಡ್ ಒಂಚೂರು ಬರಿ ಕುಲ್ಲೆ ಥರ್ಡ್ ಫೋರ್ತ್ ಬಲೆ ನಿಗ್ಲು ಬಲೆ 3ನೇ ಸ್ಥಾನ 4ನೇ ಸ್ಥಾನ ನಿಗ್ಲು ಬಲೆ ಟಾಸ್ ಪಾಡ್ರಪ್ಪನು ಅವಲೇ ಟಾಸ್ ಪಾಡ್ರಪ್ಪನು ದೂರ ಪೋಪನಣ್ಣ ಮ್ಯಾಚ್ ಮುಗಿದಿಜಿ ವಾಣಿ ಮಣಿಗಂಟ ಕುಲ್ಲೆ ನಿಮಗೆ ಕೊಂಚ ರೆಸ್ಟ್ ಆತೆ ಈ ಮ್ಯಾಚ್ ನಮಕ ಗೊಬ್ಬುಂಡು ಆ ಮ್ಯಾಚ್ ಅರ್ಧದ ಉಂತುಂಡು ರಿಸಲ್ಟ್ ಆದಿಜ ಆಯ್ತಾ ನೋಡಿ ತೃತೀಯ ಸ್ಥಾನಕ್ಕಾಗಿರತಕ್ಕಂಥ ಪಂದ್ಯ ಗೆಲ್ಲುವ ತಂಡ 3ನೇ ಸ್ಥಾನವನ್ನ ಅಲಂಕರಿಸಲಿದೆ. ಸೋಲುವ ತಂಡಕ್ಕೆ 4ನೇ ಸ್ಥಾನ. ಮುಂದೆ ಫೈನಲ್ಗಾಗಿ ಕೂಡ ತಂಡಗಳು ಸಿದ್ಧಗೊಳ್ಳುವಂತೆ. ಇದು ಬದನಾಡಿ ಮತ್ತು ಬಿಸಿ ರೋಡ್ ನಡುವೆ ನಡೆಯುವಂತಹ ಅತಿ ರೋಮಾಂಚನಕಾರಿ ಪಂದ್ಯ. ಬಿಸಿ ರೋಡ್ ಯಾರಿಗೂ ಭಾಗವಹಿಸಬಹುದು, ಆದರೆ ಕೆಜಿ ಮಿತಿ ಇಲ್ಲ, ಸಂಖ್ಯಾ ಮಿತಿ ಇದೆ. ಅಲ್ಲಿ ಬಿಸಿ ರೋಡ್ ಪ್ರಬಲ ಸ್ಥಿತಿಯಲ್ಲಿ ಸರಿಸುಮಾರು ಕಾಲು ದಾರಿ ದಾಟಿದ ಬಿಸಿ ರೋಡ್ 5-10 ಇಂಚುಗಳಷ್ಟು ಬಿಸಿ ರೋಡಲ್ಲಿ ಹಗ್ಗ. ಪ್ರವೀಣ ಸೊಂಟಗಾರಿಕೆಯಲ್ಲಿ ಗೆಲ್ಲುವ ತಂಡ ತೃತೀಯ ಸ್ಥಾನಿ. തീർച്ചയായിട്ടും എല്ലാ നാഡീ ഞരമ്പുകളും വരിഞ്ഞു മുറുകുന്ന സന്നിവേശം കാണപ്പെടുകയാണ്. ഏകപക്ഷീയമായ സ്ഥിതിയിലാണ് ഇപ്പോൾ വടമുള്ളത്. ഗ്രിപ്പ് ആയതുകൊണ്ട് തന്നെ ഈ ഒരു മുന്നേറ്റം വ്യക്തമായ മുന്നേറ്റം എന്ന് കൃത്യമായി ഞങ്ങൾക്ക് പറയാം. ആദ്യത്തെ മിനിറ്റ് അവസാനിക്കുമ്പോൾ ആദ്യത്തെ മിനിറ്റ് അവസാനിക്കുമ്പോൾ രാമഭക്താഞ്ജലി ബി സി റോഡ് തന്നെയാണ് മുന്നിട്ട് നിൽക്കുന്നത്. സോ ഇനി രണ്ടാമത്തെ സെറ്റും കൂടി ആരംഭിക്കാനിരിക്കെ ഫൈനൽ മത്സരത്തിലുള്ള ടീമുകൾ റെഡിയായി നിൽക്കണമെന്ന് അറിയിക്കുകയാണ് ഹരീഷ. ലെവൽ ആരൊക്കെ ഫൈനൽ, അതുപോലെ തന്നെ ഗ്രിപ്പിൽ ആരൊക്കെ ഫൈനൽ. അതിനേക്കാൾ മുൻപായി 5ാം സ്ഥാനത്തിന് വേണ്ടിയുള്ള 4ാം സ്ഥാനത്തിന് വേണ്ടിയുള്ള തെരഞ്ഞെടുപ്പും 5ാം സ്ഥാനത്തിന് വേണ്ടിയുള്ള മത്സരത്തിന്റെ ടൈ ബ്രേക്കർ നടക്കാൻ ബാക്കിയുണ്ട്. ടൈ ബ്രേക്കർ മീൻസ് റിസൾട്ട് വരാൻ ബാക്കിയുണ്ട്. 1.5 മിനിറ്റ് ആയിരിക്കുന്നു ഈ സമയം. ഇനി 1.5 ബാക്കിയുണ്ട്. 1.5 കഴിഞ്ഞു, 1.5 ಬಾಕಿಯುಂಟು. ಸೊ ಬಂಧುಗಳೇ, ಈ ಪಂದ್ಯಾವಳಿ ಕೊನೆಯ ಹಂತಕ್ಕೆ ನಾವು ಬರ್ತದೆ. ಪಂದ್ಯಾವಳಿ ಮುಕ್ತಾಯಗೊಂಡೊಡನೆ ಪ್ರಶಸ್ತಿ ಪ್ರದಾನ ಸಮಾರಂಭದೊಂದಿಗೆ ಈ ಕ್ರೀಡಾಕೂಟವು ಇಲ್ಲಿಗೆ ಪೂರ್ಣಗೊಳ್ಳಲಿದೆ. ಆಂಜನೇಯ ಸಂಸ್ಥೆಯ
ಅತ್ಯಂತ ಶ್ರೇಷ್ಠ ಆಯೋಜನೆ 23ನೇ ವಾರ್ಷಿಕೋತ್ಸವದ ಸಂಭ್ರಮದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಕೊನೆಯ ಇನ್ನೇನೋ 10-15 ನಿಮಿಷಗಳ ಒಳಗಾಗಿ ಆಗಲಿದೆ ಬಿಸಿ ರೋಡ್. ಮೊದಲ ಸೆಟ್ ಬಿಸಿ ರೋಡ್ ಬಾಲ್ ಆಗಿದೆ 1-0 ಮುನ್ನಡೆಯಲ್ಲಿ. ಪಂದ್ಯಕೂಟಕ್ಕೆ ಸುಂದರವಾದಂತಹ ಬೆಳಕಿನ ವ್ಯವಸ್ಥೆ ಮತ್ತು ಧ್ವನಿಯ ವ್ಯವಸ್ಥೆಯನ್ನ ಮಾಡಿಕೊಂಡಂತಹ ಸಂಸ್ಥೆ SGS ಸೌಂಡ್ಸ್ ಮಂಜೇಶ್ವರ್. ಅತ್ಯಂತ ಸುಂದರವಾದಂತಹ ಅಲಂಕಾರ ಫ್ರೆಂಡ್ಸ್ ಅರೇಂಜರ್ಸ್ ಲಕ್ಷ್ಮಣ್ ಭಕ್ತ. ಈ ಕಾರ್ಯಕ್ರಮದ ನೇರ ಪ್ರಸಾರ ಜಗದೀಶ್ ಮಡಿವಾಲ್, ಧ್ವನಿ ಮೀಡಿಯಾ. ಈಗ ನಡೀತಾ ಇರತಕ್ಕಂತಹ ಸ್ಪರ್ಧೆ ತೃತೀಯ ಸ್ಥಾನ ಪಡಕೊಂಡಲ್ಲಿ 5,000, ಸೋತಲ್ಲಿ 4,000. ಒಂದು 0 ಮುನ್ನಡೆಯಲ್ಲಿರುವಂತಹ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ದ್ವಿತೀಯ ಸೆಟ್ ಅಲ್ಲಿ ಏನಾಗಲಿದೆ? ತಿರುಗೇಟನ್ನ ನೀಡಬಹುದೇ ಬದನಾಡಿ? ಬಲ್ ಬಿಸಿ ರೋಡ್ ತೃತೀಯ ಸ್ಥಾನ, ಬಿಸಿ ರೋಡ್ಗೆ ಚತುರ್ಥ ಸ್ಥಾನ ಬದನಾಡಿಗೆ. ಇನ್ನು ಪಂಚಮ ಸ್ಥಾನದ ಟೈ ಬ್ರೇಕರ್ ಅಥವಾ ಟೈ ಬ್ರೇಕರ್ ಅಲ್ಲ, ಇದು ಫಲಿತಾಂಶದ ಸುತ್ತು, 3ನೇ ಸುತ್ತು. 1-0 ಮುನ್ನಡೆಯಲ್ಲಿ ಪ್ರಸ್ತುತ ಕಾಡಬಿಟ್ಟು ಬಲೆ ಉಜಿರೆ ಬಲೆ ಉಜಿರೆ ಬೆಲೆ ಹೋಯ್ ನೋಡಿ, ಇಲ್ಲಿ ಉಜಿರೆ ತಂಡ ಗೆದ್ರೆ ಅಲ್ಲಿ ಟೈ ಆಗಲಿದೆ. ಸೆಂಟರ್ ಲೈನ್ ಅಲ್ಲಿ ಬಂದ್ರೆ ಕಾಡಬಿಟ್ಟು ಗೆಲ್ಲಿದೆ. ಉಜಿರೆ ಗೆದ್ದಲ್ಲಿ ಟೈ, ಆ ಟೈ ಆದಲ್ಲಿ 1 ನಿಮಿಷ ತಗೋಪ್ಪ. ಮಂಜಲ್ ತಕ್ಲು ಜಯದ ಕಡೆ ಬೇರೆ, ಕಡೆ ಬಿಟ್ಟು ಜಯಕ್, ನೀಲಿ ತಕ್ಲು ವಿಜಯ. ಎಸ್, ಇದೀಗ ಕಾಡಬೆಟ್ಟು ಗೆದ್ರೆ ಕಾಡಬೆಟ್ಟು ಪಂಚಮ ಸ್ಥಾನ, ಉಜಿರೆ ಗೆದ್ರೆ ಅಲ್ಲಿ ಟೈ, ಸೆಂಟರ್ ಲೈನ್ ಇದ್ರೆ ಕಾಡಬೆಟ್ಟು ಪಂಚಮ ಸ್ಥಾನ. 3 ಸಾಧ್ಯತೆಗಳಿದೆ. ಕಟ್ಟೀರಾ? Get ready. Pick up the rope. Ready? 1-0 ಮುನ್ನಡೆಯಲ್ಲಿರುವಂತಹ ಕಾಡಬಿಟ್ಟು ಮೊದಲ ಸೆಟ್ ಸೆಂಟರ್ ಲೈನ್ ಅಲ್ಲಿತ್ತು, 2ನೇ ಸೆಟ್ ಕಾಡಬಿಟ್ಟು ಗೆದ್ದಿತ್ತು. ಇದೀಗ ತೃತೀಯ ಸೆಟ್ ಅಲ್ಲಿ ಈ ಪಂದ್ಯದ ಬಳಿಕ 2 ಹಂತದ ಫೈನಲ್ ನಡೆಯಲಿದೆ. ಹರ್ಷ ಅವರೇ, ಫೈನಲ್ ಭಾಗವಹಿಸುವಂತಹ ತಂಡಗಳಿಗೆ ಕರೆಯನ್ನು ನೀಡಬೇಕಾಗಿದೆ. ಫ್ರೆಂಡ್ಸ್ ಕಾಡಬಿಟ್ಟು ಎ, ಸ್ವಾಮಿ ಕೊರಗಜ್ಜ ಪಾಲಡಿಕ. ಗ್ರಿಪ್ ಅಲ್ಲಿ 2 ತಂಡಗಳು, ಅದೇ ಪ್ರಕಾರ ಲೆವೆಲ್ ಅಲ್ಲಿ ಫ್ರೆಂಡ್ಸ್ ಕೂಳೂರು ಮತ್ತು MFC ಮಂಗುಳಿಮಾಳ್. ಈ 4 ತಂಡಗಳು ಒಂದೇ ಬಾರಿ ಒಳಬರಬೇಕು.
4 ತಂಡಗಳು ಒಂದೇ ಬಾರಿ ಒಳಬರಬೇಕು. ಫೈನಲ್ಗಾಗಿ ತಂಡ ಒಳಬಂದು ಈ ಕ್ರೀಡಾಕೂಟದ ಅಂತಿಮ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಸೂಚನೆ. ತರುವಾಯ ಸೆಂಟರ್ ಲೈನ್ ಅಲ್ಲಿ ಸೆಂಟರ್ ಲೈನ್ 1 ನಿಮಿಷ, ಪ್ರಥಮ ನಿಮಿಷ ಮುಂದುವರಿತಾ ಇದೆ. 1 ನಿಮಿಷ ಮುಕ್ತಾಯ ಕಂಡಿದೆ. 2 ನಿಮಿಷಗಳು ಬಾಕಿ ಇದೆ. ಹಗ್ಗ ಸೆಂಟರ್ ಲೈನ್ ಅಲ್ಲಿ ಇದೆ. ಕಾಡಬಿಟ್ಟು ಉಜಿರೆ ಕಾಡಬಿಟ್ಟು ಅಲ್ಪ ಮುನ್ನಡೆಯಲ್ಲಿ, ಒಂದಲ್ಪ ಮುನ್ನಡೆಯಲ್ಲಿ ಕಾಡಬಿಟ್ಟು ಮತ್ತೆ ಭಗವಾನ್ ದಾಸರ ಕೈಗಳು ಸಮೀಪ ಬಂದಿದೆ. ಸೆಂಟರ್ ಲೈನ್ ಇದು ಸೆಂಟರ್ ಲೈನ್. ಮೊದಲ ನಿಮಿಷ ಮುಕ್ತಾಯಗೊಂಡು 2ನೇ ನಿಮಿಷ ಮುಂದುವರಿಯುವ ವೇಳೆಯಲ್ಲಿ ಹಗ್ಗ ಸೆಂಟರ್ ಲೈನ್ ಅಲ್ಲಿ ಇದೆ. ಯಾರು ಪಂದ್ಯ ಪಂಚಮ ಯಾರಿಗೆ 2 ನಿಮಿಷಗಳು. 2ನೇ ನಿಮಿಷ ಮುಕ್ತಾಯ. ಲಾಸ್ಟ್ ಮಿನಿಟ್ ಆಫ್ ದ ಸೂಪರ್ ಮ್ಯಾಚ್. ಲಾಸ್ಟ್ ಮಿನಿಟ್. ಸೆಂಟರ್ ಲೈನ್. ಏನು ಪಂದ್ಯ! ಪಂಚಮ ಸ್ಥಾನಕ್ಕಾಗಿ ಹೃದಯ ಡಬ ಎನ್ನುತ್ತಾ ಇದೆ. ಕಾಡಬಿಟ್ಟು ಉಜಿರೆ ಕಾಡಬಿಟ್ಟು ಪಂಚಮ ಕಾಡಬಿಟ್ಟು. 6ನೇ ಸ್ಥಾನ ಮಣಿಕಂಠ ಫ್ರೆಂಡ್ಸ್ ಉಜಿರೆ. ಇನ್ನು ಪ್ರಶ್ನೆ ಒಂದೇ, ಉತ್ತರ ಒಂದೇ. ಪ್ರಥಮ ಸ್ಥಾನ ಯಾರಿಗೆ? ಬನ್ನಿ ಪ್ರಥಮ ಸ್ಥಾನದಲ್ಲಿ ಭಾಗವಹಿಸುವ 2 ತಂಡಗಳು ಬನ್ನಿ. ಲೆವೆಲ್ ತಂಡ ಬನ್ನಿ, ಗ್ರಿಪ್ ತಂಡ ಬನ್ನಿ. ತೀರ್ಪುಗಾರರು ಶ್ರೀ ವಿಶ್ವನಾಥ್ ರವರು ಮತ್ತು ಕಿಶನ್ ರವರು ಲೆವೆಲ್ ಅನ್ನ ನೆರವೇರಿಸಿಕೊಡ್ಬೇಕು. 4 ತಂಡಗಳ ಜೊತೆಗಾಗಿ ಬರಬೇಕು. ಮಂಗುಳಿಮಾರ್ ತಂಡ ಬಂದಿದೆ. ಲೆವೆಲ್ ಫೈನಲ್ ಮಂಗುಳಿಮಾರ್. ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ತಂಡದ ಸಕ್ರಿಯ ಕಾರ್ಯಕರ್ತರು ದಯವಿಟ್ಟು ವೇದಿಕೆ ಬಳಿ ಬರಬೇಕಾಗಿ ಅಪೇಕ್ಷೆ ಮಾಡುತ್ತಾ ಅತಿಥಿಗಳ ಸಾಲಿಗೆ ನಾವು ಈ ಮುಖೇನ ಕರೆಯನ್ನ ನೀಡ್ತಾ ಇದ್ದಾವೆ. ನಮ್ಮೊಂದಿಗೆ ಅತಿಥಿಗಳ ಸಾಲಿಗೆ ಸೇರಿಕೊಳ್ಳಬೇಕು. ಹರೀಶ್ ಶೆಟ್ಟಿ ಮಾಡ, ಲಕ್ಷ್ಮೀ ಭಕ್ತ ಮಂಜೇಶ್ವರ, ಕಿಶೋರ್ ಕುಲಾಲ್ ಕಣ್ವತೀರ್ಥ, ದಿನಕರ್ ಹೊಸಮನೆ ಕಣ್ವತೀರ್ಥ, ಕಿಶೋರ್ ಬಿಸಿ ರೋಡ್ ಸೊಂಟದಾಟಗಾರ, मनोज पांगाल, अमित कैपुंजाल, मनु बिलवाई, ಸಂತೋಷ್ ವೀರಾಂಜನೇಯ ಬಿರಿ, ಶೈಲೇಶ್ ಬಿಸಿ ರೋಡ್ ಇವರಿಗೆಲ್ಲ ಬಂದು ನಮ್ಮೊಂದಿಗೆ ಅತಿಥಿಗಳ ಸಾಲಿಗೆ ವೇದಿಕೆಯನ್ನ ಸೇರಿಕೊಳ್ಳಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಲಕ್ಷ್ಮಣ್ ದತ್ತ ಕುಂಜತೂರ್ ಮಂಜೇಶ್ವರ ನಮ್ಮ ಈ ಒಂದು ಸ್ಪರ್ಧಾಕೂಟಕ್ಕೆ ಅತ್ಯಂತ ಸುಂದರವಾದಂತಹ ಕಣ್ಣು ಕೋರೈಸುವಂತ ಎಲ್ಲರ ಜನಮನ ಗೆದ್ದಂತ ಅತ್ಯುನ್ನತ ಮಟ್ಟದ ವೇದಿಕೆ ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟಂತ ದೃಶ್ಯವನ್ನ ಬದಲಾಯಿಸಿದಂತವರು ಪ್ರಿನ್ಸ್ ಅರೇಂಜರ್ಸ್ ಮಾಲೀಕರಾದಂತಹ ಶಿವದ ಲಕ್ಷ್ಮಣ್ ದತ್ತ ಮಂಜೇಶ್ವರ ಇವರು ನಮ್ಮೊಂದಿಗೆ ವೇದಿಕೆಯನ್ನು ಸೇರಿಕೊಳ್ಳಬೇಕಾಗಿ ಅಪೇಕ್ಷೆಯನ್ನು ಮಾಡುತ್ತಾ, ಜೊತೆಯಾಗಿ ಕಿಶೋರ್ ಕುಲಾಲ್ ಕನ್ವತೀರ್ಥ, ದಿನಕರ ಹೊಸಮನೆ, ಮನೋಜ್ ಪಾಂಗಳ ಇಂಗ್ಲೆಂಡ್ ಬರು ಬಲ್ಲದ ಸೊಂಟದ ಆಟಗಾರರೇ, ಅಮಿತ್ ಕೈಪುಂಜಾಲ್, ಮನು ಬೆಳುವಾಯಿ, ನಮ್ಮ ಜಮೀನಿನ ಮಂಜನಕಟ್ಟೆ, ಸಂತೋಷ್ ವೀರಾಂಜನೇಯ ಫ್ರೆಂಡ್ಸ್ ಬೇರಿ ಸೊಂಟದ ಆಟಗಾರ, ಶೈಲೇಶ್ ಬಿಸಿ ರೋಡ್ ಇವರು ನಮ್ಮೊಂದಿಗೆ ಆಂಜನೇಯದ ಸದಸ್ಯರು ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳ ಗ್ರಿಪ್ ಮಾದರಿಯಲ್ಲಿ ಪಾಲಡ್ಕ ತಂಡದ ಆಗಮನವಾಗಿದೆ. ಎದುರಾಳಿ ತಂಡ ಫೈನಲ್ ನಲ್ಲಿ ಪ್ರವೇಶವನ್ನು ಮಾಡಿರತಕ್ಕಂತಹ ತಂಡ ಬರುವಂತೆ ಮನವಿ. ವಿಳಂಬವನ್ನು ಮಾಡಬೇಡಿ. ಗ್ರಿಪ್ ಅಲ್ಲಿ ಒಂದು ತಂಡ ಬರಲು ಬಾಕಿ ಇದೆ. ಹರ್ಷ ಅವರೇ, ಅದು ತಂಡ ಯಾವುದು? ಪಾಲಡ್ಕದ ವಿರುದ್ಧ ಕಾಡಬೆಟ್ಟು ರೆಡ್ ಮಂಜಲ್ ದಕ್ಕಲು ಕಾಡಬೆಟ್ಟು ಬಲೆ ಕಾಡ ಬೆಟ್ಟು ಬಲೆ ಬಲೆ ಗೊಬ್ಬುಗ ಬಲ್ ಬಲ್ ಬಲ್ಲದ ಗೊಬ್ಬು ಫೈನಲ್ ಫೈನಲ್ ಗೊಬ್ಬುಗ ಗೊಬ್ಬುಗ ಕಾಡ ಕಾಡ ಕಾಡಬೆಟ್ಟು ಬರೊಂದೊಲ್ಲೆ ಕಾಡಬೆಟ್ಟು ನಮ್ಮ ಜವಣಿಯರು ಮಾತನಾಡಿ ಬಲ್ಲು ಸರಿ ಮಲ್ಪ್ಲೆ ಬಲ್ಲಿ ಸರಿ ಬಲ್ಲು ಸರಿ ಮಲ್ಪ್ಲೆ
ಕಿರಣ್ ಬಲ ಗೆಸ್ಟ್ ವೇದಿಕೆ ಬೋಬಿಂಡ ಅಂತ ನಿಮ್ಮಲ್ತಿರೋದು ವೇದಿಕೆ ಬಿತ್ತವಲ್ಲ ಬಂದುಲೆ ಎಸ್ ತಂಡಗಳು 4 ತಂಡಗಳು ಸಾಲಾಗಿ ನಿಂತಿವೆ. 2 ತಂಡಗಳು ಅಪ್ಪಟ ಕಾಸರಗೋಡಿನ ಆಟಗಾರರು, ಇನ್ನೆರಡು ತಂಡಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರರು. ನೆರೆಕೆರೆಯ ಆಟಗಾರ ನಡುವೆ ಇಂತಹ ಕಾರ್ಯಕ್ರಮ ಮಾಡಿದ್ರೆ ಹರೀಶ್ ರವರೇ ಮತ್ತು ಹರ್ಷ ಅವರೇ ಪರಸ್ಪರ ಪರಿಚಯ ಮಾಡುವಂತ ಅವಕಾಶ, ಭಿನ್ನ ಶೈಲಿಯ ಆಟವನ್ನು ನೋಡುವಂತ ಅವಕಾಶ. ಲೈನ್ ಅಪ್ ಮಾಡಿ ಒಂದು ನಿಮಿಷ ಇರೊಂಜಿ ಸೆಕೆಂಡ್ ಕೊಡ್ದಾಗ ಮಾಡ್ಬೋದೆ ಮಿತ್ತುಕೊಳ್ಳ ಒಂದು ಮಕ್ಕಳು ಸೆಕೆಂಡ್ ಕೊಡ್ತಾರೆ. ಎಸ್ ಎಸ್ ದಿನಕರ ಒಂಚೂರು ಡಿಜೆ ಕಡಿಮೆ ಅಲ್ವರ ಅವರ ವಿಶ್ವಲ್ಲಿ ಅವರ ಬಲೆ. ಎಸ್ ಥ್ಯಾಂಕ್ ಯು ಡಿಜೆ. ತರುಣ್ ಬಡಾಚೆ ನಮ್ಮೊಂದಿಗಿದ್ದಾರೆ. ದಿನಕರ್ ಎಸ್ ನಮ್ಮ ಟೀಮ್ ದ ಮೆಂಬರ್ ಬಲೆ ಇಂಚು ಬಲೆ ಮಾತು ಇಂಚು ಬಲೆ ಹೊರ ಬಲೆ ಟೀಮ್ ದ ಮೆಂಬರ್ ನಕಲು ಹರ್ಷರೇ ಈ ಪೊರ್ತುಡು ಒಂಜಿ ಪಾತೆರ ದಯಪಂಡ ಬೆತ್ತ ಬೆತ್ತ ಊರುಗು ನಮ್ಮ ಕಾರ್ಯಕ್ರಮ ಕೊರ್ರೆ ಪೋಪ ಒಂಜಾತ ಸಂಘಟನೆಗಳು ಕಾರ್ಯಕ್ರಮ ಮಲ್ಪುವ ಅಂಚ ಆಂಜನೇಯದ ವಿಶೇಷತೆ ದಾದ ಪಂಡ ಒಂಜಾತ ಜಮನೆರು ನಮ್ಮಲ್ಲ ಒಂಜಿ ಕ್ಲಬ್ 4-5 ಜನ ಮಾತ್ರ ಬೆನ್ಪು ನಕಲು ಉಪ್ಪಿರಾಂಡ ಆಂಜನೇಯ ಕಣ್ವ ತೀರ್ಥ ಏತ್ ಜಮನೆರು ಉಂಡೋ ಅಕಲೆ ಕೊರ್ಪುನಂಚಿನ ದಾದ ಬೇಲೆ ಉಂಡೋ ಸುರುಡ್ದ ಕಡೆ ಮುಟ್ಟ ಅಕಲು ಮಲ್ಪೇರು ಪಂಡ ಆಂಜನೇಯ ಕಣ್ವ ತೀರ್ಥ ಕಾರ್ಯಕರ್ತ ರೈಟ್ ರಡ್ಡ್ ಪಾತೆರೆಜ್ಜಿ ಎಂಚಿನ ಜವಾಬ್ದಾರಿ ಕೆಲಸ ಆ ಪೊರ್ಲುದ ಕಾರ್ಯಕ್ರಮ ಆವಡಾಂಡ ಇಂಚಿನ ಜವಾಬ್ದಾರಿ ಜವನೆರು ಉಪ್ಪಡು ಮೈಕ್ ಆಂಜನೇಯ ಪಣಪನ ಸಂಸ್ಥೆ ಉಪ್ಪಡು. ಎಸ್ವರ ಮಾತು ಉಳೆ ಬೆಲೆ ಜವನೇರ ಆಂಜನೇಯ ಜವನೇರ ಉಳೆ ಬೆಲೆ ದಯಮಲ್ತರ ಬಲೆ. ಎಸ್ ಇದೀಗ ನಾವು 2 ತಂಡಗಳಿಗೆ ಸ್ವಾಗತವನ್ನ ನೀಡಿ ಹಸ್ತ ಲಾಘವನ್ನ ನೀಡುವಂತ ಕಾರ್ಯಕ್ರಮ ಖಂಡಿತವಾಗಿಯೂ ಅತಿಥಿಗಳ ಸಾಲಿನಲ್ಲಿ ನಮ್ಮ ಮುಂಚೂಣಿಯಲ್ಲಿ ನಮ್ಮೊಂದಿಗೆ ಇರುವಂತವರು ಶ್ರೀಯುತ ಹರೀಶ್ ಶೆಟ್ಟಿ ಮಾಡ, ವಿಶ್ವನಾಥ್ ಶೆಟ್ಟಿ ಮಡಿವಾಳ್ ಪಾಲ್ ನಮ್ಮೊಂದಿಗೆ ಮುಂಚೂಣಿಯಲ್ಲಿದ್ರೆ, ತರುಣ್ ಬೆಡಾಜೆ, ಕಿಶೋರ್ ಗುಲಾಲ್ ಕಣ್ವತೀರ್ಥ, ದಿನಕರ ಹೊಸಮನೆ, ಜೊತೆಗೆ ನಮ್ಮ ಹಗ್ಗ ಜಗ್ಗಾಟದಲ್ಲಿ ಗುರುತಿಸಿಕೊಂಡಂತ ಮನೋಜ್ ಪಾಂಗಾಲ, ಅಮಿತ್ ಮಲ್ಪೆ ಕೈಪುಂಜಾಲು, ಮನು ಬಿಲವಾಯಿ, ವೀರಾಂಜನೇಯ ಬೀರಿದಂಡ ಸಂತೋಷ, ಶೈಲೇಶ್ ಬಿಸಿರೋಡು, ಇಷ್ಟು ಮಹಾನ್ ಆಟಗಾರರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲರನ್ನ ಸ್ವಾಗತವನ್ನು ನೀಡುತ್ತಾ ಮೊದಲಿಗೆ ನಾವು ಲೆವೆಲ್ ಮಾದರಿಯ ತಂಡದ ಆಟಗಾರರಿಗೆ ಶುಭವನ್ನು ಹಾರೈಸುತ್ತೇವೆ. ದಾದ ವಿಷಯ ಪಂಡ ಟೀಮ್ ಅಮಿತ್ ಮಲ್ಪೆ, ಅಮಿತ್ ಕೈಪುಂಜಾಲ್, ಅಮಿತ್ ಮಲ್ಪೆ ಎಂಗಳೊಟ್ಟಿಗೆ ಸೇರೋದಕ್ಕೆ ಏನೋದಿಲ್ಲ. ಟೀಮ್ ಗೊಬ್ಬು ಜಂಡಲ ಟೀಮ್ ದ ಮತ್ತು ಮಿತ್ ಪ್ರೀತಿ ಆಂಜನೇಯದ ಮಿತ್ ಪ್ರೀತಿ ವೈದ್ಯರು ಮನೋಜ್ ಎಂಗಳೊಟ್ಟಿಗೆ ಈ ಒಂಜಿ 19 ಬೋಡದ ಬೈದ್ಯರು ಖಂಡಿತ ಮೊದಲು ಮೋಕೆದಿದ್ದ ನಕ್ಲೆ ಮಾತ್ರ ಧನ್ಯವಾದ ಸಮರ್ಪಣೆ ಪತ್ತೊಂದಿಲ್ಲ. ಎಂಗಳ ಜವನೇರು ಮಾತ ಒಟ್ಟು ಸೂರ್ದು ಬಂದ ನಂಚಿನ ಆ ಗುರುವಣ್ಣಗ ಬೋಡಾದ ಒಂಜಿ ಮೋಕಿರ್ದಿದ್ದು ಬಂದ ನಂಚಿನ ಮಾತ ಟೀಮ್ ದಕ್ಲೆಗಳ ಮಾತ ಕ್ರೀಡಾಭಿಮಾನಿಗಳಿಗ ಅಂಚನೆ ಆರ್ನ ಮೋಕೆದಿದ್ದು ಮಂತನ ಬಯಲು ಬಂದ ನಂಚಿನ ಮಾತ ಸಕ್ರಿಯ ಕಾರ್ಯಕರ್ತರಿಗಳ ಈ ಸಂದರ್ಭಗಳು ವಂದನೆ ಮಂತದಿಲ್ಲ. ಆರ್ನ ಆತ್ಮಗ ಆರ್ನ ಈ ಒಂಜಿ ಬಲ್ಲದ ಮೋಕೆ ಮನ್ಪನ ಒಂಜಿ ಗೇಮಗು ಅರೆಗ ಆತ್ಮಗ ಶಾಂತಿ ಕಡಪನಂದಿಗಳು ಈ ಸಂದರ್ಭಗಳು ಎಡ್ಡೆಪ್ಪುನು ಬೈಕೊಂದು ಆರೆಗೊಂಜಿ ಗೌರವಾರ್ಪಣೆ ಕೊರ್ಪಣೆಂಚಿನ ಒಂಜಿ ಪೊರ್ಲದ ಕಾರ್ಯಕ್ರಮ ನಮ್ಮ ಬಲ್ಲು ಇಪ್ಪನ ಪಂತ ಗುರುಪ್ರಸಾದ್ ಮೆಮೋರಿಯಲ್ ಟ್ರೋಫಿ 2024. ಎಸ್ ಅತ್ಯಂತ ಸುಂದರವಾದಂತಹ ಸೋಮವಾರದ ಬೆಳಗಿನ ಜಾವ 2:30 ಗಂಟೆಯಲ್ಲಿ ಫೈನಲ್ ತಲುಪಿದಂತಹ 4 ತಂಡಗಳಿಗೆ ಆಹಾ ಸಾಲು ತೂಲೆ ಅಣ್ಣ ಸಾಲು ತೂಲೆ ಆಂಜನೇಯ ಕಣ್ಣವ ತೀರ್ಥದ ಕಾರ್ಯಕರ್ತರ ಬಂಡ ಒಂದು ಶಿಸ್ತು ಪಂಡ ಆಂಜನೇಯ ಕಣ್ಣವ ತೀರ್ಥ ಕಾರ್ಯಕ್ರಮ ಪಂಡ ಆಂಜನೇಯ ಕಣ್ಣವ ತೀರ್ಥ. ವಾವ್, ವೆರಿ ಎಕ್ಸಲೆಂಟ್ ವರ್ಕ್, ರಿಯಲಿ ಹ್ಯಾಟ್ಸ್ ಆಫ್ ಆಂಜನೇಯ. This is the history creating program of coastal Kerala and Karnataka. Really, we proud Anjaneya. ಅಲ್ಲೈರಿ ದುಷ್ಟರಯದೆ ಬಗೆದಿಡಲು ಸಜ್ಜಾಗಿದೆ ಕೇಸರಿಯ ನೆಲ. ಎಸ್ ಡಿಜೆ ಒಂಚೂರು ಅಗ್ಲ ಕೈಕೋರ್ನಾಗ ನಮ್ಮ ಮೂಲ ಪಾತೆರಿಗೆ ಒಂಚೂಲಿ MFC ಮಂಗುಲಿಮಾರ್ മലയാളികളല്ലേ കൂടുതൽ. ഓക്കെ, തീർച്ചയായിട്ടും നമ്മുടെ പേരെന്താ? മിസ്ബാഗ്. ഒരുപാട് സമയമായ നമ്മുടെ മംഗലിമാർ ടീമിനോടൊപ്പം കുറെ സമയമായി. എന്ത് ചെയ്യുന്നു? പഠിക്കുന്നുണ്ടല്ലേ? ഓക്കെ, നമ്മൾ പഠിക്കുന്നുണ്ട്. ഓക്കെ, നമ്മൾ പേരെന്ത്? അസീസ്. നമ്മൾ ജോലി പേരെന്താ? ദീപ്തിക്. അബ്ദുറഹ്മാൻ. ഒരുപാട് വർഷമായില്ലേ നമ്മുടെ പ്രീമിയർ ലീഗിലെല്ലാം കളിക്കുന്ന ആളാണ്. ഓക്കെ, നമ്മൾ 7 വർഷം. റിയാസ്, നിങ്ങൾ ഇതല്ലാണ്ട് വേറെന്ത് ചെയ്യും?
ഇത് വള്ളിയിലാണ് ജീവിക്കുന്നല്ല ബിസിനസ്. ഓക്കെ, ബിസിനസ് ഉണ്ട്. ഓക്കെ, മുനീർ മംഗുലിമാറിന്റെ ഏറ്റവും മികച്ച കളിക്കാരിൽ ഒരാളാണ് മുനീർ. സോ ഇയാൾ എവിടെ അവിടെ ഉണ്ട്, അവിടെ കാണുന്ന രണ്ട് മുഖങ്ങളാണ്, രണ്ടല്ല മൂന്നാണ്. ഓക്കെ, സോ നമ്മുടെ പേര് അഷ്ഫാഖ്. ഓക്കെ, ഉമേഷ്, ನಿತೇಶ್. ಓಕೆ, ಜ್ಯೇಷ್ಠನ ಅನುಜನ ಜಾಸ್ತಿ ಪಾತಿರೋಡುಂಡ ಪೊರ್ತು ಸಾರಿ ಒಂಜೆ ಪ್ರಶ್ನೆಗೆ ಏನುವೆ ಇದೆ ತೂಲೆ ನಮ್ಮ ಬೇತೆ ಬೇತೆ ದ್ರೌಪದ ಗೊಬ್ಬುನ ತೂಪ ಲೆವೆಲ್ ಪಂಡ ಲೆವೆಲ್ ಮಾತ್ರ ಗೊಬ್ಬುನಿ ಗ್ರಿಪ್ ದ ಮ್ಯಾಚ್ ತೂಯರ ತಿಕ್ಕುಜ MFC ಮಂಗುಲಿಮಾರ್ ತಾಯ ಗ್ರಿಪ್ ಗೊಬ್ಬರ ಬಲ್ಲಿ നിങ്ങൾ ട്രൈ ಮಾಡ್ತಲ್ಲ ಅಲ್ಲ ಮತ್ತೆ ಸಟ್ಟ ಜಿಗ್ಲಿನ ಅದು ಗೊತ್ತಿಜಿ ಕಲ್ಪಾರ ಸೂರಜರುಲ್ಲೆ ಬಡೆ ತೂಕ ಟ್ರೈ ಮಾಡ್ಕೊ ನೆಕ್ಸ್ಟ್ ಗೆ. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ತೀರ್ಪುಗಾರರು ನಮ್ಮ ಎಸ್ ಪಂತಿಜರ್ ಮೇರು ಪಾತಿರ್ನಾಗ ಈ ಸಂಸಾರಿಕ ನಾಳೆ ಇಯಾಳನ್ನಲ್ಲ. ಓಕೆ, ಉಮೇಶ್ ಅಣ್ಣ ಬೇತೆ ಬೇತೆ ಊರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪೋಪ ಪೊರ್ತಕಂತ ನಾನಲ್ಲ ಒಂಜಿ ವಿಷಯಕ್ಕೆ ನೋಡು ದಾಯಪಂಡ ಆಂಜನೇಯ ಕಣ್ಬತ್ತಿರೋ ಒಂಜಿ ಕಾರ್ಯಕ್ರಮ ಮಲ್ಪನಾಗ ಒಂಜಿ ಭಿನ್ನ ಶೈಲಿ ಉಪ್ಪುಂಡು, ಒಂಜಿ ಗೌಜಿ ಉಪ್ಪುಂಡು, ಗಮ್ಮತ್ತು ಉಪ್ಪುಂಡು, ಮಾತ ಉಪ್ಪುಂಡು, ನೆತ್ತ ಬಗ್ಗೆ ಇರ್ದಾದ ಬಂತಾರೆ ಬಾರಿ ಖುಷಿ ಅಂಡ್ ಕರಿವರ್ ಸಲ ಬರ್ತದೆ ಅಂಚನೆ ಬಂದಾಗ ಇಂಕ್ಲ ಒಂಜಿ ಫ್ರೆಂಡ್ಶಿಪ್ ಇಂಕ್ಲ ಇಲ್ಲ ನನ್ನಲ್ಲ ಅಂಚನೆ ಇಂಕ್ಲು ಉಪ್ಪುಡು ಅಂಚ ಇಂಕ್ಲ ಆಸೆ ಇಂಕ್ಲ ಬುಕ್ಕದಲ್ಲ ಬಾರಿ ಖುಷಿ ಅಂಡ್ ಇಂಕ್ಲ. ಓಕೆ, ನಮ್ಮ ಕಾರ್ಯಕರ್ತರು ಒಂಜಾತ್ ಪ್ರಯತ್ನ ಮಲ್ಪ ಬಾರಿ ಬಾರಿ ಚೇಂಜಸ್ ಕಾಣಪ್ಪ ಈರ್ನ ಮನಸ್ಸಿಡು ನನ್ನ ದಾದ ಚೇಂಜಸ್ ಕಾಣರ ಉಂಟು ದಾದ ಸಜೆಷನ್ ಕೊಡ್ಪಾರಿ ದಾಳ ಇಜ್ಜಿ ನೆಟ್ ಕಮ್ಮಿ ದಾಳ ತೋಜ್ಜಿ ಬಣ್ಣ ಆತ್ ಗೌಜಿದ ಮಲ್ತೇರಿ ಐಡಿಯಾ ಕೊರ್ರೆ ದಾಳ ಇಜ್ಜತೆ ಪೂರ ಅಕ್ಲೆ ಮಲ್ಪೆ. ಓಕೆ, ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ವರ್ಡ್ಸ್ ಅಂಡ್ ನೌ നമസ്കാരം. പേര് നാട് മുള്ളേര നെക്രംപാറ മുള്ളേര കുള്ളൂർ ടീമിന് വേണ്ടി കളിക്കാൻ വന്നു. നിങ്ങൾ സ്വന്തം ടീമിന്റെ പേര് ചെന്താരക നെക്രംപാറ. യെസ്, നമ്മള് ഹയാസിന്റെ സ്വന്തം നാട് ബ്രത്തൂസ് പത്തോടി. എവിടത്തെ നെക്രംപാറ, എവിടത്തെ പത്തുവാടി. നമ്മള് അഭിജിത്ത് പ്രഭാകർ ചെർക്കള. ഓക്കെ, അഭിജിത്ത് പ്രഭാകർ ഫ്രം ചെർക്കള. 3 സ്ഥലത്തിന് 3 ആൾക്കാരായി. രജിത്ത് ബായ്ക്കട്ട. ഇത് ബായ്ക്കട്ടനാള്, പൈവളിക്ക ബായ്ക്കട്ടനാള്. ഓക്കെ, നാട് പത്തുവാടി. ഇത് രണ്ടാമത്തെ ആള് പെർലക്കെത്തി. നമ്മള് മാർപ്പനടുക്ക. ആ ഒരു ചുറ്റുപാട് ಅರಮಂಗಾನ ಸುದೇಶ್. ನೋಡಿ, ನಿಮ್ಗೆ ಮಲಯಾಳಂ ಅರ್ಥ ಆಗುವುದಿಲ್ಲ, ಅದ ಕಾರಣ ಮೇರು ದಾದಾ ಪಂಡ ಒಂಜಾತು ವರ್ಷದ ಪಿರ ನಮ್ಮ ಕಬಡ್ಡಿ ಕಳ್ಳುಟ್ಟು ತೂಯಿನಂಚಿನ ಮೋನೆ ಆ ಒಂಜಿ ತುಡು 15 ವರ್ಷ ತುಂಬಾದ ಬಾರಿ ಮಲ್ಲ ಕಬಡ್ಡಿ ಪ್ಲೇಯರ್ ಆದಿತ್ತೇರೆ. ಇತ್ತೆ ಆರು ಬಲ್ಲಗೆ ಬೈದೇರೆ. ಎನಿ ಹೌ ಎಕ್ಸಲೆಂಟ್. നമ്മുടെ പേര് കുളൂർ. ഓക്കെ, ജീവൻ കുളൂർ. നമ്മുടെ പേരെന്താ? ആശിക് കുളൂറാണ്, പത്വാടിയാണ്. ഓക്കെ, നമ്മള് കുളൂർ. ನಂದು ಕುಳೂರು. ಓಕೆ, ಇಲ್ಲಿ ಆರ ಕುಳೂರ್ ದಕ್ಕಲು ಪಾತೇರ್ನು 20 ಬಂದುಲೆ. ಒಂಜಿ ಪ್ರಶ್ನೆ ಜಾಸ್ತಿ ಅಡೆಗಲ ಪೋಯರುಂಡು ದಯಪಂಡ ಕುಳೂರು ಟೀಮ್ ಇತ್ತೆ ಬಲ್ಲಡು ಭಾರಿ ಮಲ್ಲ ಪುಗಾರ್ತಿಯನ್ನು ಪಡೆಯಂಚಿನ ಪಡೆಯೊಂದು ಬರ್ಪನಂಚಿನ ಒಂಜಿ ಟೀಮ್ ದಾಯ ಕುಳೂರು ಇಂಚಿನ ಮಲ್ಲ ಮಟ್ಟದ ಕಾರ್ಯಕ್ರಮ ಮಲ್ಪೆರೆ ಬಲ್ಲಿ ಇಂದು ಫಸ್ಟ್ ಪ್ರಶ್ನೆ ಬಲ್ಲಿ ಅತ್ತು ಮಾತೇರ್ನಲ್ಲ ಸಹಕಾರ ಇತ್ತಲ್ಲ ಇಂಚನೆಂಜಿ ಎಡ್ಡ ಪ್ರೋಗ್ರಾಮ್ ಮಲ್ಪೊಲಿ ಅಂಡ ನಮ್ಮ ಈ ಆಂಜನೇಯ ದಕ್ಕಲಂಜಿ ಈ ಮಂತ್ರ ಮ್ಯಾಚ್ ಒಂಜಿ ಮಾದರಿಯಾದ ಇದು ಇಂಚನೆ ಒಂಜಿ ಪ್ರೋಗ್ರಾಮ್ ಮಲ್ಪುಣ ಇಂಚಿನ ಒಂಜಿ ಪ್ಲಾನ್. ಈ ಫೈನಲ್ ಮ್ಯಾಚ್ ದ ಬಗ್ಗೆ ಕೇಂದ್ರ ಮಂಗಲಿಮಾರ್ ಬಗ್ಗೆ ನಿಖಿಲ್ ಒಂಜಾತ್ ವರ್ಷದ నుంచి ಗೊಬ್ಬಂದುಲ್ಲ ಫೈನಲ್ ದಾದ ನಿಖಿಲ್ ಎದುರಾಳಿದ ಬಗ್ಗೆ ದಾದ ಬಂತಾರೆ. ಎದುರಾಳಿದ ಬಗ್ಗೆ ಬಂದ ಒಂಜಿ ಊರ್ದಾಗ್ಲಿ ನಾನ ಒಯ್ಪುಣೆ ಜಾಸ್ತಿ ಬಂಡ್ರದಲ್ಲ ಇಜ್ಜಿ ಒಂಜಿ ಊರ್ದಾಗ್ಲಿ ಈ ಟೀಮ್ ದ ಪ್ಲೇಯರ್ ನಕಲ್ ಚೆರ್ಕಳಾದ ಒಪ್ಪಾಡು ಅಂಚೆ ದೂರ ಏರ್ ಪೆಚ್ಚಿನ ಅವ ಮಾತ ನಮ್ಮ ರವಿ ಅಣ್ಣೆ ಬಳ್ಳದ ಮಾತ ಕುಳೂರ್ದ ಇಟ್ಟು ಮಾತ ತೂಣೆ ರವಿ ಅಣ್ಣೆ ಮಾತ ಕುಳೂರ್ದ ಬಲ್ಲು ಬಂಡ ರವಿ ಅಣ್ಣ ಆರೆ ಕೊಂಚ ಪಟ್ಟ ಕೊರಡು ವಿಶೇಷವಾದ ಪಟ್ಟ ಕೊರಡು. ಓಕೆ, ಎನಿವೇ ಆಲ್ ದ ವೆರಿ ಬೆಸ್ಟ್ ಫಾರ್ ಟೀಮ್ ಕುಳೂರ್. ಓವರ್ ಟು ದ ಗ್ರಿಪ್ ಕಾಂಟೆಸ್ಟೆಂಟ್. ಗ್ರಿಪ್ ರೌಂಡ್ ಅಲ್ಲಿ ಬೇಗ ನಾವು ಮಾತಾಡೋ. ಇರಬಹುದರೆ ರಾಜೇಶ್ ದಾದ ಬೇಲೆ ಮಂತಂದುಲ್ಲ ಮೇಸ್ತ್ರಿ ಬೇಲೆ ಇರ ಸೆಂಟ್ರಿಂಗ್ ದಾಯಪಂಡ ಈ ಬೇಲೆ ಗೊತ್ತಾಂಡ ಮಾತ್ರ ನಂಗೆ ಬಲ್ಲದ
ಬಲ್ಲುದ ಕ್ಷೇತ್ರ ಓಪುರ ಫೀಲ್ಡ್ ತಕ್ಕಲು ಇರಬಹುದು ರಿಕ್ಷಾದಾರು ಶಿವಾನಂದ ಮೇಸ್ತ್ರಿ ಮೇಸ್ತ್ರಿ ಕೆಲವು ಪ್ರಶಾಂತ್ ಕಾಂಟ್ರಾಕ್ಟ್ ಬರ್ಲೆ ಅಣ್ಣ ಇರ್ತಾನೆ ನಾನು ಬೇಜಾರುಂಡೆ ಬಲ್ಲೆ ಸಚಿನ್ ಡ್ರೈವರ್ ಸುಮಾರು ಡ್ರೈವರ್ ನಕ್ಳು ಗಣೇಶ್ ಡ್ರೈವರ್ ಓಕೆ ಮರ ಟಿಂಬರ್ ಮರ್ಚೆಂಟ್ ಗೀತೇಶ್ ಕಂಪನಿ ಮೇಸ್ತ್ರಿ ನಾಗೇಶ್ ಡ್ರೈವರ್ ಸುಮಾರು ಡ್ರೈವರ್ ನಕ್ಲು ನಾಗೇಶ್ ಅಣ್ಣ ಕೆಲವು ವರ್ಷದ ನಮ್ಮ ಬಲ್ಲಡ ತಗೊಂಡಿಲ್ಲ ಸೊ ಕಳೆದ ಒಂದೇ ಪ್ರಶ್ನೆ ಈ ಕಾರ್ಯಕ್ರಮದ ಬಗ್ಗೆ ಏರ್ನ ಅನಿಸಿಕೆ ಬಾರಿ ಪೊರ್ಲಾದ ಮ್ಯಾಚ್ ನಾಗೇಶ್ವರ ನಮ್ಮ ಬಲ್ಲದ ಕಡೆ ತೂಪ ಆ ಬಲ್ಲದ ಪ್ಲೇಯರ್ ಆದ ಕಬಡ್ಡಿದ ಸುತ್ತಲೂ ನಮ್ಮ ತೂಪ ಒಂದು ಕಬಡ್ಡಿ ಅಭಿಮಾನಿ ಆದ ಇರ್ ಕಬಡ್ಡಿ ಗೊಬ್ಬರ ಆಸೆ ಉಂಡಿರು ಆಹಾ ಕೈ ಜಾರದ ಬಕ್ಕ ಐತಲ ಬಂಗಾಯ ನೆಂಚಿನ ಬಲ್ಲು ಹೋಗಿ ಬರ್ತಾರೆ ಕೂಟ ಜಾರದ ಓಕೆ ಎನಿವೆ ಆಲ್ ದ ವೆರಿ ಬೆಸ್ಟ್ ಭಗವಾನ್ ದಾಸರೇ ಈ ರಡ್ಡು ಪಾತ್ರ ಪಂದಿ ಜಂಡ ಆಂಜನೇಯ ಕಣ್ಣುವ ತೀರ್ಥದ ಕಾರ್ಯಕ್ರಮ ಪೂರ್ಣ ಆಪುಜಿಗೆ ಅತ್ತೆ ಸುರೇಶ್ ರೇ ದಾದವನ್ ಪದ ಕಣ್ಣೋತೀರ್ಥದ ಒಂಜಿ ಕಾರ್ಯಕ್ರಮ ಅಂದು ಬಣ್ಣಗೆ ಯಾನು ಹಗ್ಗ ಜಗ್ಗಾಟದ ರಪ್ರಿ ಒಂತೆ ಪೋಪುನ ಕಮ್ಮಿ ಮಲ್ದೆ ಅಂಡ ಕಣ್ಣೋತೀರ್ಥದ ಕೊಂಜಿ ಪೋಡು ಪನ್ಪುನ ಮನಸ್ಸು ಮಲ್ದೆ ಅಂಚಾದ ಯಾನು ಕಣ್ಣೋತೀರ್ಥದ ಕೊಂಜಿ ಬರ್ಪೆಂದೆ ಪಣದಿತ್ತೆ ಅಂಚ ಆ ಕಾರ್ಯಕ್ರಮ ಕಲ್ತ ಜವಣ್ಯರೇನು ತೂಣಗಲ್ಲ ಬಕ್ಕ ನಮ್ಮ ಸಂಪರ್ಕ ಕೊಡಕ್ಲು ನಿರಂತರ ಉಳ್ಳೇರಿ ಅಕ್ಲೇನು ಬುಡ್ರೆ ಆಪುಜಿ ಬಕ್ಕ ವಾರತಿದ ಸಾಕಾರ ಅಕ್ಕಲನಲ್ಲ ಉಂಡು ಎಂಕಲಲ್ಲ ಉಂಡು ಆತೆ ಸೊ ಥ್ಯಾಂಕ್ ಯು ಭಗವಾನ್ ಅಣ್ಣ ಬಂಜಾತ ವರ್ಷದ నుంచి ಕಾರ್ಯಕ್ರಮ ಮೂಲ ಆ ಒಂದು ಪಡು ಇರ್ಲ ಪಾಲ್ ಪಡೆಬಿಲಕ ಆವಡು ಪನ್ಪನ ಪ್ರಾರ್ಥನೆ ರೋಹನ್ ಮೈಕ್ಡ್ ಬಾತಿಯನ್ನ ಕಡಿಮೆ ಸೊ ಎನಿವೆ ಇರಬಹುದರೆ ಅದ ಮಲ್ಪೋರು ಮೇಸ್ತ್ರಿ MRPL ಡುಲ್ಲರ್ ವೆರಿ ಗುಡ್ ಪ್ರಕಾಶ್ ಮೇಸ್ತ್ರಿ ಎರಡು ಜನ ಗಣೇಶ್ ಡ್ರೈವರ್ ಇದು ಒಂದೇ ಲೆಕ್ಕ ಪೂರ ವೀಕ್ಷಿತ್ ಕೃಷಿ ಕೃಷಿಕರ ಬಂಡ ಬಾರಿ ಇಷ್ಟದಾಯ ಬಂಡ ಯಾನ ಒಂಜಾತ ವೇದಿಕಡೆ ಪನ್ರೊಂಡು ಒಂಜಾತ ವೇದಿಕಡೆ ಕುಸಲತ್ತು ಒಂಜಾತ ವೇದಿಕಡೆ ಪನ್ರೊಂಡು ನಮ್ಮ ಕಂಪ್ಯೂಟರ್ ಯುಗಟುಲ್ಲ ಕಂಪ್ಯೂಟರ್ ದದಪೂರ ನಮ್ಮ ಸಾಧನ ಮಲ್ಪೆರೆ ಆಪುನಾಂಡ ನಮ್ಮ ಬಂಜಿ ದಿಂಜೋಡಾಂಡ ಇಂಚಿನ ಜವನೆ ಬೆಂದಣ ಮಾತ್ರ ಸಾಧ್ಯ ಹ್ಯಾಟ್ಸ್ ಆಫ್ ಯು ಯಂಗ್ ಗಾಯ್ ಇರು ಎಂಚಿನ ಪುರ್ಲದ ತೆಲಿಕೆ ಇರಲಿ ಆಹಾ ಸಮಂತ್ ದಾದ ಮಲ್ಪೋರಿ ಕೃಷಿ ಎರಡನೇ ಕೃಷಿ ಜನ ಪನ್ಪುನ ಸೀರಿಯಸ್ ಅತ್ತೆ ಓಕೆ ಎಸ್ ಕಂಬಳ ಗಿಡ ಪುನಾರು ಓ ಅಂಚ ಹಿಂಗೆ ಕಂಬಳದ ಬಗ್ಗೆ ಜಾಸ್ತಿ ಗೊತ್ತಿಚ್ಚು ಕಂಬಳ ಬಂಡೆ ಏನ ಸ್ವಂತ ಏರು ಉಂಡ ಸಂಬಂಧದ ಎಲ್ಲಿಡ್ದು ಸಾರಿ ಏರುತ್ತ ಬೇರೆ ಬಲ್ತಿದೆ ಅಭ್ಯಾಸ ಓಕೆ ಏನಿವೆ ನವೀನರು ಇತ್ತಿನಟ್ಟು ಒಂಚೂರು ಪ್ರಾಯದಾರ ಮೇರನ ಇದೆ ಹತ್ತು ಕುಜಲ್ ಬಂದಾಯಿ ಕೂಡಲೇ ಪ್ರಾಯ ಮನಸ್ಸು ಪ್ರಾಯ ಭುಜೆ ನವೀನ ದಾದ ಮಲ್ಬೋದು ಲಿಫ್ಟ್ ಬಂಡ ಕಂಪನಿ ಓಕೆ ಇರು ಮೇಸ್ತ್ರಿ ಮನೋರಿ ಅನುಷ್ ಇದು +2 PUC ಚಿಗುರು ಮೀಸೆಯ ತರುಣ ಎಲ್ಲೇ ಪ್ರಾಯದ ಜವನೆ ರೆಡ್ಡಿ ಎಲ್ಲೇ ಪ್ರಾಯ ಇರು ಮನೋಹರ್ ದಾದ ಮಲ್ಬೋದು ಕಂಪನಿ ವಾರಿ ರೋಡ್ ಲೈನ್ಸ್ ಇರು ಜಗದೀಶ್ ಕೃಷಿ ಒಟ್ಟಾದ ಈ ಕಾರ್ಯಕ್ರಮದ ಬಗ್ಗೆ ಏರ್ ಪಾತಿರುವರು ಒಂದೇ ನಿಮಿಷ ಏರ್ ಪಾತಿರು ಎಸ್ ಕಾರ್ಯಕ್ರಮದ ಬಗ್ಗೆ ಕಣ್ವತೀರ್ಥ ಕೊಂಚ ಪುದರೆ ಉಂಡು ಬಲ್ಲದ ಕಾಶಿ ಆಕುಲ ಎಂಜಾಯ್ ಮಾತಾಡ ಎಕ್ಸಲೆಂಟ್ ಐದು ಆಲೆಗ್ಲ ಬಾತಾರೆ ಬಲ್ಲದ ಕಾಶಿ ಫಸ್ಟ್ ಟೈಮ್ ಕೇಳೋದಿಲ್ಲ ಎಸ್ ಓ ಯಾನಪ್ಪ ಅಂತೇನಾ ಓಕೆ ಅಂದ ಸರ್ ಓಕೆ ನೆನಪಿಸಿ ಏನಿವೆ ಆ ಒಂದು ವಿಶೇಷ ಪದಕ್ಕೊಂದು ಬಲ್ಲ ತಾಟಿ ಗುರುಡು ಆರ್ನ ಬಾಯಿಡ್ದು ಯಾನ ಯಾಪನ ಪನ್ನ ವಿಷಯ ಆರು ಪಂಡೇರಿ ಎಸ್ ಬಾಕಿ ಬೇತದಾದ ಬಂಡ್ರ ಎಂಕ್ಲಿ ಎಡ್ಡೆ ಸಪೋರ್ಟ್ ಕೊಡ್ತೇವೆ ಕಾಣೋದಿರ್ತದೆ ಅಕ್ಲಿ ಇಂಚನೆ ಮುಂದುವರಿ ಎಡ್ಡೆ ಬೇಲೆ ಮನ್ ಪಡ್ಕೊಂಡು Yes, thank you. All the very best for both the team. Now we are in the final. ವಿಶ್ವಮಂತೊಂದುಲ್ಲ ಐದು ಮುಂಗುಲು ಮೂಲಂಜಿ ಎಲ್ಲಿ ಒಂಜಿ ಮೊಮೆಂಟ್ ಪಟ್ಟೊಂದುಲ್ಲ ಸನ್ಮಾನ ಬಂತೊಂದುಲ್ಲ ಸುರುಕಾದ ಎಂಗ್ಲಿಗೆ ಒಂಜಿ ಸಹಾಯ ಮಲ್ಲ ಮಟ್ಟದ ಸಹಾಯ ಕೊರ್ದು ಪ್ರತಿ ಒಂಜಿ ವಿಷಯ ಬಲ್ಲೋಯ್ಪುನ ಪಂತಗೆ ಎಂಚಿನ ವ್ಯವಸ್ಥೆ ಬೋಡು ಐದು ಸುರುಡ್ದು ಅಕೇರಿ ಮುಟ್ಟಲ ಇತ್ತಲಾರು ಬಕ ಎಂಕ್ಲೆಗೆ ಈ ಒಂಜಿ ಸ್ಟೇಜ್ ವ್ಯವಸ್ಥೆ ಆಸನ ವ್ಯವಸ್ಥೆ ಪ್ರತಿ ಒಂಜಿ ವ್ಯವಸ್ಥೆ ಎಂಕ್ಲೆ ಸಹಕಾರ ಕೊರ್ನ ಮಲ್ಲ ಮಟ್ಟದ ಸಹಕಾರನ ಕೋರು ನಂಚಿನ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಮಡಿವಾಳ್ಪಾಲ್ ದಯಮಲ್ತದ ಆರೆಗೆ ಎಗ್ಲ ರೀತಿದ
ಒಂಜಿ ಎಲ್ಲ ಗೌರವದ ಕಾಣಿಕೆನ ಕೊರೊಂದಿಲ್ಲ ಕಿಶೋರ್ ಪೊಸೋಟು ಬೇರೆ ಬರ್ತದೆ ಆರೆಗೆ ಒಂಜಿ ನೆಂಪುದ ಕಾಣಿಕೆಲ್ಲ ಶಾಲ್ನ ಪಾಡದೆ ಆರೆನ್ ಗೌರವ ಮಾಡ್ಕೊಡೋದು ಕೇಳಿದ್ರು ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲ್ ಎಂಕ್ಲೆ ಮಲ್ಲ ಮಟ್ಟದ ಸಾಕಾರ ಕೊರ್ನಾರು ಅಂಚನೆ ಬಲ್ಲದ ಈ ಒಂಜಿ ಪಂತಗೆ ಪ್ರತಿ ಒಂಜಿ ವಿಭಾಗಡ್ಲ ಸಂಪರ್ಕ ಇಂಗ್ಲೆ ಸಾಕಾರ ಕೊರ್ನಂಚಿನ ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಲ್ ಬೇರೆಗೆ ಈ ಸಂದರ್ಭ ಎಂಕ್ಲೆ ಸ್ವಾಗತ ಕೋರುವುದಿಲ್ಲ ಅಂಚನೆ ಈ ಒಂಜಿ ಹಿಂದಕ್ಕೆ ಮತ್ತೊಂದು ಸ್ವರ ಭಕ್ತ ಬುಲ್ಪ ಸಹಕಾರ ಕೊರ್ನಂಚಿನ STS ಸೌಂಡ್ಸ್ ಪದಾಧಿಕಾರಿ ದಯಮಲ್ತ ಬರಡು ವಿಶ್ವ ಮೇರೆ ದಯಮಲ್ತ ಅವರ ಬರಡು ಕೇಳೋದಿಲ್ಲ ಎಂಗ್ಲಿಗೆ ಸ್ವರ ಭಕ್ಕ ಬುಲ್ಪದ ವ್ಯವಸ್ಥೆ ಮಲ್ತ ಕೊರ್ನಾಡ್ಚಿನಾರ STS ಸೌಂಡ್ಸ್ ಎಲೆಕ್ಟ್ರಿಕಲ್ ಉದ್ಯಾವರ ಮಾಡ ಅಂದೇತ ಕಾರ್ಯಕರ್ತರು ಪೊರ್ಲಕಂಠದ ಧ್ವನಿ ಬಕ್ಕ ಇವರಿಗೆ ಜೀವನ್ ಕುಂಜತೂರ್ ನಮ್ಮ ತೀರ್ಪುಗಾರರ ನೆಂಚಿನ ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಎಂಟರ್ಪ್ರೈಸಸ್ ನನ್ನ ಕೋರ್ಟ್ಗೆ ಬರಡು ಅಂಪೈರ್ ಇದು ಅಂಪೈರ್ ಬಲೆ ಖಂಡಿತ ಬಾದ್ಲ ಸೊಲ್ಮೆಲು ಪುರ್ಲಗಂಡದ ಧ್ವನಿ ಬಾತ ಬೆಳಕದ ವ್ಯವಸ್ಥೆ ಮಲ್ತಿನಾರ್ ನನ್ನ ದುಂಬಗ ಎಂಗಳು ಬತ್ತಿನಂಚಿನ ಪಿನ್ನೆರಿಗೆ ಕುರ್ಪಣಂಚಿನ ಸಂದರ್ಭ ಈ ಸಂದರ್ಭ ಶೈಲೇಶ್ ಬಿಸಿ ರೋಡ್ ಉಮೇರೆಗೆ ಎಂಗಳ ನೆಂಪುದ ಕಾಣಿಗೆ ಸಂದೀಪ್ ಬತ್ತದ ಶೈಲೇಶ್ ಬಿಸಿ ರೋಡ್ ಉಮೇರೆಗೆ ನೆಂಪುದ ಕಾಣಿಗೆನೆ ಕೋರಡೊಂದು ಕೇಳೋದಿಲ್ಲ ಬಲ್ಲ ಮಟ್ಟದ ಬಲ್ಲದ ಪಂಥದ ಆಟಗಾರೆ ಶೈಲೇಶ್ ಬಿಸಿ ರೋಡ್ ಅಂಚನೆ ಕುಡೂರಿ ಬಿಸಿ ರೋಡ್ದ ಸೊಂಟದ ಆಟಗಾರೆ ಕಿಶೋರ್ ಬಿಸಿ ರೋಡ್ ಮೇರೆಗೆ ದೀಪಕ್ ಕೊಳಕ ದೀಪಣ್ಣ ಎಸ್ ಕಿಶೋರ್ ಬಿಸಿ ರೋಡ್ ಅಂಚನೆ ನನಂಚಿ ಬಿಣ್ಣೆ ಅದು ಬತ್ತಿನಂಚಿನ ನಂಗ್ಲಡಿ ಸಾಕಾರ ಕೊರ್ನಂಚಿನ ತರುಣ್ ಬಡಾಜೆ ಎಸ್ ಒಂದು ತುಗುರು ಒಂದು ನಿಮಿಷ ಅವಳು ತರುಣ್ ಬಡಾಜ್ ಹರೀಶ್ ಕೊಳಕೆ ತರುಣ್ ಬಡಾಜೆ ಕೊಡೋದು ಕೇಳೋದಿಲ್ಲ ಒಂದು ನಿಮಿಷ ದಿವಕರಣ ಒಂದು ನಿಮಿಷ ಒಂದು ಮೂರು ಮುಗಿದ್ರು ತರುಣ್ ಬಡಾಜೆ ಒಂದು ನಿಮಿಷ ಪಲ್ಲು ಒಂದು ನಿಮಿಷ ಕಿಶೋರ್ ಗುಲಾಲ್ ಕಣ್ವತೀರ್ಥ ಮೇರೆಗೆ ಸುನಿಲ್ ತಲಪಾಡಿ ಕಿಶೋರ್ ಗುಲಾಲ್ ಕಣ್ವತೀರ್ಥ ಎಂಗ್ಲಡಿ ಸಾಕಾರ ಕೊರ್ನಂಚಿನ ಕಿಶೋರ್ ಗುಲಾಲ್ ಕಣ್ವತೀರ್ಥ ಮೇರೆಗೆ ಸುನಿಲ್ ತಲಪಾಡಿ ಐದು ಪಕ್ಕ ನಡೋರಿ ಬಿನ್ಯಾದ ಬತ್ತ ನಂಚಿನ ವೀರಾಂಜನೆ ಬೆನ್ಸು ಬೀರಿದ ಸಂತೋಷ್ ಮೇರೆಗೆ ಪ್ರದೀಪ್ ರಾಮಾಡಿ ದಮಲ್ದರ ವೇದಿಕೆ ಬರ್ತದೆ ಶಾಲ್ ಗೌರವ ಮಾಡ್ಕೊಡೋದು ಕೇಳೋದಿಲ್ಲ ಎಸ್ ನಾಲ್ಕು ಜನ ಒಂದು ನಿಮಿಷ ದಿವಕರಣ ಒಂದು 2 ಜನಕ್ಕೆ ಒಂದು ನಿಮಿಷ ಎಸ್ ನನಂಜಿ ಎಂಗ್ಲೊಟ್ಟಿಗೆ ಬತ್ತನಂಚಿನ ಮಲ್ಪೆಯ ಕೈಪುಂಜಲ್ ಕಾಪದ ಸೊಂಟದ ಆಟಗಾರರಿಗೆ ನಮ್ಮ ನಿಶಾನ್ ಆಂಜನೇಯ ನಮ್ಮ ಕೈಪುಂಜ ಸೊಂಟದ ಆಟಗಾರ ಮನೋಜ್ ಪಾಂಗಾಳ ಮೇರೆಗೆ ಎಂಗ್ಲ ಸೊಂಟದ ಆಟಗಾರ ಆಂಜನೇಯ ತಂಡದ ಸೊಂಟ ಆಟಗಾರ ನಿಶಾನ್ ಹೊಸಂಗಡಿ ಬೇರೆ ಬರ್ತದೆ ನೆಂಪುದ ಕಾಣಿಕೆಯನ್ನು ಕೊಡೋದು ಕೇಳೋದಿಲ್ಲ ಅಂಚೆ ನನ್ನೂರಿ ಬಿನ್ನೆ ನಮ್ಮ ಜೋನರು ಮಂಜನ ಕಟ್ಟೆದ ಮನೋಹರ್ ಬೆಳುವಾಯಿ ಶರಣ್ ಆಂಜನೇಯ ನಮ್ಮ ಜೋನರು ಮಂಜನ ಕಟ್ಟೆದ ಮನೋಹರ್ ಬೆಳುವಾಯಿ ಮೇರೆಗೆ ಶರಣ್ ಆಂಜನೇಯ ಮೇರೆ ನೆಂಪುದ ಕಾಣಿಕೆ ಪಟ್ಟದೆ ಬೆಂಗಳೂರು ಗೌರವ ಕೊಡುವುದು ಕೇಳೋದಿಲ್ಲ ಬತ್ತಿನಂಚಿನ ಮಾತಾ ಬಿನ್ನರಿಗೆ ಸಹಕಾರ ಕೊಡಂಚಿನ ಮಾತಿರಿಗೆ ಈ ಸಂದರ್ಭ ಒಂದನೇ ಸಲ್ಲಿಸೊಂದು ನನ್ನ ದುಂಬುಗಳಿಂಚಿನ ಸಹಕಾರ ಪಡ್ಬಂದೆ ಈಗ ಮಾತಿರಿಗಳ ಸ್ವಲ್ಪ ಸಂದಾಯ್ತು ಬಂದದ್ದು ಮ್ಯಾಚ್ ಸ್ಟಾರ್ಟ್ ಮಾಡ್ದ ಎಸ್ ಸುರುಕು ಲೆವೆಲ್ ದ ಒಂಜಿ ಸೆಟ್ ಆಡ್ದ ಬಕ್ಕ ಗ್ರಿಪ್ ದ ಒಂಜಿ ಸೆಟ್ ആരംഭിച്ചിരിക്കുകയാണ് ഫൈനൽ പോരാട്ടം ഇത്
ലെവൽ മാതൃകയിൽ 600 കിലോ വിഭാഗത്തിലുള്ള പുരുഷന്മാരുടെ കലാശക്കൊട്ടാണ് 6000 രൂപ ഒന്നാം സമ്മാന തുകയ്ക്ക് വേണ്ടിയുള്ള യാത്രയിലാണ് ഇരു ടീമുകളും. അതിന് MFC മംഗുലിമാർ മുന്നിട്ട് നൽകുകയാണ്. ഏത് നിമിഷത്തും മാറി മറിയുന്നുവെന്നുറപ്പാണ്. ഫൈനൽ മത്സരമാണ്, ആദ്യ സെറ്റാണ്. അങ്ങനെ കടുനീല കുപ്പായക്കാർ ഇതാ വിജയത്തിനരികിൽ. മംഗുലിമാർ ആദ്യ സെറ്റ് സ്വന്തമാക്കുമ്പോൾ ഓവർ ടു ഗ്രിപ്പ് ഹർഷ. ಒಂದು ಗ್ರಿಪ್ ಒಂದು ಲೆವೆಲ್ ಅಂಚಿನ ಕಟ್ಟದ ಕೋರಿದ ಟೋಕನ್ ಏರೆ ರೆಡಿ ಮಾಡ್ತಿದ್ರೆ ತುಳಂಡ ಅವಳು ಕಟ್ಟದ ಕೋರಿದ ಟೋಕನ್ ರೆಡಿ ಮಾಡ್ತದೆ 5 ವ್ಯವಸ್ಥೆ ಮಾಡ್ಲೆ ಕೂಪಂದ ಇದೀಗ ಗ್ರಿಪ್ ಮಾದರಿಯ ಆಂಜನೇಯ ಟ್ರೋಫಿ 2024. Captain, get ready. Pick up the rope. Ready. ಫೈನಲ್ ಗಳ ಕದನದ ವಿಸಿಲ್ ಮೊಳಗಿದೆ ನೋಡಿ. ಆರಂಭದ ಸೆಕೆಂಡ್ಗಳು ಮೊಳಗಿದೆ. ಇಲ್ಲಿ ರೋಹನ್ ತಕ್ಕೋಟ್ ಅವರ ಕೈಯಲ್ಲಿದ್ರೆ ವಿಸಿಲ್ ಮೊಳಗಿರೋದು ಭಗವಾನ್ ದಾಸ್ ತಕ್ಕೋಟ್ ಅವರು. ನಮ್ಮೊಂದಿಗೆ ತೀರ್ಪುಗಾರಿಕೆಯಲ್ಲಿರುವವರು ಭಗವಾನ್ ದಾಸ್ ತಕ್ಕೋಟ್, ರೋಹನ್ ತಕ್ಕೋಟ್, ಕಿಶನ್ ಆಂಜನೇಯ ಕಣ್ಮತೀರ್ಥ, ವಿಶ್ವನಾಥ್ ಶೆಟ್ಟಿ ಮಡಿವಾಲ್ ಪಾಳಾದ್ರೆ ನಮ್ಮೊಂದಿಗೆ ಉದ್ಘೋಷಕರಾಗಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ದಿವಾಕರ್ ಉಪ್ಪಳ ಜೊತೆಗೆ ನಮ್ಮೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡ ಹರೀಶ್ ಪಟ್ಲ. ಈಗ ಅಂಕಣದಲ್ಲಿ ಸೆಂಟರ್ ಲೈನ್ ಬಾನಂಗಳದಲ್ಲಿ ಮಿಂಚಿನ ಸಂಚಾರವನ್ನು ಮೂಡಿಸುವಂತಹ ಸುಡುಮದ್ದಿನ ಪ್ರದರ್ಶನ ಒಂದು ಕಡೆ. 4 ತಂಡಗಳು ಏಕಮುಖಿಯಾಗಿ ಏಕಕಾಲದಲ್ಲಿ 4 ತಂಡಗಳಾಗಿ 2 ಸೆಮಿ ಫೈನಲ್ಗಳಲ್ಲಿ ಭಾಗವಹಿಸುವಂತಹ ಅತ್ಯಂತ ಅಪರೂಪ ಅಂದ್ರೆ ಅಪರೂಪ. ಇಂತಹ ಕಾರ್ಯಕ್ರಮ ನೋಡಲು ಅಸಾಧ್ಯ. ಯಾಕಂತ ಹೇಳಿದ್ರೆ ಫೈನಲ್ 2 ವಿಭಾಗಗಳಲ್ಲಿ ಒಂದೇ ಅಂಕಣದಲ್ಲಿ ಜರುಗುತ್ತಾ ಇದು ಅಮೋಘ, ಸುಂದರ, ಮನಮೋಹಕ. ಇದು ಹಗ್ಗದ ಟಕಾಟದ 1 ನಿಮಿಷಕ್ಕೆ ಸನಿಹವಾಗುತ್ತಾ ಇದೆ ನೋಡಿ. ಹಗ್ಗದಲ್ಲಿ ಬದಲಾವಣೆ ಇಲ್ಲ. ಸೆಂಟರ್ ಲೈನ್ ನಲ್ಲಿದೆ ಭಗವಾನ್ ದಾಸ್ ಅವರ 4 ಕಣ್ಣುಗಳು, 2 ಕೈಗಳು ನೇರವಾಗಿ ಜಯ ಮತ್ತು ವಿಜಯ ಅಂಕಣವನ್ನ ತೋರ್ಪಡಿಸ್ತಾ ಇಲ್ಲ. ಸೆಂಟರ್ ಲೈನ್ ಇಲ್ಲದೆ 1 ನಿಮಿಷ ಸಂಪನ್ನಗೊಂಡಿದೆ. ಕೊನೆಯ 2 ನಿಮಿಷ 120 ಸೆಕೆಂಡ್ಗಳು ಉಳಿಕೆಯಾಗಿದೆ ಸೆಂಟರ್ ಲೈನ್ ನಲ್ಲಿ. ಬಲ್ಲದ ಗೊಬ್ಬ ಜಾತ್ರೆನ ವಾವ್ ಬೆಡಿತ ಸಪ್ತದಾದ ಇನಾವುದ ಮಲ್ಲ ಸಾಲದಾದ ಜನಕುಲ್ಲ ಜನಸಂದಡಿದಾದ ಕಣ್ವ ತೀರ್ಥದ ಬಲ್ಲದ ಜಾತ್ರೆ. ಈ ಬಾರಿ ಕಾಡಬೆಟ್ಟು ಈಗ ಜಯ ಅಂಕಣಕ್ಕೆ ಬರ್ತಾ ಇದೆ. 1.5 ನಿಮಿಷ ಸಂಪನ್ನಗೊಂಡಿದೆ. ಅತ್ಯಂತ ನಿಕಟಪೂರ್ವ ಸ್ಪರ್ಧೆ 1 ಇಂಚುಗಳಲ್ಲಿ ಜಯ ಅಂಕಣದ ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಾಳೆ. ಗೆದ್ದವರು ಇತಿಹಾಸವನ್ನು ಸೃಷ್ಟಿ ಮಾಡಲಿದ್ದಾರೆ. ಯಾಕೆಂದ್ರೆ ಇದುವರೆಗೆ ಈ ಒಂದು ಕ್ರೀಡಾಂಗಣದಲ್ಲಿ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಳ್ಳದ 2 ತಂಡಗಳು. ಕಾಡಬೆಟ್ಟು ಭಗವಾನ್ ದಾಸ್ರವರ ಎಡಗೈ ಕಾಡಬೆಟ್ಟು ತಂಡವನ್ನ ತೋರಿಸ್ತಾ ಇದೆ. ಅಲ್ಪ ಮುನ್ನಡೆ 2ನೇ ನಿಮಿಷ ಮುಕ್ತಾಯದ ಅಂಚಿನಲ್ಲಿ. ಸೂಪರ್ ಮಿನಿಟ್ ಆರಂಭಗೊಂಡಿದೆ. 60 seconds go to full time. Takis Beveran Jayakot Prince ಕಾಡಬೆಟ್ಟು just ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಅಲ್ಪ ಮುನ್ನಡೆಯಲ್ಲಿ 1/2 ಇಂಚು ಇಲ್ಲ. ಅಲ್ಪ ಮುನ್ನಡೆ. ಹಳದಿ ಬಣ್ಣದ 2 ಸಮವಸ್ತ್ರಧಾರಿ ತಂಡಗಳು ಪಾಲಡ್ಕ ಮತ್ತು ಕಾಡಬೆಟ್ಟು. 40 ಸೆಕೆಂಡ್ ಉಳಿಕೆಯಾಗಿದೆ. ಮತ್ತೆ ಮುನ್ನಡೆಯಲ್ಲಿ 1/2 ಇಂಚುಗಳು ಅಷ್ಟೇ. ಸೆಂಟರ್ ಬರುವಂತ ಸೂಚನೆ ಇಲ್ಲ. ಮತ್ತೊಮ್ಮೆ ಭಗವಾನ್ ದಾಸ್ ಅವರ ಕೈಗಳಿ ಬಾರಿ. ಕೊನೆಯದಾಗಿ 30 seconds ಗೋ. जी हाँ ये पहला राउंड है. क्या होगा, क्या नतीजा? ಪಾಲಡ್ಕ ಗೂಳಿ ಕಾಳಗೈದು ನೋಡಿ. ಸ್ಕ್ರೀನ್ ಅಲ್ಲಿ ಬರುವಂತ ಅದ್ಭುತವಾದಂತಹ ದೃಶ್ಯ ಪ್ರದರ್ಶನ. ಕೊನೆಯ 15 ಸೆಕೆಂಡ್ಗಳು ಉಳಿಕೆಯಾಗಿದೆ. ಮತ್ತೆ ಅಲ್ಪ ಮುನ್ನಡೆಯಲ್ಲಿ ಜಯ ಅಂಕಣದ 10, 9, 8, 7, 6, 5, 4, 3, 2, 1, 0. ಜಯ ಅಂಕಣದ ಫ್ರೆಂಡ್ಸ್ ಕಾಡಬೆಟ್ಟು 1/2 ಇಂಚುಗಳಲ್ಲಿ. ಎಸ್ ಬಲೆ ಲೆವೆಲ್ ಬಲೆ ഇന്നാമേ ലെവലിന്റെ 2ാം സെറ്റിലേക്ക് MFC മംഗുലിമാർ 1-0 മുന്നിട്ട് നിൽക്കുമ്പോൾ മംഗുലിമാർ 1-0 മുന്നിട്ട് നിൽക്കുമ്പോൾ ഇതാ ലെവലിന്റെ 2ാം സെറ്റ് ആരംഭിക്കുക. എന്താവും വിജയിച്ചാൽ 6000 രൂപ. പക്ഷേ അവിടെ ഗ്രിപ്പിൽ വിജയിച്ചാൽ 12000 രൂപ. ഗ്രിപ്പിൽ 12, ലെവലിൽ 6. സമ്മാനങ്ങളല്ല മുഖ്യം, ഇത് ജയമാണ്. ഓക്കെ, ലെവലിൽ 7000 രൂപയാണ് ഒന്നാം സമ്മാനം. ഓക്കെ, 7, 5, 7, 4. ജയിച്ചാൽ 7000, തോറ്റാൽ
4000 അങ്ങനെ 3000 രൂപയുടെ വ്യത്യാസമുണ്ട്. 3000 ರೂಪಾಯಿ ಹೆಚ್ಚು ಕಡಿಮೆ ಉಂಟು ತೊಲೆಸ ಗ್ರಿಪ್ഡ് ಒಂಜಿ ಸೆಟ್ ആണ് ലെവൽഡ് ಒಂಜി സെറ്റ് ആണ്. ഇവിടെ ഫ്രണ്ട്സ് കുളൂർ ടീമിന് ഇത് ഡു ഓർ ഡൈ ആണ്. ജയിച്ചേ മതിയാകൂ കുളൂർ. ഇത് ഫൈനൽ മത്സരമാണ്. ഇവിടെ ഇത് ആദ്യ സെറ്റ് മംഗലിമാർ വിജയിക്കുമ്പോൾ ഇവിടെ ഇതാ രണ്ടാമത്തെ സെറ്റിന് വേണ്ടിയുള്ള മത്സരമാണ് പ്രിയമുള്ളവരെ. അങ്ങനെ ഇതാ ഇത്തവണയും മംഗലിമാറിന്റെ അരികിലേക്കാണ്. പക്ഷേ ഇതാ തിരിച്ചു വരുന്നോ ഇല്ലയോ എന്ന ആ ഒരു കാഴ്ചപ്പാടാണ് കാണുന്നത് പ്രിയമുള്ളവരെ. ഇവിടെ ഇതാ മംഗലിമാറല്ല ഇത്തവണ ഇതാ കുളൂരിന്റെ ഭാഗത്തേക്കാണ് വടം നിൽക്കുന്നത് പ്രിയമുള്ളവരെ. കൈയടിച്ച് തന്നെ സ്വീകരിക്കേണ്ട മറ്റൊരു മത്സരമാണ് ഇവിടെ ഇതാ. വിട്ടുകൊടുക്കാൻ മനസ്സില്ലാത്ത വിജയം മാത്രം കണ്ടവർ ഇവിടെ ഇതാ പതിയെ വിറകോട്ട് പോകുന്ന കാഴ്ചയാണ് കുളൂറിന്റെ ഭാഗത്ത് കളിക്കാരെങ്കിൽ ഇവിടെ ഇതാ പിടികൊടുക്കാതെ വലിക്കുന്ന കാഴ്ചയാണ് ഇത്തവണ മംഗളിമാറ. ഇവിടെ ഇതാ വിട്ടുകൊടുക്കുന്നില്ല. വീണ്ടും ഇതാ ആര് വീഴും. ഇത് ഗ്രിപ്പല്ല, ഇത് ലെവൽ മാതൃകയിലുള്ള വടംവലി മത്സരത്തിന്റെ ഫൈനലാണ്. മംഗലിമാർ 1-0 മുന്നിട്ട് നിൽക്കുമ്പോൾ ഇതാ രണ്ടാം ഊഴത്തിലും ഇനിയും തീർന്നിട്ടില്ല. ഇവിടെ ഇതാ വീണ്ടും പിടിമുറുക്കി കഴിഞ്ഞിരിക്കുന്നു കുളൂർ. ഇത്തവണ വിട്ടുകൊടുക്കാതെ നിൽക്കുകയാണ് പ്രിയമുള്ളവരെ. ഇവിടെ ഇതാ മത്സരം സമനില 1-1 ಸಮನಿಲ. ನನಗೆ ಬೇಕು ಬಲೆ ಎಂದು ಆಪುಂಡ ಇತಿಹಾಸ ಹೆಗ್ಗ ಜಗ್ಗ ಕೋರಿದ ಡ್ರಾಮನ್ ಬೇರೆ ಆಂಡ ರೆಡಿ ಉಂಡ ಕೂಪನ್ ರೆಡಿ ಉಂಡ ರೆಡಿ ಮಂತಿಲ್ಲ ಈ ಒಂದು ಗ್ರಿಪ್ ದಾಯಿ ಕೂಡಲ ಆಮೇಲೆ ಒಂಜಾಣ ರೆಡಿ ಮಲ್ಪುಗ. ಇತಿಹಾಸ ಸೃಷ್ಟಿ ಆಗುತ್ತಾ ಇದೆ ನೋಡಿ. ಇಲ್ಲಿ 1-1 ಆಗಿದೆ, ಟೈ ಬ್ರೇಕರ್ ಆಗಿದ್ರೆ ಇಲ್ಲಿ ಒಂದು ಸೆಟ್ ಬರುತ್ತಾ ಇದೆ ನೋಡಿ ಫ್ರೆಂಡ್ಸ್. ಕಾಡಬೆಟ್ಟು ಎಲ್ಲಿ ತಿರುಗಿ ಬೀಳುವಂತ ಖಂಡಿತವಾಗಿ ಸೂಚನೆ ಇಲ್ಲಿ ಪಾಲಡ್ಕದಲ್ಲಿದೆ ನೋಡಿ. ಎರಡು ತಂಡಗಳ ಸೂಚನೆ ಇಲ್ಲಿ ನೋಡಿ. ಬರಿಕುಲ್ಲೆ ಪ್ಲೇಯರ್ ಅತ್ತ ಕೋಚಿನ ಬಿಡ್ಲು ಪೂರ ಬರಿಕುಲ್ಲೆ ಒಂಚೂರು ಗ್ರಿಪ್ಪದಾಗ ಬರಿಕುಲ್ಲೆ ದಯಮಾಡ್ತಿದ್ದೆ ರೆಡ್ ಟೀಮ್ ಒಂಜೇ ಸಹಕಾರ ಕೊರಲ್ಲ. ಎಸ್ ಸೂರು ಲಾಸ್ಟ್ ರೆಡ್ ಮ್ಯಾಚ್ ಹತ್ತಾರೆ ಪೊರ್ಲಾತಲ್ಲಿ ಇಡ ಮುಟ್ಟ ಪೊರ್ಲು ಮಂತ್ ಕೊಡ್ತಾರೆ ನನ್ನಲ್ಲ ಪೊರ್ಲು ಮಂತ್ ಕೊಡ್ತಾರೆ. ಎಸ್ Captain, get ready. Pick up the rope. ಭಗವಂತಾಸ್ ಅವರಿಂದ ಕೊನೆಯದಾಗಿ ವಿಸಿಲ್ ಮೊಳಗಲಿದೆಯಾ ಅಥವಾ ಮೂರನೇ ಸೆಟ್ಟಿಗೆ ಬರಲಿದೆಯಾ ಗಮನಿಸಬೇಕು. ಯಾಕೆಂದ್ರೆ ಅಲ್ಲಿನ ಅಫಿಷಿಯಲ್ಗಳು ಮೂರನೇ ಸೆಟ್ಟಿಗೆ ಪಂದ್ಯಾಟವನ್ನು ಮುಂದೂಡಿದ್ದಾರೆ. ಇಲ್ಲಿಯ ಗ್ರಿಪ್ ಮಾದರಿಯಲ್ಲಿ ಯಾವ ರೀತಿಯಾಗಿ ಕಂಡುಕೊಳ್ಳಲಿದೆ ಗಮನಿಸಬೇಕು. ಇದು ಸೆಂಟರ್ ಲೈನಿನ ಹಗ್ಗ ಜಗ್ಗಾಟ ನೋಡಿ. ಜಯ ಮತ್ತು ವಿಜಯ ಅಂಕಣವನ್ನು ತೋರ್ಪಡಿಸುವಂತಹ ಗೂಳಿ ಕಾಳಗದ ಅದ್ಭುತ ದೃಶ್ಯಾವಳಿಗಳು ಧ್ವನಿ ಮೀಡಿಯಾದಲ್ಲಿ ಸ್ಕ್ರೀನ್ ನಲ್ಲಿ ಬರ್ತಾ ಇದ್ರೆ ಹಗ್ಗವನ್ನ ಸೆಂಟರ್ ಲೈನ್ಗೆ ತೋರ್ಪಡಿಸ್ತಾ ಇದ್ದಾರೆ. ಗುರು ಅವರ ದಿವಂಗತ ಗುರು ಅವರ ಅಚ್ಚುಮೆಚ್ಚಿನ ಕ್ರೀಡೆಯಾದಂತಹ ಗ್ರಿಪ್ ಮಾದರಿ ಹಗ್ಗ ಜಗ್ಗಾಟದಲ್ಲಿ ಕೊನೆಯ ಕ್ಷಣದಲ್ಲಿದ್ದಾವೆ ಸೆಂಟರ್ ಲೈನ್. Yes, we are in the second set of the final match. Both the teams are wearing with yellow jersey. Kadabettu and Paladka. Wait and see who will be the champion. And champion will awarded with rupees 12,000 and biggest trophy above 8 feet. Yes, end of the 1 minute of the tournament. Tagis Midland favor of just inches slow. Middle center line in the ಸ್ವಲ್ಪ ಮಟ್ಟಿಗೆ ಭಗವಾನ್ ಅವರ ಕೈಗಳು ಪಾಲಡಿಕಕ್ಕೆ 1-0 की बढ़त बना चुके हैं ये काड़बेटो. फिलहाल तो भगवान दास की जो निर्णय है कि सेंटर लाइन पर है रस्सी, सेंटर लाइन पर जाए है रस्सी, जीतेंगे मिलेंगे 12,000 के साथ 8 फुट लंबाई बढ़िया ट्रॉफी. ಒಂದೂವರೆ ನಿಮಿಷ ಸಂಪನ್ನಗೊಂಡಿದೆ. ಒಂದೂವರೆ ನಿಮಿಷ ಸಂಪನ್ನಗೊಂಡಾಗ ಸ್ಥಿರವಾಗಿ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಭಗವಾನ್ ದಾಸರ ಕೈಗಳು ಕಣ್ಣುಗಳು ನಿರಂತರವಾಗಿ ಸೆಂಟರ್ ಲೈನ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ത്രസിപ്പിക്കുന്ന നിമിഷങ്ങൾ സമ്മാനിച്ചുകൊണ്ട് ഗ്രിപ്പ് മാതൃകയിലുള്ള വടംവലി മത്സരത്തിന്റെ ഫൈനൽ പോരാട്ടത്തിന്റെ രണ്ടാം സെറ്റിൽ വടംവലിയിൽ കാടുപെട്ട് 1-0 മുന്നിട്ടിനാൽ ഇതാ സെന്റർ ലൈനിലാണ് സെന്റർ ലൈനിൽ ಕೊನೆಯ ಸೆಕೆಂಡ್ಗಳು ಸೂಪರ್ ಮಿನಿಟ್ಗೆ ಅಂತ್ಯಗೊಳ್ಳುತ್ತಾ ಇದೆ ನೋಡಿ. ಸೆಕೆಂಡ್ಗಳ ಆಟ ಬಾಕಿಯಾಗಿದೆ. ಕೊನೆಯ ಸೂಪರ್
minute. ಬೆಚ್ಚನೆತ್ತಿರದ ಗಟ್ಟಿ ಜವಳಿನ ರಟ್ಟದ ಬಲದ ಬಲ್ಲು ವೈಬಣ ಬಂದ ಆಂಜನೇಯ ಡೋಮಿ ರಟ್ಟಿ ಸಾರ ತಿರುವತ್ತನಾಲ. ವಾ ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಕಾಡಬೆಟ್ಟು ಪಾಲಡ್ಕ ಕಾಡಬೆಟ್ಟು ಪಾಲಡ್ಕ ಕಾಡಬೆಟ್ಟು ಕೊನೆಯ 30 ಕೊನೆಯ ಲಾಸ್ಟ್ 30 ಸೆಕೆಂಡ್ಸ್ ಸೆಕೆಂಡ್ಗಳು ಮಾತ್ರ ಈಗ ಸೆಕೆಂಡ್ಗಳ ಕೊನೆಯ 40 ಸೆಕೆಂಡ್ಗಳು 20 ಸೆಕೆಂಡ್ಗಳು ಕಾಡಬೆಟ್ಟು 15 ಸೆಕೆಂಡ್ಗಳು 15 ಸೆಕೆಂಡ್ಸ್ ಗೋ. ಟೈಮ್ ಇಸ್ ನೌ ಕೌಂಟಿಂಗ್ ಸ್ಟಾರ್ಟ್. ನೌ ಇಸ್ 24 10 9 8 7 6 5 4 3 2 1 ಫ್ರಾನ್ಸ್ ಕಾಡಬೆಟ್ಟು 2024 ಆಂಜನೇಯ ಟ್ರೋಫಿ ಗುರುಪ್ರಸಾದ್ ಮೆಮೋರಿಯಲ್ ಟ್ರೋಫಿ is champion and is now runners is Swami Koragajja Paladka. Congratulations both teams. ഇങ്ങനെയും സംഭവിക്കാം. ഹേ പ്രഭു क्या हुआ? होटल खालिया? हे प्रभु मुरली मंजेश्वर क्या हो गया? होटल खाली हो गया, तिंडी बाकी है होटल. हे प्रभु ഇവിടെ ടൈ ബ്രേക്കർ തീരുന്നില്ല. 3 മണി ആയതേയുള്ളൂ. കോഴി കൂകാൻ ഇനിയും സമയമുണ്ട്. इथे ड्रॉ माल पुन्हा कोरिदा MFC മംഗുലിമാർ ക്യാപ്റ്റൻ ടോസ് വിജയിച്ചിരിക്കുകയാണ്. അദ്ദേഹത്തിന് ഇഷ്ടമുള്ള ആ കൂട്ട് തിരഞ്ഞെടുത്തിരിക്കുകയാണ്. ഫൈനലിൽ ടൈ ബ്രേക്കർ ടൈ ബ്രേക്കറിൽ ആരാണ്? കുളൂരാണോ മംഗുലിമാറാണോ? നേരത്തെ സൂചിപ്പിച്ചതുപോലെ തന്നെ 2 ജയിച്ചാലും ഒരേ സ്ഥലത്തിലേക്കാണ് പ്രൈസ് പോകുന്നത്. കുളൂരും മംഗുലിമാരും അതിർത്തി അയൽപക്കക്കാരാണ്. ಕೋರಿದ ಡ್ರಾ ಸರಿಸುಮಾರು 4.5 ಕಿಲೋ ತೂಕ ಉಪ್ಪು ನಂಚಿನ ಸೂರಜ್ ಬಕ್ಕ ಕಿರಣ್ ಈರೋಡುಗು ಪೋದು 11 ಬತ್ತಿ ನಂಚಿನ ತಮಿಳು ಪಾತೇರ್ನ ಕೋರಿದ ಡ್ರಾ. ಅದೇ ತಮಿಳು ಪಾತೇರ್ನ ಅದೇ. ಎಸ್, ಈ ಅದೃಷ್ಟದ ಡ್ರಾ ಅನ್ನ 2 ಮಲ್ಪೋಡು ಕಿಶನ್ರೆ. ಭಗವಾನ್ ದಾಸ್ ತಕ್ಕೊಟ್ ಬಲೆ ಭಗವಾನ್ ದಾಸ್ ತಕ್ಕೊಟ್ ದೆಪ್ಪುಗದೆ ಚೀಟಿ ಕೈಟ್ ಬತ್ತನ್ಲೆ ಕೋರಿ ಬರಡೆ ತಿಕಂಡ ಇತ್ತನೆ ಕೊರ್ಕ. ಎಸ್ ಕೋರಿ ತೋಜ ಅವಡೆಗೆ ಕೋರಿ ಬರಡೆ ಕೋರಿ ಬತ್ತದ ಬಲೆ ಕೋರಿದ ಜನ ಏರು ಎಣ್ಮ ಪೀಠದ ರೂಪಿ ಮೂಜಿ ಪೀಠದ ಕೋರಿ. ಕೋರಿ ಬತ್ತ ಆ ಕೋರಿ ಅವನುಂಡು ಆಯ್ತಾ. ಯಜಮಾನನ ನಂಬರ್ ನೆಟ್ ಅವಲ ಉಂಟು. ಏತ್ ಕಾಯಿನ್ ಉಂಟು ಭಗವಾನ್ ಸರ್? ಒಂಜೆ ಕಾಯಿನ್. ಎಸ್, ಒಂಜೆ ಉಂಟು ಭಗವಾನ್ ದಾಸರ ಈರಪ್ಪನ್ ಆಯ್ತಾ ನಂಬರ್ ಏತು ಒಂದು 236 236 ഉണ്ടോ? 236 ഉണ്ടോ? കോരിത യജമാനര് 236. हे प्रभु कोरी ಏರಿಗೆ ಬಿಡಿ ಶ್ರೀ ಕೃಷ್ಣ ಜಗನ್ನಾಥ ಕೋರಿ ಏರಿಗೆ ಇಲ್ಲಿ ಗ್ರಿಪ್ ಮಾದರಿಯಲ್ಲಿ ಕಾಡಬೆಟ್ಟು ಚಾಂಪಿಯನ್ ಆಗಿದೆ. ಇದೀಗ 2 or die ಡಿಸೈಡಿಂಗ್ ರೌಂಡ್ ಲೆವೆಲ್ ಮಾದರಿಯಲ್ಲಿ ಕುಲೂರ MMC ಮಂಗಲಿವಾರ.
ಎಸ್ ರಪ್ಪ ಬರ್ಸ ಬರ್ಪನ ಹಿಡಿದುಂಬು ಇಜ್ಜಿ ವರಡ ದೇವರ ಆಶೀರ್ವಾದ ಉಂಟು ಇಜಾಂಡ ಯಾಕಡೆ ಬರ್ಪುನ ಬರ್ಸ ಅದೇ ದಯಪಂಡ ಇಂಕ್ಲ ಮುರಂದ ವಿಷಯದಾದ ಪಂಡ ಇಡೀ ಊರ್ದ ಸುತ್ತ ಬರ್ಸ ಇತ್ತಂಡೆ ಆಂಡ ಈ ಒಂಜಿ ಮಣ್ಣು ಬರ್ಸ ಇಜ್ಜಂದ ಜವನರು ನಿಯತ್ತಾದ ದೇವರ ಪ್ರಾರ್ಥನೆ ದೊಟ್ಟಿಗೆ ಬೆಂತರಡ ಆ ದೇವರ ಆಶೀರ್ವಾದ ಕೊರ್ಪುನೇಕ ಒಂದುವೇ ಮಲ್ಲ ಉದಾಹರಣೆ ತಲಪಾಡಿದ ಅಂಚಿ ಬರ್ಸ ಮೂಲ ಉಪ್ಪಳದ ಅಂಚಿ ಬರ್ಸ ಆ ಪೊಸೋಟು ಬರ್ಸ ಮೂಲ ಬರ್ಸ ಇಜ್ಜಿ ಫೈನಲ್ ആണ് ഫൈനൽ മോനെ ഫൈനൽ ഫൈനൽ ആണ് ഫൈനൽ പ്രിയമുള്ളവരെ ഇത് ഫൈനൽ മത്സരമാണ് അങ്ങനെ ഓരോ സെറ്റ് ഇരു ടീമുകൾ സ്വന്തമാക്കുമ്പോൾ ഇവിടെ ഇതാ ഫൈനൽ മത്സരമാണ് ഇവിടെ ഇതാ ഇത്തവണ ഇവിടെ നിന്ന് അല്പം മാറി നിൽക്കുകയാണ് മംഗളിമാറിന്റെ അരികിലേക്കാണ് നിൽക്കുന്നത് പടച്ചട്ടണിച്ചുകൊണ്ട് പടപ്പുറപ്പാട് കൂടി ഇരു ടീമുകളും ഇഞ്ചോടിച്ച് പോരാടുമ്പോൾ ആര് വാഴും ആര് വീഴും ഇത് ടൈ ബ്രേക്കർ സെറ്റാണ് മൂന്നാമത്തെ സെറ്റാണ് മംഗളിമാർ ഉടമ്പലിയുടെ തന്ത്രമന്ത്രങ്ങളെ തന്നെ കാതിൽ കണ്ണിരൽ ഉയർത്തിണക്കി ഇവിടെ ഇതാ ബമ്പന്മാർ കൊമ്പ് കോർത്തുന്ന കാഴ്ചയാണ് ഇതാ മംഗളിമാർ അങ്ങനെ FC മംഗുലിമാർ ലെവൽ വിഭാഗത്തിൽ ഒന്നാം സ്ഥാനം നേടുമ്പോൾ ഫ്രണ്ട്സ് കുളൂർ രണ്ടാം സ്ഥാനം നേടുകയാണ്. അഭിനന്ദനങ്ങൾ. ഇനി സമ്മാനദാന ചടങ്ങ്. Now prize distribution ceremony on the stage, and requesting all the players please join with us in front of the main stage. Here is a prize distribution ceremony, which is the last program of 2024 Tug of War Anjaneya Kadvatirtha. Arsha ire pan leve yaw na. Yes, okay. Bale na yakarda mit binner itnaglor maato balevra ಕಿಶೋರ್ ಗುಲಾಲ್ ಬಲೆ ದೇ ಕೋರಿದ ಯಜಮಾನರ ಬೈದಲಿಗೆ ವೈಪುನ ಜವನೇರು ಬಲೆ ವಿಶ್ವನಾಥ್ ಒಳ್ಳೆರೆ ಬಲೆ ಏನು ತೋಜಾರೆ ಕೋರಿದ ಚೀಟಿ ತಂಡ ಚೀಟಿ ಪತ್ತೊಂದು ಬಲೆ ನಮ್ಮ ಕೋರಿದ ಬಲೆ ಪರ್ಸ ನಡೆದು ಮುಗಿಪುಗ ಬಲೆ ಆಂಜನೇಯ ಟ್ರೋಫಿ 2024 ಹಗ್ಗ ಜಗ್ಗಾಟದ ಕೊನೆಯ ಕ್ಷಣದಲ್ಲಿದ್ದೇವೆ ಬಂಧುಗಳೇ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ನಿರ್ವಹಿಸಿದಂತ ತೀರ್ಪುಗಾರರನ್ನ ಹಾಗೂ ಉದ್ಘೋಷಕರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಿವಾಕರ್ ಉಪ್ಪಳ ಬರಬೇಕು, ರೋಹನ್ ತೊಕ್ಕೋಟ್ ಬರಬೇಕು, ಭಗವಾನ್ ದಾಸ್ ತೊಕ್ಕೋಟ್ ಬರಬೇಕು, ಹರೀಶ್ ಪಟ್ಲ ಇರ್ಲ ಬರೋದು ದಯಮಲ್ತದೆ. ನಮ್ಮೊಂದಿಗೆ ನಿರೂಪಕರಾಗಿ ಸಹಕರಿಸಿದಂತ ದಿವಾಕರ್ ಉಪ್ಪಳ ಜೊತೆಗೆ ಧ್ವನಿ ಮೀಡಿಯಾ ಇದರ ಜಗದೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಧ್ವನಿ ಮೀಡಿಯಾ ಇದರ ಜಗದೀಶ್ ಅವರು ಜೊತೆಗೆ ಹಗ್ಗ ಜಗ್ಗಾಟದ ತೀರ್ಪುಗಾರರಾದ ಜಯರಾಜ್ ಕಾಂಚನ್ ಬಿಸಿ ರೋಡ್ ದಯವಿಟ್ಟು ಜೊತೆಗೆ ನಮ್ಮೊಂದಿಗೆ ಹಿರಿಯರಾದಂತಹ ಸುಧಾಕರ್ ಪಾವೂರ್ ಜಯರಾಜ್ ಕಾಂಚನ್ ಬಿಸಿ ರೋಡ್ ನಮ್ಮೊಂದಿಗೆ ಬರಬೇಕು. ನಮ್ಮ ವೇದಿಕೆಯನ್ನ ಸಿದ್ಧಪಡಿಸಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಪ್ರದೀಪ್ ಶೆಟ್ಟಿ ಗುಡುಪುಲ್ ತಡ್ಕ, ನಿಶಾಂತ್ ಆಳ್ವಾ ಕೊಟ್ಟೆ. ಪ್ರದೀಪ್ ಶೆಟ್ಟಿ ಗುಡುಪುಲ್ ತಡ್ಕ, ನಿಶಾಂತ್ ಆಳ್ವಾ ಕೊಟ್ಟೆ. ಮುಗುಳ್ಳ ಬತ್ತು ತಿಂಗಳೊಟ್ಟಿಗೆ ಸೇರೋದು ಬಿಕ್ಕಣೋದಿಲ್ಲ ಬಿಣ್ಣೆರ್ನ ಸಾಲ್ಗೆ. ಎಸ್ ಬಲೆನಾ ಪ್ರದೀಪ್ ಶೆಟ್ಟಿ ಬಲೆ, ಪ್ರದೀಪ್ ಅನ್ನ ಬಲೆ, ನಿಶಾಂತ್ ಅನ್ನ ಬಲೆರಾ. ಎಸ್ ಜಗದೀಶ್ ಬಲೆ, ಮಿತ್ ಬಲೆ, ಚಿಕ್ಕದಾದ ಎಸ್ ಸುಧಾಕರ್ ಪಾವೂರ್. ಇದೀಗ ವೇದಿಕೆಯಲ್ಲಿ ನಾವು ಒಂದು ಸ್ಮರಣಿಕೆಯನ್ನು ನೀಡುವಂತ ಕಾರ್ಯಕ್ರಮ. ನಮ್ಮೊಂದಿಗೆ ಅತಿಥಿಗಳಾಗಿ ಮತ್ತೊಮ್ಮೆ ಸೇರಿಕೊಂಡಂತ ಸುಧಾಕರ್ ಶೆಟ್ಟಿ ಪಾವೂರ್ ಅವರಿಗೆ ಪ್ರವೀಣ್ ಮಾಲಿಂಗೇಶ್ವರ ಇವರು ವೇದಿಕೆಯಲ್ಲಿ ಸುಧಾಕರ್ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಬಲೆ ಎಸ್ ಮತ್ತೋರ್ವ ಎಸ್ ಸುಧಾಕರ್ ಶೆಟ್ಟಿ ಅವರಿಗೆ ಜಯರಾಜ್ ಕಾಂಚನ್ ಬಿಸಿ ರೋಡ್ಗೆ ಶರತ್ ಆಚಾರ್ಯ
ಎಸ್ ನಮ್ಮೊಂದಿಗೆ ಈ ಒಂದು ಪಂದ್ಯಕೂಟದ ನೇರ ಪ್ರಸಾರವನ್ನ ನಿರಂತರವಾಗಿ ಅತಿ ಸುಂದರವಾಗಿ ನೀಡಿದಂತ ಜಗದೀಶ್ ಧ್ವನಿ ಮೀಡಿಯಾದ ಇದರ ಮಾಲಕರಿಗೆ ಈ ಸಂದರ್ಭದಲ್ಲಿ ನಾವು ನಿತಿನ್ ಇವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ಹಾಗೂ ಶಾಲೆಯನ್ನು ಹೊದಿಸಿ ನಮ್ಮೊಂದಿಗೆ ಜಗದೀಶ್ ಅವರಿಗೆ ಧ್ವನಿ ಮೀಡಿಯಾದ ಅತ್ಯಂತ ಸುಂದರವಾದ ನೇರ ಪ್ರಸಾರವನ್ನು ನೀಡಿದಂತವರಿಗೆ ಇದೀಗ ಈ ಪಂದ್ಯಕೂಟವನ್ನ ನಿರ್ವಹಿಸಿದಂತ ನಮ್ಮೊಂದಿಗೆ ಸತತ 7 ಭಾಷೆಗಳನ್ನು ನಿರ್ವಹಿಸಿದಂತ ದಿವಾಕರ ಉಪ್ಪಳ ಇವರಿಗೆ ಈ ಸಂದರ್ಭದಲ್ಲಿ ಅಶ್ವಿನ ಆಂಜನೇಯ ಅದರ ಬಲೆ ದಿವಾಕರ ಉಪ್ಪಳ ಇವರಿಗೆ ನೆನಪಿನ ಕಾಣಿಕೆ ಹಾಗೂ ಸ್ಮರಣೆಗೆ ನೀಡಿ ಗೌರವಿಸಬೇಕು ಬಲೆ ದಿವಾಕರ ಉಪ್ಪಳ ಇವರಿಗೆ ನೆನಪಿನ ಕಾಣಿಕೆ ಸ್ಮರಣೆಗೆ ಖಂಡಿತವಾಗಿಯೂ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆ ನಮ್ಮೊಂದಿಗಿದ್ದ ಅವರು ಶ್ರೀಯುತ ದಿವಾಕರ ಉಪ್ಪಳ ಇದೀಗ ಹರೀಶ್ ಶೆಟ್ಟಿ ಪಟ್ಲ ಹರೀಶ್ ಪಟ್ಲ ಇವರಿಗೆ ಈ ಸಂದರ್ಭದಲ್ಲಿ ಬಲೆ ಸಜಿತ್ ಬಲೆ ಬೇಗ ಸಜಿತ್ ಲಬಾಡ್ ಹರೀಶ್ ಪಟ್ಲ ಭಗವಾನ್ ದಾಸ್ ತೊಕ್ಕೋಟ್ ಇವರಿಗೆ ಧನರಾಜ್ ಬಲೆ ಭಗವಾನ್ ದಾಸ್ ತೊಕ್ಕೋಟ್ ಇವರಿಗೆ ರೋಹನ್ ತೊಕ್ಕೋಟ್ ಅವರಿಗೆ ಪ್ರಮೋದ್ ಬಲೆ ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ ಲೆವೆಲ್ ಮಾದರಿ 600 ಕೆಜಿ ವಿಭಾಗದಲ್ಲಿ ಪ್ರಮೋದ್ ರೋಹನ್ ತೊಕ್ಕೋಟ್ ಎಸ್ ಭಾರತೀಯ ಫ್ರೆಂಡ್ಸ್ ಗುಡುಪುಲ್ ತಡ್ಕ 2 ತಂಡಗಳು ವೇದಿಕೆಯನ್ನು ಬರಬೇಕು 4ನೇ ಸ್ಥಾನವನ್ನು ಪಡೆದಂತ ಭಾರತೀಯ ಫ್ರೆಂಡ್ಸ್ ಗುಡುಪುಲ್ ತಡ್ಕ ರೆಡ್ ಟೀಮ್ ಬಲೆ 4 ಮತ್ತು 3 ಮತ್ತು 4ನೇ ಸ್ಥಾನ ಬಲೆ ಭಾರತೀಯ ಫ್ರೆಂಡ್ಸ್ ಗುಡುಪುಲ್ ತಡ್ಕ ಥರ್ಡ್ ಫೋರ್ತ್ ಭಾರತೀಯ ಫ್ರೆಂಡ್ಸ್ ಗುಡುಪುಲ್ ತಡ್ಕ ಅಂಜನೆ 2ನೇ ಸ್ಥಾನ ಫ್ರೆಂಡ್ಸ್ ಕೂಲೂರ್ ದಯಮತ್ ಬಲೆ ಸೆಕೆಂಡ್ ಪ್ಲೇಸ್ ಆಫ್ ದ ಟೂರ್ನಮೆಂಟ್ ಕ್ಯಾಶ್ ಅವಾರ್ಡ್ 4000 rupees ಫ್ರೆಂಡ್ಸ್ ಕೂಲೂರ್ ಬಲೆ ಫ್ರೆಂಡ್ಸ್ ಕೂಲೂರ್ ಬೇಗ ಬಲೆ ಬೇಂಬಿರಿ ಜೈ ಸೆಕೆಂಡ್ ಪ್ರೈಸ್ goes to ಅವಂಡು ಫ್ರೆಂಡ್ಸ್ ಗುರು ಬಲೆ ವಿತ್ ಬಲೆ ಓದದು ಕೊರ್ಲಿ ఆయన కొర్దు ఫోటో దిద్దేతాను కొరు కొరు తిల్ల ఎదురు Yes, MFC Mangalimar, this is the champion of the tournament. MFC Mangalimar. MFC Mangalimar 2024 tug of war 600 kg champions. Bale MFC Barsa Barpunu
MFC ಬೇಗ ಬಲೆ ಉಮೇಶ್ ಅಣ್ಣ ಬಲೆ ಬರ್ಸ ಬರ್ಪುಣತೆ ಟ್ರೋಫಿ ಬುರ್ಚ ಫೋಟೋ ಬುರ್ಚ ಬೇಗ ಬಲೆ MFC Mangalimar champion of the Tug of War 2024 men's 600 kg level category. ಬೇಗ ಬಲೆ ಮಾತು ಬಲೆ ವಿಜಯ್ ಬಲೆ ಅಂತ ಕಮ್ಮಿ ಆಡು ಜೀವ ಕಮ್ಮಿ ಆಡು ಬಲೆ ಎಲ್ಲ ಕಮ್ಮಿ ಆಗ ಬಲೆ ಕೆಜಿ ಮ್ಯಾಚ್ ರಪ್ಪ ಬಲ್ತದಲೆ 510 kg ಉಂಟು ಬಲೆ ಐನೊಂಚೂರು ತಿರ್ತು ಬತ್ತಲೆ ನಾವು ಚಾಂಪಿಯನ್ಸ್ ದಿನ Yes, champion of Tug of War 600 kg level category, MFC Mangalimar. Yes. ಇದೀಗ ಗ್ರಿಪ್ ಮಾದರಿಯಲ್ಲಿ ಮಹಾಕಾಳಿ ತೂಮಿನಾಡು ಬಲೆ 8ನೇ ಬಹುಮಾನ ಮಹಾಕಾಳಿ ತೂಮಿನಾಡು 8th ಪ್ಲೇಸ್ ನನ್ನ ಫೋಟೋ ದಿಪ್ಪಳು ಇಂಜಿನ ಚೆಪ್ಪುಳಿ ಅಷ್ಟಮಿ ಸಪ್ತಮಿ ನವಮಿ ಅಷ್ಟಮಿ ಪೂರ ಗುರ್ಲೆ ಅಷ್ಟಮಿ ಚೌತಿ ಪೂರ ಗುರ್ಲೆ ಬಲೆ ಮಹಾಕಾಳಿ ತೂಮಿನಾಡು ಬಲೆ 8ನೇ ಬಹುಮಾನ ಮಹಾಕಾಳಿ ಕ್ರೀಡಾ ಬಲಗ ತೂಮಿನಾಡು. ಎಸ್ 7ನೇ ಬಹುಮಾನ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ ಬಿಸಿ ರೋಡ್ ಸಿ ಬಲೆ ಬಿಸಿ ರೋಡ್ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ ಬಲೆ 8ನೇ ಬಹುಮಾನ ಬಲೆ ಬಿಸಿ ರೋಡ್ ಸಿ ತಕಲ್ ಬಲೆ ರಾಮ ಭಕ್ತಾಂಜನೇಯ ಬಿಸಿ ರೋಡ್ ಸಿ ಎಸ್ 8ನೇ ಬಹುಮಾನ ಮಣಿಕಂಠ ಉಜಿರೆ ಬತ್ತೀರ ಸಪ್ತಮಿ ಬತ್ತೀರ ಬಲ್ತಿತ್ತು ನೆಕ್ಸ್ಟ್ 8ನೇ ಬಹುಮಾನ ಮಣಿಕಂಠ ಉಜಿರೆ ಆಜಿ 6th ಮಣಿಕಂಠ ಫ್ರೆಂಡ್ಸ್ ಉಜಿರೆ ಐದನೇ ಬಹುಮಾನ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಫ್ರೆಂಡ್ಸ್ ಕಾಡಬೆಟ್ಟು ಬಿ ಇದೀಗ ಟ್ರೋಫಿಗಳ ಎತ್ತರ ಬೆಳೀತಾ ಇದೆ ನೋಡಿ 4ನೇ ಬಹುಮಾನಕ್ಕೆ ಬರ್ತಾ ಇದೆ ಗ್ರಿಪ್ ಮಾದರಿಯಲ್ಲಿ 4ನೇ ಬಹುಮಾನ ಚತುರ್ಥ 4,000 ಜೊತೆಗೆ 4 ಅಡಿ ಎತ್ತರದ ಟ್ರೋಫಿ 4ನೇ ಬಹುಮಾನ 4 ಅಡಿ ಎತ್ತರದ ಟ್ರೋಫಿ ಇದೀಗ 5ನೇ ಬಹುಮಾನ ಫ್ರೆಂಡ್ಸ್ ಕಾಡಬೆಟ್ಟು ಧನ್ಯವಾದಗಳು ಇದೀಗ 4ನೇ ಬಹುಮಾನ 4,000 ನಗದು ಪುರಸ್ಕಾರ ಪ್ರಶಸ್ತಿಯನ್ನು ಪಡೆಯುವಂತ ತಂಡ ಓಂ ಫ್ರೆಂಡ್ಸ್ ಬದಲಾಡಿ 4 ಅಡಿ ಟ್ರೋಫಿಯೊಂದಿಗೆ 5 ಅಡಿ ಟ್ರೋಫಿಯೊಂದಿಗೆ ಕ್ಷಮಿಸಿ 5 ಅಡಿ ಎತ್ತರದ ಟ್ರೋಫಿ
ಯಾಕಂದ್ರೆ ನಮ್ಮ ಶರತ್ ಆಚಾರ್ಯ ಅವರು 5 ಅಡಿ ಇದ್ದಾರೆ, ಅದರ ಅಂದಾಜು ಪ್ರಕಾರ 5 ಅಡಿ ಎತ್ತರದ ಟ್ರೋಫಿ. ಎಸ್, ಇದೀಗ ತದನಂತರ 3ನೇ ಬಹುಮಾನ 6 ಅಡಿ ಎತ್ತರದೊಂದಿಗೆ. ನಾಲ್ಕನೇ ಬಹುಮಾನ 5 ಅಡಿ ಎತ್ತರ ಟ್ರೋಫಿಯೊಂದಿಗೆ 4,000 ನಗದು ಪುರಸ್ಕಾರ. ದಿವಂಗತ ಗುರುಪ್ರಸಾದ್ ಸ್ಮರಣಾರ್ಥ ಹಗ್ಗ ಜಗ್ಗಾಟ ಆಂಜನೇಯ ಟ್ರೋಫಿ 2024 ಪಡೆಯುವಂತ ತಂಡ ಓಂ ಪ್ರಿನ್ಸ್ ಬದನಾಡಿ. ಎಸ್, ತೃತೀಯ ಬಹುಮಾನ ನಗದು ಪುರಸ್ಕಾರ 5,000. 5 ಅಡಿ ಎತ್ತರದ ಟ್ರೋಫಿ ತೃತೀಯ ಬಹುಮಾನ 5,000. ಪ್ರಶಸ್ತಿಯನ್ನ ಪಡೆಯುವಂತ ತಂಡ ರಾಮ ಭಕ್ತಾಂಜನೇಯ ಬಿಸಿ ರೋಡ್. ನಗದು ಪುರಸ್ಕಾರ 5,000 ತೃತೀಯದೊಂದಿಗೆ 5 ಅಡಿ ಎತ್ತರದ ಟ್ರೋಫಿಯೊಂದಿಗೆ ದಿವಂಗತ ಗುರುಪ್ರಸಾದ್ ಸ್ಮರಣಾರ್ಥ ಆಂಜನೇಯ ಟ್ರೋಫಿ 2024 ಪ್ರಶಸ್ತಿಯನ್ನ ಪಡೆಯುವಂತ ತಂಡ ರಾಮ ಭಕ್ತಾಂಜನೇಯ ಬಿಸಿ ರೋಡ್. ಎಸ್, 3ನೇ ಬಹುಮಾನ 5 ಅಡಿ ಎತ್ತರದ ಟ್ರೋಫಿಯೊಂದಿಗೆ 6 ಅಡಿ ಎತ್ತರದ ಟ್ರೋಫಿಯೊಂದಿಗೆ ನೋಡಿ. 3ನೇ ಬಹುಮಾನ ನಗದು ಪುರಸ್ಕಾರ 5,000. ಟ್ರೋಫಿ ಅಡಿ ಎತ್ತರ 6. ಪ್ರಶಸ್ತಿ ಪಡೆಯುವಂತ ತಂಡ ರಾಮ ಭಕ್ತಾಂಜನೇಯ ಬಿಸಿ ರೋಡ್. ಇದೀಗ ದ್ವಿತೀಯ ಸ್ಥಾನ ನಗದು ಪುರಸ್ಕಾರ 7,000. 7 ಅಡಿ ಎತ್ತರದ ಟ್ರೋಫಿಯನ್ನು ಪಡೆಯುವಂತ ತಂಡ ಸ್ವಾಮಿ ಕೊರಗಜ್ಜ ಪಾಲಡ್ಗ. ದಿಸ್ ಇಸ್ ರನ್ನರ್ ಆಫ್ ಆಂಜನೇಯ ಕಣ್ವತೀರ್ಥ 2024 ಸ್ವಾಮಿ ಕೊರಗಜ್ಜ ಪಾಲಡ್ಗ. ಸ್ವಾಮಿ ಕೊರಗಜ್ಜ ಪಾಲಡ್ಕ ಬಲೆನ್ನ ಅತ್ಯುತ್ತಮ ಮಟ್ಟದ ಸ್ಪರ್ಧೆಯನ್ನ ನೀಡಿದಂತವರು ಫೈನಲ್ ವಿಭಾಗದಲ್ಲಿ ರೋಚಕ ಕ್ಷಣಗಣನೆಯನ್ನ ಸ್ಪರ್ಧೆಯನ್ನ ನೀಡಿದಂತ ತಂಡ ಸ್ವಾಮಿ ಕೊರಗಜ್ಜ ಪಾಲಡ್ಕ. ಪಾಲಡ್ಕ 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 ಬಲೆ 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 ಬರ್ತಾರ 5 ಜನ ಫಸ್ಟ್ ಕೊರ್ಪ ಬಲೆ. ಈ ಮೊಮೆಂಟ್ ಪೂರ ದಿಪ್ಲೆ ಪೂರ ಬಾಕ್ಸ್ ಎಲ್ಲ ಪಾಡ್ಯ. ಈ ಬಾರಿ ಸ್ವಾಮಿ ಕೊರಗಜ್ಜ ಪಾಲಡ್ಕ ದ್ವಿತೀಯ ಸ್ಥಾನವನ್ನು The runner of tournament Swami Koragaja Paladka cash award 7,000. Swami Koragaja Paladka. Yes, is the champion of Anjaneya Trophy 2024 Memorial of Guru Prasad City cash award 12,000 rupees. Ace trophies 8 and feet off. ಎಂಟೂವರೆ ಅಡಿ ಎತ್ತರದ ಟ್ರೋಫಿ ನೋಡಿ ಪ್ರಥಮ ನಗದು ಪುರಸ್ಕಾರವಾಗಿ ಗ್ರಿಪ್ ವಿಭಾಗದಲ್ಲಿ ದ್ವಿತೀಯ ಬಾರಿಗೆ ಅತಿ ಎತ್ತರದ ಟ್ರೋಫಿಯನ್ನು ನೀಡುವಂತಹ ಸಂಸ್ಥೆ ಆಗುತ್ತದೆ ಆಂಜನೇಯ ಕಣ್ಣುವ ತೀರ್ಥ. ಇದು ಗುರುಪ್ರಸಾದ್ ಅವರ ಸ್ಮರಣಾರ್ಥ ನಡೆಯುವಂತಹ ಹಗ್ಗ ಜಗ್ಗಾಟದ ಅವರ ನೆನಪಿನಿಗೋಸ್ಕರ
ಅವರ ಖಂಡಿತವಾಗಿಯೂ ಅವರ ಒಂದು ಉತ್ತಮವಾದ ಕ್ರೀಡೆ ಅಂತ ಹೇಳ್ಬಹುದು. ಖಂಡಿತವಾಗಿ ಅವರ ಅತಿಯಾಗಿ ಹೆಚ್ಚಿಸುವಂತ ಕ್ರೀಡೆ ಅಂದ್ರೆ ಅದು ಗ್ರಿಪ್ ಮಾದರಿಯ ಸ್ಪರ್ಧೆ ಆಗಿದ್ರೆ, ಅತಿಯಾಗಿ ಅವರು ಪ್ರೀತಿಸುವಂತಹ ಸಂಸ್ಥೆ ಆಗಿದ್ರೆ ಅದು ಫ್ರೆಂಡ್ಸ್ ಕಾಡಬೆಟ್ಟು ಅತಿಯಾಗಿ ಪ್ರೀತಿಸುವ ಸಂಸ್ಥೆ ಅಂದ್ರೆ ಅದು ಗುರುವಣ್ಣನವರು ಅವರು ಅತಿಯಾಗಿ ಗೌರವಿಸುವ ಸಂಸ್ಥೆ ಅಂದ್ರೆ ಫ್ರೆಂಡ್ಸ್ ಕಾಡಬೆಟ್ಟು. ಅವರಿಗೆ ನೋಡಿ ಅವರ ಆತ್ಮಕ್ಕೆ ಈ ಬಾರಿ ಶಾಂತಿ ಲಭಿಸುವಂತ ಸೂಚನೆ ಇದೆ. ಖಂಡಿತವಾಗಿ ಮಳೆ ಕೂಡ ಒಂದು ಕಡೆ ಬಂದಿದೆ. ಆ ಚಾಂಪಿಯನ್ ಪಟ್ಟ ಕೂಡ ನಮ್ಮ ಫ್ರೆಂಡ್ಸ್ ಕಾಡಬೆಟ್ಟಿಗೆ ಲಭಿಸಿದೆ. ಖಂಡಿತವಾಗಿಯೂ ಅತ್ಯಂತ ಯಶಸ್ವಿಯಾಗಿ ಕಂಡುಕೊಂಡಂತಹ ಸ್ಪರ್ಧೆ ಇದು. ಕಾಡಬೆಟ್ಟು is the champion of 2024. ಅತಿಥಿಗಳ ಸಮ್ಮುಖದಲ್ಲಿ ಖಂಡಿತವಾಗಿಯೂ ಈ ಒಂದು ಸ್ಪರ್ಧಾಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಆಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಕಣ್ವತೀರ್ಥ 23ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಖಂಡಿತವಾಗಿ ಮುಂದೆ ಇದೇ ರೀತಿಯಾಗಿ ನಮ್ಮೊಂದಿಗೆ ಸಹಾಯ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ. ಇದು ಚಾಂಪಿಯನ್ ಆಫ್ 2024 ಆಫ್ ಟೂರ್ನಮೆಂಟ್ ಈಸ್ ಫ್ರೆಂಡ್ಸ್ ಕಾಡಬೆಟ್ಟು. ಥ್ಯಾಂಕ್ ಯು. ಅವರ ಮಾತು ಮೆಂಬರ್ ಸೇರ್ಲನ್ನ ಎದುರು ಸ್ಟೇಜ್ ಎಡೆ ಸೇರ್ಲ ಅವರೇ ಬಲೆ ಒಂಜಿ ಸಾಂಗ್ ಪಾಡೋದು ಒಂಜಿ ಲಾಸ್ಟ್ ಒಂಜಿ ಪಾಡ ಮಾತವರ ಬಲೆ ಒಂಜಿ ಫೋಟೋದ ಪೇರುಂಡು ಐದು ಒಂಜಿ ಡಿಜೆಗೆ ನಲಿಪು ಬಲೆ ಸೊ ಮಾತವರ ಬಲೆ ನಮಿತ್ತುಗರ ಸ್ಟೇಜ್ ಒಂಜಿ ಫೋಟೋದ ಪೇರುಂಡು ದಯಮಾಲ್ತವರ ಮಾತಿರಲ ಬಲೆ ಐದು ಒಂಜಿ ಡಿಜೆಗೆ ನಲಿತು ಪೋಯಿ ಬರ್ಸ ಬರ್ಪುಂಡು ಬಲೆ ಪೂರ ಜವಣೆ ರಾಂಜನೇಯ ಜವಣೆ ಬಲೆ 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 ಬಲೆ